ಅಂತ ಸುರುವತ ಅವುಗೆ ದೇವರನು ಅಂಚನೆ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವನ್ಸು ಹೆಸನೆ आमचे ಅವುಗೆ ಗುರು ಹಿರಿಯರು ಆಶೀರ್ವಾದ घेवन ಕಾರ್ಯಕ್ರಮ चुरू केले अवघेच अनुमती घेवन ಈ ಕಾರ್ಯಕ್ರಮ सुरू करता दक्षिण कन्नड जिल्ला मराठी संरक्षणा समिति रिजिस्टर्ड मंगलूರು मराठी संभ्रम 2025 दक्षिण कन्नड जिल्हा मराठी आरंभकालमुहूर्तः सुमुहूर्तोऽस्त्वित्यन गृह्णन्तु आरंभकालमुहूर्तः सुमुहूर्तमस्तु। ॐ गुरवे नमः। गुरुब्रह्मा गुरुर्विष्णुः गुरुर्देवो महेश्वरः गुरुस्साक्षात् परं ब्रह्म तस्मै श्रीगुरवे नमः। कारणं सम्पदाम् आपद्धारणं वारणाननं नमामि विघ्नहर्तारं श्रेयसे मम भूयसे। ज्ञानिदामपि चेतांसि देवी भगवते हि सा बलादाकृष्य मोहाय महामाया प्रयच्छति। कुलदेवता श्री महामायायै नमः। गुरवे नमः। गणपतये नमः। ॐ लक्ष्मी सहित सत्यनारायणस्वामिने नमः। सत्यनारायणं देवं वन्देऽहं कामदं प्रभुं लीलया विततं विश्वं येन तस्मै नमो नमः। दक्षिण कन्नड जिल्ला मराठी संरक्षणा समिति अवे ರೀತ್ಯಾತ್ ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ಅತ್ ಮಹಾರಾಷ್ಟ್ರತ್ ಸಾಧಾರಣ 700-800 ವರ್ಷ ದುಂಬು ನಮ್ಮ ಆ ಸಮಯತ್ ಪರಕೀರ್ನ ದಬ್ಬಾಳಿಕೆ ಆ ಸಮಯಟ್ ನಮ್ಮ ಹಿರಿಯಕ್ಲು ಮಾಂತ ಆ ಮಹಾರಾಷ್ಟ್ರದ ಆ ಭೂಪ್ರದೇಶನ ಅನಿವಾರ್ಯ ಬಾತ್ ಬುಡುತ್ ದಂಡಕಾರಣ್ಯ ಪಂಪಣಂಚನ ಜಾಗೆವು ಮಹಾರಾಷ್ಟ್ರ ಬಂಡ ಆ ಸಮಯಟ್ ಏತೋ ಕಷ್ಟ ಬತ್ತದು ಅಲ್ಪಡ್ತು ಇತ್ಯತೆ ಲೆಕ್ಕ ಒವ್ವಿ ರೀತಿಯ ಗಾಡಿತ ವ್ಯವಸ್ಥೆ ಓಲ ಇಜ್ಜಾಂತನ ಸಂದರ್ಭಟ್ಲ ನಮ್ಮ ಹಿರಿಯಕ್ಲು ಅಕ್ಲಕ್ಲನ ವಸ್ತುಗಳನ್ನು ಗೋಷ್ಠಾದಿ ಗೋ ಸಂಪತ್ತನ್ನು
ಅವೇ ರೀತಿಯಾತಿ ಇಲ್ಲಿಯ ಪುರು ಬಾಲೆ ಸಂಸಾರ ಬಡಿತಿಗಳು ಮಾಂತಿರಲ್ಲ ಒಟ್ಟು ಸೇರ ಒಂದು ಮಾಂತಿರಲ್ಲ ನಮ್ಮ ಈ ಕಾಸರಗೋಡು ಪರ್ಯಂತ ಇಪ್ಪುಣಂಚಿನ ರತ್ನಗಿರಿಡಿತು ಆರಂಭ ಆತು ಕುಂದಾಪುರ ಆತಿಪ್ಪು ಅವೇ ರೀತಿಯಾದ ದಕ್ಷಿಣ ಕನ್ನಡ ಜಿಲ್ಲೆಡು ಅಕ್ಲ ವಾಸ್ತವ್ಯನ ಮಂತೊಂಡಿರು ಆ ಹಿರಿಯಕ್ಕಳನ್ನ ಕಷ್ಟ ಸಹಿಷ್ಣುತೆ ಎಂಕ್ಲಿನಿ ಈಡೆಮುಟ್ಟ ಒಂಜಿ ಸದೃಢವಾತ ಎತ್ತಾತಂಡು ಮಾತ್ರ ಅತ್ತು ಇತ್ತೆತ ಕಾಲಘಟ್ಟಟ್ಲ ನಮ್ಮ ಮರಾಠಿ ಸಮಾಜಕ್ಕೆ ಏತೋ ಕಷ್ಟಗಳುಂಡು ಆ ಕಷ್ಟಗಳನ್ನ ನಮ್ಮ ಸಮಾಜದ ಎದುರು ತೋಚ್ಬಾತ್ ಆ ಒಂಜಿ ಸಂರಕ್ಷಣೆ ಮನ್ಪಡು ಈ ಅನ್ಯಾನ್ಯವಾತ್ ಪ್ರದೇಶದ ಇಪ್ಪುಣಂಚನ ಮಾತ ಸಮಾಜ ಬಂಧುಗಳು ಪೂರ ಈ ಒಂಜೇ ವೇದಿಕೆಟ್ ಸತ್ಯನಾರಾಯಣ ಸ್ವಾಮಿನ ಅವೇ ರೀತಿಯಾತ್ ಕುಲದೇವಿರಾಯನಂಚನ ಮಹಾಮಾಯನ ಪರಿಪೂರ್ಣ ಅನುಗ್ರಹನ್ಲ ಪಡೆವೊಣ್ಣಿರಬೋಡಾತ್ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ಸ್ವಾಮಿನ ಆರಾಧನೆ ಅವೇ ರೀತಿಯಾತ್ ನಾನಾ ವಿಧವಾಯಂಚಿನ ಭಜನಾದಿ ಸೇವೆಗಳು ಅವೇ ರೀತಿಯಾತ್ ಕಲಾ ಸಾಂಸ್ಕೃತಿಕ ಅವೇ ರೀತಿಯಾತ್ ನಮ್ಮ ಸಮಾಜದ ಇರುವಂಥ ಹಿರಿಯಕ್ಳುಳ್ಳಿರು ಅಕ್ಲ ಮಾಂತ ಆಶೀರ್ವಾದನಲ್ಲ ಅಕ್ಲ ಹಾರೈಕೆಯನ್ಲ ಪಡೆವಂತು ಸಭಾ ಕಾರ್ಯಕ್ರಮಾತಿಪು ಅವೇ ರೀತಿಯಾತ್ ಇತ್ತೆ ಪ್ರಧಾನವಾತಿಪ್ಪುಣಂಚಿನ ಒಂಜಿ ವಿಷಯ ಪಂಡ ವಿವಾಹಕ್ಕೆ ಅತ್ಯಂತ ಸಂಕೀರ್ಣವಾಯಿನಂಚಿನ ಸಂದರ್ಭ ಎಡ್ಡೆ ರೀತಿಯ ವಧೂವರಾನ್ವೇಷಣೆ ಆವಡು ನಾಂಡ ಒಂಜಿ ಮಾಂತಿರ್ಲ ಒಟ್ಟು ಸೇರಿತು ಪಾತೆರೋಡು ಐಕಬೋಡಾತ್ ಈ ಮರಾಠಿ ಸಂರಕ್ಷಣಾ ಸಮಿತಿತ ವತಿಡ್ತೆ ಕನ್ಯಾನ್ವೇಷಣೆ ವರಾನ್ವೇಷಣೆ ಅವ್ರು ಅಡ್ಡಿಲ್ಲ ಮಂತದ್ದು ಎಡ್ಡೆ ರೀತಿಯ ಸಂಬಂಧಲ್ಲ ಅವೇ ರೀತಿಯಾದ ಮರಾಠಿ ಸಂಪ್ರದಾಯ ಮರಾಠಿ ನಾಯಕರನ ಸಂಪ್ರದಾಯ ಆ ರೀತಿಯಾದ ಪೂರ್ವಕಾಲಡು ಇತ್ತಂಡು ಐನು ಒರಿತೊಣ್ಣಂಚಿನ ಒಂಜಿ ಬೇಲೆಲ್ಲ ನಮ್ಮ ಮಾಂತಿರ್ಲ ಒಟ್ಟು ಸೇರಿತು ಮನ್ಪೊಡು ಪನ್ಪೊಡಂಚಿನ ಒಂಜಿ ಉದ್ದೇಶಡು ವಿಶೇಷವಾದ ಮಾಂತಿರ್ಲ ಒಟ್ಟು ಸೇರಾವಂತು ಇನಿತ್ಯ ದಿನ ಸತ್ಯನಾರಾಯಣ ಸ್ವಾಮಿನ ಆರಾಧನೆಯನ್ನು ನಿಮಿತ್ತವಾದ ದಿವಂತು ದೇವತಾನುಗ್ರಹನ ಪಡೆವಂತು ನಮ್ಮ ಈ ಸಮಾಜದ ಸಂರಕ್ಷಣೆ ಏತೋ ವರ್ಷರ್ಥ ಮಂದೊಂದುಲ್ಲ ನನಲ ಇತೋಪ್ಯತಿಶಯವಾತ್ ಆಚಂದ್ರಾರ್ಥವಾತ್ ಈ ಸಮಾಜ ಒರಿಯೋಡು ಅವೇ ರೀತಿಯಾತ್ ಸರ್ಕಾರದ ಗಮನನ ಸೆಲೆಯೋಡು ಅವೇ ರೀತಿಯಾತ್ ಪಕ್ಷಭೇದ ಬಹುಲ ಇಜ್ಜಿನ ಮಡ ಮಾಂತೆಲ್ಲ ಒಂಜಪ್ಪೆ ಜೋಕುಳ್ಳೆಕ್ಕ ದೇವತಾ ಸೇವೆ ಐತೊಟ್ಟಿಗೆ ಸಮಾಜಮುಖಿ ಕೆಲಸ ನಮ್ಮ ಸಮಾಜ ಪಂಡ ಸುರೂಕು ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂದು ನಮ್ಮ ಶರೀರನ ಪೊರ್ಲುಟು ಆರೋಗ್ಯಪೂರ್ಣವಾದ ಒರಿತೊನಡು ಶರೀರನೇ ಒಂಜಿ ಸಮಾಜ ನಮ್ಮ ಸಮಾಜಲ್ಲ ಶರೀರದ ರೀತಿದೆ ತೂವೊಂದು ಆ ಸಮಾಜಲ್ಲ ಎಡ್ಡೆ ರೀತಿಯ ಸಂರಕ್ಷಣೆ ಮಂತೊಂದು ಬರ್ಪಣಂಚಿನ ಮಾಂತ ಯೋಗ ಭಾಗ್ಯಲ್ಲ ಸ್ವಾಮಿ ಸತ್ಯನಾರಾಯಣ ದೇವಿರ್ಲ ನಮ್ಮ ಆರಾಧನೆ ಮನ್ಪಣಂಚಿನ ನಮ್ಮ ಕುಲದೇವರಾಯಂಚಿನ ಮಹಾಮಾಯಲ ಮಾಂತಿರಿಗ್ಲ ಅನುಗ್ರಹ ಮಂತು ಕುರಿತು ಒಂಜಪ್ಪೆ ಜೋಕುಳ್ಳೆಕ್ಕ ದೇವತಾ ಸೇವೆ ಸಮಾಜದ ಕಷ್ಟಡಿಪ್ಪುಣಂಚಿನ ಮಾಂತಿರಿಗ್ಲ ನಮ್ಮ ಕೈಲಾಯನಂಚಿನ ಒಂಜಿ ಸಹಾಯನ್ಲ ಮಂತೊಂದು ಅಕ್ಲಕ್ಲನ ಜೀವನಲ್ಲ ಅಕ್ಲೇನು ದುಂಬು ಪತಮರ್ಪಣಂಚಿನ ಒಂಜಿ ಕೆಲಸಲ ನಮ್ಮ ಸಮಾಜದ ಮುಖೇನ ಆವಡು ಆ ಮಾಂತ ಕಾರ್ಯಗಳ ದೈವದೇವರೆಂಕ್ಲಿಗೆ ಪರಿಪೂರ್ಣವಾಯಿನಂಚಿನ ದೈವಬಲನ ಪ್ರಧಾನವಾದ ಒದಗಾತು ಕೊರಡು ಬಣತು ಮಾಂತೆರ್ಲ ಪೂರ್ಣವಾಯಿನ ಫಲನ ದೇವರಿಗೆ ಸಮರ್ಪಣೆ ಮಂತಡು ಕರ್ಮನ ಆರಂಭ ಮನ್ಪ್ಯರ ಪೂಜೆನ ಆರಂಭ ಮನ್ಪ್ಯರ ದೇವರಟ ಅನುಜ್ಞಾ ಪ್ರಾರ್ಥನೆ ಮಂತುಂಕ ಓಂ ಸತ್ಯನಾರಾಯಣಂ ದೇವಂ ವಂದೇಹಂ ಕಾಮದಂ ಪ್ರಭುಂ ಲೀಲಜಾ ವಿತತಂ ವಿಶ್ವಂ ಯೇನ ತಸ್ಮೈ ನಮೋ ನಮಃ ಜ್ಞಾನಿನಾಮಪಿ ಚೇತಾಂಸಿ ದೇವಿ ಭಗವತಿ ಸಾ ಬಲಾದಾಕೃಷ್ಯ ಮೋಹಾಯ ಮಹಾಮಾಯಾ ಪ್ರಯಚ್ಛತಿ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ಸ್ವಾಮಿನೇ ನಮಃ ಮಹಾಮಾಯಾಜೈ ನಮಃ ಆರಂಭಕಾಲ ಸುಮುಹೂರ್ತಮಸ್ತು ರಮಾಂತಿರ್ಲ ಪನುಡು ಇದಂ ಫಲಂ ಮಯಾ ದೇವ ಸ್ಥಾಪಿತಂ ಪುರತಃ ತವ ತೇನ ಮೇ ಸುಫಲ ಅವಾಪ್ತಿ ಭವೇತ್ ಜನ್ಮನಿ ಜನ್ಮನಿ ಅಂತಿಲ್ಲ ಫಲವಸ್ತುನು ಪೂರ ಅಲ್ಪ ಎದುರು ಇರತೆ ಮಿತಿ ದೀಲೆ ಅಕ್ಷತೆಯನ್ನು ತರೆಯುವುದು ಅಲ್ತೆ ಐಕ್ಯ ಸಮರ್ಪಣೆ ಫಲವಸ್ತುನು ಇದಿಲ್ಲ ಪೂರ್ಣಫಲಂ ಸಮರ್ಪಯಾಮಿ ತಟ್ಟೆನೆ
ನನ್ನ ಮಾಂತಿರ್ನ ಪರವಾತ್ ಸಾಮೂಹಿಕವಾತ್ ಸಂಕಲ್ಪ ಮನ್ಪೆರ ದಂಪತಿಲ್ ರೆಡಿ ಆತೀರಿ. ಸತ್ಯನಾರಾಯಣ ದೇವರನ್ನ ಪೂಜೆ ಸಂಕಲ್ಪ ಆಯೊಟ್ಟಿಗೆ ಪೂಜೆನ ಆರಂಭ ಮನ್ಪುವ ಅವೇ ಪೊರ್ತುಗು ಹರಿ ಓಂ. ಭಜನಾ ತಂಡದವರು ಆದಷ್ಟು ಬೇಗ ವೇದಿಕೆ ಮುಂಭಾಗಕ್ಕೆ ಬನ್ನಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕುಣಿತ ಭಜನೆ ಪ್ರಾರಂಭಗೊಳ್ಳಲಿದೆ. ಹಸ್ತಂ ಪ್ರಕ್ಷಾಲ್ಯ ಓಂ ಶ್ರೀಹರಿಕೇಶವಾಯ ಸ್ವಾಹ ಓಂ ನಾರಾಯಣಾಯ ಸ್ವಾಹ. ಬಂದ
ಭಜನಾ ತಂಡದವರು ಆದಷ್ಟು ಬೇಗ ವೇದಿಕೆಯ ಮುಂಭಾಗಕ್ಕೆ ಬರಬೇಕಾಗಿ ಕೇಳಿಕೊಳ್ತೇನೆ. ಸಮಯದ ಅಭಾವ ಇರುವುದರಿಂದ ಆದಷ್ಟು ಬೇಗ ಕುಣಿತ ಭಜನೆಯನ್ನು ಪ್ರಾರಂಭಿಸೋಣ. ಬಂದರು ಪೆರ್ಲಂಪಾಡಿ ಅಣ್ಣ ಅವರೇ ಅಧ್ಯಕ್ಷರು. ಅವರಿಗೆಂತ ಕೊಡ್ಲಿಕ್ಕೆ ವೀಣೆಲ್ಲ ತಕ್ಕ ಎಲ್ಲಿದ್ದಾರೆ? ಅವರಿಗೆ ವೀಳ್ಯದಲ್ಲಿ ತಾಂಬೂಲ ಕೊಡ್ಲಿಕ್ಕೆ ವೀಣಕ್ಕ ಎಲ್ಲಿದ್ದಾರೆ? ಅವರಿಬ್ಬರು ಇದ್ದಾರೆ ಅಲ್ಲಿ. ವೀಣಕ್ಕ ಬೇಡ ಅಪ್ಪ ಇಲ್ಲ. ಸ್ವಾಗತ ಮಾಡ್ಲಿಕ್ಕೆ ಅವರಿಗೆ ಕೊಡ್ಬೇಕಲ್ಲ ತಾಂಬೂಲ. ಪವಿತ್ರಂ ದೇ ಪರಮಾತ್ಮ ಪರಬ್ರಹ್ಮ ದ್ರಷ್ಟುಪ ಅವ್ರು ಹೇಳಿದ್ದಾರೆ ಶರೀರವಾಂಗ್ ಬರಶುದ್ಧರ್ತೆ. ಆಯ್ತು, ಸೌಟ್ ಉಂಟಾ? ಕರಿತೇನೆ. ಅಲ್ಲ, ಇದೀಗ ಮಾಮೈ ಕುಣಿತ ಭಜನಾ ತಂಡ ಉದ್ಘಾಟನೆಗಾಗಿ ಯಾರೆಲ್ಲ ಬರಬೇಕು ಅವರನ್ನ ಮೈಕದಲ್ಲಿ ಹೇಳಿ. ಇದೀಗ ಭಜನಾ ತಂಡದ ಉದ್ಘಾಟನೆಗಾಗಿ ನಮ್ಮ ಸಂಘದ ಅಧ್ಯಕ್ಷರಾದ ಶ್ರೀ ಅಶೋಕ್ ನಾಯ್ಕ್ ಕೆದಿಲ, ಕಾರ್ಯದರ್ಶಿಯಾದ ವಿಮಲ ದೈತೋಟ ಹಾಗೂ ಎಲ್ಲ ಪದಾಧಿಕಾರಿಗಳು ವೇದಿಕೆಯ ಮುಂಭಾಗಕ್ಕೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ದೀಪ ಪ್ರಜ್ವಲಿಸುವ ಮೂಲಕ ಕುಣಿತ ಭಜನೆಗೆ ಚಾಲನೆಯನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ.
ಕುಣಿತ ಭಜನೆಗೆ 4 ತಂಡಗಳು ಹೆಸರನ್ನು ನೋಂದಾಯಿಸಿದ್ದಾರೆ. ಮಹಾಮಾಯಿ ಕುಣಿತ ಭಜನಾ ತಂಡ ಪೆರ್ಲಂಪಾಡಿ, ಪುತ್ತೂರು ಮರಾಠಿ ಯುವ ವೇದಿಕೆ ಕೊಂಬೆಟ್ಟು, ಶ್ರೀದೇವಿ ಭಜನಾ ಮಂಡಳಿ ಮುಂಡಮೂಲೆ ಹಾಗೂ ಶ್ರೀ ಮಹಾಮಾಯಿ ಕುಣಿತ ಭಜನಾ ತಂಡ ಸಾಜಾ. ಇವರೆಲ್ಲ ಆದಷ್ಟು ಬೇಗ ವೇದಿಕೆ ಮುಂಭಾಗಕ್ಕೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಒಂದು ತಂಡಕ್ಕೆ ಅರ್ಧ ಗಂಟೆಯ ಕಾಲಾವಕಾಶ ಇರುತ್ತದೆ. ಶ್ರೀಮತಿ ವೀಣಾಲತಾ ಅವರು ಆದಷ್ಟು ಬೇಗ MC ಪಾಯಿಂಟ್ ಬಳಿ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಎಲ್ಲರೂ ಆದಷ್ಟು ಬೇಗ ಎಲ್ಲ ಪದಾಧಿಕಾರಿಗಳು ವೇದಿಕೆ ಮುಂಭಾಗಕ್ಕೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇದೀಗ ಕುಣಿತ ಭಜನೆಯ ಉದ್ಘಾಟನೆ ಪ್ರಾರಂಭಗೊಳ್ಳಲಿದೆ. ನಮ್ಮ ಸಂಘದ ಅಧ್ಯಕ್ಷರಾದ ಶ್ರೀ ಅಶೋಕ್ ನಾಯ್ಕ್ ಕೆದಿಲ, ಕಾರ್ಯದರ್ಶಿಯಾದ ವಿಮಲಾ ದೈತೋಟ, ಸಂಚಾಲಕರಾದ ಶ್ರೀಧರ್ ಮುಂಡಮೂಲೆ ಹಾಗೂ ಎಲ್ಲ ಪದಾಧಿಕಾರಿಗಳು ದೀಪ ಪ್ರಜ್ವಲಿಸುವ ಮೂಲಕ ಕುಣಿತ ಭಜನೆಗೆ ಚಾಲನೆಯನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಹರಿ ಓಂ ಹರಿ ಓಂ ಹರಿ ಓಂ ಹರಿ ಓಂ ಹರಿ ಓಂ. ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿರ್ನಮೋಸ್ತುತೆ ದೀಪಜ್ಯೋತಿರ್ನಮೋಸ್ತುತೆ दीपज्योतिर्परब्रह्म दीपज्योतिर्जनार्दनः दीपज्योतिर्परब्रह्म दीपज्योतिर्जनार्दनः दीपो हरतु मे पापम् सन्ध्यादीप नमोऽस्तुते ओ दीपब्रह्मरूपस्त्वं ज्योतिषां प्रभुरव्ययः ओ दीपब्रह्मरूपस्त्वं ज्योतिषां प्रभुरव्ययः आरोग्यं देहि पुत्रांश गतिं स्वच्छां मे सदा रवेरस्तं समारभ्य यावत् सूर्योदयो भवेत्. ಕುಣಿತ ಭಜನೆಯನ್ನು ಉದ್ಘಾಟಿಸಿದ ಎಲ್ಲ ಪದಾಧಿಕಾರಿಗಳಿಗೂ ಭಜನಾ ತಂಡಕ್ಕೂ ಹೃದಯಪೂರ್ವಕ ವಂದನೆಗಳು. ವೀಣಲತಾ ಮಂಗಳೂರು ಆದಷ್ಟು ಬೇಗ ಮೈಕ್ ಪಾಯಿಂಟ್ ಬಳಿ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ವೀಣಲತಾ ಮಂಗಳೂರು. सुमुखः एकदन्तश्च कपिलो गजकर्णकः लम्बोदरश्च विकटो विघ्नराशो गणाधिपः धूम्रकेतुर्गणाध्यक्षो भालचन्द्रो गजाननः द्वादशैतानि नामानि यः पठेष्नुजादपि पूजारम्भे विवाहे च प्रवेशे निर्गमे तथा सङ्ग्रामे सर्वकार्येषु विघ्नः तस्य न जायते शुक्लाम्बरधरं देवं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये वन्दे विघ्नेश्वरं देवं सर्वविघ्ना. ಶ್ರೀ ಮಹಾಮಾಯಿ ಭಜನಾ ತಂಡ ಪೆರ್ಲಂಪಾಡಿ ಇಲ್ಲಿನ ಭಜಕರು ಭಜನಾ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ. ಭಜನಾ ತಂಡದ
ಎಲ್ಲರನ್ನು ಕೂಡ ಸ್ವಾಗತಿಸಿಕೊಳ್ಳುತ್ತಾ ಭಜನಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಗಜಾನನಂ ಗಜಾನನಂ ಭೂತಗಣಾದಿ ಸೇವಿತಂ ಕಪಿತಜಂಬೂ ಫಲಸಾರಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ವಿಶೇಷತಃ ಮರಾಠಿ ಸಮಾಜ ಸಂರಕ್ಷಣಾನಾಂ ಜನುಮಾ ತಾಲಿದಾ ಗಣಪ ಜನುಮಾ ತಾಲಿದಾ 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 ಜನುಮಾ ತಾಳಿದಾ ಗಣಪ ಜನುಮಾ ತಾಳಿದಾ ಗೌರಿ ಕುಂಡದಿ ತಿರದಿ ಮೆರೆವ ಶ್ರೀ ವಿನಾಯಕ ವಾರತಿ ಸ್ವಾಮಿ ಜನುಮ ತಾಳಿದಾ ಗಣಪ ಜನುಮ ತಾಳಿದಾ ಜನುಮಾ ತಾಳಿದಾ ಗಣಪ ಜನುಮಾ ತಾಳಿದಾ ಜನುಮಾ ತಾಳಿದಾ ಗಣಪ ಜನುಮಾ ತಾಳಿದಾ ತಾಯಿ ಪಾರ್ವತಿ ದೇವಿ ಶಕ್ತಿಯ ಲೋಕಗಳಿಗೆ ಸಾರಲು ತಾಯಿ ಪಾರ್ವತಿ ದೇವಿ ಶಕ್ತಿಯ ಲೋಕಗಳಿಗೆ ಸಾರಲು ತಂದೆ ಶಿವನ ದಿವ್ಯ ಶಕ್ತಿಯ ಭಕ್ತ ಜನಕ್ಕೆ ಹರಸಲು ತಂದೆ ಶಿವನ ದಿವ್ಯ ಶಕ್ತಿಯ ಭಕ್ತ ಜನಕ್ಕೆ ಹರಸಲು ತಾಯಿ ಪಾರ್ವತಿ ದೇವಿ ಶಕ್ತಿಯ ಲೋಕಗಳಿಗೆ ಸಾರಲು ತಾಯಿ ಪಾರ್ವತಿ ದೇವಿ ಶಕ್ತಿಯ ಲೋಕಗಳಿಗೆ ಸಾರಲು ತಂದೆ ಶಿವನ ದಿವ್ಯ ಶಕ್ತಿಯ ಭಕ್ತ ಜನಕ್ಕೆ ಹರಸಲು ತಂದೆ ಶಿವನ ದಿವ್ಯ ಶಕ್ತಿಯ ಭಕ್ತ ಜನಕ್ಕೆ ಹರಸಲು ಪ್ರಣವ ಮಂತ್ರದಿ ಅಕ್ಷರಗಳ ರೂಪವನ್ನು ತಾನು ಧರಿಸಿ 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 ವಿಘ್ನನಾಶವ ಮಾಡಿದ ಭಕ್ತರ ಕಾರ್ಯಗಳಿಗೆ ಸಿದ್ಧಿ
ತೋರಲು ಜನುಮ ತಾಳಿದ ಗಣಪ ಜನುಮ ತಾಳಿದ ಜನುಮ ತಾಳಿದ ಗಣಪ ಜನುಮ ತಾಳಿದ ಜನುಮ ತಾಳಿದ ಗಣಪ ಜನುಮ ತಾಳಿದ ಪ್ರಮಥ ಗಣಕ್ಕೆ ನಾಥನಾಗಿ ಪ್ರಥಮ ಪೂಜೆ ಪಡೆಯಲು ಪ್ರಮಥ ಗಣಕ್ಕೆ ನಾಥನಾಗಿ ಪ್ರಥಮ ಪೂಜೆ ಪಡೆಯಲು ಸುಂದರನೆಂದು ಮೆರೆವ ಚಂದ್ರನ ಗರುವವನ್ನು ಅಲಿಸಲು ಸುಂದರನೆಂದು ಮೆರೆವ ಚಂದ್ರನ ಗರ್ವವನ್ನು ಅಲಿಸಲು ಪ್ರಮಥ ಗಣಕ್ಕೆ ನಾಥನಾಗಿ ಪ್ರಥಮ ಪೂಜೆ ಪಡೆಯಲು ಪ್ರಮಥ ಗಣಕ್ಕೆ ನಾಥನಾಗಿ ಪ್ರಥಮ ಪೂಜೆ ಪಡೆಯಲು ಸುಂದರನೆಂದು ಮೆರೆವ ಚಂದ್ರನ ಗರುವವನ್ನು ಅಲಿಸಲು ಸುಂದರನೆಂದು ಮೆರೆವ ಚಂದ್ರನ ಗರ್ವವನ್ನು ಅಲಿಸಲು ಮೂಷಿಕಾಸುರನ ಗರ್ವ ಮುರಿದು ವಾಹನವಾಗಿ ತಾನು ಪಡೆಯಲು 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 ಪಾಂಡವರಿಂದ ಪೂಜೆ ಪಡೆದು ಮರಳಿ ರಾಜವ ತಾನು ಪಡೆಯಲು ಜನುಮ ತಾಳಿದ ಗಣಪ ಜನುಮ ತಾಳಿದ ಜನುಮ ತಾಳಿದ ಗಣಪ ಜನುಮ ತಾಳಿದ ಜನುಮ ತಾಳಿದ ಗಣಪ ಜನುಮ ತಾಳಿದ ಗೌರಿ ಕುಂಡದಿ ತಿರದಿ ಮೆರೆವ ಶ್ರೀ ವಿನಾಯಕ ಭಾರತಿ ಸ್ವಾಮಿ ಜನುಮ ತಾಳಿದ ಗಣಪ ಜನುಮ ತಾಳಿದ ಜನುಮ ತಾಳಿದ ಗಣಪ ಜನುಮ ತಾಳಿದ ಜನುಮ ತಾಳಿದ ಗಣಪ ಜನುಮ ತಾಳಿದ ಗಣಪ ಜನುಮ ತಾಳಿದ ಗಣಪ ಜನುಮ ತಾಳಿದ ಹರಿ ಮನ ಜೈ ಜೈ ಗೋವಿಂದ ಮನ ಜೈ ಜೈ ಗೋಪಾಲ ಮನ ಹರೇ ನಾರಾಯಣ ಗೋವಿಂದ ಗೋಪಾಲ ಹರೇ ನಾರಾಯಣ ಹರಿ ಮನ ಜೈ ಜೈ ಗೋವಿಂದ ಮನ ಜೈ ಜೈ ಗೋಪಾಲ ಮನ ಹರಿ ನಾರಾಯಣ ಹರಿ ಮನ ಜೈ ಜೈ ಗೋವಿಂದ ಮನ ಜೈ ಜೈ ಗೋಪಾಲ ಮನ ಹರಿ ನಾರಾಯಣ ಹರಿ ಮನ ಜೈ ಜೈ ಗೋವಿಂದ ಮನ ಜೈ ಜೈ ಗೋಪಾಲ ಮನ ಹರಿ ನಾರಾಯಣ ಹರೇ ಮನ ಜೈ ಜೈ ಗೋವಿಂದ ಮನ ಜೈ ಜೈ ಗೋಪಾಲ ಮನ ಹರಿ ನಾರಾಯಣ ಗೋವಿಂದ ಗೋಪಾಲ ಹರೇ ನಾರಾಯಣ ಗೋವಿಂದ ಗೋಪಾಲ ಹರೇ ನಾರಾಯಣ
गोपाल हरे नारायण गोविन्द गोपाल हरे नारायण श्याम मना गण श्याम मना मेघ श्याम मना राधे श्याम मना श्याम मना गण श्याम मना मेघ श्याम मना राधे श्याम मना श्याम मना गण श्याम मना मेघ श्याम मना राधे श्याम मना श्याम मना गण श्याम मना मेघ श्याम मना राधे श्याम मना हरि मना जय जय गोविंद मना जय जय गोपाल मना हरि नारायण हरे मना जय जय गोविंद मना जय जय गोपाल मना हरे नारायण गोविंद गोपाल हरे नारायण गोविंद गोपाल हरे नारायण राम मना रज राम मना सीता राम मना आत्मा राम मना राम मना रज राम मना सीता राम मना आत्मा राम मना राम मना रज राम मना सीता राम मना आत्मा राम मना राम मना रज राम मना सीता राम मना आत्मा राम मना हरि मना जय जय गोविंद मना जय जय गोपाल मना हरि नारायण हरे मना जय जय गोविंद मना जय जय गोपाल मना हरे नारायण गोविंद गोपाल हरे नारायण गोविंद गोपाल हरे नारायण दत्त मना गुरु दत्त मना श्रीपाद मना गुरुदेव मना दत्त मना गुरु दत्त मना श्रीपाद मना गुरुदेव मना दत्त मना गुरु दत्त मना श्रीपाद मना गुरुदेव मना दत्त मना गुरु दत्त मना श्रीपाद मना गुरुदेव मना हरि मना जय जय गोविंद मना जय जय गोपाल मना हरि नारायण हरे मना जय जय गोविंद मना जय जय गोपाल मना नारायण गोविंद गोपाल हरे नारायण ईश मना जगदीश मना सर्वेश मना परमेश मना 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 हरि मना जय जय गोविंद मना जय जय गोपाल मना हरि नारायण हरे मना जय जय गोविंद मना जय जय गोपाल मना हरे नारायण हरे
ಜಯ ಜಯ ಗೋಪಾಲ ಮನ ಹರಿ ನಾರಾಯಣ ಹರೇ ಮನ ಜಯ ಜಯ ಗೋವಿಂದ ಮನ ಜಯ ಜಯ ಗೋಪಾಲ ಮನ ಹರೇ ನಾರಾಯಣ ಗೋವಿಂದ ಗೋಪಾಲ ಹರಿ ನಾರಾಯಣ ಗೋವಿಂದ ಗೋಪಾಲ ಹರೇ ನಾರಾಯಣ ಗೋವಿಂದ ಗೋಪಾಲ ಹರಿ ನಾರಾಯಣ ಗೋವಿಂದ ಗೋಪಾಲ ಹರೇ ನಾರಾಯಣ 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 ಗೋವಿಂದ ಗೋಪಾಲ ಹರಿ ನಾರಾಯಣ ಗೋವಿಂದ ಗೋಪಾಲ ಹರೇ ನಾರಾಯಣ ಗೋವಿಂದ ಗೋಪಾಲ ಹರಿ ನಾರಾಯಣ ಗೋವಿಂದ ಗೋಪಾಲ ಹರೇ ನಾರಾಯಣ ಗೋವಿಂದ ಗೋಪಾಲ ಹರೇ ನಾರಾಯಣ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ಸ್ವಾಮಿನೇ ನಮಃ. ಅಲ್ಲಿ ನೋಡಲು ರಾಮ ಶ್ರೀರಾಮ ಇಲ್ಲಿ ನೋಡಲು ರಾಮ 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 ಅಲ್ಲಿ ನೋಡಲು ರಾಮ 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 ಇಲ್ಲಿ ನೋಡಲು ರಾಮ ಎಲ್ಲೆಲ್ಲಿ ನೋಡಿದರಲ್ಲೇ ಶ್ರೀರಾಮ ಅಲ್ಲಿ ನೋಡಲು ರಾಮ ಶ್ರೀರಾಮ ಇಲ್ಲಿ ನೋಡಲು ರಾಮ ರಾಮ ಅಲ್ಲಿ ನೋಡಲು ರಾಮ ಶ್ರೀರಾಮ ಇಲ್ಲಿ ನೋಡಲು ರಾಮ ಇಲ್ಲಿ ನೋಡಲು ರಾಮ ರಾವಣನ ಮೂಲ ಬಲ ಕಂಡು ಕಪಿಸೇನೆ ರಾವಣನ ಮೂಲ ಬಲ ಕಂಡು ಕಪಿಸೇನೆ ಅವಾಗಲೇ ಬೆದರಿ ಓಡಿದವು ಅವಾಗಲೇ ಬೆದರಿ ಓಡಿದವು ರಾವಣನ ಮೂಲ ಬಲ ಕಂಡು ಕಪಿಸೇನೆ ರಾವಣನ ಮೂಲ ಬಲ ಕಂಡು ಕಪಿಸೇನೆ ಅವಾಗಲೇ ಬೆದರಿ ಓಡಿದವು ಅವಾಗಲೇ ಬೆದರಿ ಓಡಿದವು ಈ ವೇಳೆ ನರನಾಗಿ ಇರಬಾರದೆಂದೆನಿಸಿ ಈ ವೇಳೆ ನರನಾಗಿ ಇರಬಾರದೆಂದೆನಿಸಿ ಈ ವೇಳೆ ನರನಾಗಿ ಇರಬಾರದೆಂದೆನಿಸಿ ಈ ವೇಳೆ ನರನಾಗಿ ಇರಬಾರದೆಂದೆನಿಸಿ ದೇವ ರಾಮಚಂದ್ರ ಜಗವೆಲ್ಲ ತಾನಾದ ಅಲ್ಲಿ ನೋಡಲು ರಾಮ ಶ್ರೀರಾಮ ಇಲ್ಲಿ ನೋಡಲು ರಾಮ ಅಲ್ಲಿ ನೋಡಲು ರಾಮ
ಅವನಿಗೆ ಇವರಾಮ ಇವನಿಗೆ ಅವರಾಮ ಅವನಿಗೆ ಇವರಾಮ ಇವನಿಗೆ ಅವರಾಮ ಅವನಿಯೊಲಿ ಪರಿರೂಪವುಂಟೆ ಅವನಿಯೊಲಿ ಪರಿರೂಪವುಂಟೆ ಅವನಿಗೆ ಇವರಾಮ ಇವನಿಗೆ ಅವರಾಮ ಅವನಿಗೆ ಇವರಾಮ ಇವನಿಗೆ ಅವರಾಮ ಅವನಿಯೊಲಿ ಪರಿರೂಪವುಂಟೆ ಅವನಿಯೊಳಿ ಪರಿರೂಪವುಂಟೆ ನವ ಮಾತ್ರದಿ ಅಸುರಾದುರುಲರೆಲ್ಲರೂ ನವ ಮಾತ್ರದಿ ಅಸುರಾದುರುಲರೆಲ್ಲರೂ ನವ ಮಾತ್ರದಿ ಅಸುರಾದುರುಲರೆಲ್ಲರೂ ನವ ಮಾತ್ರದಿ ಅಸುರಾದುರುಲರೆಲ್ಲರೂ ಅವರವರೇ ಹೊಡೆದಾಡಿ ಹತನಾಗಿ ಹೋದರು ಅಲ್ಲೇ ನೋಡಲು ರಾಮ ಶ್ರೀರಾಮ ಇಲ್ಲಿ ನೋಡಲು ರಾಮ ರಾಮ ಅಲ್ಲಿ ನೋಡಲು ರಾಮ ಶ್ರೀರಾಮ ಇಲ್ಲಿ ನೋಡಲು ರಾಮ ಅಲ್ಲಿ ನೋಡಲು ರಾಮ ಶ್ರೀರಾಮ ಇಲ್ಲಿ ನೋಡಲು ರಾಮ ಹನುಮಾದಿ ಸಾಧು ಜನರು ಅಪ್ಪಿಕೊಂಡು ಹನುಮಾದಿ ಸಾಧು ಜನರು ಅಪ್ಪಿಕೊಂಡು ಕುಣಿ ಕುಣಿದಾಡಿದರು ಹರುಷದಿಂದ ಕುಣಿ ಕುಣಿದಾಡಿದರು ಹರುಷದಿಂದ ಹನುಮಾದಿ ಸಾಧು ಜನರು ಅಪ್ಪಿಕೊಂಡು ಹನುಮಾದಿ ಸಾಧು ಜನರು ಅಪ್ಪಿಕೊಂಡು ಕುಣಿ ಕುಣಿದಾಡಿದರು ಹರುಷದಿಂದ ಕುಣಿ ಕುಣಿದಾಡಿದರು ಹರುಷದಿಂದ ರಣದಲ್ಲಿ ಪುರಂದರ ವಿಠಲರಾಯನು ರಣದಲ್ಲಿ ಪುರಂದರ ವಿಠಲರಾಯನು ರಣದಲ್ಲಿ ಪುರಂದರ ವಿಠಲರಾಯನು ರಣದಲ್ಲಿ ಪುರಂದರ ವಿಠಲರಾಯನು ಕೊನೆಗೊಡೆಯನು ತನು ಒಬ್ಬನಾಗಿ ನಿಂತ ಅಲ್ಲಿ ನೋಡಲು ರಾಮ ಶ್ರೀರಾಮ ಇಲ್ಲಿ ನೋಡಲು ರಾಮ ರಾಮ ಅಲ್ಲಿ ನೋಡಲು ರಾಮ ಶ್ರೀರಾಮ ಇಲ್ಲಿ ನೋಡಲು ರಾಮ ಅಲ್ಲಿ ನೋಡಲು ರಾಮ ಶ್ರೀರಾಮ ಇಲ್ಲಿ ನೋಡಲು ರಾಮ ಅಲ್ಲಿ ನೋಡಲು ರಾಮ ಇಲ್ಲಿ ನೋಡಲು ರಾಮ ಇಲ್ಲಿ ನೋಡಲು ರಾಮ ಇಲ್ಲಿ ನೋಡಲು ರಾಮ ಎಲ್ಲೆಲ್ಲಿ ನೋಡಿದರಲ್ಲೇ ಶ್ರೀರಾಮ ಅಲ್ಲಿ ನೋಡಲು ರಾಮ ಶ್ರೀರಾಮ ಇಲ್ಲಿ ನೋಡಲು ರಾಮ ಶ್ರೀರಾಮ ಅಲ್ಲಿ ನೋಡಲು ರಾಮ ಶ್ರೀರಾಮ ಇಲ್ಲಿ ನೋಡಲು ರಾಮ ಶ್ರೀರಾಮ ಇಲ್ಲಿ ನೋಡಲು ರಾಮ ಶ್ರೀರಾಮ ಇಲ್ಲಿ ನೋಡಲು ರಾಮ सुगित नलिपुगा नमा नलित सुगिपुगा महम्मायप्पेन भजने मल्पुगा महम्मायप्पेन भजने मल्पुगा सुगित नलिपुगा नमा नलित सुगिपुगा महम्मायप्पेन भजने मल्पुगा सुगित नलिपुगा नमा नलित सुगिपुगा महम्मायप्पेन भजने मल्पुगा सुगित नलिपुगा नमा नलित सुगिपुगा महम्मायप्पेन भजने मल्पुगा सुगित नलिपुगा नमा नलित सुगिपुगा
ಮಹಮ್ಮಾಯಿಯಪ್ಪನ ಭಜನೆ ಮಲ್ಪುಗ ಮಹಮ್ಮಾಯಿಯಪ್ಪನ ಭಜನೆ ಮಲ್ಪುಗ ಮಹಮ್ಮಾಯಿಯಪ್ಪನ ಭಜನೆ ಮಲ್ಪುಗ ಜಗನ್ಮಾತೆನೇ ಆದಿಶಕ್ತಿಯೇ ಜಗನ್ಮಾತೆನೇ ಆದಿಶಕ್ತಿಯೇ ನಂಬಿ ಭಕ್ತ ಗಿಂಬು ಕೊರುದು ಕಾಪುನಪ್ಪೆನೇ ನಂಬಿ ಭಕ್ತ ಗಿಂಬು ಕೊರುದು ಕಾಪುನಪ್ಪೆನೇ ಜಗನ್ಮಾತೆನೇ ಆದಿಶಕ್ತಿಯೇ ಜಗನ್ಮಾತೆನೇ ದೇವಿ ಆದಿಶಕ್ತಿಯೇ ನಂಬಿ ಭಕ್ತ ಗಿಂಬು ಕೊರುದು ಕಾಪುನಪ್ಪೆನೇ ನಂಬಿ ಭಕ್ತ ಗಿಂಬು ಕೊರುದು ಕಾಪುನಪ್ಪೆನೇ ಸೀಟಿಗೆ ಪತದು ನಲಿಪ ಭಕ್ತಿ ಬಾವಡೋ 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 ಒಟ್ಟು ಸೇದ ಇರೆನ ಸುಗಿಪ ಇರೆನ ಎದುರುಡು ಒಟ್ಟು ಸೇದ ಸನ್ನಿಧಾನುಡು ಸುಗಿತ ನಲಿಪುಗ ನಮ ನಲಿತು ಭಜನೆ ಮಲ್ಪುಗ ಮಹಮ್ಮಾಯಿಯಪ್ಪನ ಭಜನೆ ಮಲ್ಪುಗ ಮಹಮ್ಮಾಯಿಯಪ್ಪನ ಭಜನೆ ಮಲ್ಪುಗ ಮುದ್ದುರಾಮರ ಬಂಟ ಬುದ್ಧಿಯುಲ್ಲ ಹನುಮಂತ ಹದ್ದಾಗಿ ಹಾರಿದನೇ ಆಕಾಶಕ್ಕೆ ಮುದ್ದು ರಾಮರ ಬಂಟ ಬುದ್ಧಿಯುಲ್ಲ ಹನುಮಂತ ಅದ್ದಾಗಿ ಹಾರಿದನೆ ಆಕಾಶಕ್ಕೆ ಮುದ್ದು ರಾಮರ ಬಂಟ ಬುದ್ಧಿಯುಳ್ಳ ಹನುಮಂತ ಅದ್ದಾಗಿ ಹಾರಿದನೆ ಆಕಾಶಕ್ಕೆ ಮುದ್ದು ರಾಮರ ಬಂಟ ಬುದ್ಧಿಯುಳ್ಳ ಹನುಮಂತ ಅದ್ದಾಗಿ ಹಾರಿದನೆ ಆಕಾಶಕ್ಕೆ ಮುದ್ದು ರಾಮರ ಬಂಟ ಬುದ್ಧಿಯುಳ್ಳ ಹನುಮಂತ ಅದ್ದಾಗಿ ಹಾರಿದನೆ ಆಕಾಶಕ್ಕೆ ಅದ್ದಾಗಿ ಹಾರಿದನೆ ಆಕಾಶಕ್ಕೆ ಅದ್ದಾಗಿ ಹಾರಿದನೆ ಆಕಾಶಕ್ಕೆ ನಿದ್ರೆಗೈವ ಸಮಯದಲ್ಲಿ ಎದ್ದು ಬಾರೆಂದರೆ ಅಲ್ಲಿದ್ದ ರಕ್ಕಸರನೆಲ್ಲ ಗೆಲಿದಾತನೇ ನಿದ್ರೆಗೈವ ಸಮಯದಲ್ಲಿ ಎದ್ದು ಬಾರೆಂದರೆ ಅಲ್ಲಿದ್ದ ರಕ್ಕಸರನೆಲ್ಲ ಗೆಲಿದಾತನೇ ನಿದ್ರೆಗೈವ ಸಮಯದಲ್ಲಿ ಎದ್ದು ಬಾರೆಂದರೆ ಅಲ್ಲಿದ್ದ ರಕ್ಕಸರನೆಲ್ಲ ಗೆಲಿದಾತನೇ ನಿದ್ರೆ ಬರುವ ಸಮಯದಲ್ಲಿ ಎದ್ದು ಬಾರೆಂದರೆ ಅಲ್ಲಿದ್ದ ರಕ್ಕಸರನೆಲ್ಲ ಗೆಲಿದಾತನೇ ನಿದ್ರೆಗೈವ ಸಮಯದಲ್ಲಿ ಎದ್ದು ಬಾರೆಂದರೆ ಅಲ್ಲಿದ್ದ ರಕ್ಕಸರನೆಲ್ಲ ಗೆಲಿದಾತನೇ ಮುದ್ದು ರಾಮರ ಬಂಟ ಬುದ್ಧಿಯುಳ್ಳ ಹನುಮಂತ ಅದ್ದಾಗಿ ಹಾರಿದನೆ ಆಕಾಶಕ್ಕೆ ಮುದ್ದು ರಾಮರ ಬಂಟ ಬುದ್ಧಿಯುಳ್ಳ ಹನುಮಂತ ಅದ್ದಾಗಿ ಹಾರಿದನೆ ಆಕಾಶಕ್ಕೆ ಮುದ್ದು ರಾಮರ ಬಂಟ ಬುದ್ಧಿಯುಳ್ಳ ಹನುಮಂತ ಅದ್ದಾಗಿ ಹಾರಿದನೆ ಆಕಾಶಕ್ಕೆ ಅದ್ದಾಗಿ ಹಾರಿದನೆ ಆಕಾಶಕ್ಕೆ ಅದ್ದಾಗಿ ಹಾರಿದನೆ ಆಕಾಶಕ್ಕೆ ದಾರಿ ದೂರವೆಂದು ದಾರಿಯನ್ನೇ ನಿರ್ಮಿಸಿದ ತೀರ ರಾಮರ ಬಂಟ ಹನುಮಂತನೇ
ದೂರವೆಂದು ದಾರಿಯನ್ನೇ ನಿರ್ಮಿಸಿದ ಧೀರ ರಾಮರ ಬಂಟ ಹನುಮಂತನೇ. ದಾರಿ ದೂರವೆಂದು ದಾರಿಯನ್ನೇ ನಿರ್ಮಿಸಿದ ಧೀರ ರಾಮರ ಬಂಟ ಹನುಮಂತನೇ. ದಾರಿ ದೂರವೆಂದು ದಾರಿಯನ್ನೇ ನಿರ್ಮಿಸಿದ ಧೀರ ರಾಮರ ಬಂಟ ಹನುಮಂತನೇ. ದಾರಿ ದೂರವೆಂದು ದಾರಿಯನ್ನೇ ನಿರ್ಮಿಸಿದ ಧೀರ ರಾಮರ ಬಂಟ ಹನುಮಂತನೇ. ಮುದ್ದು ರಾಮರ ಬಂಟ ಬುದ್ಧಿಯುಳ್ಳ ಹನುಮಂತ ಸಾಗಿ ಹಾರಿದನೆ ಆಕಾಶಕ್ಕೆ. ಮುದ್ದು ರಾಮರ ಬಂಟ ಬುದ್ಧಿಯುಳ್ಳ ಹನುಮಂತ ಹದ್ದಾಗಿ ಹಾರಿದನೆ ಆಕಾಶಕ್ಕೆ. ಮುದ್ದು ರಾಮರ ಬಂಟ ಬುದ್ಧಿಯುಳ್ಳ ಹನುಮಂತ ಹದ್ದಾಗಿ ಹಾರಿದನೆ ಆಕಾಶಕ್ಕೆ. ಹದ್ದಾಗಿ ಹಾರಿದನೆ ಆಕಾಶಕ್ಕೆ. ಹದ್ದಾಗಿ ಹಾರಿದನೆ ಆಕಾಶಕ್ಕೆ. ಸೀತಾದೇವಮ್ಮನಿಗೆ ಪ್ರೀತಿಯ ಬಂಟನಾದ ಮುಖ್ಯ ಪ್ರಾಣಾಯವದನ ನಾದೂತನೇ. 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 ಮುದ್ದು ರಾಮರ ಬಂಟ ಬುದ್ಧಿಯುಳ್ಳ ಹನುಮಂತ ಹದ್ದಾಗಿ ಹಾರಿದನೆ ಆಕಾಶಕ್ಕೆ. ಮುದ್ದು ರಾಮರ ಬಂಟ ಬುದ್ಧಿಯುಳ್ಳ ಹನುಮಂತ ಹದ್ದಾಗಿ ಹಾರಿದನೆ ಆಕಾಶಕ್ಕೆ. ಮುದ್ದು ರಾಮರ ಬಂಟ ಬುದ್ಧಿಯುಳ್ಳ ಹನುಮಂತ ಹದ್ದಾಗಿ ಹಾರಿದನೆ ಆಕಾಶಕ್ಕೆ. ಹದ್ದಾಗಿ ಹಾರಿದನೆ ಆಕಾಶಕ್ಕೆ. ಹದ್ದಾಗಿ ಹಾರಿದನೆ ಆಕಾಶಕ್ಕೆ. ವಿಷ್ಣವೇ ನಮೋ ವಿಷ್ಣವೇ ನಮೋ ವಿಷ್ಣವೇ ನಮಃ. ಓಂ ದಯಾಬ್ಧೇ ತ್ರಾಹಿ ಸಂಸಾರ ಸರ್ಪಾಂ ಮಾಂ ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣೇ ನಮೋಸ್ತುತೇ. ಓಂ ಶಾಂತಿ ಶಾಂತಿ ಶಾಂತಿ. ಲೋಕಾ ಸಮಸ್ತಾ ಸುಖಿನೋ ಭವಂತು. ಲೋಕಾ ಸಮಸ್ತಾ ಸುಖಿನೋ ಭವಂತು. ಲೋಕಾ ಸಮಸ್ತಾ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಮರಾಠಿ ಸಮಾಜ ಮಹಾಮಾಯಿ ಕುಣಿತ ಭಜನ ತಂಡ ಪೆರ್ಲಂಪಾಡಿ ಇವರಿಗೆ ಹೃದಯಪೂರ್ವಕ ವಂದನೆಗಳು. ಮಹಾಮಾಯಿ ಕುಣಿತ ಭಜನ ತಂಡ ಪೆರ್ಲಂಪಾಡಿ ಇವರಿಗೆ ನಮ್ಮ ಸಂಘದ ಅಧ್ಯಕ್ಷರಾದ ಶ್ರೀ ಅಶೋಕ್ ನಾಯ್ಕ್ ಕೆದಿಲ ಇವರು ಶಾಲ್ ಮತ್ತು ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇನ್ನು ಮುಂದಕ್ಕೆ ಸತ್ಯನಾರಾಯಣ ಪೂಜೆಯ ಪ್ರಾರ್ಥನೆ ಇದೆ. ಈ ಪ್ರಾರ್ಥನೆಗಾಗಿ ಎಲ್ಲರೂ ಎದ್ದು ನಿಂತುಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇನೆ. ಓಂ
ಗುರವೇ ನಮಃ. ಇಂದು ಲಕ್ಷ್ಮೀ ಸಹಿತ ಸತ್ಯನಾರಾಯಣ ಸ್ವಾಮಿಯ ಆರಾಧನೆಯನ್ನು ಮರಾಠಿ ಸಂರಕ್ಷಣಾ ಸಮಿತಿಯ ವತಿಯಿಂದ ನಾವೆಲ್ಲರೂ ಭಕ್ತಿ ಶ್ರದ್ಧಾ ಪುರಸ್ಸರವಾಗಿ ಮಾಡುತ್ತಾ ಇದ್ದೇವೆ. ಈ ಸತ್ಯನಾರಾಯಣ ಸ್ವಾಮಿಯ ಆರಾಧನೆಯಲ್ಲಿ ಮೊದಲಾಗಿ ಗುರು ದೇವತಾ ಸ್ಮರಣೆಯೊಂದಿಗೆ ಮಹಾಗಣಪತಿಯನ್ನು ಸ್ಮರಣೆ ಮಾಡುವಂತಹ ಪರಿಪಾಠ. ಅದೇ ರೀತಿಯಾಗಿ ಸತ್ಯನಾರಾಯಣ ಸ್ವಾಮಿಯ ಬಲಭಾಗದಲ್ಲಿ ಗುರುದೇವತೆಗಳು ಮತ್ತು ಎಡಭಾಗದಲ್ಲಿ ಮಹಾಗಣಪತಿ, ಮುಂದೆ ಆದಿತ್ಯಾದಿ ನವಗ್ರಹ ದೇವತೆಗಳ ಆರಾಧನೆ, ಕಲಶದಲ್ಲಿ ವರುಣದೇವರು ಮತ್ತು ಲಕ್ಷ್ಮೀ ಸಹಿತನಾದಂತಹ ಸತ್ಯನಾರಾಯಣ ಸ್ವಾಮಿಯನ್ನು ಕಲಶ ಮಧ್ಯದಲ್ಲಿ ಆವಾಹನೆ ಮಾಡಿ ಸತ್ಯನಾರಾಯಣ ಸ್ವಾಮಿಯ ವ್ರತ ಪೂಜೆಯನ್ನು ಸ್ಕಂದ ಪುರಾಣ ಮತ್ತು ಭವಿಷ್ಯೋತ್ತರ ಪುರಾಣಗಳಲ್ಲಿ ಬರುವಂತಹ ಸತ್ಯನಾರಾಯಣ ಸ್ವಾಮಿಯ ಆರಾಧನೆಯನ್ನು ಕಲಿಯುಗದಲ್ಲಿ ಯಾರೆಲ್ಲ ಮಾಡ್ತಾರೆ ಅವರಿಗೆಲ್ಲ ಬರುವಂತಹ ದುಷ್ಟಾರಿಷ್ಟಗಳ ಪರಿಹಾರ, ಅದೇ ರೀತಿಯಾಗಿ ಅತ್ಯಂತ ಶೀಘ್ರ ಫಲವನ್ನು ಕೂಡ ನಮ್ಮ ಮನಸ್ಸಿನಲ್ಲಿ ಯಾವೆಲ್ಲ ಆಕಾಂಕ್ಷೆಗಳು, ಯಾವೆಲ್ಲ ಇಷ್ಟಾರ್ಥಗಳುಂಟು ಅದೆಲ್ಲವನ್ನು ಈಡೇರಿಸುವಂತಹ ಕಾರಣೀಕ ಶಕ್ತಿಯಾಗಿ ಕಲಿಯುಗದ ವರದನಾಗಿ ಶ್ರೀ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ಸ್ವಾಮಿಯ ಆರಾಧನೆ ಪ್ರಚಲಿತ ಇರುವಂಥದ್ದು. ಅದೇ ರೀತಿಯಾಗಿ ಸ್ಕಂದ ಪುರಾಣದಲ್ಲಿ ಬಂದಂತಹ ಈ ಸತ್ಯನಾರಾಯಣ ಸ್ವಾಮಿಯ ಆರಾಧನೆಯನ್ನು ಮಾಡಬೇಕಾದರೆ ಕೆಲವೊಂದು ಸುಲಭವಾದಂತಹ ನಿಯಮಗಳನ್ನು ಕೂಡ ಹಿರಿಯರು ತಿಳಿಸಿಕೊಟ್ಟಿದ್ದಾರೆ. ಹಿಂದೆ ನೈಮಿಷಾರಣ್ಯ ಎಂಬಂತಹ ಪ್ರದೇಶದಲ್ಲಿ, ಆ ಕಾಡಿನಲ್ಲಿ ನಾರದರು ತ್ರಿಲೋಕ ಸಂಚಾರಿಯಾಗಿ ನೈಮಿಷಾರಣ್ಯಕ್ಕೆ ಬಂದಂತಹ ಸಂದರ್ಭದಲ್ಲಿ ಅಲ್ಲಿ ಶೌನಕಾದಿ ಮುನಿಗಳು 10,000 ವಿದ್ಯಾರ್ಥಿಗಳಿಗೆ ಪಾಠವನ್ನು, ಗುರುಕುಲ ಪದ್ಧತಿಯ ಪಾಠವನ್ನು ಹೇಳ್ತಾ ಇದ್ದರಂತೆ. ಆ ಸಂದರ್ಭದಲ್ಲಿ ತ್ರಿಲೋಕ ಸಂಚಾರವನ್ನು ಮಾಡುತ್ತಾ ಬಂದಂತಹ ನಾರದರು ಲೋಕದಲ್ಲೆಲ್ಲ ಅತ್ಯಂತ ಕಷ್ಟ ಕಾರ್ಪಣ್ಯಗಳು ತುಂಬಿವೆ, ಈ ನೈಮಿಷಾರಣ್ಯ ಎಂಬಂತಹ ಪ್ರದೇಶದಲ್ಲಿ ಮಾತ್ರ ನೆಮ್ಮದಿ, ಸುಖ, ಶಾಂತಿ ಎಲ್ಲವೂ ಇದೆ, ಇದಕ್ಕೆ ಕಾರಣವೇನು ಎಂಬುದಾಗಿ ಅವರಲ್ಲಿ ಕೇಳಿಕೊಂಡಾಗ ಅವರು ಸೂತ ಪುರಾಣಿಕರು ಈ ಹಿಂದೆ ಶೌನಕಾದಿ ಮುನಿಗಳಿಗೆ ಉಪದೇಶ ಮಾಡಿದಂತಹ ಈ ಸತ್ಯನಾರಾಯಣವೆಂಬ ವ್ರತ ಮಾತ್ರದಿಂದ ನಾವು ಈ ಎಲ್ಲ ಸೌಭಾಗ್ಯವನ್ನು ಪಡೆಯಲು ಸಾಧ್ಯವಾಯಿತು ಮತ್ತು ಈ ಕಥೆ ಯಾವ ರೀತಿಯಾಗಿ ಈ ಭೂಲೋಕಕ್ಕೆ ಬಂತು, ಯಾವ ರೀತಿಯಾಗಿ ಈ ಸತ್ಯನಾರಾಯಣ ಸ್ವಾಮಿಯನ್ನು ಆರಾಧನೆ ಮಾಡಬೇಕು ಎಂಬಿತ್ಯಾದಿ ವಿವರಗಳನ್ನು 5 ಕಥೆಗಳ ಮೂಲಕವಾಗಿ ನಮಗೆ ಸತ್ಯನಾರಾಯಣ ಸ್ವಾಮಿಯ ಆರಾಧನೆಯಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಆದರೆ ಇಂದಿನ ಸೀಮಿತವಾದಂತಹ ಈ ಅವಧಿಯಲ್ಲಿ ಮರಾಠಿ ಸಂರಕ್ಷಣಾ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೂ, ಅದೇ ರೀತಿಯಾಗಿ ಮರಾಠಿ ಸಮಾಜಕ್ಕೂ ಮತ್ತು ಇಂದು ಈ ಸ್ಥಳದಲ್ಲಿ ಸತ್ಯನಾರಾಯಣ ಸ್ವಾಮಿಯ ಆರಾಧನೆಯಲ್ಲಿ ಪಾಲ್ಗೊಳ್ಳುವಂತಹ ನಿಮ್ಮೆಲ್ಲರಿಗೂ ಮತ್ತು ಭಜನಾ ಸೇವೆಯನ್ನು ಮಾಡಿದಂತಹ ಭಕ್ತಾದಿಗಳಿಗೂ ಭಜಕರಿಗೂ ಕೂಡ ವಿಶೇಷವಾದಂತಹ ಅನುಗ್ರಹವನ್ನು ಸ್ವಾಮಿಯು ದಯಪಾಲಿಸಬೇಕು ಎಂಬುದಾಗಿ ಮೊದಲಾಗಿ ದೇವರಲ್ಲಿ ಪ್ರಾರ್ಥಿಸಿಕೊಂಡು ಸತ್ಯನಾರಾಯಣ ಸ್ವಾಮಿಯ 108 ಹೆಸರುಗಳನ್ನು ದೇವರನ್ನು ಅರ್ಚನೆ ಮಾಡುವಂತಹ ಸಮಯ. ಓಂ ಸತ್ಯದೇವಾಯ ನಮಃ, ಓಂ ಸತ್ಯಾತ್ಮನೇ ನಮಃ, ಓಂ ಸತ್ಯನಿಧಯೇ ನಮಃ, ಓಂ ಸತ್ಯಸಂಕಲ್ಪಾಯ ನಮಃ, ಓಂ ಸತ್ಯಾಧೀಶಾಯ ನಮಃ, ಓಂ ಸತ್ಯರೂಪಾಯ ನಮಃ, ಓಂ ಸತ್ಯಸೇವ್ಯಾಯ ನಮಃ, ಓಂ ಸತ್ಯಪರ್ಮಾಯ ನಮಃ, ಓಂ ಸತ್ಯೋದರಾಯ ನಮಃ, ಓಂ ಸತ್ಯಧರಾಯ ನಮಃ, ಓಂ ಸತ್ಯಕಾಮಾಯ ನಮಃ, ಓಂ ಸತ್ಯೇಷ್ಟಾಯ ನಮಃ, ಓಂ ಸತ್ಯಪರಾಯಣಾಯ ನಮಃ, ಓಂ ಸತ್ಯಶೌರ್ಯಾಯ ನಮಃ, ಓಂ ಸತ್ಯವೃಕ್ಷಾಯ ನಮಃ, ಓಂ ಸತ್ಯಸಂತುಷ್ಟಾಯ ನಮಃ, ಓಂ ಸತ್ಯವೇದಾಯ ನಮಃ. ಇನ್ನು ಮುಂದಕ್ಕೆ ಪುತ್ತೂರು ಮರಾಠಿ ಯುವ ವೇದಿಕೆ ಕೊಂಬೆಟ್ಟು ಇವರ ವತಿಯಿಂದ ಕುಣಿತ ಭಜನೆ ಪ್ರಾರಂಭಗೊಳ್ಳಲಿದೆ. ದಯಮಾಡಿ ಎಲ್ಲ ಕುಣಿತ ಭಜನಾ ತಂಡದ ಸದಸ್ಯರು ವೇದಿಕೆ ಮುಂಭಾಗಕ್ಕೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಓಂ ಸತ್ಯವಪುಷೇ ನಮಃ, ಓಂ ಸತ್ಯಗ್ರಹರೂಪಿಣೇ ನಮಃ, ಓಂ ಸತ್ಯನಾರಾಯಣ ಸ್ವಾಮಿನೇ ನಮಃ. ಅಥ ಪತ್ರಪುಷ್ಪಪೂಜಾಂ ಚ ಸಮರ್ಪಯಿತ್ವಾ
ದಯಾಬ್ಧೆ ತ್ರಾಹಿ ಸಂಸಾರ ಸರ್ಪಾನ್ ಪುತ್ತೂರು ಮರಾಠಿ ಯುವ ವೇದಿಕೆ ಕೊಂಬೆಟ್ಟು ಈ ಕುಣಿತ ಭಜನಾ ತಂಡವು ವೇದಿಕೆ ಮುಂಭಾಗಕ್ಕೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇವರಿಗೆ ಶ್ರೀ ಬಾಲಕೃಷ್ಣ ಮುರುಂಗಿ ಇವರು ತಾಂಬೂಲ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಓಂ ಕಮಲಾಜೈ ನಮಃ, ಓಂ ಪದ್ಮಾಸನಾಜೈ ನಮಃ, ಓಂ ರಮಾಜೈ ನಮಃ, ಓಂ ಸೋಮಸೂರ್ಯಾಗ್ನಿಲೋಚನಾಜೈ ನಮಃ, ಓಂ ಚಂಡಿಕಾಜೈ ನಮಃ, ಓಂ ಅನಘಾಜೈ ನಮಃ, ಓಂ ರಮಾಜೈ ನಮಃ, ಓಂ ಪೀತಾಂಬರಧಾರಿಣ್ಯೈ ನಮಃ, ಓಂ ದಿವ್ಯಗಂಧಾನುಲೇಪನಾಜೈ ನಮಃ, ಓಂ ಇಂದಿರಾಜೈ ನಮಃ, ಓಂ ಸ್ವರೂಪಾಜೈ ನಮಃ, ಓಂ ವಾಂಛಿತಾರ್ಥ ಪುತ್ತೂರು ಮರಾಠಿ ಯುವ ವೇದಿಕೆ ಕೊಂಬೆಟ್ಟು ಇದರ ಎಲ್ಲ ಸದಸ್ಯರು ವೇದಿಕೆ ಮುಂಭಾಗಕ್ಕೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇವರಿಗೆ ಶ್ರೀ ಬಾಲಕೃಷ್ಣ ಮುರುಂಗಿ ಅವರು ತಾಂಬೂಲ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹಾಗೆಯೇ ಚಹಾ ತಿಂಡಿಯ ವ್ಯವಸ್ಥೆ ಇದೆ. ಯಾರೆಲ್ಲ ಚಹಾ ತಿಂಡಿ ಆಗಲಿಲ್ಲ ಅವರೆಲ್ಲ ವೇದಿಕೆಯ ಕೆಳಗೆ ಹೋಗಿ ಚಹಾ ತಿಂಡಿಯನ್ನು ಸ್ವೀಕರಿಸಬಹುದು. ಲಕ್ಷ್ಮೀ ಪೂಜಾಂ ಸಮರ್ಪಯಾಮಿ ಅಥ ಆಭರಣ ಪೂಜಾಂ ಜಗರಿಷ್ಯೆ. ಓಂ ದಯಾಬ್ಧೆ ತ್ರಾಹಿ ಸಂಸಾರ ಸರ್ಪಾನ್ ಮಾಂ ಶರಣಾಗತಂ ಭಕ್ತ್ಯಾ ಸಮರ್ಪಯೇ ತುಭ್ಯಂ ಪ್ರಥಮಾಭರಣಾರ್ಚತಂ ನಾರಾಯಣಾಯ ನಮಃ. ಇದೀಗ ಓಂ ಮುಂದಿನ ನರಾಯ ಭಜನಾ ತಂಡ ನಮಃ. ಓಂ ನರಾಯ ಪುತ್ತೂರು ನಮೋ ಮರಾಠಿ ಯುವ ಉತ್ತಮಾಯ ವೇದಿಕೆ ನಮಃ. ಕೊಂಬೆಟ್ಟು ಓಂ ಆದಿಮಧ್ಯಾಂ ವೇದಿಕೆಯ ದಶೋನ್ಯಾಯ ಮುಂಭಾಗದಲ್ಲಿದ್ದಾರೆ. ನಮಃ. ಓಂ ವಿಷ್ಣವೇ ನಮಃ. ಓಂ ಸೃಷ್ಟಿಸ್ಥಿತಿ ಸಂಹಾರಕಾಯ ನಮಃ. ಓಂ ದಾಮೋದರಾಯ ದಯವಿಟ್ಟು ಗಮನಿಸಿ, ನಮಃ. ನಿಮಗೆ ಅರ್ಧ ಗಂಟೆಯ ಕಾಲಾವಕಾಶ ಇರುತ್ತದೆ. ಈ ತಂಡದ ನಂತರ ಶ್ರೀದೇವಿ ಭಜನಾ ಮಂಡಳಿ ಮುಂಡೋ ಮೂಲೆ ಇವರು ತಯಾರಿರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹೌದು. ಮುಂದಿನ ಭಜನಾ ತಂಡ ಪುತ್ತೂರು ಶ್ರೀ ಮಹಮ್ಮಾಯಿ ಕುಣಿತ ಭಜನಾ ತಂಡ ಸಾಜಾ. ಇದೀಗ ಪುತ್ತೂರು ಮರಾಠಿ ಯುವ ವೇದಿಕೆ ಕೊಂಬೆಟ್ಟು ಇಲ್ಲಿನ ಭಜಕರು ಮುಂದಿನ ಭಜನೆಗಾಗಿ ವೇದಿಕೆ ಹತ್ರ ಬರಬೇಕು. ಭಜನಾ ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಭಜನಾ ತಂಡಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಶ್ರೀ ಬಾಲಕೃಷ್ಣ ಮುರುಂಗಿ ಅವರು ಮೈಕ್ ಪಾಯಿಂಟ್ ಬಳಿ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಮೈಕ್ ಪಾಯಿಂಟ್ ಬಳಿ ಇದ್ದ ಒಂದು ಪೆನ್ ಡ್ರೈವ್ ಯಾರು ತಕೊಂಡು ಹೋಗಿದ್ದಲ್ಲಿ ದಯವಿಟ್ಟು ಮೈಕ್ ಪಾಯಿಂಟ್ ಬಳಿ ತಲುಪಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಮೈಕ್ ಪಾಯಿಂಟ್ ಬಳಿ ಇದ್ದ ಪೆನ್ ಡ್ರೈವ್ ತೆಗೆದುಕೊಂಡು ಹೋದವರು ದಯಮಾಡಿ ಮೈಕ್ ಪಾಯಿಂಟ್ ಬಳಿ ಹಿಂದಿರುಗಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಶ್ರೀ ಬಾಲಕೃಷ್ಣ ಮುರುಂಗಿ ಅವರು ಮೈಕ್ ಪಾಯಿಂಟ್ ಬಳಿ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ.
ಪುತ್ತೂರು ಮರಟಿ ಯುವ ವೇದಿಕೆ ಕೊಂಬೆಟ್ಟು ಇಲ್ಲಿನ ಭಜನಾ ತಂಡದವರು ಭಜನಾ ಸೇವೆಯನ್ನು ನಡೆಸಿಕೊಡ್ತಾ ಇದ್ದಾರೆ. ಕಲಾ ತಂಡಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಗಣಪತಿ
ವಧುವರರ ಅನ್ವೇಷಣೆ ಕೌಂಟರ್ ಬಳಿ ಜನಸಂಖ್ಯೆ ತುಂಬಿದೆ. ಹಾಗಾಗಿ ಒಂದು ಮನೆಯಿಂದ ಇಬ್ಬರು ಮಾತ್ರ ಅಲ್ಲಿರಿ, ಬಾಕಿದವರು ಸಭಾಂಗಣದ ಒಳಗೆ ಬಂದು ಕೂತುಕೊಳ್ಳಿ. ಸಂಚಾಲಕರ ಗಮನಕ್ಕೆ, ಸ್ವಯಂ ಸೇವಕರ ಗಮನಕ್ಕೆ, ಅಲ್ಲಿ ಒಂದು ಮನೆಯಿಂದ 2 ಜನ ಮಾತ್ರ ಇರುವ ಹಾಗೆ ನೋಡಿಕೊಳ್ಳಿ. ಮಿಕ್ಕಿದವರು ಸಭಾಂಗಣದ ಒಳಗೆ ಬಂದು ಕುಳಿತುಕೊಳ್ಳುವ ಹಾಗೆ ವ್ಯವಸ್ಥೆ ಮಾಡಿ. ವಧುವರರ ಕೌಂಟರ್ ಬಳಿ ಜನಜಂಗುಳಿ ಆಗುತ್ತಿದೆ. ಹಾಗಾಗಿ ಒಂದು ಮನೆಯಿಂದ ಬರೀ 2 ಸದಸ್ಯರು ಮಾತ್ರ ಅಲ್ಲಿರಿ, ಮಿಕ್ಕಿದವರೆಲ್ಲ ಸಭಾಂಗಣದ ಒಳಗೆ ಬಂದು ಕುಳಿತುಕೊಳ್ಳಿ. ಧನ್ಯವಾದಗಳು. ಓಂ ಸೂತೌವಾಚ ಅಥಾಂ ನಚ್ಚಂ ಪ್ರವಕ್ಷ್ಯಾಮಿ ಸನತ್ವಂ ಮನುಧತ್ತಮಾಃ ಆಸೀದಂಗಧ್ವಜೋ ರಾಜಾ ಪ್ರಜಾಪಾಲನ ತತ್ಪರಃ ಸಾರಂ ಗತ್ಯದೇವಸ್ಯ ತ್ಯಕ್ವಾ ದುಃಖಮಪಾಪತಃ ತಸ್ಯ ಪುತ್ರಶತಂ ನಷ್ಟಂ ವರದಾನ್ಯಾದಿಕಂ ಜಗದೆ ಸತ್ಯದೇವೇನ ವತ್ಸರತಂ ನಾಗಿದ್ಮಾನಕ್ಷತಂ ರಸ್ತತ್ರೇವ
ಹಲೋ ಹಲೋ ಡಾಕ್ಟರ್ ಚಂದ್ರಶೇಖರ ಎಂ ಸೀನಿಯರ್ ಪ್ರೊಫೆಸರ್ ಮೈಸೂರು ಯೂನಿವರ್ಸಿಟಿ. ತಾವು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿಯಲ್ಲಿದ್ದೀರಾ ಸರ್? ನಿಮ್ಮನ್ನು ನಾವು ಪ್ರೀತಿಪೂರ್ವಕ ಸ್ವಾಗತಿಸುತ್ತಿದ್ದೇವೆ.
ಹರಿಯೋ ಸಮಾಜ ಬಾಂಧವರಲ್ಲಿ ಒಂದು ವಿನಂತಿ, ತಾವು ದಯವಿಟ್ಟು ಹಿಂಬದಿ ಕೂತಿರುವಂಥ ಎಲ್ಲ ಸಮಾಜ ಬಾಂಧವರು ವೇದಿಕೆಯ ಮುಂಭಾಗಕ್ಕೆ ಬರಬೇಕಾಗಿ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿಸಿಕೊಳ್ತಾ ಇದ್ದೇವೆ. ವೇದಿಕೆಯ ಮುಂಭಾಗದಲ್ಲಿ ಈ ಸಭಾಂಗಣದ ಹಿಂದೆ ಇರುವಂತಹ ಸಮಾಜ ಬಾಂಧವರು ತಾವು ದಯವಿಟ್ಟು ಎದುರು ಬಂದು ತಮ್ಮ ಆಸನವನ್ನು ಸ್ವೀಕರಿಸಬೇಕಾಗಿ ಮತ್ತೊಮ್ಮೆ ವಿನಂತಿಸಿಕೊಳ್ತಾ ಇದ್ದೇವೆ. ಹಲೋ, ಮರಾಠಿ ಸಂಭ್ರಮ 2025 ಕಾರ್ಯಕ್ರಮಕ್ಕೆ ನಮ್ಮ ಪುತ್ತೂರಿನ ಜನಪ್ರಿಯ ಮಾಜಿ ಶಾಸಕರು ಸಂಜೀವ ಮಠಂದೂರ್ ಅವರು ಆಗಮಿಸಿದ್ದೀರಿ ಸರ್. ತಮ್ಮನ್ನು ಗುರುತಿಸಿ ಗೌರವಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲೇ ನಮ್ಮ ಈ ದಿನದ ಸಂಪನ್ಮೂಲ ವ್ಯಕ್ತಿಗಳು ಕೂಡ ಈಗಾಗಲೇ ಆಗಮಿಸಿದ್ದಾರೆ. ಕೆನರಾ ಬ್ಯಾಂಕಿನ ಅಧಿಕಾರಿಗಳು, ಅದೇ ರೀತಿಯಲ್ಲೇ BG ನಾಯ್ಕ, ನಿವೃತ್ತ ನಿರ್ದೇಶಕರು, ಕೃಷಿ ವಿಭಾಗ, ಭಾರತ ಸರ್ಕಾರ, ಇವರು ಕೂಡ ಆಗಮಿಸಿದ್ದಾರೆ. ತಮ್ಮೆಲ್ಲರನ್ನು ಕೂಡ ಗುರುತಿಸಿ ಸ್ವಾಗತಿಸ್ತಾ ಇದ್ದೇವೆ. Bye.
ಭಕ್ತಾದಿಗಳ ಗಮನಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಹಾಮಂಗಳಾರತಿ ನಡೆಯಲಿದೆ. ಎಲ್ಲ ಪದಾಧಿಕಾರಿಗಳು, ಸ್ವಯಂ ಸೇವಕರು ಎಲ್ಲರೂ ಸಭಾಂಗಣದೊಳಗೆ ಹಾಜರಾಗಿ ಇರಬೇಕಾಗಿ ವಿನಂತಿಸುತ್ತಿದ್ದೇನೆ. ಆ ಬಳಿಕ ಮುಂದಿನ ಕಾರ್ಯಕ್ರಮ ವ್ಯಕ್ತಿ ವಿಕಾಸನ ಕಾರ್ಯಕ್ರಮ. ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜೆಯ ಮಂಗಳಾರತಿ ನಡೀತಾ ಇದೆ. ಎಲ್ಲ ಪದಾಧಿಕಾರಿಗಳು ಹಾಗೆಯೇ ಸಾರ್ವಜನಿಕ ಬಂಧುಗಳು ಮಹಾಮಂಗಳಾರತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ವಿನಂತಿ. ಇದೀಗ ಪುತ್ತೂರು ಮರಾಠಿ ಯುವ ವೇದಿಕೆ ಕೊಂಬೆಟ್ಟು ಇವರಿಗೆ ನಮ್ಮ ಸಂಘದ ಉಪಾಧ್ಯಕ್ಷರಾಗಿರುವ ಶ್ರೀಯುತ ಸದಾಶಿವ ಕೆ ನಾಯ್ಕ್ ಇವರು ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಪುತ್ತೂರು ಮರಾಠಿ ಯುವ ವೇದಿಕೆ ಕೊಂಬೆಟ್ಟು ಇದರ ಸರ್ವ ಸದಸ್ಯರು ವೇದಿಕೆ ಮೇಲೆ ಬರಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಮಂಗಳಾರತಿಯ ಸಮಯ ಆಯಿತು. ಹಲೋ 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 ಎಲ್ಲ ಪದಾಧಿಕಾರಿಗಳು ಎದುರು ಭಾಗಕ್ಕೆ ಬರಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಸತ್ಯನಾರಾಯಣ ಪೂಜಾ ಕಾರ್ಯಕ್ರಮದ ಅಂತಿಮ ಕ್ಷಣ ಇದು.
ಸತ್ಯನಾರಾಯಣಂ ದೇವಂ ವಂದೇಹಂ ಕಾಮದಂ ಪ್ರಭಂ ಲೀಲಯಾ ವಿತತಂ ವಿಶ್ವಂ ಯೇನ ತಸ್ಮೈ ನಮೋ ನಮಃ. ಲಕ್ಷ್ಮೀ ಸಹಿತ ಸತ್ಯನಾರಾಯಣ ಸ್ವಾಮಿನೇ ನಮಃ. ಜ್ಞಾನಿತಾಮಪಿ ಚೇತಾಂಸಿ ದೇವಿ ಭಗವತಿ ಸಾ ಬಲಾದಾಕೃಷ್ಯ ಮೋಹಾಯ ಮಹಾಮಾಯಾ ಪ್ರಯಚ್ಛತಿ. ಶ್ರೀಕುಲದೇವತಾ ಮಹಾಮಾಯಾಜೈ ನಮಃ. ವೇದೋಕ್ತ ಮಂಗಳನೀರಾಜನಾನಂತರಂ ಮನೋರಥ ಪ್ರಾರ್ಥನಾನ್ ಪ್ರಾರ್ಥಯಾಮಃ. ಮಾಂತ ಭಕ್ತಾದಿಗಳ ನಿಖಿಲ್ ಉಂತನಲ್ಪನೆ ಆರತಿ ಬರ್ಪಣು ಆರತಿ ಇಲ್ಲದೆ ತಂದು ನಮ್ಮ ಇನಿತ್ತ ಈ ಸತ್ಯನಾರಾಯಣ ಸ್ವಾಮಿನ ಪೂಜಿತ ಪ್ರಸನ್ನ ನಮ್ಮೆಲ್ಲರನ್ನ ಭಜನೆಯನ್ನ ಮುಖೇನ ನಮ್ಮ ಚಿತ್ತವನ್ನ ಭಜನೆಗೆ ಹರಿಸಿದಂತಹ ಮರಾಠಿ ಯುವ ವೇದಿಕೆ ಭಜನಾ ತಂಡ ಕೊಂಬೆಟ್ಟು ಇವರನ್ನ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ವಿ. ಯಾರು ಕೂಡ ಬೇಸರ ಮಾಡಬೇಡಿ. ದಯವಿಟ್ಟು ದೇವತಾ ಪ್ರಾರ್ಥನೆಯನ್ನು ಮಾಡುವಂತಹ ಸಮಯದಲ್ಲಿ ಆದಷ್ಟು ಭಕ್ತಿಯಲ್ಲಿ 2 ನಿಮಿಷ, ಜಾಸ್ತಿ ಹೇಳೋದಿಲ್ಲ ನಾನು. ನೀವು ಕೂಡ ನನ್ನೊಟ್ಟಿಗೆ ಸೇರಿಕೊಂಡು ದೇವರ ಪ್ರಾರ್ಥನೆಯನ್ನು ಮಾಡಿ ಆಮೇಲೆ ಸೂಚನೆಯನ್ನು ಕೊಡಿ. ಖಂಡಿತವಾಗಿಯೂ ನಾವು ಈ ಮರಾಠಿ ಸಮಾಜದ ಸಂರಕ್ಷಣೆ, ನಮ್ಮ ಆಚಾರ ವಿಚಾರಗಳು, ಇದನ್ನು ಮುಂದಿನ ಜನಾಂಗಕ್ಕೆ ತಿಳಿಸುವಂತಹ ಕಾರ್ಯ ಈ ಮರಾಠಿ ಸಂರಕ್ಷಣಾ ಸಮಿತಿಯ ಮುಖೇನ ನಡೀತಾ ಉಂಟು. ಅದಕ್ಕೋಸ್ಕರ ನಡೀತಾ ಇರುವಂಥ ಈ ಪೂಜೆ ಮಾತ್ರವಲ್ಲ, ಭಜನಾ ಸೇವೆ ಇರ್ಬೋದು, ಎಲ್ಲ ಕೆಲಸಗಳು ಕಾರ್ಯಗಳು ಕೂಡ ನಮ್ಮ ಮರಾಠಿ ಸಂಪ್ರದಾಯಗಳಿಗೆ ಮೀರಿ ಹೋಗಬಾರದು. ಆದ ಕಾರಣ ಮರಾಠಿ ಸಂಪ್ರದಾಯ ಯಾವ ರೀತಿಯಾಗಿ ಹಿಂದೊಂದು ಕಾಲದಲ್ಲಿತ್ತು, ಅದೇ ರೀತಿಯಾಗಿ ಮುಂದಿನ ಜನಾಂಗ ಒಳ್ಳೆಯ ರೀತಿಯಾದಂತಹ ಶಿಸ್ತು ಮಾರ್ಗದರ್ಶನವನ್ನು ಹಿರಿಯರ ಮೂಲಕವಾಗಿ, ಹಿರಿಯರ ಆಚರಣೆಗಳ ಮೂಲಕವಾಗಿ ಅದನ್ನು ತಿಳಿದುಕೊಂಡು ಬಾಲ್ಯಕಾಲದಲ್ಲಿ ಅದನ್ನು ಅಳವಡಿಸಿಕೊಂಡರೆ ಮಾತ್ರ ನಮ್ಮ ಸಮಾಜ ಉದ್ಧಾರ ಆಗಲಿಕ್ಕೆ ಸಾಧ್ಯ. ಆದ ಕಾರಣ ದೇವತಾ ಸೇವೆಯನ್ನು ನಾವು ಪ್ರತಿನಿತ್ಯ ಬೆಳಗ್ಗೆ ಎದ್ದು ರಾತ್ರಿ ಮಲಗುವ ತನಕವೂ ಕೂಡ ಪ್ರತಿನಿತ್ಯವೂ ಕೂಡ ಕುಲದೇವರಾದಂಥ ಮಹಾಮಾಯೆಯ ಆರಾಧನೆಯನ್ನು ಮಾಡುವವರು. ನಾವು ಮಾಡುವಂತಹ ಪ್ರತಿಯೊಂದು ಕೆಲಸದಲ್ಲಿ ಕೂಡ ಜಗನ್ಮಾತೆಯ ಅನುಗ್ರಹ, ಅದೇ ರೀತಿಯಾಗಿ ಲಕ್ಷ್ಮೀ ಸಹಿತನಾದಂಥ ಸತ್ಯನಾರಾಯಣ ಸ್ವಾಮಿಯ ಅನುಗ್ರಹದ ಒಂದಿಗೆ ಎಲ್ಲ ರೀತಿಯ ಸೌಭಾಗ್ಯಗಳು ಕೂಡ ನಮ್ಮ ಈ ಮರಾಠಿ ಸಮಾಜಕ್ಕೂ ಪ್ರಾಪ್ತವಾಗಬೇಕು. ಮಾತ್ರವಲ್ಲ, ಎಲ್ಲರಿಗೂ ಲೋಕಕ್ಕೆ ಸುಭಿಕ್ಷ ಉಂಟಾಗಬೇಕು ಎಂಬಂತಹ ಪ್ರಾರ್ಥನೆಯೊಂದಿಗೆ ಆರಂಭಗೊಂಡಂತಹ ಸತ್ಯನಾರಾಯಣ ಸ್ವಾಮಿಯ ಆರಾಧನೆಯನ್ನು ಎಲ್ಲರ ಪರವಾಗಿ ದಂಪತಿಗಳು ವಿಶೇಷವಾಗಿ ಸಂಕಲ್ಪವನ್ನು ಮಾಡಿಕೊಂಡರು. ಲೋಕಕ್ಷೇಮ ಆಗಬೇಕು, ಕೇವಲ ನಮ್ಮ ಸಮಾಜ ಉದ್ಧಾರ ಆಗಬೇಕು ಅಂತ ಮಾತ್ರ ಸಂಕಲ್ಪವಲ್ಲ, ಸರ್ವೇ ಭವಂತು ಸುಖಿನಃ. ನಮ್ಮ ಈ ಲೋಕಕ್ಕೆ ಬರುವಂತಹ ಯಾವುದೇ ರೀತಿಯ ಕಂಟಕಗಳಿದ್ದರೆ ಅದೆಲ್ಲವನ್ನು ಕೂಡ ಸತ್ಯನಾರಾಯಣ ಸ್ವಾಮಿಯು ಪರಿಹಾರ ಮಾಡಿಕೊಟ್ಟು, ಪ್ರಧಾನವಾಗಿ ಒಂದು ಮರವೊಂದು ಗಟ್ಟಿಯಾಗಿ ನಿಂತು ಬೆಳೀಬೇಕು ಅಂತ ಹೇಳಿದರೆ ಆ ಮರದ ತಾಯಿ ಬೇರು ಗಟ್ಟಿಯಾಗಿರಬೇಕಂತೆ. ಆ ಕೇವಲ ತಾಯಿ ಬೇರನ್ನು ಸಂರಕ್ಷಣೆ ಮಾಡದೆ ನಾವು ಮರಕ್ಕೆ ಎಷ್ಟು ನೀರಿರಿದ್ರೂ ಕೂಡ ಆ ಮರವು ಸುದೃಢವಾಗಿ ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಈ ಮರಾಠಿ ಸಮಾಜದ ಎಲ್ಲ ಹಿರಿಯರು ಕೂಡ ಅದನ್ನು ಮನದಟ್ಟು ಮಾಡಿಕೊಂಡು ವಿಶೇಷವಾಗಿ ಸತ್ಯನಾರಾಯಣ ಸ್ವಾಮಿಯ ಆರಾಧನೆಯ ಮೂಲಕ ಯಾವ ರೀತಿಯಾಗಿ ಸತ್ಯನಾರಾಯಣ ಸ್ವಾಮಿ ಲಕ್ಷ್ಮೀ ಸಹಿತನಾಗಿರ್ತಾನೆ, ಅದೇ ರೀತಿಯಾಗಿ ಈ ಮರಾಠಿ ಸಂರಕ್ಷಣಾ ಸಮಿತಿಯವರು ವಿಶೇಷವಾಗಿ ಇಂದಿನ ದಿನ ವಧೂವರರ ಒಂದು ಅನ್ವೇಷಣೆಯ ಒಂದು ಕಾರ್ಯಕ್ರಮವನ್ನು ಕೂಡ ಅತ್ಯಂತ ಸೊಗಸಾಗಿ ಇನ್ನೊಂದು ನಡೆಸುವವರಿದ್ದಾರೆ. ಸತ್ಯನಾರಾಯಣ ಸ್ವಾಮಿಯು ಲಕ್ಷ್ಮೀ ಸಹಿತನಾಗಿ ಅವರೆಲ್ಲರಿಗೂ ಅವರ ದಾಂಪತ್ಯ ಜೀವನದಲ್ಲಿ ಸುಖ ದಾಂಪತ್ಯವನ್ನು ಅನುಗ್ರಹಿಸಬೇಕು. ಯಾರಿಗೆಲ್ಲ ಉತ್ತಮವಾಗಿ ಕನ್ಯಾನ್ವೇಷಣೆ ಆಗಬೇಕು ಅವರಿಗೆ ಲಕ್ಷ್ಮಿಯ ರೂಪದ ಕನ್ಯೆಯು ಈ ಸ್ಥಳದಿಂದ ಪ್ರಾಪ್ತವಾಗಬೇಕು. ಅದೇ ರೀತಿಯಾಗಿ ಯಾರಿಗೆಲ್ಲ ವರಪ್ರಾಪ್ತಿ ಆಗಬೇಕು ಅಂತಹ ವರವನ್ನು ಕೂಡ ಸ್ವಾಮಿಯು ಈ ಸ್ಥಳದಿಂದ ಅನುಗ್ರಹಿಸಲಿ. ಎಲ್ಲರಿಗೂ ಕೂಡ ಶರೀರಕ್ಕೆ ಆರೋಗ್ಯ, ಮನಸ್ಸಿಗೆ ನೆಮ್ಮದಿ, ಸಾಂಸಾರಿಕವಾದಂತಹ ಸರ್ವ ಸೌಖ್ಯ, ದಾಂಪತ್ಯ ಜೀವನದಲ್ಲಿಯೂ ಅಭಿವೃದ್ಧಿಯನ್ನು ಅನುಗ್ರಹಿಸಿ ಧರ್ಮ ಪ್ರಜಾಸಿದ್ಧಿಯಾಗಲಿ. ನಮ್ಮ ಹಿಂದೂ ಸಮಾಜ ಇನ್ನಷ್ಟು ಸುದೃಢವಾಗಿ ನೆಲೆಗೊಳ್ಳುವ ರೀತಿಯಲ್ಲಿ ಸತ್ಯನಾರಾಯಣ ಸ್ವಾಮಿಯು ಎಲ್ಲರನ್ನೂ ಅನುಗ್ರಹಿಸಲಿ. ಮಕ್ಕಳಿಗೂ ವಿದ್ಯಾ ಬುದ್ಧಿಯನ್ನು ಪ್ರಜೆಗಳ ನಿರ್ಮಾಣ ಆಗುವಂತಹ ರೀತಿಯಲ್ಲಿ ಸತ್ಯನಾರಾಯಣ ಸ್ವಾಮಿಯು ಕುಲದೇವರಾಂತ ಮಹಾಮಾಯೆಯು ನಮ್ಮೆಲ್ಲರನ್ನು ಕಾಪಾಡಿಕೊಂಡು ಬರಲಿ ಅಂತ ಪ್ರಸನ್ನ ಕಾಲದಲ್ಲಿ ನಾವೆಲ್ಲರೂ ತಾಯಿಯಲ್ಲಿ ಪ್ರಾರ್ಥಿಸೋಣ. ಸತ್ಯನಾರಾಯಣ ಸ್ವಾಮಿಯಲ್ಲಿ ಕೂಡ ಪ್ರಾರ್ಥಿಸೋಣ. ಎಲ್ಲರೂ ಕೂಡ ನಿಂತಲ್ಲಿಂದಲೇ ಒಂದು ಶ್ಲೋಕವನ್ನು ಹೇಳಿಕೊಡುತ್ತೇನೆ, ಅದನ್ನು ಹೇಳಿ ಅಕ್ಷತೆಯನ್ನು ತಲೆಗೆ ನಿವಾಳಿಸಿ ಈ ದೇವರ ಪಾದದಲ್ಲಿ ಸಮರ್ಪಣೆ ಮಾಡಬೇಕು. ಓಂ ಶ್ರದ್ಧಾಂ, ಎಲ್ಲರೂ ಕೂಡ ಹೇಳಿಕೊಳ್ಳಿ. ಮೇಧಾಂ
ಯಶಃ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ತೇಜಃ ಆರೋಗ್ಯಂ ದೇಹಿ ಮೇ ಜಗದೀಶ್ವರ. ಸತ್ಯನಾರಾಯಣ ಸ್ವಾಮಿಯ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ. ಮಹಾಲಕ್ಷ್ಮೀ ಸ್ವರೂಪಳಾದಂತಹ ಮಹಾಮಾಯೆಯ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ. ಅಕ್ಷತೆಯನ್ನು ಹಾಕಿದ್ದೀನಿ. ವೇದೋಕ್ತ ಮಂತ್ರಾಕ್ಷತಾ ಪರಸ್ಪರ ಮನೋರಥಾನ್ ಸಮರ್ಪಯಾಮಿ. ಇನ್ನು ಮಾಧ್ಯಮದವರು ಸೂಚನೆಯನ್ನು ಕೊಡಬಹುದು. ಕೊಂಬೆಟ್ಟಿನ ಭಜನಾ ತಂಡ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೀವಿ. ಸಂರಕ್ಷಣಾ ಸಮಿತಿಯ ಉಪಾಧ್ಯಕ್ಷರಾಗಿರುವಂತಹ ಶ್ರೀ ಸದಾಶಿವನಾಯ್ಕ ಬನ್ನೂರು ನೆನಪಿನ ಕಾಣಿಕೆಯನ್ನಿತ್ತು ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಮುಂದೆ ನಮ್ಮೆಲ್ಲರ ಚಿತ್ತ ದೇಶದ ಅತ್ಯಂತ ಹೆಸರಾಂತ ಬ್ಯಾಂಕ್ಗಳಲ್ಲಿ ಒಂದಾಗಿರುವ ಗೌರವ ಹಾಗೂ ವಿಶ್ವಾರ್ಹ ಬ್ಯಾಂಕ್ಗಳಲ್ಲಿ ಒಂದಾಗಿರುವಂತಹ ಕೆನರಾ ಬ್ಯಾಂಕ್ ಪ್ರಾಯೋಜಕತ್ವದಲ್ಲಿ ವ್ಯಕ್ತಿ ವಿಕಸನ ಕಾರ್ಯಕ್ರಮ. ತಾವೆಲ್ಲರೂ ಕೂಡ ತಮ್ಮ ದೂರವಾಣಿಯನ್ನು ಮೊಬೈಲನ್ನು ಸೈಲೆಂಟಲ್ಲಿಟ್ಟು ಚಿತ್ತವನ್ನು ವೇದಿಕೆಯತ್ತ ಕೊಡಬೇಕು. ಕೆನರಾ ಬ್ಯಾಂಕ್ ಪ್ರಾಯೋಜಕತ್ವದಲ್ಲಿ ವ್ಯಕ್ತಿ ವಿಕಸನ ಕಾರ್ಯಕ್ರಮ ನಡೆಸಿಕೊಡ್ತಾರೆ ತಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ವಾಸುದೇವ ಬೆಳ್ಳ, ಪ್ರಾಂಶುಪಾಲರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮುಲ್ಕಿ ಮಂಗಳೂರು. ಇವರ ಜೊತೆಗೆ ಸಂರಕ್ಷಣಾ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಅಶೋಕ್ ನಾಯ್ಕ್ ಕೆದಿಲ, ಉಪಾಧ್ಯಕ್ಷರಾಗಿರುವಂತಹ ಸದಾಶಿವನಾಯ್ಕ ಬನ್ನೂರು ಹಾಗೂ ಶಿಕ್ಷಣ ಸಂಚಾಲಕರಾಗಿರುವಂತಹ ಶ್ರೀಮತಿ ಉಷಾ ಕಿರಣ್ ಅವರು ಕೂಡ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೀವಿ. ದಯವಿಟ್ಟು ಸಭಾಂಗಣದ ಹಿಂದೆ ನಿಂತಿರುವಂಥ ಎಲ್ಲರೂ ಕೂಡ ನಿಶಬ್ದ ರೀತಿಯಲ್ಲಿ ನಮ್ಮ ಜೊತೆ ಸಹಕರಿಸಬೇಕು. ಇದು ನಮ್ಮ ಕಾರ್ಯಕ್ರಮ, ನಮ್ಮ ಮರಾಠಿ ಜನಾಂಗದ ಕಾರ್ಯಕ್ರಮ ಎನ್ನುವಂತಹ ಮನೋಭಾವನೆಯನ್ನು ಇಟ್ಟುಕೊಂಡು ನಮ್ಮ ಜೊತೆ ಸಹಕರಿಸಬೇಕು. ತಮ್ಮ ತಮ್ಮ ಆಸನದಲ್ಲಿ ಆಸೀನರಾಗಬೇಕು. ಕೆಲವೇ ಕ್ಷಣಗಳಲ್ಲಿ ಕೆನರಾ ಬ್ಯಾಂಕ್ ಪ್ರಾಯೋಜಕತ್ವದಲ್ಲಿ ವ್ಯಕ್ತಿ ವಿಕಸನ ಕಾರ್ಯಕ್ರಮ. ದಯವಿಟ್ಟು ಸಭಾಂಗಣದ ಹಿಂದೆ ನಿಂತ್ಕೊಂಡಂತಹ ಎಲ್ಲ ಸಮಾಜ ಬಾಂಧವರು ತಮ್ಮ ತಮ್ಮ ಆಸನದಲ್ಲಿ ಆಸೀನರಾಗಬೇಕು. ಇದೀಗ ವೇದಿಕೆಯತ್ತ ನಮ್ಮೆಲ್ಲರ ಚಿತ್ತ ಕೆನರಾ ಬ್ಯಾಂಕ್ ಪ್ರಾಯೋಜಕತ್ವದಲ್ಲಿ ವ್ಯಕ್ತಿ ವಿಕಸನ ಕಾರ್ಯಕ್ರಮ. ವೇದಿಕೆಯಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಡಾಕ್ಟರ್ ವಾಸುದೇವ ಬೆಳ್ಳ ಅವರ ಮಾತುಗಳಿಗಾಗಿ ನಾವೆಲ್ಲ ಕಾತೊರೆಯುತ್ತಾ ಇದ್ದೀವಿ. ಅವರ ಜೊತೆಗೆ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಅಧ್ಯಕ್ಷರಾಗಿರುವಂತಹ ಅಶೋಕ್ ನಾಯ್ಕ್ ಕೆದಿಲ, ಉಪಾಧ್ಯಕ್ಷರಾಗಿರುವಂತಹ ಸದಾಶಿವನಾಯ್ಕ ಬನ್ನೂರು, ಶಿಕ್ಷಣ ಸಂಚಾಲಕರಾಗಿರುವಂತಹ ಶ್ರೀಮತಿ ಉಷಾ ಕಿರಣ್ ವೇದಿಕೆಯಲ್ಲಿದ್ದಾರೆ. ಅತಿಥಿಗಳನ್ನು ಸ್ವಾಗತಿಸಬೇಕು ಅಂತ ಶಿಕ್ಷಣ ಸಂಚಾಲಕರಾಗಿರುವಂತಹ ಉಷಾ ಕಿರಣ್ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀವಿ. ಧ್ವನಿವರ್ಧಕದವರು ವೇದಿಕೆ ತೆರಳಬೇಕು. ಧ್ವನಿವರ್ಧಕ ಸಂಚಾಲಕರು ಕರುಣಾಕರ ಮುಂಡೋಮೂಲೆ ಧ್ವನಿವರ್ಧಕದ ಸಂಚಾಲಕರಾಗಿರುವಂತಹ ವೇದಿಕೆಯತ್ತ ತೆರಳಬೇಕು. ಅತಿಥಿಗಳಿಗೆ ಸ್ವಾಗತ. ಶಿಕ್ಷಣ ಸಂಚಾಲಕಿಯಾಗಿರುವಂತಹ ಉಷಾ ಕಿರಣ್ ಅವರು. ಎಲ್ಲರಿಗೂ ನಮಸ್ಕಾರಗಳು. ಜೀವನ ಎಂಬುದು ಕೇವಲ ಬದುಕಲ್ಲ, ನಮ್ಮನ್ನು ನಾವು ಅರಿತು ಉತ್ತಮವಾಗಿ ಬೆಳೆಯುವುದು. ವ್ಯಕ್ತಿತ್ವ ವಿಕಾಸನವೆಂದರೆ ಕೇವಲ ಹೊರಗಿನ ಆಕಾರವಲ್ಲ,
ನಮ್ಮ ಆಲೋಚನೆ, ಆತ್ಮವಿಶ್ವಾಸ, ಸಂವಹನೆ, ಕೌಶಲ್ಯ ಹಾಗೂ ಜೀವನದತ್ತ ನಮ್ಮ ದೃಷ್ಟಿಕೋನವನ್ನು ರೂಪಿಸುವ ಪ್ರಕ್ರಿಯೆ. ಇಂತಹ ಮಹತ್ವದ ಕಾರ್ಯಕ್ರಮಕ್ಕೆ ನೀವು ಎಲ್ಲರೂ ಸಾಕ್ಷಿಯಾಗಿರುವುದು ನಮಗೆ ಅತ್ಯಂತ ಸಂತೋಷದ ವಿಷಯ. ಮೊದಲಿಗೆ ಇವತ್ತು ನಮ್ಮ ಜೊತೆಗೆ ವ್ಯಕ್ತಿತ್ವ ವಿಕಾಸನದ ತಜ್ಞರಾದ ಡಾಕ್ಟರ್ ವಾಸುದೇವ ಬೆಳ್ಳೆ, ಪ್ರಾಂಶುಪಾಲರು, ಸರಕಾರಿ ಪದವಿ ಪೂರ್ವ ಕಾಲೇಜು ಮುಲ್ಕಿ, ಮಂಗಳೂರು. ಇವರು ತಮ್ಮ ಅನುಭವದ ಮಾತುಗಳ ಮೂಲಕ ನಮ್ಮ ಬದುಕಿಗೆ ದಿಕ್ಸೂಚಿಯಾಗಲಿದ್ದಾರೆ. ಇವರಿಗೆ ನಮ್ಮ ಸಂಘದ ಪರವಾಗಿ ಸ್ವಾಗತ ಬಯಸುತ್ತಿದ್ದೇನೆ. ಸ್ವಾಗತ ಸರ್ ನಿಮಗೆ. ಇವರಿಗೆ ನಮ್ಮ ಸಂಘದ ಸಂಚಾಲಕರಾದ ಶ್ರೀಧರ್ ಮುಂಡಮೂಲೆ ಇವರು ತಾಂಬೂಲ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಹಾಗೆಯೇ ಕರಾವಳಿಯ ಸಂಪ್ರದಾಯದಂತೆ ತಾಂಬೂಲವನ್ನು ಕಟ್ಟು ಸ್ವಾಗತಿಸುವುದು ನಮ್ಮೆಲ್ಲರ ಕರ್ತವ್ಯ. ಸಂರಕ್ಷಣಾ ಸಮಿತಿಯ ಸಂಚಾಲಕರಾಗಿರುವಂತಹ ಶ್ರೀಧರ್ ಮುಂಡಮೂಲೆ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ವಾಸುದೇವ ಪಿಳ್ಳ ಇವರಿಗೆ. ಹಾಗೆಯೇ ನಮ್ಮ ಸಂಘದ ಅಧ್ಯಕ್ಷರಾಗಿರುವ ಶ್ರೀ ಅಶೋಕ್ ಕುಮಾರ್ ಕೆದಿಲ ಇವರಿಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ಹಾಗೆಯೇ ನಮ್ಮ ಸಂಘದ ಉಪಾಧ್ಯಕ್ಷರಾದ ಶ್ರೀಯುತ ಸದಾಶಿವ ಕೆಮೆಸ್ಕಂ ಇವರಿಗೂ ಸಂಘದ ಪರವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಹಾಗೂ ಆಗಮಿಸಿದ ಎಲ್ಲ ಭಕ್ತಾದಿಗಳಿಗೂ ನನ್ನ ಸ್ವಾಗತವನ್ನು ಕೋರುತ್ತಾ ಸ್ವಾಗತ ಭಾಷಣವನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು. ಮುಂದೆ ವೇದಿಕೆಯಲ್ಲಿ ವಾಸುದೇವ ಪಿಳ್ಳ ಅವರ ಮಾತುಗಾಗಿ ನಮ್ಮೆಲ್ಲರ ಕಾತರ. ದಕ್ಷಿಣ ಕನ್ನಡ ಜಿಲ್ಲಾ ಮರಾಠಿ ಸಂರಕ್ಷಣಾ ಸಮಿತಿ ರಿಜಿಸ್ಟರ್ಡ್ ಮಂಗಳೂರು, ಇದರ ಮರಾಠಿ ಸಂಭ್ರಮ 2025 ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ತುಂಬ ಖುಷಿ ಪಡ್ತೇನೆ. ಈ ಪ್ರತಿಷ್ಠಿತ ಒಂದು ದಕ್ಷಿಣ ಕನ್ನಡ ಜಿಲ್ಲಾ ಮರಾಠಿ ಸಂರಕ್ಷಣಾ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀಯುತ ಅಶೋಕ್ ನಾಯ್ಕ ಕೆದಿಲ ಅವರೇ, ಉಪಾಧ್ಯಕ್ಷರು ಮತ್ತು ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಆಹ್ವಾನಿಸಿದ ಸದಾಶಿವ ನಾಯ್ಕ ಬನ್ನೂರು, ಆಮೇಲೆ ನಿಮ್ಮ ಸಮಿತಿಯ ಸಂಚಾಲಕರು ಎಂ ಶ್ರೀಧರ್ ನಾಯ್ಕ ಮುಂಡೇಲು ಮೂಲೆ ಹಾಗೂ ಪ್ರಧಾನ ಕಾರ್ಯದರ್ಶಿ ಶ್ರೀಮತಿ ವಿಮಲಾ ಮಹಾಲಿಂಗ ನಾಯ್ಕ, ಖಜಾಂಚಿ ಶೇಷಪ್ಪ ನಾಯ್ಕ ಮರಕ್ಕಿಣಿ ಹಾಗೂ ಎಲ್ಲ ಈ ಸಂಘಟನೆಯ ಎಲ್ಲ ನೇತೃತ್ವ ವಹಿಸಿಕೊಂಡಿರುವಂಥ ಹಿರಿಯರೇ, ಯುವಕರೇ ಮತ್ತು ಮಕ್ಕಳೇ, ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನೀವು ಸಂಘಟಿಸಿದ್ದೀರಿ. 2019ರಲ್ಲಿ ನಿಮ್ಮ ಸಂಘಟನೆ ಅಸ್ತಿತ್ವಕ್ಕೆ ಬಂತು. ಈ ವರ್ಷಕ್ಕೆ 6 ವರ್ಷ ಆಗ್ತದೆ. 6 ವರ್ಷಗಳ ಸಂಘಟನೆ. ಅದರ ಮೊದಲು ಬೇರೆ ಬೇರೆ ರೂಪದಲ್ಲಿ ಇದ್ದಿರ್ಬೋದು. ಇದನ್ನು ಈಗ ಜಿಲ್ಲಾ ಮಟ್ಟದ ಮರಾಠಿ ಸಂರಕ್ಷಣಾ ಸಮಿತಿ ಅಂತ ನೀವು ಇದನ್ನು ರಿಜಿಸ್ಟರ್ ಮಾಡಿಕೊಂಡಿದ್ದೀರಿ. ತಮ್ಮ ಸಮುದಾಯನ ಸಂರಕ್ಷಣೆ ಮಾಡಿಕೊಳ್ಳುವಂಥದ್ದು ನಿಮ್ಮ ಜವಾಬ್ದಾರಿ. ಹಾಗಾಗಿ ಒಂದು ಸಮುದಾಯ ತನ್ನನ್ನು ಸಂರಕ್ಷಿಸಿಕೊಳ್ಬೇಕಾದ್ರೆ ಹಲವಾರು ಚಿಂತನೆಗಳನ್ನು ಮಾಡಬೇಕಾಗ್ತದೆ. ತನ್ನಿಂತಾನೇ ಒಂದು ಸಮುದಾಯ ಸಂರಕ್ಷಣೆ ಆಗುವುದಿಲ್ಲ. ಸಮುದಾಯದ ಸಂರಕ್ಷಣೆ ಅನ್ನುವುದು ಅದರಲ್ಲಿ ಸಂಘಟನೆ ಬೇಕು, ಚಿಂತನೆ ಬೇಕು, ವಿದ್ಯಾವಂತರು ಬೇಕು, ನಾಯಕತ್ವ ಬೇಕು, ಯುವಕರು ಬೇಕು. ಎಲ್ಲರೂ ಸೇರಿದರೆ ಸಂರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸಂರಕ್ಷಣೆ ಅನ್ನುವುದು ಬೇಲಿ ಹಾಕಿಕೊಂಡು ಮಾಡಿಕೊಳ್ಳುವಂಥದ್ದಲ್ಲ. ಸಂರಕ್ಷಣೆ ಅನ್ನುವಂಥದ್ದು ಸಂರಕ್ಷಣೆಗೆ ಬೇಕಾಗುವಂಥ ಹಲವಾರು ಉಪಯುಕ್ತವಾದಂಥ ವಿಚಾರಗಳನ್ನು ನಾವು ಮಾಡಿಕೊಂಡ್ರೆ ಸಂರಕ್ಷಣೆ ಸಾಧ್ಯ ಆಗ್ತದೆ. ಸಂರಕ್ಷಣೆ ಅನ್ನುವುದು ವೇದಿಕೆಯಲ್ಲಿ ಭಾಷಣ ಮಾಡಿದ ಕೂಡಲೇ ಆಗುವಂಥ ಕೆಲಸ ಅಲ್ಲ.
ಅದಕ್ಕೆ ಒಂದು ನಿಡುಗಾಲದ ಪ್ರಯತ್ನ ಬೇಕು, ಒಂದು ದೀರ್ಘಕಾಲದ ಪ್ರಯತ್ನ ಬೇಕು. ನಮ್ಮ ಹಿರಿಯರು ನಮ್ಮನ್ನು ಸಂರಕ್ಷಣೆ ಮಾಡಿಕೊಂಡು ಬಂದಿದ್ದರು. ಕೃಷಿ ಮಾಡಿಕೊಂಡು ಬೇರೆ ಬೇರೆ ಕೆಲಸಗಳನ್ನು ಮಾಡಿಕೊಂಡು ನಿಮ್ಮ ಹಿರಿಯರು ಕೂಡ ನಿಮ್ಮನ್ನು ಸಂರಕ್ಷಣೆ ಮಾಡ್ಕೊಂಡು ಬಂದಿದ್ದರು. ಅವರಿಗೆ ಯಾವ ರೀತಿಯಲ್ಲಿ ಸಮುದಾಯವನ್ನು ಕಟ್ಟಬೇಕು, ಸಮುದಾಯವನ್ನು ಮುಂದುವರಿಸಿಕೊಂಡು ಹೋಗಬೇಕು ಅನ್ನುವಂಥ ಒಂದು ಯೋಜನೆ ಇತ್ತು, ಒಂದು ಕಲ್ಪನೆ ಇತ್ತು. ಈಗ ನಾವು ಸ್ವಲ್ಪ ಬದಲಾದ ಕಾಲದಲ್ಲಿದ್ದೇವೆ. ಸಂಘಟನೆ ಮಾಡಿಕೊಳ್ಳುವಂಥ ಈ ಸಂದರ್ಭದಲ್ಲಿ ಬದಲಾದ ಕಾಲಘಟ್ಟದಲ್ಲಿದ್ದೇವೆ. ಇವಾಗ ಸಂರಕ್ಷಣೆಗೆ ಯಾವ ರೀತಿಯ ಅದಕ್ಕೆ ತಯಾರಿ ಬೇಕು ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗಿರೋ ಸಂಗತಿ. ಹೇಗೆ ನಾವು ನಮ್ಮನ್ನು ಸಂರಕ್ಷಿಸಿಕೊಳ್ಬೇಕು, ನಮ್ಮನ್ನು ನಾವು ಸಂರಕ್ಷಿಸಿಕೊಳ್ಳದಿದ್ದರೆ ಬೇರೆಯವರು ನಮ್ಮನ್ನು ಸಂರಕ್ಷಣೆ ಮಾಡ್ತಾರೆಯೇ, ರಾಜಕಾರಣಿಗಳು ಮಾಡ್ತಾರೆಯೇ ಅಥವಾ ನೇತಾರರು ಮಾಡ್ತಾರೆಯೇ ಅನ್ನುವುದು ನಾವೆಲ್ಲ ಯೋಚನೆ ಮಾಡ್ಕೊಂಡು ಹೋದಾಗ ಇಲ್ಲ. ನಮ್ಮನ್ನು ನಾವು ಸಂರಕ್ಷಣೆ ಮಾಡಿಕೊಳ್ಬೇಕು, ಬೇರೆಯವರು ನಮ್ಮನ್ನು ಸಂರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ದೇಶದ ಮಹಾನ್ ನಾಯಕ ಅಂಬೇಡ್ಕರ್ ಜಿಯು ಕೂಡ ಅದನ್ನೇ ಹೇಳಿದ್ರು, ನಮ್ಮನ್ನು ಸಂರಕ್ಷಣೆ ಮಾಡಬೇಕಾದ್ರೆ ನಾವು ಪ್ರಜ್ಞಾಶೀಲರಾಗಬೇಕು, ನಾವು ಓದಬೇಕು, ನಾವು ವಿದ್ಯಾವಂತರಾಗಬೇಕು. ಆ ಮೂಲಕ ನಮ್ಮನ್ನು ನಾವು ಸಂರಕ್ಷಣೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ನಾವು ಏನಾಗಬೇಕು ಎನ್ನುವಂಥ ಅರಿವಿದ್ದಾಗ ನಮ್ಮನ್ನು ನಾವು ಸಂರಕ್ಷಣೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಸಂರಕ್ಷಣೆ ಅನ್ನುವುದು ಹೇಗೆ ನಾವು ಈಗ ಗಿಡವನ್ನು ನೆಟ್ಟು ಅದಕ್ಕೊಂದು ಕಟ್ಟೆಯನ್ನು ಕಟ್ಟಿ ಗೊಬ್ಬರ ಹಾಕಿ ಕಾಲಕ್ಕೆ ನೀರು ಹಾಕುತ್ತಾ ಬಂದೇ ಒಂದು ಗಿಡ ಹೇಗೆ ಸಂರಕ್ಷಣೆ ಒಳಗಾಗುತ್ತೋ, ಒಂದು ಸಮುದಾಯ ಅನ್ನುವ ಮರವೂ ಕೂಡ ಹಾಗೆ. ಅದಕ್ಕೆ ಪೋಷಣೆ ಬೇಕು, ಪಾಲನೆ ಬೇಕು, ಬೇಲಿ ಕಟ್ಟಬೇಕು, ಗೊಬ್ಬರ ಹಾಕಬೇಕು, ನೀರು ಹಾಕಬೇಕು, ಅದು ಅಡ್ಡದಿಡ್ಡಿ ಬೆಳೆದರೆ ಟ್ರಿಮ್ ಮಾಡಬೇಕು, ಅದಕ್ಕೆ ಏನೇನು ಮದ್ದುಗಳನ್ನು ಕೊಡಬೇಕು. ಆ ಥರ ಆದಾಗ ಒಂದು ಗಿಡ ಬೆಳೀತದೆ, ಒಂದು ಬೆಳೆ ಬೆಳೀತದೆ. ಒಂದು ಸಮುದಾಯ ಕೂಡ ಹಾಗೆ ಕಾಲಕ್ಕೆ ಅದನ್ನು ಸಂರಕ್ಷಿಸ್ತಕ್ಕಂಥ ಅಥವಾ ಅದಕ್ಕೆ ಮದ್ದು ಕೊಡ್ತಕ್ಕಂಥ, ಮದ್ದು ಅಂದರೆ ವಿಚಾರದ ಮದ್ದು ನಾನು ಹೇಳ್ತಿರೋದು, ಅಂದರೆ ತಿಳುವಳಿಕೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದಾಗ ಒಂದು ಸಮುದಾಯ ಅದು ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ದಿಸೆಯಲ್ಲಿ ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ, ಏನಪ್ಪ ಅಂತಂದರೆ, ಒಂದು ಸಮುದಾಯವನ್ನು ನೀವು ಶ್ರೇಷ್ಠ ಸಮುದಾಯವೇ, ಒಳ್ಳೆ ಸಮುದಾಯವೇ ಅಂತ ಹೇಳಬೇಕಾದ್ರೆ ಅಲ್ಲಿಯ ವಿದ್ಯಾವಂತರು ನೋಡಬೇಕು ಅಂತ. ಒಂದು ಸಮುದಾಯ ಅದು ವಿಚಾರಶೀಲವಾಗಿದೆಯೇ, ಅದು ಚೆನ್ನಾಗಿದೆಯೇ, ಒಂದು ಸಮುದಾಯ ಅವರು ಮುಂದಕ್ಕೆ ಬರಬಲ್ಲರೆ ಅನ್ನುವಂಥದ್ದು ನೀವು ಹೇಗೆ ಹೇಳ್ಬೋದು ಅಂತಂದರೆ, ಅಂಬೇಡ್ಕರ್ ಹೇಳುವ ಹಾಗೆ ನೀವು ಓದಿದ್ದೀರಾ, ನಿಮ್ಮ ವಿದ್ಯಾಭ್ಯಾಸದ ಮಟ್ಟ ಏನು, ಅಲ್ಲಿ ವಿದ್ಯಾವಂತ ಸಂಸ್ಕೃತಿಯವರು ಇದ್ದಾರಾ ಎನ್ನುವುದರ ಮೇಲೆ ಒಂದು ಸಮುದಾಯದ ಯೋಗ್ಯತೆಯನ್ನು, ಸಮುದಾಯದ ಶ್ರೇಷ್ಠತೆಯನ್ನು ಅಳಿಲಿಕ್ಕೆ ಸಾಧ್ಯ ಆಗುತ್ತೆ. ನಾವೆಲ್ಲ ಹಿಂದಿನ ಕಾಲದಲ್ಲಿ ವಿದ್ಯಾಭ್ಯಾಸ ಇರಲಿಲ್ಲ, ಬೇರೆ ಬೇರೆ ಕಾರಣಗಳಿಗೆ ವಿದ್ಯಾಭ್ಯಾಸನ ವಂಚಿತರಾಗಿದ್ವಿ, ನಾವು ಡಿಪ್ರೈವ್ಡ್ ಕ್ಲಾಸ್ ಆಗಿದ್ವಿ. ಇವಾಗ ಶಿಕ್ಷಣ, ಸಂಘಟನೆ ಮತ್ತು ಹೋರಾಟ, ಅಂಬೇಡ್ಕರ್ 3 ಮಂತ್ರಗಳನ್ನು ಹೇಳ್ತಾರೆ. ಆ ಮಂತ್ರ ಬಹಳ ಮುಖ್ಯ, ಎಲ್ಲ ಮಂತ್ರಕ್ಕಿಂತಲೂ ಬಹಳ ಮುಖ್ಯವಾಗಿ ಬೇಕಾದ್ದು ಶಿಕ್ಷಣ, ಸಂಘಟನೆ, ಹೋರಾಟ. ಅವುಗಳ ಮೂಲಕ ಸಂರಕ್ಷಣೆ. ಶಿಕ್ಷಣ ಇಲ್ಲದ್ರೆ ನಮಗೆ ಸಂರಕ್ಷಣೆ ಮಾಡಲಿಕ್ಕೆ ಆಗೋದಿಲ್ಲ. ಶಿಕ್ಷಣ ಇದ್ದರೆ ಮಾತ್ರ ಆಗೋದಿಲ್ಲ, ಸಂಘಟನೆ ಬೇಕು, ಆರ್ಗನೈಜೇಷನ್ ಅಂತ ನಾವು ಹೇಳ್ತೇವೆ. ಸೊ ಎಜುಕೇಟ್, ಆರ್ಗನೈಸ್, ಎಜಿಟೇಟ್, ಈ 3 ಪದವನ್ನು ಅವರು ಭಾಳ ಬಳಸ್ತಾರೆ. ಆಧುನಿಕ ಕಾಲದ ಸಾಂವಿಧಾನಿಕ ಮಂತ್ರ ಅಂದರೆ ಇದೆ. ಇದರ ಮೇಲೆ ಬಹಳ ವಿಶೇಷ ನಂಬಿಕೆ ಇರತಕ್ಕಂಥವ ನಾನು. ಒಂದು ಸಮುದಾಯ ಈ 3 ಪದಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಸಂರಕ್ಷಣೆ ಅನ್ನೋದು ಕಷ್ಟ ಆಗೋದಿಲ್ಲ. ಇಲ್ಲಾಂದರೆ ಕಷ್ಟ ಆಗ್ತದೆ, ನಮಗೆ ದಿಕ್ಕು ದೆಸೆ ಇರೋದಿಲ್ಲ. ನಮ್ಮ ದಿಕ್ಕು ದೆಸೆಯನ್ನು ನಾವೇ ರೂಪಿಸ್ಕೋಬೇಕು, ಬೇರೆಯವರು ರೂಪಿಸ್ಲಿಕ್ಕೆ ಆಗೋದಿಲ್ಲ. ಅವನು ಬಂದು ರೂಪಿಸ್ತಾನೆ, ಮತ್ತೊಬ್ಬ ಬಂದು ರೂಪಿಸ್ತಾನೆ, CM ರೂಪಿಸ್ತಾರೆ, ಮತ್ತೊಬ್ಬರು ರೂಪಿಸ್ತಾರೆ, ಮಿನಿಸ್ಟರ್ ರೂಪಿಸ್ತಾರೆ, ಆಗೋದಿಲ್ಲ. ಒಂದು ಸಮುದಾಯಕ್ಕೆ ನಾವು ಹೇಗೆ ಹೋಗಬೇಕು, ಎತ್ತ ಸಾಗಬೇಕು ಎನ್ನುವ ಕಲ್ಪನೆ ಇರಬೇಕಾದ್ರೆ ನಮಗೊಂದು ದೃಷ್ಟಿಕೋನ ಬೇಕಾಗ್ತದೆ. ಸೊ ನಮಗೆ ದೃಷ್ಟಿಕೋನ ಬೇಕಾದರೆ ಮೊದಲು ನಮಗೆ ಬೇಕಾದ ಎಜುಕೇಷನ್. ನನಗೆ ಎಜುಕೇಷನ್ ಬಗ್ಗೆ ಮಾತಾಡಲಿಕ್ಕೆ ಹೇಳಿದ್ದಾರೆ, ಶಿಕ್ಷಣದ ಮೌಲ್ಯ, ಇದರ ಬಗ್ಗೆ ಮಾತಾಡಲಿಕ್ಕೆ ಹೇಳಿದರೆ ನಾನು ಬಹಳ ಇಂಪಾರ್ಟೆಂಟಾಗಿ ನಿಮಗೆ ಒಂದು ಕಿವಿ ಮಾತು ಹೇಳ್ತೀನಿ. ನಾವೆಲ್ಲ ಎಜುಕೇಟ್ ಆಗಬೇಕು. ಫಸ್ಟ್ ಆಫ್ ಆಲ್ ಎಜುಕೇಟ್ ಅಂದರೆ ಬರೀ ಲಿಟರರಿ ಎಜುಕೇಷನ್ ಅಲ್ಲ. ಸೊ ನಾಲೆಜ್ನಿಂದ ಎಜುಕೇಟ್ ಆಗಬೇಕು. ಎಜುಕೇಷನ್ ಅಂದರೆ ಪೆನ್ ಇಟ್ಕೊಂಡು ಬರೆಯೋದು, ಸ್ಲೇಟ್ ಇಟ್ಕೊಂಡು ಬರೆಯೋದು, ಅದು ಲಿಟರರಿ ಎಜುಕೇಷನ್. ಆದರೆ ಎಜುಕೇಷನ್ ಅಂದರೆ ನಾವು ಏನು ಮತ್ತು ನಾವು ಹೇಗೆ ಎನ್ನುವ ತಿಳುವಳಿಕೆ ಬರೋದಕ್ಕೆ ನಾವು ಎಜುಕೇಷನ್ ಅಂತ ಕರಿತೀವಿ. ಬರೀ ಶಾಲೆಗೆ ಹೋಗಿ ಅಕ್ಷರಾಭ್ಯಾಸ ಬರೆದು, ಪರೀಕ್ಷೆ ಬರೆದು, ಸರ್ಟಿಫಿಕೇಟ್ ತಗೊಂಡು ಕೂಡಲೇ ಒಂದು ಸಮುದಾಯ ಎಜುಕೇಟ್ ಆಗಿದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಒಂದು ಸಮುದಾಯ ಎಜುಕೇಟ್ ಆಗಬೇಕಾದ್ರೆ ಸಮುದಾಯಕ್ಕೆ ತನ್ನನ್ನು ಸಂರಕ್ಷಿಸಿಕೊಳ್ಳುವ ಜ್ಞಾನ ಬರಬೇಕು. ನಿಮ್ಮ ಸಂಘಟನೆಯ ಪದವು ಸಂರಕ್ಷಣೆ, ನಿಮ್ಮನ್ನು ನೀವು ಸಂರಕ್ಷಣೆ ಮಾಡಿಕೊಂಡು ಬರಬೇಕು.
ಸಂರಕ್ಷಣೆ ಮಾಡಿಕೊಳ್ಳಿದ್ರೆ ನೀವು ಗುಲಾಮರಾಗ್ತೀರಿ, ನಾವು ಗುಲಾಮರಾಗ್ತೇವೆ, ಬೇರೆಯವರ ಕೈಯಲ್ಲಿ ಗುಲಾಮರಾಗ್ತೀವಿ. ಸೊ ಯಾಕೆ ಗುಲಾಮರಾಗ್ತೇವೆ? ನಾವು ಗುಲಾಮಿತನ ಅನ್ನೋದು ಹೇಗೆ ಬರುತ್ತೆ ಅಂದರೆ ನಮಗೆ ತಿಳುವಳಿಕೆ ಇರೋದಿಲ್ಲ, ನಮ್ಮನ್ನು ನಮ್ಮ ಸಂರಕ್ಷಿಸಿಕೊಳ್ಳಿಕ್ಕೆ ಗೊತ್ತಿರೋದಿಲ್ಲ. ಸೊ ಅಂಬೇಡ್ಕರ್ ಹೇಳೋದು ನೀವು ಗುಲಾಮರು ಸ್ವಾವಲಂಬಿಗಳು, ಈ ಪ್ರಶ್ನೆನ ಹಾಕ್ಕೊಳ್ಬೇಕು ನಾವು. ಈ ಪ್ರಶ್ನೆ ಹಾಕ್ಕೊಳ್ಬೇಕಾದ್ರೆ ನಮ್ಮಲ್ಲಿ ಗುಲಾಮಿತನ ಹೋಗಿ ಸ್ವಂತಿಕೆ ಬರಬೇಕಾದ್ರೆ ಶಿಕ್ಷಣ ಮತ್ತು ಎಜುಕೇಷನ್ ಅನ್ನೋದು ಬಹಳ ಮುಖ್ಯ ಆಗ್ತದೆ. ಶಿಕ್ಷಣ ಅನ್ನುವುದು ಮೊದಲಿಗೆ ಅಕ್ಷರಾಭ್ಯಾಸ ಕಲಿಯುವುದಾದರೂ ಕೂಡ ಶಿಕ್ಷಣ ಮತ್ತು ಜ್ಞಾನ ಅನ್ನೋದಿದೆಯಲ್ಲ, ಅದು ನಮ್ಮನ್ನು ನಾವು ತಿಳಿದುಕೊಳ್ಳುವ ಅರಿತುಕೊಳ್ಳುವ ಒಂದು ವಿಚಾರವಾಗಿದೆ. ಆದ್ದರಿಂದ ಅಂಬೇಡ್ಕರ್ ಏನು ಹೇಳಿದ್ರು ಅಂದರೆ, ಶಿಕ್ಷಣದ ಮೌಲ್ಯದ ಬಗ್ಗೆ ಮಾತಾಡಲಿಕ್ಕೆ ಹೇಳುವಾಗ ನಾನು ಹೇಳುವಂಥದ್ದು ಬಹಳ ಮುಖ್ಯವಾಗಿ ಅಂಬೇಡ್ಕರ್ ಶಿಕ್ಷಣವನ್ನು ವಿಮೋಚನೆಯ ದಾರಿ ಅಂತ ತಿಳ್ಕೊಂಡಿದ್ರು. ಅದು ನಮ್ಮದು ಇಮೆನ್ಸಿಪೇಷನ್ ಮಾಡುತ್ತೆ, ನಮ್ಮನ್ನು ವಿಮೋಚನೆ ಮಾಡುತ್ತೆ. ನಾವೆಲ್ಲ ಬಂಧನದಲ್ಲಿದ್ದೆವು, ಜಾತಿಯನ್ನು ಬಂಧನದಲ್ಲಿದ್ದೆವು, ಕಟ್ಟುಪಾಡುಗಳನ್ನು ಬಂಧನದಲ್ಲಿದ್ದೆವು. ಸೊ ನಮ್ಮನ್ನು ನಾವು ಹೇಗೆ ವಿಮೋಚನೆ ಮಾಡಿಕೊಳ್ತೇವೆ? ಎಜುಕೇಷನ್ ದ ಬೆಸ್ಟ್ ವೇ ಟು ಇಮೆನ್ಸಿಪೇಟ್ ಅವರ್ ಸೆಲ್ವ್ಸ್. ನಮ್ಮನ್ನು ಯಾವಾಗ ನಾವು ಇಮೆನ್ಸಿಪೇಟ್ ಮಾಡ್ಕೊಳ್ಬೋದು ಅಂತಂದರೆ, ವಿಮೋಚನೆ ಮಾಡಿಕೊಳ್ಬೇಕು, ನಮ್ಮ ಗುಲಾಮಿತನದಿಂದ ಯಾವಾಗ ಹೊರಗೆ ಬರ್ಬೋದು ಅಂದರೆ ಶಿಕ್ಷಣ ಎನ್ನುವುದು ಬಹಳ ಮುಖ್ಯ ಆಗುತ್ತೆ. ಶಿಕ್ಷಣವನ್ನೊಂದು ಬೆಸ್ಟ್ ಇನ್ಸ್ಟ್ರೂಮೆಂಟ್ ಅಂತ ಅವ್ರು ಭಾವಿಸಿದರು. ಶಿಕ್ಷಣ ಅನ್ನೋದು ಭಾಳ ಪ್ರಬಲ ಅಸ್ತ್ರ ಅಂತ ಭಾವಿಸಿದರು. ಈ ಸಂಕೋಲೆಗಳಿಂದ, ಈ ಬಂಧನಗಳಿಂದ, ಈ ಅವಮಾನಗಳಿಂದ, ಈ ದೌರ್ಜನ್ಯಗಳಿಂದ ಹೊರಗೆ ಬರಬೇಕಾದ್ರೆ ನಾವು ಬೆಸ್ಟ್ ಎಜುಕೇಟ್ ಆಗಬೇಕು. ಸೊ ಬೆಸ್ಟ್ ಎಜುಕೇಟ್ ಆಗಬೇಕಾದ್ರೆ ಶಿಕ್ಷಣ ಬೇಕು. ಶಿಕ್ಷಣಕ್ಕೆ ಯಾವ ಸಮುದಾಯ ಮೊದಲ ಆದ್ಯತೆ ಕೊಡುತ್ತೋ ಅದು ಚರಿತ್ರೆಯಲ್ಲಿ ಯಾವಾಗಲೂ ಪ್ರಬಲ ಸಮುದಾಯವಾಗಿದೆ, ಅದು ಯಾವಾಗಲೂ ಸಮಾಜವನ್ನು ಆಳಿದೆ, ಯಾವಾಗಲೂ ಅದು ನಾಯಕತ್ವವನ್ನು ವಹಿಸಿದೆ. ನೀವು ಚರಿತ್ರೆಯನ್ನು ತೆಗೆದು ನೋಡಿ, ಯಾವುದು ಅರಿವಿಲ್ಲ ಸಮಾಜ, ಅರಿವು ಅಂದರೆ ತಿಳುವಳಿಕೆ, ನಾನು ನಾಲೆಜ್ ಅಂತ ಹೇಳ್ತಿದ್ದೀನಿ. ಸೊ ನಾಲೆಜ್ ಈಸ್ ಪವರ್. ನಾಲೆಜ್ ಅನ್ನೋದು ಅಧಿಕಾರ. ನಾನು ನಾಲೆಜನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ನನಗೆ ಸಾಧ್ಯ ಆಗುತ್ತೆ ಅಂದರೆ ನನಗೆ ಪವರ್ ಬರ್ತದೆ, ಅಧಿಕಾರ ಬರುತ್ತೆ. ನಾಲೆಜ್ ಈಸ್ ಪವರ್. ಸೊ ನಾಲೆಜ್ ಇಲ್ವಾ, ಆಗ ಪವರ್ಲೆಸ್ ಆಗ್ತೀವಿ, ನಾವು ಪವರನ್ನು ಕಳ್ಕೊಳ್ತೀವಿ. ಸೊ ಆದ್ದರಿಂದ ಅಂಬೇಡ್ಕರ್ ಹೇಳಿದಂಥ ಅಂಬೇಡ್ಕರ್ ಅಂತಲ್ಲ, ನಮ್ಮ ರಾಷ್ಟ್ರೀಯ ಹೋರಾಟದ ಬಹಳಷ್ಟು ನಾಯಕರು, ಅದು ನಾರಾಯಣ ಗುರುವನ್ನು ತೆಗೆದು ನೋಡಿ, ಪುಲೆಯವರನ್ನು ತೆಗೆದು ನೋಡಿ, ವಿವೇಕಾನಂದರನ್ನು ತೆಗೆದು ನೋಡಿ, ಅಂಬೇಡ್ಕರನ್ನು ತೆಗೆದು ನೋಡಿ, ಇವರೆಲ್ಲ ಮಹಾನ್ ನಾಯಕರು ಹೇಳಿದನಲ್ಲ, ನೀವೆಲ್ಲ ಎಜುಕೇಟ್ ಆಗಬೇಕು. ಸೊ ಎಜುಕೇಷನ್ ಇಲ್ಲ ಅಂದರೆ ನೀನು ಏನು ಅಂತ ಅರ್ಥ ಆಗೋದಿಲ್ಲ, ನೀನು ಏನು ಬದುಕನ್ನು ಬದುಕುತ್ತಿದ್ದೀಯ ಅನ್ನುವಂಥದ್ದು ಅರ್ಥ ಆಗೋದಿಲ್ಲ. ಸೊ ಆದ್ದರಿಂದ ಎಜುಕೇಷನ್ ಅನ್ನೋದು ಬಹಳ ಮುಖ್ಯ. ಎಜುಕೇಟ್. ಸೊ ಎಜುಕೇಷನ್ ಅನ್ನೋದು ನಮ್ಮ ವಿಮೋಚನೆಯ ದಾರಿ. ನಮಗೆ ಸಾಮಾಜಿಕ ರೆಸ್ಪೆಕ್ಟ್ ಬರಬೇಕಾದ್ರೆ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋ ಪದವನ್ನು ಬಳಸ್ತಾರೆ. ಸೆಲ್ಫ್ ರೆಸ್ಪೆಕ್ಟ್, ಸ್ವಾಭಿಮಾನಯುಕ್ತವಾಗಿ ಬದುಕುವುದು. ಯಾಕೆ ನಮ್ಮ ಸಮುದಾಯಗಳು ಗುಲಾಮಿತನಕ್ಕೆ ಹೋಗಿದ್ದಾವೆ ಅಂದರೆ ನಮಗೆ ಸೆಲ್ಫ್ ರೆಸ್ಪೆಕ್ಟನ್ನು ಕಳ್ಕೊಂಡು. ಸೊ ಸೆಲ್ಫ್ ರೆಸ್ಪೆಕ್ಟ್ ಯಾಕೆ ಹೋಯಿತು ಅಂದರೆ ನಮಗೆ ಎಜುಕೇಷನ್ ಇರಲಿಲ್ಲ, ಸೊ ನಮಗೆ ಪಾಠಶಾಲೆಗಳಿರಲಿಲ್ಲ. ಸೊ ಎಜುಕೇಷನ್ ಇಲ್ಲದ್ರಿಂದ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಹೋಯಿತು. ಸೊ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಹೋದ್ರೆ ಅಂದರೆ ಅಂತ ಹೇಳಿದ್ರೆ ಸೊಸೈಟಿಯಲ್ಲಿ ಪ್ರಾಮಿನೆನ್ಸ್ ಹೋಯಿತು. ಸೊ ನಮಗೆ ಪ್ರಾಮಿನೆನ್ಸ್ ಇರಲಿಲ್ಲ, ನಮಗೆ ಪ್ರಾಧಾನ್ಯತೆ ಇರಲಿಲ್ಲ. ಸೊ ಪ್ರಾಮಿನೆನ್ಸ್ ಹೋಯ್ತು ಅಂದರೆ ಈಕ್ವಾಲಿಟಿ ಹೋಯಿತು, ಅಂದರೆ ಸಮಾನತೆ ಹೋಯಿತು. ಸೊ ಸಮಾನತೆ ಹೋಯಿತು ಅಂತಂದರೆ ಪವರ್ ಹೋಯಿತು. ಸೊ ಆವಾಗ ಇವೆಲ್ಲವೂ ಒಂದಕ್ಕೊಂದು ಇಂಟರ್ ಕನೆಕ್ಟನ್ ಇರತಕ್ಕಂಥ ಪದಗಳು. ಸೊ ಯಾವಾಗ ಶಿಕ್ಷಣ ಇವೆಲ್ಲವನ್ನು ಸಾಧ್ಯ ಮಾಡುತ್ತೆ ಅಂದರೆ ಒಂದು ಸೋಷಿಯಲ್ ರೆಸ್ಪೆಕ್ಟನ್ನು ಕೊಡಬೇಕಾದ್ರೆ, ಒಂದು ಜಾಬ್ ಸಿಗಬೇಕಾದ್ರೆ, ಒಂದು ನಾಲೆಜ್ ಕ್ರಿಯೇಟ್ ಆಗಬೇಕಾದ್ರೆ, ಒಂದು ಸಾಮಾಜಿಕ ರಾಜಕೀಯ ಅಧಿಕಾರವನ್ನು ಪಡಿಬೇಕಾದ್ರೆ ಅವನು ಶಿಕ್ಷಣವಂತನಾಗಬೇಕು. ಸೊ ಶಿಕ್ಷಣದಿಂದ ಇವೆಲ್ಲ ಸಾಧ್ಯ ಅಂತ. ಸೊ ಯಾವ ಸಮುದಾಯ ಶಿಕ್ಷಣ ಇಲ್ಲದ ಇವೆಲ್ಲವನ್ನು ಕಳ್ಕೊಂಡಿತ್ತೋ ಶಿಕ್ಷಣದ ಮೂಲಕ ಅದನ್ನು ಪಡೀಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಆದ್ದರಿಂದ ಇವೆಲ್ಲ ಒಂದು ದೀರ್ಘಕಾಲೀನವಾದಂಥ ಒಂದು ಅವರ ಯೋಚನಾ ಕ್ರಮಗಳು. ಸೊ ಎಜುಕೇಟ್ ಅನ್ನುವಂಥ ಪದದ ಎಲ್ಲ ಟೋಟಲ್ ಅರ್ಥ ಇದೆ. ಸೊ ಎಜುಕೇಟ್ ಅಂದರೆ ಶಿಕ್ಷಣವಂತನಾಗು, ಸೋಷಿಯಲ್ ರೆಸ್ಪೆಕ್ಟನ್ನು ಪಡಿ, ಪವರನ್ನು ಪಡಿ, ನಿನಗೆ ಬೇಕಾದನ್ನು ನೀವು ಮಾಡಿಕೊಳ್ಳು ಮತ್ತು ನಮ್ಮ ಈ ಥರದ ವಿಮೋಚನೆಯನ್ನು ಪಡಿ ಅನ್ನುವಂಥ ಅರ್ಥವನ್ನು ಎಜುಕೇಟ್ ಎನ್ನುವ ಪದ ಪಡೆಯುತ್ತೆ. ಸೊ ಆರ್ಗನೈಸ್ ಅನ್ನೋದು ಏನು ಕೊಡುತ್ತೆ? ಆರ್ಗನೈಸ್ ಅನ್ನೋದು ಯಾವ ಅರ್ಥವನ್ನು ಕೊಡುತ್ತೆ ಅಂತಂದರೆ, ನಾನು ಸುಮ್ಮನೆ ಕೆಲವು ಪದಗಳನ್ನು ಮಾತ್ರ ವಿವರಿಸ್ತೀನಿ, ಡೀಪಾಗಿ ಹೋಗೋದಿಲ್ಲ. ಸೊ ಆರ್ಗನೈಸ್ ಅನ್ನೋ ಪದವನ್ನು ಹೇಳ್ತೀನಿ. ನೀವೆಲ್ಲ ಸೇರಿದವರು ಈ ಥರದ ಗುರಿಗಳನ್ನು ಮಾಡಲಿಕ್ಕೆ ಒಟ್ಟಾಗಿ, ಸೋಷಿಯಲ್ ರೆಸ್ಪೆಕ್ಟನ್ನು ಪಡೀಲಿಕ್ಕೆ ಒಟ್ಟಾಗಿ, ಪವರನ್ನು ಪಡೀಲಿಕ್ಕೆ ಒಟ್ಟಾಗಿ, ನಿಮ್ಮ ಕಳ್ಕೊಂಡಂಥ ಒಂದು ಸಾಮಾಜಿಕವಾದ ಗೌರವವನ್ನು ಪಡ್ಕೊಳ್ಳಿಕ್ಕೆ ಒಟ್ಟಾಗಿ. ಸೊ ಇದು ಆರ್ಗನೈಸ್. ಸೊ ಎಜಿಟೇಟ್ ಅಂದ್ರೇನು? ಅದು ಸಾಧ್ಯ ಆಗದಾಗ ಮಾತಾಡಿ. ಸೊ ಎಜಿಟೇಟ್ ಅಂದರೆ ಮಾತಾಡಿ ಅಂತ, ಹೋರಾಟ ಮಾಡಿ, ಹಿಂಸೆ ಮಾಡಿ ಅಂತ ಅರ್ಥಲ್ಲ. ಸೊ ಎಜಿಟೇಟ್ ಅಂತಂದರೆ ನಿಮಗೆ ಯಾವುದು ಸಿಕ್ಕುವುದಿಲ್ಲೋ, ಯಾವುದು ಸಿಗಬೇಕು ಅದರ ಬಗ್ಗೆ ಮಾತಾಡಿ, ಜಸ್ಟ್ ಮಾತಾಡಿ. ನಾನು ಇದನ್ನು ಕೇಳ್ತಾ ಇದ್ದೀನಪ್ಪ, ನಾನು ಕೊಡಿ.
ನೀವು ಕೇಳ್ತಿರೋದು ಯಾರ್ದು ಊರಿನವ್ರ ಹತ್ರ ಅಲ್ಲ, ನೀವು ಕೇಳ್ತಿರೋದು ಪ್ರಭುತ್ವದ ಜೊತೆಗೆ, ಅದು ಸರ್ಕಾರಗಳ ಜೊತೆಗೆ. ನನಗೊಂದು ಸೀಟ್ ಕೊಡಿ, ನನಗೊಂದು ಶಾಲೆ ಕೊಡಿ, ನಮ್ಮ ಮಕ್ಕಳಿಗೊಂದು ಸ್ಕಾಲರ್ಶಿಪ್ ಕೊಡಿ, ನಮ್ಮ ಮಕ್ಕಳನ್ನ ಹೈಯರ್ ಎಜುಕೇಷನ್ ಕಳಿಸಿ. ಸೊ ಕೇಳ್ಬೋದಲ್ಲ. ಸೊ ಕೇಳೋದು ಯಾವಾಗಲೂ ಎಜಿಟೇಟ್, ನೀವು ಹೋರಾಟ ಮಾಡೋದು. ಹೋರಾಟ ಮಾಡದೆ ಯಾವುದು ಬರೋದಿಲ್ಲ. ಸೊ ಆದ್ದರಿಂದ ಇವೆಲ್ಲ ಒಂದಕ್ಕೊಂದು ಸಂಬಂಧ ಇರ್ತಕ್ಕಂಥ ಪದಗಳಾಗಿವೆ. ಸೊ ಯಾವಾಗ ಫ್ರೀಡಮ್ ಅಂದರೆ ಮನುಷ್ಯನಿಗೆ ಯಾವಾಗ ಸ್ವಾತಂತ್ರ್ಯ ಸಿಗುತ್ತೆ ಅಂತಂದರೆ ಎಜುಕೇಷನ್, ಆರ್ಗನೈಸ್ ಮತ್ತು ಎಜಿಟೇಷನಿಂದ ಸ್ವಾತಂತ್ರ್ಯ ಸಿಗುತ್ತೆ. ಸೊ ಅದರಿಂದ ಅಂಬೇಡ್ಕರಿಸಮ್ ಅಂತ ಹೇಳುವಂಥದ್ದು, ಅಂಬೇಡ್ಕರ್ ತತ್ವ ಅನ್ನೋದು ಅದು ಸಾಮಾಜಿಕ ನ್ಯಾಯದ ಮೇಲೆ ನಿಂತಿರುವಂಥ ಒಂದು ತತ್ವ. ನೋಡಿ ತಿಳ್ಕೊಳ್ಳಿ, ನಾನು ಅಂಬೇಡ್ಕರ್ ಬಗ್ಗೆ ಯಾಕೆ ಹೇಳ್ತೀನಿ ಅಂತಂದರೆ, ಶಿಕ್ಷಣದ ಬಗ್ಗೆ ಅತ್ಯಂತ ಪವರ್ಫುಲ್ಲಾಗಿ ಮಾತಾಡಿದ ವ್ಯಕ್ತಿ ಇದ್ದರೆ ಅದು ಅಂಬೇಡ್ಕರ್. ಉಳಿದವರು ಮಾತಾಡಿದ್ದಾರೆ, ವಿವೇಕಾನಂದರು ಮಾತಾಡಿದ್ರು, ಇಲ್ಲ ಅಂತಲ್ಲ ನಾನು. ಸೊ ಅಂಬೇಡ್ಕರ್ ಯಾಕೆ ಬಹಳ ಪ್ರಧಾನ ಅಂತ ಹೇಳಿದ್ದಾರೆ ಅಂತಂದರೆ, ಅವರು ತಮ್ಮ ಬದುಕನ್ನು ನೋಡಿದ್ದಾರೆ ಮತ್ತು ಶೋಷಿತ ಸಮುದಾಯ ಬದುಕನ್ನು ನೋಡಿದ್ದಾರೆ. ಶಿಕ್ಷಣ ಇಲ್ಲದೆ ಅವರು ಹೇಗೆ ಹಲವಾರು ವರ್ಷಗಳಿಂದ ಪ್ರಾಣಿಗಳಿಗಿಂತ ಕಡೆಯಾಗಿ ಬದುಕಿದ್ರು ಅಂತ ನೋಡಿದ್ದಾರೆ. ಆ ಬದುಕು ಇನ್ನು ಬೇಕಾ ಅಂತ ನಾವು ಕೇಳ್ತಿರೋದು. ಆ ಗುಲಾಮಿತನದ, ಪ್ರಾಣಿತನದ ಬದುಕು ಬೇಕಾ ನಮಗೆ ಅನ್ನುವಂಥದ್ದು. ಅದರಿಂದ ಬಿಡುಗಡೆ ಬೇಕಾ, ಒಂದು ಸೋಷಿಯಲ್ ರೆಸ್ಪೆಕ್ಟ್ನ ಕಡೆಗೆ ನಾವು ಚಲನೆಯನ್ನು ಪಡೀಬೇಕಾ, ಹೀಗೆ ಇರಬೇಕಾ, ಮುಂದೆ ಹೋಗಬೇಕಾ? ಸೊ ನಮ್ಮದು ಇವತ್ತಿನ ಪ್ರೆಸೆಂಟ್ ಕ್ವಶನ್ ನಮ್ಮದು ಅದು. ನೋಡಿ, ಇವತ್ತು ಕೂಡ ನಮ್ಮ ಬಹಳ ದೊಡ್ಡ ಸಮಸ್ಯೆ ಅಂದರೆ ಬಡತನ ಅಥವಾ ಹಣ ಇಲ್ಲದಿರೋದು. ಸೊ ಎಲ್ಲ ಸಮುದಾಯಗಳು ಹಣದ ಮೂಲಕ ಎಲ್ಲವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಸ್ವಲ್ಪ ಮಟ್ಟಿಗೆ ಅನ್ಟಚಬಿಲಿಟಿ ಹೋಯಿತು, ಸ್ವಲ್ಪ ಮಟ್ಟಿಗೆ ಎಜುಕೇಷನ್ ಬಂತು, ಸ್ವಲ್ಪ ಮಟ್ಟಿಗೆ ಬೇರೆ ಥರದ ಡಿಪ್ರೈವೇಷನ್ ಹೋಯಿತು. ಬಟ್ ಇವತ್ತಿನೂ ಕೂಡ ನಮಗೆ ಸಂಘಟಿತರಾಗಬೇಕಾದ್ರೆ, ಸಂರಕ್ಷಣೆ ಮಾಡಬೇಕಾದ್ರೆ ನಮಗೆ ಇರ್ತಕ್ಕಂಥದ್ದು ಹಣದ ಸಮಸ್ಯೆ. ನಮಗೆ ಇನ್ಸ್ಟಿಟ್ಯೂಷನ್ಸ್ ಇಲ್ಲ, ಹಾಸ್ಪಿಟಲ್ಸ್ ಇಲ್ಲ, ಪೊಲಿಟಿಕಲ್ ಲೀಡರ್ಸ್ ಇಲ್ಲ. ಯಾಕಿಲ್ಲ ಅಂದರೆ ಹಣದ ಸಮಸ್ಯೆ. ನಮ್ಮ ಮೇನ್ ಪ್ರಾಬ್ಲಮ್ ಇವತ್ತು ನಾವು ಸ್ಟಡಿ ಮಾಡಿದಾಗ ನಮಗೆ ಅನಿಸೋದು ಹಣದ ಸಮಸ್ಯೆ. ಸೊ ಹಣದ ಸಮಸ್ಯೆ ಜೊತೆಗೆ ಬೇರೆ ಬೇರೆ ಪ್ರಾಬ್ಲಮ್ಸ್ ಇದೆ, ನಾನು ಕೊನೆಯದಾಗಿ ಹೇಳ್ತೀನಿ. ಸೊ ಆದ್ದರಿಂದ ನಮಗೆ ಬಹಳ ಮುಖ್ಯವಾಗಿ ನಾವು ಇವತ್ತು ಅಂಬೇಡ್ಕರ್ ಹೇಳಿದಾಗೆ ಶಿಕ್ಷಣದಿಂದ ಸಂಘಟಿತರಾಗಬೇಕಾಗತ್ತೆ. ಶಿಕ್ಷಣ ಅಂತ ಹೇಳುವಾಗಲೂ ಕೂಡ ನಿಮಗೆ ಈಗ ದೊಡ್ಡ ಚರ್ಚೆ ಅದು ಶಿಕ್ಷಣ ಅಂದು. ಸರ್ಕಾರಿ ಸಂಸ್ಥೆಗಳು ಮುಚ್ಚುತ್ತಿರೋದು, ಪ್ರೈವೇಟ್ ಶಾಲೆಗಳು ಜಾಸ್ತಿ ಆಗುತ್ತಿರೋದು, ಅದರಲ್ಲಿ ಬಡವರು ಪ್ರವೇಶ ಮಾಡಲಿಕ್ಕೆ ಆಗದಿರುವಂಥದ್ದು, ಈ ಪ್ರಾಬ್ಲಮ್ನ ಯಾರು ಸಾಲ್ವ್ ಮಾಡೋದು? ಸೊ ಅಂದರೆ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರೂ ಶಿಕ್ಷಣ ಪಡಿಬೇಕಾದ್ರೆ ಎಲ್ಲರಿಗೂ ದಕ್ಕುವಂಥ ಶಿಕ್ಷಣ ವ್ಯವಸ್ಥೆ ಬೇಕು. ಆ ಶಿಕ್ಷಣ ವ್ಯವಸ್ಥೆ ಇದೆಯಾ ಅಥವಾ ಇಲ್ಲದ್ರೆ ನಾವು ಕೇಳಿದ್ದೇವಾ? ಆ ಡಿಬೇಟನ್ನು ನಮ್ಮ ಸಂಘಟನೆಗಳಲ್ಲಿ ಮಾಡಿದ್ದೇವಾ? ಮಾಡಿಲ್ಲ. ನಮ್ಮ ಸಂಘಟನೆಯಲ್ಲಿ ಯಾವತ್ತೂ ಮಾಡಿಲ್ಲ. ನಮಗೆ ಬೇಕಾಗೋ ಸ್ಕೂಲನ್ನು ಕ್ರಿಯೇಟ್ ಮಾಡಿ, ನನಗೆ ಬೇಕಾಗೋ IAS ಸ್ಕೂಲ್ಗಳನ್ನು ಕ್ರಿಯೇಟ್ ಮಾಡಿ. ಸರ್ಕಾರದ ನೀವು ಮನವಿ ಕೊಟ್ಟಿದ್ರೆ, ಯಾವತ್ತು ಮನ ಕೊಟ್ಟಿದ್ರಾ? ST ಮಕ್ಕಳಿಗೆ ಒಂದು IAS ಅಕಾಡೆಮಿನ ಕ್ರಿಯೇಟ್ ಮಾಡಿ ಸರ್ಕಾರವನ್ನು ಕೇಳಿದ್ರಾ? ನೋ, ನಾವು ಕೇಳಿಲ್ಲ. ನಾವು ಕೇಳಿದ್ದೆಲ್ಲ ಬೇಡದ್ದೆಲ್ಲ ಕೇಳಿದ್ದೆ, ನಮ್ಗೆ ಅಗತ್ಯ ಇಲ್ಲದು ಕೇಳಿದ್ವಿ. ಒಂದು KS ಟ್ರೈನಿಂಗ್ ಸೆಂಟರ್ನ ಸ್ಟಾರ್ಟ್ ಮಾಡಿ ಅಂತ ಕೇಳಿದ್ದೇವಾ? ಮಂಗಳೂರಿಗೆ ಕೇಳಲಿಲ್ಲ. ಕೇಳಬೇಕು ಅಂತ ಹೇಳೋದು ನಾನು. ಸೊ ಎಜುಕೇಟ್ ಆಗಬೇಕಾದ್ರೆ ನಮ್ಮಲ್ಲೊಂದು ಅವೇರ್ನೆಸ್ ಬೇಕಾಗ್ತದೆ, ನಮಗೊಂದು ಆ ಥರದ ಮುನ್ನೋಟ ಬೇಕಾಗುತ್ತೆ. ಮುನ್ನೋಟ ಅನ್ನುವುದೇ ನಮ್ಮ ಸಂರಕ್ಷಣೆಯ ದಾರಿಯಾಗಿರುತ್ತೆ. ಸೊ ಆದ್ದರಿಂದ ಇಲ್ಲಿ ನಾವು ಇವತ್ತು ಅಂಬೇಡ್ಕರ್ ಹೇಳುವಂಥ ಸಾಮಾಜಿಕ ನ್ಯಾಯ ಮತ್ತು ಅಂಬೇಡ್ಕರ್ರ ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವ ಅನ್ನೋದು ಅದು ಬಹಳ ಮುಖ್ಯವಾಗಿ ಸಮಾಜದಲ್ಲಿ ಸ್ಪ್ರೆಡ್ ಆಗಬೇಕಾಗ್ತದೆ. ಸೊ ಸ್ಪ್ರೆಡ್ ಆಗಬೇಕಾದ್ರೆ ಎಲ್ಲರೂ ಕೂಡ ಎಜುಕೇಷನ್ ಮೂಲಕ ಒಗ್ಗಟ್ಟಾಗಿ ಹೋರಾಟ ಮಾಡಬೇಕಾಗತ್ತೆ. ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ ನೋಡಿ, ಕಾನ್ಸ್ಟಿಟ್ಯೂನ್ಸಿ ಅಸೆಂಬ್ಲಿಯಲ್ಲಿ ಸಂವಿಧಾನ ಡ್ರಾಫ್ಟನ್ನು ಮಂಡನೆ ಮಾಡುವಾಗ ಕೇಳ್ತಲ್ಲ ನನ್ನ ಮಾತು? ಕೇಳ್ತದಲ್ಲ ಎಲ್ರಿಗೂ? ಕೇಳ್ತದಲ್ಲ? ಸೊ ಒಂದು ಮಾತು ಹೇಳ್ತಾರೆ. ಏನು ಹೇಳ್ತಾರೆ ಅಂತಂದರೆ ಅಂಬೇಡ್ಕರ್, ನಾವು ಇವತ್ತು ಡಾಕ್ಯುಮೆಂಟಲ್ ಈಕ್ವಾಲಿಟಿಯನ್ನು ಪಡೆದಿದ್ದೇವೆ, ಬಟ್ ಸೋಷಿಯಲಿ ಅಲ್ಲ. ಸಂವಿಧಾನದಲ್ಲಿ ಡಾಕ್ಯುಮೆಂಟಲ್ಲಿ ಇದೆ ಈಕ್ವಾಲಿಟಿ, ಬಟ್ ಸೋಷಿಯಲಿ ಇನ್ಈಕ್ವಲ್ ಸೊಸೈಟಿಯಲ್ಲಿದೆ ನಾವು. ಈಗ ಕಾನೂನಲ್ಲಿ ಎಲ್ಲರೂ ಒಂದೇ, ಬಟ್ ಸಮಾಜದಲ್ಲಿ ಇಲ್ಲ. ಸಂವಿಧಾನಿಕವಾಗಿ ಎಲ್ಲರೂ ಒಂದೇ, ಬಟ್ ಸಮಾಜ ಮತ್ತು ರಾಜಕೀಯ ವ್ಯವಸ್ಥೆಯಲ್ಲಿ ಇಲ್ಲ. ಶಿಕ್ಷಣ ಈಕ್ವಲ್ ಆಗಿ ಸಿಗಬೇಕು, ಆದರೆ ಶಿಕ್ಷಣ ಸಂಸ್ಥೆಗಳಲ್ಲಿ ಇಲ್ಲ. ಸೊ ಒಂದು ಯಾವ ಥರದ ಒಂದು ಸಮಾಜದಲ್ಲಿ ನಾವು ಬದುಕ್ತಿದ್ದೇವೆ ಅಂತಂದರೆ, ಸೊ ಡಾಕ್ಯುಮೆಂಟಲ್ಲಿ ಈಕ್ವಾಲಿಟಿಯನ್ನು ಕೊಡಲಾಗಿದೆ, ಬಟ್ ಸೋಷಿಯಲಿ ಇಲ್ಲ. ಸೊ ಅದಕ್ಕೆ ಅಂಬೇಡ್ಕರ್ ಸೋಷಿಯಲಿಯಾಗಿ ಮಾಡಬೇಕಾದ್ರೆ ಬುದ್ಧಿಸಮ್ಗೆ ಹೋಗ್ತಾರೆ. ಸೊ ಬುದ್ಧಿಸಮ್ ಯಾಕೆ ಮುಖ್ಯ ಅಂದರೆ, ಆ್ಯಸ್ ಪರ್ ಅಂಬೇಡ್ಕರ್ ಅದು ಈಕ್ವಾಲಿಟಿಯ ಸೊಸೈಟಿಯನ್ನು ಕ್ರಿಯೇಟ್ ಮಾಡುತ್ತೆ. ಈಕ್ವಾಲಿಟಿಯ ಸೊಸೈಟಿ ಮತ್ತು ಸೆಲ್ಫ್ ರೆಸ್ಪೆಕ್ಟ್ನ ಸೊಸೈಟಿಯನ್ನು ಕ್ರಿಯೇಟ್ ಮಾಡುತ್ತೆ. ಸೊ ಯಾವಾಗ ಸಮಾಜದಲ್ಲಿ ಪ್ರತಿಯೊಬ್ಬನಿಗೂ ಸೆಲ್ಫ್ ರೆಸ್ಪೆಕ್ಟ್ನ ತಿಳುವಳಿಕೆ ಬರೋದಿಲ್ವೋ ಆವಾಗ ಅವನು ಒಬ್ಬ ಮನುಷ್ಯನಾಗಲಿಕ್ಕೆ ಸಾಧ್ಯ ಆಗೋದಿಲ್ಲ.
ಸೊ ಆದ್ದರಿಂದ ಅಂಬೇಡ್ಕರ್ ತನ್ನ ಜೀವಮಾನ ಇಡೀ ನೀವು ನೋಡ್ತಾ ಹೋದರೆ ಅವ್ರು ಏನು ಮಾಡ್ತಾರೆ ಅಂದರೆ ಎಲ್ಲ ಬಡ ಸಮುದಾಯಗಳ ಸೋಷಲ್ ರೆಸ್ಪೆಕ್ಟ್ ಮತ್ತು ಇಕನಾಮಿಕಲ್ ಪವರನ್ನು ಕುರಿತು ಅವ್ರು ಯೋಚನೆ ಮಾಡ್ತಾರೆ. ಬಟ್ ಕಾನ್ಸ್ಟಿಟ್ಯೂಷನಲ್ಲಿ ಹೇಳಿದೆ ನಮ್ಮ ಸಮಾಜದಲ್ಲಿ ಇಲ್ಲನ್ನು ಪಡೆಯಬೇಕಾದ್ರೆ ನಾವು ಅದಕ್ಕೆ ಆರ್ಗನೈಸ್ ಆಗಬೇಕಾಗತ್ತೆ ಮತ್ತು ನಾವು ಅಜಿಟೇಟ್ ಮಾಡಬೇಕಾಗತ್ತೆ ಮತ್ತು ನಮಗೆ ಅದಕ್ಕೆ ಎಜುಕೇಷನ್ ಬೇಕಾಗುತ್ತೆ. ಸೊ ಯಾವುದು ಸೊಸೈಟಿಯಲ್ಲಿ ಇಲ್ವೋ, ಯಾವುದು ಕಾನ್ಸ್ಟಿಟ್ಯೂಷನಲ್ಲಿ ಇದೆಯೋ, ಯಾವುದು ಕಾನೂನು ಬುಕ್ನಲ್ಲಿ ಇದೆಯೋ ಮತ್ತು ರಿಯಲ್ ಬದುಕಲ್ಲಿ ಯಾವುದಿಲ್ಲವೋ ಅದನ್ನು ನಾವು ಅಟೈನ್ ಮಾಡಬೇಕು, ನಾವು ಪಡೀಬೇಕು. ಸೊ ಪಡೀಬೇಕಾದ್ರೆ ಅದು ಯಾವ ಸಮುದಾಯ ಇರಲಿ, ಪಡೀಬೇಕಾದ್ರೆ ಅದಕ್ಕೆ ಪಡೆಯುವ ಮೂಲಕ ಸಂರಕ್ಷಣೆ ಮಾಡಿಕೊಳ್ಳುವುದು ಹೇಗೆ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಸೊ ಆದ್ದರಿಂದ ಅಂಬೇಡ್ಕರ್ರ ಬಹಳ ಮುಖ್ಯವಾದ ಪ್ರಶ್ನೆ ಇದ್ದದ್ದು ಏನಪ್ಪ ಅಂತಂದರೆ, ನಾವು ನಮ್ಮನ್ನು ಪ್ರೊಟೆಕ್ಟ್ ಮಾಡಿಕೊಳ್ಳುವುದು ಹೇಗೆ. ಸೊ ಪ್ರೊಟೆಕ್ಟ್ ಮಾಡಿಕೊಳ್ಳುವುದು ಹೇಗೆ ಅನ್ನೋದು ಬಹಳ ಮುಖ್ಯ ಪ್ರಶ್ನೆ ಆಗಿತ್ತು. ಹಾಗಾಗಿ ಅವರು ಮಾನಸಿಕ ಮತ್ತು ಸಾಮಾಜಿಕ ಈಕ್ವಾಲಿಟಿಯ ಬಗ್ಗೆ ಮಾತಾಡ್ತಾರೆ. ಸೊ ಕಾನ್ಸ್ಟಿಟ್ಯೂಷನಲ್ಲಿರುವಂಥ ಈ 3 ಪದಗಳು ಪ್ರಿಯಾಂಬಲಲ್ಲಿ ಹೇಳ್ತಾರೆ, ಯಾವುದು ಫ್ರೀಡಮ್, ಈಕ್ವಾಲಿಟಿ ಮತ್ತು ಫ್ರೆಟರ್ನಿಟಿ. ಸೊ ಈಕ್ವಾಲಿಟಿ, ಫ್ರೀಡಮ್ ಮತ್ತು ಫ್ರೆಟರ್ನಿಟಿ ಅದು ಕಾನ್ಸ್ಟಿಟ್ಯೂಷನ್ ಪದವಾಗಿರಬಾರ್ದು, ಅದು ಸೊಸೈಟಿಯ ಪದ ಆಗಬೇಕು. ಸಹೋದರತೆ ಅನ್ನೋದು ನಮ್ಮ ಸಮಾಜದಲ್ಲಿ ಸಹಜ ಜೀವನ ಆಗಬೇಕು, ಆವಾಗ ಸೆಲ್ಫ್ ರೆಸ್ಪೆಕ್ಟ್ ಬರುತ್ತೆ. ಅದು ದಿನನಿತ್ಯ ಜೀವನ ಆಗಬೇಕು. ಈಗ ನಾನು ಅವರು ಒಟ್ಟಿಗಿದ್ದಾಗ ಅವ್ರು ಯಾವ ಕಮ್ಯುನಿಟಿ ಅವ್ರಿಗೆ ನನ್ನನ್ನು ರೆಸ್ಪೆಕ್ಟ್ ಮಾಡಬೇಕು, ನಾನು ಅವ್ರು ರೆಸ್ಪೆಕ್ಟ್ ಮಾಡಬೇಕು, ಆವಾಗ ಒಂದು ಸೊಸೈಟಿ ಕ್ರಿಯೇಟ್ ಆಗುತ್ತೆ. ಅಂದರೆ ಫೆಟರ್ನಿಟಿ ಅನ್ನೋದು, ಭ್ರಾತೃತ್ವ ಅನ್ನೋದು ನಮ್ಮ ಸಮಾಜದಲ್ಲಿ ಇಲ್ಲ. ನಮ್ಮ ಸಂವಿಧಾನ ಉಳಿಬೇಕಾದ್ರೆ ನಮ್ಮ ಸೊಸೈಟಿಯಲ್ಲಿ ಒಂದು ಫ್ರೆಟರ್ನಿಟಿ ಕ್ರಿಯೇಟ್ ಆಗಬೇಕು ಅಂತ ಹೇಳ್ತಾರೆ. ಅದು ನಮ್ಮ ಸಹಜ ಒಂದು ಪ್ರವೃತ್ತಿ ಆಗಬೇಕು. ಆವಾಗ ಎಲ್ಲರೂ ಕೂಡ ನಮ್ಮ ಕಾನ್ಸ್ಟಿಟ್ಯೂಷನ್ನ ಬೇಡಿಕೆಗಳನ್ನು ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು. ನಿಮ್ಗೆ ಗೊತ್ತಿರ್ಬೋದು, ಅಂಬೇಡ್ಕರ್ ಎಜುಕೇಷನ್ ಬಗ್ಗೆ ಮಾತಾಡಿದ್ದು ಮಾತ್ರ ಅಲ್ಲ, ಅವರು ಎಜುಕೇಷನ್ ಸೊಸೈಟಿಯನ್ನು ಸ್ಥಾಪನೆ ಮಾಡಿದರು. ಎಜುಕೇಷನ್ ಸೊಸೈಟಿಯನ್ನು ಸ್ಥಾಪನೆ ಮಾಡಿ ಮುಂಬೈಯಲ್ಲಿ ಅವರು ಸಿದ್ಧಾರ್ಥ್ ಕಾಲೇಜನ್ನು ಸ್ಟಾರ್ಟ್ ಮಾಡಿದರು. ಸಿದ್ಧಾರ್ಥ್ ಕಾಲೇಜನ್ನು ಸ್ಟಾರ್ಟ್ ಮಾಡಿದ್ದು ಮಾತ್ರ ಅಲ್ಲ, ಔರಂಗಾಬಾದ್ನಲ್ಲಿ ಮಿಲಿಂದ್ ಕಾಲೇಜನ್ನು ಸ್ಟಾರ್ಟ್ ಮಾಡ್ತಾರೆ 1956 ಮತ್ತು 54ರಲ್ಲಿ. ಅಲ್ಲಿ ಎಜುಕೇಷನ್ ಕೊಡ್ತಾರೆ. ಮೊದಲನೇ ಬಾಗಿ 1924ರಲ್ಲಿ ಅವರು ಬಹಿಷ್ಕೃತ ಹಿತಕಾರಿಣಿ ಸಭಾ ಅಂತ ಶುರು ಮಾಡ್ತಾರೆ. ಈ ಬಹಿಷ್ಕೃತ ಹಿತಕಾರಿಣಿ ಸಭಾದ ಮುಖ್ಯ ಉದ್ದೇಶ ಏನಂತಂದರೆ ಸ್ಕೂಲ್ ಮತ್ತು ಹಾಸ್ಟೆಲ್ಗಳನ್ನು ಸ್ಥಾಪನೆ ಮಾಡೋದು. ಸ್ಕೂಲ್ ಮತ್ತು ಹಾಸ್ಟೆಲ್ಗಳನ್ನು ಯಾಕೆ ಸ್ಥಾಪನೆ ಮಾಡಬೇಕಂದ್ರೆ, ನಮ್ಮ ಸಮುದಾಯಗಳಿಗೆ ಎಜುಕೇಷನ್ ಇರಲಿಲ್ಲ, ನಮ್ಮ ಸಮುದಾಯಗಳಿಗೆ ಮನೆಯಿಂದ ಸ್ಕೂಲಿಗೆ ಹೋಗ್ಲಿಕ್ಕೆ ಆಗ್ತಿರಲಿಲ್ಲ, ಅದಕ್ಕೆ ಹಾಸ್ಟೆಲ್ಗಳನ್ನು ಸ್ಥಾಪನೆ ಮಾಡೋದು. ಹಾಸ್ಟೆಲ್ ಯಾಕೆ ಇಂಪಾರ್ಟೆಂಟ್ ಅಂದರೆ, ಯಾವ ಸಮುದಾಯಗಳಲ್ಲಿ ಮನೆಯಿಂದ ಹೋಗಿ ಎಜುಕೇಷನ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ವೋ ಅವರಿಗೆ ಕೂತು ಓದಲಿಕ್ಕೆ ಬೇಕಾಗುವ ಸ್ಥಳ ಅದು ಮನೆ, ಹಾಸ್ಟೆಲ್ ಅನ್ನೋದು. ಸೊ ಅವರು ಬಹಿಷ್ಕೃತ ಹಿತಕಾರಿಣಿ ಸಭಾ 1924ರಲ್ಲಿ ಸ್ಟಾರ್ಟ್ ಮಾಡಿದಂಥ ಬಹಿಷ್ಕೃತ ಹಿತಕಾರಿಣಿ ಸಭಾದಲ್ಲಿ ಒಂದು ಬಹಳ ಮಹತ್ವ ನಿರ್ಧಾರ ತೆಗೆದುಕೊಳ್ತಾರೆ, ಸ್ಕೂಲ್ಸ್ ಮತ್ತು ಹಾಸ್ಟೆಲ್ಗಳನ್ನು ಓಪನ್ ಮಾಡೋದು. ಭಾಳ ದೊಡ್ಡ ಮಟ್ಟದಲ್ಲಿ ಆ ಕೆಲಸವನ್ನು ಮಾಡ್ತಾರೆ. ಆಮೇಲೆ ನಂತರದಲ್ಲಿ 54-56ರಲ್ಲಿ ಕಾಲೇಜುಗಳನ್ನು ಸ್ಟಾರ್ಟ್ ಮಾಡ್ತಾರೆ. ಸೊ ಅಂಬೇಡ್ಕರ್ ಬಹಳ ಮುಖ್ಯವಾಗಿ ನಮ್ಮ ದೇಶಕ್ಕೆ ಎಜುಕೇಷನ್ ಕೊಡಲಿಕ್ಕೆ ಬಹಳ ಮುಖ್ಯವಾಗಿ ಪ್ರಯತ್ನ ಮಾಡ್ತಾರೆ. ಸೊ ಆದ್ದರಿಂದ ಇದೊಂದು ನಾವು ತಿಳ್ಕೊಳ್ಬೇಕಾದ ಸಮಸ್ಯೆ. ನಾವು ಇವತ್ತು ಏನು ಮಾಡ್ತಾ ಇದ್ದೇವೆ ಅಂದರೆ, ನಾವು ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು ಅದೇ ಕೊಡ್ತಾ ಇಲ್ಲ, ಯಾವುದಕ್ಕೆ ಕೊಡಬಾರ್ದು ಕೊಡ್ತಾ ಇದ್ದೀವಿ. ಆ ಮೂಲಕ ನಾವು ಗುಲಾಮಿತನದ ಕಡೆಗೆ ಹೋಗ್ತಾ ಇದ್ದೀವಿ. ಮತ್ತು ಒನ್ಸ್ ಅಗೇನ್ ನಾವು ಹೋಗ್ತಾ ಇರೋದು ಎಲ್ಲಿಗೆ ಅಂದರೆ, ಇನ್ನೊಂದು ಗುಲಾಮಿತನದ ಕಡೆಗೆ. ಸೊ ಅಂಬೇಡ್ಕರ್ ಭಾರತದಲ್ಲಿ ನಮ್ಮ ನೇತೃತ್ವ ವಹಿಸಿಕೊಳ್ಳಿರುವಾಗ ಯಾವ ಸ್ಥಿತಿಯಲ್ಲಿದ್ದರು? ಅವರು ಬಹಳ ಕಷ್ಟದ ಸ್ಥಿತಿಯಲ್ಲಿದ್ದರು. ಎಂಥ ಕಷ್ಟದ ಸ್ಥಿತಿಯಲ್ಲಿದ್ದರು ಅಂತಂದರೆ, ಅಂಬೇಡ್ಕರ್ ಎಂಥ ಪ್ರತಿಕೂಲ ಸ್ಥಿತಿಯಲ್ಲಿದ್ದರು ಅಂದರೆ, ಅವರು ಹೇಳುವ ಮಾತನ್ನು ಯಾರೂ ಕೂಡ ಹಲೋ ವಿಠಲ್ ನಾಯ್ಕ್, ಚೀಫ್ ಮ್ಯಾನೇಜರ್ ಆಫ್ ಕೆನರಾ ಬ್ಯಾಂಕ್ ಪುತ್ತೂರು, ಇವರು ಸಮಾರಂಭಕ್ಕೆ ಆಗಮಿಸಿದ್ದಾರೆ. ಅವರನ್ನ ಪ್ರೀತಿಯಿಂದ, ಅತ್ಯಂತ ಗೌರವದಿಂದ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ವಿ. ಬನ್ನಿ ಸರ್, ಬನ್ನಿ. ಕೆನರಾ ಬ್ಯಾಂಕ್ ಅಲ್ಲ. ಅಂಬೇಡ್ಕರ್ಗೆ ಯಾವ ಪ್ರತಿಕೂಲ ಸನ್ನಿವೇಶ ಇತ್ತು ಅಂತಂದರೆ, ಅವರು ಫಸ್ಟ್ ಆಫ್ ಆಲ್ ವೈಯಕ್ತಿಕವಾಗಿ ಬಡತನದಲ್ಲಿದ್ದರು. ನೋಡಿ, ಭಾರತದ ಬಹಳ ಶ್ರೇಷ್ಠ ನಾಯಕರು, ಪರಿಶಿಷ್ಟ ಜಾತಿ ಪಂಗಡಗಳ ಸಮುದಾಯಕ್ಕೆ ಕೆಲಸ ಮಾಡಿರ್ತಕ್ಕ ಒಬ್ಬರು ನಾಯಕರು, ಅವರು ಬಂದ ಸ್ಥಿತಿ ಅತ್ಯಂತ ಬಡತನದ ಸ್ಥಿತಿ. ಸೊ ಅವರಿಗೆ ಬಡತನ, ಶ್ರೀಮಂತಿಕೆ ಇರಲಿಲ್ಲ. ಸೊ ಇಕನಾಮಿಕ್ ಸಿಚುವೇಶನ್ ಫೇವರ್ ಆಗಿರಲಿಲ್ಲ. ಅನ್ಟಚಬಿಲಿಟಿ ಇತ್ತು, ಅಸ್ಪೃಶ್ಯತೆ ಇತ್ತು, ಭಾಳ ತೀವ್ರತರದ ಅಸ್ಪೃಶ್ಯತೆ ಇತ್ತು. ಮತ್ತು ಸಮಾಜದಲ್ಲಿ ಅವರಿಗೆ ಅವಮಾನ ಇತ್ತು.
ಇವೆಲ್ಲವನ್ನು ಎದುರಿಸಿಕೊಂಡು ಅವರು ಭಾರತಕ್ಕೆ ಒಂದು ಕಾನ್ಸ್ಟಿಟ್ಯೂಷನ್ ರಚನೆ ಮಾಡ್ತಾರೆ ಮತ್ತು ಭಾರತದ ಶೋಷಿತ ಸಮುದಾಯಗಳ ವಿಚಾರದ ಬಗ್ಗೆ ತುಂಬ ತಿಳುವಳಿಕೆಯನ್ನು ಕೊಡ್ತಾರೆ. ಆದ್ದರಿಂದ ಅಂಥ ಪ್ರತಿಕೂಲ ಸನ್ನಿವೇಶದಲ್ಲಿ ಒಬ್ಬ ನಾಯಕನ ಶ್ರೇಷ್ಠತೆ ಇರುವುದು ಯಾವಾಗ ಅಂತಂದರೆ, ಒಬ್ಬ ಲೀಡರ್ನ ಶ್ರೇಷ್ಠತೆ ಇರುವುದು ಯಾವಾಗ ಅಂತಂದರೆ, ಒಂದು ಪ್ರತಿಕೂಲ ಸನ್ನಿವೇಶದಲ್ಲಿ ದೃಢವಾಗಿ ನಿಂತು ಸಮಾಜಕ್ಕೆ ಏನಾದರೂ ಮಾಡಬೇಕು ಅನ್ನುವಂಥ ಒಂದು ಛಲವನ್ನು ತೆಗೆದುಕೊಂಡಾಗ. ಅಂಬೇಡ್ಕರ್ ಯಾವ ಥರದ ಛಲವನ್ನು ತೆಗೆದುಕೊಳ್ತಾರೆ? ಎಲ್ಲ ರೀತಿಯ ಸಮಸ್ಯೆಗಳು ಅವರಿಗೆ ಪ್ರತಿಕೂಲವಾಗಿದ್ದರು, ಎಲ್ಲ ಬಗೆಯ ಸಮಸ್ಯೆಗಳು ಪ್ರತಿಕೂಲವಾಗಿದ್ದರೂ ಕೂಡ ಅವರು ತಮ್ಮ ಕೆಲಸದಿಂದ ಹಿಂದೆ ಸರಿಯಲಿಲ್ಲ. ಹಿಂದೆ ಸರಿಯದೇ ಇದ್ದಿದ್ದರಿಂದ ನಾವೆಲ್ಲ ಇವತ್ತು ಇದ್ದೇವೆ, ಈ ಸಮಾಜ ಇದೆ, ಭಾರತಕ್ಕೆ ಒಂದು ಘನತೆ ಬಂತು. ಯಾಕೆಂತಂದರೆ ಇವತ್ತು ಭಾರತ ವಿಶ್ವದಲ್ಲಿ ಸ್ಥಾನಮಾನ ಪಡ್ಕೊಳ್ಬೇಕಾದ್ರೆ ಅದು ಘೋಷಣೆ ಮಾಡಿದ ಈಕ್ವಾಲಿಟಿ ಬಹಳ ಮುಖ್ಯವಾದ ಕಾರಣ. ನೀವು ಎಷ್ಟನ್ನು ಚಪ್ಪಾಳೆ ತಟ್ತೀರೋ ನನಗೆ ಗೊತ್ತಿಲ್ಲ, ನನಗದು ಇಂಪಾರ್ಟೆಂಟ್ ಕೂಡ ಅಲ್ಲ. ಅವರು ಈಕ್ವಾಲಿಟಿಯನ್ನು ಮೊದಲು ಪ್ರತಿಪಾದನೆ ಮಾಡಿದ್ರೆ ವಿಶ್ವದಲ್ಲಿ ಭಾರತಕ್ಕೆ ಒಂದು ಸ್ಥಾನಮಾನ ಬಂತು. ಎಂಥ ಸ್ಥಿತಿಯಲ್ಲಿ ಜನ ಇದ್ದರು, ಇಲ್ಲಿ ಎಂಥ ಸ್ಥಿತಿಯಲ್ಲಿದ್ದರು, ಆ ಜನರ ಬಗ್ಗೆ ಮೊದಲು ಧೈರ್ಯವಾಗಿ ಮತ್ತು ಪ್ರಾಕ್ಟಿಕಲ್ ಆಗಿ ಆ್ಯಕ್ಷನ್ ಪ್ಲ್ಯಾನನ್ನು ಇಟ್ಕೊಂಡು ಮಾತಾಡಿದ್ರು ಅಂಬೇಡ್ಕರ್. ಆ ಮೂಲಕ ಭಾರತಕ್ಕೆ ವಿಶ್ವದಲ್ಲಿ ಒಂದು ಸ್ಥಾನಮಾನ ಬಂತು. ಹ್ಯೂಮನ್ ರೈಟ್ಸ್, ಮೊದಲನೇ ಬಾರಿಗೆ ಹ್ಯೂಮನ್ ರೈಟ್ಸನ್ನು ಪ್ರತಿಪಾದನೆ ಮಾಡಿದ ಅಂಬೇಡ್ಕರ್ ಅವರು. ಹೆಣ್ಮಕ್ಕಳ ರೈಟ್ಸ್ ಮೊದಲಿಗೆ ಬಾರಿಗೆ ಮಾತಾಡಿದವರು ಅಂಬೇಡ್ಕರ್ ಅವರು. ಕಾರ್ಮಿಕರ ರೈಟ್ಸ್ ಮೊದಲಿಗೆ ಮಾತಾಡಿದವರು ಅಂಬೇಡ್ಕರ್. ಚಿಲ್ಡ್ರನ್ಸ್ ರೈಟ್ ಮೊದಲನೇ ಬಾರಿಗೆ ಮಾತಾಡಿದರು ಅಂಬೇಡ್ಕರ್. ಯಾಕೆ ಅಂತಂದರೆ ಅಂಬೇಡ್ಕರ್ಗೆ ಈ ಸೊಸೈಟಿ ಎಲ್ಲ ಸಮುದಾಯಗಳ ಕಷ್ಟ ಗೊತ್ತಿತ್ತು, ಅವರ ಹಿನ್ನೆಲೆ, ಅವರ ಪ್ರತಿಕೂಲ ಸನ್ನಿವೇಶ, ಅವರನ್ನು ಹಿನ್ನೆ ಮಾಡಿದಂಥ ಅಸ್ಪೃಶ್ಯತೆ, ಅನ್ಟಚಬಿಲಿಟಿ ಅವರು ಅನುಭವಿಸಿದ್ರು. ಮತ್ತು ಯಾವ ಲೀಡರ್ಗೂ ಅದು ಇರಲಿಲ್ಲ ಆ ಅನುಭವ. ಯಾಕೆಂದರೆ ನ್ಯಾಯ ಕೊಡಬೇಕಾದ್ರೆ ನ್ಯಾಯ ಕೊಡುವವನು ಮೊದಲು ನೋವನ್ನು ಉಂಡಿರಬೇಕು. ಆ ಉಂಡಂಥ ನೋವು ಸೋಷಿಯಲ್ ಜಸ್ಟಿಸ್ಗೆ ಒಂದು ಭಾಳ ಮುಖ್ಯವಾದ ಪ್ರೇರಣೆ ಆಗುತ್ತೆ. ಸೊ ಆದ್ದರಿಂದ ಅಂಬೇಡ್ಕರ್ಗೆ ಈ ದೇಶದ ಇಂಚಿಚ್ಚು ಪ್ರತಿಯೊಬ್ಬನ ಸಮಸ್ಯೆ ಗೊತ್ತಿದ್ದರಿಂದ ಅವರು ದೃಢವಾಗಿ ಮಾತಾಡಲಿಕ್ಕೆ ಸಾಧ್ಯ ಆಯಿತು. ಸೊ ಈ ಮಾತನ್ನು ನಾವು ಇವತ್ತು ಕೇಳ್ಕೊಳ್ಬೇಕು. ಇವತ್ತು ನಾವು ಯುವಜನತೆ ಕೇಳಬೇಕಾದ್ದು ಅದೇನೆ. ಅಂಬೇಡ್ಕರ್ ಎಜುಕೇಷನ್ ಮೂಲಕ ಮತ್ತು ಸಂಘಟನೆಯ ಮೂಲಕ ತಮ್ಮನ್ನು ನಾವು ಹೇಗೆ ಸಂರಕ್ಷಣೆ ಮಾಡಿಕೊಳ್ಬೋದು ಅನ್ನೋ ಒಂದು ಆಧುನಿಕ ಸಿದ್ಧಾಂತವನ್ನು ನಮಗೆ ಮಂಡನೆ ಮಾಡಿದ್ದಾರೆ. ಈ ಆಧುನಿಕ ಸಿದ್ಧಾಂತದ ಉಪಯೋಗವನ್ನು ನಾವು ಮಾಡಬೇಕೆ, ಮತ್ತು ನಾವು ವಾಪಸ್ ಹಿಂದಿನ ಕಡೆಗೆ ಹೋಗಬೇಕೆ ಅನ್ನೋದು ನಮಗೆ ಬಿಟ್ಟ ವಿಚಾರ. ಬೇರೆ ಯಾರು ನಮಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಸೊ ಆದ್ದರಿಂದ ನಾನು ಹೇಳ್ತಾ ಇದ್ದೇನೆ, ಅವರು ಮನೆಯಲ್ಲಿ ಬಡತನದಲ್ಲಿದ್ದರು, ಬಹಳ ಬೇಗನೆ ಹೆಂಡತಿನ ಕಳ್ಕೊಳ್ತಾರೆ, 3 ಮಕ್ಕಳನ್ನು ಕಳ್ಕೊಳ್ತಾರೆ. ಅಂಥದ್ರಲ್ಲಿ ಕೂಡ ಅವರು ಸಮಾಜಕ್ಕಾಗಿ ನಿಲ್ತಾರೆ. ಅಂದರೆ ಒಬ್ಬ ಮನುಷ್ಯ ಒಂದು ರೋಲ್ ಮಾಡೆಲ್ ಯಾವಾಗ ಹಾಕ್ತಾರಂತಂದರೆ, ಒಬ್ಬ ಮನುಷ್ಯ ಯಾವಾಗ ರೋಲ್ ಮಾಡೆಲ್ ಆಗ್ತಾರಂತಂದರೆ, ತನ್ನದಲ್ಲದ ಬದುಕು, ತನ್ನದಲ್ಲದ ಸ್ವಾರ್ಥದ ಯಾವೂ ಕಿಂಚಿತ್ತೂ ಇಟ್ಟುಕೊಳ್ಳದೆ ಸಮಾಜಕ್ಕಾಗಿ ಶತಮಾನಗಳಿಂದ ನಾಯಿ ನರಿಗಳಿಗಿಂತ ಕಡೆಯಾಗಿ ಬದುಕಿದ ಸಮಾಜವನ್ನು ಮೇಲೆತ್ತಬೇಕು, ಅವರಿಗೊಂದು ಗೌರವವನ್ನು ಕೊಡಬೇಕು ಅಂತ ಯಾರು ನಿಸ್ವಾರ್ಥವಾಗಿ ಕೆಲಸ ಮಾಡಿ ಅವರು ರೋಲ್ ಮಾಡೆಲ್ ಆಗಬೇಕು. ಅಂಬೇಡ್ಕರ್ ಇಸ್ ರೋಲ್ ಮಾಡೆಲ್ ಟು ಆಲ್ ಆಫ್ ಅಸ್. ಅವ್ರು ಯಾಕೆ ನಮಗೆ ರೋಲ್ ಮಾಡೆಲ್ ಅಂತಂದರೆ, ಅವರಿಗೆ ಯಾವತ್ತೂ ಅವರ ಸೊಸೈಟಿ ಪರವಾಗಿರಲಿಲ್ಲ. ವಿವೇಕಾನಂದರು ಮಾತಾಡಿದರೆ ಚಪ್ಪಲೆ ತಟ್ಟಿದ್ರು, ಗಾಂಧಿ ಮಾತಾಡಿದರೆ ಚಪ್ಪಲೆ ತಟ್ಟಿದ್ರು, ನೆಹರು ಮಾತಾಡಿದ ಚಪ್ಪಳೆ ತಟ್ಟಿದ್ರು. ಆದರೆ ಅಂಬೇಡ್ಕರ್ ಮಾತಾಡಿದರೆ ಯಾರೂ ಚಪ್ಪಳೆ ತಟ್ಟಿರಲಿಲ್ಲ. ಯಾಕೆ ಅಂತಂದರೆ ಅವರ ಕಾಸ್ಟ್ ಕಾರಣವಾಗಿತ್ತು. ಯಾಕೆಂದರೆ ಅವನೊಬ್ಬ ಮಾತಾಡುವಲ್ಲ ನಮ್ಮ ಸಮಾಜಕ್ಕೆ ಅನ್ನೋ ಫೀಲಿಂಗ್ಸ್ ಇತ್ತು ಸಮಾಜದಲ್ಲಿ. ಆದರೆ ಅಂಬೇಡ್ಕರ್ ಮಾತಾಡಿದರು. ನಾವು ಮಾತಾಡೋ ಮಾತುಗಳನ್ನು ಸಮಾಜ ಕೇಳಿಸ್ಕೊಳ್ಬೇಕಾದ್ರೂ ನನಗೊಂದು ಸಾಮುದಾಯಿಕ ಹಿನ್ನೆಲೆ ಇರುತ್ತೆ. ಆ ಹಿನ್ನೆಲೆ ತುಂಬ ಕೆಲಸ ಮಾಡ್ತದೆ. ನೀವೇನು ಹೊಸದನ್ನು ಮಾಡಬೇಕಾದ್ರೂ ಕೂಡ ನೀವು ಯಾರು ಅನ್ನೋ ಪ್ರಶ್ನೆ ಬರುತ್ತೆ, ನಿನ್ನ ಕುಲಮೂಲ ಏನು ಅನ್ನೋ ಪ್ರಶ್ನೆ ಬರುತ್ತೆ. ಸೊ ಆದ್ದರಿಂದ ಅಂಬೇಡ್ಕರ್ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ 1920ರಿಂದ 47ರವರೆಗೆ ಬಹಳ ಸಂಘರ್ಷದ ಕಾಲವನ್ನು ಅನುಭವಿಸಿದರು, ಬಹಳ ನಿರಾಶೆಯ ಕಾಲವನ್ನು ಅನುಭವಿಸಿದರು. ಆದರೂ ಕೂಡ ಸಮಾಜಕ್ಕಾಗಿ ಕೆಲಸ ಮಾಡಿದರು. ಸೊ ಅದಕ್ಕೆ ನಾನು ಅಂಬೇಡ್ಕರ್ನ ಎಜುಕೇಷನ್ ಮತ್ತು ಅವರ ಲೀಡರ್ಶಿಪ್ ನಮಗೆ ರೋಲ್ ಮಾಡೆಲ್ ಅಂತ ಹೇಳ್ತೀನಿ. ನಮಗೆಲ್ಲರೂ ಕೂಡ ಅದೊಂದು ಮಾರ್ಗದರ್ಶಿ ಆಗಿರಬೇಕಂಥದ್ದು. ಸೊ ಆ ರೀತಿಯ ಲೀಡರ್ಶಿಪ್ಪನ್ನು ಅವರು ತೋರಿದ್ರಿಂದಲೇ ಬಹುಶಃ ಭಾರತಕ್ಕೆ ಈ ರೀತಿಯ ಒಂದು ದಾರಿ ಸಿಕ್ಕಿಬಿಡ್ತು ಅಂತ ನಾನು ಅವರಿಗೆ ಭಾಳ ವಿಶೇಷವಾಗಿ ಗೌರವ ಕೊಡಲಿಕ್ಕೆ ಬಯಸ್ತೇನೆ. ಅವರೊಂದು ಮಾತು ಹೇಳ್ತಾರೆ, ನಾವು ಇನ್ನು ಮುಂದೆ ಹೇಗೆ ಯೋಚನೆ ಮಾಡಬೇಕಂದ್ರೆ ನಾವು ವೈಜ್ಞಾನಿಕವಾಗಿ ಯೋಚನೆ ಮಾಡಬೇಕು, ವೈಚಾರಿಕವಾಗಿ ಯೋಚನೆ ಮಾಡಬೇಕು. ಕರ್ಮ ಸಿದ್ಧಾಂತ ಮೇಲೆ ನಂಬಿಕೆ ಇಡಬಾರ್ದು. ನಾವು ಮತ್ತೆ ಕರ್ಮ ಸಿದ್ಧಾಂತವನ್ನು ನಂಬ್ತೀವಿ. ನಮ್ಮ ಎಲ್ಲದಕ್ಕೂ ಕಾರಣ ನಮ್ಮ ಕರ್ಮ ಕಾರಣ ಅಂತ. ನಾವು ಮಾಡೋದು ತಪ್ಪಿಗಾಗಿ ಕೂಡ ನಾವು ಹೊರೆಯನ್ನು ಹೊರಬೇಕಾಗಿದೆ ಸಮಾಜದಲ್ಲಿ. ಸೊ ಕರ್ಮ ಕಾರಣ ಅಲ್ಲ, ಒಂದು ಸೊಸೈಟಿ ಕಾರಣ ಆಗಿರುತ್ತೆ. ಒಂದು ಅನ್ಈಕ್ವಲ್ ಸೊಸೈಟಿ ನಮ್ಮ ಎಲ್ಲ ಪ್ರಾಬ್ಲಮ್ಸ್ಗಳಿಗೆ ಕಾರಣ. ಬುದ್ಧ ಅದನ್ನೇ ಹೇಳಿದರು.
ಒಂದು ಅನ್ಈಕ್ವಲ್ ಸೊಸೈಟಿ, ಅನ್ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್ ಕಾರಣ ಆಗಿರುತ್ತೆ. ಅಂಬೇಡ್ಕರ್ ಮೊದಲ ಬಾರಿ ಕರ್ಮ ಸಿದ್ಧಾಂತ ಕಾರಣ ಅಲ್ಲ, ನಮಗೇನು ಏನೂ ಸಿಕ್ಕದಿರೋದು ನಮ್ಮ ಕರ್ಮ ಅಂತ ಹೇಳಿಬಿಟ್ಟು ಹೊಸದಾಗಿ ಥಿಂಕ್ ಮಾಡಿ ಅಂತೇಳಿ. ಸೊ ಸಮಾಜವನ್ನು ಹೇಗೆ ನೋಡಬೇಕು, ನಮ್ಮ ಬದುಕನ್ನು ಹೇಗೆ ನೋಡಬೇಕಂದ್ರೆ, ನೀನು ಹಿಂದೆ ಮಾಡಿದ್ದೆಲ್ಲ ಕಾರಣಕ್ಕೆ ನೀನು ಈಗ ಅನುಭವಿಸಿದ್ಯಾ ಅನ್ನುವ ಕರ್ಮ ಸಿದ್ಧಾಂತದ ಒಂದು ಪ್ರಬಲವಾದಕ್ಕೆ ಒಂದು ಪ್ರತಿಯಾಗಿ ನಿಂತ್ಕೊಂಡು ಮಾತಾಡಬೇಕಾಯ್ತು ಅಂಬೇಡ್ಕರ್. ಹಾಗಾಗಿ ನನಗೆ ಅವರು ರೋಲ್ ಮಾಡೆಲ್ ಆಗ್ತಾರೆ. ಯಾಕೆಂತಂದರೆ ಸಮಾಜದಲ್ಲಿ ಮಾನಸಿಕವಾದಂಥ ಒಂದು ಧೈರ್ಯ, ಸೊ ಮಾನಸಿಕವಾದ ಶಕ್ತಿಯನ್ನು ತುಂಬುವಂಥ ಕೆಲಸವನ್ನು ಅಂಬೇಡ್ಕರ್ ಮಾಡಿದರು. ಯಾವುದು ಮಾಡಿದರೂ ಕೂಡ, ಅಂದರೆ ಎಷ್ಟೋ ಸಮುದಾಯಗಳು, ತಬ್ಬಲಿ ಸಮುದಾಯಗಳು ತಮ್ಮದಲ್ಲ ತಪ್ಪಿಗಾಗಿ ಸಮಾಜ ಅವರ ಮೇಲೆ ಕಾರಣವನ್ನು ಹೊರಿಸುತ್ತೆ. ಆ ಕಾರಣಕ್ಕಾಗಿ ಅವರು ಮತ್ತೆ ಮತ್ತೆ ಹಿಂದುಳಿಯುವ ಪ್ರಶ್ನೆಯನ್ನು ಅವರು ಮಾಡ್ತಾರೆ. ಸೊ ನೀನು ತುಂಬ ಕೆಟ್ಟದಾಗಿ ಹುಟ್ಟಿದೆಯಾ, ತುಂಬ ಕರ್ಮದ ಕಾರಣಕ್ಕಾಗಿ ಹುಟ್ಟಿದೆಯಾ, ಪ್ರಾಣಿಗಳಿಗಿಂತ ಕಡೆಯಾಗಿ ಬದುಕುವುದು ನಿನಗೆ ಸಹಜ ಅನ್ನುವಂಥ ಚಿಂತನೆಯನ್ನು ಅಂಬೇಡ್ಕರ್ ಒಪೋಸ್ ಮಾಡಿದರು. ಸೊ ಅಂಬೇಡ್ಕರ್ ಒಪೋಸ್ ಮಾಡಿದ್ದು ಹೇಗೆ ಅಂತಂದರೆ, ಒಂದು ವೈಚಾರಿಕ ಚಿಂತನೆಯ ದೃಷ್ಟಿಯಿಂದ ಅವರು ಒಪೋಸ್ ಮಾಡಿದರು. ಸೊ ಆದ್ದರಿಂದ ನಾವೆಲ್ಲ ನಮ್ಮ ಹಳೆಯ ಕಾಲದ ಉಪಯೋಗಕ್ಕೆ ಬಾರದ, ನಮ್ಮನ್ನು ಹಿಂಡಿ ಹಿಪ್ಪೆ ಮಾಡಿದ ಸಿದ್ಧಾಂತಗಳನ್ನು ಕೈ ಬಿಟ್ಟರೆ ನಮಗೆ ದಾರಿ ಮತ್ತು ಸಂರಕ್ಷಣೆ ಸಾಧ್ಯ ಇರ್ತದೆ. ಇಲ್ಲಾದರೆ ನಮ್ಮನ್ನು ನಾವು ಫಿನಿಷ್ ಮಾಡ್ಕೊಳ್ತೀವಿ, ನಮ್ಮನ್ನು ನಾವು ಮುಗಿಸಿಕೊಳ್ತೀವಿ. ಈ ಅರ್ಥವನ್ನು ತಿಳ್ಕೊಳ್ಬೇಕು. ಅಂಬೇಡ್ಕರ್ ಅದನ್ನು ಹೇಳಿದರು, ಸಮಾಜದಲ್ಲಿ ನೀವು ಬೆಳೆಯಬೇಕಾದ್ರೆ ಯಾವ ಕರ್ಮವೂ ಕಾರಣವಲ್ಲ, ನೀವು ಓದಿ ಚೆನ್ನಾಗಿ ಯೋಚನೆ ಮಾಡಿ ಸಂಪತ್ತನ್ನು ಗಳಿಸಿ ಅಧಿಕಾರ ಸ್ಥಾನಮಾನಕ್ಕೆ ಹೋಗಿ ಖಂಡಿತ ನಿಮ್ಮ ಪರಿವರ್ತನೆ ಆಗುತ್ತೆ. ನೋಡಿ, ಗಮನಿಸಿ, 4000 ವರ್ಷಗಳಿಂದ ನಾವು ಪ್ರಾರ್ಥನೆ ಮಾಡಿಕೊಂಡು ಬಂದಿದ್ದೇವೆ. ಉದ್ಧಾರ ಯಾಕೆ ಆಗಲಿಲ್ಲ? ಯಾಕೆ ಕಾನ್ಸ್ಟಿಟ್ಯೂಷನ್ ಬರಬೇಕಾಯ್ತು? ಯಾಕೆ ಹೊಸ ಥಿಯರಿಗಳು ಬರಬೇಕಾಯ್ತು? ಯಾಕೆ 25 ವರ್ಷಗಳಲ್ಲಿ ಈ ಥರದ ಚೇಂಜಸ್ ಆಯಿತು? ಯಾವ ಕಾಲಕ್ಕೂ ಆಗದ್ದು ಈ ಸೊಸೈಟಿ ಯಾಕೆ ಪರಿವರ್ತನೆ ಆಯಿತು? ಬಿಕಾಸ್ ಆಫ್ ಎಜುಕೇಷನ್. ನಮ್ಮ ತಿಳುವಳಿಕೆಯಿಂದಾಗಿ ಸಮಾಜ ಪರಿವರ್ತನೆಗೊಳ್ತಾ ಹೋಯಿತು. ಸೊ ಆದ್ದರಿಂದ ನಾವು ಮಾಡಬೇಕಾದ್ದೇನೆಂದರೆ ಹೊಸ ಚಿಂತನೆಯನ್ನು ಬೆಳೆಸ್ಕೊಳ್ಳೋದು. ಒಂದು ಸೋಷಿಯಲ್ ಡೆಮೋಕ್ರಸಿ ಅಂತ ಹೇಳ್ತಾರೆ. ಸೊ ಅಂಬೇಡ್ಕರ್ ಸೋಷಿಯಲ್ ಡೆಮೋಕ್ರಸಿ ಅಂತ ಹೇಳ್ತಾರೆ. ನಾನು ಇನ್ನೊಂದು 10 ನಿಮಿಷದಲ್ಲಿ ಮುಗಿಸ್ತೀನಮ್ಮ. ಅಂಬೇಡ್ಕರ್ದು ಒಂದು ಪುಸ್ತಕ ಇದೆ, ಎನಿಲೇಷನ್ ಆಫ್ ಕಾಸ್ಟ್ ಅಂತ. ಅಟ್ಲೀಸ್ಟ್ ಎಜುಕೇಟ್ ಆದರೂ ಓದಬೇಕು. ನಿಮ್ಮ ಸಮುದಾಯದ ಎಜುಕೇಷನ್ ಇರ್ತಕ್ಕಂಥವ್ರು ಓದಬೇಕು. ಎನಿಲೇಷನ್ ಆಫ್ ಕಾಸ್ಟ್, ಜಾತಿ ವಿನಾಶ ಎನ್ನುವಂಥ ಒಂದು ಪುಸ್ತಕ ಇದೆ. ಅದು ಅವರ ಮಾಸ್ಟರ್ ಪೀಸ್ ಕೃತಿ, ಅವರ ಬಹಳ ಮುಖ್ಯವಾದ ಕೃತಿ, ಬಹಳ ದೊಡ್ಡ ಥಿಯರಿ ಅದರಲ್ಲಿದೆ. ಹೇಗೆ ಭಾರತದಲ್ಲಿ ಈ ತಳ ಸಮುದಾಯಗಳು ಯಾಕೆ ಕಷ್ಟಕ್ಕೆ ಒಳಗಾದವು ಅನ್ನೋದನ್ನು ಅವ್ರು ನರೇಟ್ ಮಾಡ್ತಾ ಹೋಗ್ತಾರೆ. ಅದನ್ನು ಎನಿಲೇಷನ್ ಆಫ್ ಕಾಸ್ಟ್ ಓದಿದರೆ ನಿಮಗೆ ಕರ್ಮನೂ ಬರೋದಿಲ್ಲ, ಮತ್ತೊಂದು ಬರೋದಿಲ್ಲ, ಗ್ರಾಚಾರವೂ ಬರೋದಿಲ್ಲ, ಪ್ರಾರಬ್ಧವೂ ಬರೋದಿಲ್ಲ. ನಮ್ಮ ಎಲ್ಲ ಪ್ರಾರಬ್ಧ ನಾವೇ ಮಾಡಿಕೊಂಡ ಒಂದು ದೊಡ್ಡ ಕೂಪ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ಎನಿಲೇಷನ್ ಕಾಸ್ಟ್ ಓದಬೇಕು, ಎಲ್ಲರೂ ಓದಬೇಕು. ಯುವಕರು ಕಾಲೇಜ್ ಹೋದ್ರು ಓದಬೇಕು. ಪುಸ್ತಕ ಸಿಗುತ್ತೆ, ಕನ್ನಡದಲ್ಲಿ ಸಿಗುತ್ತೆ, ಇಂಗ್ಲೀಷಲ್ಲಿ ಸಿಗುತ್ತೆ, ಓದ್ಕೊಳ್ಳಿ. ಆವಾಗ ನಿಮ್ಮ ಚಿಂತನೆಯ ದಾರಿ ಹೇಗೆ ಅದು ಪರಿವರ್ತನೆ ಆಗುತ್ತೆ ಅಂತ ಗಮನಿಸ್ಬೋದು. ಸೊ ಆದ್ದರಿಂದ ಅದರೊಂದು ಮಾತು ಹೇಳ್ತಾರೆ ಅವರು, ಏನಪ್ಪ ಅಂತಂದರೆ, ಒಂದು ಸ್ಟೇಟ್ ಸೋಷಿಯಲಿಸಮ್ ಅಂತ ಹೇಳ್ತಾರೆ. ನಾನು ಹೆಚ್ಚು ವಿಳಂಬಿಸ್ಲಿಕ್ಕೆ ಹೋಗಲ್ಲ. ಸ್ಟೇಟ್ ಸೋಷಿಯಲಿಸಮ್ ಅಂತಂದರೆ ಪ್ರಭುತ್ವ ಸಮಾಜವಾದ ಅಂತ. ಸೊ ನಮ್ಮ ದೇಶದ ಎಲ್ಲ ಸಂಪತ್ತುಗಳು ಒಂದು ಸ್ಟೇಟ್ ಅದನ್ನು ನಿರ್ವಹಣೆ ಮಾಡಬೇಕು. ಯಾಕೆಂದರೆ ನಮ್ಮಲ್ಲಿ ಹಲವಾರು ರೀತಿಯ ಏರುಪೇರುಗಳಿದ್ದಾವೆ, ಬಡತನ, ಶ್ರೀಮಂತರು ಇದ್ದಾರೆ. ಮತ್ತು ಈಗ ಅದನ್ನು ಈಕ್ವಲ್ ತರಬೇಕಾದ್ರೆ ಪ್ರಭುತ್ವ ಅಂದರೆ ಸರ್ಕಾರ ಜವಾಬ್ದಾರಿ ತಗೊಳ್ಬೇಕು. ಈ ದೇಶದ ಸಂಪತ್ತನ್ನು ಸ್ಟೇಟ್ ನಿರ್ವಹಣೆ ಮಾಡಬೇಕು ಅಂತೇಳಿ ಸ್ಟೇಟ್ ಸೋಷಿಯಲಿಸಮ್ ಅಂಬೇಡ್ಕರ್ರ ಥಿಯರಿ. ಸೊ ಎಲ್ಲವನ್ನು ಸ್ಟೇಟ್ ನಿರ್ವಹಣೆ ಮಾಡಿದಾಗ ಎಲ್ಲಿ ಕಷ್ಟ ಇದೆಯೋ ಅವರಿಗೆ ಹಂಚುವಂಥ ಒಂದು ಸಿಸ್ಟಮ್ ಬರುತ್ತೆ. ರಾಷ್ಟ್ರ ಆ ಥರ ಆಗಬೇಕು ಅಂತ. ಸೊ ನಮ್ಮ ಎಲ್ಲ ಸಾಮಾಜಿಕ ಸಮಸ್ಯೆಗಳಿಗೆ ಸ್ಟೇಟ್ ಸೋಷಿಯಲಿಸಮಿಂದ ಉತ್ತರ ಇದೆ ಅಂತ ನನಗೆ ಅನಿಸುತ್ತೆ. ಹಾಗಾಗಿ ಅವರ ಸಿದ್ಧಾಂತವನ್ನು ನೀವು ಓದ್ಕೊಳ್ತಾ ಹೋದರೆ, ಶಿಕ್ಷಣದ ಕುರಿತು ಅವರ ಮಾತುಗಳನ್ನ ಓದ್ತಾ ಹೋದರೆ, ರಾಜಕೀಯದ ಕುರಿತು ಅವರ ಮಾತುಗಳನ್ನ ಓದ್ತಾ ಹೋದರೆ, ಸಾಂಸ್ಕೃತಿಕ ಬದುಕಿನ ಕುರಿತು ಅವರ ಮಾತುಗಳನ್ನ ಓದ್ತಾ ಹೋದರೆ, ಅಂಬೇಡ್ಕರ್ ಅಥವಾ ಶಿಕ್ಷಣದ ಕುರಿತು ಅವರು ಹೇಳಿದ ಮಾತುಗಳು ಸಮುದಾಯಕ್ಕೆ ಎಷ್ಟು ಮುಖ್ಯ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಸೊ ಆದ್ದರಿಂದ ನಾನು ಈಗಾಗಲೇ ಹೇಳಿದ್ದೀನಿ, ನಾವು ಇವತ್ತು ಕೂಡ ಎಲ್ಲರೂ ಒಟ್ಟಾಗಿ ತಮ್ಮ ಆರ್ಥಿಕ ಶಕ್ತಿಯನ್ನು ಗಟ್ಟಿಗೊಳಿಸದೆ ಹೋದರೆ ಮುಂದಕ್ಕೆ ಕೂಡ ಇದು ದೊಡ್ಡ ಒಂದು ಪ್ರಗತಿಗೆ ಕಾರಣ ಆಗೋದಿಲ್ಲ ಅನ್ನುವಂಥದ್ದನ್ನು ಗಮನಿಸ್ತಾ, ನಮಗೆ ಇವತ್ತು ಏನಾಗಬೇಕು ಅಂತಂದರೆ ಶಿಕ್ಷಣ ಬೇಕು, ವೈಚಾರಿಕ ಪ್ರಜ್ಞೆ ಬೇಕು, ಸಂವಿಧಾನ ತಿಳುವಳಿಕೆ ಬೇಕು, ಆಮೇಲೆ ನಮ್ಮಲ್ಲಿ ಜಾಗೃತಿಯ ಮನೋಭಾವ ಬೇಕಾಗುತ್ತೆ. ನಾವು ಎಲ್ಲ ಒಟ್ಟಾಗ್ತಾ ಇಲ್ಲ. ಸಣ್ಣ ಸಣ್ಣ ಗ್ರೂಪ್ಗಳಾಗಿ ದಕ್ಷಿಣ ಕನ್ನಡದಲ್ಲಂತೂ ಪರಿಶಿಷ್ಟ ಜಾತಿ ಸಮುದಾಯಗಳ ಒಂದು ಸಂಘಟನೆ ಬಹಳ ಕಷ್ಟ ಆಗಿದೆ.
ನಾನು ಹೇಳುವ ಮಾತುಗಳನ್ನು ಎಷ್ಟರ ಮಟ್ಟಿಗೆ ನೀವು ರಿಸೀವ್ ಮಾಡ್ತೀರ ಅಂತ ನನಗೆ ಗೊತ್ತಿಲ್ಲ. ಒಟ್ಟಾಗ್ತಾ ಇಲ್ಲ. ಸೊ ಒಟ್ಟಾಗದಿರುವುದರಿಂದಲೇ ಸಂಘಟನೆಯ ಕೆಲಸಗಳು ಬಹಳ ಕಷ್ಟ ಆಗಿವೆ ಮತ್ತು ಅದನ್ನು ಮುಂದುವರಿಸ್ಕೊಂಡು ಹೋಗಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸೊ ಅದರಿಂದ ಇವತ್ತಿನ ಒಂದು ಈ ಸಮುದಾಯಗಳ ಆರ್ಥಿಕ ಸಮಸ್ಯೆಯನ್ನು ಹೇಗೆ ನಾವು ಫೇಸ್ ಮಾಡ್ಬೋದು ಅಂತಂದರೆ ಸಂಘಟನೆಯ ಮೂಲಕ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಸಂಘಟನೆ ಕೂಡ ಸಾಂವಿಧಾನಿಕ ಮೌಲ್ಯಗಳ ಮೇಲೆ ಅದು ನಿಲ್ಲಬೇಕಾಗ್ತದೆ, ಅಂಬೇಡ್ಕರ್ನ ತತ್ವಗಳ ಮೇಲೆ ನಿಲ್ಲಬೇಕಾಗತ್ತೆ ಮತ್ತು ಅದರ ಐಕ್ಯತೆಯ ಮೂಲಕ ಅದು ಮುಂದಕ್ಕೆ ಹೋಗಬೇಕಾಗತ್ತೆ ಅಂತ ಹೇಳ್ತಾ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ. ಆಲ್ರೆಡಿ ತುಂಬ ಟೈಮ್ ಆಗಿದೆ. ಒಳ್ಳೆಯ ಕಾರ್ಯಕ್ರಮವನ್ನು ಸಂಘಟಿಸಿದ್ದೀರಾ, ಖುಷಿಯಾಯಿತು ನನಗೆ ಭಾಗವಹಿಸಲಿಕ್ಕೆ. ನಿಮ್ಮ ಲೀಡರ್ಗಳು ಒಳ್ಳೆ ಕೆಲಸ ಮಾಡಿದ್ದಾರೆ. ವಧುವರರ ಸಮಾವೇಶ ಮಾಡಿದ್ದೀರಿ, ದೇವರ ಪೂಜೆ ಮಾಡಿದಿರಿ, ಊಟದ ವ್ಯವಸ್ಥೆ ಮಾಡಿದ್ದೀರಾ. ಇದೇ ಕೆಲಸವನ್ನು ಸ್ವಲ್ಪ ಸಾಂವಿಧಾನಿಕ ಮೌಲ್ಯಗಳ ಕಡೆಗೆ ಹೊರಳುವ ಹಾಗೆ ಮಾಡಿ. ಎಜುಕೇಟೆಡ್, ನಾನು ಎಜುಕೇಷನ್ಗೆ ಅಂಬೇಡ್ಕರ್ ಮೊದಲು ಎಜುಕೇಟೆಡ್ಗೆ ಒಂದು ಕಿವಿ ಮಾತು ಹೇಳಿದರು, ನಾನು ಮಾಡಿದ ಕೆಲಸವನ್ನು ನೀವು ಮುಂದುವರಿಸಬೇಕು ಅಂತ. ನಾನು ಮಾಡಿದ ಕೆಲಸವನ್ನು ಮುಂದುವರಿಸಬೇಕಾದ್ರೆ ನಿಮಗೆ ಸ್ವಲ್ಪ ಸಮಾಜದ ಪ್ರಜ್ಞೆ ಬೇಕು. ಆ ಸಮಾಜದ ಪ್ರಜ್ಞೆ ಇಲ್ಲ ಅಂದರೆ ನಾನು ಮಾಡಿದ ಕೆಲಸ ನಿಮಗೆ ಮುಂದುವರಿಸಲಿಕ್ಕೆ ಆಗೋದಿಲ್ಲ. ಮತ್ತು ನಾಳೆ ನಿಮ್ಮ ತಪ್ಪುಗಳಿಗೆ ನೀವೇ ಹೊಣೆಗಾರರಾಗಿ ಪರಿತಪಿಸುವ ಪ್ರಶ್ನೆ ಬರುತ್ತದೆ. ಅದು ನೀವು ಮಾಡ್ಕೊಳ್ತೀರಿ, ನಾವು ಮಾಡ್ಕೊಳ್ತೀವಿ, ಅಂಬೇಡ್ಕರ್ ಹೇಳಿದರು. ಸೊ ಆದ್ದರಿಂದ ಮತ್ತೊಮ್ಮೆ ನಿಮಗೆಲ್ಲ ನಿಮ್ಮ ಸಂಘಟನಾ ಶಕ್ತಿಯನ್ನು ಮೆಚ್ಚಿ, ನಿಮ್ಮ ಸಂಘಟನಾ ಶಕ್ತಿಯನ್ನು ಮೆಚ್ಚಿ, ಅಧ್ಯಕ್ಷರೇ ನಿಮ್ಮ ಸಂಘಟನಾ ಶಕ್ತಿಯನ್ನು ಮೆಚ್ಚಿ ಖುಷಿಪಟ್ಟಿದ್ದೇನೆ ನಾನು. ಎಲ್ಲ ಯುವಕರನ್ನು, ಎಲ್ಲ ಹಿರಿಯರನ್ನು, ಎಲ್ಲ ಯುವಕರನ್ನು ಒಟ್ಟು ಮಾಡಿಕೊಂಡು ಮಾಡ್ತಾ ಇದ್ದೀರಿ. ಮಹಿಳೆಯರು ತುಂಬ ಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ. ಇದು ಒಳ್ಳೆಯ ಒಂದು ಸೂಚನೆ, ಶುಭ ಸೂಚನೆ. ಮಹಿಳೆಯರು ದೊಡ್ಡ ಮಟ್ಟದಲ್ಲಿ ಭಾಗವಹಿಸಿದ್ದಾರೆ. ಯಾವುದೇ ಸಂಘಟನೆ ಹೋಗಬೇಕಾದ್ರೆ ಹಿರಿಯರ ಮಾರ್ಗದರ್ಶನ, ಯುವಕರ ನೇತೃತ್ವ ಬೇಕಾಗ್ತದೆ ಅಲ್ವಾ? ಸೊ ಹಿರಿಯರ ಮಾರ್ಗದರ್ಶನ ಬೇಕು ಮತ್ತು ಯುವಕರ ಲೀಡರ್ಶಿಪ್ ಬೇಕಾಗುತ್ತೆ. ಇದು ನಿಮ್ಮಲ್ಲಿ ಕಾಣ್ತಾ ಇದೆ. ಇದನ್ನು ಇಟ್ಕೊಂಡು ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಆರ್ಗನೈಸ್ ಮಾಡುವಂಥ ಒಂದು ಕೆಲಸವನ್ನು ಮಾಡಿ. ಬಹುಶಃ ನಿಮ್ಮ ಚರಿತ್ರೆಯನ್ನು ಗಮನಿಸಿದರೆ ವಲಸೆ ಬಂದಂಥ ಸಮುದಾಯ, ಹಲವಾರು ರೀತಿಯಲ್ಲಿ ಕೃಷಿ ಪದ್ಧತಿಯಲ್ಲಿ ತೊಡಗಿಸಿಕೊಂಡ ಸಮುದಾಯ. ಈಗ ತಾನೇ ನೀವು ಆಧುನಿಕ ವಿದ್ಯಾಭ್ಯಾಸಕ್ಕೆ ತೆರೆದುಕೊಂಡಿದ್ದೀರಾ. ಆ ಆಧುನಿಕ ವಿದ್ಯಾಭ್ಯಾಸದ ವಿಚಾರಗಳನ್ನು ಕೂಡ ಹೆಚ್ಚು ಗಮನ ಹರಿಸಬೇಕು. ಮೀಸಲಾತಿ ಮತ್ತು ಒಳ ಮೀಸಲಾತಿ ಪ್ರಶ್ನೆಗಳಿವೆ, ಅದನ್ನು ಕೂಡ ಸೆಟ್ಲ್ ಮಾಡಬೇಕಾದ್ರೆ ಚಿಂತನೆ ಮಾಡಬೇಕಾಗತ್ತೆ. ಇಂಟರ್ನಲ್ ರಿಸರ್ವೇಷನ್ ಬಗ್ಗೆ ಎಸ್ಟಿಗಳದ್ದು ಆಗಲಿಲ್ಲ, ಅದು ಕೂಡ ಪ್ರಾಬ್ಲಮ್ಯಾಟಿಕ್ ಆಗಿದೆ. ಅದನ್ನು ಮಾಡಿ, ಅದು ಮಾಡಬೇಕಾದ ಕೆಲಸ. ಸಂವಿಧಾನಿಕ ಸೌಲಭ್ಯಗಳನ್ನು ಹೇಗೆ ಪಡೀಬೇಕು ಅನ್ನುವಂಥದ್ದು ಈ ಚರ್ಚೆ ಆಗಬೇಕಾಗಿದೆ. ಅದಕ್ಕೆ ರೆಪ್ರೆಸೆಂಟೇಷನ್ ಕೊಡಬೇಕಾಗಿದೆ. ಅದನ್ನು ಹೇಗೆ ಮಾಡ್ಬೋದು? ನಮ್ಮಲ್ಲಿ 3 ST ಸಮುದಾಯಗಳು ಸೌತ್ ಕೇಂದ್ರದಲ್ಲಿ. ಸೊ 3 ST ಸಮುದಾಯಗಳಿಗೆ ಯಾವ ರೀತಿಯ ಇಂಟರ್ನಲ್ ರಿಸರ್ವೇಷನ್ ಪಾಲ್ ಮಾಡಬೇಕು, ಜನಸಂಖ್ಯೆ ಆಧಾರದ ಮೇಲೆ, ಆರ್ಥಿಕ ಸ್ಥಿತಿ ಆಧಾರದ ಮೇಲೆ, ಅದರ ಬಗ್ಗೆ ಒಂದು ಡಿಬೇಟ್ ಇಟ್ಕೊಳ್ಳಿ, ನಾವು ಚರ್ಚೆ ಮಾಡೋಣ. ಯಾಕಂತಂದರೆ ಇವೆಲ್ಲ ಒಳ್ಳೆಯ ಸಬ್ಜೆಕ್ಟ್ಸ್ ಮಾಡಬೇಕಾದ್ದು. ಸರ್ಕಾರಕ್ಕೆ ನಾವು ಕಾಲಕಾಲಕ್ಕೆ ನಮ್ಮ ಮನವಿಯನ್ನು ಕೊಡದಿದ್ದರೆ ನಮ್ಮ ಬೇಡಿಕೆಗಳು ಹಿಂದೆ ಇರ್ತವೆ. OBCಯಲ್ಲಿ ಇಂಟರ್ನಲ್ ರಿಸರ್ವೇಷನ್ ಆಯಿತು, SCಯಲ್ಲಿ ಇಂಟರ್ನಲ್ ರಿಸರ್ವೇಷನ್ ಆಯಿತು, ಬಟ್ STಯಲ್ಲಿ ಆಗಲಿಲ್ಲ. ಸೊ ಇದನ್ನು ಹೇಗೆ ಮಾಡಬೇಕು ಅನ್ನುವಂಥ ಒಂದು ಚರ್ಚೆ ನಮ್ಮ ಕರ್ನಾಟಕದಾದ್ಯಂತ ಇರಬೇಕಾಗ್ತದೆ. ಎಷ್ಟೋ ಸಮುದಾಯಗಳು ತುಂಬ ಹಿಂದುಳಿದಿದ್ದಾವೆ. ಅದನ್ನು ಮುಂದೆ ತರಬೇಕಾದ್ರೆ ಈ ಚರ್ಚೆಗಳೆಲ್ಲ ಆಗಬೇಕು ಅಂತ ಹೇಳ್ತಾ, ನಿಮ್ಮ ಸಮಯದ ಕೊರತೆಯಿಂದ ನಾನು ಹೆಚ್ಚು ದೀರ್ಘವಾದ ಭಾಷಣ ಮಾಡಲಿಕ್ಕೆ ಹೋಗದೆ ಏನು ಹೇಳಿದ್ದೇನೆ ಅದನ್ನು ಯುವಕರು ಮನನ ಮಾಡಿಕೊಳ್ಳಿ, ಅಂಬೇಡ್ಕರ್ ವಿಚಾರಧಾರೆಯನ್ನು ಓದ್ಕೊಳ್ಳಿ, ಸಂಘಟನೆಗೆ ಬನ್ನಿ ಮತ್ತು ನಿಮ್ಮ ದಾರಿಯನ್ನು, ವೈಚಾರಿಕ ದಾರಿಯನ್ನು ಸ್ಪಷ್ಟಪಡಿಸಿಕೊಳ್ಳಿ ಅಂತ ಹೇಳ್ತಾ, ಈ ಸಂಘಟನೆಯನ್ನು ನಿರ್ವಹಿಸಿದಂಥ ಎಲ್ಲರಿಗೂ ಕೂಡ ಧನ್ಯವಾದ ಅರ್ಪಿಸ್ತೇನೆ. ಅದು ನಿಮ್ಮ ಯಾವುದು ಅಧ್ಯಕ್ಷರಿರ್ಬೋದು, ಉಪಾಧ್ಯಕ್ಷರಿರ್ಬೋದು, ಸಂಚಾಲಕರಿರ್ಬೋದು ಮತ್ತು ನಮ್ಮ ಕರುಣಾಕರ್ ಅವರು ನಮ್ಮ ಕಾಲೇಜಿನ ಪಕ್ಕ ಕೆಲಸ ಮಾಡೋ ಅವರು ಕೂಡ ನನ್ನನ್ನು ಇನ್ವೈಟ್ ಮಾಡಿದ್ದಾರೆ ಕಾಲೇಜಿಗೆ ಬಂದು. ನಿಮಗೆಲ್ಲರಿಗೂ ಕೂಡ ಶುಭವಾಗಲಿ ಅಂತ ಹೇಳ್ತಾ, ನಿಮ್ಮ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಹೇಳ್ತಾ, ಇದರಲ್ಲಿ ಸಂತೋಷದಲ್ಲಿ ನಾನು 4 ಮಾತಾಡಿದ್ದೇನೆ ಅಂತ ನಿಮಗೆ ದೃಢಪಡಿಸ್ತಾ ನಾನು ಮಾತು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ, ವಂದನೆಗಳು. ಹಲೋ. ಕೆನರಾ ಬ್ಯಾಂಕ್ ಪ್ರಾಯೋಜಕತ್ವದಲ್ಲಿ ವ್ಯಕ್ತಿ ವಿಕಸನ ಕಾರ್ಯಕ್ರಮವನ್ನು ಅತ್ಯಂತ ನಿಖರವಾಗಿ ಜನರಿಗೆ ಅತ್ಯಂತ ವಿವರವಾಗಿ ಶಿಕ್ಷಣದ ಪ್ರಾಮುಖ್ಯತೆ, ಶಿಕ್ಷಣದ ಮೌಲ್ಯಗಳು, ಮೀಸಲಾತಿ, ಸಂಘಗಳ ಒಗ್ಗಟ್ಟಿನ ಬಗ್ಗೆ ಅತ್ಯಂತ ನಮ್ಮಲ್ಲಿ ಚಿತ್ತವನ್ನು ಮೂಡಿಸುವತ್ತ ಹೇಳಿದಂತಹ ಡಾಕ್ಟರ್ ವಾಸುದೇವ ಬೆಳ್ಳವರಿಗೆ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಕೊಡ್ತಾ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೀವಿ ವನಜಾ ಪ್ರಸಾದ್, DMCO ಮ್ಯಾನೇಜರ್ ಮಂಗಳೂರು. ಇವ್ರನ್ನು ಅತ್ಯಂತ ಗೌರವದಿಂದ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೀವಿ.
ಸಂಪನ್ಮೂಲ ವ್ಯಕ್ತಿಯಾಗಿರುವ ನಮ್ಮ ಮುಂದೆ ನಮ್ಮೆಲ್ಲರನ್ನ ಒಗ್ಗೂಡಿಸಿದಂತಹ ಡಾಕ್ಟರ್ ವಾಸುದೇವ ಬೆಳ್ಳವರಿಗೆ ಸ್ಮರಣಿಕೆಯನ್ನು ನೀಡಿ ಅಧ್ಯಕ್ಷರು ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಎರಡು ಮಾತುಗಳಿಗಾಗಿ ವಿಠಲ್ ನಾಯ್ಕ್, ಚೀಫ್ ಮ್ಯಾನೇಜರ್ ಕೆನರಾ ಬ್ಯಾಂಕ್ ಪುತ್ತೂರು, ಎರಡು ಮಾತುಗಳಿಗಾಗಿ ನಮ್ಮೆಲ್ಲರ ಕಾತರ. ಪ್ಲೀಸ್ ಸರ್, ನಿಮ್ಮೆರಡು ಮಾತುಗಳಿಗಾಗಿ ಚುಟುಕಾಗಿ. ಧನ್ಯವಾದಗಳು. ಇದೀಗ ವೇದಿಕೆಗೆ ನಿಮಗಾಗಿ ವಿಠಲ್ ನಾಯ್ಕ್ ಸರ್ ಎರಡು ಮಾತುಗಳಿಗಾಗಿ. ಈ ಕಾರ್ಯಕ್ರಮದ ಹಿಂದೆ ನಿಮ್ಮೆಲ್ಲರ ಶ್ರಮ ಇದೆ. ಇಲ್ಲಿ ನೆರೆದಿರುವಂಥ ಎಲ್ಲ ಗಣ್ಯರಿಗೂ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಇದೊಂದು ನನ್ನ ಸೌಭಾಗ್ಯ. ಆ್ಯಕ್ಚುಲಿ ನಾನು ಉಡುಪಿಯಲ್ಲಿದ್ದೆ. ಶನಿವಾರ ದಿವಸ ತಾನೇ ಊರಿಗೆ ಹೋಗೆ. ಬರುವುದೋ ಬೇಡವೋ ಒಂದು ಡಯಲಮ್ದಲ್ಲಿದ್ದೆ. ಅಂತೂ ನಮ್ಮ ಒಂದು ಜಾತಿಯ ಈ ಒಂದು ಕಾರ್ಯಕ್ರಮ ನಾನು ಭಾಗಿಯಾಗದಿದ್ದರೆ ನನ್ನ ದುರಾದೃಷ್ಟ ಅಂದ್ಕೊಂಡು ಖಂಡಿತ ಬರಬೇಕು ಅನ್ನುವ ಭಾವನೆ ಇಟ್ಕೊಂಡು ಬಂದೆ. ಇಲ್ಲಿ ನೋಡುವಾಗ ತುಂಬ ಖುಷಿ ಆಗ್ತಿದೆ. ಇದೊಂದು ಸೌಭಾಗ್ಯ ನಾನು ಮಿಸ್ ಮಾಡ್ಕೊಳ್ತಾ ಇದ್ದೆ ಅನ್ನುವ ಒಂದು ನನ್ನಲ್ಲಿ ಒಂದು ಭಾವನೆ ಮೂಡ್ತಾ ಇದೆ. ನಿಮ್ಮೆಲ್ಲರ ಈ ಒಂದು ಒಕ್ಕೂಟ ನೋಡಿ ನನಗೆ ಬಹಳ, ಈ ಒಂದು ಕಾರ್ಯಕ್ರಮವನ್ನು ನೀವು ಮಾಡ್ತಾ ಇದ್ದೀರಾ, ತುಂಬ ಸಂತೋಷದ ವಿಷಯ. ಯಾಕಂತ ಹೇಳಿದರೆ ಈ ಒಂದು ನಮ್ಮವರನ್ನು ಒಗ್ಗೂಡಿಸುವಂಥ ಕಾರ್ಯಕ್ರಮ ಇದೊಂದು ತುಂಬ ಅಭಿನಂದನೀಯ. ಇಂಥ ಕಾರ್ಯಕ್ರಮಗಳು ಮಾಡಲಿಕ್ಕೆ ನಾನು ನೋಡ್ತಾ ಇದ್ದೀನಿ, ನಿಮ್ಮ ವಾಟ್ಸಪ್ಪಲ್ಲಿ ನೋಡ್ತಾ ಇದ್ದೀನಿ. ನೀವೊಂದು ಆ ತರತುರಿಯಲ್ಲಿ ಮಾಡುವಂಥ ಕೆಲಸಗಳು, ಆ ಇನ್ವೈಟ್ ಮಾಡುವಂಥದ್ದು, ಆ ಹೋಗುವಂಥದ್ದು ಅನೇಕ ರೀತಿಯಲ್ಲಿ ಎಲ್ಲರೂ ಕೈ ಜೋಡಿಸಿದ್ದೀರ, ತುಂಬ ಕಷ್ಟಪಟ್ಟಿದ್ದೀರ. ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಆಗಲಿಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ನಮ್ಮ ಕಮ್ಯುನಿಟಿಯ ಡೆವಲಪ್ಮೆಂಟಿಗೆ ಇದೇ ಥರ ಇರಲಿ ಅಂತ ಆಶಿಸ್ತಾ ನಾನು ಒಂದು ಭಾಗವಾಗಿ ಇರ್ತೀನಿ ಅನ್ನುವ ಈ ಒಂದು ಆಶಯದೊಂದಿಗೆ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ನಿಮ್ಮ ಎಲ್ಲ ಸಂಘಟನೆಗೂ ನನ್ನ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು. ವಂದನೆಗಳು ಸರ್ ನಿಮಗೆ. ವನಜಾ ಪ್ರಸಾದ್ ಎರಡು ಮಾತುಗಳಿಗಾಗಿ. ವನಜಾ ಪ್ರಸಾದ್ ಅವರು. ನಮಸ್ಕಾರ ಎಲ್ಲರಿಗೂ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ನಮ್ಮ ಸಮಾಜ ಮರಾಠಿ ಬಾಂಧವರಿಗೆ ನಮಸ್ಕಾರಗಳು. ಆ್ಯಕ್ಚುಲಿ ವಿಠಲ್ ನಾಯ್ಕರು ಹೇಳಿದಾಗೆ ನಾನು ಬರಬೇಕಂತ ಎಣಿಸ್ಕೊಳ್ಳಿರಲಿಲ್ಲ. ಬಟ್ ಇಲ್ಲಿ ನಮ್ಮ ಸದಾಶಿವ ನಾಯಕರು ಇಲ್ಲಿ ಫಂಕ್ಷನ್ ಆದಾಗ ಪ್ರತಿ ಸರಿ ನಮ್ಮನ್ನು ಕರಿತಾ ಇರ್ತಾರೆ. ಆ್ಯಕ್ಚುಲಿ ನಾನು ಪುತ್ತೂರು 2 ಬ್ರಾಂಚ್ ಅಲ್ಲಿ ಚೀಫ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಲಾಸ್ಟ್ ಇಯರ್ ಅಲ್ಲ, ಬಿಫೋರ್ ಲಾಸ್ಟ್ ಇಯರ್. ಕೆಲವರಿಗೆ ಗೊತ್ತಿರ್ಬೋದು ಇಲ್ಲಿ. ಸೊ ಪುತ್ತೂರು ಅಂದರೆ ನನಗೂ ಕೂಡ ಒಂದು ವಿಶೇಷ ಊರಿದು. ಯಾಕಂದರೆ ನಾನು ಇಲ್ಲಿ ಪುತ್ತೂರು ಬ್ರಾಂಚಿಗೆ ಬಂದ್ರೆ ತುಂಬ ಕಸ್ಟಮರ್ಸ್ ನಮ್ಮ ಬ್ರಾಂಚಿಗೆ ಬರ್ತಾಯಿದ್ರು. ನಮ್ಮ ಬ್ರ್ಯಾಂಚ್ ತುಂಬ ಇಂಪ್ರೂವ್ಮೆಂಟ್ ಆಗಿದೆ. ಸೊ ಅಪ್ರಿಸಿಯೇಷನ್ ಸರ್ಕಲ್ ಆಫೀಸಿಂದ ಎಲ್ಲ ಬಂದಿದೆ. ಸೊ ಇಲ್ಲಿರೋ ಎಲ್ಲ ಜನರಿಗೂ ನಮಸ್ಕಾರಗಳು. ಮತ್ತು ಇವತ್ತು ಇಲ್ಲಿ ಬಂದದ್ದಕ್ಕೆ ಇಷ್ಟೆಲ್ಲ ಜನರು ಬರ್ತಾರಂತ ನಾನು ಎಣಿಸಿ ಇರಲಿಲ್ಲ ಇತ್ತು. ಆ್ಯಕ್ಚುಲಿ ಬಂದವರೆಲ್ಲ ನಮ್ಮ ಮರಾಠಿ ಬಾಂಧವರು ಅಂತ ನಮಗೆ ಭಾರಿ ಖುಷಿಯಾಗಿದೆ. ಸೊ ಇಷ್ಟೆಲ್ಲ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ನಮ್ಮ ಎಲ್ಲ ಗಣ್ಯರಿಗೂ ಹಾಗೂ ಇದಕ್ಕಾಗಿ ಕಷ್ಟಪಟ್ಟ ನಮ್ಮ ಪುತ್ತೂರಿನ ಮರಾಠಿ ಬಾಂಧವರಿಗೂ ಒನ್ಸ್ ಅಗೇನ್ ನಮಸ್ಕಾರ. ಮತ್ತು ಒಂದು ರಿಕ್ವೆಸ್ಟ್ ಅಂದರೆ ನಿಮ್ಮದು ಎಲ್ಲರದ್ದು ಅಕೌಂಟನ್ನು ನಮ್ಮ ಕೆನರಾ ಬ್ಯಾಂಕಲ್ಲಿ ಮಾಡಬೇಕಂತ ಬೇಡಿಕೊಳ್ತಾ ಇದ್ದೀನಿ. ಈವನ್ ಪುತ್ತೂರು 2 ಬ್ರಾಂಚ್ ಆರ್ ಪುತ್ತೂರು 1 ಬ್ರಾಂಚ್ ಆರ್ ಎನಿ ಬ್ರಾಂಚ್. ಸೊ ನೀವು ಯಾಕಂದರೆ ಎಲ್ಲರಿಗೂ ಒಪ್ಪಿಗೆ ಇದೆಯಾ? ಯಾರಿಗೂ ಇಂಟ್ರೆಸ್ಟ್ ಇಲ್ಲ ಅಂತ ಕಾಣ್ತದೆ. ಫಸ್ಟ್ ಒನ್ಸ್ ಅಗೇನ್ ರಿಕ್ವೆಸ್ಟ್, ಎಲ್ಲರೂ ಒಂದು ಅಕೌಂಟ್ ಓಪನ್ ಮಾಡಿ. ಎಲ್ಲ ಫೆಸಿಲಿಟೀಸ್ SC/STಗೆ ಏನು ಸಿಗ್ತದೆ ಅದೆಲ್ಲ ನಿಮಗೂ ಸಿಗ್ತದೆ. ಮತ್ತು ಸತ್ಯನಾರಾಯಣ ಪೂಜೆ ಗ್ರ್ಯಾಂಡಾಗಿ ಮಾಡಿದ್ದಾರೆ. ಸೊ ಅದನ್ನು ಮಾಡಿದ ನಮ್ಮ ಭಟ್ರು ಅವರಿಗೂ ಕೂಡ ನೆರವೇರಿಸಿದವರಿಗೂ ನಮಸ್ಕಾರಗಳು. ಆ್ಯಂಡ್
ನಮ್ಮನೆಯಲ್ಲಿ ಬರಮಾಡಿಕೊಂಡು ನನಗೆ ಒಂದು ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ನಮ್ಮ ಸದಾಶಿವ ನಾಯಕರು ಹಾಗೂ ಎಲ್ಲರಿಗೂ ನಮಸ್ಕಾರಗಳು. ಆ್ಯಕ್ಚುಲಿ ನಾನು ವನಜ ಪ್ರಸಾದ್, ಡಿವಿಷನಲ್ ಮ್ಯಾನೇಜರ್, ಸರ್ಕಲ್ ಆಫೀಸ್, ಮ್ಯಾಂಗ್ಳೂರ್. ಓಕೆ, ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಧನ್ಯವಾದಗಳು ಮೇಡಮ್. ನಮಗೆ ಗೌರವದ ಅರ್ಪಣೆ. ವೇದಿಕೆಯಲ್ಲಿರುವಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ವಿ. ಮುಂದೆ ವಧುವರರ ವಿಚಾರಗೋಷ್ಠಿಯನ್ನು ನನ್ನ ಸಹ ನಿರೂಪಕರಾಗಿರುವಂತಹ ಈಶ್ವರ ನಾಯ್ಕ ಮಚ್ಚಿಮಲ್ ಅವರು ಮಾಡಿಕೊಡ್ತಾರೆ. ಈ ಕಾರ್ಯಕ್ರಮಕ್ಕೆ ಉಪಸ್ಥಿತರಾಗಿದ್ದಾರೆ ಡಿ ಶ್ರೀನಿವಾಸಪ್ಪ, KPTCL ಕಾವೂರು, ಲೆಕ್ಕಾಧಿಕಾರಿ, ಮಂಗಳೂರು. ದಯವಿಟ್ಟು ವೇದಿಕೆಯನ್ನು ತೆರವು ಮಾಡಿಕೊಡಬೇಕು. ವೇದಿಕೆಯ ಸಂಚಾಲಕರು ಯಾರಿದ್ದಾರೆ ಆದಷ್ಟು ಬೇಗ ವೇದಿಕೆಯನ್ನು ತೆರವು ಮಾಡಿಕೊಡಬೇಕು, ಸಮಯದ ಅಭಾವ ಇದೆ. ಗೌರವದ ಅರ್ಪಣೆ ಶ್ರೀ ಶ್ರೀನಿವಾಸಪ್ಪ, KPTCL ಕಾವೂರು, ಲೆಕ್ಕಾಧಿಕಾರಿ, ಮಂಗಳೂರು. ವಧುವರರ ವಿಚಾರಗೋಷ್ಠಿ ನನ್ನ ಸಹ ನಿರೂಪಕರಾಗಿರುವಂತಹ ಈಶ್ವರ ನಾಯ್ಕ ಮಚ್ಚಿಮಲ್ ಅವರು ನಡೆಸಿಕೊಡ್ತಾರೆ. ವೇದಿಕೆಯ ಸಂಚಾಲಕರು ಯಾರಿದ್ದಾರೆ ಆದಷ್ಟು ಬೇಗ ವೇದಿಕೆಯನ್ನು ತೆರವು ಮಾಡಿಕೊಡಬೇಕು, ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡಬೇಕು. ಕೆನರಾ ಬ್ಯಾಂಕ್ ಪ್ರಾಯೋಜಕತ್ವದಲ್ಲಿ ನಡೆಸಿದಂತಹ ವ್ಯಕ್ತಿ ವಿಕಸನ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಶಾಂತ ರೀತಿಯಿಂದ ನಮ್ಮ ಜೊತೆ ಸಹಕರಿಸಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಕರ್ತರಾಗಿರುವಂತಹ ಎಲ್ಲ ಮರಾಠಿ ಬಾಂಧವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಮುಂದೆ ವಧುವರರ ವಿಚಾರಗೋಷ್ಠಿ. ಈ ಸಭಾಂಗಣದ ನೆಲ ಅಂತಸ್ತಿನಲ್ಲಿರುವಂಥ ಎಲ್ಲ ಸಮಾಜ ಬಾಂಧವರು ಕೂಡ ಸಭಾಂಗಣದ ಮೇಲುಗಡೆ ಬಂದು ಆಸೀನರಾಗಬೇಕು, ನಮ್ಮ ಜೊತೆ ಸಹಕರಿಸಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ವೇದಿಕೆಯ ಸಂಚಾಲಕರು ಯಾರಿದ್ದಾರೆ ಆದಷ್ಟು ಬೇಗ ವೇದಿಕೆಯನ್ನು ತೆರವು ಮಾಡಿಕೊಡಬೇಕು, ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡಬೇಕು. ವಧುವರರ ವಿಚಾರಗೋಷ್ಠಿ. ಹಲೋ, ಹಲೋ. ದಕ್ಷಿಣ ಕನ್ನಡ ಜಿಲ್ಲಾ ಮರಾಠಿ ಸಂರಕ್ಷಣಾ ಸಮಿತಿ ಮಂಗಳೂರು ಈ ದಿನ ವಧುವರರ ಸಮನ್ವೇಷಣೆ ಕಾರ್ಯಕ್ರಮ, ವಿಚಾರಗೋಷ್ಠಿ ಕಾರ್ಯಕ್ರಮ ನಡೀತಾ ಇದೆ. ದಾಂಪತ್ಯ ಎನ್ನುವಂಥದ್ದು ಬಹುಶಃ ಎರಡು ವ್ಯಕ್ತಿಗಳ ಕೂಡುವಿಕೆ ಅಲ್ಲ, ಅದೊಂದು ಸಾಂಪ್ರದಾಯಿಕವಾಗಿರ್ತಕ್ಕಂತಹ ಸಂಸ್ಕೃತಿಯೊಂದಿಗೆ ಸಮ್ಮಿಲನಗೊಳ್ತಕ್ಕಂಥ ಒಂದು ಕಾರ್ಯಕ್ರಮ. ಬಹುಶಃ ಇವತ್ತು ಈ ಒಂದು ವಿಚಾರದಲ್ಲಿ ನಾವು ಒಂದಷ್ಟು ವಿಚಾರಗಳಲ್ಲಿ ಇವತ್ತು ಚರ್ಚೆಯನ್ನು ಮಾಡಬೇಕಾಗಿದೆ. ಈ ವಿಚಾರವಾಗಿ ಚರ್ಚೆಯನ್ನು ಮಾಡಲಿಕ್ಕೆ 4 ಜನ ಗಣ್ಯರು ನಮ್ಮ ಜೊತೆ ಸೇರಲಿಕ್ಕಿದ್ದಾರೆ. ವಿಶೇಷವಾಗಿ ಕೃಷ್ಣ ಭಟ್ಯಮೂಲೆ ವಡ್ಯ ಅರ್ಚಕರು, ಇವರು ವೇದಿಕೆ ಬರಬೇಕು ಅಂತೇಳಿ ಸ್ವಾಗತಿಸ್ತಾ ಇದ್ದಾನೆ. ಹಾಗೆಯೇ ನಮ್ಮ ಸಮಿತಿಯ ಅಧ್ಯಕ್ಷರು ಅಶೋಕ್ ನಾಯ್ಕ ಕೆದಿಲ ಇವರು ಕೂಡ ಬರಬೇಕು. ಹಾಗೆಯೇ ಉಪಾಧ್ಯಕ್ಷರಾಗಿರ್ತಕ್ಕಂತಹ ಸದಾಶಿವ ನಾಯ್ಕ ಅವರು ಕೂಡ ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಹಾಗೆಯೇ ಸಮಿತಿಯ ಸಂಚಾಲಕರಾಗಿರ್ತಕ್ಕಂಥ ಶ್ರೀಧರ್ ನಾಯ್ಕ ಮುಂಡೋಮೂಲೆ ಇವರು ಕೂಡ ವೇದಿಕೆ ಬರಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ತಮ್ಮೆಲ್ಲರನ್ನು ಕೂಡ
ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ಕೊಳ್ತಾ ಇದ್ದೇನೆ. ಹಲೋ 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 ಹಲೋ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಲ್ಲಿ ಒಬ್ಬರಾಗಿರುವಂತಹ BG ನಾಯ್ಕ್, ನಿವೃತ್ತ ನಿರ್ದೇಶಕರು, ಕೃಷಿ ವಿಭಾಗ, ಭಾರತ ಸರ್ಕಾರ, ನಮ್ಮ ಜೊತೆ ಇದೀಗಲೇ ಆಗಮಿಸಿದ್ದಾರೆ. ಹಾಗೆಯೇ ರಾಮಚಂದ್ರ ಕೆಂಬಾರೆ, ಕಾರ್ಯಾಧ್ಯಕ್ಷರು, ಕರ್ನಾಟಕ ರಾಜ್ಯ ಮರಾಠಿ ಒಕ್ಕೂಟ ಮಂಗಳೂರು, ಇವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ತಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಸಭಾಂಗಣದ ಒಳಗಿರುವಂತಹ ಎಲ್ಲರೂ ಕೂಡ ಸಭಾಂಗಣದ 2ನೇ ಮಹಡಿಯಲ್ಲಿ ಅನೇಕ ಆಸನಗಳು ಖಾಲಿ ಇವೆ. ಹೋಗಿ ಆಸೀನರಾಗಿ ಕಾರ್ಯಕ್ರಮವನ್ನು ಚೆನ್ನಾಗಿಸಿಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀವಿ. ಇದೊಂದು ವಿಚಾರ ವಿಮರ್ಶೆ ಕಾರ್ಯಕ್ರಮ ಇದೆ. ಹಾಗಾಗಿ ಸಮಾಜದ ಯಾರಿಗಾದರೂ ಪ್ರಶ್ನೆಗಳನ್ನು ಕೇಳಲಿಕ್ಕಿದ್ರೆ ದಯವಿಟ್ಟು ಒಂದು ಚೀಟಿಯನ್ನು ಬರೆದು ಅಲ್ಲಿ ಕೊಡ್ಬೋದು. ಮೊದಲನೇದಾಗಿ ನಮ್ಮ ಈ ಒಂದು ಕಾರ್ಯಕ್ರಮ ಇವತ್ತು ಮದುವೆ ಅನ್ನುವಂಥದ್ದು ಒಂದು ಕಾಂಟ್ರಾಕ್ಟ್ ಥರ ಆಗ್ತಾ ಇದೆ. ಬಹುಶಃ ನಮ್ಮ ಸಂಪ್ರದಾಯಗಳು ಇವತ್ತು ತಪ್ಪಿ ಹೋಗ್ತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿರ್ತಕ್ಕಂಥದ್ದು ಅಭಿನಂದನೀಯ. ಈ ಸಂದರ್ಭದಲ್ಲಿ ನಾನು ಸಮಿತಿಯ ಸಂಚಾಲಕರಾಗಿರ್ತಕ್ಕಂಥ ಶ್ರೀಧರ್ ನಾಯ್ಕ್ ಅವರಿಗೆ ಒಂದು ವಿಚಾರವನ್ನು ಕೇಳ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಈ ಒಂದು ವಿಚಾರಗೋಷ್ಠಿಯಲ್ಲಿ ನಡೆಸಬೇಕು ಅನ್ನುವಂಥದ್ದು ನಿಮಗೆ ಯಾಕೆ ಒಂದು ಯೋಚನೆ ಬಂತು, ಅಥವಾ ಇದರ ಹಿಂದಿರ್ತಕ್ಕಂಥ ಉದ್ದೇಶ ಏನು ಎನ್ನುವಂಥದ್ದನ್ನು ಸ್ವಲ್ಪ ತಿಳಿಸ್ಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲಾ ಮರಾಠಿ ಸಂರಕ್ಷಣಾ ಸಮಿತಿದ ಈ ಒಂಜಿ ವಧುವರ ವೇದಿಕೆ ಕಾರ್ಯಕ್ರಮ ನಮ್ಮ ಪೂರ ಕರ್ನಾಟಕ ರಾಜ್ಯ, ಕೇರಳ ರಾಜ್ಯದ ಗಡಿ ಪ್ರದೇಶ ಮಾತ ಮರಾಠಿ ಸಂಪ್ರದಾಯದ ಗೋಂದಲು ಪೂಜೆ, ಬಾಲಸಾಂತು, ಬುಕ್ಕ ಗುಮ್ಮಟ ಕುಣಿತ, ಹೋಳಿ ಕುಣಿತದ ಮಕ್ಕಳು ಪೂರ ಸಂಪ್ರದಾಯ ಇತ್ತು ನಂಚಿನ ಮರಾಠಿ ಸಮುದಾಯದ ಒಂಜಿ ಧಾರ್ಮಿಕ ಚಿಂತನೆ ಮನ್ಪಂಚಿನ ನೆತ್ತ ಉಲೈಟ್ ನಮ್ಮ ಸಂಪ್ರದಾಯ ಪಾಲನೆ ಮಂತೊಂದು ಪೋಪ್ನಂಚಿನ ಒಂಜಿ ವಧುವರರ ಕಾರ್ಯಕ್ರಮ. ವಧುವರರ ಮರಾಠಿ ಸಂರಕ್ಷಣಾ ಸಮಿತಿ ಸುಮಾರು 5 ವರ್ಷದ ತುಕ್ಕ ಈ ಚಿಂತನೆ ಮಂತೊಂದುಂಡು. ನಮ್ಮ ಊರ್ತ ನಮ್ಮ ಪೊಣ್ಣುಲೆಗ್, ನಮ್ಮ ಆಣುಲೆಗ್, ನಮ್ಮ ಜಾತಿದಪ್ಪೆ ಜೋಕ್ಲೆ ಆತ್ ಮದ್ವೆ ಆತು ಬರಡು ಪಂಡಿತು ನಮ್ಮ ಸಮುದಾಯನ ಅಭಿವೃದ್ಧಿ ಮಾಡ್ಬಿಡುವ ಚಿಂತನೆನೇ ದಕ್ಷಿಣ ಕನ್ನಡ ಜಿಲ್ಲಾ ಮರಾಠಿ ಸಂರಕ್ಷಣಾ ವೇದಿಕೆ ಮಲ್ತೊಂದು ಬರೋದುಂಡು. ಸುಮಾರು 5 ವರ್ಷದ ಬುಕ್ಕ ಸುಮಾರು 400 ಜಾಸ್ತಿ ಈ ಸಂರಕ್ಷಣಾ ಸಮಿತಿ ವಧುವರ ವೇದಿಕೆ ಈ ಒಂಜಿ ಮುಕ್ಲಿನ ಕಂಕಣ ಭಾಗ್ಯ ಕೂಡಿ ಬರ್ಪುಡ ಬುಕ್ಕಾಗ್ಲಿನ ಕಾಂಟ್ಯಾಕ್ಟ್ನ ಮುಖಾಂತರ ಎಡ್ಡೆ ಕೆಲಸ ಮಾಡ್ತಾನ ಈ ಸಂರಕ್ಷಣಾ ಸಮಿತಿ ವಧುವರ ವೇದಿಕೆ ಬಂದುಲೆ ನಮ್ಮ ದಾದಪಂಡ ಮರಾಠಿ ಸಮುದಾಯದ ಏತೆ ಜನಕುಲು ನಮ್ಮ ಅಂತರ್ಜಾತಿ ವಿವಾಹకు ಪೋಂದುಲ್ಲ ಬಾರಿ ಬೇಜಾರ ಸಂಗತಿ ಆಯ್ತಾರ. ಅಕ್ಲೆ ಬೋಡಪ್ನಕ್ಲಿನ ಪರಿಷ್ಠ ಪಂಗಡ ಮೀಸಲಾತಿ ದೆತಂತು ಅಕ್ಲೆ ಉದ್ಯೋಗ ಪಡೆಯುವಂತು ಲಾಸ್ಟ್ ಗಣಕ ನಮ್ಮ ಜಾತಿದ ಪೊಂಡನ ಆವಡು ಜಾತಿ ಆಣುಲಿಗ ಆವಡು ಪರಜಾತಿದ ಸಂಬಂಧ ಕೂಡಿ ಬರ್ಪನ ಕೆಲಸ ಮಲ್ತಂದುಲ್ಲ. ಇಂದು ನಮ್ಮ ಮರಾಠಿ ಸಮುದಾಯ ಮಲ್ಪುನ ಮಹಾ ತಪ್ಪು ಮನ್ಪುದ ವಿಚಾರ ನಿಕ್ಲೆ ಪೂರ ಪಂಡಂದುಲ್ಲ. ದಯ ಪಂಡ ಇನ್ನೇ ಒಂಜಿ ನಮ್ಮ ಪೊಂಡನ ಒಂಜಿ ಮರಾಠಿ ಸಮುದಾಯ ಪರಜಾತಿ ಕೊರ್ನ ಆಡೆಗೆ ನಮ್ಮ ಸಂಪ್ರದಾಯನೇ ಇಜ್ಜಿ ದಯಪಂಡ ನಮ್ಮ ಹಳ್ಳಿಯ ಕಟ್ಟತ್ತು ನಮ್ಮ ಮಕ್ಕಳ ಕಟ್ಟು ನಮ್ಗೆ ಬರ್ಪುಣ ನಮಗೆ ಕೊರ್ಪುಣ ನಮ್ಮ ಬೇತೆ ಪರಜಾತಿ ಕೊರ್ನಲ್ಲ ನಮಗೆ ಅಲ್ಪ ಸಂಬಂಧನೆ ಕೂರ್ತು ಬರ್ಪುಜಿ ಅಕ್ಲೆ ಸಂಬಂಧನೆ ನಮ್ಗೆ ತೆರೆದು ಬರ್ಪುಜಿ ಐತರ ನಮ್ಮ ದಯಮಾಳ್ತದೆ. ಈ ಒಂಜಿ ವೇದಿಕೆದ ಮುಖಾಂತರ ನಮ್ಮ ಜಾತ ಜೋಗ್ಲೆಗೆ ನಮ್ಮ ಜಾತ ಪೊಣ್ಣನಾಡು ಆಣುಲೆ ಮದ್ವೆ ಮಾಡ್ಬಿಡ ಸಂಬಂಧ ಬರಡು ಪಂಡದ ಈ ವಿಚಾರ ನಾನು ತೆರೆಯಬಡ್ಬೆ ಬಾರಿ ಎಡ್ಡೆ ವಿಚಾರನ ತೆರಿಪತ್ತು ಕೊಡ್ತಾರೆ. ಅಧ್ಯಕ್ಷರಿಗೆ ಒಂದು ಪ್ರಶ್ನೆ. ಈ ವಾಟ್ಸಪ್ ಗ್ರೂಪುಡು ನಮ್ಮ ವಧುವರರ ವೇದಿಕೆ ಭಾರಿ ವರ್ಷದಿಂಚಿ ನಡತು ಬರಂದುಂಡು. ಬಹುಶಃ ಇಂದೊನ್ನಿ ವಿಚಾರಗೋಷ್ಠಿ ಮಲ್ತನ ಶುರುವಾಂಡ್ಲ ಈ ವಿಚಾರ ಮಸ್ತು ವರ್ಷದಿಂಚಿ ಉಂಡು. ಏತ್ ಸಂಬಂಧಕ್ಕೆ ನಮ್ಮ ಈ ಒಂದು ವಾಟ್ಸಪ್ ಗ್ರೂಪು ಉಪಕಾರ ಆತನ ಮನ್ಪನ ವಂಚಿನ ವಿಚಾರನ ತೆರಿಪೋಡು ಮಾತೆರೆಗಳ ಸ್ವಲ್ಪ ಸಂದ ಒಂದು ನಮ್ಮ ಈ ಒಂದು ದಕ್ಷಿಣ ಕನ್ನಡ ಜಿಲ್ಲಾ ಮರಾಠಿ ಸಂರಕ್ಷಣಾ ಸಮಿತಿ ಹಿಡಿದು ವಧುವರರ ವೇದಿಕೆ ವಾಟ್ಸಪ್ ಗ್ರೂಪ್ಗಳು ಸುಮಾರು ಇನೀತ್ನೇಟ 45 ಜೋಡಿಲೆಗೆ ವಿವಾಹ ಕಂಕಣ ಭಾಗ್ಯ 3 ಬತ್ತದನ್ನು ಪಡೆದ ಪನಿಯರ ಭಾರಿ ಹೆಮ್ಮೆ ಪಡೋದಿಲ್ಲ. ದಯಪಂಡ ಇತ್ತ ತಾನೇ ಸಂಚಾಲಕರು ಪಂಡೇರು
ನಮ್ಮ ಆಚಾರ ವಿಚಾರ ನಮ್ಮ ಧಾರ್ಮಿಕ ನೇನು ಬುಡ್ದು ಪಿದೆ ಪೋವಂದೆ ನಮ್ಮಲ ಇಡೀ ನಮ್ಮ ಆನು ಪಣ್ಣನ್ನು ಸೆಟ್ ಮಲ್ತೊಂದು ಕಂಕಣ ಭಾಗ್ಯ ಕೊರಂದ ನಮ್ಮ ಸಮುದಾಯ ನನ್ನ ದುಂಬಗ್ಲ ಉತ್ತರೋತ್ತರ ಅಭಿವೃದ್ಧಿ ಆಪನ ಪನ್ಪುನಂಜಿನ ವಿಷಯನ ಆ ವಿಷಯಗೋಸ್ಕರ ಇನ್ನೊಂಜಿ ವಿಚಾರಗೋಷ್ಠಿ ದೀತ ದಯದಿದು ಈ ಒಂದು ವಿಚಾರಗೋಷ್ಠಿನ ನಿಖಿಲ್ ಮಾತ ಗಣನೆಗೆ ದೆತೊಂದು ನನ್ನ ದುಂಬಗೆ ನಮ್ಮ ದಾದ ಮನ್ಪೊಡು ಎಂಚ ಸಮಾಜದ ಬದುಕೂಡ ಪನ್ಪೊಡು ಒಂಜಿ ವಿಚಾರದ ಮಿತ್ತು ಈ ಒಂಜಿ ವಿಚಾರಗೋಷ್ಠಿ ನೀನು ನಡಪೋಂದಿಲ್ಲ ಅಂಚನೆ ನಮ್ಮ ಸಮಿತಿತ ಉಪಾಧ್ಯಕ್ಷರು ಬಹುಶಃ ಈ ಒಂದು ವಧುವರರ ಕಾರ್ಯಕ್ರಮನ ದಿವಂದರು ನೆಟ್ ಇನ್ನು ಸುಮಾರು ಒಂದು 300-400 ಜನ ಅಪ್ಲಿಕೇಶನ್ ಕೊಡ್ತಾರೆ ಬಹುಶಃ ಅಪ್ಲಿಕೇಶನ್ ಕೊರೋನ ಇನ್ನಿಕ್ಕೆ ಅವು ಮುಗಿಂದ ನನ್ನ ದುಂಬುಗ ಇನ್ನ ವಿಚಾರ ಎಂಚ ನಡಪಾರುಳ್ಳರು ಆ ವಿಚಾರದ ಬಗ್ಗೆ ಒಂಜಾತ್ ಪಾತ್ರ. ಹರಿ ಓಂ. ಈ ವಿಚಾರ ಇಂದು ದುಂಬು ಕಂಟಿನ್ಯೂ ಆವೊಂದಿಪ್ಪುಂಡು ಆಡ ಸಮಾಜ ಬಾಂಧವ್ಯರು ನಮ್ಮ ಜೊತೆ ಸೇರೊಂದು ಮಾತೆರ್ಲ ನೆಟ್ಟು ಜವಾಬ್ದಾರಿಗೆ ತೊಗೊಂಡು ಮಾಡ್ಬಿಡಿ ಮಾತೆರ್ಲ ಜವಾಬ್ದಾರಿಕೆ ಉಂಡು ಐದವರ ಒಟ್ಟು ಸೇರೋಣ ಒಂಜಿ ವ್ಯವಸ್ಥೆಗಳು ಆವಡು ಐಕ ಅವಧಾನ ಆವಡು ಬಂಡು ಇಂಚಿನ ನಮ್ಮ ಸಂಘದ ಮುಖಾಂತರನೇ ಆವಡತ್ತಂದೆ ಏಕಾಏಕಿ ಬಂಡೆ ದಾಪಿಚಿಂದು ಈಗಲೂ ಪೂರ ನಮ್ಮ ಜೊತೆ ಇಟ್ಟು ಕೈ ಜೋಡಿಸಲೇ 100% ಆಪುಂಡು ಬೊಕ್ಕ ನಮ್ಮ ಬಾಂಧವ್ಯ ನಾವು ಪ್ರೀತಿ ಮಲ್ಪಲೆ ಅಪ್ಪ ಸರಿಯಾಗಿ ಮಾತ ಕೂಡ್ದು ಬರ್ಪುಂಡು ಆ ಟೈಮುಡು ಪ್ರೀತಿ ಬಂಡ ಆತ್ಮೀಯತೆ ಬೆಳೆಸಲೆ ಅಪ್ಪ ಕೂಡ್ದು ಬರ್ಪುಂಡು ಬರೋದಿಲ್ಲ ಅಣ್ಣ. ಸಂಚಾಲಕರ ಮೇಡಮ್ ಒಂಜಿ ಪ್ರಶ್ನೆ ಉಂಟು. ನಮ್ಮ ಇನ್ನಿತ ಜವನೇರು ಬಾರಿ ತಡವಾದ ಮದುವೆ ಆಪನಂಚಿನ ಪರಿಸ್ಥಿತಿನಿ ನಮ್ಮ ತೂವೊಂದುಲ್ಲ ಬಹುಶಃ ದಾಯಿಗ ಎಂದು ತಡಬಾಯಿನಂಚಿನ ಒಂಜಿ ವಿವಾಹ ಇನಿ ಆವೊಂದುಂಡು ನೆಕ್ ಕಾರಣದಾದಂದಿರೊಂಜಿ ಪಂಡ್ರ ಸಾಧ್ಯಾಪನ ದಯಪಂಡ ಜನಗಳಿಗೆ ಚಿಂತನೆ ಮಾಡ್ಬಿಡೋ ವಿಚಾರ ಇಜ್ಜಿ ದಯಪಂಡ ನಮ್ಮ ಎಜುಕೇಷನ್ ಆಣುಗಳು ಬಾರಿ ಕಡಿಮೆ ಎಜುಕೇಷನ್ ಮಂದುಲ್ಲೇರು ಬುಕ್ಕ ವಿಶೇಷ ಪಂಡ ಪೊಣ್ಣು ಜೋಗ್ಲಿನ ಅಪ್ಪ ಅಮ್ಮನಾಗ್ಲು ಬಾರಿ ಪ್ರೀತಿನ ಸಾಂಗಪೇರು ಪಂಡ ಹೈಯೆಸ್ಟ್ ಕ್ವಾಲಿಫೈಡ್ ನಮ್ಮ ಪೊಣ್ಣುలు ಜಾಸ್ತಿ ಬರೋದಿಲ್ಲೇರು ಪಂಡ ನಮಕೊಂಜಿ ಆಣುಲೆಗೆ ಒಂಜಿ 21 ವರ್ಷದ ಪ್ರಾಯಡ್ ಮದ್ಮೆ ಆವಡು ಅನ್ನೋ ಉದ್ದೇಶ ಇಪ್ಪುಂಡು ಪೊಣ್ಣುಲೆಗೆ 14 ವರ್ಷದ ಪ್ರಾಯಡ್ ಮದ್ಮೆ ಆವಡ ಉದ್ದೇಶ ಉಂಡು ಇನ್ನು ಮಲ್ಲ ಬೇಜಾರು ಸಂಗತಿ ಪಂಡ ಆಣುಲೇನ ಎಜುಕೇಷನ್ ಕಡಿಮೆ ಉಂಡು ಆಣುಲ್ ನಮ್ಮಡ ಇಂಚಿನ ಪಂಡ ಎಂಗ್ಲಿ ಪೊಣ್ಣುಲ್ ತಿಗುಜೇರು ಪಂಡದ್ದು ದಯಪಂಡ ಕೆಲವು ಪೊಣ್ಣುಲೆಗಳ ಆತಿ ಪೊಣ್ಣುಲೆಗೆ ಪಂಡ ಏನು ಏತ್ ಕಲ್ತದೆ ಯಾನು ಇಂಜಿನಿಯರ್ ಆತೆ ಯಾನು ಜಾಬ್ ಆತೆ ಎಂಕ್ ಬಲ್ಲ ಒಂಜಿ ಎಡ್ಡೆ ಒಂಜಿ ಕಲ್ತಿನ ಆಣು ತಿಕ್ಕೋಡು ಕಲ್ತಿನ ಎಂಪ್ಲಾಯ್ ಮಲ್ತಿನ ಒಂಜಿ ಆಣು ತಿಕ್ಕೋಡು ಅನ್ನೋ ಉದ್ದೇಶ ಇಪ್ಪುಡು ಆಂಡ ಅವೇ ರೀತಿಡು ಇತ್ತೆ ಆಣುಗಳ ಆತಿ ದಯಪಂಡ ಆರೇನ ಪೊಣ್ಲೇನ ಒಂಜಿ ವಿಶ್ವಾಸ ಎಂಚೆ ಇಪ್ಪುಡು ಅಂಚನೆ ಆಣುಲೇರೈತೆ ಒಂಜಿ ಸಾರನೆ ಕೆಲಸ ಮಲ್ಪಡು ಸಾರನೆ ಕೆಲಸ ಮಲ್ತಿಲ್ಲ 1,200 ಸಂಬಳ ಉಂಡು ಸುಮಾರು 40-43,000 ತಿಂಗಳು ಸಂಬಳ ಬರ್ಪುಂಡು ಅಕ್ಲೆಗೆ ಕೂಡ ಅಕ್ಲ ಮರದ ಕೆಲಸ ಪೊಂಡಲ ದಿನಕ್ಕೂ 2,000 ರೂಪಾಯಿ ಸಂಬಳ ಉಂಡು ಅಪ್ಪಗ ಇಂಜಿನಿಯರ್ದು ಜಾಸ್ತಿ ಆಗ್ಲಿ ಸಂಬಳ ಉಂಡು ಅಪ್ಪ ನಮ್ಮ ದಯ ಆಯರ ಬಳ್ಳಿ ಅಕ್ಲಿನ ಗುಣ ನಡತೆ ವಿಶ್ವಾಸ ಎಡ್ಡೆ ಎತ್ತಿನ ಅಕ್ಲಿನ ಫ್ಯಾಮಿಲಿ ಸಂಬಂಧ ಎಡ್ಡೆ ಎತ್ತಿನ ದನೆ ಆಯರ ಬಳ್ಳಿ ಪಂಡ ವಿಶ್ವಾಸ ವಿಚಾರನ ಪೊಣ್ಣಲು ತೆರಿಯೋಡು ಆಪುಂಡು ಬುಕ್ಕ ವಿಚಾರ ವಿಂಚಿನ ಪಂಡ ಬಿಸ್ನೆಸ್ನ ಅಕ್ಲಿ ಇಪ್ಪೇರು ಆಣ್ಜೋಕುಲು ಒಂಜಿ ಕಲ್ತು ಕಡಿಮೆ ಅಂಡಲ ಅಕ್ಲಿನ ಹೈ ಕ್ವಾಲಿಫೈಡ್ ಅಕ್ಲಿನ ಬಿಸ್ನೆಸ್ ಇಪ್ಪುಂಡು ಸುಮಾರು ತಿಂಗಳಿಗೆ 2 ಲಕ್ಷ ಮುಟ್ಟ ಟರ್ನರ್ ಮಲ್ಪುನ ವಿಚಾರ ಇಪ್ಪುಂಡು ಅಂಡಲ ಪೊಣ್ಣುಲು ಎನ್ನು ಬೇರು ಆಯ್ ಗೌರ್ಮೆಂಟ್ ಜಾಬ್ ಇಜ್ಜೆ ಸರ್ಕಾರದ ಕೆಲಸ ಇಪ್ಪುಜೆ ಸೆಂಟ್ರಲ್ ಗೌರ್ಮೆಂಟ್ ಹೋಯ್ಸೆ ಅವು ಮಹಾ ತಪ್ಪು ದಯಮಲ್ತ ಆ ಬಿಸ್ನೆಸ್ನ ಮುಖಾಂತರ ಅಕ್ಲು ಇಲ್ಲಡೆ ಬೋಡಪ್ಪನಂಚಿನ 2 ಲಕ್ಷದ ಮಿತ್ ಒಂಜಿ ಇನ್ಕಮ್ ಇಪ್ಪುಂಡು ಅಣ್ಣ ದಾಯ ಆಯರ ಬಳಿ ಪಣ್ಣುವ ವಿಶೇಷ ಬುಕ್ಕ ಕೃಷಿ ಕ್ಷೇತ್ರ ಕೆಲವು 500 ಕಂಗೆ 1,000 ಕಂಗೆ 2,000 ಕಂಗೆ ಇಪ್ಪುಂಡು ಅಕ್ಲ ವರ್ಷದ ಇನ್ಕಮ್ ಸುಮಾರು 10-15 ಲಕ್ಷ ಇಪ್ಪುಂಡು ಅಪ್ಪ ದಾಯ ಅಕ್ಲಿನ ವಿಚಾರ ನಮ್ಮ ಪೊಣ್ಣುಲ್ ದಾಯ ಪಿರೋ ಜಾರು ಪಣ್ಣುನ ವಿಚಾರ ಎಂಕ್ಲಿ ಬಾರಿ ಸಂಸ್ಥೆ ಬಾರಿ ಬೇಜಾರು ಸಂಗತಿ ಬುಕ್ಕ ಅಕ್ಲಿನ ಫ್ಯಾಮಿಲಿ ಸಂಬಂಧ ಕುಟುಂಬದ ಸಂಪ್ರದಾಯ ಪುರ ಎಡ್ಡೆಪ್ಪನಾಗ ದಾಯ ಆಯರ ಬಳಿ ಪಣ್ಣುವ ವಿಚಾರ ನಮ್ಮ ತೆರೀದು ಅಕ್ಲಿನ ಆವಡು ಪಣ್ಣುವ ವಿಚಾರ ಯಾನ ಈ ವಿಷಯ ಪನ್ಪೇನು ಅಂಚನೆ ಇನಿ ಕರಾಡ ಬ್ರಾಹ್ಮಣರು ಅಂಚನೆ ನಮ್ಮ ಮರಾಠಿ ಸಮುದಾಯ ಬಾರಿ ಕೈತಲ್ದ ಸಂಬಂಧ ಇತ್ತನಂಚಿನ ಒಂಜಿ ಸಮಾಜಲ ಏನೇ ನಮ್ಮ ಕೃಷ್ಣ ಭಟ್ರ ಬೇರೆ ಪ್ರಶ್ನೆ ಇನ್ನಿತ ವಿವಾಹ ಪದ್ಧತಿ ನಮ್ಮ ಸಂಪ್ರದಾಯನ ಬುಡುದು ಪಿದೈ ಪೋಂದುಂಡು ಇನ್ನಕ್ಕೆ ದಾದ ಕಾರಣ ಒಂದು ದಾಯ ಇಂಚ ಆವೊಂದುಂಡು. ನಾನು ಕನ್ನಡದಲ್ಲಿ ಉತ್ತರವನ್ನು ಹೇಳ್ತೇನೆ. ಸಾಧಾರಣವಾಗಿ 700-800 ವರ್ಷಗಳ ಹಿಂದೆ ಮಹಾರಾಷ್ಟ್ರದ
ಹಲವಾರು ಭಾಗಗಳಿಂದ ಅಂದರೆ ಕರಾಡ ಜಿಲ್ಲೆ, ಸತಾರ ಇತ್ಯಾದಿ ಭೂಪ್ರದೇಶಗಳಿಂದ ರತ್ನಗಿರಿ ದಾಟಿ ಈ ಕಡೆ ಕರ್ನಾಟಕದ ಭಾಗಕ್ಕೆ, ಅದೇ ರೀತಿಯಾಗಿ ಗೋವಾ ಮತ್ತು ಕಾಸರಗೋಡು ಕೇರಳದ ಪ್ರಾಂತ್ಯಗಳಲ್ಲಿ ಕೂಡ ಈ ಮರಾಠಿ ಸಮುದಾಯದವರು ಮತ್ತು ಕರಾಡ ಬ್ರಾಹ್ಮಣರು ಅವಿನಾಭಾವ ಸಂಬಂಧ ಬಿಟ್ಟುಕೊಂಡು ಮಹಾರಾಷ್ಟ್ರದಲ್ಲಿ ಯಾವ ರೀತಿಯಾಗಿ ರಾಜಪುರೋಹಿತರಾಗಿದ್ದರು ಮತ್ತು ಯಾವ ರೀತಿಯಾಗಿ ರಾಜನಿಗೆ ಸಾಮಂತ ರಾಜರ ಸ್ಥಾನದಲ್ಲಿ ಮರಾಠಿ ಸಮುದಾಯದವರಿದ್ದರು. ಈಗ ಕೂಡ ಸೈನ್ಯದಲ್ಲಿ ನಾವು ಗಮನಿಸ್ಬೋದು, ಮರಾಠ ರೆಜಿಮೆಂಟ್ ಇತ್ಯಾದಿ ಎಲ್ಲ. ಅಂದರೆ ಅವರೆಲ್ಲರೂ ಕೂಡ ಪೂರ್ವದಲ್ಲಿ ಮರಾಠಿ ಸಮಾಜದವರೇ ಆಗಿದ್ದರು. ಶಿವಾಜಿಯ ಕಾಲದಲ್ಲಿ ಶಿವಾಜಿಯ ಆಸ್ಥಾನದಲ್ಲಿ ಸಾಮಂತರಾಗಿದ್ದರು, ಸೈನಿಕರಾಗಿದ್ದರು. ಎಲ್ಲ ರೀತಿಯ ಒಂದು ರಾಜ್ಯವನ್ನು ಮುನ್ನಡೆಸುವಂತಹ ಒಂದು ಶಕ್ತಿಯೂ ಇತ್ತು ಅವರಲ್ಲಿ. ಮತ್ತು ಕೇವಲ ರಾಜ್ಯವನ್ನು ಮುನ್ನಡೆಸುವಂಥದ್ದು ಮಾತ್ರ ಅಲ್ಲ, ಕೃಷಿತೋ ನಾಸ್ತಿ ದುರ್ಭಿಕ್ಷಂ ಅಂತಂದರೆ ಕೃಷಿ ಕಾರ್ಯವೇ ಪ್ರಧಾನವಾಗಿದ್ದಂತಹ ಕಾಲ. ಈಗ ಕೃಷಿಯನ್ನು ಬಿಟ್ಟು ಬೇರೆಲ್ಲದರಲ್ಲಿಯೂ ನಾವು ತೊಡಗಿಸಿಕೊಳ್ತಾ ಇದ್ದೇವೆ. ಕರಾಡ ಬ್ರಾಹ್ಮಣರ ಜೊತೆಯಾಗಿ ಈ ಭೂಪ್ರದೇಶಕ್ಕೆ ಕರಾಡ ಬ್ರಾಹ್ಮಣರೊಟ್ಟಿಗೆ ಬಂದವರು ಮತ್ತು ಕರಾಡ ಬ್ರಾಹ್ಮಣರಿಗೆ ಅಂದರೆ ಬ್ರಾಹ್ಮಣರಿಗೆ ರಕ್ಷಣೆ ಬೇಕು ಅಂತ ಹೇಳಿದರೆ ರಾಜರ ಆಶ್ರಯ ಬೇಕಿತ್ತಂತೆ ಯಾವುದೇ ಕಾಲದಲ್ಲಿ ಕೂಡ. ಈಗಲೂ ಕೂಡ ಹಾಗೆ ಬ್ರಾಹ್ಮಣನಾದವನು ಅವನ ನಿತ್ಯ ಕರ್ಮಾನುಷ್ಠಾನದಲ್ಲಿ ಸಮಾಜದ ಒಳಿತಿಗಾಗಿ ಎಲ್ಲರಿಗೂ ಶುಭವಾಗಲಿ ಎಂಬಂತಹ ಹಾರೈಸುವನೇ ಬ್ರಾಹ್ಮಣ ಅಂತ. ಯಾವತ್ತೂ ಕೂಡ ಅವನು ಎಲ್ಲ ಕೆಲಸವನ್ನು ವ್ಯಾಪಾರ ವೃತ್ತಿಯಾಗಿರ್ಬೋದು ಇತ್ಯಾದಿ ಬೇರೆಲ್ಲ ಕೆಲಸಕ್ಕೆ ಹೋದರೆ ತನ್ನ ಬ್ರಾಹ್ಮಣತ್ವವನ್ನು ಅವನು ಬಿಟ್ಟು ಬಿಡಬೇಕಾಗ್ತದೆ. ಹಿಂದಿನ ಕಾಲದಲ್ಲಿ ಎಲ್ಲ ವರ್ಗದವರಿಗೂ ಯಾವುದು ಬ್ರಾಹ್ಮಣ, ವೈಶ್ಯ, ಶೂದ್ರ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ನಾವು ಪ್ರತ್ಯೇಕವಾಗಿ ಹುಟ್ಟಿನಿಂದ ಜಾತಿಯ ತೀರ್ಮಾನವಲ್ಲ ಅದು. ಯಾವತ್ತೂ ಕೂಡ ಅವನವನ ಒಂದು ವಿಚಾರಗಳಿಂದ ಅಥವಾ ಅವನವನು ಮಾಡುವಂತಹ ವೃತ್ತಿ ಕೆಲಸಗಳಿಂದಾಗಿ ಜಾತಿಯ ಚಾತುರ್ವರ್ಣ ಎಂಬುವಂಥದ್ದು ಹಿಂದೆಯೂ ಇತ್ತು, ಈಗಲೂ ಕೂಡ ಅದೇ ರೀತಿ. ಆದರೆ ನಾವು ಮಾತ್ರ ಅಪ್ಪನ ಮಗ ಬ್ರಾಹ್ಮಣನ ಮಗ ಬ್ರಾಹ್ಮಣ, ಅದೇ ರೀತಿಯಾಗಿ ಮರಾಠಿ ಸಮಾಜದವರು ನಾವು ನಮ್ಮ ಮಕ್ಕಳು ಮರಾಠಿ ಅಂತ ತಿಳ್ಕೊಳ್ತೇವೆ. ಆದರೆ ನಮ್ಮಲ್ಲಿ ಮರಾಠಿ ಸಮಾಜದವರಿಗೂ ಕೂಡ ಹಿಂದೆ ಶಿಖೆ ಇತ್ತು, ಅದೇ ರೀತಿಯಾಗಿ ಜನಿವಾರ ಇತ್ತು. ನೀವು ಕೂಡ ಕೇವಲ ಒಂದು 50-60 ವರ್ಷ ಹಿಂದಿನವರ ಅಜ್ಜ ಅಜ್ಜಿಯರನ್ನೆಲ್ಲ ಗಮನಿಸಿರುವ ಅಜ್ಜನನ್ನೆಲ್ಲ. ಆಗ ನಮ್ಮ ಮನೆ ಹತ್ರವೇ ಒಬ್ಬರು ಇದ್ದರು, ಸುಬ್ಬನಾಯ್ಕರು ಅಂತೇಳಿ. ಅವರಿಗೆ ಶಿಖೆ ಇತ್ತು, ಶಿಖೆ ಅಂದರೆ ಜುಟ್ಟಿತ್ತು. ಅದೇ ರೀತಿಯಾಗಿ ಜನಿವಾರ ಮಾತ್ರ ನನಗೆ ನೋಡಿದ ನೆನಪಾಗುವುದಿಲ್ಲ, ಆದರೆ ಹಿಂದೆ ಎಲ್ಲ ಇತ್ತಂತೆ. ಆದರೆ ಆ ಮರಾಠ ಸಮಾಜದಿಂದ ಉಡುಪಿ ಭಾಗದಲ್ಲಿ ಈಗಲೂ ಕೂಡ ಅಂದರೆ ಆ ಜನಿವಾರ ಅಂತ ಹೇಳೋದು ಯಾಕೆ ಅಂತ ಹೇಳಿದರೆ ಗಾಯತ್ರಿಯ ಉಪದೇಶದ ಸಂಕೇತ ಮಾತ್ರವಲ್ಲ, ನಮ್ಮ ಜೀನ್ ಎನ್ನುವಂಥದ್ದು ಮಕ್ಕಳ ಕಟ್ಟಲ್ಲಿ ಮಾತ್ರ ಮುಂದುವರಿಲಿಕ್ಕೆ ಸಾಧ್ಯ. ಅದು ಅಳಿಯಕಟ್ಟಿನಲ್ಲಿ ತಂದೆಯಿಂದ ಬರುವಂಥ ವಂಶವಾಹಿಗಳು ಮುಂದುವರಿಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಮಕ್ಕಳ ಕಟ್ಟೆ ಸೂಕ್ತ ಎನ್ನುವಂಥದ್ದು ನಮ್ಮ ಹಿಂದಿನ ಪರಂಪರೆಯ ರೀತಿಯಲ್ಲಿ ಕರಾಡ ಬ್ರಾಹ್ಮಣರಲ್ಲಿಯೂ ಇದೆ. ಅದೇ ರೀತಿಯಾಗಿ ಈ ಮರಾಠಿ ಸಮಾಜಕ್ಕೂ ಕೂಡ ಹಿಂದಿನಿಂದಲೇ ಬಂದಂಥದ್ದು. ಧರ್ಮ ಪ್ರಜಾಸಿದ್ಧಿಯೇ ವಿವಾಹದ ಉದ್ದೇಶ. ಆದರೆ ಈಗ ವಿವಾಹದಲ್ಲಿ ಮರಾಠಿ ಸಮಾಜಕ್ಕೆ ಇರುವಂತಹ ವಿಶೇಷವಾದಂತಹ ಒಂದು ಸಂಪ್ರದಾಯ ಈಗಿನ ಕಾಲದಲ್ಲಿ ಹಲವಾರು ಕಡೆ ಬಿಟ್ಟು ಹೋಗ್ತಾ ಇದೆ. ಅದರಲ್ಲಿಯೂ ಕೆಲವು ಯಾರಾದರೂ ಒಬ್ಬರನ್ನು ನೋಡಿಕೊಂಡು ಅನುಕರಣೆ ಮಾಡುವಂಥದ್ದು ಈಗ ಹೆಚ್ಚಿನ ಕಡೆ ನಡೀತಾ ಇದೆ. ಅವರಲ್ಲಿ ಹೋಮ ಇದೆ, ನಮಗೂ ಕೂಡ ಮಾಡಬೇಕು, ಅವರಲ್ಲಿ ಸಪ್ತಪದಿ ಇದೆ. ಅಂದರೆ ನಮ್ಮ ಸಮಾಜಕ್ಕೆ ಏನನ್ನೂ ಹಿಂದಿನವರು ಹೇಳಿದರು ಅದನ್ನು ನಾವು ಆಚರಣೆ ಮಾಡಿಕೊಂಡು ಗ್ರಹ ಪೂಜೆ ಅಂತ ಇರುವಂಥದ್ದಿದೆ. ಅದನ್ನು ನಾವು ನಮ್ಮ ಆಡು ಮಾತಲ್ಲಿ ಹೇಳುವಾಗ ಗೆರೆ ಪೂಜೆ ಅಂತ ಆಗಿದೆ, ಗೆರಸೆಯನ್ನು ಇಟ್ಟುಕೊಂಡು ಮಾಡುವಂಥದ್ದು. ನಿಜವಾಗಿ ಅದರ ಅರ್ಥ ಗ್ರಹ ಪೂಜೆ ಅಂತ. ನವಗ್ರಹಗಳನ್ನು ನಾವು ಪೂಜಿಸಿ ಯಾವ ಕರ್ಮಕ್ಕೂ ಕೂಡ ನಾವು ಮಾಡುವಂತಹ ವಿವಾಹದ ಮುಹೂರ್ತ ಶುಭ ಮುಹೂರ್ತವಾಗಬೇಕು ಎಂಬುದಾಗಿ ಮೊದಲಾಗಿ ಆದಿತ್ಯಾದಿ ನವಗ್ರಹ ದೇವತೆಗಳನ್ನು ಆರಾಧನೆ ಮಾಡುವಂಥದ್ದು. ವರ ಮತ್ತು ವಧು ಇಬ್ಬರು ಕೂಡ ಪ್ರತ್ಯೇಕವಾಗಿ 2 ಶೂರ್ಪ ಅಂದರೆ ತಡಪೆಯನ್ನಿಟ್ಟು ಅದರಲ್ಲಿ ಅಕ್ಕಿಯನ್ನು, ಕುಚ್ಚಿಲಕ್ಕಿ ಆಗಿರ್ಬೋದು, ಬೆಳ್ತಿಗೆ ಅಕ್ಕಿ ಆಗಿರ್ಬೋದು, ನಾವು ಊಟ ಮಾಡುವಂತಹ ಧಾನ್ಯ ಲಕ್ಷ್ಮಿಯ ಸ್ವರೂಪದಲ್ಲಿ ಫಲವನ್ನಿರಿಸಿ ಅದರಲ್ಲಿ ನವಗ್ರಹ ದೇವತೆಗಳನ್ನು ಆವಾಹಿಸಿ ಆ ಬಳಿಕ ಅವರ ಅನುಗ್ರಹವನ್ನು ಪಡೆದುಕೊಂಡು ಆಮೇಲೆ ವಿವಾಹವಾಗುವಂಥದ್ದು ಸಂಪ್ರದಾಯ. ಆದರೆ ಇಂತಹ ಸಂಪ್ರದಾಯಗಳ ಕೆಲವೊಂದು ಭಿನ್ನತೆಗಳು ಈಗಿನ ಕಾಲದಲ್ಲಿ ಕಾಣ್ತಾ ಇರುವಂಥದ್ದು ನಾವೆಲ್ಲರೂ ಕಾಣಬಹುದು. ಇವತ್ತು ಈ ಒಂದು ವರಾನ್ವೇಷಣೆ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ, ಸುಮಾರು ಒಂದು 300 ಜನ ಅಪ್ಲಿಕೇಶನ್ ಕೊಟ್ಟಿದ್ದಾರೆ. ಇದರಲ್ಲಿ ಗಂಡು ಮಕ್ಕಳಿದ್ದಾರೆ, ಹೆಣ್ಣುಮಕ್ಕಳಿದ್ದಾರೆ. ಎಲ್ಲರೂ ನೋಡಿರೋದೇನು ಅಂತಂದರೆ ಫೋಟೋವನ್ನು ನೋಡಿ ಇಂದು ಆವ ಅಂತ ಹೇಳುವಂಥ ತೀರ್ಮಾನಕ್ಕೆ ಬಂದಿರುವಂಥವರ ಸಂಖ್ಯೆನೇ ಹೆಚ್ಚಿದೆ. ಬಹುಶಃ ಒಂದು ಫೋಟೋವನ್ನು ನೋಡಿ ವಧು ಆಗ್ಬೋದು ಅಥವಾ ಆ ವರ ಆಗ್ಬೋದು ಎನ್ನುವಂಥದ್ದು ನಿರ್ಧಾರವ ಅಥವಾ ಅದರ ಹಿಂದೆ ಸಾಕಷ್ಟು ವಿಚಾರಗಳಿದೆ ಅನ್ನುವಂಥದ್ದನ್ನು ಒಂದು ಸ್ವಲ್ಪ ನೀವು ಹೇಳಬೇಕು.
ಅಮಂತ್ರಮಕ್ಷರಂ ನಾಸ್ತಿ ನಾಸ್ತಿ ಮೂಲಮನೌಷಧಂ ಅಯೋಗ್ಯ ಪುರುಷೋ ನಾಸ್ತಿ ಯೋಜಕಸ್ತತ್ರ ದುರ್ಲಭ ಎನ್ನುವಂಥದ್ದು ಪ್ರಧಾನವಾಗಿ ನಾವು ಕಂಡುಕೊಳ್ಬೇಕು. ಕೇವಲ ರೂಪ ಸೌಂದರ್ಯ ಮಾತ್ರ ಜೀವನವಲ್ಲ. ನಮ್ಮ ಜೀವನದಲ್ಲಿ ನಾನು ಮದುವೆ ಆದರೆ ನನ್ನನ್ನು ಸರಿಯಾಗಿ ಅವನು ಒಳ್ಳೆಯ ರೀತಿಯಾಗಿ ಯಾವುದೇ ದುಶ್ಚಟಗಳಿಲ್ಲದೆ ನನ್ನನ್ನು ಅವನು ಸಾಕ್ತಾನ ಎಂಬಂಥದ್ದು ಪ್ರಧಾನವಾಗಿ ನೋಡಬೇಕಾದ್ದು. ಈಗ ನಾನು ಅವನು ಸಾಕ್ತಾನ ಅಂತ ಹೇಳುವಂತಹ ಪ್ರಶ್ನೆ ನೋಡುವಂಥದ್ದು ನಮಗೆ ಕೀಳರಿಮೆ ಅಂತ ಕಾಣಬಹುದು. ಆದರೆ ಯಾವತ್ತೂ ಕೂಡ ಹಿಂದಿನ ಸಂಪ್ರದಾಯ ಪ್ರಕಾರ ಈಗಿನ ವಿದ್ಯಾಭ್ಯಾಸದ ಕಾಲಘಟ್ಟದಲ್ಲಿ ಹುಡುಗರಿಗಿಂತ ಹುಡುಗಿಯರೇ ಜಾಸ್ತಿ ವಿದ್ಯಾಭ್ಯಾಸವನ್ನು ಪಡೆದಂಥವ್ರು, ಎಲ್ಲ ಕಡೆಯೂ ಅವರೇ ಕಾಣ್ತಾರೆ. ಆದರೆ ವಿದ್ಯಾಭ್ಯಾಸ ಎನ್ನುವಂಥದ್ದು ಯಾಕೆ ಅಂತ ಹೇಳಿದರೆ ನಮ್ಮ ಬೌದ್ಧಿಕ ಗುಣಮಟ್ಟವನ್ನು ವೃದ್ಧಿಸಲಿಕ್ಕೆ ಮಾತ್ರ. ಆದರೆ ಕೇವಲ ಪದವಿ ಡಿಗ್ರಿ ಮಾತ್ರ ವಿದ್ಯಾಭ್ಯಾಸವಲ್ಲ. ಒಂದು ಊರಿನಲ್ಲಿ, ಒಂದು ಹಳ್ಳಿಯಲ್ಲಿ ಗೋ ಸಂಪತ್ತಿರ್ಬೋದು ಅಥವಾ ಕೃಷಿ ಕಾರ್ಯ ಇರ್ಬೋದು, ಅಡಿಕೆ ತೋಟ ಇರ್ಬೋದು, ಎಲ್ಲವನ್ನು ಶ್ರದ್ಧೆಯಲ್ಲಿ ಅವನು ತನ್ನ ಕೃಷಿ ಕಾರ್ಯವನ್ನು ವಂಚನೆ ಇಲ್ಲದೆ ತಾನು ಗಳಿಸಿದಂತಹ ವೃತ್ತಿಯಲ್ಲಿಯೇ ತಾನು ಗಳಿಸಿದಂತಹ ಸಂಪತ್ತನ್ನು ಸದ್ವಿನಿಯೋಗ ಮಾಡ್ತಾನೆ ಅಂತ ಹೇಳಿದರೆ ನಿಜವಾದ ಶ್ರೀಮಂತ ಅವನೇ. ಯಾಕೆಂದರೆ ನಾವು ಕಾರು ಇರ್ಬೋದು, ಬಂಗ್ಲೆ ಇರ್ಬೋದು, ದೊಡ್ಡ ದೊಡ್ಡ ಉದ್ಯೋಗ ಇರ್ಬೋದು, ಎಲ್ಲ ಇರ್ಬೋದು, ಆದರೆ ನೆಮ್ಮದಿ ಅಂತ ಹೇಳುವಂಥದ್ದು ಆ ಕೃಷಿಕನ ಹತ್ತಿರ ಖಂಡಿತವಾಗಿಯೂ ಇರುತ್ತದೆ. ಆದ ಕಾರಣ ಯಾವುದೇ ಕೆಲಸ ಇರ್ಬೋದು, ಅವನು ಮಾಡುವಂತಹ ಕೆಲಸದಲ್ಲಿ ಪ್ರೀತಿ ಇಟ್ಟುಕೊಂಡು ವಿಶ್ವಾಸ ಇಟ್ಟುಕೊಂಡು ಯಾವ ಕೆಲಸ ಮಾಡಿದರೂ ಅಂತಹ ಹುಡುಗನನ್ನು ಖಂಡಿತವಾಗಿಯೂ ಧೈರ್ಯವಾಗಿ ಮದುವೆ ಆಗ್ಬೋದು. ಆದರೆ ಈಗಿನ ಕಾಲದಲ್ಲಿ ದುಶ್ಚಟಗಳಿಂದ ಯಾರು ದೂರ ಇರ್ತಾರಾ ಅಂಥ ವರನನ್ನೇ ಆಯ್ಕೆ ಮಾಡಿಕೊಂಡು ತನ್ನ ಸಂತತಿಯನ್ನು ಮುಂದುವರಿಸಬೇಕಾದ್ದು ಇಂದಿನ ಕಾಲಘಟ್ಟದ ಅತ್ಯಗತ್ಯವಾದಂತಹ ತೀರ್ಮಾನ ಆಗಿರಬೇಕು. ಈ ಮರಾಠಿ ಸಮಾಜ ನಿಜವಾಗಿ ಈಗಷ್ಟೇ ಸಂಚಾಲಕರು ಹೇಳಿದರು, ನಮ್ಮ ಕುಲದಿಂದ ಅಂದರೆ ಸ್ವಧರ್ಮೇ ನಿಧನಂ ಶ್ರೇಯ ಅಂತ, ನಮ್ಮ ಸಮಾಜದಿಂದ ಇತರ ಕಡೆಗೆ ನಾವು ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು ಮದುವೆ ಆಯಿತು ಅಂತಾದರೆ ಆ ನಮ್ಮ ಮನೆಯ ಸಂಪ್ರದಾಯ, ನಮ್ಮ ಮರಾಠಿ ಸಮಾಜದ ಸಂಪ್ರದಾಯ ಖಂಡಿತವಾಗಿಯೂ ಬಿಟ್ಟು ಹೋಗ್ತದೆ. ಇದರಲ್ಲಿ ಯಾವುದೇ ಸಂಶಯ ಇಲ್ಲ. ಆದ ಕಾರಣ ಇನ್ನೊಬ್ಬರು ಬೇರೆ ಕಡೆಯಿಂದ ಬಂದು ನಮ್ಮ ಈ ಸಮಾಜವನ್ನು ಅನುಸರಿಸ್ತಾರೆ ಅಂತ ಹೇಳುವಂಥದ್ದು ಖಂಡಿತ ಕನಸಿನ ಮಾತು. ಹಾಗೆಯೇ ಈಗ ಒಂದು ಗಂಡು ಅಥವಾ ಒಂದು ಹೆಣ್ಣು ಆಗ್ಬೋದು ಅಂತೇಳಿ ಮಾತುಕತೆ ಆಗುತ್ತೆ. ವಧುವಿನ ಮನೆಗೆ ಗಂಡಾದವನು ಹೋಗ್ತಾರೆ, ಹೋಗಿ ಅಲ್ಲಿ ನೋಡಿ ಬರ್ತಾರೆ. ನೋಡಿ ಬಂದು ಮನೆಯಲ್ಲಿ ಹೇಳಿದಾಗ ಅಕ್ಲ ಇಲ್ಲದಾಲ ಪ್ರಯೋಜನ ಇಜ್ಜಿ, ಅಕ್ಲೆ ದಾಲ ಆಸ್ತಿ ಬದುಕು ಇಜ್ಜಿ ಎನ್ನುವಂಥದ್ದನ್ನು ಮನೆಯಲ್ಲಿ ಹೇಳಿದಾಗ ಅವು ಬೋಡ್ಚಿ ಅನ್ನುವಂಥದ್ದು ನಮ್ಮ ಹಿರಿಯರ ಬಾಯಿಂದ ಬರ್ತಾ ಇದೆ. ಅಂದರೆ ತಂದೆ ತಾಯಿಯಿಂದ ಆ ಒಂದು ವಿಚಾರಗಳು ಬರ್ತಾ ಇದೆ. ಬಹುಶಃ ಇದರ ಜೊತೆಗೆ ಸಾಕಷ್ಟು ಜೀವನದ ಅನುಭವ ಇರತಕ್ಕಂಥ ತಂದೆ ತಾಯಿಗಳು ಆ ವಧುವರರನ್ನು ಬಹುಶಃ ಒಳ್ಳೆ ವಿಚಾರದೊಂದಿಗೆ ಒಪ್ಪಿಸಿದರೆ ಇಷ್ಟೊಂದು ಸಂಖ್ಯೆಯಲ್ಲಿ ಬಹುಶಃ ಇವತ್ತು ತಡವಾದಂಥ ಮದುವೆಗಳು ಆಗಲಿಕ್ಕೆ ಅಥವಾ ಗಂಡಿಗೆ ಹೆಣ್ಣು ಸಿಗದಿರಲಿಕ್ಕೆ, ಹೆಣ್ಣಿಗೆ ಗಂಡು ಸಿಗದಿರಲಿಕ್ಕೆ ಕಾರಣ ಇರಲಿಕ್ಕಿಲ್ಲ. ಬಹುಶಃ ಅದನ್ನೊಂದು ನಮ್ಮ ತಿಳಿದಿರ್ತಕ್ಕಂಥ ಹಿರಿಯರು, ಪೋಷಕರು ಅದನ್ನು ಒಳ್ಳೆ ರೀತಿಯಲ್ಲಿ ಅವರಿಗೆ ಮಾರ್ಗದರ್ಶನ ಕೊಡಬೇಕಾಗಿರೋದು ಅನಿವಾರ್ಯ. ಈ ವಿಚಾರವಾಗಿ ನಮ್ಮ ಅಧ್ಯಕ್ಷರು ಏನು ಹೇಳ್ತಾರೆ ಅಂತೇಳಿ ಒಂದಷ್ಟು ವಿಚಾರ. ಹೌದು, ಅಂದರೆ ನೀವು ಹೇಳಿದ ಒಂದು ಪ್ರಶ್ನೆಗೆ ನಾನೊಂದು ಉತ್ತರ ಕೊಡ್ತೇನೆ. ಇಲ್ಲಿ ಅಂತಸ್ತು, ಮದುವೆ ಅನ್ನೋ ವಿಚಾರದಲ್ಲಿ ಅಂತಸ್ತು ಲೆಕ್ಕಕ್ಕೆ ಬರಲ್ಲ. ಪರಸ್ಪರ ಮನಸ್ಸುಗಳ ಹೊಂದಾಣಿಕೆ ಮತ್ತು ಅವ ಮುಂದಿನ ಜೀವನ ಹೇಗೆ ನಡೆಸ್ತೇನೆ ಅಂತ. ಒಬ್ಬ ಬಡವನಾದರೂ ಸಂಸಾರ ಮಾಡ್ತಾನೆ, ಒಬ್ಬ ಕೋಟ್ಯಾಧಿಪತಿ ಆದರೂ ಸಂಸಾರ ಮಾಡ್ತಾನೆ. ಸಂಸಾರ ಮಾಡೋದರಲ್ಲಿ ವ್ಯತ್ಯಾಸ ಏನಿಲ್ಲ, ಆದರೆ ಅವರ ಅಂತಸ್ತು ಸ್ವಲ್ಪ ಹೆಚ್ಚು ಕಡಿಮೆ ಇರ್ಬೋದು. ಆದರೆ ಅದನ್ನೇ ನಾವು ಇದು ಮಾಡಿ ಬಡವರಿಗೆ ಅವರ ಮನೆ ಸರಿ ಇಲ್ಲ, ಅವರ ಅಂತಸ್ತು ಸರಿ ಇಲ್ಲ ಅಂತ ತಿರಸ್ಕಾರ ಮಾಡೋದು ನನ್ನ ಭಾವನೆ ಅದು ತಪ್ಪು ಅಂತ. ಯಾಕೆಂದರೆ ಒಬ್ಬ ಹುಡುಗ ಆಗಲಿ ಒಬ್ಬ ಹುಡುಗಿ ಆಗಲಿ ಅವರಲ್ಲಿ ಒಂದು ಒಳ್ಳೆಯ ಮನಸ್ಸು ಇರ್ತದೆ. ಸಮಾಜದಲ್ಲಿ ತಿದ್ದಿ ಇನ್ನು ಮುಂದಕ್ಕೆ ನಡೀಬೇಕನ್ನುವ ಒಂದು ಸಂಕಲ್ಪದೊಂದಿಗೆ ಅವರು ಇರ್ತಾರೆ. ಆದರೆ ನಾವು ಏನು ಹಿರಿಯರು ಅದಕ್ಕೆ ತಣ್ಣೀರೇ ಹಚ್ಚಬಾರ್ದು. ಯಾಕೆಂದರೆ ಒಬ್ಬ ಬಡತನದಲ್ಲಿ ಹುಟ್ಟಿ ಬಡತನದಲ್ಲಿ ಸಾಯುವುದಿಲ್ಲ ಯಾರು ಕೂಡ, ಅದು ಅವನ ಹಣೆ ಬರಕ್ಕೆ ಸಂಬಂಧಿಸಿದ್ದು. ನಾವು ಯಾವಾಗಲೂ ಒಬ್ಬನನ್ನು ಅವರ ಅನುಕೂಲಕ್ಕೆ ತುಲನೆ ಮಾಡಬಾರ್ದು. ನಾವು ಏನಿದ್ರೂ ಸಮಾಜದಲ್ಲಿ ಸಮಾನರಾಗಿ ಕಾಣುವಂತಹ ವ್ಯವಸ್ಥೆಯಲ್ಲಿ ನಾವಿದ್ದೇವೆ. ಆ ಸಮಾನವಾಗಿ ಕಾಣುವ ವ್ಯವಸ್ಥೆಯಲ್ಲಿ ಇರುವಾಗ ಎಲ್ಲರಿಗೂ ಸಮಾನ ಹಕ್ಕು ಸಿಗಬೇಕು ಅಂತ ನನ್ನ ವಾದ. ಹಾಗೆಯೇ ಇವತ್ತು ಪ್ರತಿಯೊಂದು ಊರಲ್ಲಿ ಕೂಡ ಮರಾಠಿ ಸಮಾಜದಲ್ಲಿ ನಮ್ಮಲ್ಲಿ ಮೊದಲೆಲ್ಲ ನೋಡಿದರೆ ಒಬ್ಬರು ಊರಿಗೊಬ್ಬರು ಗುರಿಕಾರ ಅಂತ ಇರ್ತಿದ್ರು. ಬಹುಶಃ ನಮ್ಮ ಯಾವುದೇ ಕಾರ್ಯಕ್ರಮಗಳು ಇದ್ದಾಗ ಅವರ ಮಾರ್ಗದರ್ಶನ ಬಹಳ ಮುಖ್ಯವಾಗಿರ್ತಾ ಇತ್ತು. ಅವರ ಮಾರ್ಗದರ್ಶನದೊಂದಿಗೆ ಪ್ರತಿಯೊಂದು ಮನೆಯಲ್ಲಿ ಕೂಡ ಏಕ ರೀತಿಯ ಕಾರ್ಯಕ್ರಮಗಳು ನಡೀತಾ ಇದ್ದವು. ಬಹುಶಃ ಇವತ್ತು ಅವರವರ ಮನೆಗೆ ಅವರವರ ಗುರಿಕಾರ ಎನ್ನುವಂಥ ಪದ್ಧತಿ ಇವತ್ತು
ನೋಡ್ತಾ ಇದ್ದೀವಿ. ಬಹುಶಃ ಈ ನಿಟ್ಟಿನಲ್ಲಿ ಒಂದು ಗುರಿಕಾರತ್ವದಲ್ಲಿ ನಮ್ಮ ಅರ್ಚಕರು ತಾವು ಏನು ಹೇಳ್ತೀರಿ ಅಂತೇಳಿ. ಖಂಡಿತವಾಗಿಯೂ ಕೂಡ ಅಂದರೆ ಯಾವುದೇ ಒಂದು ಮನೆಗೆ ಯಜಮಾನ ಯಾವ ರೀತಿ ಇರ್ತಾನೆ ಅದೇ ರೀತಿಯಾಗಿ ನಮ್ಮ ಸಂಪ್ರದಾಯವನ್ನು ತಿಳಿದುಕೊಂಡು ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ಅನುಸರಿಸುತ್ತಾ ಇನ್ನೊಬ್ಬರಿಗೆ ಅದನ್ನು ತಿಳಿಸುವಂಥವನೇ ನಿಜವಾದ ಗುರಿಕಾರ. ಅಂದರೆ ಗುರಿಕಾರ ಅಂತ ಹೇಳಿದ ಕೂಡಲೇ ಸ್ಥಾನದಲ್ಲಿ ಮಾತ್ರ ನಾನು ಮೇಲೆ ಕೂತ್ಕೊಳ್ಬೇಕು ಅಂತ ಹೇಳುವಂತಹ ಸ್ಥಾನವನ್ನು ಬಯಸುವವರಾಗಿರಬಾರ್ದು. ಗುರಿಕಾರರು ಅಂತ ಹೇಳಿದರೆ ಹಿಂದೆ ಯಾವ ರೀತಿ ಇತ್ತು ಅಂತ ಹೇಳಿದರೆ, ಒಬ್ಬ ಕಷ್ಟದಲ್ಲಿದ್ದಾನೆ ಆ ಗೃಹಸ್ಥ ಅಂತ ಹೇಳಿದರೆ ಅವನಿಗೆಲ್ಲ ಸಹಾಯವನ್ನು ಮಾಡಿ ಅವನ ಮದುವೆಯನ್ನು ಆರಂಭದಿಂದ ಕೊನೆಯವರೆಗೂ ಜನರನ್ನು ಸಂಪತ್ತನ್ನು ಎಲ್ಲವನ್ನೂ ಸೇರಿಸಿಕೊಂಡು ಆ ಮದುವೆಯನ್ನು ಸುಸೂತ್ರವಾಗಿ ನಡೆಸಿಕೊಡುವವನೇ ನಿಜವಾದ ಅರ್ಥದಲ್ಲಿ ಗುರಿಕಾರ. ಆ ಸಂಪ್ರದಾಯ ಮರಾಠಿ ಸಮಾಜದಲ್ಲಿ ತುಂಬ ಹಿಂದೆಯೂ ಇತ್ತು, ಈಗಲೂ ಇದೆ. ಆದರೆ ಈಗ ಹೆಸರಿಗೆ ಮಾತ್ರ ಗುರಿಕಾರತ್ವ ಎನ್ನುವಂಥದ್ದು ತುಂಬ ಬರ್ತಾ ಇದೆ. ಮಾತ್ರವಲ್ಲ, ಹಾಗೆ ಒಂದೊಂದು ಮುಖ್ಯ ವಿಚಾರ ನಾನು ಮಾತಾಡಬೇಕು. ಇತ್ತೀಚೆಗೆ ಮದುವೆಗಳು ಅದ್ದೂರಿ ಆಡಂಬರ ಲಕ್ಷಾಂತರ ಖರ್ಚು ಮಾಡಿ ಸಾಲ ಸೂಲ ಮಾಡಿ ಮದುವೆ ಆಗ್ತಾ ಇದ್ದಾರೆ. ದಯವಿಟ್ಟು ಆ ದುಡ್ಡನ್ನು ಮುಂದಿನ ನಿಮ್ಮ ಜೀವನಕ್ಕೆ ಬಳಸಿದರೆ ಸರಳವಾಗಿ ವಿವಾಹ ಆಗಿ. ವಿವಾಹ ಒಂದು ದಿವಸದ ಕಾರ್ಯಕ್ರಮ ಆಗಿರ್ಬೋದು, ನಿಮ್ಮ ಜೀವನ 100 ವರ್ಷದ ಕಾರ್ಯಕ್ರಮ. ಆ ಒಂದು ಅದನ್ನು ಮನದಲ್ಲಿಟ್ಕೊಂಡು ಎಷ್ಟು ಸರಳವೋ ಅಷ್ಟು ಸರಳ ನಿಮ್ಮ ಮದುವೆಯನ್ನು ಆಚರಿಸಿ ಆ ಏನು ಉಳಿತಾಯ ಮಾಡ್ತೀರಿ ಅಲ್ಲಿ ಅದನ್ನು ನಿಮ್ಮ ಮುಂದಿನ ಜೀವನಕ್ಕೆ ಬಳಸಿದರೆ ಇನ್ನೂ ಉತ್ತಮ ಅಂತ ನನ್ನ ಭಾವನೆ. ಅದೇ ಈ ಸಂದರ್ಭದಲ್ಲಿ ಸರ್ ಒಂದು ನಿಮಿಷ, ಮದಿಮೇದ ವಿಚಾರ ನಿಶ್ಚಯ ಆಪುಂಡು. ನಿಶ್ಚಯ ಆನಾಗ ನಮ್ಮೈತೆ ಪೊಣ್ಣಂತೂತು ಮದಿಮೇರ ಪೋತು ಅಲ್ಪ ನಿಶ್ಚಯ ಆಪುಂಡು. ನಿಶ್ಚಯ ಆನಾಗ ನಮ್ಮ ಮದಿಮೆ ತಾಂಡಿ ಕಾಂಡೆ ಉಂಗಿಲ ಬದಲ್ಪುನ ಕೆಲಸ ಮಲ್ಪ ದಯಪಂಡ ಕೆಲದಕ್ಲಿಗೆ ಎಂಚ ಪಂಡ ಆಡಂಬರ್ಡು ನಿಶ್ಚಯ ಮನ್ಪೊಡು ಫೋಟೋ ಶೂಟ್ ಮಲ್ಪೊಡು ಪಂಡ ವಿಚಾರ ಬರ್ಪುಂಡು. ಅಪಗ ಎಂಗ್ಲು ಒಂಜಿ ಪೊಣ್ಣಂತ ತೀರ ಪೋಣಕ ಅಲ್ಪನೆ ಉಂಗಿಲ ಪದ ಬಗರ್ತು ನಿಗ್ಲ ಒಂಜಿ ನಿಶ್ಚಯ ಮನ್ಪಲೆ ಪಂಡಗ ಆಗ್ಲು ಮದಿಮೇದ ಕಾಂಡೆನೇ ಉಂಗಿಲ ಪದ ಬದಲ್ಪುನ ವ್ಯವಸ್ಥೆ ಮಲ್ಪೇರು. ದಯಪಂಡ ದುಮ್ಮದ ಕಾಲಡು ನಿಶ್ಚಯ ಮನ್ಪುನಾನಿ ಕೆಲವು ಮದಿಮೆ ಮೂರ್ತು ಪೋಪುನ ವಿಚಾರಲ ಇಪ್ಪುಂಡು. ಅಪ್ಪ ನೆತ್ತ ಉದ್ದೇಶದಾದ ಪಂಡದು ಎಂಕ್ಲ ಒಂಜಿ ವಿಚಾರ ಪ್ರಶ್ನೆ ಮಲ್ಪನೆ ಸರಿಡ ಪ್ರಶ್ನೆ ಮಾಡುವುದು ನಿಜವಾಗಿ ಉತ್ತಮವಾದಂತಹ ಪ್ರಶ್ನೆ ಅವರದ್ದು. ಅಂದರೆ ನಾವು ಮದುವೆ ದಿವಸ ನಿಶ್ಚಯ ಮಾಡೋದು ಸರಿಯಾ? ಖಂಡಿತ ಅಲ್ಲ. ಅಂದರೆ ಮದುವೆಗೆ ಆರಂಭದಲ್ಲಿ ಹುಡುಗನು ಹುಡುಗಿಯ ಮನೆಗೆ ಹೋಗಬೇಕು. ಆಮೇಲೆ ಈಗ ಹಿಂದಿನ ಕಾಲದಲ್ಲಿ ಹುಡುಗನ ಮನೆಗೆ ಬಂದು ನೋಡುವಂತಹ ಪದ್ಧತಿ ಇರಲಿಲ್ಲ. ಈಗ ಪರಸ್ಪರ ಇಬ್ಬರು ಕೂಡ ಪ್ರೌಢರಾಗಿರ್ತಾರೆ. ಹಿಂದೆ ಬಾಲ್ಯ ವಿವಾಹಗಳಿತ್ತು, ಸಾಧಾರಣ 14 ವರ್ಷಕ್ಕಿಂತ ಮೊದಲೇ ಮದುವೆಗಳಿತ್ತು. ಆಗ ಹುಡುಗಿಗೆ ಎಲ್ಲವನ್ನು ತಿಳುಕೊಂಡು ಮದುವೆ ಆಗುವಂತಹ ಪದ್ಧತಿ ಇರಲಿಲ್ಲ. ಅಪ್ಪ ಅಮ್ಮ ಏನನ್ನು ಹೇಳ್ತಾರೆ ಅದನ್ನು ಅನುಸರಿಸಿಕೊಂಡು ಅದನ್ನೇ ತನಗೆ ಬಂದ ಭಾಗ್ಯ ಎಂಬುದಾಗಿ ಮದುವೆಗಳು ನಡೀತಾ ಇತ್ತು. ಆದರೆ ಆಮೇಲೆ ಮದುವೆಗಳು ಪ್ರೌಢತೆ 18 ವರ್ಷ 21 ವರ್ಷ ಎಂಬಂತಹ ಕಾನೂನು ಈಗ ನಮ್ಮ ಸಂವಿಧಾನದ ಪ್ರಕಾರವಾಗಿ ಬಂದ ಬಳಿಕ ಎಲ್ಲರೂ ಕೂಡ ಆ ಪ್ರಕಾರವಾಗಿ ನಡೀತಾರೆ. ಆದರೆ ಈ ಮರಾಠಿ ಸಮಾಜದಲ್ಲಿ ಇರ್ಬೋದು, ಎಲ್ಲದರಲ್ಲಿಯೂ ನಮಗೆ ಆರಂಭದಲ್ಲಿ ಈಗ ಕರಾಡ ಬ್ರಾಹ್ಮಣ ನಮಗೆ ಸಮಾವರ್ತನೆ ವಾಗ್ದಾನ ಎನ್ನುವಂಥದ್ದು, ಈ ವಾಗ್ದಾನ ಪ್ರಯೋಗವೇ ಈ ವಾಂಗ್ನಿಶ್ಚಯ ಎನ್ನುವಂಥದ್ದು ಉಂಗುರ ಬದಲಾಯಿಸುವಂತಹ ನಿಶ್ಚಿತಾರ್ಥ. ಈ ನಿಶ್ಚಿತಾರ್ಥ ಮತ್ತು ಮದುವೆ ಎರಡೂ ಒಟ್ಟಿಗೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಈಗಿನ ಕಾಲದಲ್ಲಿ ಅನುಕೂಲಕ್ಕೋಸ್ಕರ ಯಾವುದೋ ಒಂದು ಪದ್ಧತಿ ವ್ಯತ್ಯಾಸ ಮಾಡಲಿಕ್ಕೋಸ್ಕರ ಆ ರೀತಿ ಮಾಡಿರ್ಬೋದು. ನಿಜವಾಗಿಯೂ ಅದು ಸರಿಯಾದ ಕ್ರಮ ಅಲ್ಲ. ನಿಶ್ಚಿತಾರ್ಥ ಎಂಬಂಥದ್ದು ಮದುವೆಗಿಂತ ಸಾಧಾರಣ 1 ತಿಂಗಳು ಮೊದಲು ಅಥವಾ ಅದಕ್ಕೂ ಸಮಯ ನೋಡಿಕೊಂಡು ಆ ದಿನವೇ ಆಗಬೇಕಾದ್ದು ನಿಜವಾದ ಕ್ರಮ. ಈಗ ಕರಾಡ ಬ್ರಾಹ್ಮಣರು ನಮ್ಮ ಪದ್ಧತಿಗಳನ್ನು ಅತ್ಯಂತ ಅಚ್ಚುಕಟ್ಟಾಗಿ ನಡೆಸುವಂಥ ಒಂದು ಬ್ರಾಹ್ಮಣ ವರ್ಗ. ನಮ್ಮ ಮದುವೆಗಳು ಸುಮಾರು 7 ದಿವಸಗಳ ಅವಧಿಯಲ್ಲಿ ಹಿಂದಿನ ಕಾಲದಲ್ಲಿ ನಡೀತಾ ಇತ್ತು ಎನ್ನುವಂಥದ್ದು ಉಲ್ಲೇಖಗಳು ಖಂಡಿತವಾಗಿ ಇದೆ. ಬಹುಶಃ 7 ದಿನಗಳು ನಡೀತಕ್ಕಂಥದ್ದು ಇವತ್ತು 2 ದಿವಸದಲ್ಲಿ ಮುಗಿಸ್ತಾ ಇದ್ದೇವೆ. ಈ ಒಂದು ನಿಟ್ಟಿನಲ್ಲಿ ಬಹುಶಃ ನಾವು ವೇದಿಕೆಯಲ್ಲಿ ಒಂದಷ್ಟು ಚರ್ಚೆಗಳನ್ನು ಮಾಡಿದ್ದೇವೆ. ಇದು ಮಾತ್ರ ಚರ್ಚೆ ಅಲ್ಲ, ನಮ್ಮ ಸಭಿಕರಿಂದ ಕೂಡ ಏನಾದರೂ ಪ್ರಶ್ನೆಗಳಿದ್ದರೆ ಕೇಳಲಿಕ್ಕೆ ಅವಕಾಶ ಇದೆ. ದಯವಿಟ್ಟು ಇದೊಂದು ವಿಚಾರ ವಿಮರ್ಶೆ ಅಷ್ಟೇ. ಹಾಗಾಗಿ ಹಿರಿಯರು ಸಭೆಯಲ್ಲಿ ಸಾಕಷ್ಟು ಜನ ಹಿರಿಯರಿದ್ರಿ, ಏನಾದರೂ ನಮ್ಮ ಸಮಾಜಕ್ಕೆ ತಿಳಿಯಲಿಕ್ಕೆ ಕೊಡಲಿಕ್ಕಿರ್ತಕ್ಕಂಥ ವಿಚಾರಗಳಿದ್ದರೆ ತಾವು ಕೂಡ ಹೇಳಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀವಿ. ಒಂದು 5 ನಿಮಿಷದ ಕಾಲಾವಕಾಶದಲ್ಲಿ ಈ ಒಂದು ವಿಚಾರಗೋಷ್ಠಿಯನ್ನು ನಾವು ಮುಗಿಸ್ತಾ ಇದ್ದೀವಿ. ಕೈದೇರ್ಪುಲಿ ಯಾರಲ್ಲ ದಾದಲ್ಲ ದಿದ ಬಗ್ಗೆ ಪ್ರಶ್ನೆ ಕೆಂಡಾಗ್ಲಿತ್ತಲ್ಲ ದಯಪಂಡ ನೇರವಾತಕ್ಕೆ ಏನೊಳ್ಳಿ ಸರ್. ಸರ್ ಕೇಳೊಂದುಲ್ಲ ಮೈಕ್ ಕೊಡಿ. ಕುಂಜನಾಯ್ಕರು ನಿವೃತ್ತ ಪ್ರಾಧ್ಯಾಪಕ ಅಡ್ಡಿನಾಡಕ ಕೇವಲ
10 ನಿಮಿಷದ ಕಾರ್ಯಕ್ರಮ ಮುಕ್ತಾಯಗೊಳ್ಳಿಪ್ಪ. ಇಡು ಸರ್, ಮಾಸ್ಟ್ರೆ ಬಲ್ಲಿ. ಹಲೋ ಹಲೋ. ಎಲ್ಲರಿಗೂ ವಂದಿಸುತ್ತೆ. ನಮ್ಮ ಹಲೋ ಪಾತ್ರೆ 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 ಹಲೋ. ಈಗ ಮದುವೆ ಮಂಟಪದಲ್ಲಿ ಈಗ ಎಲ್ಲವೂ ಏನಾಗಿದೆ ಅಂತ ಹೇಳಿದರೆ ಸ್ಟೈಲ್. ಈಗ ಪ್ರತಿಯೊಂದು ಕೂಡ ಯಾವುದೇ ಕಾರ್ಯಕ್ರಮದಲ್ಲಿ ಆ ಮೊದಲಿನದ್ದು ಕ್ರಮ ಯಾವುದು ಇಲ್ಲ ಅಂತಾಗಿದೆ. ಬೇರೆಯವರು ಈಗಾಗಲೇ ನಮ್ಮ ಇವರು ಪುರೋಹಿತರು ಹೇಳಿದಾಗೆ ಬೇರೆ ಇದನ್ನು ಅನುಸರಿಸ್ತಾ ಇದ್ದೇವೆ. ನಮ್ಮ ಮಂಟಪದಲ್ಲಿ ಮದುಮಗಳಾಗಲಿ ಮದುಮಗ ಆಗಲಿ ಅಥವಾ ನಾವು ಅವರಿಗೆ ಶುಭಾಶಯ ಕೊಡುವವರಾಗಲಿ ಚಪ್ಪಲಿ ಹಾಕ್ಬಹುದಾ ಅಂತ ಒಂದು ಪ್ರಶ್ನೆ ನಂದು. ಉತ್ತಮವಾದಂತಹ ಪ್ರಶ್ನೆಯನ್ನೇ ಕೇಳಿದ್ದಾರೆ. ನಾವು ವಧೂವರರು ಅಂದರೆ ಮದುವೆ ಆಗುವಂತಹ ಹುಡುಗ ಮತ್ತು ಹುಡುಗಿ ಅಂತ ಹೇಳಿದರೆ ಅವರು ಸಾಕ್ಷಾತ್ ಉಮಾಮಹೇಶ್ವರ ಸ್ವರೂಪ, ಪಾರ್ವತಿ ಮತ್ತು ಶಿವ ಇದ್ದಂತಹ ಸ್ವರೂಪ. ಅಂದರೆ ನಾವು ಹಿಂದೆ ಗಿರಿಜನರು ಎಂಬುದಾಗಿ ನಮಗೆ ಹೇಳ್ತಾರೆ, ಗಿರಿಜೆಯ ಮಕ್ಕಳು ಅಂತ ಹೇಳ್ಬೋದು. ನಿಜವಾಗಿ ಈಗ ಆ ಸಂಪ್ರದಾಯದಲ್ಲಿ ನಮ್ಮ ಯಾವುದೇ ಒಂದು ಶಾಲೆಗೆ ಹೋದರೆ ಯಾವ ರೀತಿ, ಒಂದು ವೇದಿಕೆಗೆ ಬರುವಾಗ ಯಾವ ರೀತಿ ಇರಬೇಕು, ಅಥವಾ ಮದುವೆ ಮಂಟಪ ಅಂತ ಹೇಳಿದರೆ ಅದಕ್ಕೊಂದು ಉನ್ನತವಾದಂತಹ ಸ್ಥಾನ. ಈಗ ಹೇಳಿದಾಗೆ ಅಂತಹ ಜಾಗದಲ್ಲಿ ನಾವು ಅಂದರೆ ದೇವಸ್ಥಾನದಲ್ಲಿ ನಾವು ಪ್ರವೇಶ ಮಾಡುವಾಗ ಯಾವ ರೀತಿ ಹೋಗ್ತೇವೆ ಅದೇ ರೀತಿಯಾಗಿ ಅಲ್ಲಿ ಆ ಸ್ಥಾನದಲ್ಲಿ ವಧೂವರರು ಅಂತ ಹೇಳಿದರೆ ಸಾಕ್ಷಾತ್ ದೇವತಾ ಸ್ಥಾನವನ್ನು ಕೊಟ್ಟು ಅವರ ಮೂಲಕವಾಗಿ ಮುಂದಕ್ಕೆ ನಮ್ಮ ಸಮಾಜಕ್ಕೆ ಒಳ್ಳೆಯ ಧರ್ಮ ಪ್ರಜಾ ಸಿದ್ಧಿ ಆಗಬೇಕು ಎನ್ನುವಂತಹ ಮೂಲೋದ್ದೇಶವನ್ನು ಇಟ್ಟುಕೊಂಡೇ ಈ ವಿವಾಹದ ಸಂಪ್ರದಾಯ ಬಂದಿದೆ. ಅಲ್ಲದೇ ಇದ್ದರೆ ಆಹಾರ ನಿದ್ರಾ ಭಯ ಮೈಥುನಾನಿ ಸಮಾನಮೇತದ್ ಪಶುಭಿರ್ನರಾಣ, ಅಂದರೆ ಪಶು ಪಕ್ಷಿಗಳ ರೀತಿಯಲ್ಲೇ ನಮ್ಮ ಜೀವನ ಇದ್ದರೆ ಮನುಷ್ಯ ಜೀವನಕ್ಕೆ ಖಂಡಿತವಾಗಿಯೂ ಅರ್ಥ ಇಲ್ಲ. ಆದ ಕಾರಣ ಹಿರಿಯರು ನಮಗೆ ಕೊಟ್ಟಂತಹ ಸಂಪ್ರದಾಯವನ್ನು ಉಳಿಸಿಕೊಂಡು ಅದೇ ರೀತಿಯಾಗಿ ಮುಂದುವರೆದರೆ ಮಾತ್ರ ನಮಗೆ ಶ್ರೇಯಸ್ಕರ. ಖಂಡಿತವಾಗಿಯೂ ಅದನ್ನು ಎಲ್ಲರೂ ಗಮನಿಸಬೇಕು. ಇನ್ನೊಂದು, ಮದುವೆ ಕಾರ್ಯಕ್ರಮಕ್ಕೆ ಕೆಲವರಿಗೆ ಸರಿಯಾದ ತಿಳುವಳಿಕೆ ಇರುವುದಿಲ್ಲ. ಈಗ ಗುರಿಕಾರರಿಗೆ ತಿಳುವಳಿಕೆ ಇರುವುದಿಲ್ಲ ಅಂತ ನಾವು ಒಮ್ಮೊಮ್ಮೆ ಹೇಳ್ತೇವೆ, ಅಂದರೆ ಗೊತ್ತಿಲ್ಲದೇ ಇರಬಹುದು. ಅಥವಾ ಕೆಲವೊಮ್ಮೆ ಮನೆಯವರಿಗೂ ತಿಳುವಳಿಕೆ ಅದರ ಬಗ್ಗೆ ಯಾವ ರೀತಿಯಾಗಿ ಮಾಡಬೇಕು, ಯಾವ ಕಾರ್ಯಕ್ರಮ, ಕೆಲವೊಂದು ಕಡೆ ಚರ್ಚೆಗಳಾಗು ಅಂತೇಳಿ ನಾನು ಕೂಡ ಗಮನಿಸಿದ್ದು. ಮದುವೆ ಆದ ಮೇಲೆ ಮೊಟ್ಟೆದಿಂಜಾಯೊಟ್ಟಿಗೆ ನನ್ನ ರೂಮಿಗೆ ಬೋಡು, ಪೊಣ್ಣನ ರೂಮಿಗೆ ಬೋಡು, ಅಣ್ಣನ ರೂಮಿಗೆ, ಇಂಥ ಒಂದು ಚರ್ಚೆ ತುಂಬ ಕಡೆ ನಡೀತದೆ. ಹಿಂದೆ ಮದುವೆಯ ಹಾಲ್ನಲ್ಲಿ ವಿವಾಹಗಳಾಗ್ತಾ ಇರಲಿಲ್ಲ. ಆಗ ಎಲ್ಲ ವಧುವಿನ ಮನೆಯಲ್ಲೇ ವಿವಾಹ ಆಗ್ತಾ ಇತ್ತು. ಆಗ ಮಡಿಲು ತುಂಬಿಸಿದ ಮೇಲೆ ಕೂಡಲೇ ಅಲ್ಲಿಂದ ವರನ ಮನೆಗೆ ಹೋಗುವ ಸಂಪ್ರದಾಯ ಇಲ್ಲ. ಆಗ ವಧುವಿನ ಮನೆಗೆ ಹೋಗುವಂಥ ಸಂಪ್ರದಾಯ ಇತ್ತು. ಆದ ಕಾರಣ ಅಲ್ಲಿ ಹಾಲಲ್ಲಿ ನಾವು ಸುಮ್ಮನೆ ಅನಗತ್ಯವಾದ ಸಣ್ಣ ಸಣ್ಣ ವಿಷಯಕ್ಕೆ ಚರ್ಚೆ ಮಾಡಿ ಅಲ್ಲಿ ಪರಸ್ಪರ ಗುರಿಕಾರರ ಒಳಗೆ ಮದುವೆ ಮಂಟಪದಲ್ಲಿ ಮನೆಯವರ ಭಿನ್ನಾಭಿಪ್ರಾಯಗಳು ಬರುವುದು ಇಂಥದ್ದು ಖಂಡಿತವಾಗಿಯೂ ನಡೆಯಬಾರದು. ಯಾವ ರೂಮಿಗೆ ಹೋದರೆ ಏನು, ಒಂದು ಸಲ ವಧೂವರಲ್ವ, ಅವರು ಮದುವೆ ಆದ ಮೇಲೆ ಆ ರೂಮ್ ಆದರೂ ಇದಾದರೂ ಇದು ನಮ್ಮ ರೂಮಲ್ಲ, ಇದು ಹೇಗಿದ್ರು ಹಾಲಿನ ರೂಮ್ ಅಲ್ವಾ. ಆದ ಕಾರಣ ಯಾವ ರೂಮಿಗೆ ಹೋದರೂ ತಪ್ಪಿಲ್ಲ. ಅದರಲ್ಲಿ ಅವರವರಿಗೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ಮಾಡಬಹುದು, ಅದರಲ್ಲಿ ಯಾವುದೇ ತಪ್ಪಿಲ್ಲ. ಆ ಹಾಲ್ ಅಂತ ಹೇಳುವಂಥದ್ದು ವಧುವಿನ ಮನೆ ಎಂಬ ಸಂಕಲ್ಪದಲ್ಲಿ ಇರುವಂಥ. ನೀವು ಕೇಳಿದ ಪ್ರಶ್ನೆಗೂ ಉತ್ತರ ಕೊಟ್ಟೆ ನಾನು. ಥ್ಯಾಂಕ್ ಯು ಸರ್. ಒಂದು ನಿಮಿಷ ಸರ್, ಇವಾಗ ನಮ್ಮದೊಂದು ಮದ್ರಂಗಿ ಶಾಸ್ತ್ರ ಆಗ್ತಾ ಇದೆ. ಮದ್ರಂಗಿ ಶಾಸ್ತ್ರದಲ್ಲಿ ನಾವು ಕೆಲವರು ಮೊಸರು ಹಾಕೋದು ತಲೆಗೆ, ಕೆಲವರು ಸೆಗಣಿ ಹಾಕೋದು, ಕೆಲವರು ಮೊಟ್ಟೆ ಹಾಕೋದು, ಮತ್ತು ಕೆಲವರು ಕೆತ್ತಿತ್ರ ಅಲ್ಪಣವನ್ನು ಅಶುದ್ಧ ಮಲ್ಪೇರು. ನಿಜವಾದ ಸಂಪ್ರದಾಯ ಪ್ರಕಾರ ನಮ್ಮ ಕಳಸ ಮೀತು ಶುದ್ಧ ಓಡ್ಪಣ ಮಂಚಿನ ಸಂಪ್ರದಾಯ. ಕೆಲವರು ಅಲ್ಲಿ ಮೊಟ್ಟೆ ಹಾಕೋದು, ಇದೆಲ್ಲ ಸರಿಯಾ? ಆಮೇಲೆ ನಾವು ಮದುವೆ ಸಮಾರಂಭದಲ್ಲಿ ನಾವು ಮಾಂಸಾಹಾರಿ ಮಾಡ್ತೇವೆ, ಇದು ಸರಿ ಅಂತೇಳಿ ಇದಕ್ಕೆ ಕೂಡ ಒಂದು ವಿಚಾರ ಕೊಡಬೇಕು. ಮತ್ತು ಕೆಲವರಿಗೆ ಡೌಟ್ ಇದೆ, ದಿವಾಳಿ ಬರಿಯಾದವರಿಗೆ ಜಾಸ್ತಿ ಕೆಲವರು ಹುಡುಗ ಕೊಡೋದಿಲ್ಲ ಹುಡುಗಿ ಕೊಡೋದಿಲ್ಲ ಅಂತೇಳಿ. ದಿವಾಳಿ ಅಂದರೆ ಏನು, ದಿವಾಳಿ ಆಗೋದಂತಲ್ಲ, ಇದೊಂದು ಸಂಕಲ್ಪ ಇದೆ. ಅದನ್ನು ಕೂಡ ಈ ಪುರೋಹಿತರು ಸರ್ ನಾವು ಒಂದು ಮದುರಂಗಿ ಸಂಪ್ರದಾಯ ಪ್ರಕಾರ ನಾವು ಶುದ್ಧವಾಗಿ ಮದುರಂಗಿ ಶಾಸ್ತ್ರವನ್ನು ನಾವು ಆಚರಿಸಬೇಕಂತ ಸಿದ್ಧಾಂತ ಇದೆ. ಆ ಟೈಮಲ್ಲಿ ನಾವು ಕೆಲವರು ಸಾಯಂಕಾಲ ಮಾಡ್ತೇವೆ, ಮೊಟ್ಟೆ ಹಾಕೋದು ತಲೆಗೆ, ಸೆಗಣಿ ಹಾಕೋದು, ಮೊಸರು ಹಾಕೋದು, ಮತ್ತು ಎಂಥದೆಲ್ಲ ತಲೆಗೆ ಹಾಕಿ ಎಂತೆಲ್ಲ ಫೋಟೋ ಶೋ ಮಾಡೋದು, ಅದನ್ನು ತುಂಬ ಬೇಜಾರು ಸಂಗತಿ. ಆ ವಿಚಾರದ ಬಗ್ಗೆ ನಾವು ತಮಗೆ ಪ್ರಶ್ನೆ ಕೊಡೋದು. ಆಮೇಲೆ ನಾವು ಒಂದು ದಿವಾಳಿ ಬರಿ ಅಂತ ಇದೆ, ನನಗೆ ಜಾಸ್ತಿ ಕಾಲ್ ಬರ್ತಿದೆ, ದಿವಾಳಿ ಬರಿ ಮಾಡಿದ್ರೆ ದಿವಾಳಿ ಆತು ಒಪ್ಪನೆ ಅಂತ. ಅವು ಹೆಂಚಿನ ವಿಚಾರ, ಕೆಲವು ತಗಲಿ ಪೊಣ್ಣು ಕೊರ್ಪುಜಿ ದಿವಾಳಿ ಬರಿ ಹೆಂಚಿನ ಆಯ್ತು ವಿಚಾರ ಎಲ್ಲ ಕೆಲವು ಸಂಕಲ್ಪ ಇಪ್ಪುಂಡು. ಆ ವಿಚಾರ ಎಲ್ಲ ಪುನಃ ವಿಚಾರ ಏನು ಶ್ರೀಯುತ ಪುರೋಹಿತ ಅವರ ಹತ್ರ ಕೇಳ್ತಾ ಇದ್ದೇನೆ. ಹಾಗೆ
ಈ ಪ್ರಶ್ನೆಗೆ ಉತ್ತರ ಕೊಡಬೇಕು, ನಿಮ್ಮ ಈ ಮೂಲಕ ಪ್ರಶ್ನೆಗೆ ಉತ್ತರ ಕೊಡಬೇಕು. ಈ ಮೂಲಕ ಹಲೋ, ಪುರೋಹಿತರು ಉತ್ತರ ಕೊಡೋದಕ್ಕಿಂತ ಮೊದಲು ನಮ್ಮ ಆಡಿಯನ್ಸ್ಗಳಿಗೆ ಏನಾದರೂ ಅಗತ್ಯ ಪ್ರಶ್ನೆಗಳಿದ್ರೆ ಖಂಡಿತವಾಗಿಯೂ ಕೇಳ್ಬೋದು. ಇನ್ನು ಒಂದೆರಡು ನಿಮಿಷದಲ್ಲಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಾವಿಲ್ಲಿ ಪ್ರಶ್ನೆ ಕೇಳುವಂಥದ್ದು ನಮ್ಮ ಮನಸ್ಸಲ್ಲಿ ಇರ್ತಕ್ಕಂಥದ್ದು. ಸಂರಕ್ಷಣಾ ಸಮಿತಿಯ ವೇದಿಕೆಯಲ್ಲಿ ತುಂಬ ಜನ ಹಿರಿಯರಿದ್ದೀರಿ, ಏನಾದರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು ಅಂತ ಹೇಳ್ತಾ ಇದು ಬರಿಯ ಒಂದು ಮಹತ್ವವನ್ನು ತಾವು ತಿಳಿಸ್ಕೊಡ್ಬೇಕು ಅಂತೇಳಿ ಹೇಳ್ತಾ ಇದ್ದೇನೆ. ಖಂಡಿತವಾಗಿ ಖಂಡಿತವಾಗಿ. ಇನ್ನೊಂದು ಪ್ರಧಾನವಾಗಿ ನಮ್ಮ ಮದುವೆಗಳಲ್ಲಿ ಆಹಾರ ಪದ್ಧತಿ ಯಾವ ರೀತಿ ಇರಬೇಕು ಅಂತೇಳಿ ಈಗಾಗಲೇ ಹೇಳಿದೆ. ವಧೂವರರು ಅಂತ ಹೇಳಿದರೆ ಲಕ್ಷ್ಮೀನಾರಾಯಣ ಅಥವಾ ಉಮಾಮಹೇಶ್ವರ ದೇವರ ಸಂಕಲ್ಪ ಅಂತ. ಅವರಿಗೆ ಮದುವೆಯಲ್ಲಿ 10 ದಿನದ ಪರ್ಯಂತ ರೀತಿ ರಿವಾಜುಗಳು ಮತ್ತು ಈ ಕಟ್ಟುಪಾಡುಗಳು ಇರಲೇಬೇಕು. ಮದುವೆಗಿಂತ ಸಾಧಾರಣ 7 ದಿನ ಮೊದಲು ಈಗ ನಮ್ಮ ಮದರಂಗಿ ಶಾಸ್ತ್ರ ಇತ್ಯಾದಿ ಮಾಡ್ತೇವೆ. ಮತ್ತು ಮದುವೆ ಆದ ಬಳಿಕವೂ ಕೂಡ 1-2 ದಿನ ತ್ರಿರಾತ್ರ ವ್ರತ ಇರಬೇಕು ಅಂತ. ಸೋಮೋದದ ವೇದಗಳೇ ಹೇಳ್ತದೆ, ಸೋಮೋದದ ಗಂಧರ್ವಾಯ ಗಂಧರ್ವೋದದ ಅಗ್ನಯೇ, ಅಗ್ನಿಯಿಂದ ಆಮೇಲೆ ಸೋಮೋದದ ಗಂಧರ್ವಾಜ ಗಂಧರ್ವೋದದ ಅಗ್ನಯೇ, ಆಮೇಲೆ ತುರೀಯವಾಗಿ ಅಂದರೆ 4ನೇ ಬಾರಿಯಾಗಿ ನಮಗೆ ಮನುಷ್ಯನಿಗೆ ಇರುವಂಥದ್ದು. ಆದ ಕಾರಣ ತ್ರಿರಾತ್ರ ವ್ರತ ಎನ್ನುವಂಥದ್ದು ಮದುವೆಯಲ್ಲಿ ಇರಲೇಬೇಕು. ಈ 3 ದಿನಗಳು, ಮದುವೆಯ ಬಳಿಕ 3 ದಿನ ಕೂಡ ಅವನು ಒಳ್ಳೆಯ ಶುದ್ಧಾಚಾರದಲ್ಲೇ ಇರಬೇಕು ವಧುವರರು. ಮತ್ತು ಆಹಾರ ಪದ್ಧತಿ ಈಗಾಗಲೇ ಹೇಳಿದರು. ಮದುವೆ ದಿನವೇ ತಲೆಗೆ ಹಪ್ಪಳ ಹೊಡೆಯುವುದಿರ್ಬೋದು, ಅದೆಲ್ಲ ಕೆಲವು ಫೋಟೋಗೆ ಬೇಕಾಗಿ ಅಂತಹ ಆಚಾರಗಳಿಗೆ ಹೆಚ್ಚಿನ ಕಡೆ ಕಾಣ್ತದೆ. ಮೊನ್ನೆ ಅಷ್ಟೇ ಒಂದು ವಾಟ್ಸಪ್ಪಲ್ಲಿ ನೋಡಿದೆ, ಅವನಿಗೆ ತಲೆಯಲ್ಲಿ ಮೈದಾ ಇರ್ಬೋದು, ಪ್ರತಿಯೊಂದನ್ನು ಕೂಡ ಅವರ ತಲೆಗೆ ಸುರಿಯುತ್ತಾರೆ. ನಿಜವಾಗಿ ಅಂಥದ್ದು ಅನಿಷ್ಟ ಪದ್ಧತಿಗಳು ಖಂಡಿತವಾಗಿಯೂ ನಮ್ಮ ಸಮಾಜಕ್ಕೆ ಒಳ್ಳೆಯದಲ್ಲ. ಅಂಥದ್ದನ್ನು ಯಾರಾದರೂ ಮಾಡ್ತಾ ಇದ್ದಿದ್ದರೆ ಮುಂದಕ್ಕೆ ಅಂಥದ್ದು ಆಗದ ರೀತಿಯಲ್ಲಿ ಸಮಾಜದ ಎಲ್ಲರೂ ಅದಕ್ಕೆ ಗಮನವನ್ನು ಕೊಡಬೇಕು. ಫೋಟೋಗ್ರಾಫರ್ ಆಗಿ ಈ ಸ್ಥಳದಲ್ಲಿ ಯಾರಾದರೂ ಇದ್ದರೆ ಖಂಡಿತವಾಗಿಯೂ ನಮ್ಮ ಸಂಪ್ರದಾಯಕ್ಕೆ ಮಹತ್ವವನ್ನು ಕೊಟ್ಟು ಆ ಸಮಯದಲ್ಲಿ ಯಾವ ಕರ್ಮ ಮಾಡ್ತಾರೆ ಅದನ್ನು ಸರಿಯಾಗಿ ಫೋಟೋ ತೆಗೆಯುವಂಥದ್ದು ನಿಜವಾಗಿ ವಿಡಿಯೋಗ್ರಾಫರ ಕರ್ತವ್ಯ ಕೂಡ. ಆದ ಕಾರಣ ಕೆಲವೊಂದು ಕಡೆ ವಿಡಿಯೋಗ್ರಾಫರ್ಗಳು ಕೂಡ ಪುರೋಹಿತರನ್ನು ಇರ್ಬೋದು, ಮನೆಯವರನ್ನು ದಾರಿ ತಪ್ಪಿಸ್ತಾರೆ ಅಂತೇಳಿ ಆರೋಪ ಮಾಡ್ತಾ ಇಲ್ಲ ನಾನು. ದಾರಿ ತಪ್ಪುವಂತಹ ಕೆಲಸವೂ ಆಗ್ತದೆ. ಅಂದರೆ ಒಮ್ಮೆ ಆಗುವಂತಹ ಕೆಲಸ, ಒಮ್ಮೆ ತಾಳಿ ಕಟ್ಟಿದರೆ ಪುನಃ ಇನ್ನೊಂದು ಸಲ ಕಟ್ಟಿಸುವಂಥದ್ದು, ಅದು ಯಾವತ್ತೂ ಆಗಬಾರ್ದು. ಅಂದರೆ ಎರಡೆರಡು ಕೆಲಸಗಳು ಯಾವತ್ತೂ ಈ ಮದುವೆಯಲ್ಲಿ ಆಗಬಾರದು. ಆದ ಕಾರಣ ಅಂಥದ್ದನ್ನು ಕೂಡ ನಾವು ಗಮನಿಸಬೇಕು ಮತ್ತು ನಮ್ಮ ಆಹಾರ ಪದ್ಧತಿಯನ್ನು ಗಮನಿಸಬೇಕು. ಈ ನಾಂದಿ ಎನ್ನುವಂಥದ್ದು ನಮ್ಮ ಪಿತೃಗಳಿಗೆ ಆಮಂತ್ರಣವನ್ನು ಕೊಡುವಂಥದ್ದು ಅಂತ. ನಾವು ದೇವ ಕಾರ್ಯ ಇರ್ಬೋದು, ಚಪ್ಪರ ಮುಹೂರ್ತ ಇರ್ಬೋದು, ಅದೇ ರೀತಿಯಾಗಿ ಅಲ್ಲಿ ಮದರಂಗಿ ಶಾಸ್ತ್ರ ಅಂತ ಮಾಡ್ತೇವೆ. ಈ ವಾಗ್ನಿಶ್ರಯ ಅಂತ ಆಗ ಹೇಳಿದ್ದು ಉಂಗುರ ಬದಲಾಯಿಸುವಂಥದ್ದು ಕೆಲವು ದಿನಗಳ ಹಿಂದೆಯೇ ಮಾಡಬೇಕು. ಕನಿಷ್ಠ ಪಕ್ಷ 1 ವಾರ ಆದರೂ ಕೂಡ ಹಿಂದೆ ಆ ಕೆಲಸವನ್ನು ಮಾಡಬೇಕು. ಆಮೇಲೆ ವಿವಾಹ ಆಗಬೇಕಾದ್ದು ಪದ್ಧತಿ. ಅದರಲ್ಲಿ ಕೂಡ 10 ರೀತಿಯ ವಿವಾಹಗಳು, ಈಗ ಲವ್ ಮ್ಯಾರೇಜ್ ಅಂತ ಹೇಳಿದಾಗೆ ಅದು ಕೂಡ ಪದ್ಧತಿ ಒಂದು ಉಂಟು, ಇಲ್ಲ ಅಂತಿಲ್ಲ. ಗಾಂಧರ್ವ ವಿವಾಹ ಅಂತ ಇದೆ, ಆದರೆ ಅಂತಹ ರಾಕ್ಷಸಿ ವಿವಾಹ ಅಂತ ಕೂಡ ಇದೆ. ಅದು ಕೂಡ ನಮ್ಮಲ್ಲಿ ಆ ಪದ್ಧತಿಗಳು ಇದ್ದರೂ ಕೂಡ ಅಂತಹ ಪದ್ಧತಿಗಳು ಅಷ್ಟು ಒಳ್ಳೆಯದಲ್ಲ ಎನ್ನುವಂಥದ್ದಕ್ಕೋಸ್ಕರವೇ ಈ ಆರ್ಷ ರೀತಿಯರು, ಅಂದರೆ ನಮ್ಮ ಹಿರಿಯರೆಲ್ಲ ಯಾವುದು ನಮ್ಮ ಕುಲಕ್ಕೆ ಉತ್ತಮವಾದದ್ದು ಎಂಬುವಂಥದ್ದನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಆ ರೀತಿಯಾಗಿ ಮದುವೆ ಆದರೆ ನಮಗೆ ಹುಟ್ಟುವಂತಹ ಸಂತತಿ ಕೂಡ ಒಳ್ಳೆಯ ಪ್ರಜೆಗಳ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಉಂಟು. ನಮ್ಮ ಮನೆಯೂ ಬೆಳಗ್ತದೆ, ಅದೇ ರೀತಿಯಾಗಿ ನಮ್ಮ ಮರಾಠಿ ಸಮಾಜವೂ ಬೆಳಗ್ತದೆ. ಈ ಮರಾಠಿ ಸಮಾಜದ ಮೂಲಕ ನಮ್ಮ ದೇಶಕ್ಕೆ ಒಳ್ಳೆಯ ಸೇವೆಯನ್ನು ಕೊಟ್ಟು ದೇಶದ ಕೀರ್ತಿಯನ್ನು ವೃದ್ಧಿಸುವಂತಹ ಮಕ್ಕಳು ಎಲ್ಲರ ಕುಲದಲ್ಲಿಯೂ ಹುಟ್ಟಿ ಬರಲಿ. ಮತ್ತು ಇವತ್ತಿನ ದಿನ ಕೆಳಗೆ ಒಂದು ಸಲ ಕೆಳಗೆ ಕಣ್ಣಾಡಿಸಿ ಬಂದೆ ನಾನು. ಆ ಟೇಬಲ್ ಮೇಲೆಲ್ಲ ಫೋಟೋಗಳು, ಅದರ ಬಗ್ಗೆ ಅವರ ವಿವರಗಳನ್ನೆಲ್ಲ ಇಟ್ಟಿದ್ದಾರೆ. ಅದರಲ್ಲಿ ಹುಡುಗಿಯರ ವಿವರಗಳು ತುಂಬ ಕಮ್ಮಿ ಕಂಡಿತು. ಅದೇ ರೀತಿಯಾಗಿ ಪರಸ್ಪರ ಪ್ರೀತಿ ವಿಶ್ವಾಸದಲ್ಲಿ ಯಾರು ಎರಡೂ ಮನೆಯ ಬಾಂಧವ್ಯ ಅಭಿವೃದ್ಧಿ ಆಗುವ ರೀತಿಯಲ್ಲಿ ಪರಸ್ಪರ ಮಾತುಕತೆಗಳು ನಡೀಬೇಕು. ಸಮಾಜದ ಹಿರಿಯರು ಮುಂದೆ ನಿಂತು ಒಳ್ಳೆಯ ಮನೆತನದವರನ್ನು ಒಟ್ಟುಗೂಡಿಸುವಂತಹ ಕೆಲಸ ನಡೀಬೇಕು. ಈ ಸ್ಥಳದಲ್ಲಿ ಇಷ್ಟೆಲ್ಲ ಶ್ರಮವಹಿಸಿ ಎಲ್ಲ ಸಮಾಜದವರನ್ನು, ನಿಜವಾಗಿಯೂ ಇವರಿಗೆ ಅಗತ್ಯ ಇರಲಿಲ್ಲ, ಇವರಿಗೆ ಎಷ್ಟೋ ಖರ್ಚು ಮಾಡಿ ಈ ಕೆಲಸವನ್ನು ಮಾಡಿದ್ದಾರೆ, ಯಾಕೆ ಬೇಕಿತ್ತು ಅಂತ ಕಾಣಬಹುದು. ಆದರೆ ಯಾಕೆ ಅಂತ ಹೇಳಿದರೆ ಅವರ ಮನಸ್ಸಿನಲ್ಲಿ ಅಚಲವಾದಂತಹ ಒಂದು ನಿರ್ಣಯ, ಶ್ರದ್ಧೆ ಇದೆ. ನಮ್ಮ ಸಮಾಜವನ್ನು ಎಷ್ಟೇ ಬೆಲೆ ಕೊಟ್ಟಾದರೂ ನಾನು ಸಂರಕ್ಷಿಸ್ತೇನೆ ಎನ್ನುವಂತಹ ಒಂದು ಅಚಲವಾದಂತಹ ಒಂದು ದೃಢ ವಿಶ್ವಾಸ. ಅದಕ್ಕೋಸ್ಕರ ಹಲವಾರು ಸಮಯದಿಂದ ಪರಿಶ್ರಮ ಪಟ್ಟಿದ್ದಾರೆ. ಕೇವಲ ಒಂದು ಮನೆಯನ್ನು ಬೆಳಗಿದರೆ ಸಾಲದು, ನಮ್ಮ ಇಡೀ ಸಮಾಜ, ಇಡೀ ಹಿಂದೂ ಸಮಾಜಕ್ಕೆ ನೇತೃತ್ವ ವಹಿಸುವಂತಹ ನಮ್ಮ ಸಮಾಜದ ಸಂಪ್ರದಾಯವನ್ನು ಎಲ್ಲರಿಗೆ ತಿಳಿಯಪಡಿಸುವಂತಹ ಒಂದು ಕೆಲಸ ಈ ಸಮಾಜದ ಮೂಲಕ ನಡೀತಾ ಇದೆ. ಇಲ್ಲಿ ಎಲ್ಲ ರೀತಿಯ ಉತ್ತಮ ಕೆಲಸಗಳು, ಅನ್ನದಾನ ಇರ್ಬೋದು, ದೇವತಾ ಕಾರ್ಯ ಇರ್ಬೋದು, ಭಜನಾ ಸೇವೆಗಳಿರ್ಬೋದು,
ವಿಚಾರಗೋಷ್ಠಿಗಳಿರ್ಬೋದು, ಹಲವಾರು ಕಾರ್ಯಕ್ರಮಗಳು ನೀವೆಲ್ಲರೂ ಕೂಡ ನೋಡಿದ್ದೀರಿ. ಮುಂದಕ್ಕೆ ಇನ್ನೂ ಸಮಾಜದ ಗಣ್ಯರಿಂದ ನಮ್ಮ ಸಮಾಜಕ್ಕೆ ಮಾರ್ಗದರ್ಶನ ಆಗುವಂತಹ ಸಭಾ ಕಾರ್ಯಕ್ರಮ ಇದೆ. ಎಲ್ಲವನ್ನು ಕೂಡ ಅಚ್ಚುಕಟ್ಟಾಗಿ ಯಾವೊಂದು ಕಡೆ ಕೂಡ ಯಾವ ಲೋಪವೂ ಬರದ ರೀತಿಯಲ್ಲಿ ನೀವೆಲ್ಲರೂ ಇದನ್ನು ಸಂಘಟಿಸಿದ್ದೀರಿ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಅಭಿಮಾನಪೂರ್ವಕವಾಗಿ ಅಭಿನಂದನೆಗಳನ್ನು ತಿಳಿಸುತ್ತಾ, ನನಗೂ ಕೂಡ ಈ ಅವಕಾಶವನ್ನು ಕೊಟ್ಟಂತ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಮನಗಳನ್ನು ಸಲ್ಲಿಸಿ ನನ್ನ ಮಾತುಗಳಿಗೆ ಪೂರ್ಣ ವಿರಾಮ ಹೇಳ್ತೇನೆ. ಬಹುಶಃ ಇಷ್ಟೊತ್ತಿನ ತನಕ ಈ ಒಂದು ವಧುವರರ ವಿಚಾರಗೋಷ್ಠಿಯನ್ನು ನಡೆಸಿದ್ದೇವೆ. ಬಹುಶಃ ಇದೊಂದು ಇಡೀ ದಿನ ನಡೀತಕ್ಕಂಥ ಕಾರ್ಯಕ್ರಮ ಆದರೂ ಕೂಡ ಇಲ್ಲಿ ಸಾಕಷ್ಟು ಪ್ರಶ್ನೆಗಳಿದ್ದಾವೆ, ಸಾಕಷ್ಟು ಉತ್ತರಗಳು ಕೂಡ ಇಲ್ಲಿದ್ದಾವೆ. ಹಾಗಾಗಿ ನಮ್ಮ ಮರಾಠಿ ಸಂರಕ್ಷಣಾ ವೇದಿಕೆಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಲ್ಲಿ ಸಾರ್ವಜನಿಕರ ಪರವಾಗಿ ಒಂದು ವಿನಂತಿ. ಯಾಕಂತಂದರೆ ನಮ್ಮ ಕರಾಡ ಬ್ರಾಹ್ಮಣರು ಒಂದು ಸೈಡು, ಹಾಗೆಯೇ ನಮ್ಮ ಹಿರಿಯರು ಒಂದು ಸೈಡು ಕೂತ್ಕೊಂಡು ಒಂದು ದಿನ ಈ ಒಂದು ವಿಚಾರದಲ್ಲಿ ಒಂದು ಕಿರಿಯರಿಗೆ ಒಂದು ಮಾಹಿತಿಯನ್ನು ಕೊಡುವಂಥ ಕಾರ್ಯಕ್ರಮ ಈ ನಿಟ್ಟಿನಲ್ಲಿ ಹಮ್ಮಿಕೊಂಡ್ರೆ ಬಹಳ ಪ್ರಯೋಜನ ಆಗುತ್ತೆ ಅನ್ನೋದು ನಮ್ಮೆಲ್ಲರ ಅಭಿಪ್ರಾಯ. ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನು ಇನ್ನೊಂದು ಸಾರಿ ಮುಂದುವರಿಸೋಣ. ಇವತ್ತು ಈಗಾಗಲೇ ತುಂಬ ತಡ ಆಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಅರ್ಚಕರು ಕೃಷ್ಣ ಭಟ್ ಇವರಿಗೆ ಧನ್ಯವಾದವನ್ನು ಅರ್ಪಿಸುತ್ತಾ, ಮರಾಠಿ ಈ ಒಂದು ವಧುವರರ ವೇದಿಕೆ ದಕ್ಷಿಣ ಕನ್ನಡ ಜಿಲ್ಲಾ ಮರಾಠಿ ಸಮಾಜ ಸೇವಾ ಸಂಘ ಮಂಗಳೂರು ಮುಕುಲ್ಲ ಒಂಜಿ ವಧುವರರ ವೇದಿಕೆ ಕಾರ್ಯಕ್ರಮ ಮಲ್ತಿತ್ತೇರು. ಬುಕ್ಕ ಬೆಳ್ತಂಗಡಿ ಮರಾಠಿ ಸಮಾಜ ಸೇವಾ ಸಂಘ ಮುಕುಲ್ಲ ಒಂಜಿ ಎಡ್ಡೆ ಕಾರ್ಯಕ್ರಮ ಮಲ್ತಿತ್ತೇರು. ಬುಕ್ಕ ಪುತ್ತೂರು ತಾಲೂಕು ಮರಾಠಿ ಸಮಾಜ ಸೇವಾ ಸಂಘ ಕೊಂಬೆಟ್ಟು ಮುಕುಲ್ಲ ಬಾರಿ ಒಂಜಿ ಸೋಕದ ಕಾರ್ಯಕ್ರಮ ಮಲ್ತಿತ್ತೇರು. ಬುಕ್ಕ ಸಾಮೂಹಿಕ ವಿವಾಹ ಮಂದಿತ್ತೇರು. ಅಕ್ಲೆಗೆ ಈ ಒಂಜಿ ನನಾತ್ ಅಂಚಿನ ಕಾರ್ಯಕ್ರಮ ನನಾತ್ ನಮ್ಮ ಬಾಕಿ ಸಂಘಟನೆಗಳ ಮಲ್ಪುಗ ಅಂಚಿನ ಕೆಲಸ ನಮ್ಮ ಇಡೀ ಸಮಾಜಕ್ಕೆ ಮಾದರಿ ಅವಳು ಪಂಡದು. ಬುಕ್ಕ ಇನ್ನೇ ಬಾರಿ ಖುಷಿಯಾಪಂಡು ಸುಮಾರು ವಧುವರರ ವೇದಿಕೆ ಸುಮಾರು 275 ಜಾಸ್ತಿ ಪಂಡ ಎಂಕ್ಲ ನಮ್ಮ ಜಾತ ಪೊಂಡನೆ ನಮ್ಮ ಜಾತ ಆನನೆ ಮದ್ಮೆ ಅವಡು ಪಂಡದು ಈ ಸಮಾಜ ಮುಖ ರಿಜಿಸ್ಟರ್ ಮಂತ್ರ ನಿಕ್ಲೆ ವಿಶೇಷವಾದ ಅಭಿನಂದನೆ ಮಲ್ತೊಂದು. ಬುಕ್ಕ ಕೆಲವು ವಿಚಾರ ಅಲ್ಪ ಎಂಕ್ಲ ಕೌಂಟ್ರು ಕ್ಲೋಸ್ ಮಲ್ತಾ ದಯ ಕ್ಲೋಸ್ ಮಲ್ತ ಪಂಡ ಈ ಒಂದು ಕಾರ್ಯಕ್ರಮ ಐತನು ಐತಾರ ನಿಕ್ಲ ದಾಲ ಬೇಜಾರ ಮಲ್ಪೊಡ್ಚಿ ನೆಕ್ಸ್ಟ್ಗೆ ಒಣ ಸಾಯನ ಹಿಡ್ದು ಬುಕ್ಕ ನಿಕ್ಲಿಗೆ ಅಲ್ಪ ಒಂಜಿ ಕೌಂಟ್ರಲ್ಲ ರೆಡಿ ಆಪುಂಡು ನಿಕ್ಲು ಮಾತೆಲ್ಲ ಸಹಕಾರ ಕೊರಡು ಪಂಡದು ಈ ಮೂಲಕ ಕೇಳೋದಿಲ್ಲ. ಥ್ಯಾಂಕ್ ಯು. ಹಲೋ, ಇವತ್ತಿನ ಸಂಪನ್ಮೂಲ ವ್ಯಕ್ತಿಗಳನ್ನ ನಮ್ಮ ಗೌರವಾನ್ವಿತ ಅಧ್ಯಕ್ಷರು ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಹಾಗೆಯೇ ವೇದಿಕೆಯಲ್ಲಿರ್ತಕ್ಕಂಥ ಅಧ್ಯಕ್ಷರು, ಹಾಗೆಯೇ ಉಪಾಧ್ಯಕ್ಷರು, ಹಾಗೆಯೇ 2 ಜನ ಸಂಚಾಲಕರಿಗೆ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಇನ್ನು ಮುಂದಕ್ಕೆ ಪ್ರಸಾದ ವಿತರಣೆ ನಡೆಯಲಿಕ್ಕಿದೆ. ಮಹಾಮಂಗಳಾರತಿ ಈಗಾಗಲೇ ಆಗಿದೆ. ಅರ್ಚಕರು ಪ್ರಸಾದವನ್ನು ಕೊಡ್ತಾರೆ. ಪ್ರಸಾದವನ್ನು ಸ್ವೀಕರಿಸಿದ ನಂತರ ಒಂದು ಭಾಗದಲ್ಲಿ ಅನ್ನ ಸಂತರ್ಪಣೆ ನಡೆಯಲಿಕ್ಕಿದೆ. ತದನಂತರದಲ್ಲಿ ವೇದಿಕೆಯ ಕಾರ್ಯಕ್ರಮ ಮುಂದುವರಿತಾ ಇದೆ. ಬೇರೆ ಬೇರೆ ಕಾರ್ಯಕ್ರಮಗಳು ವೇದಿಕೆಯಲ್ಲಿ ಮುಂದುವರಿಲಿಕ್ಕಿದೆ. ಅದರ ಜೊತೆಗೆ ಈಗ ಪ್ರಸಾದ ವಿತರಣೆ ಕೂಡ ಆಗಲಿಕ್ಕಿದೆ. ತಮ್ಮೆಲ್ಲರನ್ನು ಕೂಡ ಮತ್ತೊಮ್ಮೆ ಧನ್ಯವಾದವನ್ನು ಅರ್ಪಿಸ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ವಧುವರರ ವಿಚಾರಗೋಷ್ಠಿಯನ್ನು ನಮಗೆಲ್ಲರಿಗೂ ಕೂಡ ಮನದಟ್ಟುವಂತೆ ನಡೆಸಿಕೊಟ್ಟಂತಹ ನನ್ನ ಸಹ ನಿರೂಪಕರಾಗಿರುವಂಥ ಈಶ್ವರ ನಾಯ್ಕ ಮಚ್ಚಿಮಲ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ, ಮುಂದೆ ವೇದಿಕೆಯಲ್ಲಿ ಡೆನ್ನನ ತುಳುನಾಡದ ಪದಕಲು ಎನ್ನುವಂತಹ ಸಾಹಿತ್ಯ ಕಾರ್ಯಕ್ರಮ 30 ನಿಮಿಷದಲ್ಲಿ ಆ ಕಾರ್ಯಕ್ರಮ ಮುಗಿಸಿಕೊಡಬೇಕು. ಡೆನ್ನನ ತುಳುನಾಡದ ಪದಕಲು, ಸಂಗೀತ ಸಾಹಿತ್ಯ ಸಂಯೋಜನೆ ಹರಿಪ್ರಸಾದ್ ಮಾಂಕುಡೆ, ನಿರ್ದೇಶನ ಸಾಹಿತ್ಯ ಪ್ರವೀಣ್ ಜಯ ವಿಟ್ಲ, ರಾಮ್ಕುಮಾರ್ ವಿಟ್ಲ, ಅನ್ಸೆಸ್ ಚಂದಳಿಕೆ, ಸತ್ಯ ವಿಟ್ಲ, ಭೂಮಿಕಾ, ಜಯಶ್ರೀ, ಹೇಮಲತಾ ಹಾಗೂ ಹೇಮಾವತಿ. ಡೆನ್ನನ ತುಳುನಾಡದ ಪದಕಲು. ವೇದಿಕೆಯ ಸಂಚಾಲಕರು ಆದಷ್ಟು ಬೇಗ ವೇದಿಕೆಯನ್ನು ತೆರವು ಮಾಡಿಕೊಡಬೇಕು, ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡಬೇಕು. ಅದರ ಜೊತೆಗೆ ವೇದಿಕೆಯ ಎಡಭಾಗದಲ್ಲಿ ಪ್ರಸಾದ ವಿತರಣೆ ಕಾರ್ಯಕ್ರಮ ಕೂಡ ಮುಂದುವರಿತಾ ಇದೆ. ಪ್ರಸಾದ ವಿತರಣೆಯ ಸಂಚಾಲಕರು ಆದಷ್ಟು ಬೇಗ ಸತ್ಯನಾರಾಯಣ ಪೂಜಾ ಸ್ಥಳಕ್ಕೆ ಬರಬೇಕು. ಪ್ರಸಾದ ವಿತರಣೆ ಮಾತ್ರೆಗಳ ಕೊರ್ಪೆರೆ ಸರದಿ ಸಾಲಡ್ ಬತ್ತದ ಪ್ರಸಾದನ ಸ್ವೀಕಾರ ಮಲ್ಪಡು ಅಂಜನೆ ಪ್ರಸಾದದ ಚೀಟಿ ಮಲ್ತನಕ್ಲು ಸತ್ಯನಾರಾಯಣ ಪೂಜೆದ ಚೀಟಿ ಮಲ್ತನಕ್ಲು ಚೀಟಿನ ತೋಜದ ಪ್ರಸಾದನ್ಗೆ ತನೋಡು ಅಂಜನೆ ಮಾತೆರ್ಲ ಸರದಿ ಸಾಲಡ್ ಬರೋಡು ಪ್ರಸಾದನ್ಗೆ ತನೋಡು ಮನದಕ್ಕೆ ಏನಂದಲ್ಲ. ಪ್ರಸಾದ ಕೆಲವು ಪೋಸ್ಟಡ್ ಚೀಟ್ ಬತ್ತಿಪ್ಪುಂಡು ದಯಮಲ್ತ ನಿಕ್ಲು ಅಲ್ಪ ಚೆಕ್ ಮಲ್ತೊಂದು ಕನ್ಫರ್ಮ್ ಮಲ್ತೊಂದು ಅಲ್ಪ ಒಂಜಿ ಮಾರ್ಕ್ ಪಾಡ್ಪೇರು ದಯಬಂಡ ಎಂಗ್ಲೆ ಕೌಂಟ್ ಬೋರ್ಡು ಸುಮಾರು 1,000 ಚೀಟಿ ಎಂಗ್ಲೆ ಕಡಪುಡ್ದ ದಯಬಂಡ ಕೆಲವು ದುಡ್ಡು ಕೊಡ್ತಾರೆ ಈಜ ಪಂಪನಲ್ಲ ವಿಚಾರ ಬಿಡ್ಬೇಕು. ಪೂಜೆದ ಲೆಕ್ಕ ಬೋರ್ಡು ಪಂಡದು
ನಿಗ್ಲಡ ದುಡ್ಡು ಏನು ಬಂಡದ ಎಂಗ್ಲೆ ಪೂಜೆದ ಲೆಕ್ಕ ಬೋರ್ಡ್ ಬಂಡದ ಪೋಸ್ಟಡ್ ಕೆಲವೊಂದು ಮಲ್ತ ಹಾಕ್ಲೆ ನಿಗ್ಲೆನ ಕೆಂಪು ಚೀಟಿ ಪುಣ ಇನ್ನು ಪೋತ ಅಲ್ಪ ಮಾರ್ಕ್ ಮಾಡೋದು ಬಳಿ ದಯಮಾಲ್ತು ಬುಕ್ಕ ನಿಗ್ಲು ಪ್ರಸಾದ ವಿತರಿಸೋದು ಓಕೆ ಥ್ಯಾಂಕ್ ಯು. ಸಭಾ ಕಾರ್ಯಕ್ರಮದ ಮುಖ್ಯ ಅತಿಥಿಯಲ್ಲಿ ಓರ್ವರಾಗಿರುವಂತಹ ಶ್ರೀಮತಿ ಕಮಲಾ ನಾರಾಯಣ್ ನಾಯ್ಕ್, ಶ್ರೀ ದುರ್ಗಾ ಎಜುಕೇಷನ್ ಟ್ರಸ್ಟ್ ಸುರತ್ಕಳು ಇದೀಗ ವೇದಿಕೆ ಈ ಸಮಾರಂಭಕ್ಕೆ ಆಗಮಿಸಿದ್ದಾರೆ. ತಮಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಇನ್ನೋರ್ವ ಅತಿಥಿಗೆ ಆಗಿರುವಂತಹ ರಾಮಚಂದ್ರ ಕೆಂಬಾರೆ, ಕಾರ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ಮರಾಠಿ ಒಕ್ಕೂಟ ಮಂಗಳೂರು, ಇವರು ಕೂಡ ಆಗಮಿಸಿದ್ದಾರೆ. ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಡಾಕ್ಟರ್ BG ನಾಯ್ಕ್, ನಿವೃತ್ತ ನಿರ್ದೇಶಕರು ಕೃಷಿ ವಿಭಾಗ, ಭಾರತ ಸರ್ಕಾರ, ಇವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಸ್ವಾಗತವನ್ನು ಕೋರ್ತಾ ಇದ್ದೀವಿ. ತಾವೆಲ್ಲರೂ ಕೂಡ ಯಾವುದೇ ರಶನ್ನು ಮಾಡದೆ ಸರತಿ ಸಾಲಿನಲ್ಲಿ ಬಂದು ಪ್ರಸಾದವನ್ನು ಸ್ವೀಕರಿಸಬೇಕು ಅಂತ ಅದಾದ ತಕ್ಷಣ ಭೋಜನ ಸಿದ್ಧವಾಗಿದೆ. ಪ್ರಸಾದವನ್ನು ತೆಗೆದುಕೊಂಡಂತಹ ಎಲ್ಲ ಸಮಾಜ ಬಾಂಧವರು ಕೂಡ ಭೋಜನ ಶಾಲೆಯತ್ತ ತೆರಳಬೇಕು. ಈ ಸಭಾಂಗಣದ ನೆಲಮಹಡಿಯಲ್ಲಿ ಭೋಜನದ ವ್ಯವಸ್ಥೆ ಇದೆ. ಅದು ಮುಗಿಸಿಕೊಂಡು ಆದಷ್ಟು ಬೇಗ ಈ ಸಭಾಂಗಣವನ್ನು ಸೇರಬೇಕು. ಮಧ್ಯಾಹ್ನ 2 ಗಂಟೆಗೆ ಸರಿಯಾಗಿ ಸಭಾ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ. ಸಭಾ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾಗಿ ಅಶೋಕ್ ನಾಯ್ಕ್ ಕೆದಿಲ, ಜಿಲ್ಲಾ ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಮರಾಠಿ ಸಂರಕ್ಷಣಾ ಸಮಿತಿ ಮಂಗಳೂರು, ಉದ್ಘಾಟನೆ ಮಾಡ್ತಾ ಇದ್ದಾರೆ ಮಾನ್ಯ ಶ್ರೀ ಅಶೋಕ್ ಕುಮಾರ್ ರೈ ಕೊಡಂಬಾಡಿ, ಶಾಸಕರು ಪುತ್ತೂರು ವಿಧಾನಸಭಾ ಕ್ಷೇತ್ರ. ಮುಖ್ಯ ಅತಿಥಿಗಳಾಗಿ ಶ್ರೀ ಕಿಶೋರ್ ಕುಮಾರ್ ಬೊಟ್ಯಾಡಿ, ವಿಧಾನ ಪರಿಷತ್ ಸದಸ್ಯರು ದಕ್ಷಿಣ ಕನ್ನಡ ಜಿಲ್ಲೆ. ಮುಖ್ಯ ಅತಿಥಿಯಾಗಿ ಡಾಕ್ಟರ್ BG ನಾಯ್ಕ್, ರಾಮಚಂದ್ರ ಕೆಂಬಾರೆ, ರಾಮನಾಯ್ಕ್, ಉಮೇಶ್ ನಾಯ್ಕ್, ಉದ್ಯಮಿಗಳು ಚೆನ್ನೈ, ಪ್ರವೀಣ್ ಕುಮಾರ್ ಮುಗುಳಿ, ನ್ಯಾಯವಾದಿಗಳು ಉಚ್ಚ ನ್ಯಾಯಾಲಯ ಬೆಂಗಳೂರು, ರಾಮಚಂದ್ರ ಎ, ಅರುಣ್ ಕುಮಾರ್ ಪುತಿಲ, ಶ್ರೀ ಶಾರದಾ ದಾಮೋದರ್ ನಾಯ್ಕ್, ಶ್ರೀಮತಿ ಕಮಲಾ ನಾರಾಯಣ್ ನಾಯ್ಕ್. ಉಪಸ್ಥಿತಿಯಲ್ಲಿ ಸದಾಶಿವ ನಾಯ್ಕ್ ಕೆ, ವಿಮಲಾ ಮಹಾಲಿಂಗ್ ನಾಯ್ಕ್, ಸೇಸಪ್ಪ ನಾಯ್ಕ್ ಮರಕ್ಕಿಣಿ. 2 ಗಂಟೆಗೆ ಸರಿಯಾಗಿ ಸಭಾ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅತಿಥಿಯಾಗಿ ರಾಮನಾಯ್ಕ್, ಜನರಲ್ ಮ್ಯಾನೇಜರ್ ಕೆನರಾ ಬ್ಯಾಂಕ್ ಬೆಂಗಳೂರು, ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಪ್ರೀತಿಪೂರ್ವಕ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ವೇದಿಕೆಯಲ್ಲಿ ಜನಪದ ಪದಕುಲು ಡೆನನ ಡೆನನ, ಇದರ ಜೊತೆಗೆ ವೇದಿಕೆಯ ಎಡಭಾಗದಲ್ಲಿ ಶ್ರೀ ಸ್ವಾಮಿ ಸತ್ಯನಾರಾಯಣ ದೇವರ ಪ್ರಸಾದ ವಿತರಣಾ ಕಾರ್ಯಕ್ರಮ. ಅದು ಮುಗಿಸಿಕೊಂಡು ಭೋಜನ ಶಾಲೆಯತ್ತ ತೆರಳಬೇಕು. ಈ ಸಭಾಂಗಣದ ನೆಲಮಹಡಿಯಲ್ಲಿ ಭೋಜನೆ ಸಿದ್ಧವಾಗಿದೆ. ತಾವೆಲ್ಲರೂ ಕೂಡ ಭೋಜನ ಮುಗಿಸಿಕೊಂಡು ಮತ್ತೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು. ಸಭಾ ಕಾರ್ಯಕ್ರಮ 2 ಗಂಟೆಗೆ ನಡೆಯುತ್ತೆ. ಸಭಾ ಕಾರ್ಯಕ್ರಮದ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮ ಅನಾವರಣಗೊಳ್ಳಲಿದೆ ಇದೇ ವೇದಿಕೆಯಲ್ಲಿ. ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಹಾಜರಿರಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀವಿ. ಶ್ರೀ ಸ್ವಾಮಿ ಸತ್ಯನಾರಾಯಣ ದೇವರ ಪೂಜೆಯನ್ನು ಮಾಡಿಸಿದವರು ಸರತಿ ಸಾಲಿನಲ್ಲಿ ಬಂದು ರಶೀದಿಯನ್ನು ತೋರಿಸಿ ಪ್ರಸಾದವನ್ನು ಪಡೆದುಕೊಂಡು ಭೋಜನಕ್ಕೆ ತೆರಳಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೀವಿ. ಇನ್ನೊಂದು ಸೂಚನೆ, ಶ್ರೀ ಸ್ವಾಮಿ ಅಯ್ಯಪ್ಪ ಮಾಲಾಧಾರಿಗಳಿಗೆ ಪ್ರತ್ಯೇಕವಾದಂತಹ ಭೋಜನದ ವ್ಯವಸ್ಥೆ ಇದೆ. ಹಲೋ. ಸಂರಕ್ಷಣಾ ಸಮಿತಿಯ ಸೂಚನೆಯ ಮೇರೆಗೆ ಶ್ರೀ ಸ್ವಾಮಿ ಸತ್ಯನಾರಾಯಣ ದೇವರ ರಶೀದಿಯನ್ನು ಅಂಚೆ ಮೂಲಕ ಯಾರೆಲ್ಲ ಪಡೆದುಕೊಂಡಿದ್ದೀರಾ, ಅಂಚೆ ಮೂಲಕ ಇರುವಂತಹ ರಶೀದಿಯನ್ನು ಸಭಾಂಗಣದ ಹೊರಗಡೆ ಇರುವಂತಹ ಕೌಂಟರ್ನಲ್ಲಿ ಸಂಘದ ಸೀಲನ್ನು ಹಾಕಿಸಿ ಪ್ರಸಾದವನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ವಿ. ಅಂಚೆ ಮೂಲಕ ಪಡೆದಂತಹ ರಶೀದಿಯನ್ನು
ಸಭಾಂಗಣದ ಹೊರಗಿರುವಂತಹ ಕೌಂಟರ್ನಲ್ಲಿ ಸೀಲನ್ನು ಹಾಕಿಸಿಕೊಂಡು ಪ್ರಸಾದವನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿ. ಡೆನನ ತಂಡದವರು ಆದಷ್ಟು ಬೇಗ ಕಾರ್ಯಕ್ರಮವನ್ನು ಪ್ರಾರಂಭಿಸಬೇಕು. ಸಮಯದ ಕೊರತೆ ಇರೋ ಕಾರಣ ಡೆನನ ತಂಡದವರು ಆದಷ್ಟು ಬೇಗ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕು. ಹಲೋ, ದಕ್ಷಿಣ ಕನ್ನಡ ಜಿಲ್ಲಾ ಮರಾಠಿ ಸಂರಕ್ಷಣಾ ಸಮಿತಿ ಮಂಗಳೂರು ಅತ್ಯಂತ ಸುಂದರವಾದ ಗದ್ದಿಗೆ ಎನ್ನುವಂತಹ ಮಾಹಿತಿ ಕೈಪಿಡಿ ನಿಮಗಾಗಿ ಸಿದ್ಧವಾಗಿದೆ. ಹೊರಗಡೆ ಕೌಂಟರ್ನಲ್ಲಿ ಅದಕ್ಕೆ ತಗಲುವಂತಹ ಮೊತ್ತವನ್ನು ಕೊಟ್ಟು ತಾವೆಲ್ಲರೂ ಕೂಡ ಗದ್ದಿಗೆ ಎನ್ನುವಂತಹ ಮಾಹಿತಿ ಕೈಪಿಡಿಯನ್ನು ಪಡೆದುಕೊಳ್ಬೇಕಾಗಿ ವಿನಂತಿ ಮಾಡ್ಕೊಳ್ತಾ ಇದ್ವಿ. ಡೆನನ ತಂಡದವರು ಆದಷ್ಟು ಬೇಗ ಕಾರ್ಯಕ್ರಮವನ್ನು ಪ್ರಾರಂಭಿಸ್ಕೋಬೇಕು. ಹಾಲ್ ಹಾಲ್ ಛೇ ಹಾಲ್ ಹಾಲ್ ಛೇ ಸೌಂದರ್ಯ ಛೇ ಹಾಲ್ ಹಾಲ್ ಹಲೋ ಜಿ ದಕ್ಷಿಣ ಕನ್ನಡ ಜಿಲ್ಲಾ ಮರಾಠಿ ಸಂರಕ್ಷಣಾ ಸಮಿತಿ ರಿಜಿಸ್ಟರ್ಡ್ ಮಂಗಳೂರು ಇವರ ಆಶ್ರಯದಲ್ಲಿ ಮರಾಠಿ ಸಂಭ್ರಮ 2025 ಇದರ ಪ್ರಯುಕ್ತ ನ್ಯೂ ಶೈನ್ ಮ್ಯೂಸಿಕಲ್ಸ್ ವಿಟ್ಲ ಪ್ರಸ್ತುತಪಡಿಸುತ್ತಿರುವ ಡೆನ್ನಾನ ತುಳುನಾಡದ ಪದಕಲು ಈ ಒಂದು ಕಾರ್ಯಕ್ರಮದ ಸಂಗೀತ ಸಾಹಿತ್ಯ ಸಂಯೋಜನೆ ಹರಿಪ್ರಸಾದ್ ಮಂಕುಡೆ, ನಿರ್ದೇಶನ ಸಾಹಿತ್ಯ ಪ್ರವೀಣ್ ಜಯ ವಿಟ್ಲ, ರಾಮ್ ಕುಮಾರ್ ವಿಟ್ಲ, ಆಕ್ಷನ್ ಚಂದಳಿಕೆ ಸತ್ಯ ವಿಟ್ಲ, ಭೂಮಿಕಾ ಜಯಶ್ರೀ ಹೇಮಲತಾ ಹೇಮಾವತಿ ಇವರು ಪ್ರಸ್ತುತಪಡಿಸುವಂತಹ ಕಾರ್ಯಕ್ರಮ ಡೆನ್ನಾನ ತುಳುನಾಡದ ಪದಕಲು. ಅದೇ ರೀತಿ 1:45ಕ್ಕೆ ಸರಿಯಾಗಿ ಸಭಾ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ಸಾಗಿ ಬರಲಿಕ್ಕಿದೆ. ಈ ಸಭಾ ಕಾರ್ಯಕ್ರಮದ ಘನಾಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿರುವ ಶ್ರೀ ಅಶೋಕ್ ನಾಯ್ಕ್ ಕೆದಿಲ, ಜಿಲ್ಲಾ ಅಧ್ಯಕ್ಷರು, ದಕ್ಷಿಣ ಕನ್ನಡ ಜಿಲ್ಲಾ ಮರಾಠಿ ಸಂರಕ್ಷಣಾ ಸಮಿತಿ ರಿಜಿಸ್ಟರ್ಡ್ ಮಂಗಳೂರು. ಅದೇ ರೀತಿ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿದ್ದಾರೆ ಮಾನ್ಯ ಶ್ರೀ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿ, ಶಾಸಕರು, ಪುತ್ತೂರು ವಿಧಾನಸಭಾ ಕ್ಷೇತ್ರ. ಅದೇ ರೀತಿ ಇವತ್ತಿನ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಲಿರುವ ಶ್ರೀ ಕಿಶೋರ್ ಕುಮಾರ್ ಬೊಟ್ಯಾಡಿ, ವಿಧಾನ ಪರಿಷತ್ ಸದಸ್ಯರು, ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆ. ಡಾಕ್ಟರ್ ಬಿಜಿ ನಾಯ್ಕ್, ನಿವೃತ್ತ ನಿರ್ದೇಶಕರು, ಕೃಷಿ ವಿಭಾಗ, ಭಾರತ ಸರ್ಕಾರ. ರಾಮಚಂದ್ರ ಕೆಂಬಾರೆ, ಕಾರ್ಯಾಧ್ಯಕ್ಷರು, ಕರ್ನಾಟಕ ರಾಜ್ಯ ಮರಾಠಿ ಒಕ್ಕೂಟ ರಿಜಿಸ್ಟರ್ಡ್ ಮಂಗಳೂರು. ಶ್ರೀ ರಾಮನಾಯ್ಕ್, ಜನರಲ್ ಮ್ಯಾನೇಜರ್, ಕೆನರಾ ಬ್ಯಾಂಕ್ ಮಂಗಳೂರು. ಶ್ರೀ ಉಮೇಶ್ ನಾಯ್ಕ್, ಉದ್ಯಮಿಗಳು, ಚೆನ್ನೈ. ಶ್ರೀ ಪ್ರವೀಣ್ ಕುಮಾರ್ ಮುಗುಳಿ, ನ್ಯಾಯವಾದಿಗಳು, ಉಚ್ಚ ನ್ಯಾಯಾಲಯ ಹಾಗೂ ಪ್ರಧಾನ ಕಾರ್ಯದರ್ಶಿಗಳು, ಕರ್ನಾಟಕ ಮರಾಠಿ ಸಂಘ ರಿಜಿಸ್ಟರ್ಡ್ ಬೆಂಗಳೂರು. ರಾಜ್ಯ ಸಂಚಾಲಕರು, ಕರ್ನಾಟಕ ರಾಜ್ಯ ಮರಾಠಿ ಒಕ್ಕೂಟ. ಶ್ರೀ ಅರುಣ್ ಕುಮಾರ್ ಪುತ್ತಿಲ, ಸಂಚಾಲಕರು, ಪುತ್ತಿಲ ಪರಿವಾರ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಪುತ್ತೂರು.
ಇದೀಗ ಮರಾಠಿ ಸಂಭ್ರಮ 2025 ಈ ಕಾರ್ಯಕ್ರಮದಲ್ಲಿ ತುಳುನಾಡದ ಪದಕಲು ಡೆನ್ನಾನ ಡೆನ್ನಾನ ಇದೀಗ ನಿಮ್ಮ ಮುಂದೆ. ಹಾಲ್ 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 ಚೇ ಹಾಲ್ ವಾಲ್ಯೂಮ್ ಚೂರು ರೈಸ್ ಮಾಡ್ಲೇ ನಾನು. ಹಾಲ್ 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 ಚೇ ಹಾಲ್ ಹಾಲ್ ಚೇ ಹಾಲ್ ಚೇ ಹಾಲ್ ಹಾಲ್ ಚೇ ಹಾಲ್ ಹಾಲ್. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾಲೇತ್ತು ಸರ್ವದ ಮಲ್ಲವಂಜದ ಕಿನ್ಯ ಕನ್ನದ ಆನೆ ಮೋನಿದ ವಿಘ್ನ ವಿನಾಶಕ ಗಣಪತಿ ದೇವರನ್ನ ಸುರುಕಾದ ಸುಗಿತಂದು ಮೂಡಾಯಿ ಘಟ್ಟದ ಸಾಲು ಪಡ್ಡಾಯಿ ಕಡಲ ತೇರು ನೆತ್ತ ನಡುಡಿ ಪಿಂಚಿ ಪೊರ್ಲ ಗಂಡಿದ ನಾಡಂದಿತ್ತಂದ ಅವು ತುಳುವ ನಾಡಂದು ಬನ್ಪೇರೆ ಇಂಚಿತಿ ನಾಡು ಕಂಬಳಡು ರಟ್ಟಿಂಚಿ ಕೆಸರು ಬಾನನ ಕೆಂಪು ಮನ್ಪುಣಿಗೆ ಕಂಬಳಡು ರಟ್ಟಿಂಚಿ ಕೆಸರು ಬಾನನ ಕೆಂಪು ಮನ್ಪುಣಿಗೆ ದೈವದ ಗಗ್ಗರದ ಸ್ವರ ಅವು ಭಕ್ತಿದ ಗಾಲಿನ ಬೀಜ ಅವನದು ಬನ್ಪೇರೆ ಇಂಚಿತಿ ಭಕ್ತಿದ ನಾಡು ನಿತ್ತಂದಂಡ ಅವು ನಮ್ಮ ತುಳುನಾಡು ನಮ್ಮ ತುಳುನಾಡು ಪುಟ್ಟಿನಂಚಿನ ಮಾತ್ರ ಎಲ್ಲ ಪುಣ್ಯವಂತರು ಪನಂದು ಇನಿಕಾನಗ ಶೌರ್ಯ ಕ್ಷಾತ್ರೀಯತೆ ಕ್ಷಾತ್ರ ತೇಜದ ಒಂಜಿ ಪರಂಪರೆ ನಿತ್ತಂದಂಡ ಅವು ನಮ್ಮ ಮರಾಠಿ ಜನಾಂಗ ಅಂದು ಪನ್ನಿಯರ ನಮಕ್ ಮಾದರಿಗಳ ಪೆರ್ಮೆ ಆಪಡು ಇನ್ನಿತ ದಿನ ನಮ್ಮ ಮಾತರ್ಲ ಒಂಜಪ್ಪೆ ಜೇಗುಲ್ಲೆಕ ಒಂಜಿ ಕುಬಲಡಿಟ್ಟು ನಮ್ಮ ಮಾತ ಸೇರ್ದ ಒಂಜಿ ಸರ್ತಿ ಈತ ಮುಟ್ಟ ನಿಖಲ್ ಮಾತರ್ಲ ಸಭಾ ಕಾರ್ಯಕ್ರಮ ತೂತಾರೆ 5 ಬೊಕ್ಕ ಉಜಾತ್ ವಿಚಾರ ವಿನಿಮಯದ ಬಗ್ಗೆ ಕಾರ್ಯಕ್ರಮ ತೂತಾರೆ 5 ದುಂಬು ಸತ್ಯನಾರಾಯಣ ದೇವರ ಪೂಜೆಲ್ಲ ಒಂಜಿ ಬರಿಟ ಅವನುಂಡು ಆಡ ನಮ್ಮ ಮರಾಠರು ನಮ್ಮ ದೂರದ ಮಹಾರಾಷ್ಟ್ರದ ಬತ್ತಿತ್ತಂದಲ್ಲ ನಮ್ಮ ಕಾಡಿನ ಸಮತಟ್ಟು ಮಂದದ್ದು ಕೃಷಿತ ಬೇಲೆ ಮಂದನಾಗ್ಲೆ ಆಯ್ತು ಒಟ್ಟಿಗೆ ನಮ್ಮ ಹಿರಿಯರು ಕ್ಷಾತ್ರ ತೇಜದ ಪರಂಪರೆಯಿಂದ ಎಕಡೆ ಪಂಡೇನು ನಮಕ್ ಮಾತರೆಗಳ ಗುರುವಾದಿಪನಂಚಿನ ಶಿವಾಜಿ ಮಹಾರಾಜರೇ ನಮ್ಮ ಇನಿಕಾನಗ ನಮ್ಮ ಮುಲ್ಪ ಎನ್ನೋಡಾಪಡು ದಾಯದಂಡ ಆರ್ನ ಸೇನೆಡು ಒಂಜಾತ್ ಕ್ಷಾತ್ರದ ಕೆಲಸನ ಮಂತಂದು ಆಯ್ತು ಒಟ್ಟಿಗೆ ಕ್ಷತ್ರಿಯರನ್ನು ಬಂದಂಡ ಸೈನಿಕರಿಂದ ಇನಿಕಾನಗ ಎಕಡೊಂಜಿ ಉಳ್ಳೇಕ ಮಂತೇರು ನಮ್ಮ ಇನಿತ ಸೇನೆಡ್ಲ ಮರಾಠ ಪನ್ಪನಂಚಿನ ಒಂಜಿ ವರ್ಡ್ ಯೂಸ್ ಮನ್ಬೇರೆ ಅಂಚಾದು ನಮ್ಮ ಮಾತರ್ಲ ಕ್ಷತ್ರಿಯರು ಪನ್ಪನಂಚಿನ ಒಂಜಿ ಎಡ್ಡೆಬುದ ಪಾತ್ರದ ಒಟ್ಟಿಗೆ ಈತ ಮುಟ್ಟ ನಿಕ್ಲು ಮಾತರ್ಲ ಧಾರ್ಮಿಕ ಕಾರ್ಯಕ್ರಮ ಮಾತರ್ಲ ಕೆಬಿಕೊರೊಂದು ಬತ್ತಾರೆ ಒಂಜಿ ಸರ್ತಿ ಕೈದೆರ್ತು ತಾಟಿ ಕೊರಿಯರನ್ನ ಕಾರ್ಯಕ್ರಮನ ಶುರು ಮನ್ಬೇರೆ ಅನುವಾಪಡು ಐಗೋಸ್ಕರ ನಮ್ಮ ಮರಾಠರು ನಮ್ಮ ಗಟ್ಟಿದಗಲು ಐಗೋಸ್ಕರ ಒಂದ್ಸತಿ ಜೋರೈನ ಕೈ ತಾಟಿ ಈ ತಾಟಿ ಯಾರುವಾ ಈ ತಾಟಿ ನಮ್ಮ ಮರಾಠರ ತಾಟಿ ಹತ್ತು ಖಂಡಿತ ನನ್ನ ಕಾರ್ಯಕ್ರಮ ಶುರುವಾಡುದಿಂಬು ನಿಖಿಲ ಕೈ ತಾಟಿ ಬೊಬ್ಬೆ ವಿಸಿಲ್ ಓವು ಪೂರ ಒಟ್ಟಿಗೆ ಕೆನ್ನಂಡೆ 5 ಬೊಕ್ಕ ಒನಸು ನಮ್ಮ ಮಾತರ ಒನಸು ಮನ್ ಬೆರಪೋಯಿ ಒನ್ಸ್ ಅಗೇನ್ ಮಾತರ ನಮ್ಮ ಕೈದರ್ದು ತಾಟಿ ಕೊರ್ಕನ ಇತ್ತೆ ಒಂಜಿ ನಮಸ್ಕಾರ ಕೊರ್ಲೆ ಎಂಕಲ್ನ ತುಳುನಾಡದ ಮೋಗೆದ ತುಳುವೆರಿಯರು ಮಾತ ಉಳ್ಳೇರು ಒಂದ್ಸರ್ತಿ ತಾಟಿ ಕೊರ್ಲದುಕ ನಮ್ಮ ತುಳುವೆರೆ ನಮ್ಮ ತಾಟಿಗೆ ಏಪಲ ಇಂಚನೆ ಇಪ್ಪಡು ಪನ್ಮತ ಒಟ್ಟಿಗೆ ಇನಿತ ವೇದಿಕೆ ತಮಿತ್ತು ನಮ್ಮ ಮಾತರ ನಿರೀಕ್ಷೆ ಮಂತು ಕಾತುಗುಳ್ಳಂಚಿನ ಡೆನನ ತುಳುನಾಡದ ಒಂಜಿ ಪೊರ್ಲಗಂಡದ ಸಂಸ್ಕೃತಿನ ಸಂಸ್ಕಾರನ ತೆರಿಪವನಂಚಿನ ಕಾರ್ಯಕ್ರಮನ ಬಾರಿ ಪೊರ್ಲದ ಪದದ ಒಟ್ಟಿಗೆ ಕಟ್ಟದ ಕೊರ್ಪನಂಚಿನ ಪ್ರಯತ್ನ ನಮ್ಮ ಇನಿತ ಕಾರ್ಯಕ್ರಮದ ಸಂಯೋಜಕರು ಹರಿಪ್ರಸಾದ್ ಬೆರ್ನ ನೇತೃತ್ವದ ಮಂದದ ಇದು ಒಟ್ಟಿಗೆ ಮಾತ ಗಾಯನದ ಇನಿತ ಜಿಲ್ಲೆದ ಪುಗಾರ್ಥದ ಹಲವಾರು ಗಾಯಕರು ವೇದಿಕೆಯ ಮೇಲೆ ಇದ್ದಾರೆ ಇವರೆಲ್ಲರ ಪರಿಚಯವನ್ನ ಮುಂದಕ್ಕೆ ಮಾಡ್ತಾ ಈ ಒಂದು ಕಾರ್ಯಕ್ರಮವನ್ನ ಶುರು ಮಾಡ್ತಾ ಇದ್ವಿ ಒಂಜಿ ಪೊರ್ಲ ಗಂಟದ ಭಕ್ತಿ ಗೀತೆ 5 ಬೊಕ್ಕ ನಮ್ಮ ಬೊಲ್ಪು ಲಕ್ಕದ ಬೆನ್ನಿ ಬೆನ್ಪುನಂಚಿನ ಬೆನ್ನಿ ದಾದ ಒಟ್ಟು ಯಾನೆ ಕಡೆ ಪಂಡೆ ಮರಾಠಿಯರನ್ನು ಪಂಡ ಆ ಒಂಜಿ ಕಾಡಿನ ತಟ್ಟ ಮಂತದ ಕೃಷಿ ಮಂತನಗಳಂದು ಅಂಚಾದ ಬೆನ್ನಿದ ಬಗ್ಗೆ ತೆರಿಪವನಂಚಿನ ಬಾರಿ ಶೋಕದ ಪದದ ಒಟ್ಟಿಗೆ ಇನ್ನಿತ ಕಾರ್ಯಕ್ರಮನ ನಮ್ಮ ಶುರು ಮಂತದುಲ್ಲ ಸುರುತ ಪದದ ಒಟ್ಟಿಗೆ ವೇದಿಕೆ ಮಿತ್ತು ನಮ್ಮ ಜಿಲ್ಲದ ಪುಗಾರ್ಥದ ಕಲಾವಿದರು ಮಸ್ತ್ ವೇದಿಕೆ ಮಿತ್ತು ಪದದ ಮುಖೇನವಾದ ಮಾತನ ಮನಗಿಂದಿನಂಚಿನ ಪ್ರವೀಣ್ ಜೈ ವಿಟ್ಲಾಂಬರ್ನ ಸ್ವರಟ್ ಈತ ಕಾರ್ಯಕ್ರಮವನ್ನು ಶುರು ಮಂತದಿಲ್ಲ ಕಲಾ ತಂಡದವರ ಗಮನಕ್ಕೆ 20 ನಿಮಿಷಗಳ ಕಾಲಾವಕಾಶದಲ್ಲಿ ತಮ್ಮ ಕಲಾ ಸೇವೆಯನ್ನು ನೀಡಬೇಕಾಗಿ ವಿನಂತಿ. ಟೆಸ್ಟಿಂಗ್ ಹಲ್ ಮೈಕ್ ಟೆಸ್ಟಿಂಗ್ ಹಲ್ 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 ಮೈಕ್ ಟೆಸ್ಟಿಂಗ್ ಹಲ್ ಮೈಕ್ ಟೆಸ್ಟಿಂಗ್ ಹಲ್ 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 ಹಲ್
हर 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 वक्रतुंड महाकाय सूर्यकोटि समप्रभा निर्विघ्नं कुरु मे देवा सर्वकार्येषु सर्वदा सर्वकार्येषु सर्वदा सर्वकार्येषु सर्वदा मूडाई बलपांडे कट्टद कोरी केलेतिंडे पक्किनेन बुदिपुलु केयेनुंडु लक्किले पुण्याडि लक्किले लक्किले पुण्याडि लक्किले डेन नडे नाडे नाडे नाना ओ डेन नडे नाडे नाडे नाना डेन नडे नाडे नाडे नाना ओ डेन नडे नाडे नाडे नाना कंडद बलग बिदड़गना बोणना पुटुक कसी सतुनु बले नानना कंडद बलग बिदड़गना बोणना पुटुक कसी सतुनु बले नानना ओ डेन नडे नाडे नाडे नाना ओ डेन नडे नाडे नाडे नाना पुनिट नाल नाल मेज दी तेरे कंड पुनिट नाल पल मेज दी तेरे काले बुल्लियर बैदन दाद तू पर काला बुल्लियर बैदन दाद तू पर काला बुल्लियर बैदन दाद तू पर ओ डन नड नाड नाना डनाना 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 ಕಚ್ಚೆ ಕಟ್ಟದು ಬರಿ ಕಡುಪುಗ ಬಾಲೆ ನಾನಣ್ಣ ಕಚ್ಚೆ ಕಟ್ಟದು ಬರಿ ಕಡುಪುಗ ಬಾಲೆ ನಾನಣ್ಣ ನೊಗನಾಯರು ಪತೊಂದು ಬಲೆ ಕೂಡ ದರ್ಪುಗ ನೊಗನಾಯರು ಪತೊಂದು ಬಲೆ ಕಂಡ ದರ್ಪುಗ ನೊಗನಾಯರು ಪತೊಂದು ಬಲೆ ಕಂಡ ದರ್ಪುಗ ಓಟನ ನಡ ನಾಡನ್ನ ನಾಡನ್ನ ಓಟನ ನಡ ನಾಡನ್ನ ನಾಡನ್ನ ಓಟನ ನಡ ನಾಡನ್ನ ನಾಡನ್ನ ಓಟನ ನಡ ನಾಡನ್ನ ನಾಡನ್ನ कंडपलै दत्त दांड नेज नडकये कंडपलै दत्त दांड नेज नडकये अत्तियक्क जोकुलु कंड जप्पुले अत्तियक्क जोकुलु संधि पल्लये इजो मंजुटी गोड़ा औंडाद बोलो उलो उलो मायो आईना यर्ले नावंडा गरगंड गोड़ा यानंदी कैलंदी कंटना धर्मदेव पंजुलिग येनडा
ಸನ್ಮೇಲು ನಿಲ್ಲಗೈ ದಾಟಿದ ಆಶೀರ್ವಾದ ಇಪ್ಪಡು ಬಟ್ಟಿಗೆ ಸಾಧಕನನ್ನು ಬತ್ತೊಂದು ಒಂಜಿ ಮಲ್ಲ ಜೋಳಿಗೆ ಮಾಡೋದು ಬರ್ಪನಾಲೆ ನಮ್ಮ ಪೊಣ್ಣು ಖಂಡಿತವಾದ ಕಣ್ಣನಿ ಇಲ್ಲಡೆ ಪೋಪುನಂಚಿನ ಪೊಳ್ಳುದ ನಡೆದು ನಮ್ಮ ಮಾತೆಲ್ಲ ತೂತ ಅಡ ಪೊಣ್ಣು ಆನ ಪನ್ಪನಂಚಿನ ಸಂಸಾರದ ಸಾಗರುಡು ಪೋಪುನಂಚಿನ ಪೊರ್ತು ದುಂಬು ಪ್ರೀತಿ ಪನ್ಪನಂಚಿನ ಅಲಿಕ ದಿಪ್ಪುನಂಚಿನ ಮಸ್ತ್ ಸತ್ಯ ನಮ್ಮ ಮಾತೆಲ್ಲ ತೂಪ ಅಂಚಾದ ಆ ಪ್ರೀತಿ ಡಿಪ್ಪುನಂಚಿನ ಪೊಣ್ಣು ಆನನ ಬಗ್ಗೆ ವಿವರಿಸದು ಒಂಜಿ ಪೊರ್ಲ ಗಂಟದ ಪದನ್ನು ಜೋಡಿಸದರೆ ಖಂಡಿತವಾದ ಒಂಜಿ ಪದತ್ತ ವರ್ಣನದ ಬಟ್ಟಿಗೆ ಗಾಯನಡಿ ನಮ್ಮ ಪ್ರವೀಣ್ ಜೈ ಬಿಟ್ಲ ಯೋಜಿ ಸಾಹಿತ್ಯದ ಬಟ್ಟಿಗೆ ಹರಿಪ್ರಸಾದ್ ಮಂಕುಡೆ ಖಂಡಿತವಾದ ಅಡಿಕ ಮಾತನ್ನೆಲ್ಲ ಜೋರೈನ ಕೈ ತಾಡಿದ ಬಟ್ಟಿಗೆ ನನ್ನ ದುಂಬುದ ವಂಚ ಪೊರ್ಲ ಗಂಟದ ಪದದ ಬಟ್ಟಿಗೆ ಮೋಕೆ ಚೋರಾಂಡ್ ಪ್ರೀತಿ ಅರಳುನ ನಿಜ ಆಂಡ್ ಪ್ರೀತಿ ಅರಳುನ ನಿಜ ಆಂಡ್ ಮನಸ್ಸದ ಆಸೆನೆ ಮನಸ್ಸಿಡ್ ಪತ್ತಿಂಡ್ ಪ್ರೀತಿದ ತೆರ ಮನಸ್ಸಿಡ್ ಕೊಲ್ಲಂಡ್ ತ್ಯಾಗ ದೂರಾಂಡ್ ಮೋಕೆ ಚೋರಾಂಡ್ ಪ್ರೀತಿ ಅರಳು ನಿಜ ಆಂಡ್ ಪ್ರೀತಿ ಅರಳುನ ನಿಜ ಆಂಡ್ జన్మాంతರದ ಋಣನೆ ತ್ಯಾಗಮಂತಿಂಚಿ ಪ್ರತಿಫಲನೆ ಜನ್ಮ ಜನ್ಮಾಂತರದ ದಯನೆ ಸೇರು ನಾವೊಂಜಿ ಆ ಕ್ಷಣನೆ ನಿನನು ತೂದಾದು ಓಲೆ ಪೋದಾಂಡು ಎನ್ನ ಮನಸಿಂಚಿ ರಾದಾಂಡು ನಿನನು ತೂದಾದು ಓಲೆ போதாண்டு என்ன மனசஞ்சு ராதாண்டு மனசு சேர்ந்தாண்டு ஆசை ஏச்சாண்டு கைனு பொருள உறவோ பொண்ணு மனசு சேர்ந்தாது ஆசை ஏச்சாண்டு கைனு பொருள உறவோ பொண்ணு மனசுத ஆசை தெரிவான மனசுத ஆசை தெரிவான கனசுத ஆசை ನನಸಡು ಪತ್ತಂಡು ಪ್ರೀತಿದ ಮಾತೆರ ನನಸಡು ಕೊಲ್ಲಂಡು ತ್ಯಾಗ ದೂರಾಂಡು ಮೋಕೆ ಚೋರಾಂಡು ಪ್ರೀತಿ ಅರಳು ನಿಜ ಆಂಡು ಪ್ರೀತಿ ಅರಳು ನಿಜ ಆಂಡು బలడించిదాల ఆడంచి ఎన్న ఆశనే ఈ ప్రీతి భూమి బిరిండల ప్రళయ ఆండల ఎన్నాసೆ ಕೈಪುಡಂದು
ಬೇರೆ ಬರಡಂಚಿದಾಲ ಆರಿಂಚಿ ಎನ್ನ ಆಸೆನೇ ಈ ಪ್ರೀತಿ ಭೂಮಿ ಬಿರುಂಡಲ ಪ್ರಳಯ ಆಂಡಲ ಎನ್ನಾಸೆ ಕೈ ಬುಡಂದು ಎತ್ತೆ ದೈವ ದೇವರೇ ಗಟ್ಟಿ ಮಲ್ಪುಲೆ ಎನ್ನ ಮೋಕೆದ ಈ ಪ್ರೀತಿ ಕರುಣೆ ತೋರ್ಲೆಯೇ ಕೈನ ಬುಡಡಿಯೇ ಎನ್ನಾಸೆ ಇಡೆದು ಬರಡು ದೇವರೇ ಕೊರ್ಲೆಯೇ ಗಟ್ಟಿದ ಈ ಬಂದ ಕನಸುದ ಆಸೆನೆ ನನಸುಡು ಬತ್ತಡೆ ಪ್ರೀತಿದ ಪಾತೆರ മനസ്സിട് കൊല്ലട് ത്യാഗദൂരാണ്ട് മോക്കെ ചോരാണ്ട് പ്രീതി അരളു നിജ ആണ്ട് പ്രീതി അരളുന നിജ ആണ്ട് ಪ್ರೀತಿ ಅರಳುನ ನಿಜ ಆಂಡೆ ಮೇಡಮ್ ಅವರ ಕರೆ ಹಾಲ್ ಹಾಲ್ ಧನ್ಯವಾದಗಳು. ತಾಮರೆ ಮನಸ್ಸದ ಉರ್ಲಗಂಡದ ಜನಕುಳಿ ಬೆಚ್ಚೆ ನಾಡಿನಿಂದ ನಂಡ ಅವು ನಮ್ಮ ತುಳುವ ನಾಡನ್ನು ಬಂದ್ಬೇರೆ ನಮ್ಮ ಕೈನಿ ಇಂಚ ಮಂಚನೆ ಹಿಡಿದು ಜಾಸ್ತಿ ಇಂಚ ಮಂಚನೇ ಜಾಸ್ತಿ ದಯನಂಡ ತುಳುನಾಡದ ಉವೆ ಒಂಜಿ ದೈವ ದೇವಸ್ಥಾನಗ ಪೋಣಗಳ ಮಧ್ಯಾಹ್ನದ ಒನಸು ಒಂಜಿ ಇಜ್ಜಿಯಿಂದ ಅಮರ್ದ ದಯನಂಡ ನಮ್ಮ ಮಾತಿರ್ಲ ಅಂಚನೆ ಅನ್ನನ ಜಿಂದಂಡ ನುಪ್ಪುಂಡು ದೇವೇರೆಂದು ತುಯಿನಗಲು ಐತ ಒಟ್ಟಿಗೆ ಐತ ತ್ಯಾಗದ ಮಿತ್ತು ನಮ್ಮ ಮಾತಿರ್ಲ ಜೀವನ ದಿಪ್ಪುನಗಲು ಐಗೋಸ್ಕರ ಇನಿ ಕಾನಗ ನುಪ್ಪುದ ಮಿತ್ತು ನಮ್ಮ ಮಾತಿರ್ಲ ಐನು ದೇವರೆಂದು ಪೂಜೆ ಮನ್ಪುನಗಲು ಅಂಚಾದ ಮಧ್ಯಾಹ್ನದ ಪೊರ್ತಾತನ ನಿಗಲು ಮಾತಿರ್ಲ ಬಡವುದ ಅಂತ ಕಾತುಕೊಳ್ಳುವುದಾರ ಕಾರ್ಯಕ್ರಮಗೋಸ್ಕರ ಅಂಚನೆ ನಮ್ಮನೆ ಸಮಾಜದ ಹೊಜ್ಜೆ ಮಲ್ಲ ಪ್ರತಿಭೆ ಪ್ರೇಮ್ ಕುಮಾರ್ ಮೆಸ್ಕಂಬಟ್ಟು ವರ್ಕ್ ಮಂತೊಂದು ಇನಿತ ಯೋಚಿ ವೇದಿಕೆ ಮಿತ್ತು ಒಂಚಿ ಪೊರ್ಲ ಗಂಟದ ಪದ್ಧತಿ ಒಟ್ಟಿಗೆ ನಮ್ಮ ಮಾತರೆಲ್ಲ ರಂಜಿ ಸೇರ್ಬೋಡದು ವೇದಿಕೆ ಮಿತ್ತು ಬರೋದಿಲ್ಲ ನಿಗ ಮಾತರೆಲ್ಲ ಕೈ ತಾಟಿ ಪ್ರೇಮ್ ಕುಮಾರ್ ಕ್ಷಮೆ ಪಡೆ ಒಂಚ ಸಾಂಗದ ಬೊಕ್ಕ ಕಾರ್ಯಕ್ರಮನ ಪ್ರೇಮ್ ಕುಮಾರ್ ಬೆನ್ನ ಸಾಂಗ್ ಬರ್ಪಟ್ಟು ಖಂಡಿತವಾದ ದುಂಬುದ ಡೆನನ ಕಾರ್ಯಕ್ರಮದ ದುಂಬುದ ಒಂಚ ಪೊರ್ಲ ಗಂಟದ ಪದ ನಮ್ಮ ಒಂಜಿ ಪಜ್ಜೆ ಪಿದೈ ದಿನಲ ಅಪ್ಪೆ ಈರೇ ಕಾಪುಲ ಅಂತ ಎನ್ನಿವ ಅಂಚಾದ ಪುದೇನ್ ಐನು ಸಂಸಾರದ ಕೈಗೆ ಕೊಡ್ತು ಕಷ್ಟಲಿನ ಮಾತ ದೂರ ಮನ್ಪುನಂಚಿನ ಅಪ್ಪೆ ನಮ್ಮ ಮಾತಿರ್ಲ ಬೊಲ್ಪಾನಗ ಕೈ ಮುಗಿನಂಚಿನ ಮೂಡಾಯಿ ಬಡಕಾಯಿ ತೆನ್ಕಾಯಿ ನಾಲು ದಿಕ್ಕಿದಲ ದೈವ ದೇವರೇನೆ ಇನಿ ಕಾನಗ ಸುಗಿತಂದು ಈ ವೇದಿಕೆ ಮಿತ್ತು ದೈವಲೇನ ನಮ್ಮ ಮಾತರೆಲ್ಲ ಅಪ್ಪೆ ಅಂದ್ ಎನ್ನಿವ ಅಂಚಾದ ಆವಜೆ ಅಪ್ಪೆನ ಸುಗಿತ ಒಟ್ಟಿಗೆ ವೇದಿಕೆ ಮಿತ್ತು ಕಾರಣಿಕದ ದೈವಲೇನ ಕಾರಣಿಕನ ತಲಿಪವನಂಚಿನ ಒಂಜಿ ಪೊರ್ಲ ಗಂಟದ ಪದ ಈ ಪದಕ್ಕೆ ಸ್ವರ ಆಯರೆ ವೇದಿಕೆ ಮಿತ್ತು ಪ್ರವೀಣ್ ಜೈ ವಿಟ್ಲ ಸಾಹಿತ್ಯ ಹರಿಪ್ರಸಾದ್ ಹರ್ 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 ले 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 सा 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 ಮಾಯಕದ ಮಣ್ಣಿಡು ಸತ್ಯ ತೂಲೆಯೇ ಮಾಯದಾಂಟಿ ಊರುದ ಜನನ ತೂಲೆಯೇ ಮಾಯಕದ ಮಣ್ಣಿಡು ಸತ್ಯ ತೂಲೆಯೇ ಮಾಯದಾಂಟಿ ಊರುದ ಜನನ ತೂಲೆಯೇ ಲೇ 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 ಸಾ 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 ತುಳುವನಾಡ ಮಣ್ಣುದ ಕೊಲ್ಲು ತೂಲೆಯೇ ಪರಶುರಾಮ ಸೃಷ್ಟಿದ ಮಣ್ಣು ತೂಲೆಯೇ ತುಳುವನಾಡ ಮಣ್ಣುದ ಕೊಲ್ಲು ತೂಲೆಯೇ ಪರಶುರಾಮ ಸೃಷ್ಟಿದ ಮಣ್ಣು ತೂಲೆಯೇ ಲೇ 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 ಸಾ ಲೇ 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 ಸಾ ಲೇ 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 ಸಾ ಲೇ 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 ಸಾ
ಕಥೆನ ಕೇಳಿಯೇ ಕಾಣಕದ ಮಣ್ಣಡು ಮಹಿಮೆ ತೂಲೆಯೇ ಲೇ 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 ಸಾ ಲೇ 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 ಸಾ ಲೇ 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 ಸಾ ಲೇ 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 ಸಾ ಮಾಯಕದ ಮಣ್ಣುದ ಸತ್ಯ ತೂಲೆಯೇ ಮಾಯಕದ ಮಣ್ಣುದ ನೆಲನ ತೂಲೆಯೇ ಮಾಯಕದ ಮಣ್ಣುದ ಸತ್ಯ ತೂಲೆಯೇ ಮಾಯಕದ ಮಣ್ಣುದ ನೆಲನ ತೂಲೆಯೇ ಗುಡ್ಡೆ ತೋಟ ಕಂಡಲ ಕೆರೆಸುದೇ ಕಡಲಿನ ಗುಡ್ಡೆ ತೋಟ ಕಂಡಲ ಕೆರೆಸುದಲ್ ಕಡಲಿನ ಕೊಪ್ಪಿನಂಚು ನಿರಳಿನ ವರ ತೂಲೆಯೇ ಕೋರಿ ಕಟ್ಟ ಕಂಬಳ ಆಟ ತೂಲೆಯೇ ಸೃಷ್ಟಿ ಮಂತಿದೆ ಬೆರೆಗೆ ಜನ್ಮ ಕೊರ್ನ ಅಪ್ಪೆಗೆ ಸಾರ ಸಾರ ಕೊರ್ಪು ನಂಚಿ ಮಲ್ಲ ಸೊಲ್ಮೆಲು ಲೇ 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 ಸಾ ಲೇ 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 ಸಾ ಲೇ 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 ಸಾ ಲೇ 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 ತೊಡುವ ನಾಡ ಮಣ್ಣುದ ಪೊರ್ಲು ತೂಲೆಯೇ ಮಾಯದಾತಿ ಮಣ್ಣುದ ಸನಲು ತೂಲೆಯೇ ತೊಡುವ ನಾಡ ಮಣ್ಣುದ ಪೊರ್ಲು ತೂಲೆಯೇ ಪರಶುರಾಮ ಸೃಷ್ಟಿದ ಮಣ್ಣು ತೂಲೆಯೇ ಲೇ 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 ಸಾ ಲೇ 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 ಸಾ ಲೇ 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 ಸಾ ಲೇ 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 ಸಾ ಲೇ 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 ಸಾ ಸುಂದರ ಕಾರ್ಯಕ್ರಮದ ತುಂಬದ ದೋಚ ಪೊರ್ಲು ಗಂಡದ ಪದದ ಒಟ್ಟಿಗೆ ವೇದಿಕೆ ಮಿತ್ತು ಪ್ರೇಮ್ ಕುಮಾರ್ ಈಗಲ ಮಾತನ್ನೆಲ್ಲ ಚೋರಾಯಿನ ಕೈ ತಾಟಿದ ಒಟ್ಟಿಗೆ ಪ್ರೇಮ್ ಕುಮಾರ್ ಹಲೋ ಅಂಬೇಡ್ಕರರ ಜೀವನ ಕಥೆಯ ಭಾರತೀಯರೇ ನೀವು ಕೇಳಿ ವಿಶ್ವ ಮಾನವನ ಸಾಹಸಗಾಥೆ ದೇಶಭಕ್ತರೇ ನೀವು ಕೇಳಿ ಅಂಬೇಡ್ಕರರ ಜೀವನ ಕಥೆಯ ಭಾರತೀಯರೇ ನೀವು ಕೇಳಿ ವಿಶ್ವ ಮಾನವನ ಸಾಹಸಗಾಥೆ ದೇಶಭಕ್ತರೇ ನೀವು ಕೇಳಿ ನೊಂದ ಜನತೆಗೆ ದಾರಿ ತೋರಿದ ಬೆಂದ ಬಾಳಿಗೆ ಬೆಳಕು ನೀಡಿದ ಅಂಬೇಡ್ಕರರ ಜೀವನ ಕಥೆಯ ಭಾರತೀಯರೇ ನೀವು ಕೇಳಿ ವಿಶ್ವ ಮಾನವನ ಸಾಹಸಗಾಥೆ ದೇಶಭಕ್ತರೇ ನೀವು ಕೇಳಿ ಮಹಾರಾಷ್ಟ್ರದ ಮಹೋ ಎಂಬುದು ಅಂಬೇಡ್ಕರರ ಜನ್ಮಸ್ಥಳ ಏಪ್ರಿಲ್ 14ನೆಯ ದಿನ ಬಾಬಾ ಸಾಹೇಬರ ಜನ್ಮದಿನ ರಾಮೋಜಿ ಸಕ್ಪಾಲ್ ತಂದೆಯ ಹೆಸರು ಭೀಮಾಬಾಯಿ ತಾಯಿಯ ಹೆಸರು ಸೂರ್ಯ ತೇಜದ ಬಾಲನ ಕರೆದರು ಭೀಮಾ ಎಂದು ಹೆಸರಿಟ್ಟು ಬೆಳೆಯುವ ಪೈರು ಮೊಳಕೆಯಲ್ಲಿಯೇ ಪ್ರತಿಭೆಯ ಮೆರೆದನು ಬಾಲಕನು ಬಡತನದಲ್ಲಿಯೇ ಬೆಂದು ಬಂದನು ಪುಟ ಬಂಗಾರವು ತಾನಾಗಿ ನೊಂದ ಜನತೆಗೆ ದಾರಿ ತೋರಿದ ಬೆಂದ ಬಾಳಿಗೆ ಬೆಳಕು ನೀಡಿದ ಅಂಬೇಡ್ಕರರ ಜೀವನ ಕಥೆಯ ಭಾರತೀಯರೇ ನೀವು ಕೇಳಿ
ಸಗಾತೆ ದೇಶಭಕ್ತರೇ ನೀವು ಕೇಳಿ. ದನಗಳು ಕರುಗಳು ನೀರನ್ನು ಕುಡಿಯುವ ಭೂತಾಯಿಗೆ ಸೇರಿದ ಕೆರೆಯಲ್ಲಿ ಭೀಮನು ನೀರನ್ನು ಕುಡಿಯಲು ಹೋದರೆ ಜಾತಿವಾದಿಗಳು ಇರಲಿಲ್ಲ. ದೂರದ ಊರಿಗೆ ತಂದೆಯ ನೋಡಲು ಗಾಡಿಯ ಪಯಣದಿ ಹೋದಾಗ ಗಾಡಿ ಸವಾರ ಜಾತಿಯ ತಿಳಿದು ಭೀಮನ ಭೂಮಿಗೆ ನೋಡಿದನು. ಈ ಅನ್ಯಾಯವ ಕೊನೆಗಾಣಿಸುವ ದಾರಿಯ ಭೀಮನು ಯೋಚಿಸಿದ. ದೇಶ ವಿದೇಶದಿ ಪದವಿಯ ಪಡೆದು ಹೋರಾಟವನ್ನು ರೂಪಿಸಿದ. ನೊಂದ ಜನತೆಗೆ ದಾರಿ ತೋರಿದ. ಬೆಂದ ಬಾಳಿಗೆ ಬೆಳಕು ನೀಡಿದ. ಅಂಬೇಡ್ಕರರ ಜೀವನ ಕಥೆಯ ಭಾರತೀಯರೇ ನೀವು ಕೇಳಿ. ವಿಶ್ವ ಮಾನವನ ಸಾಹಸಗಾತೆ ದೇಶಭಕ್ತರೇ ನೀವು ಕೇಳಿ. ಸಂವಿಧಾನವ ಬರೆದಲು ಭೀಮ ಸ್ವತಂತ್ರ ಭಾರತ ಹೊಗಳಿರಲು. ಅಸ್ಪೃಶ್ಯತೆಯನ್ನು ತೊಡೆದನು ಭೀಮ ಮತಾಂತರಿಗಳು ನೆಡುಗಿರಲು. ಜಾತಿ ವಿನಾಶಕ್ಕೆ ದಾರಿಯು ಎಂದು ಬೌದ್ಧ ಧರ್ಮವ ಸೇರಿದನು. ನವ ಸಮಾಜವ ಕಟ್ಟುವ ಕನಸ ಜನಮನದಲ್ಲಿ ಬಿದ್ದಿದನು. 56 ಡಿಸೆಂಬರ್ 6 ಬೆಳಕು ಹಾರಿತು ಭೂಮಿಯಲ್ಲಿ. ದಲಿತ ಜನತೆಯು ತಬ್ಬಲಿಯಾಯಿ ಬಾಬರ ಪರಿನಿರ್ವಾಣದಲ್ಲಿ. ನೊಂದ ಜನತೆಗೆ ದಾರಿ ತೋರಿದ. ಬೆಂದ ಬಾಳಿಗೆ ಬೆಳಕು ನೀಡಿದ. ಅಂಬೇಡ್ಕರರ ಜೀವನ ಕಥೆಯ ಭಾರತೀಯರೇ ನೀವು ಕೇಳಿ. ವಿಶ್ವ ಮಾನವನ ಸಾಹಸಗಾತೆ ದೇಶಭಕ್ತರೇ ನೀವು ಕೇಳಿ. ಅಂಬೇಡ್ಕರರ ಜೀವನ ಕಥೆಯ ಭಾರತೀಯರೇ ನೀವು ಕೇಳಿ. ವಿಶ್ವ ಮಾನವನ ಸಾಹಸಗಾತೆ ದೇಶಭಕ್ತರೇ ನೀವು ಕೇಳಿ. ನೊಂದ ಜನತೆಗೆ ದಾರಿ ತೋರಿದ. ಬೆಂದ ಬಾಳಿಗೆ ಬೆಳಕು ನೀಡಿದ. ಅಂಬೇಡ್ಕರರ ಜೀವನ ಕಥೆಯ ಭಾರತೀಯರೇ ನೀವು ಕೇಳಿ. ವಿಶ್ವ ಮಾನವನ ಸಾಹಸಗಾತೆ ದೇಶಭಕ್ತರೇ ನೀವು ಕೇಳಿ. ವಿಶ್ವ ಮಾನವನ ಸಾಹಸಗಾತೆ ದೇಶಭಕ್ತರೇ ನೀವು ಕೇಳಿ. ವಿಶ್ವ ಮಾನವನ ಸಾಹಸಗಾತೆ ದೇಶಭಕ್ತರೇ ನೀವು ಕೇಳಿ. ಧನ್ಯವಾದಗಳು. ಭಾರತ ರತ್ನ ವಿಶ್ವ ಮಾನವ ಭಾರತಕ್ಕೆ ಸಂವಿಧಾನದ ಮುಖೇನವಾಗಿ ಸಮಾನತೆಯ ಪಾಠವನ್ನ ಹೇಳಿಕೊಟ್ಟಿರುವಂತಹ ಅಂಬೇಡ್ಕರ್ ಇವರ ಗುಣಗಾನವನ್ನ ಮಾಡಿರುವಂತಹ ಪ್ರೇಮ್ ಕುಮಾರ್ ಇವರಿಗೆ ಒಂದ್ಸರಿ ಜೋರಾದ ಚಪ್ಪಾಳೆಯ ವಂದನೆಗಳನ್ನ ಸಮರ್ಪಿಸಬೇಕು. ಒಂದ್ಸರಿ ನಮ್ಮ ಮಾತು ಸೇರಿನಗಳು ಒಂದ್ಸತಿ ಜೋರಾಯಿನ ಕೈತಾಟಿಗಳು ನನ್ನ ದುಂಬುದ ಪರ್ಲಗಡದ ಪದದ ಬಳಿಗೆ ಇನ್ನಿದ್ದ ಡೆನನ ಕಾರ್ಯಕ್ರಮದ ವಿಶೇಷದಾದ ಒಂದು ಪಟ್ಟಣದ ಇನಿ ಬರ್ಪಿನ ಚಿನ್ನ ಡೆನನ ಕಾರ್ಯಕ್ರಮದ 4 ಪದಕುಲ ಸ್ವತಃ ಸಾಹಿತ್ಯನ ಬರೆತನಾರು ನಮ್ಮ ಹರಿಪ್ರಸಾದ್ ಸರ್. ನಮ್ಮ ಸಮಾಜದ ಪೆರ್ಮೆ ಒಂದ್ಸತಿ ಜೋರಾಯಿನ ಕೈತಾಡಿಕೊಂಡು ನಿಜವಾದ ನಮ್ಮ ಕೈತಾಡಿ ನಮ್ಮ ಸಮಾಜದ ಪೆರ್ಮೆಗೆ ದಿಕ್ಕೋಡು ದಯದಂಡ ಮಾತೆರ್ಲಂಚನೆ ಪದ ಪನ್ನಾಗ ಏರೋ ಪರೆಯಿನಂಚಿನ ಸಾಹಿತ್ಯಕ್ಕೂ ಪದ ಪನ್ಪನೆಲ್ಲ ಜಾಸ್ತಿ ರಾಗ ಸಂಯೋಜಿತ ಒಟ್ಟಿಗೆ ಬಾರಿ ಶೋಕದ ಸಾಹಿತ್ಯನ ಬರೆದು ಕೊರ್ನಾರು ನಮ್ಮ ಹರಿಪ್ರಸಾದ್ ಸೊಲ್ಮೇಲು ಅಂಚನೆ ನನ್ನ ದುಂಬುದ ಕೊರ್ಲಗಡ್ಡದ ಮೋಕೆ ಪನ್ಪನಂಚಿನ ಪದ ಇತ್ತೇವು ಕಣ್ಣುವಾಟ ತನ್ನ ಲವ್ಕೋ ಮೋಕೆ ಪನಿತ್ ಜೋಕೆ ಖಂಡಿತವಾದ ಪುರ್ಲಗಡ್ಡದ ಬತ್ತ ಒಟ್ಟಿಗೆ ಹರಿಪ್ರಸಾದ್
ಚಂದ್ರಮೋನದ ಬಾರಿ ಮೋಗೆ ಹಾಡು ಮೋನೆದೂರು ಬಾರಿ ಕೊಲ್ಲುದ ಮೀನ ಕನ್ನಡ ಚಂದ್ರಮೋನದ ಬಾರಿ ಕೊಲ್ಲುದ ಮೀನ ಕನ್ನಡ ಚಂದ್ರಮೋನದ ಹಳ್ಳಿದವು ಏನುಂಜಿಸೋ ಬಲನ ಆಗಾಳಿ ಆ ನೀರು ರಾಮನ್ ಏನುಂಜಿಸೋ ಬಲನ ಆಗಾಳಿ ಆ ನೀರ ನಿನ್ನ ನೋಟದಿಲು ಯಾರದಿಂಗೊಂದುಲ್ಲ ನಿನ ಬಾತಿರಗ ಯಾರ ಕಾದೊಂದುಲ್ಲ ನಿನ ನೋಟದು ಯಾರದಿಂಗೊಂದುಲ್ಲ ನಿನ ಬಾತಿರಗ ಯಾರ ಕಾದೊಂದುಲ್ಲ ದಯಮಂತ್ರಿ ಒಂಜಿ ಮಾತೆಯ ಕೊಡುವನ ದಯಮಂತ್ರಿ ಒಂಜಿ ಮಾತೆಯ ಕೊಡುವನ ದಯಮಂತ್ರಿ ಒಂಜಿ ಮಾತೆಯ ಕೊಡುವನ ದಯಮಂತ್ರಿ ಒಂಜಿ ಮಾತೆಯ ಕೊಡುವನ ಬಾರಿ ಮೋಕೆ ಮೋನೆ ತುರುದು ಬಾರಿ ಪುಲ್ಲುದ ಮೀನ ಕಣ್ಣದ ಚಂದ್ರಮೋನದ ಬಾರಿ ಪುಲ್ಲುದ ಮೀನ ಕಣ್ಣದ ಚಂದ್ರಮೋನದ மதிமெத பாத்திரா பத்தினா என் கொஞ்சி பனுவனா பொண்ணே என்ன உடல் ஆமோகே நிக்காது கொருக்கையா மதிமெத பாத்திரா பத்தினா என் கொஞ்சி பனுவனா பொண்ணே என்ன உடல் ஆமோகே நிக்காது கொருக்கையா ஓ தேவரே இரு கம்புட்லேயே ದಯಮಂತು ಎನಮಿತ್ತು ದಯ ತೋರ್ಲೆಯೇ ಓ ದೇವರೇ ಇರು ಕಣ್ಬುಡ್ಲೆಯೇ ದಯಮಂತು ಎನಮಿತ್ತು ದಯ ತೋರ್ಲೆಯೇ ಕಣ್ಣೀರ ತಡಲಾಂಡ ಯಾನೆಂಚ ಬದುಕುನೇ ಕಣ್ಣೀರು ಕಥೆಯಾಂಡ ಯಾನೆಂಚ ಉರಿವುನೇ ಕಣ್ಣೀರು ಕಡಲಾಂಡ ಯಾನೆಂಚ ಬದುಕುನೇ ಕಣ್ಣೀರು ಕಥೆಯಾಂಡ ಯಾನೆಂಚ ಉರಿವುನೇ ಬಾರಿ ಮೋಕೆ ಆಂಡು ನಿನ್ನ ಮೋನೆ ತೂದು ಬಾರಿ ಪೊಲ್ಲುದ ಮೀನ ಕಣ್ಣದ ಚಂದ್ರಮೋನದಾಲು ಬಾರಿ ಪೊಲ್ಲುದ ಮೀನ ಕಣ್ಣದ ಚಂದ್ರಮೋನದಾಲು ಬಾರಿ ಮೋಕೆ ಆಡು ಬಾರಿ ಪೊಲ್ಲುದ ಮೀನ ಬಾರಿ ಪೊಲ್ಲುದ ಮೀನ ಸುಮ್ಮನೆ ಮರಾಠಿ ಸಂಭ್ರಮ
2025 ಯೋಜನೆ ಪುರ್ಲಗಂಡಿತ ಕಾರ್ಯಕ್ರಮ ನಿಶೈನ ಮ್ಯೂಸಿಕಲ್ ಬಿಟ್ಲ ಪ್ರೆಸೆಂಟ್ ಮಾಡ್ಕೊಂಡ ಬಾರಿ ಯೋಜನೆ ಪುರ್ಲಗಂಡಿತ ಡೆನನ ಕಾರ್ಯಕ್ರಮದ ಕಡೇತ ಸಾಂಗ್ ನಮ್ಮ ಮಾತೆಲ್ಲ ಬರ್ತದ ಖಂಡಿತವಾದ ನನ್ನ ದುಂಬುಗು ಮೂಡಾಯ್ಡ ದಿಕ್ಕಡೆ ತೋಚನಂಚಿನ ಆ ಒಂಜಿ ಬಾನ ರಂಗ ಏರ್ನಂಚಿನ ಪುರ್ಲಗಂಡಿತ ಗಳಿಗೆನ ಕೊಂಡಾಡ್ನಂಚಿನ ಸಮಯ ಖಂಡಿತವಾದ ನಮ್ಮ ಮಾತೆಲ್ಲ ದೈವ ದೇವರಿಂದ ಎನ್ನಿನಗ ಸೂತ ವರ್ಷಗೂ ಕರ್ಬದ ಕೊಡಿಯಾದು ಅಜನೆ ಕಂಚಿಲ್ದ ಕೋಟೆಗೆ ಕರ್ಬದ ಬೇಲಿಯಾದ ನಮ್ಮನ್ನು ಮಾದರೆಲ್ಲ ಕಾಪುದೀದು ಕಾಪೊಂದು ಬತ್ತನಚಿನ ದೈವ ದೇವರನ್ನು ಸಿಗಿತಂದು ಇನಿತ ಯಜ್ಜಿ ಪುರ್ಲಗಡ್ಡದ ಕಡೇತ ಪದ ವೇದಿಕೆದ ಮಿತ್ತು ಜಯಶ್ರೀ ಹೇಮಲತಾ ಭೂಮಿಕಾ ಹೇಮಾವತಿ ಮುಗುಲಜ್ಜಿ ಪುರ್ಲಗಡ್ಡದ ದೊನೆಟ್ಟು ನಿಗ್ಲ ಮಾದರೆಲ್ಲ ಕೈ ತಾಟಿದ ಹೊರಟು ಇನಿತ ಕಾರ್ಯಕ್ರಮದ ಕಡೇತ ಸಾಂಗನ್ ಪನ್ನದಿಲ್ಲ. ಇನ್ನು ಅನ್ನ ಸಂತರ್ಪಣೆ ನಡೀತಾ ಇದೆ. ಇನ್ನು ಊಟ ಆಗದೇ ಇರುವವರು ದಯವಿಟ್ಟು ಕೆಳಗಿನ ಹಾಲಿಗೆ ಹೋಗಿ ಊಟದ ವ್ಯವಸ್ಥೆ ಮಾಡಿದೆ. ದೇವರ ಅನ್ನ ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ವಿನಂತಿಸುತ್ತಿದ್ದೇನೆ. ಇದರ ನಂತರ ಸಭಾ ಕಾರ್ಯಕ್ರಮ ಇನ್ನೇನು ಕೆಲವೇ ಕ್ಷಣದಲ್ಲಿ ಪ್ರಾರಂಭಗೊಳ್ಳಲಿದೆ. ಮುಡಾಯಿ ದಿಕ್ಕನ ಪಡ್ಡೆ ದಿಕ್ಕನ ಕಣ್ಬಿಟ್ಟು ವರತು ಒಡು ಕಣ್ಬಿಟ್ಟು ವರತು
ಕೃಷಿ ಋಷಿನ ಭೂಮಿ ನಮ್ಮವು ತುಳುವನಾಡದ ಸಂಸ್ಕೃತಿಯನ್ನು ಕಂಡುಡು ಕಡಿದು ಕೊರ್ನಾಂಚಿನ ಪೊರ್ಲ ಗಂಡದ ಹೋಬಳಿ ಪದನ್ನು ನಮ್ಮ ಮಾತೆಲ್ಲಕ್ಕೆ ಏನಂದು ಬರ್ತದ. ಹೊಸ ಸದಸ್ಯರ ನೋಂದಣಿ ಮಾಡುವ ಜವಾಬ್ದಾರಿಯನ್ನು ತೆಗೆದುಕೊಂಡ ಶ್ರೀಮತಿ ಪ್ರೇಮ ಅವರು ಮೈಕ್ ಪಾಯಿಂಟ್ ಬಳಿ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಶ್ರೀಮತಿ ಪ್ರೇಮ ಅವರು ಮೈಕ್ ಪಾಯಿಂಟ್ ಬಳಿ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹೊಸ ಸದಸ್ಯರ ಕೌಂಟರ್ ಅಲ್ಲಿ ಕುಳಿತಿದ್ದ ಶ್ರೀಮತಿ ಪ್ರೇಮ ಅವರು ಪ್ರೇಮಕ್ಕ ಕೌಂಟರ್ದ ಕೈ ತಡೆ ಬರಡು ಬಂಡದ ಭಿನ್ನಾಯ್ತು ಮಂತದ್ದು ಇನ್ನಿತ ಎಂಜಿ ಪುರತೋಡು ದಕ್ಷಿಣ ಕನ್ನಡ ಜಿಲ್ಲಾ ಮರಾಠಿ ಸಂರಕ್ಷಣಾ ಸಮಿತಿ ರಿಜಿಸ್ಟರ್ ಮಂಗಳೂರು ನೆತ್ತ ಆಸ್ಟ್ರೇಲಿಯಾ ಮರಾಠಿ ಸಂಭ್ರಮ 2025 ನ್ಯೂ ಶೈನ್ ಮ್ಯೂಸಿಕಲ್ ವಿಟ್ಲ ಪ್ರೆಸೆಂಟ್ ಮಂತ್ರಂಚಿನ ಡೆನನ ಕಾರ್ಯಕ್ರಮದ ಕಲಾವಿದರನ್ನು ಪರಿಚಯ ಮಂದು ಕೊರ್ಪನಂಚಿನ ಸಮಯ ಇನ್ನಿತ ಕಾರ್ಯಕ್ರಮದ ಎಂಗಳೊಟ್ಟಿಗೆ ತಬಲಡು ಸಹಕಾರ ಕೊರ್ನಾಂಚಿನಾರ್ ರಾಮ್ ಕುಮಾರ್ ವಿಟ್ಲ ಒಂದ್ಸತಿ ಜೋರೈನ ಕೈತಾಟಿ ಅಂಚನೆ ಆಕ್ಷನ್ ಆನ್ಸನ್ ವಿಟ್ಲ ನಮ್ಮ ಕೀಬೋರ್ಡ್ ಸಹಕಾರ ಕೊಡ್ತಾರೆ ಮೇರೆಗಳ ಸುಲ್ಮೆ ಸಂದಾಯಿತ ಮಂದೊಂದುಲ್ಲ ಅಂಚನೆ ಸತ್ಯ ವಿಟ್ಲ ಇನ್ನಿತ ಕಾರ್ಯಕ್ರಮ ರಿದಮ್ ಪ್ಯಾಡ್ ಒಟ್ಟಿಗೆ ಎಂಗಳಿಗೆ ಸಹಕಾರ ಕೊಡ್ತಾರೆ ಮೇರೆಗಳ ಚೌರೈನ ಕೈತಾಡಿದ ಮಾನಾದಿಗೆ ಕೊಡಬಂಡದ ಭಿನ್ನೈತ ಮಂದೊಂದು ಇನ್ನಿತ ಕಾರ್ಯಕ್ರಮ ಬಾರಿ ಶೋಕದ ಪದದ ಒಟ್ಟಿಗೆ ಭೂಮಿಕಾ ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಅಂಚನೆ ಜಯಶ್ರೀ ಹೇಮಲತಾ ಹೇಮಾವತಿ ದಯಮಂತ ವೇದಿಕೆ ನಿಮಿತ್ತ ಬರಡು. ಇನ್ನಿತ ಕಾರ್ಯಕ್ರಮದ ಬಾರಿ ಶೋಕದ ಸಂಯೋಜನೆ ನ್ಯೂಶೈನ ಮ್ಯೂಸಿಕಲ್ ವಿಟ್ಲ ಪರಚಿನ ಪೊರ್ಲಗಂಡದ ಕಲಾ ತಂಡದ ಕಟ್ಟದ ಜಿಲ್ಲೆದ ಬೇದ ಕಡೆಗೆ ಬಹುದು ಪದದ ಒಟ್ಟಿಗೆ ಮಾತನ್ನೆಲ್ಲ ಉಡಲ್ಗೆ ನೆನಚಿನ ನಮ್ಮ ಜಿಲ್ಲೆದ ಪೆರ್ಮೆದ ಕಲಾವಿದೆ ಕರಾವಳಿ ಕರ್ನಾಟಕದ ಪೆರ್ಮೆದ ಕಲಾವಿದೆ ಪ್ರವೀಣ್ ಜೈ ವಿಟ್ಲ ದಯಮಂತದ ವೇದಿಕೆ ನಿಮಿತ್ತ ಬರಡು. ಅಂಚನೆ ಇನ್ನಿತ ಕಾರ್ಯಕ್ರಮ ದಾಯ ವಿಶೇಷ ಮನನಂಡ ನಮ್ಮ ಸಮಾಜದ ಮುಂಜೆ ಪೆರ್ಮೆ ಹರಿಪ್ರಸಾದ್ ಇನ್ನಿತ ಕಾರ್ಯಕ್ರಮ ಬಾರಿ ಶೋಕದ ಪದದ ಒಟ್ಟಿಗೆ ರಾಗ ಸಂಯೋಜನೆ ಬಂದದ್ದು ಅಂಚನೆ ಸಾಹಿತ್ಯನ ಬರೆಯಿನ ನಮ್ಮ ಸಮಾಜದ ಪೆರ್ಮೆ ಬೆರೆಗಳ ಜೊತೆ ಜೋರಾಯಿನ ಕೈತಾಡಿಕೊಂಡು ಪಡೆದು ಭಿನ್ನಾಯ್ತು ಬಂದದಿಲ್ಲ. ಥ್ಯಾಂಕ್ ಯು ಸೊ ಮಚ್. ಅತ್ಯಂತ ಸುಂದರ ಪ್ರಸ್ತುತಿಯೊಂದಿಗೆ ಡೆನನ ಕಾರ್ಯಕ್ರಮವನ್ನು ಸಂಯೋಜನೆ ಮಾಡಿದಂತಹ ವಿಟ್ಲ ತಂಡಕ್ಕೆ ನೆನಪಿನ ಗೌರವದ ಕಾಣಿಕೆಯನ್ನು ಸಂಘದ ಅಧ್ಯಕ್ಷರು ನೀಡಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೀವಿ. ಮುಂದೆ ವೇದಿಕೆಯ ಹಿಂಭಾಗದಲ್ಲಿರುವಂತಹ LED ಸ್ಕ್ರೀನ್ನಲ್ಲಿ ಮರಾಠಿಗರು ಹಿಂತಿರುಗಿ ನೋಡಿದಾಗ ಎನ್ನುವಂತಹ ಕಿರು ಚಿತ್ರ ನಾಟಕ, ಇದರ ನಿರ್ಮಾಣ, ಸಂಯೋಜನೆ, ರಂಗಸಜ್ಜಿಕೆ ಹಾಗೂ ನಿರ್ದೇಶನ ಪ್ರವೀಣ್ ಕುಮಾರ್ ಮುಗುಳಿ. ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ತಾವೆಲ್ಲರೂ ಕೂಡ ವೇದಿಕೆ ಹಿಂಭಾಗದಲ್ಲಿರುವಂತಹ LED ಸ್ಕ್ರೀನ್ನಲ್ಲಿ ಕರ್ನಾಟಕ ಮರಾಠಿ ಸಂಘ ರಿಜಿಸ್ಟರ್ ಬೆಂಗಳೂರು ಇದರ ಕಲಾವಿದರು ನಡೆಸಿಕೊಟ್ಟಿರುವಂತಹ ಮರಾಠಿಗರು ಹಿಂತಿರುಗಿ ನೋಡಿದಾಗ ಎನ್ನುವಂತಹ ಕಿರುಚಿತ್ರ. ಸಂರಕ್ಷಣಾ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಅಶೋಕ್ ಕುಮಾರ್ ಕಿದಿಲ್ ಅವರು ವೇದಿಕೆಗೆ ಆಗಮಿಸಬೇಕು. ಡೆನನ ತಂಡದ ಮುಖ್ಯಸ್ಥರಿಗೆ ನೆನಪಿನ ಕಾಣಿಕೆಯನ್ನು ಕೊಟ್ಟು ಗೌರವಿಸಬೇಕು. ಮುಂದೆ ವೇದಿಕೆಯಲ್ಲಿ ಸಭಾ ಕಾರ್ಯಕ್ರಮ ಜರುಗಲಿದೆ. ತಾವೆಲ್ಲರೂ ಕೂಡ ಶಾಂತ ರೀತಿಯಿಂದ ತಮ್ಮೆಲ್ಲ ಕಾರ್ಯಕ್ರಮಕ್ಕೆ ಹಾಜರಿರಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ವಿ. ಡೆನನ ತಂಡಕ್ಕೆ ಸ್ಮರಣಿಕೆ. ಹಲೋ, ಎಲ್ಲರಲ್ಲಿ ವಿನಂತಿ, ಎದುರು ಭಾಗದಲ್ಲಿ 35 ಚೇರ್ಗಳನ್ನು ದಯವಿಟ್ಟು ನಂಬರ್ ಹಾಕಿದ ಚೇರ್ಗಳನ್ನು ಬಿಟ್ಟು ಹಿಂದುಗಡೆ ಕೂತ್ಕೊಳ್ಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇವೆ. ಯಾಕಂದ್ರೆ ಸನ್ಮಾನದ ಸದಸ್ಯರು ಕೂತ್ಕೊಳ್ತಾರೆ. 35 ಸೀಟುಗಳು ನಂಬರ್ ಹಾಕಿದ್ದೇವೆ ಎದುರು ಭಾಗದ. ಹಲೋ, ಶಿವಾಜಿ ನಾಯ್ಕ ಸನ್ಮಾನದವರು ಶಿವಾಜಿ ನಾಯ್ಕರವರು 1ನೇ ನಂಬರ್ನಲ್ಲಿ ಬಂದು ಕೂತ್ಕೋಬೇಕು. ಸಾಮಾಜಿಕ ಪ್ರಹಸನ ಮರಾಠಿಗರು ಹಿಂದಿರುಗಿ ನೋಡಿದಾಗ ಮರಾಠಿಗರ ಇತಿಹಾಸವನ್ನು ಪ್ರಯತ್ನ, ಮರಾಠಿಗರ ಹಿನ್ನೆಲೆ ಮತ್ತು ಜೀವನ ಶೈಲಿಯನ್ನು ದೃಶ್ಯ
ಕಾವ್ಯದ ಮೂಲಕ ತೋರಿಸುವಂತಹ ಪ್ರಯತ್ನ ಕರ್ನಾಟಕ ಮರಾಠಿ ಸಂಘ ಶಿವಾಜಿ ನಾಯಕ ಬೆಂಗಳೂರು ಇವರಿಂದ ಯಕ್ಷಗಾನ ಕಲಾವಿದರು ಈ ಒಂದು ಸಾಮಾಜಿಕ ಪ್ರಯತ್ನದ ಗೀತ ರಚನೆ ಮತ್ತು ಸಾಹಿತ್ಯ ನಿರ್ಮಾಣ ಸುರೇಶ್ ನಾಯ್ಕ ಪ್ರವೀಣ್ ಅಂಗ್ರಿ ಗುಡಿ, ಯಕ್ಷಗಾನ ಕಲಾವಿದರು. ನ್ಯಾಯವಾದಿಗಳು ನಂಬರ್ 2 ಹಾಗೂ ದಯವಿಟ್ಟು ಅಲ್ಲಿ ನಂಬರ್ ಹಾಕಿದ ಕಾರ್ಯದರ್ಶಿಗಳು ಕರ್ನಾಟಕ ಮರಾಠಿ ಸಂಘ ಬೆಂಗಳೂರು. ನಂಬರ್ ಹಾಕಿದ ಚೇರನ್ನು ಬಿಟ್ಕೊಡ್ಬೇಕು. ನಂಬರ್ 3 ರವಿ ದಂಬೆ, ಶಿವಾಜಿ ನಾಯ್ಕ, ಎಸ್ ಸುರೇಶ್ ನಾಯ್ಕ ಅಂಗ್ರಿ ಸರ್ ಹೇಳಿದ್ರು ಬರಬೇಕು. ನಂಬರ್ 2ರಲ್ಲಿ ಕೂತ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ರವಿಕೃಷ್ಣ ದಂಬೆ ಯಕ್ಷಗಾನ ಕಲಾವಿದರು ಸರ್ ತಾವು ಬರಬೇಕು. ಇಲ್ಲಿ 2ನೇ ನಂಬರ್, 3ನೇ ನಂಬರ್ ತಮ್ಮದು. ಚನ್ನಪ್ಪ ನಾಯ್ಕ ಹಿರಿಯ ಯಕ್ಷಗಾನ ಕಲಾವಿದರು 4 ನಂಬರಲ್ಲಿ. ಅಶೋಕ್ ನಾಯ್ಕ ಕಲಸಬೈಲು ಕುಣಿತ ಭಜನ ಹರಿಕಾರರು ಬರಬೇಕು ತಾವು. ಅಶೋಕ್ ನಾಯ್ಕ ಕಲಸಬೈಲು 5 ನಂಬರ್. ವಿಜಯ್ ಕುಮಾರ್ ಸುಲ್ಯ 6 ನಂಬರ್ ರಾಷ್ಟ್ರೀಯ ಪುರಸ್ಕೃತ ಗಾಯಕರು 6 ನಂಬರಲ್ಲಿ ಕೂತ್ಕೊಳ್ಬೇಕು. ಚಂದ್ರಶೇಖರ್ ಕಲ್ಲೇರಿಕಟ್ಟೆ ಮಾಜಿ ಯೋಧರು ಇವರು 7 ನಂಬರಲ್ಲಿ ಕೂತ್ಕೊಳ್ಬೇಕು. ಶ್ರೀಮತಿ ಆಶಾಲತಾ ರಾಷ್ಟ್ರೀಯ ಕ್ರೀಡಾಪಟು ಇವರು 8 ನಂಬರಲ್ಲಿ ಕೂತ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಶ್ರೀಮತಿ ಆಶಾಲತಾ ರಾಷ್ಟ್ರೀಯ ಕ್ರೀಡಾಪಟುಗಳು. ಅಪೂರ್ವ ಮಾಳ ಡ್ರಾಮಾ ಜೂನಿಯರ್ ಫೈನಲಿಸ್ಟ್ ಇವರು ನಂಬರ್ 9. ನಂಬರ್ 10 ಚಂದ್ರಶೇಖರ ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತರು ನಂಬರ್ 10. ನಂಬರ್ 11 ಡಾಕ್ಟರ್ ಪ್ರತೀಕ್ ನಾಯ್ಕ್ PhD ಪದವೀಧರರು ನವಂಬರ್ ನಂಬರ್ 11ರಲ್ಲಿ ಕೂತ್ಕೊಳ್ಬೇಕು. ನಂಬರ್ 12 ಕಿರಣ್ ನಾಯ್ಕ ನಡುಮನೆ ಇವರು ಕೂತ್ಕೊಳ್ಬೇಕು. ಇದೀಗ ಸಾಧಕರ ಸನ್ಮಾನಕ್ಕೆ ಮಾತ್ರ ಕರೀತಾ ಇದ್ದೀವಿ. ಸಾಧಕರ ಸನ್ಮಾನಕ್ಕೆ ಉಳಿದಂತೆ ಮತ್ತೆ ನಾವು ಹೇಳ್ತೀವಿ ಅಲ್ಲಿ ಕೂತ್ಕೊಳ್ಬೇಕು ಅಂತ. ಮಕ್ಕಳು ಇಲ್ಲಿ ಯಾರು ಬರಬೇಡಿ. ಪ್ರತಿಭಾ ಪುರಸ್ಕಾರದ ಮಕ್ಕಳು ಇಲ್ಲಿ ಬರಬೇಡಿ. ಇದು ಸಾಧಕರದ್ದು ಮಾತ್ರ. ರವೀಂದ್ರ ನಾಯ್ಕ ಹಲಸಿನಡ್ಕ ಗ್ರಾಮೀಣ ಉದ್ಯಮಿಗಳು ನಂಬರ್ 13ರಲ್ಲಿ. ಬಾಬು ನಾಯ್ಕ ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿ ವಿಜೇತರು ನಂಬರ್ 14ರಲ್ಲಿ. ಶ್ರೀಮತಿ ಹೇಮಾವತಿ ಆದಷ್ಟು ಬೇಗ ರಾಷ್ಟ್ರೀಯ ಕ್ರೀಡಾಪಟು ನಂಬರ್ 15ರಲ್ಲಿ. ಚಂದ್ರಶೇಖರ ಮಂಡೆಕೋಲು ಸಿಂಗಾರಿ ಮೇಳ ವಾದಕರು ಇವರು ನಂಬರ್ 16ರಲ್ಲಿ ಕೂತ್ಕೊಳ್ಬೇಕು. ನಂಬರ್ 17 ಕುಶಾಲಪ್ಪ ನಾಯ್ಕ ಕಾಂತಕುಮೇರಿ ಗ್ರಾಮೀಣ ಪತ್ರಕರ್ತರು ಇವರು ನಂಬರ್ 17ರಲ್ಲಿ. ನಂಬರ್ 18 ಕೃಷ್ಣ ನಾಯ್ಕ ಬೈರಿಕಟ್ಟೆ ಹಿರಿಯ ಮಹಾಮಾಯಿ ದೇವಿಯ ಪೂಜಾರಿ. ನಂಬರ್ 19 ದೀಕ್ಷಿತಾ ಕಕ್ಕೂರು. ನಂಬರ್ 20 ವಾಸುನಾಯ್ಕ ಮಂಕುಡೆ. ನಂಬರ್ 20 ವಾಸುನಾಯ್ಕ ಮಂಕುಡೆ. ನಂಬರ್ 21 ನವನೀತ ಆರ್. ನಂಬರ್ 22 ಗುಣಶ್ರೀ ಕೇಪು ಪುಲ್ನಲ್ಲಿ ಚೇರುಂಡು. ನಂಬರ್ ಚೇರುಂಡು ಪುಲ್. 22 ಗುಣಶ್ರೀ ಕೇಪು. 23 ಹಿತೇಶ್ ಮುಂಡಾಜ. ಹಲೋ. 24 ಮೋಶ್ವಿ. ಹೊಸ ಸದಸ್ಯರ ನೋಂದಾವಣೆ ಮಾಡಿದ ಶ್ರೀಮತಿ ಪ್ರೇಮ ಅವರು ಮೈಕ್ 25 ಪಾಯಿಂಟ್ ಬರಬೇಕಾಗಿ ಕೇಳಿಕೊಳ್ತಿದ್ದೇನೆ. ಕುಮಾರಿ ಪವಿತ್ರ ಅಡ್ಡಿನಡಕ ನಂಬರ್ 25. ಶ್ರೀಮತಿ ಪ್ರೇಮ ಅವರು ಮೈಕ್ ಪಾಯಿಂಟ್ ಬಳಿ ಬರಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ನಂಬರ್ 26 ನಿತಿನ್ ಪಾಲ್ತಾಡಿ ಕ್ರೀಡಾ ಕ್ಷೇತ್ರದವರು. ನಂಬರ್ 27 ಲಿಖಿತ್ ಕುಮಾರ್ ಮಚ್ಚಮಲೆ. ನಂಬರ್ 27 ಲಿಖಿತ್ ಕುಮಾರ್ ಮಚ್ಚಮಲೆ. ನಂಬರ್ 28 ದೀಕ್ಷಿತ್ ನಾಯ್ಕ್ ಶೇಡಿಗುಳಿ. ನಂಬರ್ 29 ಮೋನಪ್ಪ ನಾಯ್ಕ ಕೊಳಗೆ. ನಂಬರ್ 30 ಚರಣ್ ನಾಯ್ಕ. ನಂಬರ್ 31 ಸಿಂಚನ ಆನೆಪದವ್. ನಂಬರ್ 32 ಜನಾರ್ದನ ನಾಯ್ಕ ದುರ್ಗಾ. ನಂಬರ್ 33 ಕೃಷಾ MC. ನಂಬರ್ 34 ಡಾಕ್ಟರ್ ನವೀನ್ ಕುಮಾರ್ ಪೆರ್ವಾಜ. ನಂಬರ್ 35 ಲಿಖಿತ್ ಎನ್ ನಾಯ್ಕ ಪುನಚ. ಇವರು ಕೂತ್ಕೊಳ್ಬೇಕು. ಉಳಿದವರು ಯಾರಾದರೂ ಅಲ್ಲಿ ಕೂತ್ಕೊಂಡಿದ್ರೆ ದಯವಿಟ್ಟು ಅವರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಕೇಳಿಕೊಳ್ತಾ ಇದ್ದೀವಿ.
ನಂಬರ್ ಯಾರಿಗಾದ್ರೂ ಗೊತ್ತಾಗಲಿಲ್ಲ ಅಂತಂದರೆ ಮತ್ತೊಮ್ಮೆ ಹೇಳ್ತಾ ಇದ್ದೀವಿ. ಯಾರಿಗಾದ್ರೂ ನಂಬರ್ ಮಿಸ್ ಆಗಿದ್ರೆ ಮತ್ತೊಂದು ಸಾರಿ ಹೇಳ್ತೀವಿ. ಸಂರಕ್ಷಣಾ ಸಮಿತಿಯ ಎಲ್ಲ ಕಾರ್ಯಕಾರಿ ಸಮಿತಿ ಸದಸ್ಯರು ಕೂಡ ಪ್ರಸಾದವನ್ನು ತೆಗೆದುಕೊಳ್ಬೇಕು. ಪ್ರಸಾದ ಮುಕ್ತಾಯಗೊಳಿಸ್ತಾರೆ. ಆದಷ್ಟು ಬೇಗ ಸಂರಕ್ಷಣಾ ಸಮಿತಿಯ ಎಲ್ಲ ಕಾರ್ಯಕಾರಿ ಸದಸ್ಯರು ಕೂಡ ಪ್ರಸಾದವನ್ನು ತೆಗೆದುಕೊಳ್ಬೇಕಾಗಿ ವಿನಂತಿ. ಹಲೋ, ಎಲ್ಲರಿಗೂ ಶುಭ ಮಧ್ಯಾಹ್ನ. ಗುರುಭ್ಯೋ ನಮಃ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಗುರುವೇ ವೇದೇವ ಸರ್ವಕಾರ್ಯೇಷು ಸರ್ವದಾ. ಎಲ್ಲ ವಿಘ್ನಗಳನ್ನು ತೊರೆದು ಮಿಸ್ ಆಗಿದ್ರೆ ದಯವಿಟ್ಟು ಹೇಳಿ. ಅಲ್ಲಿ ಉಳಿದವರು ಯಾರು ಕೂತ್ಕೊಳ್ಬಾರ್ದು. ದಯವಿಟ್ಟು ಸಾಧಕರ ಸನ್ಮಾನಕ್ಕೆ ಹೆಸರು ಕೊಟ್ಟವರು ಮಾತ್ರ ಅಲ್ಲಿ ಕೂತ್ಕೋಬೇಕು. 35 ಚೇರ್ಗಳಲ್ಲಿ ನಂಬರ್ ಹಾಕಿದ್ದಾರೆ. ಮಂಜುಳಾ ಅವರು ಮೈಕ್ ಪಾಯಿಂಟ್ ಬಳಿ ಬರಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಮಂಜುಳಾ, ಕುಮಾರಿ ಮಂಜುಳಾ ಅವರು ಮೈಕ್ ಪಾಯಿಂಟ್ ಬಳಿ ಬರಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಯಾನು ಪಂಡನಾಥ ಹೇಳಿಕೊಳ್ಳೋದು ಒಂಜಿ ಮುಡಿ ಬಾಕಿ ಕೂಡ ಕೇಳಿಕೊಟ್ಮನ ಆತ ನಿನ್ನ ಕರ ಕೈಲಿ ಪಿದಾಯಿ ಮಾಡೋಣ. ಬಾಕಿ ಒಂದೇ ಮುಡಿ ನೀವೇ ಗೊತ್ತಿಲ್ಲ ಆ ಪುಣೆ ರಡ್ಡೇ ಬುಲೆದಲ್ಲಿ ಹೈಟಲ್ಲ ಒಂದು ಬುಲೆ ಈ ಕರಿಚಿದೇ ಫೋನ್ ಬರ್ಸೈತಂದ್ರೆ ಈ ಬುಲೆದಲ್ಲಿ ಪ್ರಾಯ ನಮ್ಮೇ ಈ ಶೋಕಲು ಓಡಿ ಹೋಗ್ಬಿಡಿದಲ್ಲಿ ಈ ನಮ್ಮ ಬಲೆ ನಾರಿ ಯಾರಂದೆ ವೈದ್ಯರಿಗೆ ಎಲ್ಲರಿಗೂ ಶುಭ ಮಧ್ಯಾಹ್ನ. ಗುರುಭ್ಯೋ ನಮಃ. ವಕ್ರತುಂಡ ಮಹಾಕಾಯ ಸೂರ್ಯಕೋಟ್ಯ ಸಮಪ್ರಭ ನಿರ್ವಿಘ್ನಂ ಗುರುವೇ ದೇವ ಸರ್ವಕಾರ್ಯೇಷು ಸರ್ವದಾ. ಎಲ್ಲ ವಿಘ್ನಗಳನ್ನು ತೊರೆದು ನಿರ್ವಿಘ್ನದ ದಾರಿ ತೋರಿಸು ಎಂದು ಗಣೇಶನನ್ನು ಪ್ರಾರ್ಥಿಸುತ್ತಾ, ನಮ್ಮ ಕುಲದೇವರನ್ನು ಮಹಾಮಾಯಿ ಅಮ್ಮನನ್ನು ನೆನೆಸುತ್ತಾ, ಅದೇ ರೀತಿ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವರ ಆಶೀರ್ವಾದದೊಂದಿಗೆ ಈ ಕಾರ್ಯಕ್ರಮವು ನಿಮ್ಮೆಲ್ಲರ ಪ್ರೀತಿಯ ಕೊಂಡಿಯಾಗಿರಲೆಂದು ಹೇಳುತ್ತಾ ಎಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತಾ, ಸ್ವೀಕರಿಸುವ ಮನಸ್ಸಿದ್ದರೆ ಸದ್ಗುಣಗಳನ್ನೇ ಸ್ವೀಕರಿಸು, ಈಜುವ ಮನಸ್ಸಿದ್ದರೆ ಜ್ಞಾನ ಸಾಗರದಲ್ಲೇ ಈಜು, ನಡೆಯುವ ಮನಸ್ಸಿದ್ದರೆ ಸನ್ಮಾರ್ಗದಲ್ಲೇ ನಡೆ, ಮಾತಾಡುವ ಮನಸ್ಸಿದ್ದರೆ ಸತ್ಯವನ್ನೇ ಮಾತಾಡು, ಕೇಳುವ ಮನಸ್ಸಿದ್ದರೆ ಸದುದ್ದೇಶವನ್ನೇ ಕೇಳು, ದೊರಕಿಸುವ ಮನಸ್ಸಿದ್ದರೆ ಜಯವನ್ನೇ ದೊರಕಿಸು ಎಂಬ ಸಿಡಿಲ ಸಂತ ಸ್ವಾಮಿ ವಿವೇಕಾನಂದ ಇವರ ಮಾತಿನಂತೆ ಇವತ್ತಿನ ಕಾರ್ಯಕ್ರಮವಾದ ದಕ್ಷಿಣ ಕನ್ನಡ ಜಿಲ್ಲಾ ಮರಾಠಿ ಸಂರಕ್ಷಣಾ ಸಮಿತಿ ರಿಜಿಸ್ಟ್ರಾರ್ ಮಂಗಳೂರು ಇದರ ಆಶಯದಲ್ಲಿ ನಡೆಯುತ್ತಿರುವ ಮರಾಠಿ ಸಂಭ್ರಮ 2025 ಇದರ ಪ್ರಯುಕ್ತ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜೆ, ಕುಣಿತ ಭಜನೆ, ಮಕ್ಕಳ ಶಿಕ್ಷಣ ಮೌಲ್ಯದ ಕುರಿತಾಗಿ ವ್ಯಕ್ತಿತ್ವ ವಿಕಾಸನ ಕಾರ್ಯಕ್ರಮ, ನಂತರ ವಧುವರರ ವಿಚಾರಗೋಷ್ಠಿ, LCD ಪ್ರೋಗ್ರಾಂ ಮೂಲಕ ನಾಟಕ ಪ್ರದರ್ಶನ, ಸಂಘದ ಕಾರ್ಯವನ್ನು ತಿಳಿಸುವಂಥ ವಿಡಿಯೋ ಪ್ರಸಾರ, ದಾನಿಗಳ ಹೆಸರು, ಎಲ್ಲ ಕಾರ್ಯಕ್ರಮಗಳು ನಿರಂತರವಾಗಿ ಬೆಳಗ್ಗೆಯಿಂದ ಮಧ್ಯಾಹ್ನದ ತನಕ ನಾವು ನೀವು ಸೇರಿ ಬಹಳ ಅದ್ಧೂರಿಯಾಗಿ ಈ ವೇದಿಕೆಯಲ್ಲಿ ಯಶಸ್ವಿಗೊಳಿಸಿದೆವು. ಇದೀಗ ನಾವು ನೀವು ತುಂಬ ಕಾತರದಿಂದ ಕಾಯುತ್ತಿರುವಂತಹ ಬಹಳ ಪ್ರಾಮುಖ್ಯತೆಯಿಂದ ಕೂಡಿದ ಅತಿಥಿಗಳಿಂದ ಅಲಂಕರಿಸುವ ಕಾರ್ಯಕ್ರಮವೇ ಸಭಾ ಕಾರ್ಯಕ್ರಮ. ಈ ಸಭಾ ಕಾರ್ಯಕ್ರಮದಲ್ಲಿ ಪ್ರತಿಭಾ ಪುರಸ್ಕಾರ, ಸಾಧಕರಿಗೆ ಸನ್ಮಾನ, ಮರಾಠಿ ನೆರವು ಅನಾವರಣ, ಸಮಾಜ ಬಾಂಧವರ ಅನಿಸಿಕೆ, ರಕ್ತದಾನಿಗಳಿಗೆ ಅಭಿನಂದನೆ, ದಾನಿಗಳ ಅಭಿನಂದನೆ, ಹೊಸ ಸದಸ್ಯರಿಗೆ ಸ್ವಾಗತ, ವಿಶೇಷ ಸನ್ಮಾನ, ವಿವಿಧ ಸಂಘಗಳಿಗೆ ಸ್ಮರಣಿಕೆ, ಪ್ರಾಸ್ತಾವಿಕ ಮಾತು, ಉದ್ಘಾಟಕರ ಮಾತು
ಮಾತು, ಅಧ್ಯಕ್ಷರ ಮಾತು ಮತ್ತು ಬಹಳ ಅದ್ಧೂರಿಯಾಗಿ ಸಾಂಸ್ಕೃತಿಕ ಕಲಾ ವೈಭವವು ಇದೀಗ ಈ ವೇದಿಕೆಯಲ್ಲಿ ನೆರವೇರಲಿದ್ದು, ಈ ಕಾರ್ಯಕ್ರಮವು ಅಚ್ಚುಕಟ್ಟಾಗಿ ನಡೆಯಬೇಕಾದಲ್ಲಿ ನಿಮ್ಮೆಲ್ಲರ ಪಾತ್ರವು ಮಹತ್ವವಾಗಿದೆ. ಈ ಕಾರ್ಯಕ್ರಮವನ್ನು ಅಂದವಾಗಿ ಚಂದವಾಗಿ ಈಡೇರುವಂತೆ ಭರತನಾಟ್ಯದ ಮೂಲಕ ಕೃಷ್ಣನನ್ನು ಸ್ಮರಿಸುತ್ತಾ ಸ್ವಾಗತಿಸಲು ಬರುತ್ತಿದ್ದಾರೆ ಕುಮಾರಿ ಅನನ್ಯ ಮತ್ತು ತಂಡದವರು. ತಕತರಿ ಕುಕುಂತನ ಕಿಟ ತಕಧಿ ತಕತರಿ ಕುಕುಂತನ ಕಿಟ ತಕಧಿ ಸ್ವಾಗತಂ ಕೃಷ್ಣ ಶರಣಾಗತಂ ಕೃಷ್ಣ ಸ್ವಾಗತಂ ಕೃಷ್ಣ ಶರಣಾಗತಂ ಕೃಷ್ಣ ಮಧುರಾಪುರಿ ಸದನ ಮೃದುವದನ ಮಧುಸೂದನ ಇಹ ಸ್ವಾಗತಂ ಕೃಷ್ಣ ಶರಣಾಗತಂ ಕೃಷ್ಣ ಮಧುರಾಪುರಿ ಸದನ ಮೃದುವದನ ಮಧುಸೂದನ ಇಹ ಸ್ವಾಗತಂ ಕೃಷ್ಣ ಶರಣಾಗತಂ ಕೃಷ್ಣ ಮಧುರಾಪುರಿ ಸದನ ಮೃದುವದನ ಮಧುಸೂದನ ಇಹ ಸ್ವಾಗತಂ ಕೃಷ್ಣ ಶರಣಾಗತಂ ಕೃಷ್ಣ. ಭೋಗದಾತ ಸುಲಭ ಸುಪುಷ್ಪಗಂಧ ಕಲವ ಭೋಗದಾತ ಸುಲಭ ಸುಪುಷ್ಪಗಂಧ ಕಲವ ಕಸ್ತೂರಿ ತಿಲಕ ಮಹಿಮ ಮಮ ಕಾಂತನಂದ ಗೋಪಗಂಧ ಸ್ವಾಗತಂ ಕೃಷ್ಣ ಮುಷ್ಟಿಕಾಸುರ ಚಾನೂರ ಮಲ್ಲ ಮಲ್ಲ ವಿಶಾಲದ ಮಧುಸೂದನ ಮುಷ್ಟಿಕಾಸುರ ಚಾನೂರ ಮಲ್ಲ ಮಲ್ಲ ವಿಶಾಲ
ಗದ್ದಲವು ಸ್ತಬ್ಧವಾಗಿದೆ. ಗೆಜ್ಜೆ ಕಟ್ಟಿದ ನಾದದ ಸದ್ದಿಗೆ ಸಂತೆಯ ಗದ್ದಲವು ಸ್ತಬ್ಧವಾಗಿದೆ. ಗರಿ ಬಿಚ್ಚಿದ ನವಿಲಿನ ನಲಿವಿಗೆ ಜಗತ್ತೇ ಮೂಕವಾಗಿದೆ. ಗರಿ ಬಿಚ್ಚಿದ ನಲಿವಿಗೆ ಜಗತ್ತೇ ಮೂಕವಾಗಿದೆ. ಕುಣಿತಕ್ಕೆ ಎಲ್ಲವನ್ನು ಮರೆಸುವ ಶಕ್ತಿ ನೃತ್ಯದ್ದು. ಅಂತಹ ಭರತನಾಟ್ಯದ ಮೂಲಕ ಧೂಪಾರಾಧನೆಯನ್ನು ಕೂಡ ಅಲಂಕರಿಸಿ ನರ್ತಿಸುತ್ತಾ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ನೃತ್ಯದ ಮೂಲಕ ಸ್ವಾಗತಿಸಿದಂಥ ಅನನ್ಯ ಮತ್ತು ತಂಡದವರಿಗೆ ತುಂಬು ಹೃದಯದ ಧನ್ಯವಾದಗಳು. ಕೋಗಿಲೆಗೆ ಕಂಠ ಹೇಗೆ ಚಂದವೋ ನವಿಲಿಗೆ ನೃತ್ಯವೂ ಚಂದ. ನೋಟಕ್ಕೆ ಕೊಡಗು ಚಂದವಾದರೆ ಇಂದಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಅತಿಥಿಗಳು, ಅಧ್ಯಕ್ಷರು, ಮಹನೀಯರ, ಮಾತೆಯರ, ಮಕ್ಕಳ ಉಪಸ್ಥಿತಿಯೇ ಚಂದ ಎಂದು ಹೇಳುತ್ತಾ ಇದೀಗ ಅತಿಥಿಗಳನ್ನು ಬ್ಯಾಡ್ಜ್ ತೊಡಿಸಿ ಅವರನ್ನು ಎಲ್ಲ ಪದಾಧಿಕಾರಿಗಳು ಕಲಾಮಂದಿರದ ಮುಂಭಾಗಕ್ಕೆ ಕರೆದುಕೊಂಡು ಹೋಗಿ ಶಿವಾಜಿ ಮತ್ತು ಅಂಬೇಡ್ಕರ್ ಅವರ ಪ್ರತಿಮೆಗೆ ಗೌರವ ಸಲ್ಲಿಸಬೇಕೆಂದು ವಿನಂತಿಸಿಕೊಳ್ಳುತ್ತಿದ್ದೇವೆ. ನಮ್ಮ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿ, ಉಪಕಾರ್ಯದರ್ಶಿ, ಖಜಾಂಚಿ ಹಾಗೂ ವಿವಿಧ ಪದಾಧಿಕಾರಿಗಳು ಎಲ್ಲರೂ ಸೇರಿ ಅತಿಥಿಗಳಿಗೆ ಟ್ಯಾಗ್ ಅನ್ನು ಧರಿಸಿ ಅವರನ್ನು ಸಭಾಂಗಣದ ಮುಂಭಾಗಕ್ಕೆ ಕರೆದುಕೊಂಡು ಹೋಗಬೇಕಾಗಿ ವಿನಂತಿ. ಆದರಣೀಯರೇ, ಇನ್ನು ಕೆಲವೇ ಕ್ಷಣಗಳಲ್ಲಿ ಸಭಾ ಕಾರ್ಯಕ್ರಮ ಪ್ರಾರಂಭಗೊಳ್ಳಲಿಕ್ಕಿದೆ. ಸಭಾ ಕಾರ್ಯಕ್ರಮದ ಅಧ್ಯಕ್ಷರು ಶ್ರೀ ಅಶೋಕ್ ನಾಯ್ಕ ಕೇದಿಲ, ಜಿಲ್ಲಾಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಮರಾಠಿ ಸಂರಕ್ಷಣಾ ಸಮಿತಿ ಮಂಗಳೂರು. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾನ್ಯ ಶ್ರೀ ಅಶೋಕ್ ಕುಮಾರ್ ಕೋಡಿಂಬಾಡಿ, ಶಾಸಕರು ಪುತ್ತೂರು ವಿಧಾನಸಭಾ ಕ್ಷೇತ್ರ ಇವರು ನಡೆಸಿಕೊಳ್ಳಲಿಕ್ಕಿದ್ದಾರೆ. ನಮ್ಮ ಸಂಘದ ಸಂಚಾಲಕರಾದ ಶ್ರೀಯುತ ಶ್ರೀಧರ್ ನಾಯ್ಕ್ ಮುಂಡಮೂಲೆ ಅವರು ಆದಷ್ಟು ಬೇಗ ಮೈಕ್ ಪಾಯಿಂಟ್ ಬಳಿ ಬರಬೇಕಾಗಿ ವಿನಂತಿಸುತ್ತಿದ್ದೇನೆ. ಮುಖ್ಯ ಅತಿಥಿಗಳಾಗಿ ಮಾನ್ಯ ಶ್ರೀ ಕಿಶೋರ್ ಕುಮಾರ್ ಬಡ್ಯಾಡಿ, ವಿಧಾನ ಪರಿಷತ್ ಸದಸ್ಯರು, ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆ ಇವರು ಆಗಮಿಸಲಿಕ್ಕಿದ್ದಾರೆ. ಹಾಗೆಯೇ ಡಾಕ್ಟರ್ ಪಿ ಜಿ ನಾಯ್ಕ ನಿವೃತ್ತ ನಿರ್ದೇಶಕರು, ಕೃಷಿ ವಿಭಾಗ, ಭಾರತ ಸರ್ಕಾರ. ಅಧ್ಯಕ್ಷರು ಶ್ರೀ ಶಾರದಾ ಮರಾಠಿ ಚಾರಿಟೇಬಲ್ ಟ್ರಸ್ಟ್, ಕಾಸರಗೋಡು. ಶ್ರೀ ರಾಮಚಂದ್ರ ಕೆಂಬಾರೆ, ಕಾರ್ಯಾಧ್ಯಕ್ಷರು, ಕರ್ನಾಟಕ ರಾಜ್ಯ ಮರಾಠಿ ಒಕ್ಕೂಟ ರಿಜಿಸ್ಟರ್ಡ್ ಮಂಗಳೂರು. ಶ್ರೀ ರಾಮನಾಯ್ಕ, ಜನರಲ್ ಮ್ಯಾನೇಜರ್, ಕೆನರಾ ಬ್ಯಾಂಕ್ ಬೆಂಗಳೂರು. ಶ್ರೀ ಉಮೇಶ್ ನಾಯ್ಕ, ಉದ್ಯಮಿಗಳು, ಚೆನ್ನೈ. ಶ್ರೀ ಪ್ರವೀಣ್ ಕುಮಾರ್ ಹುಬ್ಳಿ, ನ್ಯಾಯವಾದಿಗಳು, ಉಚ್ಚ ನ್ಯಾಯಾಲಯ ಹಾಗೂ ಪ್ರಧಾನ ಕಾರ್ಯದರ್ಶಿಗಳು, ಕರ್ನಾಟಕ ಮರಾಠಿ ಸಂಘ ರಿಜಿಸ್ಟರ್ಡ್ ಬೆಂಗಳೂರು. ರಾಜ್ಯ ಸಂಚಾಲಕರು, ಕರ್ನಾಟಕ ರಾಜ್ಯ ಮರಾಠಿ ಒಕ್ಕೂಟ. ಶ್ರೀ ರಾಮಚಂದ್ರ ಎಂ, ಕಾರ್ಯನಿರ್ವಾಹಕ ಇಂಜಿನಿಯರ್, ವಿಭಾಗ ಕಚೇರಿ, ಸಿಸ್ಟಮ್ ಮಡಿಕೇರಿ. ಶ್ರೀ ಅರುಣ್ ಕುಮಾರ್ ಪುತ್ತಿಲ, ಸಂಚಾಲಕರು, ಪುತ್ತಿಲ ಪರಿವಾರ ಸೇವಾ ಟ್ರಸ್ಟ್ ಪುತ್ತೂರು. ಶ್ರೀಮತಿ ಶಾರದಾ ದಾಮೋದರ ನಾಯ್ಕ, ಮಂಗಳೂರು. ಅಧ್ಯಕ್ಷರು, ಮರಾಠಿ ಸಮಾಜ ಸೇವಾ ಸಂಘ ಮಂಗಳೂರು. ಶ್ರೀಮತಿ ಕಮಲಾ ನಾರಾಯಣ ನಾಯ್ಕ, ಶ್ರೀ ದುರ್ಗಾ ಎಜುಕೇಷನ್ ಟ್ರಸ್ಟ್ ಸುರತ್ಕಲ್. ಇವರೆಲ್ಲರೂ ಕೂಡ ಈ ದಿನದ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಕಾರ್ಯಕ್ರಮವನ್ನು ಚಂದ ಕಾಣಿಸಿಕೊಡ್ಲಿಕ್ಕಿದ್ದಾರೆ. ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಈಗಾಗಲೇ ಆಗಮಿಸಿ ಕಾರ್ಯಕ್ರಮದ ವೇದಿಕೆಯತ್ತ ಇದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ಪ್ರಾರಂಭಗೊಳ್ಳಲಿಕ್ಕಿದೆ. ಸಮಿತಿಯ ಎಲ್ಲ ಪದಾಧಿಕಾರಿಗಳು ನಮ್ಮೆಲ್ಲ ಅತಿಥಿಗಳನ್ನು ಪ್ರೀತಿಪೂರ್ವಕವಾಗಿ ಬರಮಾಡಿಕೊಂಡು ತದನಂತರದಲ್ಲಿ ವೇದಿಕೆಯ ಮುಂಭಾಗದಲ್ಲಿ ಇರತಕ್ಕಂಥ ಶಿವಾಜಿ ಮತ್ತು ಅಂಬೇಡ್ಕರ್ ಪ್ರತಿಮೆಗಳಿಗೆ ಹೂಹಾರವನ್ನು ಹಾಕುವುದರ ಮೂಲಕ ಅಲ್ಲಿಂದ ಅತಿಥಿಗಳನ್ನು ವೇದಿಕೆ ಹತ್ರ ಕರೆತರಬೇಕು ಅಂತೇಳಿ ಕೇಳಿಕೊಳ್ಳುವುದರ ಜೊತೆಗೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ದಿನದ ಸಭಾ ಕಾರ್ಯಕ್ರಮ ಪ್ರಾರಂಭಗೊಳ್ಳಲಿಕ್ಕಿದೆ. ಇದೀಗ ಅತಿಥಿಗಳನ್ನು ಚೆಂಡೆ ವಾದ್ಯಗಳ ಮೂಲಕ ವೇದಿಕೆಗೆ ಬರಮಾಡಿಕೊಳ್ಳಬೇಕೆಂದು ಸಂಘದ ಪದಾಧಿಕಾರಿಗಳೊಂದಿಗೆ ವಿನಂತಿಸಿಕೊಳ್ಳುತ್ತಿದ್ದೇವೆ. ಎಲ್ಲ ಪದಾಧಿಕಾರಿಗಳು ಕಲಾಮಂದಿರದ ಎದುರು ಬರಬೇಕೆಂದು ಕೇಳಿಕೊಳ್ಳುತ್ತೇವೆ. ನಮ್ಮ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿ, ಸಂಚಾಲಕರು ಹಾಗೂ ಖಜಾಂಚಿ ಎಲ್ಲ ಪದಾಧಿಕಾರಿಗಳು ಒಟ್ಟುಗೂಡಿ
ಅತಿಥಿಗಳಿಗೆ ಟ್ಯಾಗ್ ಅನ್ನು ಧರಿಸಿ ಸಭಾಂಗಣದ ಮುಂಭಾಗಕ್ಕೆ ಕರೆದುಕೊಂಡು ಹೋಗಬೇಕಾಗಿ ವಿನಂತಿಸುತ್ತಿದ್ದೇನೆ. ಎಲ್ಲ ಅತಿಥಿಗಳು ಕೂಡ ವೇದಿಕೆಯ ಎದುರು ಭಾಗಕ್ಕೆ ಹೋಗಬೇಕು. ನಮ್ಮೆಲ್ಲ ಗೌರವಾನ್ವಿತ ಅತಿಥಿಗಳು ವೇದಿಕೆಯ ಎದುರು ಭಾಗಕ್ಕೆ ಹೋಗಬೇಕು. ಅಲ್ಲಿ ಶಿವಾಜಿ ಮತ್ತು ಅಂಬೇಡ್ಕರ್ ಪ್ರತಿಮೆಗಳಿಗೆ ಹೂಹಾರವನ್ನು ಹಾಕುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ದೊರೆಯಲಿಕ್ಕಿದೆ. ಹಾಗೆಯೇ ಚೆಂಡೆ ವಾದನದವರು ಕೂಡ ಅಲ್ಲಿ ಉಪಸ್ಥಿತರಿರಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಸಮಿತಿಯ ಎಲ್ಲ ಪದಾಧಿಕಾರಿಗಳು ಕೂಡ ಎದುರು ಭಾಗಕ್ಕೆ ಹೋಗಬೇಕು. ಇಂದಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಮಾನ್ಯ ಶ್ರೀ ಕಿಶೋರ್ ಕುಮಾರ್ ಬೊಟ್ಯಾಡಿ, ವಿಧಾನ ಪರಿಷತ್ ಸದಸ್ಯರು, ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆ, ಡಾಕ್ಟರ್ BG ನಾಯ್ಕ್, ನಿವೃತ್ತ ನಿರ್ದೇಶಕರು, ಕೃಷಿ ವಿಭಾಗ, ಭಾರತ ಸರ್ಕಾರ, ಅಧ್ಯಕ್ಷರು ಶ್ರೀ ಶಾರದಾ ಮರಾಠಿ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಪೆರ್ಲಾ ಕಾಸರಗೋಡು, ಶ್ರೀ ರಾಮಚಂದ್ರ ಕೆಂಬಾರೆ, ಕಾರ್ಯಾಧ್ಯಕ್ಷರು, ಕರ್ನಾಟಕ ರಾಜ್ಯ ಮರಾಠಿ ಒಕ್ಕೂಟ ರಿಜಿಸ್ಟರ್ಡ್ ಮಂಗಳೂರು, ಶ್ರೀ ರಾಮ ನಾಯ್ಕ, ಜನರಲ್ ಮ್ಯಾನೇಜರ್ ಕೆನರಾ ಬ್ಯಾಂಕ್ ಬೆಂಗಳೂರು, ಶ್ರೀ ಉಮೇಶ್ ನಾಯ್ಕ್, ಉದ್ಯಮಿ ಚೆನ್ನೈ, ಶ್ರೀ ಪ್ರವೀಣ್ ಕುಮಾರ್ ಮುಗುಳಿ, ನ್ಯಾಯವಾದಿಗಳು, ಉಚ್ಚ ನ್ಯಾಯಾಲಯ ಹಾಗೂ ಪ್ರಧಾನ ಕಾರ್ಯದರ್ಶಿಗಳು, ಕರ್ನಾಟಕ ಮರಾಠಿ ಸಂಘ ರಿಜಿಸ್ಟರ್ಡ್ ಬೆಂಗಳೂರು, ರಾಜ್ಯ ಸಂಚಾಲಕರು, ಕರ್ನಾಟಕ ರಾಜ್ಯ ಮರಾಠಿ ಒಕ್ಕೂಟ ರಿಜಿಸ್ಟರ್ಡ್, ಶ್ರೀ ರಾಮಚಂದ್ರ ಎಂ, ಕಾರ್ಯನಿರ್ವಾಹಕ ಇಂಜಿನಿಯರ್ ವಿಭಾಗ ಕಚೇರಿ ಸೆಸ್ಕಾಂ ಮಡಿಕೇರಿ, ಶ್ರೀಮತಿ ಶಾರದಾ ದಾಮೋದರ ನಾಯ್ಕ ಮಂಗಳೂರು, ಅಧ್ಯಕ್ಷರು, ಮರಾಠಿ ಸಮಾಜ ಸೇವಾ ಸಂಘ ರಿಜಿಸ್ಟರ್ಡ್ ಮಂಗಳೂರು, ಶ್ರೀಮತಿ ಕಮಲಾ ನಾರಾಯಣ ನಾಯ್ಕ, ಶ್ರೀ ದುರ್ಗಾ ಎಜುಕೇಷನ್ ಟ್ರಸ್ಟ್ ಸುರತ್ಕಲ್. ಸೇರಿರುವಂತಹ ಎಲ್ಲ ಸಮಾಜ ಬಾಂಧವರಿಗೆ ಒಂದು ವಿಶೇಷ ಸೂಚನೆ. ಕರ್ನಾಟಕ ಮರಾಠಿ ಸಂಘ ರಿಜಿಸ್ಟರ್ ಬೆಂಗಳೂರು ಇದರ ಆಶ್ರಯದಲ್ಲಿ ನಡೆಯುವಂತಹ ಒಂದು ದಿನದ ಪ್ರವಾಸ ಕಾರ್ಯಕ್ರಮ ದಿನಾಂಕ 11/1/2026 ರವಿವಾರ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ. ಪ್ರವಾಸದ ಪ್ರಸಿದ್ಧ ಸ್ಥಳಗಳು ಮೈಸೂರಿನ KRS ಹಿನ್ನೂರು, ಬಲಮುರಿ ಜಲಪಾತ, ದರಿಯಾ ದೌಲತ್, ಕಾರ್ ಮ್ಯೂಸಿಯಂ, ಬೇಸಿಗೆ ಅರಮನೆ ಹಾಗೂ ಟಿಪ್ಪುವಿನ ಸಮಾಧಿ ಸ್ಥಳ. ಇವೆಲ್ಲ ಸ್ಥಳಗಳಿಗೆ ಒಂದು ದಿನದ ಪ್ರವಾಸ ಕಾರ್ಯಕ್ರಮ ದಿನಾಂಕ 11/1/2026 ಬೆಂಗಳೂರು ಮರಾಠಿ ಸಂಘ ರಿಜಿಸ್ಟರ್ ಬೆಂಗಳೂರು ಇದರ ಆಯೋಜನೆಯಲ್ಲಿ ಒಂದು ದಿನದ ಪ್ರವಾಸ ಕಾರ್ಯಕ್ರಮ ದಿನಾಂಕ 11/1/2026 ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ. ಪ್ರವೇಶ ಶುಲ್ಕ ಒಬ್ಬರಿಗೆ 750. ದಯವಿಟ್ಟು ಬೆಂಗಳೂರಿನಲ್ಲಿ ನೆಲೆಸಿರುವಂತಹ ಎಲ್ಲ ಮರಾಠಿಗರು ಕೂಡ ಪ್ರವಾಸ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ವಿನಂತಿ ಮಾಡಿಕೊಳ್ತಾ ಇದ್ದೀವಿ. ಇದೀಗ ಅತಿಥಿಗಳನ್ನು ಚೆಂಡೆ ವಾದ್ಯಗಳ ಮೂಲಕ ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇವೆ. ಎಲ್ಲರೂ ಸಹಕರಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ. ಕಲಾಮಂದಿರದ ಮುಂದಿನ ವೇದಿಕೆ ಮುಂದಿನ ಭಾಗದಲ್ಲಿ ಅಂಬೇಡ್ಕರ್ ಮತ್ತು ಶಿವಾಜಿ ಇವರ ಪ್ರತಿಮೆಗೆ ಗೌರವ ಅರ್ಪಣೆ ಕಾರ್ಯಕ್ರಮ ನಡೆಯುತ್ತಿದೆ. ಎಲ್ಲರೂ LCDಯಲ್ಲಿ ಸಹ ವೀಕ್ಷಿಸಬಹುದು. ವಿದ್ಯಾರ್ಥಿಗಳು ತಯಾರಿರಬೇಕು, ವೇದಿಕೆ ಮುಂಭಾಗದಲ್ಲಿ ತಯಾರಿರಬೇಕು. ಅವರಿಗೆ ಅದಾಗಲೇ ನಾವು
ಒಂದೊಂದು ನಂಬರವನ್ನು ಕೊಟ್ಟಿದ್ದೇವೆ. ಆ ಕ್ರಮ ಸಂಖ್ಯೆ ಪ್ರಕಾರ ಅವರು ಕೂತಿರಬೇಕು. ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ನಮ್ಮ ಸಂಘದ ಅಧ್ಯಕ್ಷರಾದ ಶ್ರೀ ಅಶೋಕ್ ನಾಯಕ್ ಕೆದಿಲ, ಜಿಲ್ಲಾ ಅಧ್ಯಕ್ಷರು, ದಕ್ಷಿಣ ಕನ್ನಡ ಜಿಲ್ಲಾ ಮರಾಠಿ ಸಂರಕ್ಷಣಾ ಸಮಿತಿ, ರಿಜಿಸ್ಟ್ರಾರ್ ಮಂಗಳೂರು. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾನ್ಯ ಶ್ರೀ ಅಶೋಕ್ ಕುಮಾರ್ ಕೊಡಿಂಬಾಡಿ, ಶಾಸಕರು, ಪುತ್ತೂರು ವಿಧಾನಸಭಾ ಕ್ಷೇತ್ರ. ಮುಖ್ಯ ಅತಿಥಿಗಳಾಗಿ ಮಾನ್ಯ ಶ್ರೀ ಕಿಶೋರ್ ಕುಮಾರ್ ಗೊಟ್ಯಾಡಿ, ವಿಧಾನ ಪರಿಷತ್ ಸದಸ್ಯರು, ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆ. ಇನ್ನೋರು ಅತಿಥಿಯಾಗಿ ಡಾಕ್ಟರ್ BG ನಾಯಕ್, ನಿವೃತ್ತ ನಿರ್ದೇಶಕರು, ಕೃಷಿ ವಿಭಾಗ, ಭಾರತ ಸರ್ಕಾರ. ಅಧ್ಯಕ್ಷರು ಶ್ರೀ ಶಾರದಾ ಮರಾಠಿ ಚಾರಿಟೇಬಲ್ ಟ್ರಸ್ಟ್, ರಿಜಿಸ್ಟರ್ ಪೆರ್ಲಾ ಕಾಸರಗೋಡು. ಶ್ರೀ ರಾಮಚಂದ್ರ ಕೆಂಬಾರೆ, ಕಾರ್ಯಾಧ್ಯಕ್ಷರು, ಕರ್ನಾಟಕ ರಾಜ್ಯ ಮರಾಠಿ ಒಕ್ಕೂಟ, ರಿಜಿಸ್ಟರ್ ಮಂಗಳೂರು. ವೇದಿಕೆಗೆ ಅತಿಥಿಗಳನ್ನು ಬರಮಾಡಿಕೊಂಡಂಥ ಎಲ್ಲ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ಧನ್ಯವಾದಗಳು. ಬೇಕಲ್ಲವೇ ಪ್ರತಿ ಕಾರ್ಯಕ್ರಮಕ್ಕೊಂದು ಮುನ್ನುಡಿ, ನಮ್ಮ ಕಾಯುವ ದೈವತ್ವದಲ್ಲೇ ನಮ್ಮದೊಂದು ಬೇಡಿಕೆಯ ನುಡಿ, ನಮ್ಮ ಬಾಳಿಗದುವೆ ವಾಸ್ತವತೆಯ ಕೈಗನ್ನಡಿ, ಬರೆದು ಬಿಡೋಣ ಶುಭಾರಂಭದ ಶುಭ ನಡಿ. ಈ ಕಾರ್ಯಕ್ರಮವನ್ನು ಆರಂಭಿಸುತ್ತಾ ದೈವಿಕ ಶಕ್ತಿಯನ್ನು ಸ್ಮರಿಸೋಣ, ನಮ್ಮೆಲ್ಲರ ಚಿಂತನೆಗಳನ್ನು ಶುದ್ಧೀಕರಿಸಲು ಮತ್ತು ಕಾರ್ಯಕ್ರಮಕ್ಕೆ ದೈವಿಕ ಅನುಗ್ರಹ ತರಲು ಇದೀಗ ಪ್ರಾರ್ಥನೆಗಾಗಿ ಬರಮಾಡಿಕೊಳ್ಳೋಣ ಜಾಹ್ನವಿ ಹಾಗೂ ತಂಡ. ಜಾಹ್ನವಿ ಹಾಗೂ ತಂಡ ಆದಷ್ಟು ಬೇಗ ವೇದಿಕೆ ಮೇಲೆ ಬರಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಕಾರ್ಯಕ್ರಮದ ಸಂಚಾಲಕರು ಶ್ರೀಧರ್ ಮುಂಡಮೂಲೆ ಇವರು ಕೂಡ ವೇದಿಕೆಗೆ ಹೋಗಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇವೆ. ಶ್ರೀಧರ್ ಮುಂಡಮೂಲೆ ಇವರು ಕೂಡ ವೇದಿಕೆಗೆ ಬರಬೇಕು. ದಯವಿಟ್ಟು ಎಲ್ಲರೂ ಎದ್ದು ನಿಂತು ಭಕ್ತಿ ಭಾವದಿಂದ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಳಬೇಕಾಗಿ ವಿನಂತಿ. ನಿರುತದಿ ಕಾಯೋ ಪಾರ್ವತಿ ತನಯ ಕರುಷದಿ ಲಾಲಿಸು ನಮ್ಮಯ ಮೊರೆಯ. ನಿರುತದಿ ಕಾಯೋ ಪಾರ್ವತಿ ತನಯ ಭಗವಂತನದೊಳು ಸಿಲುಕಿದೆ ನಮ್ಮ, ಭಗವಂತನದೊಳು ಸಿಲುಕಿದೆ ನಮ್ಮ. ಮೋಕ್ಷದಿ ಮೊರೆಯು ಹೇ ದೇವಾ, ಮೋಕ್ಷದಿ ಮೊರೆಯು ಹೇ ದೇವಾ. ನಿರುತದಿ ಕಾಯೋ ಪಾರ್ವತಿ ತನಯ ವಿನಯದಿ ಬೇಡುವೆ ಶಾರದ ಮಾತೆ, ವಿನಯದಿ ಬೇಡುವೆ ಶಾರದೆ ಮಾತೆ. ಕರುಣಿಸು ಅಭಯವ ಈ ಶುಭ ಕಾರ್ಯಕ್ಕೆ, ಕರುಣಿಸು ಅಭಯವ ಈ ಶುಭ ಕಾರ್ಯಕ್ಕೆ. ನಿರುಳದಿ ಕಾಯೋ ಪಾರ್ವತಿ ತನಯ ಹರುಷದಿ ಲಾಲಿಸು ನಮ್ಮಯ ಮೊರೆಯ. ನಿರುಳದಿ ಕಾಯೋ ಪಾರ್ವತಿ ತನಯ. ಈ ಪ್ರಾರ್ಥನೆಯೊಂದಿಗೆ ನಮ್ಮ ಮನಸ್ಸುಗಳು ಪವಿತ್ರವಾಗಿ ನಮ್ಮ ಕಾರ್ಯಗಳು ಯಶಸ್ವಿಯಾಗಿ ನೆರವೇರಲಿ ಎಂಬ ಆಶಯದೊಂದಿಗೆ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಹಚ್ಚೋಣ ಪ್ರೀತಿಯ ಹಣತೆ, ನಮ್ಮ ಮನೆ ಮನಸ್ಸುಗಳೇ ಪ್ರೀತಿಯ ಆದರತೆ, ಅತಿಥಿ ಸತ್ಕಾರವೇ ನಮ್ಮ ಮೊದಲ ಆದ್ಯತೆ, ಅದಕ್ಕಾಗಿ ಸ್ವಾಗತದ ಮುನ್ನುಡಿಯ ಗೀತೆ. ಈಗ ಸಮಾರಂಭದಲ್ಲಿ ಉಪಸ್ಥಿತರಿರುವ ಎಲ್ಲ ಅತಿಥಿ ಮಹೋದಯರನ್ನು ಹೃದಯ ತುಂಬಿ ಸ್ವಾಗತಿಸಲು ಬರುತ್ತಿದ್ದಾರೆ ನಮ್ಮ ಸಂಘದ ಕಾರ್ಯದರ್ಶಿಯಾದ ಶ್ರೀಮತಿ ವಿಮಲಾ ದೈತೋಟ ಇವರು.
ಎಲ್ಲರಿಗೂ ಶುಭ ಮಧ್ಯಾಹ್ನ. ದಕ್ಷಿಣ ಕನ್ನಡ ಜಿಲ್ಲಾ ಮರಾಠಿ ಸಂರಕ್ಷಣಾ ಸಮಿತಿಯ ಕಾರ್ಯಕ್ರಮದ ಸಭಾ ವೇದಿಕೆಗೆ ಇರುವಂತಹ ನಮ್ಮ ಜಿಲ್ಲಾ ಸಂಘದ ಸದಸ್ಯರು ವಹಿಸಿಕೊಂಡಿರುವ ಶ್ರೀ ಅಶೋಕ್ ನಾಯ್ಕ್ ಗಿರಿದ ಜಿಲ್ಲಾಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಮರಾಠಿ ಸಂರಕ್ಷಣಾ ಸಮಿತಿ ಮಂಗಳೂರು ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಯುತರಿಗೆ ನಮ್ಮ ಸಂಘದ ಉಪಾಧ್ಯಕ್ಷರಾದ ಶ್ರೀ ಸದಾಶಿವ ಕೆಮೆಸ್ಕಂ ಇವರು ತಾಂಬೂಲ ಹಾಗೂ ಶಾಲು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ನಮ್ಮೊಂದಿಗೆ ಇನ್ನು ಮುಖ್ಯ ಅತಿಥಿಯಾಗಿ ಡಾಕ್ಟರ್ ಟಿ.ಜಿ. ನಾಯ್ಕ್ ನಿವೃತ್ತ ನಿರ್ದೇಶಕರ ಕೃಷಿ ವಿಭಾಗದ ಆಗಮಿಸಿದ್ದಾರೆ. ಅಧ್ಯಕ್ಷರು ಶ್ರೀ ಮರಾಠಿ ಶಾರದಾ ಮರಾಠಿ ಚಾರಿಟೇಬಲ್ ಟ್ರಸ್ಟ್ ಕಾಸರಗೋಡು ಇವರು ಕೂಡ ಉಪಸ್ಥಿತರಿದ್ದಾರೆ. ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಯುತರಿಗೆ ನಮ್ಮ ಸಂಘದ ಅಧ್ಯಕ್ಷರಾದ ಶ್ರೀ ಅಶೋಕ್ ನಾಯ್ಕ್ ಕೆದಿಲ ಇವರು ತಾಂಬೂಲ ಹಾಗೂ ಶಾಲು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸುತ್ತಿದ್ದೇನೆ. ನಮ್ಮೊಂದಿಗೆ ಇನ್ನೋರ್ವ ಅತಿಥಿ ರಾಮಚಂದ್ರ ಕೆಂಬಾರೆ, ಕಾರ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ಮರಾಠಿ ಒಕ್ಕೂಟ ಮಂಗಳೂರು. ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ನಮ್ಮ ಸಮಾರಂಭದ ಅತಿಥಿಗಳು ಶ್ರೀ ಅರುಣ್ ಕುಮಾರ್ ಪುತ್ತಿಲ, ಸಂಚಾಲಕರು ಪುತ್ತಿಲ ಪರಿವಾರ ಸೇವಾ ಟ್ರಸ್ಟ್, ಇವರು ಆಗಮಿಸ್ತಾ ಇದ್ದಾರೆ. ಕಾರ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ಮರಾಠಿ ಒಕ್ಕೂಟ ಮಂಗಳೂರು ಇವರು ಉಪಸ್ಥಿತರಿದ್ದಾರೆ. ಇವರಿಗೆ ನಮ್ಮ ಎಲ್ಲ ಸಮುದಾಯದ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಯುತರಿಗೆ ನಮ್ಮ ಸಂಘದ ಖಜಾಂಚಿಯಾದ ಸೇಸಪ್ಪ ಮರಕಿಣಿ ಇವರು ತಾಂಬೂಲ ಹಾಗೂ ಶಾಲು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸುತ್ತಿದ್ದೇನೆ. ಶ್ರೀ ರಾಮನಾಯ್ಕ, ಜನರಲ್ ಮ್ಯಾನೇಜರ್, ಕೆನರಾ ಬ್ಯಾಂಕ್ ಬೆಂಗಳೂರು ಇವರು ಕೂಡ ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತರಿಗೆ ನಮ್ಮ ಸಂಘದ ಸದಸ್ಯರಾದ ಬಾಲಕೃಷ್ಣ ಮುರುಂಗಿ ಇವರು ತಾಂಬೂಲ ಹಾಗೂ ಶಾಲು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ಕಾರ್ಯಕ್ರಮದ ಅಂದವನ್ನು ಇಮ್ಮಡಿಗೊಳಿಸಿದ ನಮ್ಮೆಲ್ಲರ ನೆಚ್ಚಿನ ಹಿಂದೂ ಮುಖಂಡರಾಗಿರುವಂತಹ ಸಂಚಾಲಕರು ಪುತ್ತಿಲ ಪರಿವಾರ ಟ್ರಸ್ಟ್ ಪುತ್ತೂರು ಶ್ರೀ ಅರುಣ್ ಕುಮಾರ್ ಪುತ್ತೂಲ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಗೌರವದ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಶ್ರೀಯುತರಿಗೆ ನಮ್ಮ ಸಂಘದ ಸದಸ್ಯರಾಗಿರುವ ದುರ್ಗಾ ಪ್ರಸಾದ್ ಇವರು ತಾಂಬೂಲ ಹಾಗೂ ಶಾಲು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ.
ಶ್ರೀಯುತರಿಗೆ ನಮ್ಮ ಸಂಘದ ಸದಸ್ಯರಾಗಿರುವ ಮಂಜುನಾಥ್ ಮಂಗಳೂರು ಇವರು ತಾಂಬೂಲ ಹಾಗೂ ಶಾಲು ನೀಡಿ ಸಹಕರಿಸಬೇಕಾಗಿ ವಿನಂತಿ. ನಮ್ಮೊಂದಿಗೆ ಶ್ರೀಮತಿ ಶಾರದಾ ದಾಮೋದರ ನಾಯ್ಕನವರು, ಅಧ್ಯಕ್ಷರು ಮರಾಠಿ ಸಮಾಜ ಸೇವಾ ಸಂಘ ರಿಜಿಸ್ಟರ್ಡ್ ಮಂಗಳೂರು, ಇವರು ಕೂಡ ಉಪಸ್ಥಿತರಿದ್ದಾರೆ. ಇವರನ್ನು ಕೂಡ ನಾವು ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಇವರಿಗೆ ನಮ್ಮ ಸಂಘದ ಸದಸ್ಯರಾಗಿರುವ ಶ್ರೀಮತಿ ರತ್ನಾವತಿ ಇವರು ತಾಂಬೂಲ ಹಾಗೂ ಶಾಲು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ಇನ್ನೋರ್ವ ಅತಿಥಿ ಶ್ರೀಮತಿ ಕಮಲಾ ನಾರಾಯಣ ನಾಯ್ಕ, ದುರ್ಗಾ ಎಜುಕೇಷನ್ ಟ್ರಸ್ಟ್ ಸುರತ್ಕಲ್, ಇವರು ಕೂಡ ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ನಮ್ಮ ಸಂಘದ ಉಪಕಾರ್ಯದರ್ಶಿಯಾಗಿರುವ ವೀಣಲತಾ ಮಂಗಳೂರು ಇವರು ತಾಂಬೂಲ ಹಾಗೂ ಶಾಲು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸುತ್ತಿದ್ದೇನೆ. ನಮ್ಮೊಂದಿಗೆ ಶ್ರೀ ಸದಾಶಿವ ನಾಯ್ಕ ಕೆ, ಉಪಾಧ್ಯಕ್ಷರು, ದಕ್ಷಿಣ ಕನ್ನಡ ಜಿಲ್ಲಾ ಮರಾಠಿ ಸಂರಕ್ಷಣಾ ಸಮಿತಿ ಮಂಗಳೂರು, ಇವರೂ ಕೂಡ ಉಪಸ್ಥಿತರಿದ್ದಾರೆ. ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತರಿಗೆ ನಮ್ಮ ಸಂಘದ ಸದಸ್ಯರಾಗಿರುವ ಜಯಪ್ರಕಾಶ್ ಇವರು ತಾಂಬೂಲ ಹಾಗೂ ಶಾಲು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ಸೇಸಪ್ಪ ನಾಯ್ಕ ಮರಕಿನಿ, ಖಜಾಂಚಿ, ದಕ್ಷಿಣ ಕನ್ನಡ ಜಿಲ್ಲಾ ಮರಾಠಿ ಸಂರಕ್ಷಣಾ ಸಮಿತಿ ರಿಜಿಸ್ಟರ್ಡ್ ಮಂಗಳೂರು, ಇವರು ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತರಿಗೆ ನಮ್ಮ ಸಂಘದ ಸದಸ್ಯರಾಗಿರುವ ಬಾಲಕೃಷ್ಣ ಮುರುಂಗಿ ಇವರು ತಾಂಬೂಲ ಹಾಗೂ ಶಾಲು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ಹಾಗೆ ಇಲ್ಲಿ ನೆರೆದಿರುವಂಥ ಎಲ್ಲ ಮರಾಠಿ ಸಮುದಾಯ ಬಾಂಧವರಿಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಇವತ್ತು ಸನ್ಮಾನಿಸಲ್ಪಡುವ ಸಾಧಕರಿಗೆ, ಪ್ರತಿಭಾ ಪುರಸ್ಕೃತರಿಗೆ ಎಲ್ಲರಿಗೂ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮಾಧ್ಯಮ ಮಿತ್ರರಿಗೆ ಹಾಗೂ ನಿರೂಪಕರಿಗೆ ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನನ್ನ ಸ್ವಾಗತ ಕಾರ್ಯಕ್ರಮವನ್ನು ಮುಗಿಸುತ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಮಾಧ್ಯಮ ಮಿತ್ರರಿಗೆ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೆಯೇ ಬೇರೆ ಬೇರೆ ಸಂಘಗಳಿಂದ ಇವತ್ತು ಆಗಮಿಸಿರ್ತಕ್ಕಂಥ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಕೋರಿದ ಶ್ರೀಮತಿ ವಿಮಲಾ ದೈತೋಟ ಇವರಿಗೆ ತುಂಬು ಹೃದಯದ ಧನ್ಯವಾದಗಳು. ನಿಮಗೂ ಮರಾಠಿ ಸಂಭ್ರಮ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ ಇವರಿಗೆ ನಮ್ಮ ಸಂಘದ ಸದಸ್ಯರಾಗಿರುವ ಯಶವಂತ ಮಂಡೇಕೋಲು ಇವರು ತಾಂಬೂಲ ಹಾಗೂ ಶಾಲು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ಹಚ್ಚೋಣ ಬಣ್ಣ ಅಜ್ಞಾನದ ಕತ್ತಲೆಗೆ ಅರಿವಿನ ಪ್ರಣತೆ, ದ್ವೇಷದ ಇರುಳಿಗೆ ಪ್ರೀತಿಯ ಹಣತೆ. ಹಚ್ಚೋಣ ಬನ್ನಿ ಸ್ವಾರ್ಥದ ತಮಸ್ಸಿಗೆ ತ್ಯಾಗದ ಹಣತೆ, ಸ್ವ ಇಚ್ಛೆಯ ತಿಮಿರಕ್ಕೆ ಸಂಸ್ಕಾರದ ಹಣತೆ. ಹಚ್ಚೋಣ ಬನ್ನಿ ಮತ್ಸರದ ಮಬ್ಬೆಗೆ ಮಮತೆಯ ಹಣಕೆ, ಕಿಚ್ಚಿನ ಅಂಧಕಾರಕ್ಕೆ ಶಾಂತಿಯ ಹಣತೆ. ಬೆಳಕು ಉಜ್ವಲಗೊಳ್ಳುವ ಸಂಭ್ರಮವಿದು, ಅಂಧಕಾರ ಕಳೆದು ಜ್ಯೋತಿ ಬೆಳಗಲಿ, ವಿಕಾರಗಳು ತೊಳೆದು ಮಮಕಾರ ಮೂಡಿ ಬೆಳಗಲಿ ಎಂಬ ಆಶಯದೊಂದಿಗೆ ಈಗ ಕಾರ್ಯಕ್ರಮದ ಮುಖ್ಯ ಘಟ್ಟ ಉದ್ಘಾಟನಾ ಕಾರ್ಯಕ್ರಮ. ಈ ಉದ್ಘಾಟನಾ ಕಾರ್ಯಕ್ರಮವನ್ನು ಇಂದಿನ ಉದ್ಘಾಟಕರಾಗಿರುವ ಮಾನ್ಯ ಶ್ರೀ ಕಿಶೋರ್ ಕುಮಾರ್ ಬೊಟ್ಯಾಡಿ, ವಿಧಾನ ಪರಿಷತ್ ಸದಸ್ಯರು, ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆ, ಇವರು ಈಗ ಅತಿಥಿಗಳಲ್ಲಿ ಒಂದು ವಿನಂತಿ. ಮಾನ್ಯ ಶಾಸಕರು ಇನ್ನು ಕೆಲವೇ ಕ್ಷಣಗಳಲ್ಲಿ ಆಗಮಿಸ್ತಾ ಇದ್ದಾರೆ. ಇದೀಗ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸಮಿತಿಯ ಸಂಚಾಲಕರಾಗಿರ್ತಕ್ಕಂತಹ ಶ್ರೀಧರ್ ಮಂಡೂಮೂಲೆ ಇವರು ಪ್ರಾಸ್ತಾವಿಕ ಮಾತುಗಳನ್ನು ಆಡಬೇಕಂತ ಕೇಳಿಕೊಳ್ತಾ ಇದ್ದೇವೆ.
ಹರಿ ಓಂ. ದಕ್ಷಿಣ ಕನ್ನಡ ಜಿಲ್ಲಾ ಮರಾಠಿ ಸಂರಕ್ಷಣಾ ಸಮಿತಿದ ಈ ಒಂಜಿ 2025 ನಡ್ಪಣಂಚಿನ ಮರಾಠಿ ಸಂಭ್ರಮದ ಕಾರ್ಯಕ್ರಮ ನಮ್ಮ ಮಾತ ಬಿಣ್ಣೆರಾತ್ ಬತ್ತಿನಿಗೆ ಪ್ರೀತಿದೆ. ಪ್ರಥಮವಾದ ಈ ಕಾರ್ಯಕ್ರಮದ ಬಿಣ್ಣೆರಾತ್ ಬತ್ತಿನಿಗೆ ಮಾತ ಪ್ರೀತಿದ ಯಾನ ಶ್ರೀಧರ ನಾಯ್ಕ ಸ್ವಾಗತ ಮಲ್ತೊಂದು ಅಂಚನೆ ವೇದಿಕೆದ ಗಣ್ಯರು ನಮ್ಮ ಈ ಒಂಜಿ ರಾಜ್ಯ ಬೂಡುಡು ಎಡ್ಡ ಒಂಜಿ ಸಮಯದ ಪೊರ್ತುಗು ಮಾತೆರ್ಲ ಒಂಜಿ ಈ ಆಸನ ಸ್ವೀಕಾರ ಮಂತ್ರಿ ಮಾತೆರ್ಲ ಪ್ರೀತಿಯ ಸ್ವಾಗತ ಮಲ್ತೊಂದು ಬಂಧುಲೆ ದಕ್ಷಿಣ ಕನ್ನಡ ಜಿಲ್ಲಾ ಮರಾಠಿ ಸಂರಕ್ಷಣಾ ಸಮಿತಿ ಸುಮಾರು ಆಜಿ ವರ್ಷ ತುಂಬ ಒಂಜಿ ಇಲ್ಲಲು 4 ಜನ ಕೂಡ ಒಂದು ಮಲ್ತನಂಚಿನ ಒಂಜಿ ಹಿರಿಯರ ಚಿಂತನದ ಮುಖಾಂತರ ನಮ್ಮ ಒಂಜಿ ಸಂಘಟನೆ ಮಲ್ಪುನ ಉದ್ದೇಶದ ಇವತ್ತು ಒಂಜಿ ಬಡ ಇಲ್ಲಲ್ ಮಲ್ತನ ಒಂಜಿ ಸಿದ್ಧತೆ ಮುಖಾಂತರ ಇನ್ನೇ ಸುಮಾರು ಆಜಿ ವರ್ಷ ಬಾರಿ ಯಶಸ್ವಿ ಕಾರ್ಯಕ್ರಮ ನಡೆತದು ನಮ್ಮ ಈ ವಿಚಾರ ನಮ್ಮ ಮುಲ್ಪ ಬಾರಿ ಸಂಭ್ರಮಡ್ ಒಂಜಿ ಆಚರಣೆ ಮಲ್ತದಿಲ್ಲ. ಸುಮಾರು 105 ವರ್ಷ ತುಂಬು ಭಾರತ ದೇಶದ ಮಹಾರಾಷ್ಟ್ರದ ನಮ್ಮ ಒಂಜಿ 105 ವರ್ಷ ತುಂಬು ನಮ್ಮ ಇಡೀ ಅಲ್ಪದ ಮುಸ್ಲಿಂ ಬೊಕ್ಕ ಅಲ್ಪದ ಒಂಜಿ ದಬ್ಬಾಳಿಗೆದ ಮುಖಾಂತರ ಅವತ್ತದ ಬೇತೆ ಅಲ್ಪ ನಮಗೂ ಒಣಸು ತಿಕ್ಕೆರ ಒಂಚೂರು ಬಡವಾದ ಪೊತ್ತದ ಸಮಯದ ಮುಖಾಂತರ ಇಡೀ ನಮ್ಮ ದಕ್ಷಿಣ ಕನ್ನಡ ಕಾಸರಗೋಡು ಜಿಲ್ಲೆ ಬೊಕ್ಕ ಮಡಿಕೇರಿ ಜಿಲ್ಲೆ ನಮ್ಮ ವಾಸ್ತವ್ಯ ಮಲ್ತಂದು ಗುಡ್ಡಗಾಡು ಪ್ರದೇಶದ ವಾಸ್ತವ್ಯ ಮಲ್ತಂದು ಮರಾಠಿ ಪನ್ಪುಟ ಮಹಾರಾಷ್ಟ್ರದ ದೇಶ ವಾಚಕ ಶಬ್ದ ನಮ್ಮ ಮರಾಠಿ ಪನ್ಪುಟ ಭಾಷಾ ವಾಚಕ ಶಬ್ದ ಮರಾಠಿ ಪನ್ಪುಟ ನಮ್ಮ ಜಾತ್ಯಂತ ಪನ್ನುವ ವಿಚಾರ ನಮ್ಮ ಏನು ತಿಳಿಯೋದು ತಿಳಿ ಮಾಡೋದಿಲ್ಲ ಪಟ್ಟ ಮರಾಠಿ ಸಂಪ್ರದಾಯದ ಪರಿಷ್ಠ ಪಂಗಡದ ಬುಡಗಟ್ಟು ಆದಿವಾಸಿ ಜನಾಂಗದ ಒಂಜಿ ನಮ್ಮ ನಾಯಕ ಪನ್ನುವ ಒಂಜಿ ಜಾತಿ ಪನ್ನುವ ವಿಚಾರ ತೆರೆಯೋದಿಲ್ಲ ಪಣ್ಣೋದಿಲ್ಲ ದಯ ಪಂಡ ನಮಗೊಂಜಿ ನಮ್ಮ ನಾಯಕ ಬುಕ್ಕ ನಾಯಕ ಪನ್ಪುನ ವಿಚಾರನ ನಮ್ಮ ಸರ್ ನೇಮ ದಿಯೊಂದುಲ್ಲ ಆಂಡ ಪರಿಷ್ಠ ಪಂಗಡ ಮರಾಠಿ ಪನ್ಪುನ ಒಂಜಿ ನಮ್ಮ ಬುಡಗಟ್ಟುದ ಆದಿವಾಸಿ ಜನಾಂಗ ಮಾಡಿದ್ದು ನಮಗೆ ಮಾತ್ರೆಗಳ ಗೊತ್ತುಂಡು ಆನ ನಮ್ಮ ಪಣ್ಯರ ಪಿರೋಜಾರೊಂದುಲ್ಲ ದಯ ಪಂಡ ಅಂಬೇಡ್ಕರ್ನ ಒಂಜಿ ಸಿದ್ಧಾಂತ ಪ್ರಕಾರ ನಮಗೂ ಮೀಸಲಾತಿ ತೆಗುತ್ತನು ಆ ಮೀಸಲಾತಿ 1956 ಐಕ್ಯ ನಮ್ಮ ಹೋರಾಟ ಮಲ್ಪನಂಚಿನ ಅನೇಕ ಹಿರಿಯ ಗಣ್ಯ ವ್ಯಕ್ತಿಗಳು ನಮಗೂ ಇನ್ನೊಂದು ಮೀಸಲಾತಿ ದೆತ್ತು ಕೊಡ್ತೇವೆ ಐತ ಪ್ರಕಾರ ನಮ್ಮ ಇಂದಿರಾ ಗಾಂಧಿನ ಒಂಜಿ ಆರ್ನ ಆಡಳಿತದ ಭಾರತ ದೇಶದ ಪ್ರಧಾನಮಂತ್ರಿನ ಸಮಯ ನಮಗೊಂಜಿ ನಮ್ಮ ಏಪ ಬಾಕಿದ ಪರಜಾತಿದ ಬಟ್ಟಿನ ತೋಟಡಾವಡು ಬುಕ್ಕ ಬಾಕಿದ ತೋಟ ನಮ್ಮ ಕೆಲಸ ಬಂದಿಲ್ಲ ಆ ಏತ್ ಜಾಗೆ ಉಂಡು ಪಂಡದು ನಮಗೂ ಅಲ್ಪ ಸ್ವಾಧೀನ ಉಳ್ವಣೆ ಒಡೆ ಪಂಡದು ಸ್ವಾಧೀನ ಮಲ್ಪೆರ ಕೊಡ್ಪಿನ ಅವಕಾಶ ನಮಗೆ ತಿಕ್ಕಂಡು ಆಯ್ತಾರ ನಮ್ಮ ಇನ್ನು ಮಾತಿರ್ಲ ಒಂಜಿ ಟೈಮಡು ಅಜ್ಪ ಎಲ್ಪ ವರ್ಷ ತುಂಬುದ ಒಂಜಿ ಪಟ್ಟ ಜಾಗೆ ಇತ್ತೆ 2,000 ಪಟ್ಟ ಜಾಗೆ ಬಂಡದು ನಮಗೂ ಮಾತ ಸಮುದಾಯದ ಬಾಕಿ ಜಾತಿಗಳ ನಮ್ಮ ಪರಿವರ್ತನೆ ಆತಂಡು ಈ ವಿಚಾರಡು ನಮ್ಮ ಸಿದ್ಧತೆ ಪಂಡ ನಮ್ಮ ಸಂಪ್ರದಾಯ ಬಾರಿ ಪಿರೋಪ ಒಂದುಂಡು ಆಯ್ತಾರ ನಮ್ಮ ಮಾತ ಜನಕ್ಕಳು ಸಂಘಟನೆ ಮಲ್ತದ ಒಂಜಿ ಯಶಸ್ವಿ ನಮ್ಮ ಮರಾಠಿ ಸಂಪ್ರದಾಯನ ಎದುರು ತೆರಿಪತ್ತು ಕೊರಡು ಪಂಡ ವಿಚಾರಡು ನಮ್ಮ ಅಂಚಿನ ಸಂಘಟನೆ ಮಲ್ತಂದಿಲ್ಲ. ಮರಾಠಿ ಸಂರಕ್ಷಣಾ ಸಮಿತಿ ಅನೇಕ ಕಾರ್ಯಕ್ರಮ ನಮ್ಮ ನೆಟ್ಟು ಮಲ್ತದಿಲ್ಲ ಒಂಜಿ ವಧುವರರ ವೇದಿಕೆ ಬಾರಿ ಯಶಸ್ವಿಯಾದ ಕಾರ್ಯಕ್ರಮ ನಡ್ತಾನೆ ದಯಪಂಡ ನಮ್ಮ ಜಾತಿದ ಪೊಣ್ಣುಲು ಪರಜಾತಿನ ಮದುವೆ ಬಳ್ಳಿ ನಮ್ಮ ಜಾತಿ ಆನನೆ ಮದುವೆ ಆಯ್ತು ನಮ್ಮ ಸಂಸ್ಕೃತಿ ನಮ್ಮ ನೆನ್ನು ಮೆರೆವಡು ಪಂಡ ವಿಚಾರ ಎಂಕ್ಲಾಯ್ನ ವಧುವರರ ಸಮಿತಿ ಮಲ್ತಂದಿಲ್ಲ. ಅಂಚನೆ ಮರಾಠಿ ಸ್ವಚ್ಛತೆ ಕಾರ್ಯಕ್ರಮ ಮಲ್ತಂದಿಲ್ಲ. ಪ್ರತಿ ಒಂಜಿ ಸರ್ಕಾರಿ ಶಾಲೆಟ್ಲ ಮರಾಠಿ ಸ್ವಚ್ಛತೆ ಕಾರ್ಯಕ್ರಮ ಸುಮಾರು 50ನೇ ಸ್ವಚ್ಛತೆ ಕಾರ್ಯಕ್ರಮ ಬಾರಿ ಯಶಸ್ವಿಯಾದ ಮೂರನೇ ಮಣಿಕರ ಶಾಲೆ ನಡ್ತಾನೆ. ಅಂಚನೆ ವಧುವರರ ಒಂಜಿ ಸಂವಾದ ಕಾರ್ಯಕ್ರಮ ಪ್ರತಿ ಒಂಜಿ ಹಳ್ಳಿಟ್ಲ ಒಂಜಿ ಮರಾಠಿ ಜನಗಳನ್ನು ಸೇರಿಸೋದು ಅಲ್ಪ ನಮ್ಮ ದುಂಬುದ ಯಶಸ್ವಿ ಕಾರ್ಯಕ್ರಮ ಎಂಚ ಮಲ್ಪೋಡು ಮರಾಠಿ ಜನಾಂಗ ಎಂಚೆತ್ತು ಮರಾಠಿ ನನ್ನ ಜನಾಂಗ ದುಂಬುಗೆ ಎಂಚ ಪೋಡು ಐತೊಟ್ಟಿಗೆ ನಮ್ಮ ವಿಚಾರಣೆ ತೆರೆಯೋಡು ಪಂಡದು ಮರಾಠಿ ಸಂವಾದ ಕಾರ್ಯಕ್ರಮ ಮಲ್ತೊಂದಿಲ್ಲ. ಐತ ಇಡೇಟ್ ಒಂಜೆ ಕಾಯಕವಿ ಕೈಲಾಸ ಮಲ್ತೊಂದಿಲ್ಲ ಪಾಪ ರಾತ್ರಿ ಪಗಲು ಸಂಘದ ಸಂಘಟಕರು ರಾತ್ರಿ ಪಗಲು ಬೆನ್ಪೇರು ಅಂಚನೆ ಧರ್ಮಸ್ಥಳದ ಒಂಜೆ ಸ್ವಯಂ ಸಂಘದಲ್ಲಿ ಕೊಂಡೆ ಒಂಜಿ ಪ್ರತಿ ಒಂಜಿ ಪದಾಧಿಕಾರಿ ನಕ್ಲಿನ ಧರ್ಮ ಬಂಡ ಒಂಜಿ ಒಣಸು ಬುಕ್ಕ ಒಂಜಿ ಚಾಯತ ಖರ್ಚಿಟ್ಟು ಅಕ್ಲ ಇಲ್ಲ ನಮ್ಮ ಕೆಲಸ ಮಲ್ಪೋಡು ಬಂಡದು ಮರಾಠಿ ಕಾಯಕವಿ ಕೈಲಾಸ ಅಂತ ಕೆಲಸ ಮಲ್ತಂದಿಲ್ಲ. ಅಂಚನೆ ಉದ್ಯೋಗ ಸಮಿತಿ ಮಲ್ತಂದಿಲ್ಲ ಸುಮಾರು 250 ಮುಟ್ಟ ಉದ್ಯೋಗ ಮಲ್ತ ಕೊರ್ಪು ನಂಚಿನ ಈ ವೇದಿಕೆ ಸೃಷ್ಟಿ ಆತಂಡು
ದಯಪಂಡ ನಮ್ಮ ಪಾಪದಾಗಲೇ ಸರ್ಕಾರಿ ಉದ್ಯೋಗ ನೆತ್ತಿ ಕೊಡು ಪಂಪಣ ವಿಜ್ಜೆ ಆಂಡ ಉದ್ಯೋಗ ಪ್ರೈವೇಟ್ ಆದ ಉದ್ಯೋಗ ಇತ್ತಲ್ಲ ಆಯ್ತ ಮುಖಾಂತರ ಬಾರಿ ಶೋಕದಾಗಲೇ ಉದ್ಯೋಗ ಕೊರಡು ಪಂಡಿದ್ದು ಸುಮಾರು 250 ಉದ್ಯೋಗದ ಮುಖಾಂತರ ನಮ್ಮ ಯಶಸ್ವಿ ಕಾರ್ಯಕ್ರಮ ಮಾಡ್ತಂದಿಲ್ಲ. ಲಾಸ್ಟ್ ಟೈಮು ಕರಾವಳಿ ಮರಾಠಿ ವೇದಿಕೆದ ಕರಾವಳಿ ಸಮಾವೇಶದ ವೇದಿಕೆದ ಮುಖಾಂತರ ಕೆನರಾ ಬ್ಯಾಂಕ್ದ GM ಆಯ್ನ ರಾಮನಾಯ್ಕನ ಮುಂದಾಳುತ್ತಾಡು ಸುಮಾರು 400 ಜನಕ್ಕೂ ಅತಿ ಹೆಚ್ಚು ಉದ್ಯೋಗ ಪಡ್ಕೊಂಡು ಹೆಗ್ಗಳಿಕೆ ನಮ್ಮ ಇಡೀ ಮರಾಠಿ ಸಮಾಜ ಉಂಡು. ಅಂಚನೆ ದುಂಬುಗು ಎಂಕ್ಲ ಮರಾಠಿ ವೇದಿಕೆ ಮರಾಠಿ ವಧುವರ ವೇದಿಕೆ ಮರಾಠಿ ಸಂವಾದ ಕಾರ್ಯಕ್ರಮ ಮರಾಠಿ ಕಾಯಕ ಕೈಲಾಸ ಮರಾಠಿ ರಕ್ತನಿಧಿ ಕಾರ್ಯಕ್ರಮ ನಮ್ಮ ಇಲ್ಲಲ್ ತಗಲ್ಲ ಒಂಜಿ ಅಣ್ಣನಕ್ಲೆ ಮೆಗಿನಕ್ಲೆ ಬ್ಲಡ್ ಬೋರ್ಡ್ ಇತ್ತಲ್ಲ ಏರ್ಲ ಎದುರು ಪಾರ ತಯಾರಿಜ್ಜಿ ಪಂಡ ಹಾಕ್ಲೆ ಬ್ಲಡ್ದ ಒಂಜಿ ಗ್ರೂಪ್ ಮುಂದೆ ಗೊತ್ತಿ ಪೂಜಿ ಅಣ್ಣ ಮರಾಠಿ ಸಂರಕ್ಷಣಾ ಸಮಿತಿ ರಕ್ತನಿಧಿ ಕಾರ್ಯಕ್ರಮ ರಾತ್ರಿ 1 ಗಂಟೆಗಳ ಬ್ಲಡ್ ಕೊರ್ಪು ನಂಚಿನ ಕೆಲಸ ಮಾಡ್ತಂದಿಲ್ಲ. ಸುಮಾರು 350 ಬ್ಲಡ್ ಕೊರ್ಪು ನಂಚಿನ ಕೆಲಸ ಮರಾಠಿ ರಕ್ತನಿಧಿ ಕಾರ್ಯಕ್ರಮ ಆತಂಡು. ಅಂಜನೆ ವಧುವರರ ವೇದಿಕೆ ಸುಮಾರು 5 ವರ್ಷದಕ್ಕೂ ವಧುವರರ ವೇದಿಕೆ ನಡ್ತೊಂದುಂಡು ಸುಮಾರು 450 ಹೆಚ್ಚ ಜನಕ್ಕೂ ಒಂಜಿ ಕಂಕಣ ಭಾಗ್ಯ ಕೂಡ್ದು ಬರ್ಪುನಂಚಿನ ಒಂಜಿ ವ್ಯವಸ್ಥೆ ಮರಾಠಿ ವಧುವರರ ವೇದಿಕೆ ಮಲ್ತೊಂದುಂಡು. ಆಂಡಲ ಎಂಕ್ಲ ಒವ್ವೇ ಒಂಜಿ ಪೀಸದಂದೆ ಒವ್ವೇ ಒಂಜಿ ಅಕ್ಲಿನ ಸಂಪರ್ಕ ದೀವೊಂದು ಸುಮಾರು 3000 ಮೆಂಬರ್ನಾಗ್ಲು ಉಡುಪಿ ಕಾರ್ಕಳ ಬುಕ್ಕ ಕಾಸರಗೋಡು ಮೈಸೂರು ಮಡಿಕೇರಿ ಮುಗ್ಲು ಪೂರ ಐಟು ಒಂಜಿ ಮೆಂಬರ್ ಆತುಳ್ಳೇರು. ಐದು ಬುಕ್ಕ ನಮ್ಮ ಒಂಜಿ ವಿಶೇಷ ಕಾರ್ಯಕ್ರಮ ಪಂಡ ಮರಾಠಿ ಕ್ರೀಡಾಕೂಟ ವರ್ಷಲು ಹಿಂಗೆ ಕಾರ್ಯಕ್ರಮ ಅಲ್ಪ ದಯ ಪಂಡ ನಮ್ಮ ಮರಾಠಿ ಸಮುದಾಯದ ಪ್ರತಿ ಒಂಜಿ ರಾಷ್ಟ್ರ ಮಟ್ಟದ ಅಂತಾರಾಷ್ಟ್ರೀಯ ಮಟ್ಟದ ಏರಲ್ಲ ಪ್ರಶಸ್ತಿ ಪಡಿತೀನಿ ಅಕ್ಲೇನು ನಾನಲ್ಲ ಉತ್ತುಂಗ ಶಿಖರ ಏರೋಡು ಪಂಡ್ಪಣ್ಣ ಇಂಕ್ಲಿನ ಚಿಂತನೆ ಒಂದುಂಡು. ಅಂಚನೆ ಮರಾಠಿ ಪ್ರವಾಸ ಮಾಡ್ತಂದಿಲ್ಲ ಒವೇ ರೀತಿಯ ಪ್ರವಾಸ ನಮ್ಮ ಕೆಲವು ಹಳ್ಳಿ ತಗಲಿಲ್ಲ ಕೊಣಪುನಂಚಿನ ವ್ಯವಸ್ಥೆ ಒವೇ ರೀತಿಯ ಇಜ್ಜೆ ಆಂಡಲ ಹಳ್ಳಿ ತಗಲಿಲ್ಲ ನಮ್ಮ ಊರ್ತ ವಿಚಾರಣ ಪರವೂರ್ತ ವಿಚಾರಣ ಪ್ರವಾಸ ಮೂಲಕ ಆಗ್ಲೇನು ಒಂಜಿ ಅನಿಕರಣೆ ಮಲ್ಪುನಂಚಿನ ಕೆಲಸ ಮಾಡ್ತಂದಿಲ್ಲ. ಅಂಚನೆ ಮರಾಠಿ ನೆರವು ಉದ್ಯೋಗ ಒಂಜಿ ಬಾರಿ ವಿಶೇಷವಾಯಿನ ಮರಾಠಿ ನೆರವು ಯೋಜನೆ ಮಾಡ್ತಂದಿಲ್ಲ. ಸುಮಾರು 45 ಜನಕ್ಕೂ ಸಂಗ್ರಹ ಇಜ್ಜಲ್ಲ ಒಂಜಿ 45 ಜನಕ್ಕೂ ಪಾಪ ತಗಲಿಗೆ ದುಡ್ಡು ಕೊರ್ಪುನಂಚಿನ ವ್ಯವಸ್ಥೆ ಎಂಕ್ಲ ಮಾಡ್ತಿದ್ದ. ಆಂಡ ಇನಿ ಸುಮಾರು 100 ಜನ ಮರಾಠಿ ನೆರವು ಎಂಕ್ಲೆಟ ಕೈ ಬೇಡೊಂದುಲ್ಲೇರು ದಯ ಪಂಡ ನಮಗೂ ತಾಕತ್ತಿಜ್ಜಿ ಅಂಚಿನ ವೇದಿಕೆ ಎಂಕ್ಲೆ ಸೃಷ್ಟಿ ಮಂತೊಂದು ಸುಮಾರು ಇನಿ ಒಂಜಿ 6 ಜನಕ್ಲೆಗೆ ಒಂಜಿ ಮರಾಠಿ ನೆರವುದ ಮೂಲಕ ಎಂಕ್ಲೆ ಒಂಜಿ ಆಕ್ಲೆಗೆ ವ್ಯವಸ್ಥೆ ಮಲ್ಪೊಡು ಪಂಪಣ ಉದ್ಯೋಗಲ್ಲ ಸುಮಾರು ಎಂಕ್ಲೆಗೆ ಸುಮಾರು ತಿಂಗೊಳ್ಡೆ ಒಂಜಿ 10-20 ಜನ ಎಂಕ್ಲೆ ನೆರವು ಕೊರ್ಲಿ ಬರ್ಪುಂಡು ಅಂಚ ನಮಗೂ ತಾಕತ್ತಿಜ್ಜಿ ಆಂಡಲ ಮಾಂತಿನ ಮುಖಾಂತರ ಸಹಕಾರದ ಮುಖಾಂತರ ನಿಕ್ಲೆನ ಮಾಂತ ಸಹಕಾರದ ಮುಖಾಂತರ ನೆರವು ಕೊರ್ಪೊಡು ಪಂಪಣ ಒಂಜಿನ ಎಡ್ಡೆ ವಿಚಾರಣೆ ಎಂಕ್ಲೆ ಮಲ್ತೊಂದಿಲ್ಲ. ಬುಕ್ಕ ಮರಾಠಿ ಆರೋಗ್ಯ ಮತ್ತು ವೈದ್ಯಕೀಯ ವಿಚಾರಟು ಮರಾಠಿ ಆರೋಗ್ಯ ವೈದ್ಯಕೀಯ ವಿಚಾರಟು ಏತೋ ಜನಕ್ಕಳಿಗೆ ಒಂಜಿ ಅಲ್ಪ ವ್ಯವಸ್ಥೆ ಮಾಡ್ಬಿಡಂಚಿನ ಒಂಜಿ ಅಕ್ಲಿನ ಯೋಜನೆ ಇಜ್ಜೆ ಒಂಜಿ ಅಕ್ಲಿನ ಇನ್ಸೂರೆನ್ಸ್ ಇಜ್ಜೆ ಒಂಜಿ ಅಕ್ಲಿಗೆ ಆಯುಷ್ಮಾನ್ ಭಾಗ್ಯ ವ್ಯವಸ್ಥೆ ಇಜ್ಜೆ ಏತೋ ಅಂಚಿನ ಸಮಸ್ಯೆ ಗಂಭೀರವಾತುಂಡು ಆಯ್ತ ವಿಚಾರಟು ಎಂಕ್ಲ ಇನ್ನು ಆ ವ್ಯವಸ್ಥೆನ ಮಲ್ತೊಂದಿಲ್ಲ ಯಾಣ ಒಂಜಿ ವಿಚಾರ ಮಾಡೋದಿಲ್ಲ. ವೆಣ್ಲಾಕಡ್ ವಿಜಯ ಡಾಕ್ಟರ್ ವಿಜಯ್ ಕುಮಾರ್ ಡಾಕ್ಟರ್ ಉಳ್ಳೇರು ಅವ್ರಿಗೆ ಮಸ್ತ್ ನಮಗೂ ಹೆಲ್ಪ್ ಮಾಡ್ತಂದುಳ್ಳೇರು ಆಯುಷ್ಮಾನ್ ಇಜ್ಜಂಡ ಆರ್ನ ಮುಖಾಂತರ ಒಂಜಿ ಸೇರ್ಪವನ ಅಂಚಿನ ವ್ಯವಸ್ಥೆ ಆತಿ ಪೂಜಿ ಅವು ಈ ವಿಚಾರ ಎಂಕ್ಲೆ ಪಂಡ ಮಾತ್ರ ನಿಲೆ ಗೊತ್ತಾಪುಂಡು ಆಂಡ ಏರಿ ಕಷ್ಟಡುಳ್ಳೇರು ಅಕ್ಲೆ ವಿಚಾರ ಈ ಸಂಘಟನೆ ಮಲ್ತು ಕೊಡ್ಪಣ ಒಂಜಿ ವಿಚಾರ ನಮ್ಮ ತೆರಿಯೊಂದುಲ್ಲ. ಬುಕ್ಕ ಮರಾಠಿ ರಕ್ತನಿಧಿ ಸಂವಾದ ಪೂರ ಕಾರ್ಯಕ್ರಮ ಎಂಕ್ಲ ಮಲ್ತದ್ದು ಸುಮಾರು ಇತ್ತ ಮರಾಠಿ ಸಮುದಾಯದ ಸುಮಾರು 1300 ಕೇಸ್ ಎಂಗ್ಲ ರಾತ್ರಿ ಪಗಲು ಅಶೋಕಣ್ಣ ಅಧ್ಯಕ್ಷರು ಐನ ಅಶೋಕನ ನೇತೃತ್ವದ ಎಂಗ್ಲು ಹಾಕ್ಲಿನ ಇಲ್ಲಡೆ ಪೋತು ವ್ಯವಸ್ಥೆ ಮಾಡ್ತಂದಿಲ್ಲ 1300 ವರ್ಷ ಈ ಕೆಲಸ ಒಂದೊಂದು ರಾತ್ರಿ ಪಗೆಲ್ಲ ಇತ್ತ ಕೋಡೆಲ್ಲ ರಾತ್ರಿ ಎಂಗ್ಲು ಈತ ಮಲ್ಲ ಕೆಲಸ ಇಪ್ಪುಣ್ಣಲ್ಲ ಎಂಗ್ಲು ರಾತ್ರಿ ಕೋಡೆ ರಾತ್ರಿ ಎಂಗ್ಲು ಒಂಜಿ ಪಾಪ ಒಂಜಿ ನಮ್ಮ ಬೈಕ್ ಒಂಜಿ ಅಪಘಾತ ಸೈಡ್ ಬೂರಿ ಆಯ್ನ ಪಿರೌಟ್ ಎಂಗ್ಲ ಪೋತು ಆಗ ಆಪನ ವ್ಯವಸ್ಥೆ ಎಂಗ್ಲು ಮಲ್ತಿತ್ತು ಎಂಗ್ಲ ಕಾರ್ಯಕ್ರಮ ಇಜ್ಜಿ ನಮಗೂ ಸಮುದಾಯದ ಅಸ್ತಿತ್ವ ಮುಖ್ಯ. ಅಂಜನೆ ಎಂಕ್ಲ ದಾಖಲಾತಿ ವಿಚಾರಣೆ ಪೊಲೀಸ್ ಸ್ಟೇಷನ್ಗೆ ಸುಮಾರು 175 ಸರ್ತಿ ಸಂರಕ್ಷಣಾ ಸಮಿತಿ ನಿಕ್ಲಿನ ಪೊಲೀಸ್ ಇಲಾಖೆದ ವಿಚಾರಣೆ ಎಂಕ್ಲ ಮೊಟ್ಟು ಬರ್ತದೋ ಐಕ್ ಬಾರಿ ಖುಷಿ ಆಗ್ಬಿಡು ರಾತ್ರಿ ಪಕ್ಕಲ್ಲಿ ಖಂಡನೆ ಬಿಡ್ತಿ ಹಾಕಿ ಜಾಗದ ಸಮಸ್ಯೆ ಅವು ಸಮಸ್ಯೆ ಇಂದು ಸಮಸ್ಯೆ ಉಂಟು ಎಂಗ್ಲ ಗಂಭೀರವತ್ತೆ ಎಂಗ್ಲ ಕಂಪ್ಲೇಂಟ್ ಬರ್ಬಿಟ್ಟು 170 ಜಾಸ್ತಿ ಎಂಕ್ಲ ಇನ್ನೇ ಎಂಗ್ಲ ಹಾಕ್ಲಿನ ಸಮಸ್ಯೆನ ಬಗೆಹರಿಸಾರೆ ಎಂಗ್ಲ ಇಡೀ ತಾಲೂಕು ಜಿಲ್ಲಾ ಸಂಘಟನೆ ಎಂಗ್ಲ ವ್ಯವಸ್ಥೆ ಮಂದೊಂದಿಲ್ಲ. ಅಂಚನೆ ಎಂಕ್ಲೆಗೆ ಇನ್ನೇ ಕಂದಾಯದ ಇಲಾಖೆ ಅಕ್ರಮ ಸಕ್ರಮ ಜಾಗದ ಪಾಲಪಟ್ಟಿಗೆ ಮಸ್ತ್ ಸಮಸ್ಯೆ ಬರೋದುಂಡು ವಿಎನ್ ಅಕ್ಲಿಲ್ಲ ಐಕ ಆಪನ ಸಮಗ್ರ ವ್ಯವಸ್ಥೆ ಮಂದೊಂದಿಜೇರು PDO ಮಂದೊಂದಿಜೇರು RI ಮಂದೊಂದಿಜೇರು ತಹಸೀಲ್ದಾರ್ ಮಂದೊಂದಿಜೇರು ಎಂಗ್ಲ ಕುಳ್ಳ ಅಲ್ಪಡ್ತೆ ಫೋನ್ ಮಾಡ್ತದೆ ಎಂಗ್ಲ ನ್ಯಾಯ ಕೋರ್ಡು ಪಂಡಿತು ಸುಮಾರು ಎಂಗ್ಲ 75 ಕೇಸಿನ ಎಂಗ್ಲ ಬಗೆಹರಿಸೈನ ಕೊರ್ಪಣ ಅಂಚಿನ ಹೆಗ್ಗಳಿಗೆ ನಮ್ಮ ಸಂರಕ್ಷಣಾ ಸಮಿತಿಗೊಂಡು ದಯಪಂಡ ಈ ವಿಚಾರ ಒವೇ ಕೇಸಿಡು ಒವೇ ವಿಚಾರ ನಮ್ಮ ಆಕ್ಲಿಗೆ ಮನವಿ ಕೊರಡು ಅಲ್ಪಕ್ಲು ಪರಿಶೀಲನೆ ಮಲ್ಪೇರು ಆಕ್ಲೆ ಇಂದು ಆಪನ ಒಂಚಿನ ವಿಚಾರ ಉಂಡು ಆಂಡ ಎಂಗ್ಲ ಕುಳ್ಳ ಅಲ್ಪಾಡ್ದೆ ಎಂಗ್ಲೆ ಮನವಿ ಬತ್ತನ ರಡ್ನೆ ದಿನೊಟ್ಟೆ ಆಕ್ಲೆ ನಡೆ ಪೋಪ್ತು ವ್ಯವಸ್ಥೆ ಮಾಡ್ಬಿಡಂಚಿನ ಕೆಲಸ
ನಮ್ಮ ಅಧ್ಯಕ್ಷರ ಕೆದಿಲ್ ನಾಯಕ ನಮ್ಮ ಮಕ್ಕಳು ಮುಂದೆ ನಡ್ತೊಂದುಂಡು ಇನ್ನೇ ಎಂಗ್ಲಿ ಮಸ್ತ್ ವಿಚಾರ ಪಣ್ಯರಿತ್ತಂಡು ರಡ್ಡು ಪುಟೇನ ಬರೆದಿತ್ತೆ ಆಂಡ ಸಮಯದ ಅಭಾವದ ಕೊರತೆ ಉಂಡು ದಯಪಂಡ ಇನ್ನೇ ದಕ್ಷಿಣ ಕನ್ನಡ ಜಿಲ್ಲಾ ಮರಾಠಿ ಸಂರಕ್ಷಣಾ ಸಮಿತಿ ಮುಖಾಂತರ ಎಂಗ್ಲಿಗೆ ಒಂಜಿ ವಿಚಾರ ಏನು ಪನ್ಪೆ ಏರ್ಲ ಇತ್ತಿಲ್ಲ ನೆಂದು ಒಂಜಿ ಗಮನ ಕೊರಲಿ ಎಂಗ್ಲಿ ದುಡ್ಡು ತೆದೊಂದು ಬೇರೆ ಪನ್ಪಣ ಒಂಜಿ ಅಪಪ್ರಚಾರ ಉಂಡು ಎಂಗ್ಲ ಒಂಜಿ ಸಮಸ್ಯೆ ಪುನಗ ಅಕ್ಲ ಇಲ್ಲಡೆ ಪೋನಾಗ ಎಂಗ್ಲ ಅಕ್ಲ ಪೆಟ್ರೋಲ್ ಚಾರ್ಜ್ ಎಂಗ್ಲಿನ ಬಂಜಿ ಗೊಣಸಕ್ಕೆ ಏನೋ ತಪ್ಪ ನೆನ್ನ ನ್ಯಾಯವಾದ ನಿಗಳು ವಿಮರ್ಶನೆ ಮಾಡ್ಬೋಡು ಕೆಲವು ಎಂಗ್ಲಿನ ಅಪಪ್ರಚಾರ ಕೊರೊಂದುಲ್ಲೇರು ಐತ ವಿಚಾರ ಎಂಗ್ಲ ಅಂಚಿನ ತಪ್ಪು ಮಲ್ಪು ಜಂಡದ ನಿಗಳ ವೇದಿಕೆ ಮುಖಾಂತರ ಎಂಗ್ಲ ಪಾತ್ರ ಕೊರೊಂದುಲ್ಲ ಈ ವಿಚಾರ ನಿಗಲೆ ತೆರಿ ಒಂದು ವಿಚಾರ ಪನ್ಪ ಮುಖ ಎಂಗ್ಲೆಗೆ ಕೆಲವು ನಿಖಲು ಗಡ್ಸಿಡ್ ಪೋಪಾರು ಅವು ನಿಖಲಿನ ಸಮಾಜ ಹತ್ತು ಪನ್ಪೇರು ಗಡ್ಸಿಡ್ ಪೋಯ್ಜಿನ ಎಂಗ್ಲೆ ನ್ಯಾಯತಿ ಕುಚ್ಚಿ ಪಣ್ಣ ವಿಚಾರ ಎಂಗ್ಲ ತೆರಿ ಒಂದು ನಿಖಲೆ ಪಂಡೊಂದುಲ್ಲ ದಯ ಪಂಡ ಕೆಲವು ದುಡ್ಡು ಬಡ ತಲ್ಪ ವ್ಯವಸ್ಥೆ ಮಂದೊಂದುಲ್ಲೇರು ದುಡ್ಡು ಲಂಚ ಕೊರನ ಮಾತ್ರ ವ್ಯವಸ್ಥೆ ಮಂದೊಂದುಲ್ಲೇರು ಆಂಡ ಎಂಗ್ಲಿನ ಅಧ್ಯಕ್ಷರ ಮುಖಾಂತರ ಲಂಚ ದೆತು ನೇರ ಬುಡು ಪೂಜಾ ಎಂಗ್ಲಿನ ನ್ಯಾಯವಾದ ಎಂಗ್ಲವಲ್ಲ ಎಂಗ್ಲಿನ ಕೆಲಸ ಮಂದು ಕೊಡು ಪಣ್ಣ ವಿಚಾರಣೆ ಎಂಗ್ಲ ಮಂದೊಂದುಲ್ಲ ಆ ವಿಚಾರ ಎಂಗ್ಲಿ ಅಪಪ್ರಚಾರ ಬತ್ ನೀಡ್ತಾರ ಏನು ವೇದಿಕೆ ಪಣೊಂದುಲ್ಲ ಅವತ್ತಂದೆ ಕರಾವಳಿ ಸಮಾವೇಶದ ಕರಾವಳಿ ಒಕ್ಕೂಟ ರಾಜ್ಯ ಒಕ್ಕೂಟ ಒಂದು ಸ್ಥಾಪನೆ ಆದನು ಆಯ್ತಾ ಅಂಡರ್ಡ್ ಎಂಗ್ಲ ಕೆಲಸ ಮಂದೊಂದುಲ್ಲ ಆ ವಿಚಾರಡ್ ಕೆಲವು ಎಂಗ್ಲಿಗೆ ನೀತಿ ನಿಯಮದ ವಿಚಾರ ಬತ್ತಂಡು ಆಮೇಲೆ ನಮ್ಮ ಒಗ್ಗಟ್ಟಾದ ಕೆಲಸ ಮಲ್ಪುಗ ಆಯ್ತಾ ವಿಚಾರಡ್ ನಮ್ಮ ಮಾತ್ರಲ ಒಗ್ಗಟ್ಟದ ಕರ್ನಾಟಕ ಮರಾಠಿ ಒಂಜಿ ರಾಜ್ಯ ಒಕ್ಕೂಟದ ಮುಖಾಂತರ ನಿಕ್ಲು ಪೂರ ಏರ್ನ ಪಾತ್ರ ಕೇಳಂದೆ ಆಯ್ತಾ ಒಕ್ಕೂಟದ ಒಗ್ಗಟ್ಟಾದ ನಿಕ್ಲು ಕೆಲಸ ಮಲ್ಪೋಡು ಇನ್ನೇ ದಯಪಂಡ ನಮಕ್ಕೂ ತುಲಿ ಒಂಜೇ ತಾಲೂಕು ಪಂಚಾಯತ್ ಮೀಸಲಾತಿ ಕೋರ್ಪಣೆ ಇತ್ತನ್ನ ನಮ್ಮ ಮರಾಠಿ ಸಮುದಾಯದ ಎಲ್ಮಣ್ಣದು ಓಟ್ ಇಪ್ಪಡು ಬೇತ ಏರ್ನಲ್ಲ ಜಾತಿದ ಒಂಜಿ ಇರ್ನದು ಓಟ್ ಇತ್ತಲ್ಲ ನಮ್ಗೆ ಮೀಸಲಾತಿ ಇತ್ತಿನ ಮಾತ್ರ ಅಲ್ಪ ವ್ಯವಸ್ಥೆ ಕೊರ್ಪೇರು ದಾಯಿ ನಮಗೆ ಅಲ್ಪ ಒಂಜಿ ಜನರಲ್ ನೆಟ್ ವ್ಯವಸ್ಥೆ ಮಂತು ಕೊರ್ಪಿಚ್ಚಿರ ಪಂಡ ಆ ವಿಚಾರ ಏನು ಪಾತಿರೊಂದುಲ್ಲೆ ದಯಪಂಡ ನಮ್ಮ ಇನ್ನೇ ಪಿರವು ಜಾರೊಂದುಲ್ಲ ನಮ್ಮ ತೊರಿತೊಂದುಳ್ಳೇರು ನಮ್ಮ ಅಣ್ಣ ಎಡ್ಡೆ ಜನಕ್ಕಳು ನಮ್ಮ ಕಾರೋಯ್ತೊಂದುಳ್ಳೇರು ಆ ವಿಚಾರ ನಮ್ಮ ಏನು ಪ್ರಸ್ತಾವ ಹೊಂದದುಲ್ಲೆ ಇನ್ನೇ ಎಂಕ್ಲೆಗೆ ಒಂಜಿ ನಮ್ಮ ಪೊಣ್ಣುಲು ಬೇತೆ ಜಾತಿಯ ವಿಷಯ ಎಂಕ್ಲೆಗೆ ಮಸ್ತ್ ಕಂಪ್ಲೇಂಟ್ ಬರೋದುಂಡು ಅಕ್ಲೆ ಕಿರುಕುಳ ಕೊರ್ಪನಾಗ ಮಸ್ತ್ ಕಂಪ್ಲೇಂಟ್ ಬರೋಂಡು ನಮ್ಮ ಸಮುದಾಯದ ಏರ್ಲ ನಮ್ಮ ಒಂಜಿ ನಾಯಕತ್ವ ಅನ್ಪಣ ನಮ್ಮ ಒಂಜಿನ ಲೀಡರ್ ಇಜ್ಜಿ ಆಡ ಎಂಕ್ಲು ಸೀದಾ ಅರುಣ ನಾಯ್ಕರ್ ನಾಡೆ ಅರುಣಕುಮಾರ್ ರೈ ಆರ್ನಾಡೆ ಪೋಡು ಅರುಣಕುಮಾರ್ ಸರ್ ನಾಡೆ ಪೋಡು ಎಂಕ್ಲು ದಯಪಂಡ ಆರು ನ್ಯಾಯ ದೆತ್ತದ ಎಂಕ್ಲಿಗೆ ಏತೋ ಕೇಸು ನ್ಯಾಯ ದೆಪ್ಪತ್ತು ಕೊಡ್ತೇರು ಆರಿಗೆ ಏನು ವಿಶೇಷವಾದ ಈ ಮುಖಾಂತರ ಅಭಿನಂದನೆ ಮಂದೊಂದುಲ್ಲೆ ಇನ್ನೇ ನಮ್ಮ ಶಾಸಕರೈನ ಅಶೋಕ್ ಕುಮಾರ್ ರೈ ಉಳ್ಳೇರು ಆರು ನಮಕ್ಕೂ ಎಂಗ್ಲ ಎಂಚಿನ ವ್ಯವಸ್ಥೆ ಇತ್ತಲ್ಲ ಆರು ಒಂಜಿ ಅವೇ ಓಟು ಒಂದುವೇ ಓಟು ಒಂದು ತೂಪುಜೇರು ನಮ್ಮ ಸಮುದಾಯದ ಏರೆಗೆ ಇತ್ತಲ್ಲ ನ್ಯಾಯ ದೆಪ್ಪತ್ತು ಕೊರ್ಪಣಂಚಿನ ಕೆಲಸ ಅಶೋಕ್ ಕುಮಾರ್ ರೈ ಮಲ್ತೊಂದುಳ್ಳೇರು ಕಾರ್ಯಕ್ರಮಗೂ ನಮ್ಮ ಶಾಸಕರೈನ ಅಂಚಿನ ಅಶೋಕ್ ಕುಮಾರ್ ರೈ ವೇದಿಕೆ ಬರಂದುಳ್ಳೇರು ಹಲೋ ದಕ್ಷಿಣ ಕನ್ನಡ ಜಿಲ್ಲಾ ಮರಾಠಿ ಸಂರಕ್ಷಣಾ ಸಮಿತಿಯ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಪುತ್ತೂರಿನ ಯಶಸ್ವಿ ನಾಯಕರು, ಬಡವರ ಬಂಧು, ಅವರು ಧಾರ್ಮಿಕ ಚಿಂತಕರು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಮ್ಮ ವೇದಿಕೆಯಿಂದ ಪ್ರೀತಿಪೂರ್ವಕ ಅವರನ್ನು ಸ್ವಾಗತಪಡಿಸ್ತಾ ಇದ್ದೇವೆ. ನಮ್ಮ ಕಾರ್ಯಕ್ರಮಕ್ಕೆ ಪುತ್ತೂರಿನ ಸನ್ಮಾನ್ಯ ಶಾಸಕರು ಶ್ರೀ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿ ಇವರು ಆಗಮಿಸ್ತಾ ಇದ್ದಾರೆ. ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಅವರನ್ನು ಸ್ವಾಗತಿಸಿಕೊಳ್ತಾ ಇದ್ದೇವೆ. ಗೌರವಾನ್ವಿತ ಶಾಸಕರು ಶ್ರೀ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿ ಇವರನ್ನು ನಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಪುತ್ತೂರಿನ ಜನಪ್ರಿಯ ಶಾಸಕರು ಶ್ರೀಯುತ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮ ಸಮಯಕ್ಕೆ ಸರಿಯಾಗಿ ಆಗಮಿಸಿದರೆ ಅವರಿಗೆ ಪ್ರೀತಿಯ ಕಾರ್ಯಕ್ರಮಕ್ಕೆ ಈ ಪ್ರೀತಿಯ ಸ್ವಾಗತವನ್ನು ಬಯಸ್ತಿದ್ದೇವೆ. ಅವರಿಗೆ ನಮ್ಮ ಸಂಘದ ಸದಸ್ಯರು ಸಾಲನ್ನು ಹಾಕಿ ಅವರಿಗೆ ಸ್ವಾಗತ ಕೋರಬೇಕಾಗಿ ಈ ತಮ್ಮ ಮೂಲಕ ಕೇಳಿಕೊಳ್ತಾ ಇದ್ದೇವೆ. ಶಾಸಕರಲ್ಲಿ ಒಂದು ವಿನಂತಿ ಮಾಡ್ತಾ ಇದ್ದೇನೆ. ನಾವು ಪ್ರಾಸ್ತಾವಿಕ ಮಾತಲ್ಲಿ ಇದ್ದೇವೆ, ನಾವು ಅದನ್ನು ಮುಕ್ತಾಯಗೊಳಿಸ್ತೇವೆ. 2 ನಿಮಿಷ ನೀವು ಉದ್ಘಾಟನೆ ಮಾಡಿ ತೆರಳುವಂಥ ಒಂದು ವಿಚಾರ ನಮಗೆ ಬಂತು. ಆಮೇಲೆ ವಿಚಾರವನ್ನು ನಾನು ತಿಳಿಯಪಡಿಸ್ತೇನೆ. ಥ್ಯಾಂಕ್ ಯು. ಅವರಿಗೆ ಸಂಘದ ಸದಸ್ಯರಾದ
ಒಂದು ಸಂಘದ ಗೌರವವನ್ನು ಅವರಿಗೆ ನೀಡಬೇಕಾಗಿ ಈ ಮೂಲಕ ಕೇಳಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮದ ಮುಂದಿನ ಭಾಗ ಈ ಒಂದು ನಮ್ಮ ಪ್ರಾಸ್ತಾವಿಕ ಮಾತಿನ ಒಂದು 2 ಚರಣಗಳು ಬಾಕಿ ಇದೆ. ಇವಾಗ ನಮ್ಮ ಏನೇ ಇದ್ದರೂ ನಮ್ಮ ಸಮಸ್ಯೆಗೆ ರಕ್ತನಿಧಿ ಯಾವುದೇ ವಿಚಾರದಲ್ಲಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಭಾಳ ಯಶಸ್ವಿಯಾಗಿ ಅರುಣ ಕುಮಾರ್ ಪುತ್ತಿಲ ಸರ್ ಕೂಡ ನಮಗೆ ಈ ಒಂದು ರಾತ್ರಿ ಹಗಲು ನಾವು ಅವರ ಹತ್ರ ಏನಾದರೂ ವಿಚಾರ ರಿಕ್ವೆಸ್ಟ್ ಮಾಡಿದಾಗ ಕೂಡಲೇ ಎತ್ತೆಚ್ಚು ಬಂದು ನಮ್ಮ ಸಮುದಾಯದ ಒಗ್ಗಟ್ಟಿಗೆ ಸಮರ್ಥರ ಕೆಲಸವನ್ನು ನಿರ್ವಹಿಸ್ತಾರೆ. ಅವರಿಗೆ ವಿಶೇಷವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಹಾಗೆ ಶಾಸಕರು ಆಸನವನ್ನು ಸ್ವೀಕರಿಸಿದರೆ ಎಂಕ್ಲೆಗೆ ಶಾಸಕರು ಪಂಡ ಕೆಲವು ಜನ ಹೆಣ್ಣುವೇರು ಒವ್ವೇ ರೀತಿಯ ರಾಜಕೀಯ ಆಂಡ ಈಗ ಭಾರಿ ಖುಷಿಯಾಪುಂಡು ಯಾನ ಈ ಪುತ್ತೂರು ನೆಲೆದ ಬುಕ್ಕ ಒಂಜೇ ಒಂಜಿ ಶಾಸಕರು ಮಾತ ಕಾಂಗ್ರೆಸ್ BJP ಒವ್ವೇ ಜನ ಮಾತಿರಲ್ಲ ನಮ್ಮ ಜನ ಪಂಡ್ಪುಣ ಅಂಚಿನ ಮೆಚ್ಚಿನ ಒಂಜಿ ಶಾಸಕರು ಪಂಡ ಅಶೋಕ್ ಕುಮಾರ್ ಎಂಬೇರಿಗೆ ವಿಶೇಷವಾದ ಯಾನ ದಯಪಂಡ ಸಮಯದ ಅಭಾವ ಇತ್ತನೆ ಒಂಜಿ ರಡ್ಡು ವಿಚಾರ ಆರಣ ಪನ್ಪೆ ಯಾನ್ ಮುರಣಿ ಎಂಗ್ಲೆಗೆ ಜಯದೇವ್ ಹಾಸ್ಪಿಟಲ್ ಒಂಜಿ ಈಶ್ವರ ನಾಯ್ಕ ಪದವದಾರ ಎಡ್ಮೆಡ್ ಇತ್ತೇರೆ ಆರೆಗೆ ಆರ್ನ ಕಾರು ಆಪರೇಷನ್ ಯಾವಡು ಇತ್ತುಂಡು ಆರೆಗೆ ರಡ್ಡು ತಿಂಗಳು ಅಲ್ಪ ವೇಟಿಂಗ್ ಲಿಸ್ಟ್ ಕೊರಿಯರು ಬಾರಿ ಬೇಜಾರಾಂಡು ಎಣ್ಣ ರೂಮ್ ಇತ್ತೊಂದು ಯಾನ ಖರ್ಚು ಮಂತೊಂದು ಕೊಡ್ತಾ ಆರೇನು ವೀಲ್ ಚೇರ್ ಕೊಡೊಂದು ಎಂಕ್ ಬಾರಿ ಬೇಜಾರಾಂಡು ಅಂಡ ಲಾಸ್ಟ್ ಗಾರು ಅಲ್ಪ ಒಂಜಿ ದಯಾನಂದ ಗೌಡರ ಮುಖಾಂತರ ಒಂಜಿ ಶಾಸಕರನ್ನ ಒಂಜಿ ಆರೇನು ಭೇಟಿ ಆತು ಆರೆಗೆ ಆಯ್ನಾತು ಬೇಗ ಒಂಜಿ ಆರೆಗೆ ಆಪರೇಷನ್ ಮಲ್ಪೊಡು ಪನ್ಪುಣ ಅಂಚಿನ ವಿಚಾರನ ನಮ್ಮ ಶಾಸಕರು ಅಲ್ಪ ಒದಗದು ಕೊಡ್ತೇವೆ ಅಂಡ ಯಾನ್ ಅಲ್ಪ ಪೋತು ಅಲ್ಪ ಡೈರೆಕ್ಟರ್ ಪಾತಿರ್ತು ನಿಮ್ಮ ಶಾಸಕರಲ್ಲ ತುಂಬ ಒಳ್ಳೆಯವರು ಕೂಡಲೇ ಒಂದನ್ನು ಮಾಡಿಸಿ ಅಂತೇಳಿ ಆರು ಒಂಜೆ ದಿನೊಟ್ಟು ಎಂಗ್ಲಿಗೆ ಅಲ್ಪ ಸೇರಿ ಬತ್ತೇರು ಅಂಡ ಕೆಲವೊಂಜಿ ಸದಸ್ಯರು ದೂರ ಮುಂತುಲ್ಲೆ ನಿಕ್ಲು ದೂರನೇ ಉಂತುಲ್ಲೆ ಸಂಘದ ಕೆಲಸ ನಿಕ್ಲಿಗೆ ಆಸಕ್ತಿ ಜನ ನಿಕ್ಲಿನ ಒಯ್ಯಾಡ್ತುಳ್ಳಿ ಎಂಗ್ಲಿ ಯಾನ ಓಪನ್ ಆತು ಪನ್ಪೆ ಇನ್ನು ಪ್ರೀತಿಡು ಅಕ್ಲ ಇಲ್ಲಡೆ ಪೋತು ಎತ್ತಿಲ್ಲ ಕೆಲವು ಸಂಘಟನೆ ನಡಪಣಂಚಿನ ಪ್ರಮುಖರು ಬತ್ತಿಜರು ಬಾರಿ ಬೇಜಾರ ಒಂದುಂಡು ಆ ವಿಚಾರ ಏನು ಪಂಡೊಂದು ಇನ್ನು ಕರ್ನಾಟಕ ಮರಾಠಿ ಸಂಘದ ನಮ್ಮ ರಾಜ್ಯ ಒಕ್ಕೂಟದ ಸಂಚಾಲಕರಂಚಿನ ಪ್ರವೀಣ್ ಸಾರ್ಲ ಬತ್ತುಲೇರ ಬಾರಿ ಸಂತೋಷ ಹೊಂದುಂಡು ಅಂಚನೆ ಮರಳಿ ಕರಾವಳಿ ಸಮಾವೇಶ ಯಶಸ್ವಿ ನಡ್ಪೈನಂಚಿನ ನಮ್ಮ ಒಂಜಿ ಗುರ್ಕಾರ ಅಂಚಿನ ರಾಮಚಂದ್ರ ಕೆಂಬರಳ್ಳೇರು ಅಂಚನೆ ಕೇರಳಡ್ ಒಂಜಿ ಸ್ಥಾಪನೆ ಮಲ್ತನಂಚಿನ ನಮ್ಮ BJ ಮರಾಠಿ ಸಮುದಾಯ ಸಂಘನ ಸ್ಥಾಪನೆ ಮಂತ್ರ BG ಸಾರ್ಲು ಒಳ್ಳೆಯರು ಬುಕ್ಕ ನಮ್ಮ ಶಾರದಕ್ಕಲು ಒಳ್ಳೆಯರು ಕಮಲಕ್ಕಲು ಒಳ್ಳೆಯರು ಅವತ್ತಂದೆ ನಮ್ಮ ರಾಮನಾಯ್ಕ ಮಾತ್ರ ಒಂದನೇ ಮಲ್ತೊಂದು ಎಂಗೆ ವಾರ್ನಿಂಗ್ಲ ಕೊರಿಯರು ಕ್ಷಮೆ ಪಡು ದಯಮಲ್ತದು ಎನ್ನ ಪ್ರಾಸ್ತಾವಿಕ ಸಹಕಾರ ಕೊರನೆಗೆ ಬುಕ್ಕ ಒಂಜಿ ವಿಚಾರ ನಿಖಿಲ್ ಎಂಕ್ಲೆ ದೇಣಿಗೆ ಕೊಡ್ತಾರೆ ₹1 ಜಾಸ್ತಿ ಕೊರ್ನಕ್ಲೆ ಪ್ರೀತಿ ಎಂಕ್ಲೆಡೆ ಉಂಡು ಆ ದೇಣಿಗೆ ಎಂಕ್ಲ ಸಕಾರಾತ್ಮಕ ಸ್ವೀಕರಿಸಮಂತು ನಮ್ಮ ಸಮುದಾಯದ ಜನಗಳಿಗೆ ಒಂದು ವ್ಯವಸ್ಥೆ ಮಾಡದು ದಯಮಲ್ತು ಮಾತೆ ಕೊರ್ನೆಗೆ ಒಂದನೇ ಮಲ್ತೊಂದು ಬುಕ್ಕ ಒಂಜಿ ವಿಚಾರ ಶ್ರೀಯುತ ಇನ್ನೇ ವ್ಯಕ್ತಿ ವಿಕಸನ ಕಾರ್ಯಕ್ರಮ ರಾಮನಾಯ್ಕನ ಮುಖಾಂತರ ಎಂಗ್ಲಿಗೆ ಒಂಜಿ ಪಂಡು ಬರ್ಪುಂಡು ಅನ್ನೋದು ಒಂಜಿ ಎಂಗ್ಲಿಗೆ ಪ್ಲ್ಯಾನ್ ಕೊರಿಯರು ಆರ್ನ ವಿಚಾರ ಎಂಗ್ಲ ಕೆಲಸ ಮಲ್ತೋ ಆರ್ನ ಮುಖಾಂತರ ಎಂಗ್ಲಿಗೆ ಒಂಜಿ ಸಹಾಯಧನ ತಿಕ್ಕೊಂಡು ಅಂಚಿನ ಬಾರಿ ಸಂತೋಷದ ವಿಚಾರ ಉಂಡು ಆ ಮುಖಾಂತರ ಈ ಒಂಜಿ ಪ್ರಾಸ್ತಾವಿಕ ಪಾತ್ರ ಅವಕಾಶ ಕೊಟ್ಟು ಸವಿಸ್ತಾರವಾದಂತಹ ಪ್ರಾಸ್ತಾವಿಕ ನುಡಿಗಳನ್ನು ನುಡಿದಿರ್ತಕ್ಕಂಥ ನಮ್ಮ ಸಮಿತಿಯ ಸಂಚಾಲಕರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಅರ್ಪಿಸುತ್ತಾ ಕಾರ್ಯಕ್ರಮದ ಪ್ರಮುಖ ಘಟ್ಟ ಈ ಒಂದು ಕಾರ್ಯಕ್ರಮವನ್ನು ಗೌರವಾನ್ವಿತ ಶಾಸಕರು ಹಾಗೆಯೇ ಅತಿಥಿಗಳು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿರ್ನಮೋಸ್ತುತೆ ದೀಪಜ್ಯೋತಿರ್ನಮೋಸ್ತುತೆ ದೀಪಜ್ಯೋತಿ ಪರಬ್ರಹ್ಮ ದೀಪಜ್ಯೋತಿರ್ಜನಾರ್ದನಃ ದೀಪಜ್ಯೋತಿರ್ಪರಬ್ರಹ್ಮ ದೀಪಜ್ಯೋತಿರ್ಜನಾರ್ದನಃ ದೀಪೋ ಹರತು ಮೇ ಪಾಪಂ ಸಂಧ್ಯಾದೀಪ ನಮೋಸ್ತುತೆ ಓ ದೀಪ ಬ್ರಹ್ಮರೂಪಸ್ತ್ವಂ
ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಉದ್ಘಾಟನೆ ನಡೆಸಿಕೊಟ್ಟಿರ್ತಕ್ಕಂಥ ಗೌರವಾನ್ವಿತ ಶಾಸಕರು ಹಾಗೆಯೇ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಅತಿಥಿಗಳಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸುತ್ತಾ ಇದೀಗ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿರ್ತಕ್ಕಂಥ ಉದ್ಘಾಟಕರು ಸನ್ಮಾನ್ಯ ಶ್ರೀ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿ ಸರ್ ಅವರು ಉದ್ಘಾಟನಾ ಮಾತುಗಳನ್ನು ಆಡಬೇಕು ಅಂತ ವಿನಂತಿ. ದಕ್ಷಿಣ ಕನ್ನಡ ಜಿಲ್ಲಾ ಮರಾಠಿ ಸಂರಕ್ಷಣಾ ಸಮಿತಿ ರಿಜಿಸ್ಟರ್ಡ್ ಮಂಗಳೂರು ಆಯೋಜನೆ ಮಾಡಿದಂಥ ಮರಾಠಿ ಸಂಭ್ರಮ 2025 ಈ ಕಾರ್ಯಕ್ರಮದ ಸಭಾ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ಅಶೋಕ್ ನಾಯ್ಕ ಕೆದಿಲ ಅವರೇ, ಮುಖ್ಯ ಅತಿಥಿಗಳಾಗಿ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಭಾರತ ಸರ್ಕಾರದ ಕೃಷಿ ವಿಭಾಗದ ನಿವೃತ್ತ ನಿರ್ದೇಶಕರಾಗಿರುವಂಥ ಡಾಕ್ಟರ್ ಬಿ ಜಿ ನಾಯಕ್ ಅವರೇ, ಕರ್ನಾಟಕ ರಾಜ್ಯ ಮರಾಠಿ ಸಂಘದ ಕಾರ್ಯಾಧ್ಯಕ್ಷರಾದ ರಾಮಚಂದ್ರ ಕೆಂಬಾರೆ ಅವರೇ, ಕೆನರಾ ಬ್ಯಾಂಕಿನ ಜನರಲ್ ಮ್ಯಾನೇಜರ್ ಆಗಿದ್ದ ರಾಮ್ ನಾಯ್ಕ್ ಅವರೇ, ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯವಾದಿಗಳಂಥ ಪ್ರವೀಣ್ ಕುಮಾರ್ ಅವರೇ, ನನ್ನ ಆತ್ಮೀಯರು ಪುತ್ತಿಲ ಪರಿವಾರದ ಸಂಚಾಲಕರು ಆಗಿರುವಂಥ ಅರುಣ್ ಕುಮಾರ್ ಪುತ್ತಿಲ ಅವರೇ, ಶ್ರೀಮತಿ ಶಾರದಾ ದಾಮೋದರ್ ನಾಯ್ಕ್ ಅವರೇ, ಶ್ರೀಮತಿ ಕಮಲಾ ನಾರಾಯಣ್ ನಾಯ್ಕ್ ಅವರೇ, ವೇದಿಕೆಯ ಮೇಲಿರುವಂಥ ಎಲ್ಲ ಗಣ್ಯರೇ, ವೇದಿಕೆಯ ಎದುರುಗಡೆ ಇರುವಂಥ ಈ ಸಮಾಜದ ಬಂಧುಗಳೇ, ಮಾಧ್ಯಮದ ಮಿತ್ರರೇ, ಮರಾಠಿ ಸಂಭ್ರಮ 2025 ಕಾರ್ಯಕ್ರಮ ಅತ್ಯಂತ ಸಂತೋಷದಿಂದ ಉದ್ಘಾಟನೆಯನ್ನು ಮಾಡಿದ್ದೇವೆ. ಈ ಕಾರ್ಯಕ್ರಮ ಒಳ್ಳೆಯ ರೀತಿಯಲ್ಲಿ ನಡೆಯಲಿ ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಂಡು, ಮರಾಠಿ ಸಂಭ್ರಮ, ಮರಾಠಿ ಸಮಾಜ ಎಲ್ಲ ಸಮಾಜಗಳಿಗೆ ಹೋಲಿಕೆ ಮಾಡಿದರೆ ಒಂದು ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವುದೇ ಒಂದು ಡಿಸಿಷನ್, ಯಾವುದೇ ಒಂದು ಅವರು ಒಂದು ಪ್ರಯತ್ನವನ್ನು ಮಾಡಿದರೆ ಆ ಸಮಾಜದ ಮೂಲಕ ಅದನ್ನು ಮಾಡುವಂಥ ಶಕ್ತಿ ಇರುವಂಥ ಒಂದು ಸಮಾಜ ಅಂತ ಹೇಳಲಿಕ್ಕೆ ನಾನು ಅತ್ಯಂತ ಸಂತೋಷ ಪಡ್ತೇನೆ. ಯಾಕಂತೇಳಿದ್ರೆ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಬಹುಶಃ ಸುಮಾರು 22,000 ಮರಾಠಿ ಸಮಾಜಿಗಳು ಇದ್ದಾರೆ. ಮೊನ್ನೆ ನಮ್ಮ ರಾಜ್ಯದ ಸಚಿವರು ಪ್ರಿಯಾಂಕ್ ಖರ್ಗೆ ಅವರು ಕೇಳಿದರು, ನಿಮ್ಮ ಭಾಗದಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟು ಜನ ಮರಾಠಿ ಸಮಾಜದವರು ಇದ್ದಾರೆ ಅನ್ನೋ ಕೇಳುವಾಗ ನನಗೆ ಹಿಂದಿನ ಅಂಕಿಅಂಶ ಇತ್ತು, ಈಗದ ಅಂಕಿಅಂಶ ನನ್ನ ಹತ್ರ ಇರಲಿಲ್ಲ. ಸುಮಾರು 22,000ದಷ್ಟು ಜನಸಂಖ್ಯೆ ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಇದ್ದಾರೆ. ಒಂದು ಯಾವುದೇ ನಿರ್ಧಾರಗಳನ್ನು ನೀವು ತಗೊಂಡ್ರೆ ಅದನ್ನು ಖಂಡಿತ ಯಾವ ಜನಪ್ರತಿನಿಧಿಗಳು ಕೂಡ ಮಾಡುವಂಥ ಒಂದು ಶಕ್ತಿ ಬಹುಶಃ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಮರಾಠಿ ಸಮಾಜಕ್ಕೆ ಇದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ತುಂಬ ಕಾರ್ಯಕ್ರಮಗಳು ನೀವೆಲ್ಲ ಮಾಡಿದಿರಿ. ಆಲ್ವಾಸಲ್ಲಿ ಒಂದು ಭಾರಿ ದೊಡ್ಡ ಕಾರ್ಯಕ್ರಮವನ್ನು ಒಂದು ದಿವಸ ಪೂರ್ತಿ ಮಾಡಿ ಇಡೀ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕಳಿಸುವಂಥ ಕೆಲಸವನ್ನು ಮಾಡಿದಿರಿ. ನಮ್ಮ ಸಮಾಜದ ಸಂಘಟನೆಗಳು ಯಾಕೆ ಬೇಕು? ಯಾವುದೇ ಒಂದು ವೈಯಕ್ತಿಕ ನೆಲೆಯಲ್ಲಿ ನಮಗೆ ನೋವಾದಾಗ ಸಮಾಜದಲ್ಲನ್ನು ಎದುರಿಸಬೇಕಿದ್ರೆ ಸಂಘಟನೆಗಳು ನಮಗೆ ಬೇಕಾಗ್ತದೆ. ಸರ್ಕಾರ ಒಂದಷ್ಟು ST ಸಮಾಜಕ್ಕೆ ಒಂದು ಅತ್ಯಂತ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡುವಂಥ ಕೆಲಸವನ್ನು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಬೇಕಾದಷ್ಟು ಅನುದಾನಗಳನ್ನು ಕೊಡುವಂಥ ಕೆಲಸವನ್ನು ಕೂಡ ನಮ್ಮ ಸರ್ಕಾರ ಈಗ ಮಾಡ್ತಾ ಇದೆ. ಯಾವುದೇ ರಿಸರ್ವೇಷನ್ಗಳಿರಲಿ, ಯಾವುದೇ ಹಾಸ್ಟೆಲ್ಗಳ ಸೀಟ್ ಇರಲಿ, ಅದು ಕೂಡ ಮುಖ್ಯಮಂತ್ರಿಯವರ ಹತ್ರ ಯಾವುದೇ ಒಂದು ಈ ಸಮಾಜದ SC ಮತ್ತು ST ಸಮಾಜದ ಯಾವುದೇ ಒಂದು ಅನುದಾನಗಳನ್ನು ಕೇಳಿದಲ್ಲಿ ಯಾವತ್ತೂ ಕೂಡ ಮುಖ್ಯಮಂತ್ರಿಗಳು ಬೇಡ ಅನ್ನಲಿಲ್ಲ, ಅದಕ್ಕೆ ಮಂಜೂರಾತಿಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಈ 2.5 ವರ್ಷದಲ್ಲಿ ST ಸಮಾಜಕ್ಕೆ ಸುಮಾರು 22 ಕೋಟಿ ರೂಪಾಯಿಗಳ ಅನುದಾನ ಬಂದಿದೆ ಅಂತ ನಿಮಗೆ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಬೋರ್ವೆಲ್ಗಳು ಸುಮಾರು ಪ್ರತಿ ವರ್ಷ ಬರೀ ST ಸಮಾಜಕ್ಕೆ 30 ಬೋರ್ವೆಲ್ಗಳನ್ನು ಕೊಡುವಂಥ ಕೆಲಸ ನಮ್ಮ ಸರ್ಕಾರದಿಂದ ಆಗ್ತಾ ಇದೆ. ಯಾವುದಕ್ಕೂ ಕೂಡ
ಅನುದಾನಗಳನ್ನು ಕೊಡುವಂಥ ಕೆಲಸ ಸರ್ಕಾರ ಮಾಡ್ತಾ ಇದೆ. ಇವತ್ತು ಸಂಘಟನೆಯನ್ನು ಕಟ್ಟಿಕೊಂಡು ಪ್ರಾಸ್ತಾವಿಕವಾಗಿ ಮಾತಾಡುವಾಗ ಅಧ್ಯಕ್ಷ ಒಬ್ಬರು ಮಾತಾಡಿದ ನಮ್ಮ ಆತ್ಮೀಯರು, ತೊಂದರೆಗಳು ಇದೆ, ಕೆಲವರು ಬಂದಿಲ್ಲ, ಅದೆಲ್ಲ ಇರ್ತದೆ. ಅದಕ್ಕೆ ಹಿಂದೆ ಮುಂದೆ ನೋಡಲಿಕ್ಕೆ ನೀವು ರಾಜಕೀಯದಲ್ಲಿ ನಮಗೆ ಬೈಯುವುದನ್ನು ನೋಡಿದರೆ ಏನು ರಾಜ್ಯಕ್ಕೆ ಬಿಟ್ಟು ಹೋಗಲಿಕ್ಕೆ ಆಗ್ತದೆ? ಒಂದು ಹಂತ ಬೈಯೋರು ತೆಗಳುವವರು ಇದೇ ಇರ್ತಾರೆ. ಅದನ್ನು ಎದುರಿಸಿಕೊಂಡು ಹೋಗುವುದೇ ನಿಜವಾದ ಶಕ್ತಿ. ಇಷ್ಟು ಜನ ಸೇರಿದ್ರಿ, ಸಂಘಟನೆಗಳು ಇರ್ತದೆ ಬೇರೆ ಬೇರೆ. ನಮ್ಮ ಧರ್ಮ ನಮ್ಮ ಸಮಾಜ ಅಂತ ಹೇಳುವಾಗ ನಾವೆಲ್ಲ ಒಂದಾಗುವಂಥ ಅವಶ್ಯಕತೆ ಇದೆ. ಅದರಿಂದ ನಾವು ಅದನ್ನು ಎದುರಿಸಿಕೊಂಡು ಹೋಗುವಂಥ ವ್ಯವಸ್ಥೆಗಳಾಗಬೇಕು. ಯಾವತ್ತು ನೀವು ಒಳ್ಳೆಯ ಕೆಲಸವನ್ನು ಮಾಡಿ ತೋರಿಸಂತೆ ಯಾರು ಅಸಮಾಧಾನ ಇದ್ದವರು ಮತ್ತೆ ಬರ್ತಾರೆ, ಬುದ್ಧಿವಾದ ಹೇಳ್ತಾರೆ. ನಾವು ಸಂಘಟನೆಯ ಪ್ರಮುಖರಂತ ಹೇಳಿ ನಾವು ಎಲ್ಲದನ್ನು ಮಾಡಿಕೊಂಡು ಹೋಗಲಿಕ್ಕೆ ಆಗೋದಿಲ್ಲ. ನಾನು ಶಾಸಕ ಅಂತ ಹೇಳಿ ನಾನು ಎಲ್ಲ ದರ್ಬಾರ್ಗಳನ್ನು ಮಾಡಿಕೊಳ್ಳಿಕ್ಕೆ ಹೋಗಿದೆ ಅಲ್ಲ. ಸಮಾಜಕ್ಕೆ ಪೂರಕವಾಗಿರುವಂಥ ವ್ಯವಸ್ಥೆಗೆ ನನ್ನನ್ನು ನಾನು ತೊಡಗಿಸಿಕೊಳ್ಳುವಂಥ ಕೆಲಸವನ್ನು ಮಾಡಿದರೆ ಮಾತ್ರ ಸಮಾಜ ಗೌರವ ಕೊಡುವಂಥ ಕೆಲಸಗಳು ಆಗ್ತದೆ. ಆ ನಿಟ್ಟಿನಲ್ಲಿ ಸಂಘಟನೆ ಕೂಡ ಬೆಳೆಯುವಂಥ ಅವಶ್ಯಕತೆ ಇದೆ ಅಂತ ಹೇಳಿ ಒಳ್ಳೆಯ ಕೆಲಸವನ್ನು ಮಾಡಿದ್ರಿ. ನನ್ನಿಂದ ಏನಾದರೂ ಈ ಸಮಾಜಕ್ಕೆ ಅಶೋಕ್ ರೈ ಯಾವತ್ತೂ ನಿಮ್ಮ ಜೊತೆ ಇದ್ದಾರೆ. ಯಾವುದೇ ಕೆಲಸಗಳು ನನ್ನ ಹತ್ರ ಇದ್ದರೆ ಎಲ್ಲ ಸಮಾಜ ಬಂಧುಗಳಿದ್ದಾರೆ. ಎಷ್ಟೋ ಜನರು 94C 94CC ಆಕ್ರಮ ಸಕ್ರಮ ಎಲ್ಲ ಹಿಂದೆ ಎಲ್ಲ ಇದ್ದದನ್ನೆಲ್ಲ ವಾಪಸ್ ಕಳಿಸಿದ್ದಾರೆ. ಅದನ್ನೆಲ್ಲ ವಾಪಸ್ ತರಲಿಕ್ಕೆ ಹೇಳಿದ್ದೀನಿ. ಏನಾದರೂ ಕೆಲಸಗಳಿದ್ದರೆ ದಯಮಾಡಿ ನನ್ನ ಹತ್ರ ಬನ್ನಿ, ಅದನ್ನು ಪಡ್ಕೊಳ್ಳುವಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ. ಏನಾದರೂ ಸೇವೆ ಮಾಡಲಿಕ್ಕೆ ನನ್ನಿಂದ ಅವಕಾಶ ಇದ್ದಲ್ಲಿ ಖಂಡಿತ ಅದನ್ನು ಮಾಡಿ ನಿಮ್ಮ ಋಣವನ್ನು ತೀರಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ. ಬಂಧುಗಳೇ, ಒಳ್ಳೆಯನೇ ಕೆಲಸಗಳಿದ್ದರೆ ಪ್ರತಿ ಸೋಮವಾರ ಕಚೇರಿಯಲ್ಲಿರ್ತೇನೆ, ಬನ್ನಿ. ಇಲ್ಲ ಸರ್ಕಾರದಿಂದ ನಿಮಗೆ ಏನಾದರೂ ನಿಮ್ಮ ಸಮಾಜಕ್ಕೆ ಏನಾದರೂ ಪ್ರಯೋಜನಗಳು, ಜಾಗದ ವಿಚಾರ ಇರಲಿ, ಇಲ್ಲ ಮಂದಿರಗಳ ವಿಚಾರ ಇರಲಿ, ಯಾವುದಾದ್ರೂ ಇದ್ದರೆ ದಯಮಾಡಿ ನನ್ನನ್ನು ಸಂಪರ್ಕ ಮಾಡುವಂಥ ಕೆಲಸ ಮಾಡಿ. ಅಶೋಕ್ ರೈ ನಿಮ್ಮ ಜೊತೆಯಲ್ಲಿ ಇದ್ದಾರೆ ಅನ್ನೋ ಮಾತನ್ನು ಹೇಳಿ ಉದ್ಘಾಟನೆ ಮಾಡಿದಂಥ ಈ ಕಾರ್ಯಕ್ರಮ ಒಳ್ಳೆಯ ರೀತಿಯಲ್ಲಿ ನಡೆಯಲಿ, ಸಮಾಜಕ್ಕೆ ಒಳ್ಳೆಯ ಮಾರ್ಗದರ್ಶನ ನೀಡಲಿ ಅನ್ನೋ ಮಾತನ್ನು ಹೇಳಿ ಎಲ್ರಿಗೂ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ಅಭಿನಂದನೆಗಳು ಸರ್. ನಮ್ಮ ಪುತ್ತೂರಿನ ಶಾಸಕರು ನಮ್ಮ ಹೆಮ್ಮೆ. ಯಾವುದೇ ಕಾರ್ಯಕ್ರಮದಲ್ಲಿ ಅವರು ಎಲ್ಲ ಕಾರ್ಯಕ್ರಮಗಳನ್ನ ಯಶಸ್ವಿಯಾಗಿ ನಡೆಸಿಕೊಡುತ್ತವರು. ಸರ್, ತಮಗೊಂದು ಮರಾಠಿ ಸಮುದಾಯದ ಪರವಾಗಿ ಚಿಕ್ಕ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಇದನ್ನು ದಿನೇಶ್ ರವರು ವಾಚನ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಹಲೋ, ಮಾನ್ಯ ಶಾಸಕರಿಗೆ ನಮ್ಮದೊಂದು ಪ್ರೀತಿಪೂರ್ವಕ ಮನವಿ. ಕರ್ನಾಟಕ ಗಡಿನಾಡು ಕೇರಳ ಪ್ರದೇಶದಲ್ಲಿ ಹಲವಾರು ವರ್ಷಗಳಿಂದ ಬಗೆಹರಿದ ಸಮಸ್ಯೆಗಳಿವು. ಕೇರಳದ ವಿದ್ಯಾರ್ಥಿಗಳು ಕರ್ನಾಟಕಕ್ಕೆ ವಿದ್ಯಾಭ್ಯಾಸಕ್ಕಾಗಿ ಬಂದರೆ ಜಾತಿ ಪ್ರಮಾಣ ಪತ್ರ ಕೊರತೆಯಿಂದ ಸ್ಕಾಲರ್ಶಿಪ್ ಹಾಗೂ ಹಾಸ್ಟೆಲ್ಗಳಲ್ಲಿ ಪ್ರವೇಶ ಪತ್ರದ ಪಡೆಯಲು ಅನರ್ಹರಾಗಿರುತ್ತಾರೆ. ಕೇರಳದಿಂದ ಮದುವೆಯಾಗಿ ಕರ್ನಾಟಕಕ್ಕೆ ಬಂದರೆ ಅವರಿಗೆ ಜಾತಿ ಪ್ರಮಾಣ ಪತ್ರ ಹಾಗೂ ಆದಾಯ ಪ್ರಮಾಣ ಪತ್ರದ ಕೊರತೆಯಿಂದ ಕರ್ನಾಟಕ ಸರ್ಕಾರದ ಯಾವುದೇ ಸವಲತ್ತುಗಳನ್ನು ಪಡೆಯಲು ಸಾಧ್ಯವಾಗುತ್ತಿಲ್ಲ. ಇದರ ಬಗ್ಗೆ ನನಗೆ ಪೂರ್ತಿ ಮಾಹಿತಿ ಇದೆ. ಅಲ್ಲಿಂದ ಇಲ್ಲಿ ಬಂದವರಿಗೆ ಜಾತಿ ಸರ್ಟಿಫಿಕೇಟ್ ಸಿಗುವುದಿಲ್ಲ, ಕಾಲೇಜು ಸ್ಕೂಲಲ್ಲಿ ಹಾಸ್ಟೆಲಲ್ಲಿ ಅಡ್ಮಿಷನ್ ಸಿಗುವುದಿಲ್ಲ. ಇದು ಮೊನ್ನೆಯ ಪ್ರಶ್ನೆ ಅಲ್ಲ, ತೊಂದರೆ ಅಲ್ಲ. ಸುಮಾರು 10-12 ವರ್ಷದಿಂದ ಈ ಪ್ರಶ್ನೆ ಇನ್ನೂ ಹಾಗೇ ಜೀವಂತವಾಗಿ ಉಳಿದಿದೆ. ನಮ್ಮ ಸಾಫ್ಟ್ವೇರಲ್ಲಿ, ಕರ್ನಾಟಕ ಸಾಫ್ಟ್ವೇರ್ದಲ್ಲಿ ಯಾವುದೇ ಆ ಜಾತಿಯವರಿಗೆ ಇಲ್ಲಿ ಅವಕಾಶ ಇಲ್ಲ. ಇದನ್ನು ನಾವು ಗಡಿನಾಡು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರ ಹತ್ರ ಮಾತಾಡಿದ್ದೇವೆ. ಮುಖ್ಯಮಂತ್ರಿ ಹತ್ರ ಒಂದು ಹಂತದ ಚರ್ಚೆ ಆಗಿದೆ. ನಾನು ನಿಮ್ಮ ಹತ್ರ ವಿನಂತಿ ಮಾಡಿಕೊಳ್ಳೋದು, ನಿಮ್ಮ ಸಂಘಟನೆಯವರು ಒಂದು ಸಲ 2 ಸಲ ಬೆಂಗಳೂರಿಗೆ ಬಂದು ಇದನ್ನು ಚರ್ಚೆ ಮಾಡಿ ಇದನ್ನು ಬಗೆಹರಿಸಲಿಕ್ಕೆ ದೊಡ್ಡ ಕೆಲಸ ಏನಿಲ್ಲ. ಸಾಫ್ಟ್ವೇರಲ್ಲಿ ಇದನ್ನು ಸೇರಿಸುವಂಥ ಕೆಲಸಗಳು ಆಗಬೇಕು. ನೀವು ಸ್ವಲ್ಪ ಸಹಕಾರ ಮಾಡಿದರೆ ಇದಕ್ಕೆ ಬಗೆಹರಿಸುವಂಥ ಕೆಲಸವನ್ನು ಮುಂದಿನ ದಿವಸದಲ್ಲಿ ಮಾಡ್ತೇನೆ ಅಂತ ನಾನು ಹೇಳ್ತೇನೆ. ನಿಮ್ಮ ಮಾತಿಗಾಗಿ ನಮ್ಮೆಲ್ಲರ ವಿನಂತಿ. ಹಲೋ, ಸನ್ಮಾನ್ಯ ಶಾಸಕರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇನ್ನು ಮುಂದಿನ ಕಾರ್ಯಕ್ರಮ ಗೌರವಾನ್ವಿತ ಅತಿಥಿಗಳು ಶ್ರೀ ಅರುಣ್ ಕುಮಾರ್ ಪುತ್ತಿಲ, ಸಂಚಾಲಕರು, ಪುತ್ತಿಲ ಪರಿವಾರ ಸೇವಾ ಟ್ರಸ್ಟ್ ಪುತ್ತೂರು. ಇವರು ಅತಿಥಿ ಸ್ಥಾನದಿಂದ ಮಾತಾಡಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀವಿ. ಆರಾಧ್ಯ ಮೂರ್ತಿ ಪುತ್ತೂರು ಶ್ರೀ ಮಾಲಿಂಗೇಶ್ವರ ದೇವರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ, ಅತ್ಯಂತ ಶ್ರದ್ಧೆಯಿಂದ ಆರಾಧನೆ ಮಾಡಿರತಕ್ಕಂಥ ಸತ್ಯನಾರಾಯಣ ಸ್ವಾಮಿಯ ಅನುಗ್ರಹವನ್ನು ಯಾಚಿಸ್ತಾ, ದಕ್ಷಿಣ ಕನ್ನಡ ಜಿಲ್ಲಾ ಮರಾಠಿ ಸಂರಕ್ಷಣಾ ಸಮಿತಿಯ ಆಶ್ರಯದಲ್ಲಿ ಮರಾಠಿ ಸಂಭ್ರಮ 2025 ಸಭಾ ಕಾರ್ಯಕ್ರಮದ ವೇದಿಕೆಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ
ಅಶೋಕ್ ನಾಯ್ಕರವರೇ, ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂತಹ ಗೌರವಾನ್ವಿತ ಅತಿಥಿಗಳೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿರತಕ್ಕಂಥ ಸಮಾಜದ ಎಲ್ಲ ಬಂಧುಗಳೇ, ಒಂದು ಸುಂದರವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲ ಇವತ್ತು ಭಾಗವಹಿಸಿದ್ದೇವೆ. ವೇದಿಕೆಗೆ ಬರುವಂತಹ ಸಂದರ್ಭದಲ್ಲಿ ನಮ್ಮ ಸಂವಿಧಾನವನ್ನು ರಚಿಸಿರತಕ್ಕಂತಹ ಅಂಬೇಡ್ಕರ್ ಅವರಿಗೆ ಪುಷ್ಪಾರ್ಚನೆ ಮಾಡಿ ಒಳಗೆ ಬರುವಂತಹ ಸನ್ನಿವೇಶ, ಇವತ್ತು ನಿಮ್ಮ ಸಮಾಜಕ್ಕೆ ಶಕ್ತಿಯನ್ನು ಕೊಟ್ಟು ಇಡೀ ಸಮಾಜ ಇವತ್ತು ಶಾಶ್ವತವಾಗಿ ಜನರ ಮನಸ್ಸಿನಲ್ಲಿ ಒಂದು ಒಳ್ಳೆಯ ಸ್ಥಾನವನ್ನು ಪಡೆದಿರತಕ್ಕಂಥ ಶಿವಾಜಿಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಮಾಡಿ ನಾವೆಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ. ಪ್ರಾಯಶಃ ಈ ಕಾರ್ಯಕ್ರಮದ ಮುಖಾಂತರ ಒಂದು ಒಳ್ಳೆಯ ಸಂದೇಶವನ್ನು ಸಮಾಜಕ್ಕೆ ಕೊಡತಕ್ಕಂಥ ಪ್ರಯತ್ನದಲ್ಲಿ ನೀವೆಲ್ಲ ಯಶಸ್ವಿಯಾಗಿದ್ದೀರಿ. ಅದಕ್ಕೋಸ್ಕರ ನಾನು ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ಸಂವಿಧಾನ ಇರದಿದ್ದರೆ ನಮ್ಮ ಬದುಕು ಹೇಗಿರ್ತಿತ್ತು ಅನ್ನೋದನ್ನು ಊಹನೆ ಮಾಡಲಿಕ್ಕೂ ಕೂಡ ಕಷ್ಟ ಸಾಧ್ಯ. ಶಿವಾಜಿ ಮಹಾರಾಜರ ಆದರ್ಶವನ್ನು ಇವತ್ತು ನಮ್ಮ ಯುವಕರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳದಿದ್ದರೆ ನಾವೆಲ್ಲರೂ ಕೂಡ ಇವತ್ತು ಹಿಂದೂಗಳಾಗಿ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನತಕ್ಕಂಥ ಯೋಚನೆಯ ನಡುವೆ ಎರಡೂ ಮಹಾನುಭಾವರನ್ನು ಕೂಡ ನೆನಪಿಸಿಕೊಂಡು ನಮ್ಮ ಬದುಕಿನ ಕೃತಾರ್ಥತೆಯನ್ನು ಕಾಣಬೇಕು ಅನ್ನತಕ್ಕಂಥ ಆಶಯದ ಜೊತೆಗೆ ಇವತ್ತಿನ ಕಾರ್ಯಕ್ರಮ ನಡೆದಿದೆ ಅಂತ ನಾನು ಭಾವಿಸಿದ್ದೇನೆ. ಅನೇಕ ವರ್ಷಗಳಿಂದ ತಮ್ಮ ಸಮುದಾಯಕ್ಕೆ ನ್ಯಾಯವನ್ನು ಕೊಡತಕ್ಕಂಥ ಸಂದರ್ಭಗಳು, ಸಮಾಜದಲ್ಲಿರ್ತಕ್ಕಂಥ ಅಶಕ್ತರು ಶೋಷಿತರಿಗೆ ಶಕ್ತಿಯನ್ನು ಕೊಡತಕ್ಕಂಥ ಪ್ರಯತ್ನಗಳು, ಸರ್ಕಾರದ ಯೋಜನೆಗಳು ಅತ್ಯಂತ ಸಮರ್ಪಕವಾಗಿ ನಿರ್ವಹಣೆ ಆಗತಕ್ಕಂಥ ಸಂದರ್ಭದಲ್ಲಿ ನಮ್ಮ ಸಂಘಟನೆಯ ಮುಖಾಂತರ ಅದನ್ನು ಅತ್ಯಂತ ಯಶಸ್ವಿಯಾಗಿ ಯಾರಿಗೆ ಕೊಡಬೇಕೋ ಅವರಿಗೆ ಅನುಷ್ಠಾನಗೊಳಿಸತಕ್ಕಂತಹ ಪ್ರಯತ್ನಗಳು ಇವತ್ತು ದಕ್ಷಿಣ ಕನ್ನಡ ಜಿಲ್ಲಾ ಮರಾಠಿ ಸಂರಕ್ಷಣಾ ಸಮಿತಿಯಿಂದ ಆಗಿರುವಂಥದ್ದು ನಮ್ಮ ಕಣ್ಣ ಮುಂದೆ ಇದೆ. ಇವತ್ತು ನ್ಯಾಯ ಸಿಗಬೇಕಾಗಿದ್ರೆ ಸಂಘಟನೆ ಅತ್ಯಂತ ಬಲಿಷ್ಠ ಮತ್ತು ಎತ್ತರವಾಗಿ ಬೆಳಿಬೇಕು ಅನ್ನುವಂಥದ್ದು ಕೂಡ ನಮ್ಮ ಮನಸ್ಸಿನಲ್ಲಿದೆ. ಆ ಹಿನ್ನೆಲೆಯಲ್ಲಿ ನಮ್ಮ ಸಮುದಾಯಕ್ಕೆ ಶಕ್ತಿಯನ್ನು ಕೊಡತಕ್ಕಂಥ ಪ್ರಯತ್ನ, ನಮ್ಮ ನಂಬಿಕೆಗಳನ್ನು ಉಳಿಸತಕ್ಕಂಥ ಪ್ರಯತ್ನ, ನಮ್ಮ ಸಂಸ್ಕೃತಿ ವಿಚಾರಧಾರೆಗಳನ್ನು ಉಳಿಸಿಕೊಂಡು ನಮ್ಮ ಮುಂದಿನ ಪೀಳಿಗೆಗೆ ಕೊಂಡೊಯ್ಯತಕ್ಕಂತಹ ಒಂದು ಪ್ರಾಮಾಣಿಕ ಪ್ರಯತ್ನ ಇವತ್ತು ಸಮಾಜದಲ್ಲಿ ಅತ್ಯಂತ ಯಶಸ್ವಿಯಾಗಿ ಮಾಡಿದರೆ ಅದು ಮರಾಠಿ ಸಮುದಾಯ ಅನ್ನೋದನ್ನು ಅತ್ಯಂತ ನಾನು ಹೆಮ್ಮೆಯಿಂದ ಹೇಳಬಲ್ಲೆ. ಇವತ್ತು ಸಂಪ್ರದಾಯಗಳು, ಸಂಸ್ಕೃತಿಗಳು ಈ ಸಮಾಜದಲ್ಲಿ ಉಳಿಯುವಂಥ ವ್ಯವಸ್ಥೆ ನಿರ್ಮಾಣ ಆಗಿದರೆ ಈ ರೀತಿಯ ಸಮುದಾಯದ ಮುಖಾಂತರ ನಮ್ಮ ಕಲ್ಪನೆಗಳನ್ನು ಸಾಕಾರಗೊಳಿಸತಕ್ಕಂಥ ಪ್ರಯತ್ನದ ಎಡೆಯಲ್ಲಿ ಸಾಗಿರತಕ್ಕಂಥ ಪರಿಣಾಮ ಇವತ್ತು ಈ ಸಮುದಾಯ ಅತ್ಯಂತ ಬಲಿಷ್ಠವಾಗಿ ಬೆಳೆದು ನಿಂತಿದೆ ಅನ್ನುವಂಥದ್ದು ಕೂಡ ನಮ್ಮ ಕಣ್ಣ ಮುಂದೆ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಬೇರೆ ಬೇರೆ ಸಂಗತಿಗಳ ನಡುವೆ ಸಾಮೂಹಿಕವಾಗಿರ್ತಕ್ಕಂಥ ಸತ್ಯನಾರಾಯಣನ ಪೂಜೆಯನ್ನು ಮಾಡತಕ್ಕಂಥ ಪ್ರಯತ್ನ, ಸಾಧಕರಿಗೆ ಸನ್ಮಾನವನ್ನು ಮಾಡತಕ್ಕಂಥ ಪ್ರಯತ್ನ, ನಮ್ಮ ಸಮುದಾಯದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪುರಸ್ಕಾರವನ್ನು ಕೊಡತಕ್ಕಂಥ ಪ್ರಯತ್ನ ಮತ್ತು ವಿಶೇಷವಾಗಿ ವಧೂವರರನ್ನು ಒಂದು ಕಡೆ ಸೇರಿಸಿಕೊಂಡು ಅವರ ಭವಿಷ್ಯವನ್ನು ನಿರೂಪಣೆ ಮಾಡತಕ್ಕಂಥ ಮತ್ತು ಮುಂದಿನ ದಿವಸದಲ್ಲಿ ಆ ಸಮಾಜದ ಮುಖಾಂತರ ಮದುವೆಯನ್ನು ಮಾಡತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಇವತ್ತು ಮರಾಠಿ ಸಮಾಜದ ಮುಖಾಂತರ ಆಗಿದೆ. ಅದು ಮುಂದಿನ ದಿವಸದಲ್ಲಿ ಎಲ್ಲ ಸಮುದಾಯ ಕೂಡ ಈ ರೀತಿಯ ಕೆಲಸ ಕಾರ್ಯವನ್ನು ಮಾಡತಕ್ಕಂಥ ವ್ಯವಸ್ಥೆಯನ್ನು ಮಾಡೋದಕ್ಕೆ ನೀವೆಲ್ಲರೂ ಮುನ್ನುಡಿಯನ್ನು ಬರೆದಿದ್ದೀರಿ. ಮುಂದಿನ ದಿವಸದಲ್ಲಿ ಕೂಡ ಸಮಾಜ ಮಾಡತಕ್ಕಂಥ ಮರಾಠಿ ಸಮುದಾಯ ಮಾಡತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳು ಮತ್ತು ಆ ಸಮಾಜದ ಜೊತೆಗೆ ನಾವು ಕೂಡ ಯಾವತ್ತೂ ಇದ್ದೇವೆ ಅನ್ನತಕ್ಕಂಥ ವಿಚಾರವನ್ನು ಉಲ್ಲೇಖ ಮಾಡ್ತಾ ರಾತ್ರಿಯ ತನಕ ನಡೆಯತಕ್ಕಂಥ ಕಾರ್ಯಕ್ರಮ ಆ ಮಹಾಲಿಂಗೇಶ್ವರ ದೇವರ ಮತ್ತು ಸತ್ಯನಾರಾಯಣ ದೇವರ ಆಶೀರ್ವಾದದಿಂದ ಅತ್ಯಂತ ಯಶಸ್ವಿಯಾಗಿ ನಡೆಯಲಿ. ಮುಂದಿನ 100 ವರ್ಷಗಳ ಕಾಲ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಮತ್ತು ಇಡೀ ಸಮುದಾಯವನ್ನು ಪ್ರಬಲವಾಗಿ ಬೆಳೆಸತಕ್ಕಂಥ ಶಕ್ತಿಯನ್ನು ಭಗವಂತ ನಿಮಗೆಲ್ಲರಿಗೂ ಕರುಣಿಸಲಿ ಅನ್ನತಕ್ಕಂಥ ಆಶಯದ ಜೊತೆಗೆ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಅಭಿನಂದನೆಗಳು ಸರ್. ಇನ್ನು ಮುಂದಕ್ಕೆ ಈ ಒಂದು ವೇದಿಕೆಯಲ್ಲಿ ಶ್ರೀ ಪ್ರವೀಣ್ ಕುಮಾರ್ ಮುಗುಲಿ, ನ್ಯಾಯವಾದಿಗಳು, ಉಚ್ಚ ನ್ಯಾಯಾಲಯ ಹಾಗೂ ಪ್ರಧಾನ ಕಾರ್ಯದರ್ಶಿಗಳು, ಕರ್ನಾಟಕ ಮರಾಠಿ ಸಂಘ ರಿಜಿಸ್ಟರ್ಡ್ ಬೆಂಗಳೂರು, ರಾಜ್ಯ ಸಂಚಾಲಕರು, ಕರ್ನಾಟಕ ರಾಜ್ಯ ಮರಾಠಿ ಒಕ್ಕೂಟ. ಸರ್, ತಾವು ಅತಿಥಿ ಸ್ಥಾನದಿಂದ ಮಾತಾಡಬೇಕು ಅಂತ ಕೇಳಿಕೊಳ್ಳುತ್ತಾ ಇದೀಗ ನಮ್ಮ ಅತಿಥಿಗಳು ಶ್ರೀ ಅರುಣ್ ಕುಮಾರ್ ಪುತ್ತಿಲ
ಸಂಚಾಲಕರು ಪುತ್ತಿಲ ಪರಿವಾರ ಸೇವಾ ಟ್ರಸ್ಟ್ ಪುತ್ತೂರು, ಇವರು ಅನಿವಾರ್ಯ ಕಾರಣಗಳಿಂದ ಸಭೆಯಿಂದ ತೆರಳ್ತಾ ಇದ್ದಾರೆ. ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ. ಇನ್ನು ಮುಂದಕ್ಕೆ ಪ್ರವೀಣ್ ಕುಮಾರ್ ಮುಗಲೆ ನ್ಯಾಯವಾದಿಗಳು ಮಾತಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೀವಿ. ವೇದಿಕೆಯಲ್ಲಿರುವಂತಹ ಗಣ್ಯರಿಗೆ ಹಾಗೂ ಎಲ್ಲ ಸಮಾಜ ಬಾಂಧವರಿಗೆ ನನ್ನ ವಂದನೆಗಳು. ದಕ್ಷಿಣ ಕನ್ನಡ ಜಿಲ್ಲಾ ಮರಾಠಿ ಸಂರಕ್ಷಣಾ ಸಮಿತಿ ಮಂಗಳೂರು ಇದರ ಆಶ್ರಯದಲ್ಲಿ ನಡೀತಾ ಇರುವಂತಹ ಮರಾಠಿ ಸಂಭ್ರಮ 2025 ಕಾರ್ಯಕ್ರಮ ಅದ್ಧೂರಿಯಾಗಿ ಯಶಸ್ವಿಯಾಗಿ ನಡೀತಾ ಇದೆ. ಅತಿಥಿಯಾಗಿ ನನ್ನ ಮನೆಯ ಕಾರ್ಯಕ್ರಮ ಆದ ಕಾರಣ ಮನೆಯವರಿಗೆ ಸಂಬಂಧಪಟ್ಟಂತೆ 2 ಮಾತು. ಒಂದು ಕಾಲದಲ್ಲಿ ನಾವು ಯಾರದೋ ಮನೆಯಲ್ಲಿ ಜೀತದಾಳುಗಳಾಗಿ ಕೂಲಿ ಕೆಲಸ ಮಾಡಿಕೊಂಡು ಜೀವನ ನಡೆಸ್ತಾ ಇದ್ವಿ. ಒಂದೊತ್ತು ಊಟಕ್ಕೂ ನಮಗೆ ಆ ಸಂದರ್ಭದಲ್ಲಿ ಗತಿ ಇರಲಿಲ್ಲ. ಅಂಬೇಡ್ಕರ್ ಅವರು ಸಂವಿಧಾನಾತ್ಮಕವಾಗಿ ಕೊಟ್ಟ ಮೀಸಲಾತಿ ಹಾಗೂ ಇಂದಿರಾ ಗಾಂಧಿ ಹಾಗೂ ದೇವರಾಜ ಅರಸರವರು ಕೊಟ್ಟ ಭಿಕ್ಷೆಯಿಂದ ಶಿಕ್ಷಣ ಮತ್ತು ಸಣ್ಣ ಭೂಮಿಯನ್ನು ಪಡ್ಕೊಂಡು ಹೇಳುವಷ್ಟು ಮಟ್ಟಿಗೆ ಅಲ್ಲ, ನಮ್ಮ ಸ್ಥಿತಿ ಸ್ವಲ್ಪ ಮಟ್ಟಿಗೆ ಬದಲಾಗಿದೆ ಅಂತ ಹೇಳ್ಬೋದು. ನಾವು ಈ ಸಮಾಜದಲ್ಲಿ ಹುಟ್ಟಿರುವ ಕಾರಣ ನಮ್ಮ ಸ್ಥಿತಿ ಈ ಮಟ್ಟದಲ್ಲಿ ಬಂದಿದೆ ಅಂತ ಹೇಳಿದರೆ, ಮೀಸಲಾತಿ ಅನ್ನುವ ಸರ್ಟಿಫಿಕೇಟ್ ನಮ್ಮನ್ನು ಈ ಮಟ್ಟಕ್ಕೆ ಕರ್ಕೊಂಡು ಬಂದಿದೆ. ಶಿಕ್ಷಣ ಮತ್ತು ಉದ್ಯೋಗವನ್ನು ಕೊಡುವಲ್ಲಿ ಸ್ವಲ್ಪ ಮಟ್ಟಿಗೆ ನಾವು ಯಶಸ್ವಿಯಾಗಿದ್ದೀವಿ ಅಂತ ಹೇಳ್ಬೋದು. ಸಮಾಜ ನಮಗೆ ಇಷ್ಟು ಕೊಟ್ಟಾಗ ಸಮಾಜಕ್ಕೆ ನಾವು ಋಣಿಗಳಾಗಿರ್ತೀವಿ ಅಂತ ಹೇಳಿದರೆ ನಾವು ಸಾಲಗಾರರು. ನಾವು ಇಲ್ಲಿದ್ದೀವಿ ಅಂತ ಅನ್ನೋದಕ್ಕೆ ನಮ್ಮ ಸಮಾಜ ಕಾರಣ, ನಮ್ಮ ಸಮುದಾಯ ಕಾರಣ. ನಾವು ಸಮಾಜಕ್ಕೆ ಏನು ಕೊಡ್ತೀವಿ? ಸಾಮಾನ್ಯವಾಗಿ ಒಂದು ಪ್ರಾಣಿ ಇದೆ, ಪ್ರಾಣಿ ಮರಿ ಹಾಕ್ತದೆ, ಮರಿಗಳು ಪ್ರತ್ಯೇಕ ಆಗ್ತದೆ, ಸಂಸಾರ ದೊಡ್ಡದಾಗುತ್ತೆ ಪ್ರಾಣಿಗಳದು. ಆದರೆ ಮಾನವ ಆ ಥರ ಅಲ್ಲ. ಯಾಕಂತ ಹೇಳಿದ್ರೆ ನಾವು ಪ್ರಾಣಿಗಳಲ್ಲಿ ಶ್ರೇಷ್ಠರು ಅಂತ ಹೇಳ್ತೀವಿ ಮಾನವರಿಗೆ. ನಾವು ಕೂಡ ಹುಡ್ತೀವಿ, ಶಿಕ್ಷಣ ಪಡಿತೀವಿ, ಉದ್ಯೋಗ ಪಡಿತೀವಿ, ನಮಗೂ ಮಕ್ಕಳಾಗ್ತದೆ, ಮಕ್ಕಳಿಗೆ ಶಿಕ್ಷಣ ಕೊಡ್ತೀವಿ, ಮಕ್ಕಳು ಉದ್ಯೋಗಸ್ಥರಾಗ್ತಾರೆ, ಮಕ್ಕಳಿಗೆ ಮದುವೆ ಆಗ್ತದೆ. ಅಲ್ಲಿಗೆ ನಮ್ಮ ಜವಾಬ್ದಾರಿ ಮುಗಿಯಿತು ಅಂತ ನಾವು ಅಂದ್ಕೊಳ್ಳೋಕ್ಕಾಗತ್ತಾ? ನಾವು ಪ್ರಾಣಿಗಳಿಂದ ಭಿನ್ನರಲ್ವಾ? ಪ್ರಾಣಿಗಳ ಹಾಗೆ ನಾವು ಬದುಕಕ್ಕಾಗತ್ತಾ? ಇಷ್ಟು ಸಮಾಜ ನಮಗೆ ಕೊಟ್ಟಿರುವಾಗ ನಾವು ಸಮಾಜಕ್ಕೆ ಏನಾದರೂ ಕೊಡಬೇಕಲ್ವಾ? ಆ ನಿಟ್ಟಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಮರಾಠಿ ಸಂರಕ್ಷಣಾ ಸಮಿತಿ ಕೆಲಸ ಮಾಡ್ತಾ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಸಮಾಜದ ಋಣವನ್ನು ತೀರಿಸುವ ನಿಟ್ಟಿನಲ್ಲಿ ಸಂರಕ್ಷಣಾ ಸಮಿತಿ ಕೆಲಸ ಮಾಡ್ತಾ ಇದೆ. ನಾನು ಕಳೆದ ವರ್ಷಗಳಿಂದ ನೋಡ್ತಾ ಇದ್ದೀನಿ, ತುಂಬ ಹತ್ತಿರದಿಂದ ನೋಡ್ತಾ ಇದ್ದೀನಿ. ಒಬ್ಬನ ನೋವಿಗೆ ತಕ್ಷಣ ಸ್ಪಂದಿಸುವ ಒಂದು ಸಂಘಟನೆ ಅಂತ ಹೇಳಿದರೆ ಅದು ದಕ್ಷಿಣ ಕನ್ನಡ ಮರಾಠಿ ಸಂರಕ್ಷಣಾ ಸಮಿತಿ ಅಂತ ನಾನು ಹೇಳ್ತಾ ಇದ್ದೀನಿ. ನಾನು ಅವರ ಸಂಘ ಸ್ಥಾಪನೆ ಆದ ನಂತರದಿಂದ ಅವರ ಹಿಂದೆ ಇದ್ದೇನೆ. ಯಾಕಂತ ಹೇಳಿದ್ರೆ ಅವರು ಜನೋಪಯೋಗಿ, ಸಮುದಾಯಕ್ಕೆ ಉಪಯೋಗವಾದ ಕೆಲಸ ಮಾಡ್ತಾರೆ. ನಾವೆಲ್ಲ ಭಾಷಣಗಳನ್ನು ಮಾಡ್ಬೋದು ಅಥವಾ ಕಮೆಂಟ್ಗಳನ್ನು ಮಾಡ್ಬೋದು. ಆ ಗ್ರೌಂಡ್ ರಿಯಾಲಿಟಿ ಅಂದರೆ ಇಳಿದು ಒಬ್ಬ ಯಾರಿಗಾದರೂ ತೊಂದರೆ ಆಯಿತು, ಸಮುದಾಯದಲ್ಲಿ ಒಂದು ಮನೆ ಇಲ್ಲ, ಅವರ ಕಳೆದ 5 ವರ್ಷದ ಕೆಲಸ ನೀವು ನೋಡಿದರೆ ನಿಮ್ಗೆ ಗೊತ್ತಾಗಿರ್ಬೋದು. ಯಾರಿದ್ದಾರೆ ಅಷ್ಟು ರಾತ್ರಿ ಒಬ್ಬನ ಮನೆಗೆ ಹೋಗುವವರು, ಬೆಳಗಿಂದ ಸಾಯಂಕಾಲ ಅವರ ಹಿಂದೆ ಹೋಗೋರು, ಪೊಲೀಸ್ ಸ್ಟೇಷನ್ಗೆ ಹೋಗುವವರು, ರಾಜಕಾರಣಿಗಳನ್ನು ಭೇಟಿಯಾಗುವವರು, ಕೆಲವಷ್ಟೇ ಜನ, ಒಂದು 4-5 ಜನ ಈ ಕೆಲಸವನ್ನು ಕಳೆದ ಹಲವಾರು ವರ್ಷಗಳಿಂದ ಮಾಡ್ತಾ ಇದ್ದಾರೆ. ನಾವೆಲ್ಲ ಕೂಡ ನೋಡಿ, ಇವಾಗ ಶಾಸಕರು ನಮಗೆ ಮಾತಾಡುವಾಗ ಹೇಳಿದರು ಸುಮಾರು 22-30 ಸಾವಿರ ಜನ ಇದ್ದೇವೆ ನಾವು ಅಂತ. ನಾವೆಲ್ಲ ಆ ನಿಟ್ಟಿನಲ್ಲಿ ಯೋಚನೆ ಮಾಡಿದರೆ ನಮ್ಮ ಸಮುದಾಯವನ್ನು ಎಷ್ಟು ಎತ್ತರದ ಮಟ್ಟಿಗೆ ಕರ್ಕೊಂಡು ಹೋಗ್ಬೋದು ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗತ್ತೆ. ಈ ನಿಟ್ಟಿನಲ್ಲಿ ನಮ್ಮ ಯುವ ಜನಾಂಗ ಸಿದ್ಧರಾಗಬೇಕಾಗಿದೆ. ಯಾಕಂತ ಹೇಳಿದ್ರೆ ನಮ್ಮ ಮಕ್ಕಳು ಚಿಕ್ಕದಿರುವಾಗ ಬರ್ತಾರೆ ಸಂಘದ ಕಾರ್ಯಕ್ರಮಕ್ಕೆ, ಡ್ಯಾನ್ಸ್ ಮಾಡಲಿಕ್ಕೆ ಅದಕ್ಕೆಲ್ಲ ಬರ್ತಾರೆ. ಮತ್ತು ಸೀನಿಯರ್ಸ್ ಇರ್ತಾರೆ. ಚಿಕ್ಕದಾದ್ಮೇಲೆ ಅವರು ಕಾಲೇಜ್ ಮುಗಿದು ಉದ್ಯೋಗಸ್ಥರಾಗುವ ನಿಟ್ಟಿನಲ್ಲಿ ಅವರ ಸಮುದಾಯದ ಯಾವ ಕಾರ್ಯಕ್ರಮದಲ್ಲಿ ಅವರ ಉಪಸ್ಥಿತಿ ಇರುವುದಿಲ್ಲ. ನಮ್ಮ ಸಮುದಾಯದ ಮಕ್ಕಳನ್ನು
ಸಮುದಾಯದ ಕಡೆಗೆ ಕರ್ಕೊಂಡು ಬರುವ ಜವಾಬ್ದಾರಿ ನಾವು ಎತ್ತರವಾಗಿ ನಮ್ಮ ಮೇಲಿದೆ. ಯಾಕಂತೇಳಿದ್ರೆ ಒಬ್ಬ ಎಜುಕೇಷನ್ ಪಡ್ಕೊಳ್ಳುವವರೆಗೆ ಅಥವಾ ಒಂದು 10th ಸಮುದಾಯದ ಸಂಘದ ಕಾರ್ಯಕ್ರಮಗಳಲ್ಲಿ ಎಲ್ಲರೂ ಬರ್ತಾರೆ. ಆಮೇಲೆ ಅವನು ಗ್ರ್ಯಾಜುಯೇಷನ್ ಆಗಿ ಉದ್ಯೋಗಸ್ಥನಾದ ನಂತರ ಸ್ವಲ್ಪ ದೂರ ಇರ್ತಾರೆ. ಈ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಬೇಕು. ಯಾಕಂತೇಳಿದ್ರೆ ಯುವ ಜನತೆ ಮುಂದೆ ಬಂದರೆ ಮಾತ್ರ ಸಮುದಾಯವನ್ನು ಮುನ್ನಡೆಗೆ ತರಬಹುದು ಅಂತ ನನ್ನ ಭಾವನೆ. ಬಂಧುಗಳೇ, ಶಾಸಕರು ಇವಾಗಲೇ ಹೇಳಿದರು, ಪುತ್ತೂರಿನಲ್ಲಿ ನಮ್ಮ ಸಂಖ್ಯೆ ಸುಮಾರು 22-30 ಸಾವಿರ ಇದೆ ಅಂತ. ಕಳೆದ ವಿಧಾನಸಭಾ ಚುನಾವಣೆಯ ಫಲಿತಾಂಶ ನೀವು ನೋಡಿರ್ಬೋದು. ಅಲ್ಲಿ ಆ ಗ್ಯಾಪ್ ಇದ್ದದ್ದು ಬರೀ 4,000 ಅಂತ ಹೇಳಿದ್ರೆ ನಮ್ಮ ಸಮುದಾಯ ಈ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರನ್ನು ಆಯ್ಕೆ ಮಾಡುವ ನಿರ್ಣಾಯಕ ನಿರ್ಧಾರ ತೆಗೊಳ್ಳುವಂಥ ಗಟ್ಟಿ ಸಮುದಾಯ ನಮ್ಮದಾಗಿದೆ. ಆ ಕಾರಣಕ್ಕಾಗಿ ನಾವು ಯೋಚನೆ ಮಾಡಬೇಕು. ಯಾಕೆಂತ ಹೇಳಿದ್ರೆ ರಾಜಕೀಯವಾಗಿ ನಿಮಗೆ ಶಕ್ತಿ ಇಲ್ಲ ಅಂತ ಹೇಳಿದ್ರೆ ಸಮುದಾಯವನ್ನು ಮುಂದೆ ತರಲಿಕ್ಕೆ ಸಾಧ್ಯವೇ ಇಲ್ಲ. ನಾವು ಇದನ್ನು ಕಳೆದ ಹಲವಾರು ವರ್ಷಗಳಿಂದ ನೋಡ್ತಾ ಇದ್ದೇವೆ. ರಾಜ್ಯ ಸಮ್ಮೇಳನ ಮಾಡುವಾಗಲೂ ನೋಡ್ತಾ ಇದ್ದೇವೆ. ಒಬ್ಬ ಮುಖ್ಯಮಂತ್ರಿಯನ್ನು ಭೇಟಿ ಆಗಲಿಕ್ಕೆ ನಮ್ಮನ್ನು ಕರ್ಕೊಂಡು ಹೋಗುವವರು ಇಲ್ಲ. ಯಾಕಂದರೆ ನಮ್ಮಲ್ಲಿ ಒಬ್ಬರು MLA MP ಯಾರಿಲ್ಲ. ನಾವು ರಾಜಕೀಯವಾಗಿ ಶಕ್ತಿಯುತ ಆಗುವ ತನಕ ನಮ್ಮ ಸಮುದಾಯವನ್ನು ಎತ್ತರಕ್ಕೆ ಕರ್ಕೊಂಡು ಹೋಗಲಿಕ್ಕೆ ಭಾರಿ ಕಷ್ಟ ಇದೆ. ಯುವ ಜನತೆ ಈ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು. ನಮ್ಮಲ್ಲಿ ನಾಯಕರಾಗಬೇಕು, ರಾಜಕೀಯ ಧುರೀಣರು. ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮಲ್ಲಿ ಸುಮಾರು 25,000 ಮತ ಇದೆ ಅಂತ ಹೇಳಿದರೆ ನಾವೊಬ್ಬ MLA ಕ್ಯಾಂಡಿಡೇಟ್ ಆಗಲಿಕ್ಕೆ ಶಕ್ತರಿರುವ ಸಮುದಾಯ ನಮ್ಮದು. ಕೇವಲ 4,000 ಅಂತರದಲ್ಲಿ ವಿಜಯ ಇಲ್ಲಿ ನಿರ್ಧಾರ ಆಗುವಂತಹ ಈ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮವರು ಯಾಕೆ ರಾಜಕೀಯ ಪಕ್ಷದಲ್ಲಿ ಚುನಾವಣೆಗೆ ನಿಲ್ಲಬಾರ್ದು, ಅಥವಾ ಪಕ್ಷೇತರಾಗಿ ಯಾಕೆ ನಿಲ್ಲಬಾರ್ದು? ಒಬ್ಬ ಪಕ್ಷೇತರಾಗಿ ನಾವು ನಿಂತಾಗ ನಮ್ಮ ಘನತೆ ಜಾಸ್ತಿ ಆಗುತ್ತೆ. ಯಾಕಂದರೆ ನಮ್ಮನ್ನು ಹುಡುಕೊಂಡು ಬರ್ತದೆ. ಮರಾಠಿ ಸಮುದಾಯ ಈ ಕ್ಷೇತ್ರದಲ್ಲಿ MLA ಆಯ್ಕೆಗೆ ನಿರ್ಣಾಯಕವಾಗಿರುವಂಥ ಸಮುದಾಯ ಅಂತ ನಾವು ತೋರಿಸ್ಬೇಕು. ಯಾಕಂತ ಹೇಳಿದ್ರೆ ಒಬ್ಬ ಮರಾಠಿ ನಿಂತರೆ ಅವನೊಬ್ಬ 5,000 ಓಟ್ ತಗೊಂಡ್ರೆ ಒಂದು ಪಕ್ಷ ಸೋಲ್ಬೋದು ಅಥವಾ ಒಂದು ಸ್ವಲ್ಪ ಪಕ್ಷ ಗೆಲ್ಬೋದು. ಅಂದರೆ ನಾವು ಡಿಸೈಡಿಂಗ್ ಫ್ಯಾಕ್ಟರ್ ನಮ್ಮ ಸಮುದಾಯ. ಈ ನಿಟ್ಟಿನಲ್ಲಿ ತಾವೆಲ್ಲ ಯೋಚನೆ ಮಾಡಬೇಕು. ಯುವ ಜನತೆಯಲ್ಲಿ ಮತ್ತೊಮ್ಮೆ ವಿನಂತಿ ನಂದು, ಮತ್ತು ಹೆತ್ತವರಲ್ಲಿ ಮತ್ತೊಮ್ಮೆ ವಿನಂತಿ, ಆದಷ್ಟು ನಿಮ್ಮ ಮಕ್ಕಳಿಗೆ ನಮ್ಮ ಇತಿಹಾಸದ ಬಗ್ಗೆ ತಿಳಿಸ್ಕೊಡಿ. ನಾವು ಯಾಕೆ ಇಷ್ಟು ಇಲ್ಲಿದ್ದೀವಿ, ನಮ್ಮ ಸಮುದಾಯ ನಮಗೆ ಎಷ್ಟು ಇಲ್ಲಿ ತನಕ ಕರ್ಕೊಂಡು ಬರುವಷ್ಟು ಸಹಕಾರ ಆಗಿದೆ, ಸಮುದಾಯಕ್ಕೆ ನಾವು ಏನು ಕೊಡಬೇಕು ಅನ್ನೋ ಮಾಹಿತಿಯನ್ನು ಅಥವಾ ಸಂದೇಶವನ್ನು ನೀವು ನಿಮ್ಮ ಮಕ್ಕಳಿಗೆ ಕೊಡಿ. ನಮ್ಮ ಸಮಾಜ ಇನ್ನಷ್ಟು ಬೆಳೆಯಲಿ ಅಂತ ಹೇಳ್ತಾ ನನ್ನೆರಡು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಮಾಮಯ್ಯ. ಅಭಿನಂದನೆಗಳು ಸರ್. ಕಾರ್ಯಕ್ರಮದ ಮುಂದಿನ ಭಾಗವಾಗಿ ಇವತ್ತು ಮರಾಠಿ ಸಂರಕ್ಷಣಾ ವೇದಿಕೆಯ ವತಿಯಿಂದ ಈ ಒಂದು ಸಂದರ್ಭದಲ್ಲಿ ತುಂಬ ಜನ ನಮ್ಮ ಸಮಾಜದ ಸಾಧಕರನ್ನು ಗುರುತಿಸಿಕೊಂಡು ಅವರನ್ನು ಸನ್ಮಾನಿಸುವಂತಹ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮ ಇನ್ನು ಮುಂದಕ್ಕೆ ನಡೆಯಲಿಕ್ಕಿದೆ. ವೇದಿಕೆಯಲ್ಲಿರ್ತಕ್ಕಂಥ ಅತಿಥಿಗಳು ನಮ್ಮೆಲ್ಲ ಸಾಧಕ ಸಮಾಜ ಬಾಂಧವರನ್ನು ಗೌರವಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳಿಕೊಳ್ಳುತ್ತಾ, ಸಾಧಕರಲ್ಲಿ ಒಂದು ವಿನಂತಿ, ನಾವು ಕ್ರಮವಾಗಿ ತಮ್ಮ ಹೆಸರನ್ನು ಕರೀತಾ ಇದ್ದೇವೆ, ನೀವು ಅದೇ ಪ್ರಕಾರವಾಗಿ ವೇದಿಕೆಗೆ ಬಂದು ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಸ್ಟೇಜ್ ಸೆಟ್ಟಿಂಗ್, ವೇದಿಕೆ ತಯಾರಿ. ಮೊದಲನೇದಾಗಿ ಯಕ್ಷಗಾನ ವಿಭಾಗದ ಕಲಾವಿದರನ್ನು ಗುರುತಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಮೊದಲನೇದಾಗಿ ಶಿವಾಜಿ ನಾಯಕ, ಇವರು ಬಾಲ್ಯದಿಂದಲೇ ಯಕ್ಷಗಾನದ ಒಂದು ಅಭ್ಯಾಸವನ್ನು ಮಾಡಿಕೊಂಡು ಬಂದು ಶಿವಾಜಿ ನಾಯಕ್ ಅವರ ವೇದಿಕೆ ಬರಬೇಕು. ಪ್ರಸ್ತುತ ಕಟೀಲು ಮೇಳದಲ್ಲಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ಹಲೋ, ಸುರೇಶ್ ನಾಯ್ಕ ಅಂಗ್ರೆ ಸರ್ ವೇದಿಕೆಗೆ ಬರಬೇಕು. ರವಿಕೃಷ್ಣ ದಂಬೆ ಯಕ್ಷಗಾನ ಭಾಗವತರು ವೇದಿಕೆಗೆ ಬರಬೇಕು. ಚೆನ್ನಪ್ಪ ನಾಯ್ಕ ಹಿರಿಯ ಯಕ್ಷಗಾನ ಕಲಾವಿದರು ವೇದಿಕೆಗೆ ಬರಬೇಕು. ಹಾಗೆಯೇ ಅಶೋಕ್ ನಾಯ್ಕ ಕಲಸಬೈಲು ಕುಣಿತ ಭಜನಾ ಹರಿಕಾರರು ಇವರು ಕೂಡ ವೇದಿಕೆಗೆ ಬರಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೀವಿ. ಸುರೇಶ್ ನಾಯ್ಕ ಅಂಗ್ರೆ ಇವರು ಯಕ್ಷಗಾನದಲ್ಲಿ ಬೇರೆ ಬೇರೆ ವೇಷಗಳನ್ನು ಮಾಡಿದಂಥ
ಕಲಾವಿದರು. ದೂರದ ಮುಂಬೈಯಲ್ಲಿ ಕೂಡ ಯಕ್ಷಗಾನ ಪ್ರದರ್ಶನವನ್ನು ನೀಡಿದಂಥವರು. ಹಾಗೆಯೇ ರವಿ ದಂಬೆ ಸುಮಾರು 25 ವರ್ಷಗಳಿಂದ ಯಕ್ಷಗಾನದ ಸೇವೆಯಲ್ಲಿ ಭಾಗವತರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಪ್ರಸ್ತುತ ಶ್ರೀ ಬೋಳಾರ ಮಾರಿಯಮ್ಮ ಕೃಪಾಪೂಜಿತ ಯಕ್ಷಗಾನ ಮಂಡಳಿ ಇದರಲ್ಲಿ ಪ್ರಧಾನ ಭಾಗವತರಾಗಿ ಸೇವೆಯನ್ನು ಕೊಡ್ತಾ ಇದ್ದಾರೆ. ಹಾಗೆಯೇ ಇನ್ನೋರ್ವರು ಹಿರಿಯರು ಚೆನ್ನಪ್ಪ ನಾಯ್ಕ, ಇವರು ಕೂಡ ಯಕ್ಷಗಾನದಲ್ಲಿ ಕಳೆದ ಹಲವು ವರ್ಷಗಳಿಂದ ಜಿಲ್ಲಾ ಮಟ್ಟದ ಯೋಜನಾ ಮೇಳ, ಹಾಗೆಯೇ ದಿಲ್ಲಿಯಲ್ಲಿ ನಡೆದಂತಹ ಗಣರಾಜ್ಯೋತ್ಸವ ಕಾರ್ಯಕ್ರಮ ಮುಂತಾದ ಹಲವು ರಾಜ್ಯ ಮಟ್ಟದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ತಮ್ಮ ಕಲಾ ಸೇವೆಯನ್ನು ನೀಡಿದಂಥವರು. ಹಾಗೆಯೇ ಅಶೋಕ್ ನಾಯ್ಕ್ ಕಲಸಬೈಲು, ಇವರು ಕುಣಿತ ಭಜನಾ ಹರಿಕಾರರಾಗಿ ತಮ್ಮ ಬಾಲ್ಯದಿಂದಲೇ ತಮ್ಮ ಸೇವೆಯನ್ನು ನೀಡ್ತಾ ಬಂದು ಸುಮಾರು 11,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಕುಣಿತ ಭಜನೆಗೆ ತಯಾರಿ ಮಾಡಿದಂತಹ ಕಲಾವಿದರು. ಇವರಿಗೆ ಎಲ್ಲರನ್ನು ಕೂಡ ಸನ್ಮಾನ ಮಾಡುವಂಥದ್ದು ನಮ್ಮ ಭಾಗ್ಯ. ವೇದಿಕೆಯಲ್ಲಿರ್ತಕ್ಕಂಥ ಅತಿಥಿಗಳು ಅವರನ್ನು ಸನ್ಮಾನಿಸಬೇಕು, ಗೌರವಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೀವಿ. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಎಲ್ಲರೂ ಚಪ್ಪಾಳೆಯೊಂದಿಗೆ ಸನ್ಮಾನಿತರನ್ನು ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ವಿವಿಧ ಕ್ಷೇತ್ರಗಳಲ್ಲಿ ಕಳೆದ ಹಲವು ವರ್ಷಗಳಿಂದ ಸಾಧನೆಯನ್ನು ಮಾಡ್ತಾ ಬಂದಂಥ ಹಿರಿಯರಿದ್ದಾರೆ. ಹಾಗೆಯೇ ಅತ್ಯುತ್ತಮ ಸಾಧನೆಯನ್ನು ಮಾಡುತ್ತಿರುವ ಕಿರಿಯರು ಕೂಡ ವೇದಿಕೆಯಲ್ಲಿದ್ದಾರೆ. ಎಲ್ಲರನ್ನು ಕೂಡ ಗೌರವಿಸಿ ಸನ್ಮಾನ ಮಾಡುವ ಮೂಲಕ ಅವರ ಸಾಧನೆಗೆ ಗೌರವ ಸಲ್ಲಿಸುವಂಥದ್ದು. ಎಲ್ಲರನ್ನು ಕೂಡ ಚಪ್ಪಾಳೆಯೊಂದಿಗೆ ಅವರನ್ನು ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೀವಿ.
ಹಲೋ. ಅಭಿನಂದನೆಗಳು ಸನ್ಮಾನಿತರಿಗೆ. ಸನ್ಮಾನಗೊಳ್ಳುವ ನಮ್ಮ ಸನ್ಮಾನಿತರಿಗೆ ಒಂದು ಸಣ್ಣ ಸೂಚನೆ, ಅಲ್ಲಿ ಕೂಡ ಹಾಗೆಯೇ ನೀವು ಸ್ವಲ್ಪ ನಂಬರ್ ಪ್ರಕಾರ ಕೂತ್ರೆ ನಮಗೆ ಅಲ್ಲಿ ಪ್ರಶಸ್ತಿಯನ್ನು ಕೊಡಲಿಕ್ಕೆ ಕೂಡ ಅನುಕೂಲ ಆಗುತ್ತೆ. ಇನ್ನು ಮುಂದಕ್ಕೆ ವಿಜಯ್ ಕುಮಾರ್ ಸುಲ್ಯ, ರಾಷ್ಟ್ರೀಯ ಪುರಸ್ಕೃತ ಗಾಯಕರು. ಚಂದ್ರಶೇಖರ ಕಲ್ಲೇರಿಕಟ್ಟೆ, ಮಾಜಿ ಯೋಧರು. ಶ್ರೀಮತಿ ಆಶಾಲತಾ, ರಾಷ್ಟ್ರೀಯ ಕ್ರೀಡಾಪಟು. ಅಪೂರ್ವ ಮಾಳ, ಡ್ರಾಮಾ ಜೂನಿಯರ್ಸ್ ಫೈನಲಿಸ್ಟ್. ಚಂದ್ರಶೇಖರ್ ನಾಯ್ಕ, ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತರು. ಈ 5 ಜನ ವೇದಿಕೆಗೆ ಬರಬೇಕು. ಹಲೋ. ವಿಜಯ್ ಕುಮಾರ್ ಸುಲ್ಯ, ರಾಷ್ಟ್ರೀಯ ವಿಜಯ್ ಕುಮಾರ್ ಸುಲ್ಯ, ಚಂದ್ರಶೇಖರ ಕಲ್ಲೇರಿಕಟ್ಟೆ, ಶ್ರೀಮತಿ ಆಶಾಲತಾ, ಅಪೂರ್ವ ಮಾಳ, ಚಂದ್ರಶೇಖರ್ ನಾಯ್ಕ ಇವರುಗಳು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ವಿಜಯ್ ಕುಮಾರ್ ಸುಳ್ಯ ಇವರು ಸುಮಾರು 25 ವರ್ಷಗಳಿಂದ ಸಂಗೀತದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಬಂದಂಥವರು. ಸುಮಾರು 14 ತಾಲೂಕು ಮಟ್ಟ, ರಾಜ್ಯ ಮಟ್ಟ, ಅಂತಾರಾಷ್ಟ್ರೀಯ ಮಟ್ಟದ ಪ್ರಶಸ್ತಿಗಳನ್ನು ಪಡೆದಂಥವರು. ಗಾನಗಂಧರ್ವ ಪ್ರಶಸ್ತಿ 2024 ಪಡೆದ ಹಲೋ. ಚಂದ್ರ ಇವರು ಮಾಜಿ ಸೈನಿಕರು. ಸುಮಾರು 18 ವರ್ಷಗಳ ಕಾಲ ಸೈನ್ಯದಲ್ಲಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂತಹ ಮಹನೀಯರು. ಇನ್ನೋರ್ವ ಸನ್ಮಾನಿತರು ಶ್ರೀಮತಿ ಆಶಾಲತಾ, ಇವರು ರಾಷ್ಟ್ರೀಯ ಕ್ರೀಡಾಪಟು. ಖೋಖೋ, ಥ್ರೋಬಾಲ್ ಮುಂತಾದ ಆಟಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಹಲವು ಪ್ರಶಸ್ತಿಗಳನ್ನು ಪಡೆದಂಥವರು. ಅದೇ ರೀತಿಯಲ್ಲಿ ಇನ್ನೋರ್ವರು ಅಪೂರ್ವ ಮಾಳ, ಡ್ರಾಮಾ ಜೂನಿಯರ್ ಫೈನಲಿಸ್ಟ್ ಆಗಿರ್ತಕ್ಕಂಥ ಅವರ ಮನೆಯವರು ಬಹುಶಃ ಈ ಪ್ರಶಸ್ತಿಯನ್ನು ಪಡಿತಾ ಇದ್ದಾರೆ. 8ನೇ ತರಗತಿಯ ವಿದ್ಯಾರ್ಥಿ ಆಕೆ. ಸುಮಾರು 450ಕ್ಕೂ ಹೆಚ್ಚು ವಿವಿಧ ಬಹುಮಾನಗಳನ್ನು ಅವರು ಪಡೆದಿದ್ದಾರೆ. ಚಂದ್ರಶೇಖರ CH, ಮೂಲತಃ ಕಾಸರಗೋಡು ಜಿಲ್ಲೆಯ ಮಂಜೇಶ್ವರದವರು. ಇವರು ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಪಡೆದಂಥವರು. ಇವರನ್ನು ಕೂಡ ಈ ಒಂದು ವೇದಿಕೆಯಲ್ಲಿ ಗೌರವಿಸಿ ಸನ್ಮಾನಿಸ್ತಾ ಇದ್ದೇವೆ.
ಇನ್ನು ಮುಂದಕ್ಕೆ ಡಾಕ್ಟರ್ ಪ್ರತೀಕ್ ನಾಯಕ್ PhD ಪದವೀಧರರು, ಕಿರಣ್ ನಾಯಕ್ ನಡುಮಲೆ ಬಹುಮುಖ ಪ್ರತಿಭೆ, ರವಿಚಂದ್ರ ನಾಯಕ್ ಹಲಸಿನಡಕ ಗ್ರಾಮೀಣ ಉದ್ಯಮಿ, ಬಾಬು ನಾಯ್ಕ ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಪಡೆದಂಥವರು, ಶ್ರೀಮತಿ ಹೇಮಾವತಿ CH ರಾಷ್ಟ್ರೀಯ ಕ್ರೀಡಾಪಟು. ಇವರ 5 ಜನ ಪ್ರಶಸ್ತಿಗಾಗಿ ವೇದಿಕೆಗೆ ಬರಬೇಕು, ತಯಾರಿಯಲ್ಲಿರಬೇಕು ಅಂತ ಕೇಳಿಕೊಳ್ತಾ ಇದ್ದೀವಿ. ಪ್ರಶಸ್ತಿಯನ್ನು ಪಡೆದಿರತಕ್ಕಂತಹ ಎಲ್ಲ ಸಾಧಕರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇನ್ನು ಮುಂದಕ್ಕೆ ಡಾಕ್ಟರ್ ಪ್ರತೀಕ್ ನಾಯಕ್ PhD ಪದವೀಧರರು, ಕಿರಣ್ ನಾಯ್ಕ್ ನಡುಮಣೆ ಬಹುಮುಖ ಪ್ರತಿಭೆ, ರವಿಚಂದ್ರ ನಾಯ್ಕ್ ಹಲಸಿನಡ್ಕ ಗ್ರಾಮೀಣ ಉದ್ಯಮಿ, ಬಾಬು ನಾಯ್ಕ ಜಿಲ್ಲಾ ಉತ್ತಮ ಶಿಕ್ಷಕರು, ಶ್ರೀಮತಿ ಹೇಮಾವತಿ CH ರಾಷ್ಟ್ರೀಯ ಕ್ರೀಡಾಪಟು. ಇವರು ವೇದಿಕೆಗೆ ಬರಬೇಕು ಅಂತಲ್ಲಿ ಕೇಳಿಕೊಳ್ಳುತ್ತಾ ಡಾಕ್ಟರ್ ಪ್ರತೀಕ್ ನಾಯಕ್ ಇವರು BSc ಮತ್ತು MSc ಪದವಿಯನ್ನು ಪಡೆದಂಥವರು. ಭಾರತೀಯ ತಂತ್ರಜ್ಞಾನ ಸಂಸ್ಥೆಯ ಬಾಂಬೆ ಭೌತಶಾಸ್ತ್ರ ವಿಭಾಗದಲ್ಲಿ ಪ್ರಬಂಧವನ್ನು ಮಂಡಿಸಿ PhDಯನ್ನು ಪೂರೈಸಿದಂಥವರು. ಹಾಗೆಯೇ ಕಿರಣ್ ನಾಯ್ಕ್ ನಡುಮನೆ ಇವರು ಅನೇಕ ವೃತ್ತಿಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಂಥವರು. ಯಕ್ಷಗಾನದಲ್ಲಿ ಸುಬ್ರಹ್ಮಣ್ಯೇಶ್ವರ ಯಕ್ಷಗಾನ ಕಲಾ ಸಂಘ ಆರ್ಲಪದ ಉಪಾನಜ ಇದರಲ್ಲಿ ಹವ್ಯಾಸ ಕಲಾವಿದರಾಗಿ ಕೂಡ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ವೇದಿಕೆಯಲ್ಲಿರ್ತಕ್ಕಂಥ ಅತಿಥಿಗಳು ಎಲ್ಲರೂ ಕೂಡ ಕೈ ಜೋಡಿಸಬೇಕು, ಸನ್ಮಾನಿತರನ್ನು ಗೌರವಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ರವೀಂದ್ರ ನಾಯ್ಕ ಹಲಸಿನಡಕ ಇವರು ತಮ್ಮ ಮನೆಯಲ್ಲೇ ಹೋಮ್ ಪ್ರಾಡಕ್ಟನ್ನು ತಯಾರಿ ಮಾಡುವುದರ ಮೂಲಕ ಅಕ್ಕಿ ರೊಟ್ಟಿ ಉದ್ಯಮವನ್ನು ಮಾಡುವುದರೊಂದಿಗೆ ಬೇಕರಿ ಉದ್ಯಮವನ್ನು ಕೂಡ ತಮ್ಮ ಮನೆಯಲ್ಲೇ ಮಾಡ್ತಾ ಮಾದರಿಯಾದಂಥವರು. ಹಾಗೆಯೇ ಬಾಬು ನಾಯ್ಕ B ಇವರು ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಪಡೆದಂಥವರು. IERT ಯಾಗಿ KPS ಕನ್ಯಾನದಲ್ಲಿ ಮುಖ್ಯ ಗುರುಗಳಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಲಯನ್ಸ್ ಕ್ಲಬ್ ಬಂಟ್ವಾಳ ಇಲ್ಲಿ ಸದಸ್ಯರಾಗಿದ್ದುಕೊಂಡು ಅನೇಕ ಶಾಲಾಭಿವೃದ್ಧಿಗೆ ಸಂಬಂಧಪಟ್ಟಂತೆ ತಾವು ಅನೇಕ ದಾನಿಗಳಿಂದ ದಾನವನ್ನು ಸಂಗ್ರಹಿಸಿ ತಾನು ಕಲಿಸಿದಂಥ ಶಾಲೆಯಲ್ಲಿ ಹಾಗೂ ತಾವು ವೃತ್ತಿಯನ್ನು ಮಾಡುವಂಥ ಶಾಲೆಗಳಲ್ಲಿ ದೇಣಿಗೆಯನ್ನು ಸಂಗ್ರಹಿಸಿ ಆ ಶಾಲೆಯನ್ನು ಒಂದು ಮಾದರಿ ಶಾಲೆಯಾಗಿ ನಿರ್ಮಾಣ ಮಾಡುವಲ್ಲಿ ಸಹಕಾರವನ್ನು ಪಡೆದಂಥವರು. ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಕೂಡ ಪಡೆದುಕೊಂಡಂಥವರು. ಇನ್ನು ಮುಂದಕ್ಕೆ ಚಂದ್ರಶೇಖರ ಮಂಡೆಕೋಲು ಸಿಂಗಾರಿ ಮೇಳದ ಚೆಂಡೆ ಬಾದಕರು, ಕುಶಾಲಪ್ಪ ನಾಯ್ಕ ಕಾಂತ್ ಕುಮೇರಿ ಗ್ರಾಮೀಣ ಪತ್ರಕರ್ತರು,
ಕೃಷ್ಣನಾಯ್ಕ ಬೈರಿಕಟ್ಟೆ ಹಿರಿಯ ಮಹಮ್ಮಾಯಿ ದೇವಿಯ ಪೂಜಾರಿ, ದೀಕ್ಷಿತ ಕಕ್ಕೂರು ದೀಕ್ಷಾ ಎಂಬ್ರಾಯ್ಡರ್ನಲ್ಲಿ ಸಾಧನೆಯನ್ನು ಮಾಡಿರ್ತಕ್ಕಂಥವರು, ವಾಸುನಾಯ್ಕ್ ಮಂಕುಡೆ ಸಮಾಜ ಸೇವೆಯಲ್ಲಿ ತಮ್ಮದೇ ಸೇವೆಯನ್ನು ನೀಡ್ತಕ್ಕಂಥವರು. ಈ 5 ಜನ ವೇದಿಕೆಗೆ ಬರಬೇಕು, ಸನ್ಮಾನವನ್ನು ಸ್ವೀಕರಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೀವಿ. ವೇದಿಕೆಯಲ್ಲಿ ಎಲ್ಲ ಅತಿಥಿಗಳು ಕೂಡ ಗೌರವಾನ್ವಿತರಿಗೆ ಸ್ಮರಣಿಕೆಯನ್ನು ಕೊಡುವುದರೊಂದಿಗೆ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕು ಅಂತ ಕೇಳಿಕೊಳ್ಳುತ್ತಾ, ಇದೀಗ ಚಂದ್ರಶೇಖರ ಮಂಡೆಕೋಲು, ಕುಶಾಲಪ್ಪ ನಾಯ್ಕ, ಕೃಷ್ಣ ನಾಯ್ಕ ಬೈರಿಕಟ್ಟೆ, ದೀಕ್ಷಿತ ಕಕ್ಕೂರು, ವಾಸುನಾಯ್ಕ ಮಂಕುಡೆ. ತದನಂತರದಲ್ಲಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಎಲ್ಲ ವಿದ್ಯಾರ್ಥಿಗಳು ದೂರದಲ್ಲಿದ್ದರೆ ಬಂದು ವೇದಿಕೆಯ ಮುಂಭಾಗದಲ್ಲಿ ಆಸನದಲ್ಲಿ ಕೂತು ಪ್ರತಿಭಾ ಪುರಸ್ಕಾರವನ್ನು ಪಡ್ಕೊಳ್ಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇವೆ. ಈ ಕಾರ್ಯಕ್ರಮ ಮುಗಿದ ತಕ್ಷಣ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಇದೀಗ ಚಂದ್ರಶೇಖರ ಮಂಡೆಕೋಲು, ಕುಶಾಲಪ್ಪ ನಾಯ್ಕ ಕಾಂತಕುಮೇರಿ, ಕೃಷ್ಣ ನಾಯ್ಕ ಬೈರಿಕಟ್ಟೆ, ದೀಕ್ಷಿತ ಕಕ್ಕೂರು, ವಾಸುನಾಯ್ಕ ಮಂಕುಡೆ. ಚಂದ್ರಶೇಖರ ನಾಯ್ಕ ಮಂಡೆಕೋಲು ಇವರು ಸಿಂಗಾರಿ ಮೇಳದ ಚೆಂಡೆ ಬಾದಕರಾಗಿ ಹದಿನಾಲ್ಕು ವರ್ಷಗಳಿಂದ ಸಿಂಗಾರಿ ಮೇಳದಲ್ಲಿ ಸೇವೆಯನ್ನು ಸಲ್ಲಿಸುತ್ತಾ ಸುಮಾರು 100ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ನೀಡಿರ್ತಕ್ಕಂತಹ ಕಲಾವಿದರು. ಕುಶಾಲಪ್ಪ ನಾಯ್ಕ ಕಾಂತಕುಮೇರಿ ಗ್ರಾಮೀಣ ಪ್ರದೇಶದಲ್ಲಿ ಯಾವುದೇ ಒಂದು ಸುದ್ದಿಯನ್ನು ಬಿತ್ತರಿಸಬೇಕು ಅಂತಂದರೆ ಬಹುಶಃ ಅಲ್ಲಿ ವೃತ್ತಿಪರ ಪತ್ರಕರ್ತರ ಜೊತೆಗೆ ಮುಂಚೂಣಿಯಲ್ಲಿ ನಿಂತು ಪತ್ರಿಕಾ ವಿಭಾಗವನ್ನು ನಡೆಸಿಕೊಡ್ತಕ್ಕಂಥವರು ಶ್ರೀಯುತ ಕುಶಾಲಪ್ಪ ನಾಯ್ಕ ಕಾಂತಕುಮೇರಿ. ಕೊರೋನಾದಂಥ ಸಂದರ್ಭದಲ್ಲಿ ಕೂಡ ಗ್ರಾಮೀಣ ಪ್ರದೇಶಗಳಿಗೆ ತೆರಳಿ ತಮ್ಮ ಪತ್ರಿಕಾ ಮಾಧ್ಯಮವನ್ನು ಪ್ರಚಾರ ಮಾಡಿದ್ದಾರೆ. ಕೃಷ್ಣನಾಯ್ಕ ಬೈರಿಕಟ್ಟೆ ಕನ್ಯಾನ ಇವರು ಮಹಮ್ಮಾಯಿ ದೇವಿಯ ಪೂಜೆಯನ್ನು ಮಾಡುವುದರೊಂದಿಗೆ 1948ನೇ ಇಸವಿಯಲ್ಲಿ ಜನಿಸಿದಂಥ ಹಿರಿಯರು ಮಹಮ್ಮಾಯಿ ದೇವಿಯ ಪೂಜೆಯನ್ನು ಮಾಡ್ತಾ ಬರ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ದೀಕ್ಷಿತ ಕಕ್ಕೂರು ಇವರು ಎಂಬ್ರಾಯ್ಡರ್ ವಿಭಾಗದಲ್ಲಿ ಸಾಧನೆಯನ್ನು ಮಾಡುವ ಮೂಲಕ ನೊಬೆಲ್ ಅವಾರ್ಡ್ ದಾಖಲೆಗಳನ್ನು ಕೂಡ ಇವರು ಪಡೆದಂಥವರು. ದೀಕ್ಷಿತ ಕಕ್ಕೂರು ಇವರು. ಹಾಗೆಯೇ ವಾಸುನಾಯ್ಕ ಮಂಕುಡೆ ಸಮಾಜ ಸೇವಕರು, ಸ್ಥಳೀಯ ಪಂಚಾಯತಿನ ಸದಸ್ಯರಾಗಿ ಹಾಗೆಯೇ ವಿವಿಧ ಸಂಘ ಸಂಸ್ಥೆಗಳಲ್ಲಿ ಅನೇಕ ವರ್ಷಗಳಿಂದ ಸೇವೆಯನ್ನು ಸಲ್ಲಿಸ್ತಾ ತಮ್ಮ ಹುಟ್ಟೂರಾದ ಮಂಕುಡೆಯಲ್ಲಿ 30 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಜೊತೆಗೆ ಪ್ರಗತಿಪರ ಕೃಷಿಕರು ಕೂಡ ಹೌದು. ಇವರನ್ನು ಈ ಒಂದು ವೇದಿಕೆಯಲ್ಲಿ ಸನ್ಮಾನ ಮಾಡೋದಕ್ಕೆ ಹೆಮ್ಮೆಯನ್ನು ಪಡ್ತಾ ಇದ್ದೀವಿ. ಎಲ್ಲ ಸಾಧಕರನ್ನು ಕೂಡ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಅತಿಥಿಗಳು ಸನ್ಮಾನಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇವೆ. ಮುಂದಕ್ಕೆ ನವನೀತ ಆರ್ಕೆ ಇವರು ವೇದಿಕೆಗೆ ಬರಬೇಕು. ಗುಣಶ್ರೀ ಕೇಪು ಕ್ರೀಡೆ ವಿಭಾಗದಲ್ಲಿ ಇವರು ವೇದಿಕೆಗೆ ಬರಬೇಕು. ಹಿತೇಶ್ ಮುಂಡಾಜೆ ಬಹುಮುಖ ಪ್ರತಿಭೆ. ಮೋಶ್ವಿ ಪಿ ಇಂಡಿಯನ್ ಗಿನ್ನಿಸ್ ರೆಕಾರ್ಡ್ ಮಾಡಿರ್ತಕ್ಕಂಥ
ಕಲಾವಿದೆ. ಕುಮಾರಿ ಪವಿತ್ರ ನಾಯ್ಕ ಅಡ್ಡನಡಕ ಬಾಲ ಯಕ್ಷ ಕಲಾವಿದೆ. ಇವರು ಮುಂದಿನ ಸನ್ಮಾನಕ್ಕಾಗಿ ವೇದಿಕೆಗೆ ಬರಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀವಿ. ನವನೀತ್ ಇದ್ದೀರಾ? ನವನೀತ್ ಇನ್ನು ಮುಂದಕ್ಕೆ ನವನೀತ್ ಆರ್ಕೆ, ಗುಣಶ್ರೀ ಕೇಪು, ಹಿತೇಶ್ ಮುಂಡಾಜೆ, ಮೋಶ್ವಿ ಪಿ, ಕುಮಾರಿ ಪವಿತ್ರ ನಾಯ್ಕ ಅಡ್ಡನಡಕ. ನವನೀತ್ ಇವರು ಈಗಾಗಲೇ ನಮ್ಮ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಶ್ರೀ ಪ್ರವೀಣ್ ಕುಮಾರ್ ಮುಗಳಿ, ನ್ಯಾಯವಾದಿಗಳು, ಉಚ್ಚ ನ್ಯಾಯಾಲಯ ಹಾಗೂ ಪ್ರಧಾನ ಕಾರ್ಯದರ್ಶಿಗಳು, ಕರ್ನಾಟಕ ಮರಾಠಿ ಸಂಘ ಬೆಂಗಳೂರು, ಇವರು ಅನಿವಾರ್ಯ ಕಾರಣದಿಂದ ಸಭೆಯಿಂದ ನಿರ್ಗಮಿಸ್ತಾ ಇದ್ದಾರೆ. ಎಲ್ಲರಿಗೂ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಅವರನ್ನು ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೀವಿ. ಶಾಲಕ್ ನವನೀತ್ ಆರ್ಕೆ ಇವರು ಯಕ್ಷಗಾನದಲ್ಲಿ ಮುಂಚೂಣಿಯಲ್ಲಿ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ. ಆಟೋಟ ಸ್ಪರ್ಧೆಗಳಲ್ಲಿ ಭಾಗವಹಿಸಿಕೆಯಲ್ಲಿ ಹಲವು ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಶಾಲಾ ಕಲೋತ್ಸವದಲ್ಲಿ ಹಲವು ಪ್ರಶಸ್ತಿಗಳು. ಕೇರಳ ರಾಜ್ಯದ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ನಲ್ಲಿ ಪ್ರಶಸ್ತಿಯನ್ನು ಪಡೆದಂಥವರು. ಬೆಂಗಳೂರಿನಲ್ಲಿ ನಡೆದ ಯಕ್ಷಗಾನದಲ್ಲಿ ಕೂಡ ಪ್ರಶಸ್ತಿಯನ್ನು ಪಡೆದಂತಹ ಬಾಲಕಲಾವಿದ. ಗುಣಶ್ರೀ ನಾಯಕ್ ಇವರು ಕ್ರೀಡೆಯಲ್ಲಿ ಅನೇಕ ಪ್ರಶಸ್ತಿಗಳನ್ನು ಪಡೆದು 21 ಚಿನ್ನದ ಪದಕ, 16 ಬೆಳ್ಳಿಯ ಪದಕ, 6 ಕಂಚಿನ ಪದಕಗಳನ್ನು ಪಡೆದಂತಹ 6ನೇ ತರಗತಿಯ ಪಡೆದಂಥ ವಿದ್ಯಾರ್ಥಿ, 7ನೇ ತರಗತಿಯ ವಿದ್ಯಾರ್ಥಿ. ಹಾಗೆಯೇ ಹಿತೇಶ್ ಮುಂಡಾಜೆ ಇಂಟರ್ನ್ಯಾಷನಲ್ ಸೈನ್ಸ್ ಫೆಸ್ಟಿವಲ್ನಲ್ಲಿ ಸ್ಟೂಡೆಂಟ್ ಸೈನ್ಸ್ ವಿಲೇಜ್ ವಿಭಾಗದ ಪ್ರಶಸ್ತಿಯನ್ನು ಪಡೆದಂಥವರು. ನ್ಯೂ ಏಜ್ ಟೆಕ್ನಾಲಜಿಯಲ್ಲಿ ಪ್ರಶಸ್ತಿಯನ್ನು ಪಡೆದಂಥವರು. ಯೋಜನಾ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಪ್ರಶಸ್ತಿಯನ್ನು ಪಡೆದಂಥವರು. ಮೋಶ್ವಿ ಎ ನಾಯ್ಕ್ PhD ಪದವೀಧರರಾದ ಪ್ರತೀಶ್ ಹಾಗೂ ಉಪನ್ಯಾಸಕಿ ತೇಜಸ್ವಿನಿ ದಂಪತಿಗಳ ಪುತ್ರಿ. IBRH ಆ್ಯಕ್ಟಿವ್ ಪ್ರಶಸ್ತಿಗೆ ಭಾಜನರಾದಂಥವರು. ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ತಮ್ಮ ಪ್ರತಿಭೆಯನ್ನು ತೋರಿಸಿ ಪ್ರಶಸ್ತಿಯನ್ನು ಪಡೆದಂಥವರು. ಹಾಗೆಯೇ ಪವಿತ್ರ ಅಡ್ಡನಡಕ ತನ್ನ ಎಲೆಯ ವಯಸ್ಸಿನಲ್ಲಿಯೇ ಯಕ್ಷಗಾನದ ಅಭಿವೃದ್ಧಿಯನ್ನು ಹೊಂದಿ ಯಕ್ಷಗಾನದಲ್ಲಿ ವಿವಿಧ ವಿಭಾಗಗಳಲ್ಲಿ ವೇಷವನ್ನು ಮಾಡುವುದರ ಮೂಲಕ ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಶಾಲಾ ಮಟ್ಟ ಹಾಗೂ ಶಾಲಾ ಮಟ್ಟದಲ್ಲಿ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಸಂಸ್ಥೆಯಲ್ಲಿ ಜಿಲ್ಲಾ ಮಟ್ಟದ ಕ್ಯಾಂಪಸ್ನಲ್ಲಿ ಭಾಗವಹಿಸಿದಂತಹ ಯಕ್ಷಗಾನದ ಕಲಾವಿದೆ. ಇವರೆಲ್ಲರನ್ನು ಕೂಡ ಈ ಒಂದು ವೇದಿಕೆಯಲ್ಲಿ ಸನ್ಮಾನ ಮಾಡುವಂಥದ್ದು ನಮ್ಮ ಭಾಗ್ಯ. ಮುಂದಿನದಾಗಿ ನಿತಿನ್ ಪಾಲ್ತಾಡಿ, ಕ್ರೀಡೆ ವಿಭಾಗ.
ಲಿಖಿತ್ ಕುಮಾರ್ ಮಚ್ಚಮಳೆ ಕ್ರೀಡಾ ವಿಭಾಗ, ದೀಕ್ಷಿತ್ ನಾಯ್ಕ್ ಶೇಡಿಗುಳಿ ಬಹುಮುಖ ಪ್ರತಿಭೆ, ಮೋನಪ್ಪ ನಾಯ್ಕ ಕೊಳಗೆ ಧಾರ್ಮಿಕ ಕ್ಷೇತ್ರ, ಚರಣ್ ನಾಯ್ಕ ಕ್ರೀಡಾ ಕ್ಷೇತ್ರ ಇವರುಗಳು ವೇದಿಕೆಗೆ ಬರಬೇಕು. ನಿತಿನ್ ಪಾಲ್ತಾಡಿ, ಲಿಖಿತ್ ಕುಮಾರ್ ಮಚ್ಚಮಲೆ, ದೀಕ್ಷಿತ್ ನಾಯ್ಕ್ ಶೇಡಿಗುಳಿ, ಮೋನಪ್ಪ ನಾಯ್ಕ ಕೊಳಗೆ, ಚರಣ್ ನಾಯ್ಕ ಇವರುಗಳು ವೇದಿಕೆಗೆ ಬರಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇವೆ. ನಿತಿನ್ ಪಾಲ್ತಾಡಿ, ಲಿಖಿತ್ ಕುಮಾರ್ ಮಚ್ಚಿಮಲೆ, ದೀಕ್ಷಿತ್ ನಾಯ್ಕ್ ಶೇಡಿಗುಳಿ, ಮೋನಪ್ಪ ನಾಯ್ಕ ಕೊಳಗೆ, ಚಂದ್ರನಾಯ್ಕ ಇವರುಗಳು ವೇದಿಕೆಗೆ ಬರಬೇಕು, ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ಳುತ್ತಾ, ನಿತಿನ್ ನಾಯ್ಕ್ ಪಾಲ್ತಾಡಿ ಇವರು ತಾಲೂಕು ಮಟ್ಟದ ಕ್ರೀಡಾಕೂಟದಲ್ಲಿ ವೈಯಕ್ತಿಕ ಪ್ರಶಸ್ತಿಯನ್ನು ಪಡೆದು ಜಿಲ್ಲಾ ಮಟ್ಟದಲ್ಲಿ ಬೆಳ್ಳಿ ಪದಕವನ್ನು ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದಂತಹ ಕ್ರೀಡಾಪಟು. ಲಿಖಿತ್ ಕುಮಾರ್ ಮಚ್ಚಿಮಲೆ ಇವರು ಖೋ ಖೋ ಕಬಡ್ಡಿಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ಪ್ರಶಸ್ತಿಯನ್ನು ಪಡೆದಂಥವರು. ಹಾಗೆಯೇ ಅಂತಾರಾಷ್ಟ್ರೀಯ ಮಟ್ಟದ ಡಾಡ್ಜ್ ಬಾಲ್ನಲ್ಲಿ ಪ್ರಶಸ್ತಿಯನ್ನು ಪಡೆದಂತಹ ಪ್ರತಿಭೆ. 15 ಚಿನ್ನದ ಪದಕ, 13 ಬೆಳ್ಳಿ ಪದಕ, 5 ಕಂಚಿನ ಪದಕಗಳನ್ನು ಪಡೆದಂತಹ ನಮ್ಮ ಜಿಲ್ಲೆಯ ಉದಯೋನ್ಮುಖ ಪ್ರತಿಭೆ ಲಿಖಿತ್ ಕುಮಾರ್. ದೀಕ್ಷಿತ್ ನಾಯ್ಕ್ ಇವರು ಯಕ್ಷಗಾನದ ಹಾಸ್ಯಪಾತ್ರಗಳಲ್ಲಿ ನಟನೆಯನ್ನು ಮಾಡೋದ್ರ ಮೂಲಕ ಹೈಸ್ಕೂಲ್ನಲ್ಲಿ ಕೂಡ ನ್ಯಾಷನಲ್ ಮಟ್ಟದ ಅನೇಕ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನವನ್ನು ಪಡೆದಂಥವರು. ವಿಜ್ಞಾನ ವಿಭಾಗದಲ್ಲಿ ವ್ಯಾಸಂಗವನ್ನು ಮಾಡ್ತಾ ಇರ್ತಕ್ಕಂತಹ ಪ್ರತಿಭೆ. ಮೋನಪ್ಪ ನಾಯ್ಕ ಕೊಳಗೆ ಸಮಾಜ ಸೇವೆ ಮತ್ತು ಧಾರ್ಮಿಕ ಸೇವೆಯಲ್ಲಿ ಬಹಳ ಆಸಕ್ತಿಯನ್ನು ಹೊಂದಿ ಅನೇಕ ಯೋಜನೆ ಸೇವೆ ಹಾಗೂ ಭಜನಾ ಮಂದಿರಗಳಲ್ಲಿ ಸೇವೆಯನ್ನು ಸಲ್ಲಿಸುವ ಮೂಲಕ ದಕ್ಷಿಣ ಕನ್ನಡ ಜಿಲ್ಲೆಯ ಪರಿಸರಾಸಕ್ತ ಒಕ್ಕೂಟ ಸುಳ್ಯ ಘಟಕದ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸುವುದರೊಂದಿಗೆ ಅನೇಕ ನಿರುದ್ಯೋಗಿಗಳಿಗೆ ಉದ್ಯೋಗವನ್ನು ಒದಗಿಸಿಕೊಟ್ಟಂಥ ಸನ್ಮಾನಿತರು. ಚರಣ್ ಎನ್ ಇವರು ಆಂಧ್ರ ಪ್ರದೇಶದ ಆಚಾರ್ಯ ನಾಗಾರ್ಜುನ ಯೂನಿವರ್ಸಿಟಿ ಗುಂಟೂರು ವಿಜಯವಾಡದಲ್ಲಿ ನಡೆದ ಪ್ರಾಂತ್ಯ ಮಟ್ಟದ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಂತಹ ಕ್ರೀಡಾಪಟು. ಇವರೆಲ್ಲರನ್ನು ಕೂಡ ಈ ಒಂದು ವೇದಿಕೆಯಲ್ಲೇ ಗೌರವಿಸುವಂಥದ್ದು ನಮ್ಮ ಭಾಗ್ಯ ಅಂತ ಹೇಳುತ್ತಾ ಅವರನ್ನು ಚಪ್ಪಾಲೆಯೊಂದಿಗೆ ಗೌರವಿಸ್ತಾ ಇದ್ದೇವೆ. ಇನ್ನು ಮುಂದಕ್ಕೆ ಸಿಂಚನ ಆನೆಪದವ್, ಜನಾರ್ದನ ನಾಯ್ಕ ದುರ್ಗ, ತ್ರಿಷಾ MC, ಡಾಕ್ಟರ್ ನವೀನ್ ಕುಮಾರ್ ಪೆರ್ವಾಜೆ, ಲಿಖಿತ್ ಎನ್ ನಾಯ್ಕ ಪುನಚ ಇವರುಗಳು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಸಿಂಚನ ಆನೆಪದವು ಕ್ರೀಡಾ ವಿಭಾಗ, ಜನಾರ್ದನ ನಾಯ್ಕ ದುರ್ಗ ಬಹುಮುಖ ಪ್ರತಿಭೆ, ತ್ರಿಷಾ MC ಕ್ರೀಡೆ, ಡಾಕ್ಟರ್ ನವೀನ್ ಕುಮಾರ್ ಪೆರ್ವಾಜೆ PhD ಪದವೀಧರರು, ಲಿಖಿತ್ ಎನ್ ನಾಯ್ಕ ಪುನಚ ಕ್ರೀಡೆ ಇವರೆಲ್ಲರೂ ಕೂಡ ವೇದಿಕೆಗೆ ಬರಬೇಕು, ಸನ್ಮಾನವನ್ನು ಸ್ವೀಕರಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೀವಿ. ಇದೀಗ ಸಿಂಚನ ಆನೆಪದವು, ಜನಾರ್ದನ್ ನಾಯ್ಕ ದುರ್ಗ, ತ್ರಿಷಾ MC, ಡಾಕ್ಟರ್ ನವೀನ್ ಕುಮಾರ್ ಪೆರ್ವಾಜೆ, ಲಿಖಿತ್ ಎನ್ ನಾಯ್ಕ ಪುನಚ. ಸಿಂಚನ ಇವರು ಹ್ಯಾಂಡಲ್ ಬಾಲ್ನಲ್ಲಿ ಉತ್ತಮ ರೈಡರ್ ಆಗಿ ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಅನೇಕ ಪ್ರಶಸ್ತಿಗಳನ್ನು ಪಡೆದಂಥವರು. ಸುಮಾರು 13 ಚಿನ್ನದ ಪದಕ, 7 ಬೆಳ್ಳಿಯ ಪದಕ ಹಾಗೂ 4 ಕಂಚಿನ ಪದಕಗಳನ್ನು ಪಡೆದಂಥ ಪ್ರತಿಭೆ.
ಜನಾರ್ದನ ದುರ್ಗ, ವಿವಿಧ ಶಿಕ್ಷಣ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸುಮಾರು 8 ವರ್ಷಗಳ ಕಾಲ ಶಿಕ್ಷಕರಾಗಿ ಸೇವೆಯನ್ನು ಕೊಟ್ಟಂಥವರು. ಕ್ರೀಡೆಗಳಲ್ಲಿ ತೊಡಗಿಸಿಕೊಂಡು ಅನೇಕ ವಿದ್ಯಾರ್ಥಿಗಳಿಗೆ ತರಬೇತಿಯನ್ನು ನೀಡುವುದರ ಮೂಲಕ ಎತ್ತರ ಜಿಗಿತ, ನಾಟಕ, ಸಾಹಿತ್ಯಗಳಲ್ಲಿ ಪ್ರಶಸ್ತಿಯನ್ನು ಪಡೀಲಿಕ್ಕೆ ಕಾರಣಕರ್ತರಾದಂಥವರು. ಕುಮಾರಿ ತ್ರಿಷಾ MC ಚಿಕ್ಕ ವಯಸ್ಸಿನಿಂದಲೇ ಕ್ರೀಡೆಯಲ್ಲಿ ಆಸಕ್ತಿಯನ್ನು ಹೊಂದಿ ರಾಷ್ಟ್ರ ಮಟ್ಟದಲ್ಲಿ 4ನೇ ಸ್ಥಾನದಲ್ಲಿ ಪ್ರಶಸ್ತಿಯನ್ನು ಪಡೆದಂತಹ ವಿದ್ಯಾರ್ಥಿ. ಸುಮಾರು 5 ಚಿನ್ನದ ಪದಕ, 4 ಬೆಳ್ಳಿಯ ಪದಕ ಹಾಗೂ 2 ಕಂಚಿನ ಪದಕಗಳನ್ನು ಪಡೆದಂತಹ ಪ್ರತಿಭೆ. ನವೀನ್ ಕುಮಾರ್ ಪಿರ್ವಾಜೆ PhD ಪದವೀಧರರು, ಮಂಗಳೂರು ವಿಶ್ವವಿದ್ಯಾನಿಲಯದ ಮಂಗಳ ಗಂಗೋತ್ರಿ ವಾಣಿಜ್ಯ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದಿಂದ ವಾಣಿಜ್ಯ ಶಾಸ್ತ್ರಕ್ಕೆ ಸಂಬಂಧಿಸಿದ ಡಾಕ್ಟರೇಟನ್ನು ಮಾಡುವುದರ ಮೂಲಕ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಅನೇಕ ಸಮಾಜ ಸೇವಾ ಸಂಘಗಳಲ್ಲಿ ಸೇವೆಯನ್ನು ಸಲ್ಲಿಸಿದಂಥವರು. ಲಿಖಿತ್ N ಪುನಚ ಇವರು ಕೂಡ ಕ್ರೀಡೆಯಲ್ಲಿ ದೊಡ್ಡ ಚಪ್ಪಾಳೆ ಬರಬೇಕು. ಸುಮಾರು 25 ಚಿನ್ನದ ಪದಕ, 10 ಬೆಳ್ಳಿ ಮತ್ತು 5 ಕಂಚಿನ ಪದಕಗಳನ್ನು ಪಡೆದಂಥ ಸನ್ಮಾನ ಕಾರ್ಯಕ್ರಮದಲ್ಲಿ ಸನ್ಮಾನವನ್ನು ಸ್ವೀಕರಿಸಿರ್ತಕ್ಕಂತಹ ಎಲ್ಲ ಸನ್ಮಾನಿತರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ ಇದೀಗ ಇನ್ನು ಮುಂದಕ್ಕೆ ಈ ಒಂದು ವೇದಿಕೆಯಲ್ಲಿ ಶ್ರೀಮತಿ ಶಾರದಾ ದಾಮೋದರ ನಾಯ್ಕ ಮಂಗಳೂರು, ಅಧ್ಯಕ್ಷರು ಮರಾಠಿ ಸಮಾಜ ಸೇವಾ ಸಂಘ ಮಂಗಳೂರು, ಇವರು ಮಾತಾಡಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇವೆ. ಶ್ರೀಮತಿ ಶಾರದಾ ದಾಮೋದರ ನಾಯ್ಕ ಮಂಗಳೂರು. ತತ್ತು ಬೇನ್ಪೊನೆ ಆಕ್ಲೆ ನಾವು ಊರುದ ನಮ್ಮ ಬಂಧು ಬಾಂಧವ್ಯರ್ನ ಮಾತೇರ್ನಲ್ಲ ಒಳಿತಿಗೆ ಆಕ್ಲೆ ಶ್ರಮಿಸೊಂದುಳ್ಳೇರು ಅವತ್ತಂದೆ ಆಕ್ಲೆ ಎಂಚಿನ ಅಣ್ಣ ಆಕ್ಲೆ ಎಂಚಿನ ಒಂಜಿ ಆಕ್ಲೆನ ಕಷ್ಟೋಗ್ಲೆ ಗ್ಲಾ ಸ್ಪಂದಿಸುವಂತ ಆಕ್ಲೆನ ಮಾತಾ ಕಾರ್ಯಕ್ರಮಗಳನ್ನ ಸುಲಭ ಮಲ್ತೊಂದು ಕೊರೊಂದುಳ್ಳೇರು ಅವತ್ತಂದೆ ಅನೇಕ ಕಷ್ಟಗಳಿಗೆ ಆಕ್ಲೆ ನೆರವನ್ನು ಒದಗಿಸ್ಕೊಡ್ತೇರು. ನಮ್ಮ ಮರಾಠಿ ಸಂರಕ್ಷಣಾ ಸಮಿತಿ ಅಂಚನೆ ಇಟ ಕೆಲಸ ಮಲ್ಪನಂಚಿನ ಮಾತೇನ ಸದಸ್ಯರ್ನಕ್ಲೆಗೆ ಆ ಮಾಲಿಂಗೇಶ್ವರ ದೇವರ ಮಲ್ಲ ಶಕ್ತಿನ ಕೊರದ ಆಕ್ಲೆ ನನ್ನ ತಾತ್ ಕಾರ್ಯಗಳೇನ ಈ ಬಾಗಡ ಕಾರ್ಯಗತ ಮಲ್ಪಡೊಂದ ಯಾನ ಈ ಮೂಲಕ ಏನೊಂದುಲ್ಲೆ ಎನ್ನ ಒಂಜಿ ಈ ಎಲ್ಲ ಒಂಜಿ ಎಂಕೊಂಜಿ ಪಾತಿರ ಅವಕಾಶ ಮಲ್ತಿ ಕೊಡ್ತೀನಂಚಿನ ಮಾತಿರಗ್ಲ ಯಾನ ಸ್ವಲ್ಪ ಸಣ್ಣ ಒಂದು ಎನ್ನ ಒಂಜಿ ಎಲ್ಲ ಈ ಪಾತಿರನ್ನು ಮುಗಿತಂದುಲ್ಲೆ. ಜೈ ಕರ್ನಾಟಕ, ಜೈ ಹಿಂದ್. ಈವರೆಗೆ ಮಾತನಾಡಿದಂಥ ಅತಿಥಿಗಳು ಶ್ರೀಮತಿ ಕಮಲಾ ನಾರಾಯಣ್ ನಾಯ್ಕ, ಶ್ರೀದುರ್ಗ ಎಜುಕೇಷನಲ್ ಟ್ರಸ್ಟ್, ಸೂರತ್ ಕಲ್ ಇವರನ್ನು ಸ್ಮರಣಿಕೆ ಕೊಟ್ಟು ಗೌರವಿಸಬೇಕು ಅಂತ ಕೇಳಿಕೊಳ್ಳುತ್ತಾ ಇನ್ನು ಮುಂದಕ್ಕೆ ಶ್ರೀ ರಾಮಚಂದ್ರ ಕೆಂಬಾರೆ, ಕಾರ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ಮರಾಠಿ ಒಕ್ಕೂಟ, ರಿಜಿಸ್ಟರ್ಡ್ ಮಂಗಳೂರು, ಇವರು ಮಾತಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಆದಿಶಕ್ತಿ ನಮಃ. ಓಂ ಶ್ರೀ ಭೈರವೇಶ್ವರ ನಮಃ. ವೇದಿಕಡು ಉಪನಂಚನ ಅಧ್ಯಕ್ಷರೇ, ಪೂರ ಗೌರವಾನ್ವಿತ ಅತಿಥಿಲೆ, ವೇದಿಕದ ಮುಂಭಾಗಡು ಉಪನಂಚನ ಮಾತಾ ಗೌರವಾನ್ವಿತ ಅನ್ನನಕುಲೆ, ಅಕ್ಕನಕುಲೆ, ಜೋಕುಲೆ ಈಗಲೇ ಮಾತಿರಲ್ಲ ಪ್ರೀತಿಪೂರ್ವಕವಾದ ವಂದನೆ ಮಾಡ್ತದಲ್ಲ ಬಂಧುಲೆ.
ದಕ್ಷಿಣ ಕನ್ನಡ ಜಿಲ್ಲಾ ಮರಾಠಿ ಸಂರಕ್ಷಣಾ ವೇದಿಕೆದ ಇನಿತ ವಿವಿಧ ಕಾರ್ಯಕ್ರಮ ನಮ್ಮ ಕಣ್ಣಾರೆ ತೂವೊಂದುಲ್ಲ ಅಚ್ಚುಕಟ್ಟುತನಡು ಶಿಸ್ತುಬದ್ಧವಾದ ಪೊರ್ಲುಡೆ ಅಕಲ್ ಮಲ್ಪನ ಕೆಲಸ ಪ್ರತಿ ಒಂಜಲ್ಲ ನಮ್ಮ ಬಾರಿ ಒಂಜಿ ಮೋಕೆಡು ತೂವೊಂದುಲ್ಲ ಆತೆ ನಮ್ಮ ಖುಷಿ ಪಡುವುದಿಲ್ಲ ನಿಜವಾದ್ಲ ಇಂಚಿನ ಕಾರ್ಯಕ್ರಮ ಮಲ್ಪೋಡು ನಾಂಡ ಮಸ್ತ್ ದೆನ್ನ ಪಿರವು ಈ ಒಂಜಿ ಸಂಘದ ಪದಾಧಿಕಾರಿಗಳು ಅಧ್ಯಕ್ಷರು ಅಂಚನೆ ಊರುದಾಗಲು ಮಾತಿರಲ ಹೆಚ್ಚಿನ ಶ್ರಮ ದೆತ್ತಿರು ಪಣ್ತು ಯಾನು ಎನ್ನೋದಿಲ್ಲ ಒಂಜಿ ಕಾರ್ಯಕ್ರಮ ಸಕ್ಸಸ್ ಆವೋಡು ನಾಂಡ ಆಯ್ತಾ ಪಿರವುಡು ಮುಂಚೂಣಿತ ನಾಯಕರು ಉಳ್ಳರು ನಮ್ಮ ಸಂರಕ್ಷಣಾ ವೇದಿಕೆದ ಅಧ್ಯಕ್ಷರು ಎನ್ನ ಆತ್ಮೀಯರು ಯುವ ಉದ್ಯಮಿ ಶ್ರೀಯುತ ಅಶೋಕನ್ನೇ ನಿಜವಾದ್ಲ ಹೆಂಗೆ ಮಸ್ತ್ ಖುಷಿ ಆಪುಂಡು ಆರೆಗೆ ಬೆನ್ನುಳು ಬಾದ ಶ್ರೀಧರನ್ನೇ ಆರೆಗೆ ಬೆನ್ನುಳು ಬಾದ ನಮ್ಮ ಸದಾಶಿವನ್ನೇ ಅಂಚನೆ ನಮ್ಮ ಸೇಸಪ್ಪ ನಾಯ್ಕರು ಮುಕ್ಲ ಒಂಜಿ ಟೀಮು ಭಾರಿ ಒಂಜಿ ಎಡ್ಡೆ ಕೆಲಸ ಮಾತುಂಡು ನಮ್ಮ ಎಡ್ಡೆತನ ಎಡ್ಡೆದೇ ಪುಣ ತಂದೆ ಬೇತೆ ಓಗುಳ ಒಂಜಿ ಪಾತೆರ ಬರೊಂದಿಚ್ಚಿ ಬಂದುಲೆ ಯಾನ ಮುಲ್ಪ ಜಾಸ್ತಿ ಪಾತೆರೆ ಇಷ್ಟ ಮಲ್ಪುಜಿ ನಮ್ಮ ಏಪ ಶೈಕ್ಷಣಿಕವಾದ ದುಂಬು ಬರ್ಪುಜನ ಆನೆ ಮುಟ್ಟ ನಮ್ಮ ಜನಾಂಗ ದುಂಬು ಬರೇ ಸಾಧ್ಯ ಇಚ್ಚಿ ಶೈಕ್ಷಣಿಕ ಮಟ್ಟ ನಮ್ಮ ದುಂಬು ಬತ್ತದು ಐಟ್ ನಮ್ಮ ಬೇತೆ ಬೇತೆ ಉದ್ಯೋಗನ ಪಡೆಯಬಡು ನಮ್ಮ ಏನಂತ ವೇದಿಕೆ ಎಡುತ್ತು ಹೊಂದಿಲ್ಲ ಬ್ಯಾಂಕಿಂಗ್ ಕ್ಷೇತ್ರಡು ಅತಿ ಮಲ್ಲ ಹುದ್ದೆಯನ್ನು ಪಂಡ ಜನರಲ್ ಮ್ಯಾನೇಜರ್ ಹುದ್ದೆ ಇನ್ನು ನಮ್ಮ ವೇದಿಕೆ ಎಡುತ್ತು ಹೊಂದಿಲ್ಲ ನಮ್ಮ ಶ್ರೀಯುತ ರಾಮನಾಯ್ಕ್ ಸರ್ ಇಂಬೇರು ಶೈಕ್ಷಣಿಕವಾದ ಆರ್ನ ಕಠಿಣ ಪರಿಶ್ರಮಡು ಆತ್ಮಲ್ಲ ಪೋಸ್ಟ್ಗೆ ಪೋತೇರು ಪಂಡದು ನಮ್ಮ ಮಾತೆಲ್ಲ ಏನಡಾಪಡು ನಿಜವಾದಲ ಈತ್ ಮಲ್ಲ ಒಂಜಿ ಪೋಸ್ಟ್ ಪೋಯಿನ ನಮ್ಮ ಸಮುದಾಯಟು ಒಂಜಿ ಜನರಲ್ ಮ್ಯಾನೇಜರ್ ಆಯ್ನಾಗ್ಲು ಎಂಕ ತೆರೆದ ಮಟ್ಟಿಗೆ ಇರಲ್ಲ ಇಚ್ಚೇರು ನಮ್ಮ ಸಮುದಾಯಕ್ಕೆ ಒಂದು ಹೆಮ್ಮೆ ದೆನ್ನ ನಮ್ಮ ಜೋಕ್ಲೆಗೆ ತಿನ್ನು ತೋಯ್ಪಾಡು ಬಂದುಲೆ ಅಂಚನೆ ನಮ್ಮ ಹಿರಿಯರು ಎಂಕಲ ಮಾರ್ಗದರ್ಶಕರು ಶ್ರೀಯುತ ಡಾಕ್ಟರ್ ಬಿ.ಜಿ. ನಾಯಕ್ ಆರು ಒಂಜಿ ಸಾಹಿತ್ಯಲ ಅಂದು ಒಂಜಿ ಕೇಂದ್ರ ಸರ್ಕಾರದ ಬಹುಮಲ್ಲ ಹುದ್ದೆನ ಪಡೆದು ಇತ ನಿವೃತ್ತ ಜೀವನಡು ಉಪ್ಪುಣಿಂಚಿನಾರು ಶ್ರೀಯುತ ಬಿ.ಜಿ. ನಾಯಕರು ಕಾಸರಗೋಡು ಆದಿತ್ತಲ್ಲ ಆರ್ನ ಅನ್ಯೋನ್ಯ ಸಂಬಂಧ ನಮ್ಮ ಕರ್ನಾಟಕ ಅಂಚನೆ ಮಂಗಳೂರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲ ಉಂಟು ಮಸ್ತ್ ಕೊಡುಗೆಯನ್ನು ಕೊಡ್ತೀರಿ ಬೇತೆ ಬೇತೆ ಪುಸ್ತಕನ ಬರೆದಿರಿ ಅಂಚನೆ ಆರ್ನ ಒಂಜಿ ಚಿಂತನೆ ಅಂಚನೆ ಆರು ಮಲ್ಪಣ ಒಂಜಿ ನಮ್ಮ ಸಮಾಜಗೂ ಮಲ್ಪಣ ಸೇವೆ ನಿಜವಾದ ಭಾರಿ ಮಲ್ಲವು ಅಂಚಿನ ಮಲ್ಲ ಮಲ್ಲ ಹುದ್ದೆಗೆ ಪೋಯಿನಗಲು ನಮ್ಮ ಜೋಕ್ರೆಗೆ ಶೈಕ್ಷಣಿಕವಾದ ಓದನ್ನ ಇಂಚಿಂಚಿನ ಹುದ್ದೆಯಲ್ಲಿ ತಿಕ್ಕೊಂಡು ಪಂಡು ನಮ್ಮ ತೊಯ್ಪರ ಆಪಡು ಬಂದುಲೆ ಅಂಚನೆ ನಮ್ಮ ಕರಿಣ ಒಂಜಿ ಸಂದರ್ಭಡು ಚಂಡೀಗಢ ಸರ್ಕಾರದ ಚೀಫ್ ಸೆಕ್ರೆಟರಿ ನಮ್ಮ ಸಮುದಾಯ ಏರ್ಲ ಪೋತುಜರು ಹೆಚ್ ರಾಜೇಶ್ ಪ್ರಸಾದ್ ಆರು ಭಾರಿ ಮಲ್ಲ ಪೋಸ್ಟ್ ಪೋತರು IAS ರಾಜೇಶ್ ಪ್ರಸಾದ್ ಇಂಚಿನ ಪೋಸ್ಟ್ ಇತ್ತನಾಗಲೇ ನಮ್ಮ ಜೋಕ್ಲಿಗೆ ಇದನ್ನು ಬರುತ್ತೋಯ್ ಪಾಡಾಪಡು ಕೇವಲ ನಮ್ಮ ಮಾತ್ರ ಒಂದು ಅಜಪ ವರ್ಷ 5 ವರ್ಷ ಮಿತ್ತಗಳ ಮಾತ್ರ ಇನ್ನಿತ ಸಮಾಜ ಸೇವೆಗೆ ನಮ್ಮ ಬರೋದಿಲ್ಲ ಖಂಡಿತವಾದ್ರೆ ಒಂದು ತಪ್ಪೊಂದು ನಮ್ಮ ಬಣ್ಣಗ ನಮ್ಮ ಇಲ್ಲದಗಳು ನಮ್ಮ ಜೋಕ್ಲಿಯನ್ನು ಪೂರಾ ಜನ ಒಂದಿಟ್ಟು ಇನ್ವಾಲ್ವ್ ಮಾಡ್ಕೊಡು ಸಂಘಟನೆ ದಾಯ ಮಾಲ್ಪಡು ಮಾಡೋದು ಎಕಡೆ ಮಸ್ತ್ ಜನ ಪಂಡಿರು ಯಾನ ಪ್ರತ್ಯೇಕವಾದ ಪಣ್ಣೊಂದಿಚ್ಚಿ ಬಂದುಲೆ ದಯಮಲ್ತದ ಎನ್ನ ರಿಕ್ವೆಸ್ಟ್ ಇದೆ ಇಂಚಿನ ಸಂಘ ಸಂಸ್ಥೆಯಲ್ಲಿ ಮಲ್ಪಣ ಜನ ಎಡ್ಡೆ ಕೆಲಸನು ನಮ್ಮ ಪ್ರೋತ್ಸಾಹ ಮಲ್ಪುಗ ಏರ್ನ ಪಾತೆರ ದಕ್ಕೆ ನಮ್ಮ ಕೆಬಿಕ್ ರೋಡ್ ಒಂದಿಚ್ಚಿ ಪ್ರತಿವರೆಗೆಲ್ಲ ಒಂಜಿ ಮನಸ್ಸು ಬಣದಿಪ್ಪುಡು ಆ ಮನಸ್ಸು ಹಿಡಿದೀವನ್ಲೆ ನಮ್ಮ ಕೈ ನಮ್ಮ ಬಾಯಿ ನಮ್ಮ ಮನಸ್ಸು ಸ್ವಚ್ಛವಾದ ಇತ್ತನ್ನ ಅಂಡ ನಮ್ಮ ಏರಡ ಬಣ್ಣ ಪಾತಿರೋಳಿ ಅಂಚನೆ
ನಮ್ಮ ಶೈಕ್ಷಣಿಕ ಮಟ್ಟಡು ಅಧಿಕಾರಿಗಳು ತಗೊಂಡಿಲ್ಲರು ನಮ್ಮ ಜೋಕ್ಲನ್ನು ಆ ಲೆವೆಲ್ ಕೊಂಡೋಡು IAS KS ಇದನ್ನ ಬ್ಯಾಂಕಿಂಗ್ ಕ್ಷೇತ್ರಡು ಕೊಂಡೋಡು ಪಣ್ಣದು ಮಾಂತಿರಲ್ಲ. ಅದಕ್ಕೆ ನಮ್ಮ ಕಠಿಣ ಪರಿಶ್ರಮಡು ಶೈಕ್ಷಣಿಕ ಮಟ್ಟಡು ನಮ್ಮ ತುಂಬು ಕಣಕ ಅಂಚನೆ ನನ್ನ ತುಂಬುಗು ಈ ತಿರಟ ನಮ್ಮ ಮರಾಠಿ ಸಮುದಾಯ ಮಾತಾ ಜಾತಿಲೆಡ್ಲ ಒಂದು ಶ್ರೇಷ್ಠ ಸಮುದಾಯ. ನಮ್ಮ ಏರಿಗಳ ಅನ್ಯಾಯ ಮಲ್ಪನ ಸಮುದಾಯ ನಮ್ಮ ಹತ್ತು ನಮ್ಮ ಇನ್ನು ಬೇತೆ ಬೇತೆ ಪಕ್ಷಡು ಉಳ್ಳ ಕಾಂಗ್ರೆಸ್ ಇಪ್ಪು BJP ಇಪ್ಪು JDS ಇಪ್ಪು ಕಮ್ಯುನಿಸ್ಟ್ ಇಪ್ಪು ಬೇತೆ ಬೇತೆ ಪಾರ್ಟಿ ನಮ್ಮ ಉಳ್ಳ ನಮ್ಮ ವಾಕ್ಯಲಸ ಉಳ್ಳ ಪಂಡ ನಮ್ಮ ಗುಂಡಿದ ಕಂಬ ಪಾಡುಣಿ ನಮ್ಮ ಆ ಕಂಬಗೂ ಫ್ಲಾಗ್ಸ್ ಕಟ್ಟುಣಿ ಈ ಕೆಲಸನ ಮಾಡ್ತದಲ್ಲ. ದಯಮಾಡ್ತದ ಎಂಕ್ಲ ರಿಕ್ವೆಸ್ಟ್ ಕರ್ನಾಟಕ ರಾಜ್ಯ ಮರಾಠಿ ಒಕ್ಕೂಟದ ರಿಕ್ವೆಸ್ಟ್ ಇದ್ದು ನನ್ನ ತುಂಬಗೂ ಇಂಚಿನ ಎಲ್ಲೆಲ್ಲ ಕೆಲಸ ನಮ್ಮ ಮಲ್ಪಣೆ ಹತ್ತು ಪಂಚಾಯತ್ ಬತ್ತನ ತಾಲೂಕು ಪಂಚಾಯತ್ ಬತ್ತನ ಜಿಲ್ಲಾ ಪಂಚಾಯತ್ ಬತ್ತನ ಅಂಚನೆ ನೆಕ್ಸ್ಟ್ ನಮ್ಮ MLA ಸೀಟ್ಗಳ ಫೈಟ್ ಮಾಡ್ಬಿಡಬಿಟ್ಟು ನಮ್ಮ ಒಂಜಿ ಒಕ್ಕೋರಳ ವೇದಿಕೆ ಅದು ನಮ್ಮ ಮಾತೇರಲ ಒಂಜಿ ಶಕ್ತಿ ಅದು ಏರೇ ವಾ ಪಕ್ಷ ಡಿಪಡು ಮರಾಠಿ ಪಣ್ಪುಣ ಒಂಜಿ ಪಾರ್ಟಿ ನಮ್ಮ ಪಣ್ಪುಣ ಒಂಜಿ ಬ್ರ್ಯಾಂಡ್ ನಮಗೆ ಕ್ರಿಯೇಟ್ ಮಾಡ್ಬಿಡಬಿಡು. ಬಂಧುಳೆ ನಮ್ಮ ರಾಜಕೀಯ ಕ್ಷೇತ್ರಗೂ ನಾನು ಬೈಜಿನಾಂಡ ನಮ್ಮ ದುಮ್ಮು ಪೋರ ಸಾಧ್ಯಜಿ ನಂಗೆ ಸಂಘಟನೆ ದೊಯ್ಪತ್ತು ಕೊಡ್ತಿನಾರು ಛತ್ರಪತಿ ಶಿವಾಜಿ ಮಹಾರಾಜರು ಎಂಚ ಒಂಜಿ ಸೈನ್ಯನ ಒಗ್ಗಟ್ಟಿಟ್ಟು ಕೊಣದು ಪೋದಿರ ಅಂಚನೆ ನಮ್ಮ ಇಂಚಿನ ಸಂಘಟನೆ ನಂಗೆ ಎಲ್ಲ ತನಿಗೆ ದಾರಿದೀಪ ಆಪುಂಡು. ನಂಗೆ ಪೆನ್ ಪೇಪರ್ ಇನ್ನೀತ ಎಂಕ್ಲ ಮೈಕಡ್ ಪಾತಿರ್ಬಾ ಇನ್ನೆಂಕ್ಲ ವೇದಿಕೆ ಕುಳ್ಳಪ ದಿನ ನಂಗೆ ದೊಯ್ಪತ್ತು ಕೊರ್ನಾರು ಡಾಕ್ಟರ್ BR ಅಂಬೇಡ್ಕರ್ ನಮ್ಮ ನನಳ ನಮ್ಮ ಮಣಿಪದ ಕುಲ್ಲೊಂಡು ನಾಂಡ ಖಂಡಿತವಾದಲ ನಂಗೆ ಉಳಿಗಾಲ ಇಚ್ಚಿ ದಯಮಾಡ್ತದ ನಿಕಟ ಪಣ್ಪಣ ಈತೆ ಮಾತಿಲ್ಲ ಶೈಕ್ಷಣಿಕವಾದ ರಾಜಕೀಯವಾದ ಧಾರ್ಮಿಕ ಕ್ಷೇತ್ರ ನಮ್ಮ ಒಂದೇ ಒಂದು ಉಳ್ಳ ನಮ್ಮ ಅಪ್ಪೆ ಮಹಮ್ಮಾಯಿನ ಸೇವೆ ಮಲ್ಪ ನಮ್ಮ ಭೈರವ ದೇವರ ಸೇವೆ ಮಲ್ಪ ನಮ್ಮ ಇನ್ನಿತ ಸತ್ಯನಾರಾಯಣ ದೇವರ ಪೂಜೆ ಮಲ್ತ ಆ ಭಯಭಕ್ತಿ ನಮ್ಮ ಮಗಳ ಉಂಡು ಆಂಡ ನಮ್ಮ ರಾಜಕೀಯ ಕ್ಷೇತ್ರಗೂ ನಾನು ತುಂಬ ಬರಡಾಪಂಡು ಮಾತಿರ್ಲ ಯೋಚನೆ ಮಲ್ಪಡಾಪಂಡು ರಾಜಕೀಯ ಕ್ಷೇತ್ರದ ಬಲ ಏತ್ ಮಲ್ಲೆ ಉಂಡು ಪಣ್ಣಾಂಡ ಅವು ದೆಟ್ಟು ಸುಮಾರು ತೀರಿದಗಳೇ ಮಾತ್ರ ಗೊತ್ತುಂಡು. ನಾನು ಮಾತೆಲ್ಲ ಇಂಚಿನ ಸಂಘ ಸಂಸ್ಥೆಗಳನ್ನ ಬಲಿಷ್ಠ ಮಲ್ಪಗ ಪ್ರತಿ ಊರ್ಲ ಸಂಘ ಸದಸ್ಯರಲ್ಲಿ ಪ್ರತಿ ಊರಿಲ್ಲ ತಾನು ಮಲ್ಪನ ಒಂಜಿ ತಿಂಗಳದಾವಡು ಇದನ್ನ ಒಂಜಿ ದಿನತ್ತಾವಡು ಈತ ಭಾಗ ಯಾನ ಸಮಾಜ ಸೇವೆಗೆ ಬೋಡದು ದೀಪೆ ಪಣ್ಪಡ ಒಂಜಿ ಕಲ್ಪನೆ ಒಂಜಿ ಸಂಕಲ್ಪ ನಮ್ಮ ಮಲ್ಪಗ ದಯಮಲ್ತದ ನಮ್ಮ ಏಪಲ ಎಂಚ ಉಪ್ಪೋಡು ಪಂಡ ಅಂಡ ನಮ್ಮ ಕೋರಿದಲೆ ಕೈಪರವಲ್ಲಿ ನಮ್ಮ ಏಪಲ ಕಕ್ಕೆದಲೆ ಕೈಪಾಡು ಕಕ್ಕೆದ ಸ್ವಭಾವ ಇಂಚೋಡು ಪಂಡ ಒಂಜಿ ಆಹಾರ ಇತ್ತಿನ ಅಂಡ ಕಾ ಪಂಡದು 10 ಕಕ್ಕೆಗಳನ್ನು ಒಟ್ಟು ಪಾಡು ತಿನ್ಬಿಡು ಕೋರಿ ದಾದಾಂಬಿಡು ಮಂಡ ಅವು ಕಾರಡು ಒಕ್ಕದು ಐನ ಜೋಕ್ಲಿಗೆ ಮಾತು ಕೊರ್ಪಡು ನಮ್ಮ ಇನ್ನೇ ತಗೊಂದಿಲ್ಲ ಏತೋ ಜನ ಮೆಟ್ಟು ಬಲಿಷ್ಠವಾದ ಕೆಲಸಗಳು ಉಳ್ಳೇರು ಆ ರಿಸರ್ವೇಷನ್ ಪತ್ತನ್ನ ಮಸ್ತ್ ಜನ ಜಾಬ್ ಉಳ್ಳೇರು ಮಸ್ತ್ ಜನ ಬೇತೆ ಬೇತೆ ಕಂಪನಿ ಉಳ್ಳೇರು ಸಮಾಜಗೂ ದಾಲ ಮಲ್ತೊಂದಿಜ್ಜೇರು ಕೆಲವುದಗಳು ಮಾಮಲ್ಲ ಸೇವೆ ಮಲ್ತೊಳ್ಳೇರು ಕೆಲವುದಗಳು ದಾಲ ಮಲ್ತೊಂಜೇರು ಯಾನು ಎನ್ನ ಬಡದಿ ಎನ್ನ ಜೋಕುಲು ದಯಮಾಡ್ತದೆ ಎನ್ನ ಬುಡೋಡಾಪಂಡು ದೆನ್ನ ಯಾನು ಬಲವಾದ ಖಂಡನೆ ಮಲ್ಪೆ ಇಂಚಿನ ಒಂಜಿ ಯೋಚನೆ ಇಂಚಿನ ಒಂಜಿ ಸಾಮರ್ಥ್ಯ ಇತ್ತನಗಳು ನಿಜವಾದ ಸಮಾಜ ಸೇವೆ ಮಲ್ಪೇರೆ ನಮ್ಮ ರಿಸರ್ವೇಷನ್ ಎದುರ್ರೆ ನಿಜವಾದ ಯೋಗ್ಯ ವ್ಯಕ್ತಿ 10 ಬಣ್ಣಗಳ ಪಾತ್ರನು ಯಾನು ಪಣ್ಣೊಂದಿಲ್ಲ ಬಂದುಲೆ ಮಾತಲ್ಲ ಇಂಚಿನ ಸಮಾಜ ಸೇವೆಗೆ ಸದಸ್ಯರಾಲಿ ದಾನಾಂಡ ಎನ್ನಾಡ್ದ ಆಪಣ ಒಂಜಿ ಸಹಾಯ ಈತು ಮಲ್ಲ ಕಾರ್ಯಕ್ರಮ ಇಂಚಿನ ಕಾರ್ಯಕ್ರಮ ಬೇತೆ ಬೇತೆ ರಂಗೋಡು ಬೇತೆ ಬೇತೆ ಕಾರ್ಡ್ ಹಾಕೊಂಡು ಕರ್ನಾಟಕ ರಾಜ್ಯ ಮರಾಠಿ ಒಕ್ಕೂಟದ ಒತ್ತಿರ್ದು ನನ್ನ ತುಂಬುಗು ಬೇತೆ ಬೇತೆ ಎಂಕ್ಲ ನಮ್ಮ ಜಿಲ್ಲಾ ಸಂಘ ತಾಲೂಕು ಸಂಘ ಅಂಚನೆ ಒಳ ಮಟ್ಟದ ಸಂಘಗಳನ್ನ ಮಾತ್ರ ಒಟ್ಟು ಸೇರ್ಸೋದು ಉಲ್ಲ ಎಲ್ಲಂಜಿ ಬರ್ಪಣ ಫೆಬ್ರವರಿ 1ನೇ ತಾರೀಕು ದಾನಿ ಮೂಡು ಬೀದಿರೆಡು ಭಾರಿ ಮಲ್ಲ ಒಂಜಿ ಶೈಕ್ಷಣಿಕ ಕಾರ್ಯಾಗಾರ ನಡಪರ ಉಂಡು ಪೂರಾ ಸಂಘ ಸಂಸ್ಥೆಗಳಿಗೆ ಎಂಗ ಆಹ್ವಾನ ಕೊರ್ಪ ದಯಮಾಡ್ತದ ಆನೆ ಮಾತೆಲ್ಲ ಬರುಡು ಅಂಚನೆ SLC PUC ಡಿಗ್ರಿ ಓದ್ರು ಅಂಚಿನ ಹೈ ಲೆವೆಲ್ಗೆ ಎಂಚ ನನದು ಮುಗಿದಮ್ಮ ಎಜುಕೇಶನ್ ಕೊಡ ಪೋವಳಿ ಪಣ್ಮಣ ಆ ಒಂದು ವಿಚಾರಧಾರೆ ಎಲ್ಲ ಬರ್ಪಣ 1 ತಾರೀಕು 1/2/26 ಆ ದಿನ ತಾನಿ ಬೆಂಗ್ಲ ಮೂಡು ಬೀರಡೆ ಮಲ್ಪೆರಲ್ಲ ರಾಜ್ಯ ಮರಾಠಿ ಒಕ್ಕೂಟದ ಒತ್ತಿರ ಮಲ್ಪೆರಲ್ಲ ನಮ್ಮ ಅನೇಕ ನಮ್ಮ ನಾಯಕರನ್ನು ತುಯ್ಯ
ರಾಜಕೀಯ ನಾಯಕರನ್ನು ತುಯ್ಯ ಮುಕ್ಲು ಮಾತ್ರ ನಂಗೆ ಇತ್ತದ ಮಟ್ಟಕ್ಕೆ ನಂಗೆ ಪೂರ ಬೆರಿಸಾದ ಆತು ಉಳ್ಳೇರು ಅಕಲು ಪೂರ ದಾದಾಪುರ ಪಣ್ಣದ ಓಪೇರ ಅಕಲು ಮಲ್ಪಣ ಆ ಒಂಜಿ ಪ್ರಯೋಜನ ನಮ್ಮ ಆಯ್ನಾತ್ ಮ್ಯಾಕ್ಸಿಮಮ್ ಏತು ದೆತೊಂಡ್ರ ಆಪಣ ಆತ ನಮ್ಮ ದೆತೊಂಗ ದಯಮಲ್ತದ ನಮ್ಮ ಜವನರಿಗೆ ಎಂಕ್ಲ ಪಣ್ಣ ಈತೆ ನಾನ ನಮ್ಮ ಗುಂಡಿ ತೋಡುತ್ತು ಕಂಬ ಪಾಡ್ರೆ ಪೋಡ್ಚಿ ಬಂಟಿನ್ಸ್ ಕಟ್ರೆ ಪೋಡ್ಚಿ ಏರ್ನ ಪಾತಿರಲ್ಲ ಅಚ್ಚ ಕೇಂದ್ರ ಪೋಡ್ಚಿ ನಮ್ಮ ನಾಯಕರು ಉಳ್ಳೇರು ಅಕಲಾಂ ಪಾತ್ರ ಕೇಳೋದು ಬಲಿಷ್ಠ ಸಮಾಜ ನಿರ್ಮಾಣ ಮಾಡ್ಪಗ ಪ್ರತಿಯೊಂದು ಶೈಕ್ಷಣಿಕವಾದ ಆರ್ಥಿಕವಾದ ಧಾರ್ಮಿಕವಾದ ನಮ್ಮ ದುಂಬು ಪೋಯಿ ಪಣ್ಣ ಪಾತ್ರ ಪಣ್ಣದು ಈ ಒಂದು ವೇದಿಕೆ ಮಾತ ಗೌರವಯುತವಾದ ಅತಿಥಿಗಳಿಗೆ ಅಂಚನೆ ವೇದಿಕೆ ಮುಂಭಾಗುಡಪ್ಪಣ ಅತಿಥಿಗಳಿಗೆ ಒಂದನೇ ಮತ್ತೊಂದು ಎನ್ನೆರಡು ಪಾತ್ರಗೂ ಚುಕ್ಕೆದುಪ್ಪೆ ಮಾತಿರಲ್ಲ. ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು ಸರ್. ಸ್ವಾತಂತ್ರ್ಯ, ಸಮಾನತೆ ಮತ್ತು ಸಹೋದರತ್ವವನ್ನು ಬೋಧಿಸುವ ಧರ್ಮವೇ ನಿಜವಾದ ಧರ್ಮ ಎನ್ನುವ ಡಾಕ್ಟರ್ BR ಅಂಬೇಡ್ಕರ್ ಅವರ ಹಿತನುಡಿಯೊಂದಿಗೆ ಮುಂದಿನ ಹಂತಕ್ಕೆ ಹೋಗೋಣ. ಮರಾಠಿ ನೆರವು ಅನಾವರಣ. ದಕ್ಷಿಣ ಕನ್ನಡ ಜಿಲ್ಲಾ ಮರಾಠಿ ಸಂರಕ್ಷಣಾ ಸಮಿತಿ ಇದರ ಮುಖ್ಯ ಧ್ಯೇಯವೇ ಮರಾಠಿ ನೆರವು. ಇದರ ಸಂಪೂರ್ಣ ವಿವರವನ್ನು ಭೇದಿಸಲು ಬರುತ್ತಿದ್ದಾರೆ ನಮ್ಮ ಸಂಘದ ಸದಸ್ಯರಾದ ಶ್ರೀಯುತ ಈಶ್ವರ್ ನಾಯ್ಕ್ ಇವರು. ಅವರೊಂದಿಗೆ ಮರಾಠಿ ನೆರವು ಅನಾವರಣದ ಸಂಚಾಲಕರಾದ ಬಾಲಕೃಷ್ಣ ಮುರುಂಗಿ ಅವರು. ಸೋತಾಗ ತಲೆ ಎತ್ತಿ ನಡೆಯುವ ಧೈರ್ಯ ಇರಬೇಕು, ಗೆದ್ದಾಗ ತಲೆಬಾಗಿ ನಡೆಸುವ ಗುಣವಿರಬೇಕು. ಈ ದೃಷ್ಟಿಯಲ್ಲಿ ಪುತ್ತೂರು ತಾಲೂಕು ಬಲ್ನಾಡು ಗ್ರಾಮದ ಸಾಜಕೂಟೇಲು ಹರೀಶ್ ನಾಯ್ಕ ಇವರ ವೇದಿಕೆಗೆ ಬರಬೇಕು. ಪುತ್ತೂರು ತಾಲೂಕು ಸರ್ವೆ ಗ್ರಾಮದ ನೆಕ್ಕಿಲು ನಿವಾಸಿ ಜಯಲಕ್ಷ್ಮಿ ಡಾಕ್ಟರ್ ಆಫ್ ರಾಮನಾಯ್ಕ ಇವರು ವೇದಿಕೆಗೆ ಬರಬೇಕು. ಸುಳ್ಯ ತಾಲೂಕು ಆಲೆಟ್ಟಿ ಗ್ರಾಮದ ರಂಗತ್ತ ಮೂಲೆಯ ರಾಜೀವ ನಾಯ್ಕರ ಮಗ ಶ್ರೀರಾಮ. ಬೆಳ್ತಂಗಡಿ ತಾಲೂಕು ಕಲ್ಲೇರಿ ಗ್ರಾಮದ ಕರಾಯ ಕೆರೆಕೋಡಿ ನಾರಾಯಣ ನಾಯ್ಕರ ಮಗಳು ಗೀತಾ. ಬಂಟ್ವಾಳ ತಾಲೂಕು ಇಡುಕಿದು ಗ್ರಾಮದ ಸಂಜೀವ ನಾಯ್ಕ ಇವರು ಎಲ್ಲರೂ ಕೂಡ ವೇದಿಕೆಗೆ ಬರಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೀವಿ. ಬದುಕು ಒಂದು ಬುಗುರಿ ಥರ ತಿರುಗಿ ನಿಧಾನವಾಗಿ ಉರುಳಿ ಬೀಳುತ್ತದೆ. ಕನ್ನ ಮುಚ್ಚಾಲೆ ಕಾಡೆಗೂಡೆ ಆಟ ನಮ್ಮದು. ಯಾರ್ಯಾರ ಅನೆಬರಹ ಏನೇನಿದೆಯೋ ಬಲ್ಲವರು ಯಾರು? ಹರೀಶ್ ನಾಯ್ಕ ಬಲ್ನಾಡು, ಹಾಗೆಯೇ ಜಯಲಕ್ಷ್ಮಿ ನೆಕ್ಕಿಲು, ಶ್ರೀರಾಮ ಆಲೆಟ್ಟಿ, ಗೀತಾ ಬಂಟ್ವಾಳ ತಾಲೂಕಿನ ಸಂಜೀವ ನಾಯ್ಕ ಇವರುಗಳು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಹಲೋ. ಈ ಎಲ್ಲ ಕಷ್ಟದಲ್ಲಿರ್ತಕ್ಕಂಥ ಜೀವಗಳು ನಮ್ಮ ವೇದಿಕೆಯ ಮುಂಭಾಗದಲ್ಲಿ ಇವತ್ತು ಇದ್ದಾರೆ. ಮರಾಠಿ ನೆರವು ಯೋಜನೆಯ ಮೂಲಕ ಈ ಸೋತ ಜೀವಗಳಿಗೆ ಆಧಾರವನ್ನು ನೀಡುವಂಥದ್ದು ತಾಯಿ ಮಡಿಲಿನ ರೀತಿಯಲ್ಲಿ ನಮ್ಮ ಮರಾಠಿ ಸಂರಕ್ಷಣಾ ವೇದಿಕೆಯ ಕರ್ತವ್ಯವೇ ಎಂದು ಭಾವಿಸಿ ಇವರನ್ನು ಕಿರು ಮೊತ್ತದ ಧನ ಸಹಾಯವನ್ನು ನೀಡುವುದರ ಮೂಲಕ ಅವರಿಗೆ ಬೆಂಬಲವನ್ನು ನೀಡುವಂಥ ಕಾರ್ಯಕ್ರಮವೇ ನೆರವು ಯೋಜನೆ. ಈ ಒಂದು ಯೋಜನೆಯಲ್ಲಿ ಇವತ್ತು 5 ಜನ ಫಲಾನುಭವಿಗಳನ್ನು ಗುರುತಿಸಿ ಅವರಿಗೆ ನೆರವು ನೀಡ್ತಾ ಇದ್ದೀವಿ. ಹಲೋ ಚಕ್ ಇಂದು ಬೆಳ್ತಂಗಡಿ ತಾಲೂಕುದ ಪಾಪ ಆರ ಒಂಜಿ ಅಜ್ಜಿಲ ಒಂಜಿ ಮಗಳೇ ಪುಣೆ ಆರೆ ಕಣ್ಣು ತೋಚಿ ಬುಕ್ಕೊಂಜಿ ನೆಕ್ಕಿಲುದ ತನ್ನ 8ನೇ ಕ್ಲಾಸ್ ತರಗತಿ ಶಾಲೆಗೆ ಪೋತಿ ಇಪ್ಪುನಾಗ ಅಲೆ ಕಣ್ಣು ಬೇನೆ ಪಂಡತಿ ಡಾಕ್ಟರ್ ಆಡೆ ಪೋನಾಗ ಕಣ್ಣದ ರಡ್ಡು ನರಲ್ಲ ಕಟ್ಟು ಮಲ್ತಿರತ್ತು ಇತ್ತೆ ಒಂಜಿ 15 ವರ್ಷ ಕಣ್ಣು ತೋಜಂದ ಸ್ಥಿತಿಗೆ ಆ ಪೊಣ್ಣು ಬತ್ತಳು. ಪಾಪ ಬಾರಿ ಬೇಜಾರು ಸಂಗತಿ. ಆರ ಅಕ್ಕಲಾತೆ ಆ ಅಕ್ಕನ ಮಗೆಲ ಅಂಗವಿಕಲೆ ಪಂಡದು ಕಣ್ಣನಿ ಬುಡ್ತು ಪೋತಿರು ಅಂಚ ಬದುಕು ಐನು ಸೆನ್ಸ್ ಜಾಗೆಡ್ ಬಾರಿ ಬೇಜಾರದ ಜೀವನದ ಸಂಗತಿ ನಡ್ತೊಂದುಲ್ಲೇರು. ಅಕ್ಲೆ ಪೂರ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಮರಾಠಿ ಸಂರಕ್ಷಣಾ ಸಮಿತಿ ಮುಖಾಂತರ ಕಿರು ಚಕ್ಕಣೆಂಕ್ಲ ಕೊರೊಂದುಲ್ಲ ನನ್ನ ದೊಂಬು ಈ ಒಂಜಿ
ಮರಾಠಿ ನೆರವು ಕಾರ್ಯಕ್ರಮಕ್ಕೂ ನಿಕ್ಲಿರ್ತಾರ ನಮ್ಮ ತಿಂಗಳು ನಿಕ್ಲೆ ಕೈಡ್ತಾರ ಧನ ಸೇವೆ ಮಲ್ಪುಡು ಪಂಡದ ಈ ಮೂಲಕ ಕೇನೊಂದು 5 ಬತ್ತಿನ ಅಮೌಂಟನ್ನು ಪಾಲ್ ಮಂತ್ ನಮಗೆ ಏರೆಗಾಲ ಕೊರಿಯರ್ ಬಾಕಿತ್ತಿನ ಇನ್ನು ಪಾಲ್ ಮಂತ್ ಕೊರಪ ದಯಮಾಲ್ತು ₹1 ಬತ್ತಿನ ನಿಕ್ಲೆ ತಿಂಗಳು ನಮ್ಮ ಸಂಘದ ಅಕೌಂಟ್ ಕಡಪುಟ್ಟಾರ ಇನ್ನು ಪಾಲ್ ಮಂತ್ ನಿಕ್ಲಿ ಏರಲ್ಲ ಕೊರಿಯರ್ ಹಾಕ್ಲಿ ಕೊರ್ಪುಡಾಗ್ಲಿ ನಮ್ಮ ವ್ಯವಸ್ಥೆ ಮಲ್ಪುಂಡು ರಡ್ಡು ಪೊಣ್ಣು ಕಣ್ಣು ತೋಜಂದಾಗ್ಲ ಒರಿಯೇ ನಮ್ಮ ಸಂಜೀವನ ಆಯ್ಕೆರು ಸುಮಾರು 45 ವರ್ಷದಕ್ಕ ಅಂಗವಿಕಲರತ್ ಇಲ್ಲಲ್ಲಿ ಜೀವನ ಮಾಡ್ತುಳ್ಳೇರು ಮದ್ಮೆ ಹತ್ತಿಜಿ ಪುಷ್ಪಕ್ಕ ಆರ್ನ ಮೆಗ್ಗೆನ ಬುಡಿತೆ ಆರೇನು ತಾಂಕೊಂದುಳ್ಳೇರು ಬುಕ್ಕ ನಮ್ಮ ಹರೀಶ್ ಪಂಡಿತ್ ಸಾಜಿದಾರು ರಡ್ಡು ಕಾರ್ಲ ಬಲಹೀನತೆ ಆತು ಪಾಪ ಕಷ್ಟದ ಜೀವನ ಸಾಗೊಂದುಳ್ಳೇರು ಆರ್ನ ಬುಡೆತಿ ಬೆಂದೆತು ಆರೇನು ತಾಕೊಂದುಳ್ಳೇರು ಸಂರಕ್ಷಣಾ ಸಮಿತಿ ಮುಖಾಂತರ ಆಗ್ಲೇ ಎಂಗ್ಲಿನ ಕಿರು ಕಾಣಿಕವರ ನಿಕ್ಲು ಐತೆ ಬೇರೆ ಉಳ್ಳಾರ್ ಪಂಡಿತ್ ಎಂಗ್ಲ ಕೈ ಮುಗಿಯೊಂದು ನಾನು ದುಮ್ಮುಗಾತು ಆಗ್ಲಿನ ಸಾಗ ನಮ್ಮ ಉಳ್ಳ ಕೇಳೊಂದುಲ್ಲ. ಮರಾಠಿ ನೆರವು ಯೋಜನೆ ಮನವಿ ನಮ್ಮದು ಬಲ ನಿಮ್ಮದು. ಈ ಒಂದು ಸೋತ ಕುಟುಂಬಗಳಿಗೆ ಪ್ರತಿ ತಿಂಗಳು ಕನಿಷ್ಠ ₹100 ಸಹಾಯವನ್ನು ನಾವು ನೀಡಿದರೆ ಅದೆಷ್ಟೋ ಕಷ್ಟದಲ್ಲಿರ್ತಕ್ಕಂಥ ಜೀವಗಳಿಗೆ ಆಧಾರ ಆಗುತ್ತೆ. ಈ ಒಂದು ಮನವಿಯನ್ನು ನಿಮ್ಮೆಲ್ಲರ ಮುಂದೆ ನಾವು ಇಡ್ತಾ ಇದ್ದೀವಿ. ಅವರಿಗೆ ಬಲ ತುಂಬಿಸುವಂಥದ್ದು ನಿಮ್ಮೆಲ್ಲರ ಕರ್ತವ್ಯ. ಈ ಒಂದು ಮರಾಠಿ ನೆರವು ಯೋಜನೆಗೆ ಪ್ರತ್ಯೇಕವಾದಂಥ ಖಾತೆಯನ್ನು ತೆರೆಯಲಾಗಿದೆ. ಇದರ QR ಕೋಡ್ ಮೂಲಕ ತಾವು ಆನ್ಲೈನಲ್ಲಿ ಹಣವನ್ನು ಪಾವತಿಸಲು ಅವಕಾಶ ಇದೆ. ಈ ಕಾರ್ಯಕ್ರಮವು ಇವತ್ತು ಉದ್ಘಾಟನೆ ಅಷ್ಟೇ. ಇನ್ನು ಮುಂದಕ್ಕೆ ನಿರಂತರವಾಗಿ ಸೋತ ಕುಟುಂಬಗಳನ್ನು ಬೆಂಬಲಿಸುವಂಥ ಈ ನೆರವು ಯೋಜನೆ ಕಾರ್ಯಕ್ರಮ ನಿರಂತರವಾಗಿ ಮುಂದುವರಿಯುತ್ತದೆ ಎನ್ನುವಂಥ ವಿಚಾರಗಳನ್ನು ತಿಳಿಸುತ್ತಾ ನೆರವು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿರ್ತಕ್ಕಂಥ ಎಲ್ಲ ಅತಿಥಿಗಳನ್ನು ಕೂಡ ಗೌರವಿಸ್ತಾ ಇದ್ದೀವಿ. ಅವರಿಗೆ ಈಗಾಗಲೇ ಚೆಕ್ಕಿನ ಮೂಲಕ ಧನ ಸಹಾಯದ ಮೊತ್ತವನ್ನು ಪ್ರತಿಯೊಬ್ಬರಿಗೂ ಕೂಡ ಇವತ್ತು ಪಾವತಿಸಿದ್ದೇವೆ. ಇನ್ನು ಮುಂದೆ ಕೂಡ ಬೇರೆ ಬೇರೆ ಸಂದರ್ಭಗಳಲ್ಲಿ ಪಾವತಿಸುವಂಥ ಕೆಲಸವನ್ನು ಮಾಡ್ತೇವೆ ಎನ್ನುವಂಥ ವಿಚಾರವನ್ನು ಹೇಳ್ತಾ ಇನ್ನು ಮುಂದಕ್ಕೆ ಎಲ್ಲ ಅತಿಥಿಗಳಲ್ಲಿ ಸಣ್ಣದೊಂದು ವಿನಂತಿಯನ್ನು ಮಾಡ್ತಾ ತುಂಬ ಜನ ಮಕ್ಕಳು ಇಲ್ಲಿ ಕಾಯ್ತಾ ಇದ್ದಾರೆ. ಹಾಗಾಗಿ ಇನ್ನು ಮುಂದಕ್ಕೆ ನೇರವಾಗಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮವನ್ನು ಕರುಣಾಕರ ಇವರು ನಡೆಸ್ಕೊಡ್ಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀವಿ. ಚಿಕ್ಕ ಬದಲಾವಣೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಅತಿಥಿಗಳಾಗಿರ್ತಕ್ಕಂಥ ಡಾಕ್ಟರ್ ದಕ್ಷಿಣ ಕನ್ನಡ ಜಿಲ್ಲಾ ಸಂರಕ್ಷಣಾ ಸಮಿತಿ ತುಂಬ ಮಾತಾಡೋಕ್ಕೆ ಇತ್ತು, ಈಗ ಮಾತಾಡೋಕ್ಕೆ ಆಗೋದಿಲ್ಲ. ಮಹಾನ್ ದಾರ್ಶನಿಕ ಆಚಾರ್ಯ ನಮ್ಮ ಇವರಿದ್ದಾರೆ ಚಾಣಕ್ಯ, ಅವರು ಹೇಳ್ತಾರೆ, ಒಂದು ಸಮಾಜದ ಅವನತಿಯಾಗಬೇಕಿದ್ರೆ ಮೊದಲು ಅದರ ಭಾಷೆ ಮುಗಿಯಬೇಕು, ಎರಡನೇದಾಗಿ ಅದರ ಸಂಸ್ಕೃತಿಯನ್ನು ಅಳಿಸಬೇಕು. ಮರಾಠಿ ಜನಾಂಗ ಈಗ ಭಾಷೆ ಅಳಿಯುವಂಥ ಸ್ಥಿತಿಯಲ್ಲಿದೆ, ಅದೇ ರೀತಿಯಲ್ಲಿ ಸಂಸ್ಕೃತಿಯೂ ಅಳಿಯುವಂಥ ಸ್ಥಿತಿಯಲ್ಲಿದೆ. ಕಾಸರಗೋಡು, ಹೊಸದುರ್ಗ, ಉಡುಪಿ, ಸುಳ್ಯ ಈ ಪ್ರದೇಶಗಳನ್ನು ಬಿಟ್ಟರೆ ಮರಾಠಿ ಮಾತ್ರ ಬಾಕಿ ತಾಲೂಕುಗಳಲ್ಲಿ ಮರಾಠಿ ಮಾತಾಡುವವರು ತುಂಬ ಕಡಿಮೆಯಾಗಿ ಹೋಗಿದ್ದಾರೆ. ಈಗ ಮರಾಠಿ ಭಾಷೆ ಇಲ್ಲದೇ ಇದ್ದರೆ ಮರಾಠಿ ಸಂಸ್ಕೃತಿಯು ಉಳಿಯುವುದಿಲ್ಲ, ಅಳಿವಿನ ಅಂಚಿನಲ್ಲಿರ್ತದೆ. ಈ ಮರಾಠಿ ಭಾಷೆಯನ್ನು ಬೆಳೆಸಬೇಕು ಎಂಬ ಉದ್ದೇಶದಿಂದ ದಕ್ಷಿಣ ಕನ್ನಡ ಜಿಲ್ಲಾ ಮರಾಠಿ ಸಂಘ ಸಮಾಜ ಮಂಗಳೂರು ಅದರ ವತಿಯಿಂದ ನಾವು ಒಂದು ಅಮ್ಚಿ ಭಾಷಾ ಎಂಬಂತಹ ಒಂದು ಪುಸ್ತಕವನ್ನು 2012ರಲ್ಲಿ ಪ್ರಕಟಿಸಿದ್ದೆವು. ಇದು 1000 ಪ್ರತಿಗಳನ್ನು ಮಾಡಿದೆವು, ಎಲ್ಲ ಪ್ರತಿಗಳು ಮುಗಿದಿವೆ. ಇದನ್ನು ನಾವು ಹಿಂದಿಯಲ್ಲಿ ಬರೆದು ಕನ್ನಡದಲ್ಲಿ ಮತ್ತು ಇಂಗ್ಲೀಷಿಗೆ ಅನುವಾದ ಮಾಡಿದ್ದೇವಾಯಿತು. ಯಾಕೆಂದೇಳಿದರೆ ಈಗಿನ ಸೆಂಟ್ರಲ್ ಸ್ಕೂಲ್ಗಳಿಗೆ ಹೋಗುವಂತಹ ಮಕ್ಕಳಿಗೆ ಕನ್ನಡ ಓದೋಕ್ಕಾಗುವುದಿಲ್ಲ ಎಂಬ ರೀತಿಯಲ್ಲಿ ಅದನ್ನು ಹಿಂದಿಯಲ್ಲಿ ಬರೆದು ಈ ಅಮ್ಚಿ ಭಾಷಾ ಪುಸ್ತಕವನ್ನು ಬರೆದು ಬಿಡುಗಡೆ ಮಾಡಿದ್ದೇವೆ, ನಮ್ಮ ಭಾಷೆಯ ಅಳಿಯುತ್ತಿರುವ ಭಾಷೆಯ ಉಳಿವಿಗಾಗಿ. ಅದೇ ರೀತಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಸಂಘದ ವತಿಯಿಂದ ಕೃಷ್ಣನಾಯಕ ಪಂಜಾಬ್ ನ್ಯಾಷನಲ್ ಬ್ಯಾಂಕಿನ ವರಿಷ್ಠ ಪ್ರಬಂಧಕರಾಗಿ ನಿವೃತ್ತರಾದಂತಹ ಕೃಷ್ಣನಾಯಕ್ ಇವರು
ಅಂಚೆ ಮರಾಠಿ ಎಂಬ ವಾಟ್ಸಪ್ ಗ್ರೂಪಿನಲ್ಲಿ ಪ್ರತಿದಿನ ಮರಾಠಿ ಶಬ್ದಗಳನ್ನು ವಾಕ್ಯಗಳನ್ನು ಬರೆದು ತಿಳಿಸುತ್ತಾ ಇದ್ದಾರೆ. ಇದರ ಸದುಪಯೋಗವನ್ನು ಪಡಿಸಿಕೊಳ್ಳಿ. ಬಂಧುಗಳೇ, ನಮ್ಮ ಮರಾಠಿ ಜನಾಂಗ ಆಧುನಿಕತೆಯ ವಿಜೃಂಭಣೆಯಲ್ಲಿ ನಾವು ನಮ್ಮ ಸಂಸ್ಕೃತಿಯ ಅಳಿವು ಆಗುತ್ತಿದೆ, ಅಳಿವಿನತ್ತ ನಡೆಯುತ್ತಿದೆ ಎಂಬುದಾಗಿ ಕಾಣಿಸುತ್ತಾ ಇದೆ. ಮೊದಲನೇದಾಗಿ ನಮ್ಮ ಆಚಾರ ವಿಚಾರಗಳಲ್ಲಿ ಬದಲಾವಣೆಗಳು ಕಾಣುತ್ತಿರಬಹುದು. ನಾವು ಮಾಡುತ್ತಿರುವಂತಹ ಪೂಜಾ ವಿಧಿ ವಿಧಾನಗಳು, ಅದೇ ರೀತಿಯಲ್ಲಿ ನಮ್ಮ ಮದುವೆಗಳಾಗಿರ್ಬೋದು, ಸಂಸ್ಕಾರಗಳಾಗಿರೋದು ಎಲ್ಲದಲ್ಲಿಯೂ ಬದಲಾವಣೆಯನ್ನು ಕಾಣುತ್ತಾ ಇದ್ದೇವೆ. ನಮ್ಮ ಸಂಸ್ಕಾರದಲ್ಲಿ ಮೊದಲನೆಯದಾಗಿ ನಮ್ಮ ಸಂಸ್ಕೃತಿ ಪ್ರಕಾರ ಮರಾಠಿಗರ ಗೋಂದೋಳು ಪೂಜೆ, ಭೈರವ, ಅದೇ ರೀತಿಯಲ್ಲಿ ಹೋಳಿ ಕುಣಿತ, ಬಾಳೆಸಾಂತು, ಇದು 4 ಮಾತ್ರ ಮುಖ್ಯವಾಗಿ ಮರಾಠಿ ಸಮಾಜಕ್ಕೆ ಸೇರಿದ್ದಂಥದ್ದು. ನಾವು ಆರಾಧಿಸುವಂತಹ ಪಾಷಾಣ ಮೂರ್ತಿ, ಕಲ್ಲುರುಟಿ, ಗುಳಿಗ, ಅದೇ ರೀತಿ ಇದೆಲ್ಲವೂ ಕೂಡ ತುಳುನಾಡಿನಿಂದ ನಾವು ನಮ್ಮದಾಗಿ ಮಾಡಿಸಿಕೊಂಡಂತಹ ಸಂಸ್ಕೃತಿ. ಈ ಮರಾಠಿಗರ ಸಂಸ್ಕೃತಿ ಉಳಿಸದೇ ಇದ್ದರೆ ಮುಂದೆ ನಮಗೆ ಸಮಸ್ಯೆಗಳು ಉದ್ಧರಿಸ್ತವೆ. ಕೇರಳದಲ್ಲಿ ಆದ ಸಮಸ್ಯೆಗಳು ನಿಮಗೂ ಬರಲಿಕ್ಕೂ ಸಾಧ್ಯ ಉಂಟು. ಈ ಮರಾಠಿಗರ ಸಂಸ್ಕೃತಿಯನ್ನು ಉಳಿಸುವುದಕ್ಕೆ ಬೇಕಾಗಿ ಪ್ರಯತ್ನಗಳು ನಡೆಯುತ್ತಾ ಇವೆ. ಮರಾಠಿ ಬುಡಗಟ್ಟು ಜನಾಂಗದವರ ಚರಿತ್ರೆ ಮತ್ತು ಸಂಸ್ಕೃತಿ ಹಾಗೂ ಆಚರಣಾ ವಿಧಿವಿಧಾನಗಳು ಎಂಬ ಪುಸ್ತಕವನ್ನು ಬಾಳೆಗುಳಿ ಅಪ್ಪಣ್ಣ ನಾಯಕ್, ಅಂದರೆ ನನ್ನ ಅಣ್ಣ, ಇವರು 2019ರಲ್ಲಿ ಈ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದಾರೆ. ಅವರು ಸ್ವತಃ ಪೂಜಾ ಪಾತ್ರಿಯಾಗಿದ್ದರಿಂದ ಪ್ರತಿಯೊಂದು ವಿಧಿವಿಧಾನಗಳನ್ನು ಸ್ಟೆಪ್ ವೈಸ್ ಒಂದೊಂದು ಕ್ರಮವನ್ನು ಯಾವ ರೀತಿ ಮಾಡಬೇಕು ಎಂಬುದಾಗಿ ಬರೆದಿದ್ದಾರೆ. ಇದನ್ನು ನೀವು ಉಪಯೋಗಿಸಿಕೊಳ್ಳಬಹುದು. ಇದರ 2000 ಪ್ರತಿಗಳು ಈಗಾಗಲೇ ಮಾರಾಟವಾಗಿವೆ. ಅದಲ್ಲದೆ ಇತ್ತೀಚೆಗೆ 7ನೇ ತಾರೀಕಿಗೆ ಸುಳ್ಯ ಮರಾಠಿ ಸಮಾಜ ಸೇವಾ ಸಂಘ ಸುಳ್ಯದಲ್ಲಿ ಧಾರ್ಮಿಕ ಚಿಂತನಾ ಸಮಿತಿ ಅಂತ ಇದೆ. ಮರಾಠಿ ಸಮಾಜ ಸೇವಾ ಸಂಘ ಸುಳ್ಯ, ಇವರು ಮರಾಠಿಗರ ಗೋಂದೋಳು ಪೂಜೆ ಹಿನ್ನೆಲೆ ಆಚರಣೆಯ ವಿಧಿವಿಧಾನಗಳು ಎಂಬ ಪುಸ್ತಕವನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಈ ಪುಸ್ತಕವು ಕೂಡ ಸುಳ್ಯದಿಂದ ಲಭ್ಯವಿದೆ. ಹೀಗೆ ಈ ಭಾಷೆ ಉಳಿಸುವುದು, ಸಂಸ್ಕೃತಿ ಉಳಿಸುವುದು ಮರಾಠಿ ಸಂರಕ್ಷಣಾ ಸಮಿತಿಯ ಕರ್ತವ್ಯವೂ ಕೂಡ ಆಗಿದೆ. ಈ ಭಾಷೆ ಮತ್ತು ಸಂಸ್ಕೃತಿ ಉಳಿಸುವುದಕ್ಕೆ ಇಷ್ಟು ಆದ್ಯತೆಯನ್ನು ನಾವು ಯಾಕೆ ಕೊಡಬೇಕು ಅಂತ ಹೇಳಿದರೆ, ನೀವು ಕೇಳಿರ್ಬೋದು ಧರ್ಮೋ ರಕ್ಷತಿ ರಕ್ಷಿತಃ. ಯಾರು ಧರ್ಮವನ್ನು ರಕ್ಷಿಸುತ್ತಾನೋ ಅವನನ್ನು ಧರ್ಮವೇ ರಕ್ಷಿಸುತ್ತದೆ. ಅದೇ ರೀತಿಯಲ್ಲಿ ಸಂಸ್ಕೃತಿ ರಕ್ಷಿತಃ ಕೂಡ ಉಂಟು. ಯಾರು ಸಂಸ್ಕೃತಿಯನ್ನು ರಕ್ಷಿಸುತ್ತಾರೋ ಅವರನ್ನು ಸಂಸ್ಕೃತಿಯೇ ರಕ್ಷಿಸುತ್ತದೆ ಎಂಬುದಕ್ಕೆ ನಾವು ಕಾಸರಗೋಡಿನ ಮರಾಠಿ ಜನಾಂಗವೇ ಅದಕ್ಕೆ ಒಂದು ಸಾಕ್ಷಿಯಾಗಿದ್ದೇವೆ. 2001ರಿಂದ 2013ರವರೆಗೆ ಕೇರಳದ ಮರಾಠಿಗರನ್ನು ST ಲಿಸ್ಟಿನಿಂದ ತೆಗೆಯಲಾಯಿತು. ನಿಮಗೆಲ್ಲ ಗೊತ್ತಿರ್ಬೋದು, 25/9/1956ರಲ್ಲಿ ನಮಗೆ ST ಲಿಸ್ಟಿನಲ್ಲಿ ಸೇರಿಕೊಂಡೆವು. ಅದರ ನಂತರ ಬೇರೆ ಬೇರೆ ಕಮಿಟಿಗಳು ಬಂದು ಅದರ ವಿಚಾರಣೆಗಳನ್ನು ಮಾಡುತ್ತಿದ್ದವು. 1967ರಲ್ಲಿ ಲಖೂರ್ ಕಮಿಟಿ ಎಂಬ ಒಂದು ಕಮಿಟಿ ST ಆಗುವುದಕ್ಕೆ 5 ಮಾನದಂಡಗಳನ್ನು ಅದು ಸಿದ್ಧತೆ ಮಾಡಿತ್ತು. ಅದು ಯಾವುದೆಂದರೆ ಪ್ರಿಮಿಟಿವ್ ಕ್ಯಾರೆಕ್ಟರ್ಸ್, ಯಾರಲ್ಲಿದೆ ಪ್ರಿಮಿಟಿವ್ ಕ್ಯಾರೆಕ್ಟರ್ಸ್, ಡಿಸ್ಟಿಂಕ್ಟಿವ್ ಕಲ್ಚರ್, ಮತ್ತು ಜಿಯೋಗ್ರಾಫಿಕಲ್ ಐಸೋಲೇಷನ್, ಅದೇ ರೀತಿಯಲ್ಲಿ ಬ್ಯಾಕ್ವರ್ಡ್ನೆಸ್, ಶೈನೆಸ್, ಇದೆಲ್ಲ 4-5 ಇದು ಮಾಡಿತು, ಲಿಸ್ಟ್ ಮಾಡಿ ರಿಪೋರ್ಟನ್ನು ಕೊಟ್ಟಿತು. ಕರ್ನಾಟಕ ಸರ್ಕಾರ ಇದನ್ನು ಸೀರಿಯಸ್ ಆಗಿ ತೆಕ್ಕೊಂಡಿರಲಿಲ್ಲ. ಆದರೆ ಕೇರಳ ಸರ್ಕಾರದಲ್ಲಿ ಒಂದು ಸಂಸ್ಥೆ ಉಂಟು, ಅದಕ್ಕೊಂದು ರಿಸರ್ಚ್ ಇನ್ಸ್ಟಿಟ್ಯೂಟ್ ಉಂಟು, ಕಿರ್ತಾಡ್ಸ್ ಅಂತ. ಅವರು ತುಂಬ ಇದು ಸೀರಿಯಸ್ ಆಗಿ ತೆಕ್ಕೊಂಡು 1982ರಲ್ಲಿ ಅದರ ರಿಪೋರ್ಟ್ ಕೊಟ್ಟರು ಸೆಂಟ್ರಲ್ ಗೌರ್ಮೆಂಟಿಗೆ. ಆದರೆ ಸೆಂಟ್ರಲ್ ಗೌರ್ಮೆಂಟು 2001ರವರೆಗೆ ಅದನ್ನು ಮೂಲೆಯಲ್ಲೇ ಇಟ್ಟಿತ್ತು. 2001ರಲ್ಲಿ ಬಂದಂತಹ ಕೇಂದ್ರ ಸರ್ಕಾರ 141 SCಗಳನ್ನು ST ಮಾಡುವ ಬರದಲ್ಲಿ, UPಯಲ್ಲಿ 141 SCಗಳನ್ನು ST ಮಾಡುವ ಬರದಲ್ಲಿ ನಮ್ಮ ಕೇರಳದ 5 ST ಜಾತಿಗಳು ಕೂಡ ಪ್ರವಾಹಕ್ಕೆ ಕೊಚ್ಚಿ ಹೋದವು. ಅದರ ನಂತರ ನಾವು ಮರಾಠಿ ಸಂಘಗಳನ್ನು, ಕೇರಳದ ಎಲ್ಲ ಮರಾಠಿ ಸಂಘಗಳನ್ನು ಒಟ್ಟುಗೂಡಿಸಿ ಇದೇ ರೀತಿಯ ಮರಾಠಿ ಸಂರಕ್ಷಣಾ ಸಮಿತಿ, ಕೇರಳ ಮರಾಠಿ ಸಂರಕ್ಷಣಾ ಸಮಿತಿಯನ್ನು ರಚಿಸಿದೆವು. 13 ವರ್ಷಗಳ ಕಾಲ ಸತತ ಹೋರಾಟ ಮಾಡಬೇಕಾಯಿತು ಬಂತು. ಆಗ ನಮಗೆ
ಭಾರತ ಸರ್ಕಾರದ ಟ್ರೈಬಲ್ ಮಿನಿಸ್ಟ್ರಿ ಹೇಳಿದ್ದು, ನೀವು ನಿಮ್ಮ ಸಂಸ್ಕೃತಿಯನ್ನು ಮೊದಲು ಉಳಿಸಬೇಕು, ಸಂಸ್ಕೃತಿ ಉಳಿಸಿದರೆ ಮಾತ್ರ ನಿಮಗೆ ಟ್ರೈಬಲ್ ಸ್ಟೇಟಸ್ ಸಿಗುವುದಕ್ಕೆ ಸಾಧ್ಯತೆ. ನಮ್ಮಲ್ಲಿ ಆಲ್ರೆಡಿ ಸಂಸ್ಕೃತಿ ಉಂಟು. ಈ 5 ಮಾನದಂಡಗಳು ಕೂಡ ಕಾಸರಗೋಡಿನ ಮರಾಠಿಗರಲ್ಲಿ ಉಂಟು. ಆಗ ನಮಗೆ ರಕ್ಷಾ ಕವಚವಾಗಿ ಬಂದದ್ದೇ ನಮ್ಮ ಹಂದಿ ಕಡಿದು ಮಾಡುವಂತಹ ಗೋಂದೋಳು ಪೂಜೆ, ಅದೇ ರೀತಿಯಲ್ಲಿ ಪ್ರಕೃತಿಯನ್ನು ಆರಾಧನೆ ಮಾಡುವಂತಹ ಭೈರವ ಪೂಜೆ. ಇದನ್ನೆಲ್ಲವನ್ನು ಒಂದು ಸುದೀರ್ಘ ರಿಪೋರ್ಟಿನಲ್ಲಿ ವರದಿಯ ಮೂಲಕ ಭಾರತ ಸರ್ಕಾರಕ್ಕೆ ಕೊಟ್ಟ ನಂತರ ಭಾರತ ಸರ್ಕಾರದಲ್ಲಿ ಲೋಕಸಭೆ ರಾಜ್ಯಸಭೆ ಎರಡೂ ಇದರಲ್ಲಿ ಅದು ಬಿಲ್ಲು ಪಾಸಾದ ನಂತರ ರಾಷ್ಟ್ರಪತಿಗಳ ಅಪ್ರೂವಲ್ನ ನಂತರ ನಮಗೆ 19/9/2013 ನಮ್ಮ ರಿಸರ್ವೇಷನ್ ವಾಪಸ್ ಸಿಕ್ಕಿತು. ಈ 19/9 ಪ್ರತಿ ವರ್ಷ ನಾವು ಮರಾಠಿ ದಿನ ಎಂಬುದಾಗಿ ನಾವು ಆಚರಿಸುತ್ತಾ ಇದ್ದೇವೆ. ಪ್ರಿಯ ಬಂಧುಗಳೇ, ಸಂಸ್ಕೃತಿ ಭಾಷೆ ಉಳಿವು ಎಷ್ಟು ಅಗತ್ಯವಿದೆ ಎಂಬುದನ್ನು ನೀವು ನೆನೆಸಿಕೊಳ್ಳಿ. ಈ ನಮಗೆ ರಿಸರ್ವೇಷನ್ ಬೇಕಿದ್ದರೆ, ಈ ಮೀಸಲಾತಿ ಎಂಬುದು ನಮಗೆ ಮುಂದುವರಿಯಬೇಕಿದ್ದರೆ ಭಾಷೆ ಸಂಸ್ಕೃತಿಯನ್ನು ಉಳಿಸೋದು ಅತ್ಯಗತ್ಯವಾಗಿದೆ. ಇದಕ್ಕೆ ನಾವೆಲ್ಲರೂ ಮಾಡಬೇಕಾದ ಕೆಲಸ ಇದೆ, ಸಂಸ್ಕೃತಿಯ ಉಳಿಸುವಿಕೆ. ಅದು ಮಾತ್ರ ಅಲ್ಲ, ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದ್ದೇವೆ ಮರಾಠಿಗರ ಗೋಂದೋಳು ಪೂಜೆಯಲ್ಲಿ ವೈದಿಕತೆ ಕಂಡು ಬರ್ತದೆ. ವೈದಿಕರು ಪ್ರವೇಶಿಸಿದ್ದಾರೆ. ಹಂದಿ ಕಡಿದು ಮಾಡುವಂತಹ ಪೂಜೆಯಲ್ಲಿ ಬ್ರಾಹ್ಮಣರು ಒಂದು ಆರತಿ ಎತ್ತಕ್ಕೆ ಶುರು ಮಾಡಿದರೆ ನಮ್ಮ ಬುಡಗಟ್ಟು ಜನಾಂಗದ ಶಿಷ್ಟಾಚಾರಗಳು, ನಮ್ಮ ಸಂಸ್ಕೃತಿ ಅಳಿವು ಹೋಗ್ತವೆ, ಅದು ವೈದಿಕರಾಗ್ತಾರೆ. ಅದೇ ರೀತಿಯಲ್ಲಿ ನಿಮಗೆ ಗೊತ್ತಿರಬಹುದು, ನಮ್ಮಲ್ಲಿ ಭೈರವ ಬನಕ್ಕೆ ಕಲ್ಲು ಹಾಕುವುದಿದ್ದು ಜಾತಿಯ ವಿವಾಹಗಳು ಕೂಡ ಇರಬಹುದು. ಈ ಅಂತರ್ಜಾತೀಯ ವಿವಾಹಗಳಿಂದ ಆಗುವಂತಹ ಸಮಸ್ಯೆ ಏನು ಅಂತ ಹೇಳಿದರೆ, ಹೊಸ ಸಂಸ್ಕೃತಿ ಹುಟ್ಟುಕೊಳ್ಳುತ್ತದೆ. ಈಗ ಕಷ್ಟ ಉಂಟು. ಹುಡುಗಿಗೆ ಹುಡುಗನ್ನು ಹುಡುಕುವುದು, ಹುಡುಗನಿಗೆ ಹುಡುಗಿಯನ್ನು ಹುಡುಕುವುದು ಕಷ್ಟದ ಸಮಸ್ಯೆ ಇದೆ. ಆದರೂ ಕೂಡ ನಮ್ಮಲ್ಲಿ ಈ ರೀತಿಯ ಸಂಸ್ಕೃತಿ ಬೆಳೆದರೆ ಅಂತರ್ಜಾತೀಯ ವಿವಾಹ ಆದವರಿಗೆ ಸರಿಯಾಗಿ ಮಿಶ್ರ ಆಗುವುದಕ್ಕೆ ಆಗುವುದಿಲ್ಲ, ಸಮಾಜದೊಂದಿಗೆ ಮಿಂಗಲಾಗುವುದಕ್ಕೆ, ಮಿಲನವಾಗುವುದಕ್ಕೆ ಆಗುವುದಿಲ್ಲ, ಕಷ್ಟದ ಪಡಬೇಕಾಗುತ್ತದೆ. ಆದ್ದರಿಂದ ಈಗ ನಾವು ವಿವಾಹ ವೇದಿಕೆಯನ್ನು ಇಲ್ಲಿ ಮಾಡಿದ್ದೇವೆ. ಅನೇಕರು 275ಕ್ಕೂ ಹೆಚ್ಚು ವಿವಾಹ ವೇದಿಕೆಯ ಅಭ್ಯರ್ಥಿಗಳು ಬಂದಿದ್ದಾರಂತೆ. ನೀವೆಲ್ಲರೂ ಅತಿ ಜಾಗರೂಕತೆಯಿಂದ ನಿಮ್ಮ ಬಾಳ ಸಂಗಾತಿಗಳನ್ನು ಹುಡುಕಿ. ನನ್ನ ಪ್ರೀತಿಯ ಯುವ ಜನರೇ, ಮದುವೆಗಳು ಶಾಶ್ವತವಾಗಿ ನಿಲ್ಲಬೇಕಿದ್ದರೆ ನಿಮಗೆ ಸಂಶಯವನ್ನು ದೂರ ಮಾಡಬೇಕು. ಗಂಡ ಹೆಂಡತಿಯರೊಳಗೆ ಮೊದಲನೇದಾಗಿ ಸಂಶಯ. ಈ ಸಂಶಯ ದೂರ ಮಾಡಬೇಕು. ಸಂಶಯ ಬರಬಾರದು. ಸಂಶಯ ಬಂದರೆ ಸಂಸಾರದಲ್ಲಿ ಬಿರುಕು ಹುಟ್ಟೋಕ್ಕೆ ಶುರುವಾಗುತ್ತದೆ. ಅದೇ ರೀತಿಯಲ್ಲಿ ಈಗೋಯಿಸಮ್, ನಾನು ದೊಡ್ಡ, ನಾನು ಗ್ರೇಟ್ ಎಂಬ ಈಗೋಯಿಸಮ್. ಹೆಣ್ಣು ಹೆಚ್ಚು ಕಲಿತವರಾಗಿದ್ದರೆ, ಹೆಚ್ಚು ಸಂಬಳದವಳಾಗಿದ್ದರೆ ಅದರಿಂದ ಆಗುವಂಥ ಸಮಸ್ಯೆಗಳಿರ್ತವೆ. ಗಂಡನಿಗೆ ದೊಡ್ಡ ಸಮಸ್ಯೆಗಳು ಉದ್ಭವವಾಗುತ್ತವೆ, ಅವನ ಮಾನಸಿಕ ತೊಂದರೆಗಳಾಗುತ್ತವೆ. ನಮಗೆ ಬೇಕು ಒಂದು ಸಮಾಜ, ಒಂದು ಗಂಡು ಒಂದು ಹೆಣ್ಣು, ಅವರು ಮದುವೆಯಾಗಿ ಅವರು ದಾಂಪತ್ಯ ಜೀವನವನ್ನು ಅನುಸರಿಸಬೇಕು. ಇಂಥ ದಾಂಪತ್ಯ ಜೀವನ ಅನುಸರಿಸುವಾಗ ಅಪ್ ಆ್ಯಂಡ್ ಡೌನ್ಸ್ ಅಲ್ವಾ, ಮೇಲು ಕೆಳಗೆ ಇರಬಹುದು. ಸಮಾಧಾನದಿಂದ, ತಾಳ್ಮೆಯಿಂದ, ಸಂಶಯರಹಿತವಾಗಿ ನಾವು ಜೀವನವನ್ನು ನಡೆಸಿದರೆ ಒಳ್ಳೆಯ ಬಾಂಧವ್ಯದಿಂದ, ಒಳ್ಳೆಯ ಇದರಿಂದ ನಡೆಸಬಹುದು. ನಾನು 45 ವರ್ಷದ ಮದುವೆಯ ಇದರಿಂದ ಅನುಭವದಿಂದ ಹೇಳುತ್ತಾ ಇದ್ದೇನೆ. ನಮ್ಮಲ್ಲಿ ಇದುವರೆಗೆ ಯಾವುದೇ ಒಂದು ಅಂತರ್ಜಾತೀಯ ವಿವಾಹ ನಮ್ಮ ಕುಟುಂಬದಲ್ಲಿ ಆಗಿಲ್ಲ ಎಂಬ ಧೈರ್ಯದಿಂದ ನಾನು ಹೇಳುತ್ತಾ ಇದ್ದೇನೆ. ಅಂತರ್ಜಾತೀಯ ವಿವಾಹವನ್ನು ದೂರ ಮಾಡಿ ನಮ್ಮ ಸಂಘದವರು ಮಾಡುವಂತಹ ಇಂತಹ ವಿವಾಹ ವೇದಿಕೆಗಳಲ್ಲಿ ಬರೀ SSLC PUC ಅವರು ಮಾತ್ರ ಅಲ್ಲ, ಡಿಗ್ರಿಯವರು, ಪದವೀಧರರು, ಸ್ನಾತಕೋತ್ತರ ಪದವಿಯವರು ಎಲ್ಲರೂ ಮಾಡಿ ಹುಡುಗಿಯರಿಗೆ ಸರಿಯಾದ ಹುಡುಗರು ಸಿಕ್ಕುವಂತೆ ಮಾಡಿ. ಹುಡುಗಿಯರಿದ್ದರೆ ಹುಡುಗರು ಇರುವುದಿಲ್ಲ, ಹಾಗಾಗಿ ಸಮಸ್ಯೆ ಆಗುತ್ತೆ. ಬಂಧುಗಳೇ, ಹೆಚ್ಚು ಮಾತಾಡಲಿಕ್ಕೆ ತುಂಬ ಇದೆ, ಮಾತಾಡಲಿಕ್ಕೆ ಆಗುವುದಿಲ್ಲ ಈಗ. ಆದ್ದರಿಂದ ಸಂಸ್ಕೃತಿ ಭಾಷೆಯನ್ನು ಉಳಿಸಿಕೊಂಡು
ನಮಗೆ ಸರ್ಕಾರಗಳಿಂದ ಸಿಗುವಂತಹ ಸೌಲಭ್ಯಗಳನ್ನು ಪಡೆಯುವುದಕ್ಕೆ ನಾವೆಲ್ಲರೂ ಮುಂದಾಗೋಣ. ಈ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಮರಾಠಿ ಸಂರಕ್ಷಣಾ ಸಮಿತಿ ನನಗೆ ಈ ಒಂದು ಅವಕಾಶ ಕೊಟ್ಟು ನನ್ನ ಕೆಲವು ಅಭಿಪ್ರಾಯಗಳನ್ನು ಮಂಡಿಸುವುದಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಅನೇಕ ಧನ್ಯವಾದಗಳು. ಜೈ ಮರಾಠಿ, ಜೈ ಮಹಾಮಾಯಿ. ಧನ್ಯವಾದಗಳು ಸರ್. ಪ್ರತಿಭೆ ಎನ್ನುವುದು ದೇವರ ವರವಾದರೂ ಅದನ್ನು ಬೆಳೆಸುವುದು ನಿರಂತರ ಶ್ರಮದಿಂದ ಮಾತ್ರ ಸಾಧ್ಯ. ಇಂದು ನಾವು ಪುರಸ್ಕಾರ ನೀಡುತ್ತಿರುವ ಪ್ರತಿಯೊಬ್ಬ ವಿದ್ಯಾರ್ಥಿಯ ಹಿಂದೆ ಅವರ ಅಹರ್ನಿಶಿ ಪರಿಶ್ರಮ, ಶಿಕ್ಷಕರ ಮಾರ್ಗದರ್ಶನ ಮತ್ತು ಪೋಷಕರ ಬೆಂಬಲ ಅಡಗಿದೆ. ಇಂತಹ ಪ್ರತಿಭಾವಂತರನ್ನು ಗೌರವಿಸುವ ಮೂಲಕ ಇತರ ವಿದ್ಯಾರ್ಥಿಗಳಿಗೂ ಪ್ರೇರಣೆಯಾಗಲಿ, ಸಾಧನೆಯ ಹಾದಿಯಲ್ಲಿ ಇನ್ನಷ್ಟು ಮುನ್ನಡೆಯಲು ಪ್ರೋತ್ಸಾಹ ಹೆಚ್ಚಾಗಲಿ ಎಂಬುದೇ ಈ ಕಾರ್ಯಕ್ರಮದ ಉದ್ದೇಶ. ಇದೀಗ ಪ್ರತಿಭಾ ಪುರಸ್ಕಾರ. ಎಲ್ಲ ವಿದ್ಯಾರ್ಥಿಗಳು ಆದಷ್ಟು ಬೇಗನೆ ವೇದಿಕೆ ಮೇಲೆ ಬಂದು ತಮ್ಮ ಪುರಸ್ಕಾರವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಮೊದಲಿಗೆ ಮಾನಸ, ಡಾಟರ್ ಆಫ್ ಚಂದ್ರ MD ಆ್ಯಂಡ್ ಶಶಿಕಲಾ, ಸ್ಕೂಲ್ ನೇಮ್ ಲೇಡಿ ಹಿಲ್ ವಿಕ್ಟೋರಿಯಾ ಹೈಸ್ಕೂಲ್, ಉರುವ, ಮಂಗಳೂರು, 98%. ಇದು SSLCಯ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ನಡೀತಾ ಇದೆ. ಮೊದಲಿಗೆ SSLC ವಿದ್ಯಾರ್ಥಿಗಳಿಗೆ ಪುರಸ್ಕಾರ ನಡೆಯಲಿದೆ. ವಿದ್ಯಾರ್ಥಿಗಳು ಆದಷ್ಟು ಬೇಗನೆ ಬರಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಹಲೋ, ಎಲ್ಲ ವಿದ್ಯಾರ್ಥಿಗಳು ಬೇಗನೆ ಬರಬೇಕು. ಮಾನಸ ವೇದಿಕೆಗೆ ಬರಬೇಕು. ಸುಲೋಚನಾ AM, ಸುಸ್ಮಿತಾ, ರಾಧಿಕಾ, ಖುಷಿ, ಸ್ಫೂರ್ತಿ, ಭುವಿ ವೇದಿಕೆಗೆ ಸಾಲಾಗಿ ಬರಬೇಕು. ಬನ್ನಿ. ಹೆಸರು ಕರೆದಂತೆ ಎಲ್ಲ ವಿದ್ಯಾರ್ಥಿಗಳು ವೇದಿಕೆಗೆ ಬನ್ನಿ, ಸಾಲಾಗಿ ಬನ್ನಿ. ಮಕ್ಕಳು ಅವರ ಪೋಷಕರೊಂದಿಗೆ ಬಂದರೆ ಇನ್ನೂ ಉತ್ತಮ. ಆದಷ್ಟು ಬೇಗನೆ ಬನ್ನಿ. ಸುಷ್ಮಿತಾ, ಡಾಟರ್ ಆಫ್ ಈಶ್ವರ ನಾಯ್ಕ ಆ್ಯಂಡ್ ಆನಂದಿ, ಸುಬೋಧ ಹೈಸ್ಕೂಲ್, ಪಾಣಾಜೆ, 97%. ರಾಧಿಕಾ D, ಡಾಟರ್ ಆಫ್ ಮಹಲಿಂಗ ನಾಯ್ಕ ಆ್ಯಂಡ್ ವಿಮಲಾ, ಗೌರ್ಮೆಂಟ್ ಹೈಸ್ಕೂಲ್, ಇರ್ದೆ, 95%. ಖುಷಿ PV, ಡಾಟರ್ ಆಫ್ ಪ್ರಕಾಶ್ V ಆ್ಯಂಡ್ ಸರಿತಾ PV, ವಿವೇಕಾನಂದ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್, ಜಾಲ್ಸೂರು, ಸುಳ್ಯ, 95%. ಸ್ಫೂರ್ತಿ CH, ಡಾಟರ್ ಆಫ್ ಚಂದ್ರಶೇಖರ ಆ್ಯಂಡ್ ವಿಜಯ, ಕುಮಾರಸ್ವಾಮಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ಸುಬ್ರಹ್ಮಣ್ಯ, 94%. ಭುವಿ C, ಡಾಟರ್ ಆಫ್ ಚಂದ್ರಶೇಖರ ಆ್ಯಂಡ್ ಬನಶಂಕರಿ P, ಕಾರ್ಮೆಲ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ಕೋಟೆಕಾರ್, ಸೋಮೇಶ್ವರ, 94%. ದಿತೇಶ್, ಸನ್ ಆಫ್ ಸೇಸಪ್ಪ ನಾಯ್ಕ ಆ್ಯಂಡ್ ರೂಪ, ಸರ್ವೋದಯ ಹೈಸ್ಕೂಲ್, ಸುಳ್ಯ ಪದವು, 93%. ಅನುಷಾ M, ಡಾಟರ್ ಆಫ್ ನಿತ್ಯಾನಂದ ಆ್ಯಂಡ್ ರುಕ್ಮಿಣಿ, ವಿಟ್ಲ ಜೂನಿಯರ್ ಕಾಲೇಜ್, 93%. ಲಿಖಿತಾ N, ಡಾಟರ್ ಆಫ್ ಚಂದ್ರಶೇಖರ ಆ್ಯಂಡ್ ಪುಷ್ಪಾವತಿ, ಗೌರ್ಮೆಂಟ್ ಹೈಸ್ಕೂಲ್, ಕಲ್ಪನೆ ಸರ್ವೆ, 93%. ವಿದ್ಯಶ್ರೀ, ಡಾಟರ್ ಆಫ್ ಮಾಯಿಲಪ್ಪ ಆ್ಯಂಡ್ ರತ್ನಾವತಿ, ಸೈಂಟ್ ವಿಕ್ಟರ್ಸ್ ಇಂಗ್ಲಿಷ್ ಹೈಸ್ಕೂಲ್, ಪುತ್ತೂರು, 93%. ಸಿಂಚನ, ಡಾಟರ್ ಆಫ್ ಕೃಷ್ಣಪ್ಪ ನಾಯ್ಕ ಆ್ಯಂಡ್ ಜಯಂತಿ, ಗೌರ್ಮೆಂಟ್ ಜೂನಿಯರ್ ಕಾಲೇಜ್, ಪುತ್ತೂರು, 92%. ದಿಶಾ KR, ಡಾಟರ್ ಆಫ್ ರಾಜೇಶ್ ಆ್ಯಂಡ್ ಸುಜಾತ, ಸೈಂಟ್ ರೀಟಾ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ವಿಟ್ಲ, 92%. ಶ್ರಾವ್ಯ, ಡಾಟರ್ ಆಫ್ ಹರೀಶ್ ನಾಯ್ಕ್ ಆ್ಯಂಡ್ ಭವಾನಿ,
ಸೈಂಟ್ ಫಿಲೋಮಿನಾ ಹೈಸ್ಕೂಲ್ ದರ್ಬೆ ಪುತ್ತೂರು 92%. ವೈಶಾಲಿ SM, ಡಾಟರ್ ಆಫ್ ಸುರೇಶ್ ನಾಯ್ಕ್ M ಆ್ಯಂಡ್ ಅನ್ನಪೂರ್ಣೇಶ್ವರಿ, VSP ಹೈಸ್ಕೂಲ್ ಈಶ್ವರಮಂಗಲ 92%. ಗುಣಶ್ರೀ, ಡಾಟರ್ ಆಫ್ ಗಿರಿಯಪ್ಪ ನಾಯ್ಕ ಆ್ಯಂಡ್ ಕಾವೇರಿ, ಮೊರಾರ್ಜಿ ದೇಸಾಯಿ ರೆಸಿಡೆನ್ಷಿಯಲ್ ಸ್ಕೂಲ್ ದರ್ಬೆ ಪಂಜಾ 92%. ಅನನ್ಯ, ಡಾಟರ್ ಆಫ್ ನಾರಾಯಣ ನಾಯ್ಕ ಆ್ಯಂಡ್ ವನಜಾ, ವಿಟ್ಲ ಜೂನಿಯರ್ ಕಾಲೇಜ್ 91%. ಭಾಗ್ಯಲಕ್ಷ್ಮಿ, ಡಾಟರ್ ಆಫ್ ಚಂದ್ರ ಆ್ಯಂಡ್ ಅಮಿತಾ, ಗೌರ್ಮೆಂಟ್ ಹೈಸ್ಕೂಲ್ ವಿಟ್ಲ 91%. ಅಭಿಷೇಕ್, ಸನ್ ಆಫ್ ದೇವಪ್ಪ ನಾಯ್ಕ ಆ್ಯಂಡ್ ಪುಷ್ಪಾವತಿ, ಡಾಕ್ಟರ್ ಕೆ ಶಿವರಾಮ ಕಾರಂತ ಗೌರ್ಮೆಂಟ್ ಹೈಸ್ಕೂಲ್ ಪುತ್ತೂರು 91%. ಪುಷ್ಪರಾಜ್, ಸನ್ ಆಫ್ ಕೇಶವ ನಾಯ್ಕ್ ಆ್ಯಂಡ್ ಯಕ್ಷಿತಾ, ಮೊರಾರ್ಜಿ ದೇಸಾಯಿ ಸ್ಕೂಲ್ ಉಪ್ಪಿನಂಗಡಿ 91%. ಅನೀಶ್ NK, ಸನ್ ಆಫ್ ಕೃಷ್ಣ ನಾಯ್ಕ್ ಆ್ಯಂಡ್ ರಮ್ಯಕುಮಾರಿ PS, ಧರ್ಮಸ್ಥಳ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಉಜಿರೆ 90%. VN ದಿಶಾನ್, ಸನ್ ಆಫ್ ನಾರಾಯಣ ನಾಯ್ಕ ಆ್ಯಂಡ್ ಅಶ್ವಿನಿ, ಸೈಂಟ್ ರೀಟಾ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ವಿಟ್ಲ 90%. ಆತ್ಮಿ, ಡಾಟರ್ ಆಫ್ ಅಶೋಕ್ ನಾಯ್ಕ್ ಆ್ಯಂಡ್ ಸವಿತಾ, ಗೌರ್ಮೆಂಟ್ ಹೈಸ್ಕೂಲ್ ಕಲ್ಪನೆ ಸರ್ವೆ 90%. ಪ್ರತೀಕಾ P, ಡಾಟರ್ ಆಫ್ ವಾಸುದೇವ ನಾಯ್ಕ ಆ್ಯಂಡ್ ಜಯಂತಿ, ಸೈಂಟ್ ವಿಕ್ಟರ್ಸ್ ಗರ್ಲ್ಸ್ ಹೈಸ್ಕೂಲ್ ಪುತ್ತೂರು 88%. ಸಮೀಕ್ಷಾ M, ಡಾಟರ್ ಆಫ್ ಕೃಷ್ಣ ನಾಯ್ಕ್ ಆ್ಯಂಡ್ ಕೇಸರಿ, ಗೌರ್ಮೆಂಟ್ ಹೈಸ್ಕೂಲ್ ಇರ್ದೆ 88%. ಶ್ರೀನಿತ್ DK, ಸನ್ ಆಫ್ ದೇವಪ್ಪ ನಾಯ್ಕ ಆ್ಯಂಡ್ ಸಂದೀಪಾಣಿ, ರೂರಲ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ನರಿಮೊಗರು 87%. ದಿಶಾ, ಡಾಟರ್ ಆಫ್ ಬಾಲಕೃಷ್ಣ ನಾಯ್ಕ ಆ್ಯಂಡ್ ಹಿತಶ್ರೀ, ಶ್ರೀ ಗುರುದೇವ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಒಡಿಯೂರು 86%. ದಿಶಾ, ಡಾಟರ್ ಆಫ್ ಕೊರಗಪ್ಪ ನಾಯ್ಕ ಆ್ಯಂಡ್ ಸುಮತಿ, ಶ್ರೀರಾಮ ಹೈಸ್ಕೂಲ್ ಕಲ್ಲಡ್ಕ 86%. M ವರ್ಷ, ಡಾಟರ್ ಆಫ್ ಚನಿಯಾ ನಾಯ್ಕ್ ಆ್ಯಂಡ್ ಪದ್ಮಾವತಿ, ಗೌರ್ಮೆಂಟ್ ಹೈಸ್ಕೂಲ್ ಪಾಪೆ ಮಜಲ್ ಪುತ್ತೂರು 85%. ಪ್ರೀತಾ A, ಡಾಟರ್ ಆಫ್ ಮಾದಪ್ಪ ನಾಯ್ಕ ಆ್ಯಂಡ್ ಶಶಿಕಲಾ, ಸೈಂಟ್ ವಿಕ್ಟರ್ಸ್ ಹೈಸ್ಕೂಲ್ ಪುತ್ತೂರು 85%. ಅನುವಿತಾ D, ಡಾಟರ್ ಆಫ್ ದಿನೇಶ್ ನಾಯ್ಕ್ ಆ್ಯಂಡ್ ನಿರ್ಮಲಾ M, ವಿಟ್ಲ JCS ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ವಿಟ್ಲ 84%. ಶರತ್ H, ಸನ್ ಆಫ್ ನೀಲಪ್ಪ ನಾಯ್ಕ ಆ್ಯಂಡ್ ಸುಭಾಷಿನಿ, ಡಾಕ್ಟರ್ ಕೆ ಶಿವರಾಮ ಕಾರಂತ್ ಗೌರ್ಮೆಂಟ್ ಹೈಸ್ಕೂಲ್ ಪುತ್ತೂರು 84%. ವಿದಿತಾ K, ಡಾಟರ್ ಆಫ್ ಸೋಮನಾಥ ನಾಯ್ಕ್ ಆ್ಯಂಡ್ ಶೋಭಾವತಿ, ಸೈಂಟ್ ವಿಕ್ಟರ್ಸ್ ಗರ್ಲ್ಸ್ ಹೈಸ್ಕೂಲ್ ಪುತ್ತೂರು 84%. ಸಿಂಚನ, ಡಾಟರ್ ಆಫ್ ಎ ದಯಾನಂದ ನಾಯ್ಕ ಆ್ಯಂಡ್ ಶೋಭಾ, ಡಾಕ್ಟರ್ BR ಅಂಬೇಡ್ಕರ್ ರೆಸಿಡೆನ್ಷಿಯಲ್ ಸ್ಕೂಲ್ ಉಪ್ಪಿನಂಗಡಿ 84%. ದೀಕ್ಷಾ M, ಡಾಟರ್ ಆಫ್ ಪರಮೇಶ್. ಇದೀಗ ನಮ್ಮ ಕಾರ್ಯಕ್ರಮದ ಉಪಾಧ್ಯಕ್ಷರಾಗಿರುವ ಸದಾಶಿವ ಕೆ ನಾಯ್ಕ್ ಇವರು ಶ್ರೀಯುತ BG ನಾಯ್ಕ್ ಇವರಿಗೆ ಗೌರವ ಸ್ಮರಣಿಕೆ ನೀಡಿ ಗೌರವಿಸಬೇಕು. ನಿಮ್ಮ ಆಗಮನ ಅತ್ಯಂತ ಸಂತಸ ತಂದಿದೆ ಸರ್, ಧನ್ಯವಾದಗಳು. ಚಿತ್ರ, ಡಾಟರ್ ಆಫ್ ಕೃಷ್ಣ ನಾಯ್ಕ್ ಆ್ಯಂಡ್ ಯಮುನಾ, ಗೌರ್ಮೆಂಟ್ ಹೈಸ್ಕೂಲ್ 83%. ಗ್ರೀಷ್ಮಾ SV, ಡಾಟರ್ ಆಫ್ ವಾಸು ನಾಯ್ಕ್ ಆ್ಯಂಡ್ ಶ್ಯಾಮಲಾ 82%. ಯಶ್ವಿತ್, ಸನ್ ಆಫ್ ಆನಂದ ನಾಯ್ಕ ಆ್ಯಂಡ್ ಸುಶೀಲಾ, ವಿಟ್ಲ ಜೂನಿಯರ್ ಕಾಲೇಜ್ 82%. ಶಾರದಾ UC, ಡಾಟರ್ ಆಫ್ ಚಂದ್ರಶೇಖರ ಆ್ಯಂಡ್ ಭಾರತಿ, ಪ್ರಿಯದರ್ಶಿನಿ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಇರ್ದೆ ಬೆಳ್ತಂಗಡಿ 82%. A ಕಾರ್ತಿಕ್ ನಾಯ್ಕ್, ಸನ್ ಆಫ್ ನಾರಾಯಣ ನಾಯ್ಕ್ ಆ್ಯಂಡ್ ಲಲಿತಾ, ಬೆತನಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ದರ್ಬೆ 82%. ನವ್ಯಶ್ರೀ, ಡಾಟರ್ ಆಫ್ ಸೇಸಪ್ಪ ನಾಯ್ಕ ಆ್ಯಂಡ್ ಲಲಿತಾ MS, ಮೊರಾರ್ಜಿ ದೇಸಾಯಿ ರೆಸಿಡೆನ್ಷಿಯಲ್ ಸ್ಕೂಲ್ ದರ್ಬೆ ಪುತ್ತೂರು 81%. ಹರ್ಷಿತಾ N, ಡಾಟರ್ ಆಫ್ ಲಿಂಗಪ್ಪ ನಾಯ್ಕ N ಆ್ಯಂಡ್ ಜಯಂತಿ N, SGM ಹೈಸ್ಕೂಲ್ ಸರ್ವೆ 81%. ಲಿತೇಶ್ B, ಸನ್ ಆಫ್ ರಾಮ ನಾಯ್ಕ್ ಆ್ಯಂಡ್ ಜಲಜಾಕ್ಷಿ, ಶ್ರೀ ಸತ್ಯಸಾಯಿ ಲೋಕಸೇವಾ ಹೈಸ್ಕೂಲ್ ಅಳಿಕೆ 81%.
ಯಶಸ್ವಿನಿ ಎಂ, ಡಾಟರ್ ಆಫ್ ನಾರಾಯಣ ನಾಯ್ಕ ಆ್ಯಂಡ್ ಜಯಂತಿ, ಶ್ರೀ ಸತ್ಯಸಾಯಿ ಲೋಕಸೇವಾ ಹೈಸ್ಕೂಲ್ ಅಳಿಕೆ 81%. ದೇವಿ ಪ್ರಸಾದ್, ಸನ್ ಆಫ್ ರಾಮಚಂದ್ರ ಆ್ಯಂಡ್ ಉಷಾ ಕುಮಾರಿ, ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಕೆಯೂರು 81%. ಭವ್ಯಶ್ರೀ, ಡಾಟರ್ ಆಫ್ ನಾರಾಯಣ್ ನಾಯಕ್ ಆ್ಯಂಡ್ ಕೇಸರಿ, SDM ಹೈಸ್ಕೂಲ್ ಸರ್ವೆ 80%. ಶರಣ್ ಕೆ, ಆನಂದ ನಾಯಕ್ ಆ್ಯಂಡ್ ನಾಲಿನಿ, ಗೌರ್ಮೆಂಟ್ ಹೈಸ್ಕೂಲ್ ಕಲ್ಪನೆ 80%. ಯಶ್ವಿತಾ, ಡಾಟರ್ ಆಫ್ ವಿಶ್ವನಾಥ್ ನಾಯಕ್ ಆ್ಯಂಡ್ ಅರುಣ್, ಶ್ರೀರಾಮ ಹೈಸ್ಕೂಲ್ ವೇದಶಂಕರ ನಗರ, ನಾಟಿಬೇಲ್ ಉಪ್ಪಿನಂಗಡಿ 80%. ಪ್ರಕೃತಿ ಎನ್, ಡಾಟರ್ ಆಫ್ ಪ್ರಭಾಕರ್ ಎಂ, ಶಾರದಾ, ಶ್ರೀ ಸತ್ಯಸಾಯಿ ಲೋಕಸೇವಾ ಹೈಸ್ಕೂಲ್ ಅಲಿಕೆ 80%. ಸುಕನ್ಯಾ, ಡಾಟರ್ ಆಫ್ ಲಿಂಗಪ್ಪ ನಾಯಕ್, ನಳಿನಾಕ್ಷಿ, ಗೌರ್ಮೆಂಟ್ ಜೂನಿಯರ್ ಕಾಲೇಜ್ ಪುತ್ತೂರು. ಸಂಚಲ್, ಸನ್ ಆಫ್ ಭುವನೇಶ್ವರ್ ಲತಾ, ಗೌರ್ಮೆಂಟ್ ಹೈಸ್ಕೂಲ್ ಗುರುವಾಯನ್ಕೆರೆ 85%. ಮನಶ್ರೀ, ಡಾಟರ್ ಆಫ್ ಸೀತಾರಾಮ್ ಯಶೋಧ, ಗೌರ್ಮೆಂಟ್ ಹೈಸ್ಕೂಲು ಬದನಾಜೆ 99.52%. ಲಿಖಿತ್ ಕುಮಾರ್, ಸನ್ ಆಫ್ ರಾಮಚಂದ್ರ, ಚಂದ್ರಾವತಿ ಜನತಾ ಹೈಸ್ಕೂಲು ಅಡ್ಡೆನಡಕ 92%. ಇನ್ನು ಮುಂದಕ್ಕೆ PUCಯಲ್ಲಿ ಅತ್ಯಧಿಕ 80ಕ್ಕಿಂತ ಜಾಸ್ತಿ ಅಂಕವನ್ನು ಪಡೆದವರಿಗೆ ಮುಂದಿನ ಪ್ರತಿಭಾ ಪುರಸ್ಕಾರ ನಡೆಯಲಿದೆ. ಯಾಕೆ ದಯವಿಟ್ಟು ಗಮನಿಸಿ, ಯಾವುದಾದರೂ ಸಂಖ್ಯೆ ಕರೆಯದೇ ಹೋಗಿದ್ದಲ್ಲಿ ದಯವಿಟ್ಟು MC ಕೇಂದ್ರ ಹತ್ರ ಬಂದು ವಿಚಾರಿಸಿ. ಇನ್ನು ಮುಂದಕ್ಕೆ PUC ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರ ನಡೆಯಲಿದೆ. ಸುದೀಕ್ಷಾ ಎಂ, ಡಾಟರ್ ಆಫ್ ಚಂದ್ರಶೇಖರ, ಜಾಹ್ನವಿ, ಸದ್ವಿದ್ಯಾ ಸೆಮಿ ರೆಸಿಡೆಂಟ್ PU ಕಾಲೇಜ್ ವಿಜಯನಗರ ಮೈಸೂರು 99%. ಲತಾಶ್ರೀ KV, ಡಾಟರ್ ಆಫ್ ವಾಸುನಾಯಕ್, ಶಶಿಕಲಾ, ಗೌರ್ಮೆಂಟ್ PU ಕಾಲೇಜ್ ಪುತ್ತೂರು 98%. ವರ್ಷ, ಡಾಟರ್ ಆಫ್ ಲಿಂಗಪ್ ನಾಯಕ್ ಆ್ಯಂಡ್ ಪುಷ್ಪಾವತಿ, ಗೌರ್ಮೆಂಟ್ ಕಾಲೇಜ್ ಪುತ್ತೂರು 96%. ವರ್ಷ, ಹಿತೇಶ್ ಎಂ, ಸನ್ ಆಫ್ ಐತಪ್ ನಾಯಕ್ ಆ್ಯಂಡ್ ಪ್ರೇಮಾ ಬಿ, XL PU ಕಾಲೇಜು ಕೋವೆ ಟು ಬೆಳ್ಳಂಗಡಿ 96%. ಯಶಸ್ವಿನಿ BK, ಡಾಟರ್ ಆಫ್ ಕಿಟ್ಟಪ್ಪ ನಾಯಕ್ ವನಿತಾ, ಗೌರ್ಮೆಂಟ್ ಕಾಲೇಜ್ ಪುತ್ತೂರು 96%. ತನುಶ್ರೀ K, ಡಾಟರ್ ಆಫ್ ರಾಮಚಂದ್ರ ಸೀತಾ, ಗೌರ್ಮೆಂಟ್ PU ಕಾಲೇಜ್ ಬೆಟ್ಟಂಪಾಡಿ ಪುತ್ತೂರು 95%. ಸಿಂಚನಾ BC, ಡಾಟರ್ ಆಫ್ ಚೆನ್ನಪ್ಪ ನಾಯಕ್, ಮಾಲತಿ US, ವಿವೇಕಾನಂದ PU ಕಾಲೇಜ್ ಪುತ್ತೂರು 95%. ಇದೀಗ 10ನೇ ಕ್ಲಾಸಿನ ಹಂತ ಮುಕ್ತಾಯವಾಗಿದೆ. ಮುಂದಕ್ಕೆ PUC ಹಂತ. ಮಕ್ಕಳು ಉಪಸ್ಥಿತಿ ಇಲ್ಲದಿದ್ದರೆ ಅವರ ಪೋಷಕರು ಬಂದು ಸ್ಮರಣಿಕೆಯನ್ನು ಸ್ವೀಕರಿಸಬಹುದು.
ಇದೀಗ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನಡೆಯುತ್ತಿದೆ. ಇನ್ನು ಮುಂದಕ್ಕೆ PUC ವಿದ್ಯಾರ್ಥಿಗಳಿಗೆ ನಡೆಯಲಿದೆ. ಎಲ್ಲ PUC ವಿದ್ಯಾರ್ಥಿಗಳು ಸಿದ್ಧರಾಗಿರಬೇಕಾಗಿ ವಿನಂತಿಸುತ್ತಿದ್ದೇನೆ. PUCಯ ನಂತರ ಪದವಿ ವಿಭಾಗ, ಪದವಿ ವಿಭಾಗದ ನಂತರ ಸ್ನಾತಕೋತ್ತರ ಪದವಿ ವಿಭಾಗ. ಎಲ್ಲ ವಿದ್ಯಾರ್ಥಿಗಳು ತಯಾರಿರಬೇಕು. ಹತ್ತನೇ ಕ್ಲಾಸ್ ವಿದ್ಯಾರ್ಥಿ ಶರಣ್, ಸನ್ ಆಫ್ ಆನಂದ ನಾಯ್ಕ ಆ್ಯಂಡ್ ನಳಿನಿ, 80%. ನೆಕ್ಸ್ಟ್ ಮುಂದಕ್ಕೆ 10ನೇ ತರಗತಿಯ ಪ್ರತಿಭಾ ಪುರಸ್ಕಾರ ಮುಕ್ತಾಯವಾಗಿದೆ. ಮುಂದಕ್ಕೆ PUC ವಿಭಾಗದ ಪ್ರತಿಭಾ ಪುರಸ್ಕಾರ. ಸುದೀಕ್ಷಾ ಎಂ, ಡಾಟರ್ ಆಫ್ ಚಂದ್ರಶೇಖರ ಎಂ ಆ್ಯಂಡ್ ಜಾಹ್ನವಿ, ಸದ್ವಿದ್ಯಾ ಸೆಮಿ ರೆಸಿಡೆನ್ಷಿಯಲ್ PU ಕಾಲೇಜ್, ವಿದ್ಯಾನಗರ, ಮೈಸೂರು, 99%. ಲತಾಶ್ರೀ KV, ಡಾಟರ್ ಆಫ್ ವಾಸು ನಾಯ್ಕ್ ಆ್ಯಂಡ್ ಶಶಿಕಲಾ, ಗೌರ್ಮೆಂಟ್ PU ಕಾಲೇಜ್, ಪುತ್ತೂರು, 98%. ವರ್ಷಾ, ಡಾಟರ್ ಆಫ್ ಲಿಂಗಪ್ಪ ನಾಯ್ಕ ಆ್ಯಂಡ್ ಪುಷ್ಪಾವತಿ, ಗೌರ್ಮೆಂಟ್ PU ಕಾಲೇಜ್, ಪುತ್ತೂರು, 96%. ಹಿತೇಶ್ ಎಂ, ಸನ್ ಆಫ್ ಐತಪ್ಪ ನಾಯ್ಕ ಆ್ಯಂಡ್ ಪ್ರೇಮಾ B, ಎಕ್ಸೆಲ್ PU ಕಾಲೇಜ್, ಕೋವೆತ್ತು, ಬೆಳ್ಳಂಗಡಿ, 96%. ಯಶಸ್ವಿನಿ BK, ಡಾಟರ್ ಆಫ್ ಕಿಟ್ಟಪ್ಪ ನಾಯ್ಕ್ ಆ್ಯಂಡ್ ವನಿತಾ, ಗೌರ್ಮೆಂಟ್ PU ಕಾಲೇಜ್, ಪುತ್ತೂರು, 96%. ತನುಶ್ರೀ K, ಡಾಟರ್ ಆಫ್ ರಾಮಚಂದ್ರ ಆ್ಯಂಡ್ K ಸೀತಾ, PU ಗೌರ್ಮೆಂಟ್ PU ಕಾಲೇಜ್, ಬೆಟ್ಟಂಪಾಡಿ, ಪುತ್ತೂರು, 95%. ಸಿಂಚನಾ BC, ಡಾಟರ್ ಆಫ್ ಚೆನ್ನಪ್ಪ ನಾಯ್ಕ್ ಆ್ಯಂಡ್ ಮಾಲತಿ US, ವಿವೇಕಾನಂದ PU ಕಾಲೇಜ್, ಪುತ್ತೂರು, 95%. ಸ್ಫೂರ್ತಿ PS, ಡಾಟರ್ ಆಫ್ ಸುರೇಶ್ ನಾಯ್ಕ್ ಆ್ಯಂಡ್ ಪುಷ್ಪ, ಅಂಬಿಕಾ PU ಕಾಲೇಜ್, ಬಪ್ಪಳಿಕೆ, ಪುತ್ತೂರು, 95%. ಮಧುರಾ CH, ಡಾಟರ್ ಆಫ್ ಗೋಪಾಲಕೃಷ್ಣ ಆ್ಯಂಡ್ ಸುಮತಿ, ವಿವೇಕಾನಂದ PU ಕಾಲೇಜ್, ಪುತ್ತೂರು, 94%. ಸುಕನ್ಯಾ, ಡಾಟರ್ ಆಫ್ ವಿಶ್ವನಾಥ ನಾಯ್ಕ್ ಆ್ಯಂಡ್ ಪುಷ್ಪಾವತಿ, ಗೌರ್ಮೆಂಟ್ PU ಕಾಲೇಜ್, ವೇಣೂರು, 93%. ವಿನಯ G, ಡಾಟರ್ ಆಫ್ ಗಣೇಶ್ ನಾಯ್ಕ್ ಆ್ಯಂಡ್ ನಳಿನಿ, ವಿವೇಕಾನಂದ PU ಕಾಲೇಜ್, 93%. ಯಶ್ಮಿತಾ, ಡಾಟರ್ ಆಫ್ ಈಶ್ವರ ನಾಯ್ಕ್ ಆ್ಯಂಡ್ ಸುಶೀಲಾ, ಗೌರ್ಮೆಂಟ್ PU ಕಾಲೇಜ್, ಬೆಟ್ಟಂಪಾಡಿ, ಪುತ್ತೂರು, 93%. ಪೂಜಶ್ರೀ, ಡಾಟರ್ ಆಫ್ K ಸೋಮನಾಥ ನಾಯ್ಕ್ ಆ್ಯಂಡ್ ಶೋಭಾವತಿ, ವಿವೇಕಾನಂದ PU ಕಾಲೇಜ್, ಪುತ್ತೂರು, 92%. ತೇಜಸ್ವಿ, ಡಾಕ್ಟರ್ ಆಫ್ ಡೊಂಬಯ್ಯ ನಾಯ್ಕ್ ಆ್ಯಂಡ್ ಚಿತ್ರಾವತಿ, ಗೌರ್ಮೆಂಟ್ PU ಕಾಲೇಜ್, ಉಪ್ಪಿನಂಗಡಿ, 92%. ಸಿಂಚನ್ ಕುಮಾರ್ D, ಸನ್ ಆಫ್ ಚೆನ್ನಪ್ಪ ನಾಯ್ಕ್ D ಆ್ಯಂಡ್ ಪದ್ಮಾವತಿ, ಫಿಲೋಮಿನಾ PU ಕಾಲೇಜ್, ಪುತ್ತೂರು, 91%. ಜಯಶ್ರೀ, ಡಾಟರ್ ಆಫ್ ಮಹಲಿಂಗ ನಾಯ್ಕ ಆ್ಯಂಡ್ ಸವಿತಾ, ಗೌರ್ಮೆಂಟ್ PU ಕಾಲೇಜ್, ಉಪ್ಪಿನಂಗಡಿ, 90%. ವೈಷ್ಣವಿ, ಡಾಟರ್ ಆಫ್ ಹೊನ್ನಪ್ಪ ನಾಯ್ಕ್ ಆ್ಯಂಡ್ ಸ್ವಾತಿ, ವಿವೇಕಾನಂದ PU ಕಾಲೇಜ್, 90%. ಜೀವಿತಾ, ಡಾಟರ್ ಆಫ್ ಬಾಲಕೃಷ್ಣ ಎಂ ಆ್ಯಂಡ್ ಗೀತಾ ಎಂ, ವಿವೇಕಾನಂದ PU ಕಾಲೇಜ್, ಪುತ್ತೂರು, 89%. ಚರಣ್ ರಾಜ್, ಸನ್ ಆಫ್ ಕೇಶವ ನಾಯ್ಕ್ ಆ್ಯಂಡ್ ವಾರಿಜಾ, ಗೌರ್ಮೆಂಟ್ PU ಕಾಲೇಜ್, ಬೆಟ್ಟಂಪಾಡಿ, ಪುತ್ತೂರು, 89%. ಶ್ರಾವ್ಯ, ಡಾಟರ್ ಆಫ್ ಗೋಪಾಲ್ ನಾಯ್ಕ್ ಆ್ಯಂಡ್ ಕುಸುಮಾ ಎಂ, ಗೌರ್ಮೆಂಟ್ PU ಕಾಲೇಜ್, ಕೂರ್ನಾಡು, 89%. ವೈಷ್ಣವಿ SM, ಡಾಟರ್ ಆಫ್ ಸುರೇಶ್ ನಾಯ್ಕ್ ಆ್ಯಂಡ್ ಅನ್ನಪೂರ್ಣೇಶ್ವರಿ V, ನರೇಂದ್ರ PU ಕಾಲೇಜ್, ತೆಂಕಿಲ, 88%.
Triveni, daughter of Guruvappa Naik and Jalaja, Government PU College, Kurnadu, Mudipu, 88%. Sinchana BS, daughter of Sadashiva Naik and Shashikala, Narimuguru, 88%. Mamata A, daughter of Krishna Naik and Devaki, Government PU College of Girls, Putturu, 87%. Swati, daughter of Ramanna Naika and Rajivi, Janata PU College, Adyanatka, 87%. Rakshit Naik, son of Venkap Naik, Ambika PU College, Bappalige, Putturu, 86%. Yashwini T, daughter of Narayana Yam and Lolakshi, Government PU College, Surya, 86%. Hitesh HR, son of Ravindra H and Leelavati, Subramanyeshwara PU College, Subramanya, 85%. Sahana, daughter of Dayananda Naik and Prema Kumari, Government PU College, Bellare, 85%. Sinchana BS, daughter of Sadashiva Naik and Shashikala, Narimuguru, 88%. Mamata A, daughter of Krishna Naik and Devaki, Government PU College for Girls, Putturu, 87%. Swati, daughter of Ramanna Naik and Rajivi, Janata PU College, Adyanatka, 87%. Rakshit Naik, son of Venkappa Naik, Ambika PU College, Bappalige, Putturu, 86%. Yashwini T, daughter of Narayana Yam and Lolakshi, Government PU College, Surya, 86%. Hitesh HR, son of Ravindra H and Leelavati, Subramanyeshwara PU College, Subramanya, 85%. Sahana, daughter of Dayananda Naik and Prema Kumari, Government PU College, Bellare, 85%. PUC ಒಂದು ಹಂತ ಮುಗಿಸ್ಬೇಕಾ? ಇನ್ನು 6 ಹೆಸರುಂಟು. ಶ್ರೀಕಾಂತ್ ನಾಯ್ಕ್, ಸನ್ ಆಫ್ ಕೃಷ್ಣ ನಾಯ್ಕ್ ಅಂಡ್ ಜಯಂತಿ, ಸತ್ಯಸಾಯಿ ಲೋಕಸೇವಾ PU ಕಾಲೇಜ್ ಅಳಿಕೆ, 84%. ರಿತೇಶ್ ಕೆ, ಸನ್ ಆಫ್ ಹೊನ್ನಪ್ಪ ನಾಯ್ಕ್ ಅಂಡ್ ಶಶಿಕಲಾ, ಸುಬ್ರಹ್ಮಣ್ಯೇಶ್ವರ PU ಕಾಲೇಜ್, ಸುಬ್ರಹ್ಮಣ್ಯ, 84%. ಅಶ್ವಿತಾ, ಡಾಟರ್ ಆಫ್ ಮೋಹನ ನಾಯ್ಕ್ ಅಂಡ್ ಪುಷ್ಪ, ವಿವೇಕಾನಂದ PU ಕಾಲೇಜ್, ಪುತ್ತೂರು, 82%. ತ್ರಿಷಾ MB, ಡಾಟರ್ ಆಫ್ ಬಾಬು ನಾಯ್ಕ್, ಸರಕಾರಿ ಪದವಿ ಪೂರ್ವ ಕಾಲೇಜು, ಬೆಳ್ಳಿಯೂರು ಕಟ್ಟೆ, 82%. ಲಾವಣ್ಯ HT, ಡಾಟರ್ ಆಫ್ ತಿಮ್ಮಪ್ಪ ನಾಯ್ಕ್ ಅಂಡ್ ಲಲಿತಾ, ಗೌರ್ಮೆಂಟ್ PU ಕಾಲೇಜ್, ಪುತ್ತೂರು, 81%. ನಿಶ್ಮಿತಾ, ಡಾಟರ್ ಆಫ್ ವೆಂಕಪ್ಪ ನಾಯ್ಕ್ ಅಂಡ್ ಉಮಾವತಿ, ಗೌರ್ಮೆಂಟ್ PU ಕಾಲೇಜ್, ಕೆಯ್ಯೂರು, 80%. ಧೃತಿ, ಡಾಟರ್ ಆಫ್ ಬಾಲಕೃಷ್ಣ ನಾಯ್ಕ್ ಅಂಡ್ ಶಶಿಕಲಾ, ವಿಟ್ಲ PU ಕಾಲೇಜ್, ವಿಟ್ಲ, 80%. ಸಂಪತ್ KS, ಸನ್ ಆಫ್ ಶಿವರಾಮ ನಾಯ್ಕ್ ಅಂಡ್ ಯಶೋಧ, ಇಂದ್ರಪ್ರಸ್ಥ PU ಕಾಲೇಜ್, ಉಪ್ಪಿನಂಗಡಿ, 80%. ನಿಶ್ಮಾ CH, ಡಾಟರ್ ಆಫ್ ಹರಿಯಪ್ಪ ನಾಯ್ಕ್ ಅಂಡ್ ಪಾರ್ವತಿ, 80%. ಅನುಪ್ರಿಯಾ B, ಡಾಟರ್ ಆಫ್ ನಾರಾಯಣ ನಾಯ್ಕ, ಗೌರ್ಮೆಂಟ್ PU ಕಾಲೇಜ್, ಬೆಟ್ಟಂಪಾಡಿ, 86%. ಪ್ರತಿಭಾ ಪುರಸ್ಕಾರ ಪಡೆದ ಎಲ್ಲ ವಿದ್ಯಾರ್ಥಿಗಳಿಗೂ ಅಭಿನಂದನೆಗಳು.
ಪ್ರತೀಕ್ಷಾ NP, ಡಾಟರ್ ಆಫ್ ಪ್ರಭಾಕರ M and ಶಾರದಾ D, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜ್ ಉಜಿರೆ, ಕೋರ್ಸ್ BSc 92%. ಇದೀಗ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಶ್ರೀರಾಮ ನಾಯ್ಕ್, ಜನರಲ್ ಮ್ಯಾನೇಜರ್, ಕೆನರಾ ಬ್ಯಾಂಕ್ ಬೆಂಗಳೂರು ಇವರಿಂದ ಶುಭ ಹಾರೈಕೆ. ಎಲ್ಲರೂ ಕೂತುಕೊಂಡು ಸಹಕರಿಸಬೇಕಾಗಿ ವಿನಂತಿ. ಅತಿಥಿಯ ಭಾಷಣ ನಡೆಯಲಿದೆ. ದಯಮಲ್ತ ಒಂಜೆ ಕಾಲ್ ಗಂಟೆದೊಳ ಕಾರ್ಯಕ್ರಮ ಮುಕ್ತಾಯ ಆಗ್ಬಿಡು. ದಯಮಲ್ತದ ಮಾತಿರ ಕುಳ್ಳದು ಈ ಒಂದು ಕಾರ್ಯಕ್ರಮ ಅಂತಿಮ ವ್ಯವಸ್ಥೆಗೆ ಅವಕಾಶ ಕೊಡ್ಬಂದು ಈ ಮೂಲಕ ಏನೊಂದಿಲ್ಲ. ಎಲ್ರಿಗೂ ನಮಸ್ಕಾರ. ದಕ್ಷಿಣ ಕನ್ನಡ ಜಿಲ್ಲಾ ಮರಾಠಿ ಸಂರಕ್ಷಣಾ ಸಮಿತಿ ಮಂಗಳೂರು ಇದರ ವತಿಯಿಂದ ನಡೆಯುತ್ತಿರುವಂತಹ ಮರಾಠಿ ಸಂಭ್ರಮದ ಈ ಸುಂದರ ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ದಕ್ಷಿಣ ಕನ್ನಡ ಜಿಲ್ಲಾ ಮರಾಠಿ ಸಂರಕ್ಷಣಾ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಅಶೋಕ್ ನಾಯ್ಕ್ ಕೆದಿಲಾರ್ ಅವರೇ, ರಾಮಚಂದ್ರ ಕೆಂಬಾರೆ ಅವರೇ, ಹಾಗೂ ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯರೇ ಹಾಗೂ ನನ್ನ ಸಮಾಜ ಬಾಂಧವರೇ, ಈ ಹೆಸರು ಹೇಳಿರುವ ಹಾಗೆ ಮರಾಠಿ ಸಂಭ್ರಮ ನಿಜವಾಗಿಯೂ ಇವತ್ತು ನಮಗೆ ಒಂದು ಸಂಭ್ರಮ ಸಡಗರದ ದಿನ. ಯಾಕೆಂತ ಹೇಳಿದರೆ ನಮ್ಮ ದಕ್ಷಿಣ ಕನ್ನಡ ಮರಾಠಿ ಸಂರಕ್ಷಣಾ ಸಮಿತಿಯಿಂದ ಇವತ್ತು ಒಂದು 2 ದಿನದಲ್ಲಿ ಆಗುವಂಥ ಕಾರ್ಯಕ್ರಮವನ್ನು ಒಂದೇ ದಿನದಲ್ಲಿ ಮಾಡ್ತಾ ಇದ್ದಾರೆ. ಬೆಳಿಗ್ಗೆಯಿಂದ ಈ ತನಕ ಕಂಟಿನ್ಯೂಯಸ್ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನು ಅವರು ಹಮ್ಮಿಕೊಂಡಿದ್ದಾರೆ. ಕಳೆದ 5-6 ವರ್ಷಗಳಿಂದ ಈ ಸಮಿತಿಯವರು ಮಾಡಿರುವಂಥ ಕೆಲಸವನ್ನು ನಾನು ಕೇಳಿದ್ದೆ. ಆದರೆ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ನನಗೆ ಪಾಲ್ಗೊಳ್ಳುವಂಥ ಅವಕಾಶ ಬಂದಿರಲಿಲ್ಲ. ಇವತ್ತು ಈ ಬೆಳಿಗ್ಗೆ ಶ್ರೀಧರ್ ಅವರು ಹೇಳಿದಾಗ ನನಗೆ ಅನಿಸಿತು, ಬಹುಶಃ ಯಾವುದೇ ಒಂದು ಸಂಸ್ಥೆ ಮಾಡದಂಥ ಕೆಲಸವನ್ನು ಇವರು ಮಾಡಿದ್ದಾರೆ. ಬಹುಶಃ ನಾವು ಮನೆಯಲ್ಲಿ ಕೂತು ಏನೋ ಲೆಕ್ಕಾಚಾರ ಹಾಕ್ತಾ ಇರ್ತೀವಿ, ನಾವು ನಮ್ಮ ಸಮಾಜಕ್ಕೆ ಈ ಕೆಲಸವನ್ನು ಮಾಡ್ಬೋದು, ಆ ಕೆಲಸವನ್ನು ಮಾಡ್ಬೋದು ಅಂತ. ಇವರ ಈ ಪಟ್ಟಿಯನ್ನು ನೋಡಿದರೆ ಬಹುಶಃ ಯಾವ ಕೆಲಸವನ್ನು ಕೂಡ ಅವರು ಬಿಟ್ಟಿಲ್ಲ. ಇಂಥ ಒಂದು ಸಂಸ್ಥೆಗೆ ನಾವೆಲ್ಲ ಕೈ ಜೋಡಿಸಬೇಕು. ಬಹುಶಃ ಈ ಸಮಿತಿಯಲ್ಲಿರುವಂತಹ 10 ಜನರು ಮಾತ್ರ ಅಲ್ಲ, ನಾವೆಲ್ಲ ಕೈ ಜೋಡಿಸಿದರೆ ಬಹುಶಃ ನಮ್ಮ ಸಮಾಜದ ಕಟ್ಟ ಕಡೆಯ ವ್ಯಕ್ತಿ ಕೂಡ ಬೇಕಾದಂಥ ಸವಲತ್ತನ್ನು ಕೊಡಲಿಕ್ಕೆ ಸಾಧ್ಯ. ಅವರು ಧೈರ್ಯವಾಗಿ ಮುನ್ನುಗ್ತಾ ಇದ್ದಾರೆ, ಅವರ ಹಿಂದೆ ನಾವು ನಿಲ್ಲಬೇಕು. ಖಂಡಿತ ಆ ಕೆಲಸವನ್ನು ನಾವೆಲ್ಲ ಮಾಡಬೇಕು ಹಾಗೂ ಮಾಡ್ತೀವಿ ಎಂಬ ಭರವಸೆಯೊಂದಿಗೆ ಇಂಥ ಅನೇಕ ಸಮಾಜಮುಖಿ ಕೆಲಸಗಳು ಅವರಿಂದ ಆಗಲಿ. ನಮ್ಮ ಕೈಲಾದಷ್ಟು ಕೆಲಸವನ್ನು, ಧನ ಸಹಾಯವನ್ನು ನಾವು ಮಾಡ್ತೀವಿ ಎಂಬ ಭರವಸೆಯೊಂದಿಗೆ ಇಲ್ಲಿ ಇನ್ನಷ್ಟು ಕಾರ್ಯಕ್ರಮಗಳನ್ನು ಅವರು ಹಮ್ಮಿಕೊಂಡಿದ್ದಾರೆ. ನಾನು ಬಹುಶಃ ಇನ್ನು ಹಲವರು ಈಗಾಗಲೇ ಎಲ್ಲ ವಿಷಯಗಳನ್ನು ಅವರು ವಿಸ್ತಾರವಾಗಿ ಹೇಳಿದ್ದಾರೆ. ನಾನು ಅದನ್ನು ಜಾಸ್ತಿ ಇನ್ನು ಹೇಳಲಿಕ್ಕೆ ಹೋಗುವುದಿಲ್ಲ. ಇನ್ನೂ ಹೆಚ್ಚಿನ ಕೆಲಸಗಳು ನೀವು ಮಾಡಿ, ನಿಮ್ಮೊಂದಿಗೆ ನಾವಿದ್ದೀವಿ ಅಂತ ಹೇಳ್ತಾ ಇವತ್ತು ಇಲ್ಲಿ ಬಂದು ಈ ಒಂದು ಸಮಾರಂಭದಲ್ಲಿ ಪಾಲ್ಗೊಳ್ಳಿಕ್ಕೆ ಅವಕಾಶವನ್ನು ಕೊಟ್ಟಂತಹ
ಈ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ವಿರಮಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಧನ್ಯವಾದಗಳು ಸರ್. ಶ್ರೀಯುತರಿಗೆ ನಮ್ಮ ಸಂಘದ ಅಧ್ಯಕ್ಷರಾಗಿರುವ ಶ್ರೀ ಅಶೋಕ್ ನಾಯ್ಕ್ ಕೆದಿಲ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸುತ್ತಿದ್ದೇನೆ. ಇನ್ನು ಮುಂದಕ್ಕೆ ಡಿಗ್ರಿ ಹಂತದ ಪ್ರತಿಭಾ ಪುರಸ್ಕಾರ ನಡೆಯಲಿದೆ. ಎಲ್ಲ ವಿದ್ಯಾರ್ಥಿಗಳು ತಯಾರಾಗಬೇಕಾಗಿ ವಿನಂತಿ. ಹಾಗೆಯೇ ಕಚೇರಿ ನಿರ್ವಹಿಸಿದ ವಿದ್ಯಾರ್ಥಿಗಳು ಇದ್ದಾರೆ. ರಾಧಿಕಾ ಡಿ, ಪ್ರೀತಿಕಾ, ಸಮೀಕ್ಷಾ, ಸಿಂಚನ, ರಕ್ಷಿತಾ ಇವರು ವೇದಿಕೆ ಮೇಲೆ ಬರಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಇವರಿಗೆ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಮುಂದಕ್ಕೆ ಪ್ರತಿಭಾ ಪುರಸ್ಕಾರ ಪದವಿ ವಿಭಾಗ ಪ್ರತೀಕ್ಷಾ ಎನ್ ಪಿ, ಡಾಟರ್ ಆಫ್ ಪ್ರಭಾಕರ ಎಂ ಆ್ಯಂಡ್ ಶಾರದಾ ಡಿ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜ್ ಉಜಿರೆ, BScಯಲ್ಲಿ 92%. ಜಿತೇಶ್, ಡಾಟರ್ ಆಫ್ ಅಶೋಕ್ ನಾಯ್ಕ್ ಆ್ಯಂಡ್ ಜ್ಯೋತಿ, ಶಾರದಾ ಡಿಗ್ರಿ ಕಾಲೇಜ್ ತಲಪ್ಪಾಡಿ ಮಂಗಳೂರು, BSc 83%. ಹರ್ಷಿತಾ BK, ಡಾಟರ್ ಆಫ್ ಬಾಲಕೃಷ್ಣ ವಿ ಆ್ಯಂಡ್ ಅನುಸೂಯ ವಿ, BCom 90%. ಅಂಜಲಿ, ಡಾಟರ್ ಆಫ್ ವಾಸು ನಾಯ್ಕ ಆ್ಯಂಡ್ ಶಶಿಕಲಾ, ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಪುತ್ತೂರು, BCom 88%. ದೀಪಿಕಾ PS, ಡಾಟರ್ ಆಫ್ ಸೀತಾರಾಮ ನಾಯ್ಕ ಆ್ಯಂಡ್ ಪಾರ್ವತಿ, ಅಕ್ಷಯ ಕಾಲೇಜ್ ಪುತ್ತೂರು, BCom 86%. ಚೇತನ, ಡಾಟರ್ ಆಫ್ ಕೊರಗಪ್ಪ ನಾಯ್ಕ್ ಆ್ಯಂಡ್ ಮಾಲತಿ, ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಉಪ್ಪಿನಂಗಡಿ, BCom 80%. ರಕ್ಷಿತಾ, ಡಾಟರ್ ಆಫ್ ಬಾಬು ನಾಯ್ಕ್ ಆ್ಯಂಡ್ ಯಶೋಧ, ವಿವೇಕಾನಂದ ಕಾಲೇಜ್ ಆಫ್ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಕಾಲೇಜ್ ಪುತ್ತೂರು, BCA 85%. ನಿಶಾನ್, ಸನ್ ಆಫ್ ಲೋಕೇಶ್ ನಾಯ್ಕ್ ಆ್ಯಂಡ್ ಸುರೇಖಾ ನಾಯ್ಕ್, SDM ಕಾಲೇಜ್ ಆಫ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್, BCA 80%. ಗೌತಮಿ ಎಂ, ಡಾಟರ್ ಆಫ್ ಚನ್ಯಪ್ಪ ನಾಯ್ಕ್ ಆ್ಯಂಡ್ ಸುಜಾತ, ಸೈಂಟ್ ಫಿಲೋಮಿನಾ ಕಾಲೇಜ್ ದರ್ಬೆ ಪುತ್ತೂರು, BA 89%. ಅದರ ನಂತರ ಸ್ನಾತಕೋತ್ತರ ಪದವಿಯ ವಿದ್ಯಾರ್ಥಿಗಳು ತಯಾರಿರಬೇಕು. ಅನನ್ಯ, ಡಾಟರ್ ಆಫ್ ಆನಂದ ನಾಯ್ಕ್ ಆ್ಯಂಡ್ ರೇಖಾ, ಶ್ರೀನಿವಾಸ್ ಕಾಲೇಜ್ ಆಫ್ ಫಾರ್ಮಸಿ ಒಳಚಿಲ್, ಎಂ ಫಾರ್ಮಸಿ 97%. ಡಾಕ್ಟರ್ ಮಧುರಾ KS, ಡಾಟರ್ ಆಫ್ ಸದಾಶಿವ ನಾಯ್ಕ್ ಆ್ಯಂಡ್ ಶಾರದಾ, ಆಳ್ವಾಸ್ ಕಾಲೇಜ್ ಆಫ್ ನ್ಯಾಚುರೋಪತಿ ಆ್ಯಂಡ್ ಯೋಗಿಕ್ ಸೈನ್ಸ್, BNYS 80%. ಡಾಕ್ಟರ್ ಅರ್ಪಿತಾ ಎಂ, ಡಾಟರ್ ಆಫ್ ಐತಪ್ಪ ನಾಯ್ಕ್ ಆ್ಯಂಡ್ ಪ್ರೇಮ, ಕರ್ನಾಟಕ ಆಯುರ್ವೇದ ಮೆಡಿಕಲ್ ಕಾಲೇಜ್, ಅಶೋಕ್ ನಗರ ಮಂಗಳೂರು, BAMS 80%. ಪುನೀತಾ ಕುಮಾರ್, ಸನ್ ಆಫ್ ಶಂಕರ ನಾಯ್ಕ್ ಆ್ಯಂಡ್ ಪುಷ್ಪಲತಾ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 81%. ರಕ್ಷಿತ್ ಎಸ್, ಸನ್ ಆಫ್ ಲೇಟ್ ಶ್ರೀನಿವಾಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮಂಗಳೂರು, B ಆರ್ಕಿಟೆಕ್ಚರ್ 84%. ಸ್ಮಿತಶ್ರೀ ಎಸ್, ಡಾಟರ್ ಆಫ್ ಸಂಜೀವ HC ಆ್ಯಂಡ್ ಭಾರತಿ H, ಸೈಂಟ್ ಆಗ್ನೆಸ್ ಕಾಲೇಜ್ ಮಂಗಳೂರು, MCom 93%. ಲಾವಣ್ಯ, ಡಾಟರ್ ಆಫ್ ವಿಜಯ ನಾಯ್ಕ್ ಆ್ಯಂಡ್ ಸರೋಜಾ, ವಿವೇಕಾನಂದ ಕಾಲೇಜ್ ಆಫ್ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಆ್ಯಂಡ್ ಕಾಮರ್ಸ್ ಪುತ್ತೂರು, MCom 84%. ಅಪೂರ್ವ ಎಂ, ಡಾಟರ್ ಆಫ್ ಕುನ್ನ ನಾಯ್ಕ್, ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಬಂಟ್ವಾಳ, MCom 81%. ದೀಪ್ತಿ, ಡಾಟರ್ ಆಫ್ ಮೋನಪ್ಪ ನಾಯ್ಕ್ ಆ್ಯಂಡ್ ನಳಿನಿ, ಮಂಗಳೂರು ಯೂನಿವರ್ಸಿಟಿ ಮೇನ್ ಕ್ಯಾಂಪಸ್, MA 80%. ಪ್ರೀತಮ್, ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾವಿ, BE 90%.
ವಿದ್ಯಾರ್ಥಿಗಳ ಎಲ್ಲ ಪಟ್ಟಿಯಲ್ಲಿದ್ದವರ ಹೆಸರನ್ನು ಪ್ರತಿಭಾ ಪುರಸ್ಕಾರಕ್ಕೆ ಆಯ್ಕೆ ಮಾಡಿ ಅವರಿಗೆ ಗೌರವ ಸನ್ಮಾನ ನೀಡಲಾಯಿತು. ಇನ್ನು ಯಾರಾದರೂ ಬಾಕಿ ಇದ್ದರೆ ವೇದಿಕೆ ಬಂದು ಒಂದು ಗೌರವ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಈ ಮೂಲಕ ಕಳಕಳಿಯ ವಿನಂತಿ. ಯಾರಾದರೂ ಬಾಕಿ ಇದ್ದರೆ ತಮ್ಮ ಹೆಸರನ್ನು ಸಂಪೂರ್ಣವಾಗಿ 110 ಜನರ ಹೆಸರನ್ನು ಇಲ್ಲಿ ನಾವು ಓದಿ ಹೇಳಿದ್ದೇವೆ. ಯಾರಾದರೂ ಬಿಟ್ಟು ಹೋದಲ್ಲಿ ದಯವಿಟ್ಟು ಬಂದು ಸ್ವೀಕರಿಸಬೇಕಾಗಿ ಈ ಮೂಲಕ ತಮ್ಮಲ್ಲಿ ಕಳಕಳಿಯ ವಿನಂತಿ. ನಿಮ್ಮ ಯಶಸ್ಸು ನಿಮ್ಮ ಶಾಲೆಗೆ, ನಿಮ್ಮ ಊರಿಗೆ, ನಿಮ್ಮ ತಂದೆ ತಾಯಿಗಳಿಗೆ ಒಂದು ಹೆಸರನ್ನು ನಿಮ್ಮ ಈ ಒಂದು ಅತ್ಯುತ್ತಮ ಅಂಕದಿಂದ ಬಂದಿದೆ. ಮುಂದೆ ಕೂಡ ನಿಮ್ಮ ಗುರಿ ಇರಲಿ. ನಿಮ್ಮ ಹಿಂದೆ ಇಡೀ ಸಮುದಾಯ ಇದೆ, ಸಂರಕ್ಷಣಾ ಸಮಿತಿ ಇದೆ, ನಿಮ್ಮ ತಂದೆ ತಾಯಿಯವರ ಆಶೀರ್ವಾದ ಖಂಡಿತ ಇದೆ. ಆದರೆ ತಂದೆ ತಾಯಿಯವರ ಮಾತನ್ನು ಯಾವುದೇ ಕಾರಣಕ್ಕೂ ಮೀರಬಾರದು. ದಯವಿಟ್ಟು ಅವರ ಆಶೀರ್ವಾದದಿಂದ ನಾವು ಮುಂದುವರಿಯೋಣ ಎಂದ ಈ ಮೂಲಕ ತಮ್ಮಲ್ಲಿ ಕಳಕಳಿಯ ವಿನಂತಿ. ವಿಶೇಷವಾಗಿ ಕೆನರಾ ಬ್ಯಾಂಕ್ ಪ್ರಾಯೋಜಕತ್ವದಲ್ಲಿ ವ್ಯಕ್ತಿ ವಿಕಸನ ಕಾರ್ಯಕ್ರಮದಲ್ಲಿ ಶಿಕ್ಷಣದ ಮೌಲ್ಯಕ್ಕಾಗಿ ಒಂದು ವಿಶೇಷ ಕಾರ್ಯಕ್ರಮ ನಾವು ಹಮ್ಮಿಕೊಂಡು ಅವರ ಶ್ರೀಯುತ ರಾಮನಾಯ್ಕ ಬ್ಯಾಂಗ್ಳೂರು GM ಇವರ ಸಹಭಾಗಿತ್ವದಲ್ಲಿ ಸಹಕಾರದಲ್ಲಿ ಒಂದು ವಿಶೇಷವಾಗಿ ವಿದ್ಯಾರ್ಥಿಗಳಿಗಾಗಿ ವಿಶೇಷವನ್ನು ಚೇತನವನ್ನು ಯಶಸ್ವಿಗೊಳಿಸುವ ಕಾರ್ಯಕ್ರಮವನ್ನು ಕೂಡ ಅವರು ನೀಡಿದ್ದಾರೆ. ವಿದ್ಯಾರ್ಥಿಗಳ ಎಲ್ಲ ಪ್ರತಿಭಾ ಪುರಸ್ಕಾರಕ್ಕೆ ಆಯ್ಕೆಯಾದ ಇನ್ನಿತರ ವಿದ್ಯಾರ್ಥಿಗಳ ಪರವಾಗಿ ಅವರಿಗೆ ವಿಶೇಷವಾದ ನಿಮ್ಮ ಪರವಾಗಿ ಅವರಿಗೆ ವಿಶೇಷವಾದ ಅಭಿನಂದನೆಗಳು. ಕ್ಲಾಪಿನ ಮೂಲಕ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕು. ಶಿಕ್ಷಣದಿಂದ ಮುಂದೆ ಬರಬೇಕೆಂಬ ಹೆಜ್ಜೆಯೊಂದಿಗೆ ಅವರ ಒಂದು ಯಶಸ್ವಿ ಕಾರ್ಯಕ್ರಮವನ್ನು ಕೂಡ ಅವರು ನಮಗೆ ಕೊಡುಗೆಯಾಗಿ ನೀಡಿದ್ದಾರೆ. ಹಾಗೆ ಕರ್ನಾಟಕ ಮರಾಠಿ ಸಂಘ ಮತ್ತು ನಮ್ಮ ಸಮುದಾಯದ ರಾಜೇಶ್ ಪ್ರಸಾದ್ IAS ಅವರು ಚಂಡೀಗಢದಲ್ಲಿ ಕಾರ್ಯದರ್ಶಿಯಾಗಿ ಕೆಲಸವನ್ನು ನಿರ್ವಹಿಸಿದ ಅವರು ಕೂಡ ಅವರ ಒಂದು ಒಗ್ಗಟ್ಟು ಇದೆ. ವಿದ್ಯಾರ್ಥಿಗಳನ್ನು ಅತ್ಯುನ್ನತ ಶಿಖರಕ್ಕೆ ಏರಲು ತಾವೇನಾದರೂ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕಾಗಿ ತಮ್ಮ ಮೂಲಕ ಅವರು ವಿನಂತಿ ಮಾಡಿದ್ದಾರೆ. ಅವರ ಒಂದು ಮಾರ್ಗದರ್ಶನದಲ್ಲಿ ಇನ್ನು ಕೂಡ IAS IPS KS ಎಲ್ಲ ಪದವಿಯನ್ನು ಗಳಿಸುವಂಥ ಹೆಸರು ತಮ್ಮ ಮಕ್ಕಳು, ತಮ್ಮ ತಂದೆ ತಾಯಿಗಳ ಮಕ್ಕಳು, ಇಲ್ಲಿ ಪ್ರತಿಭಾ ಪುರಸ್ಕಾರ ಸ್ವೀಕರಿಸಿದ ಮಕ್ಕಳು IAS KS ಎಲ್ಲ ಎಕ್ಸಾಮ್ ಬರೆಯುವ ಮೂಲಕ ನಮ್ಮ ಮರಾಠಿ ಸಮುದಾಯದ ಹೆಸರನ್ನು ಅತ್ಯುತ್ತಮ ಹೆಜ್ಜೆಗೆ ಮುಂದುವರಿಸಬೇಕಾಗಿ ಈ ಮೂಲಕ ನಾನು ಕೇಳಿಕೊಳ್ತಾ ಇದ್ದೇನೆ. ಅಣ್ಣ ಪ್ರತಿಭಾ ಪುರಸ್ಕಾರ ಪಡೆದ ಎಲ್ಲ ವಿದ್ಯಾರ್ಥಿಗಳಿಗೂ ಅಭಿನಂದನೆಗಳು. ಇನ್ನು ಮುಂದಕ್ಕೆ ನಮ್ಮ ಮರಾಠಿ ಸಂಭ್ರಮ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಬಂದಿರುವ ಶ್ರೀಮತಿ ಶಾರದಾ ದಾಮೋದರ ನಾಯ್ಕ ಮಂಗಳೂರು, ಅಧ್ಯಕ್ಷರು ಮಹಿಳಾ ವೇದಿಕೆ ದಕ್ಷಿಣ ಕನ್ನಡ ಜಿಲ್ಲಾ ಮರಾಠಿ ಸಮಾಜ ಸೇವಾ ಸಂಘ ಮಂಗಳೂರು, ಇವರು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಬೇಕಾಗಿ ವಿನಂತಿ. ಹಲೋ, ಕೇಳಿಸ್ತಾ ಇದೆಯಾ? ಶ್ರೀ ಗುರುಭ್ಯೋ ನಮಃ. ವೇದಿಕೆಯಲ್ಲಿ ಆಸೀನರಾದಂಥ ಗಣ್ಯರಿಗೂ ಸಭೆಯಲ್ಲಿ ಆಗಮಿಸಿದಂಥ ಬಂಧು ಮಿತ್ರರಿಗೂ ನನ್ನ ಪ್ರಣಾಮಗಳು. ಇಲ್ಲಿ ನನ್ನನ್ನು ಆಹ್ವಾನಿಸಿದಂಥ ಸಂರಕ್ಷಣಾ ಸಮಿತಿಯವರಿಗೂ ಆದರಣೀಯ ಪ್ರಣಾಮಗಳು. ಹಾಗೂ ನನ್ನನ್ನು ಅತಿಥಿಯಾಗಿ ಇಲ್ಲಿಗೆ ಆಹ್ವಾನಿಸಿದಾಗ ಏನು ಹೇಳಬೇಕಂತ ಗೊತ್ತಾಗಲಿಲ್ಲ. ಹಾಗೆ ಇಂತಹ ಅವಕಾಶಕ್ಕೆ ನಾನು ಅರ್ಹಳು ಅಂತ ಒಂದು ಅನಿಸಿದ್ದು ಸುಳ್ಳಲ್ಲ. ಸಂರಕ್ಷಣಾ ಸಮಿತಿಯ ಬಗ್ಗೆ ಮಾತನಾಡಿದರೆ ತುಂಬ ಇದೆ ಹೇಳಲು, ಮುಗಿಯುವಂಥದ್ದಲ್ಲ. ಇವರು ಎಲ್ಲ ಜನೋಪಯೋಗಿ ಕಾರ್ಯಗಳನ್ನು ಮಾಡುತ್ತಾರೆ. ಹಾಗೆ ಅವರಲ್ಲಿ ಒಂದು ಕಷ್ಟ ಅಂತ ಹೇಳಿದರೆ ಸಾಕು, ರಾತ್ರಿಯಾಗಲಿ ಹಗಲಾಗಲಿ ಮುಂದೆ ಬಂದು ಹಳ್ಳಿಯ ಮೂಲೆಗೂ ಹೋಗಿ ಅವರು ಆ ಕಷ್ಟ ಮುಗಿಯುವ ತನಕ ಅವರು ಅದನ್ನು ಪರಿಹರಿಸಲು ಪ್ರಯತ್ನ ಮಾಡ್ತಾರೆ. ಇಂಥ ಕೆಲಸ ಎಲ್ಲರಿಂದ ಸಾಧ್ಯವಿಲ್ಲ. ಅದರಲ್ಲೂ ಅವರು ಕಷ್ಟ ಅಂತ ಹೇಳಿದರೆ ಸ್ಪಂದಿಸುವ ರೀತಿಯೇ ಬೇರೆ ರೀತಿಯಾಗಿರುತ್ತದೆ. ಅದೇ ರೀತಿ ಇಂದು ಆಯೋಜಿಸಿದ
ವಧುವರರ ವೇದಿಕೆ, ವ್ಯಕ್ತಿತ್ವ ವಿಕಸನ ಪ್ರೋಗ್ರಾಮ್ ಆಗಲಿ, ಪ್ರತಿಭಾ ಪುರಸ್ಕಾರವಾಗಲಿ, ಸಾಧಕರಿಗೆ ಸನ್ಮಾನವಾಗಲಿ ಎಲ್ಲರಿಗೂ ಬಹಳ ಉಪಯೋಗವಂತೂ ಪಡೆದುಕೊಳ್ಳುತ್ತಾರೆ. ಇದರ ಎಲ್ಲ ಉಪಯೋಗಗಳು ನಮ್ಮ ಬಂಧುಗಳು ಪಡೆದುಕೊಳ್ಳುತ್ತಾರೆ. ಎಷ್ಟೋ ಜನರಿಗೆ ಇದರಿಂದ ಪ್ರಯೋಜನಕಾರಿಯಾಗಿದೆ. ಅದೇ ರೀತಿ ನಮ್ಮ ಮರಾಠಿ ಸಮಾಜದವರು ತುಂಬ ಸಹೃದಯಿಗಳು ಹಾಗೂ ಇನ್ನೊಬ್ಬರಿಗೆ ಮೋಸ ಮಾಡುವರಲ್ಲ, ಬಹಳ ಮುಗ್ಧರು. ಇಂಥವರು ಏನೇ ಆದರೂ ಮೋಸ ಹೋದರೂ ಇರಲಿ, ಮಹಾಮಾಯಿ ನೋಡಿಕೊಳ್ತಾರೆ ಎಂದು ಸುಮ್ಮನಿರುತ್ತಾರೆ. ಆದರೆ ಇದು ಬೇರೆಯವರಿಗೆ ಬಹಳ ಸುಲಭವಾಗಿ ತೋರುತ್ತದೆ. ಮೋಸ ಹೋದವರು ಸಹ ಯಾರು ಏನೆನ್ನುತ್ತಾರೋ ಎಂದುಕೊಂಡು ಕಾನೂನು ಕ್ರಮ ಕೈಗೊಳ್ಳಲು ಕೂಡ ಹಿಂಜರಿಯುತ್ತಾರೆ. ಯಾಕೆಂದರೆ ಕಾನೂನು ಜ್ಞಾನ ತುಂಬ ಕಡಿಮೆ ಇರುತ್ತದೆ, ಸೋಷಿಯಲ್ ಅವೇರ್ನೆಸ್ ಕೂಡ ಕಡಿಮೆ ಇದೆ. ಅದರಲ್ಲೂ ಹೆಂಗಸರು ಮಕ್ಕಳು ಕಾನೂನು ಎಂದ ಕೂಡಲೇ ಲಾಯರ್ ಆಗಬೇಕಂದಿಲ್ಲ, ಆದರೆ ಅವಶ್ಯಕತೆ ಇರುವಷ್ಟಾದರೂ ಸಮಾಜದಲ್ಲಿ ಗೌರವದಿಂದ ಜೀವನ ನಡೆಸಲು, ಮೋಸ ಹೋಗದಂತೆ ಇರಲು ಹಾಗೂ ಎಷ್ಟು ಬೇಕೋ ಅಷ್ಟು ಕಾನೂನು ಜ್ಞಾನ ಬೇಕೇ ಬೇಕಾಗುತ್ತದೆ. ಅದೇ ರೀತಿ ವಿದ್ಯಾಭ್ಯಾಸಕ್ಕೆ ಮಹತ್ವ ಕೊಡಿ. ಅದೇ ರೀತಿ ವಿದ್ಯಾಭ್ಯಾಸ ಎಂದರೆ ಡಿಗ್ರಿಗಳು ಮಾತ್ರವಲ್ಲ, ಸಾಮಾನ್ಯ ಜ್ಞಾನ, ಕಾನೂನು ಜ್ಞಾನ ಹಾಗೂ ಹಣ ನಿರ್ವಹಿಸುವ ರೀತಿ ಇವುಗಳೆಲ್ಲವೂ ನಮ್ಮನ್ನು ನಾವು ರಕ್ಷಿಸಲು ಬಹಳ ಸಹಾಯ ಮಾಡುತ್ತವೆ. ನಿಮ್ಮನ್ನು ನೀವು ಎಷ್ಟು ರಕ್ಷಿಸಿಕೊಳ್ಳಲು ಸಾಧ್ಯವೋ ಅದೇ ನಿಮ್ಮನ್ನು ಇಂಡಿಪೆಂಡೆಂಟ್ ಆಗಿ ತೋರಿಸುವುದು. ಅದಲ್ಲದೆ ಹೆಣ್ಣು ಮಕ್ಕಳಿಗೆ ಸ್ವಲ್ಪ ವಿದ್ಯಾಭ್ಯಾಸದ ಅವಕಾಶವನ್ನು ಮಾಡಿಕೊಡಿ. ಎಲ್ಲರೂ ಹೆಣ್ಣೊಂದು ಕಲಿತರೆ ಎಲ್ಲರೂ ವಿದ್ಯಾವಂತರಾಗುತ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ಹೇಳೋದು, ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತ. ಅವಳಿಗೆ ಸ್ಥಾನ ಮಾನ ಗೌರವ ಅದೇ ರೀತಿ ಎಲ್ಲವನ್ನು ವಿದ್ಯೆಯ ಮುಖಾಂತರವೇ ಸಿಗುವುದು. ಅದಕ್ಕೆ ಮಹತ್ವ ಕೊಡಬೇಕು. ಅದರಂತೆ ಹಣ ನಿರ್ವಹಿಸುವ ರೀತಿಯನ್ನು ಮಕ್ಕಳಿಗೆ ಕಲಿಸಿ. ಉಳಿತಾಯದ ಬಗ್ಗೆ ಸ್ವಲ್ಪ ಹೇಳಿಕೊಡಿ. ಅವರಿಗೆ ಹೆತ್ತವರು ದಾರಿ ತೋರಿಸಿದರೆ ಸಾಕು, ನಡೆಯುವುದು ಹೇಗೆ ಎಂದು ಅವರೇ ಕಲಿತುಕೊಳ್ಳುತ್ತಾರೆ. ಆಗಲೇ ಅವರಿಗೆ ಮುಂದೆ ನಡೆಯುವುದು ಗೊತ್ತಾಗುತ್ತದೆ. ಇಲ್ಲದಿದ್ದರೆ ಸಮಸ್ಯೆ ಬಂದಾಗ ಏನು ಮಾಡಬೇಕು ಅಂತ ಗೊತ್ತೇ ಆಗುವುದಿಲ್ಲ. ಸ್ವತಃ ಸಮಸ್ಯೆಗಳಿಂದ ಹೊರಬರಲು ಯೋಚನೆ ಮಾಡಲು ಕಲಿತರೆ, ಆಮೇಲೆ ಸಣ್ಣ ಸಣ್ಣ ತಪ್ಪುಗಳನ್ನು ಮಾಡಿದಾಗ ಹೆದರದೆ ಧೈರ್ಯ ತುಂಬಿದರೆ ಆಗ ದೊಡ್ಡ ದೊಡ್ಡ ತಪ್ಪುಗಳಾಗದಂತೆ ಮುಂದೆ ಹೋಗಲು ಕಲಿಯುತ್ತಾರೆ, ಅವರೇ ಕಲಿತುಕೊಳ್ಳುತ್ತಾರೆ. ಸಣ್ಣ ತಪ್ಪುಗಳಿಂದ ಪಾಠ ಕಲಿಯುತ್ತಾರೆ. ಆಗ ಮೋಸ ಹೋಗುವುದಿಲ್ಲ. ನಾವು ಮೋಸ ಹೋಗುವವರಿದ್ದರೆ ಮೋಸ ಮಾಡುವವರು ಇದ್ದೇ ಇರುತ್ತಾರೆ. ನಮ್ಮ ಜನರು ಎಷ್ಟು ಮುಗ್ಧರೆಂದರೆ ಅವರಿಗೆ ಯಾವುದು ಸರಿ ಯಾವುದು ತಪ್ಪೆಂದು ಗೊತ್ತಾಗುವುದಿಲ್ಲ, ಅಷ್ಟು ಮುಗ್ಧರಿರುತ್ತಾರೆ. ಅದೇ ರೀತಿ ಮಾತನಾಡಿದರೆ ಎಷ್ಟು ಮುಗಿಯುವುದೇ ಇಲ್ಲ. ಸ್ವಲ್ಪ ಸಮಯವೂ ಸ್ವಲ್ಪವಿದೆ. ಇಂತಹ ಜನರ ಸಮಸ್ಯೆಗಳನ್ನು ಪರಿಹರಿಸಲು ಇವರಿಗೆ ಸಂರಕ್ಷಣಾ ಸಮಿತಿಯವರಿಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಆ ಮಹಾಮಾಯಿ ದೇವಿ ಕೊಡಲಿ ಎಂದು ಪ್ರಾರ್ಥಿಸುತ್ತಾ, ಹಾಗೆ ನನಗೆ ಸಭೆಯಲ್ಲಿ ಮಾತನಾಡಲು ಅವಕಾಶ ಮಾಡಿಕೊಂಡ ಸಮಿತಿಯವರಿಗೆ ಧನ್ಯವಾದಗಳನ್ನು ಹೇಳುತ್ತಾ ನನ್ನ ಒಂದೆರಡು ಮಾತುಗಳನ್ನು ಅಲ್ಪ ಸಮಯದಲ್ಲಿ ಮುಗಿಸುತ್ತಾ ಇದ್ದೇನೆ. ಜೈ ಮಹಾಮಾಯಿ. ಧನ್ಯವಾದಗಳು ಮ್ಯಾಮ್. ಮುಂದಕ್ಕೆ ರಕ್ತದಾನಿಗಳಿಗೆ ಅಭಿನಂದನೆ. ಜಯಪ್ರಕಾಶ್ ಅಮ್ಮೈ, ಚನಿಯಪ್ಪ ನಾಯ್ಕ, ರಾಮಚಂದ್ರ ಪೆರ್ಲಾ, ಹರೀಶ್ ನಾಯ್ಕ ದರೆಕೋಳಾಡಿ ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಹಾಗೆಯೇ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದ ಶ್ರೀಮತಿ ಶಾರದಾ ದಾಮೋದರ ನಾಯ್ಕ ಮಂಗಳೂರು ಇವರಿಗೆ ನಮ್ಮ ಸಂಘದ ಅಧ್ಯಕ್ಷರು ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ವಿನಂತಿಸುತ್ತಿದ್ದೇನೆ. ಮುಂದಕ್ಕೆ ಅಧ್ಯಕ್ಷರ ಮಾತು. ಹಲೋ, ಮಹೋತ್ತಬರ ಮಾಲಿಂಗೇಶ್ವರನ ಪಾದಾರವಿಂದಕ್ಕೆ ವಂದಿಸುತ್ತಾ, ಮಹಾಮಾಯಿ ಭೈರವ ಸ್ವಾಮಿಯನ್ನು ನೆನೆಸಿಕೊಳ್ತಾ, ಈ ಸಭಾ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾದಂಥ ಹಾಗೂ ನಮಗೆ ಶುಭ ಸಂಪನೆ ಕೊಟ್ಟು ಈಗ ತಾನೇ ತೆರಳಿದಂಥ
ಈ ಭಾಗದ ಈ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾದ ಅಶೋಕ್ ಕುಮಾರ್ ರೈ ಅವರೇ ಹಾಗೂ ನಮ್ಮ ಬಿ ಜಿ ನಾಯ್ಕರವರೇ, ರಾಮಚಂದ್ರ ಕೆಂಬರೆ ಸರ್ ಅವರೇ, ನಮ್ಮ ಕೆನರಾ ಬ್ಯಾಂಕಿನ ಜನರಲ್ ಮ್ಯಾನೇಜರ್ ಆದಂಥ ರಾಮ್ ನಾಯ್ಕ್ ಸರ್ ಅವರೇ, ಪ್ರವೀಣ್ ಮುಗ್ಲಿ ಅವರೇ, ನಮ್ಮ ಹಿಂದೂ ಮುಖಂಡರಾದ ಅರುಣ್ ಕುಮಾರ್ ಪುತ್ತಿಲ್ರವರೇ, ಶಾರದಾ ದಾಮೋದರ್ ನಾಯ್ಕರವರೇ ಹಾಗೂ ಸದಾಶಿವ ನಾಯ್ಕರವರೇ, ನಮ್ಮ ಕಾರ್ಯದರ್ಶಿಗಳಾದ ವಿಮಲಾ ಮಾಲಿಂಗ ನಾಯ್ಕರೇ ಹಾಗೂ ಸೈಸಪ್ಪ ನಾಯ್ಕರೇ, ಎಲ್ಲ ನನ್ನ ಸಮಾಜ ಬಾಂಧವರೇ ಹಾಗೂ ಮಾಧ್ಯಮ ಮಿತ್ರರೇ, ಇವತ್ತು ಬಹಳ ದೊಡ್ಡ ಕಾರ್ಯಕ್ರಮ ಮರಾಠಿ ಸಂರಕ್ಷಣಾ ಸಮಿತಿಯ ಮುಖಾಂತರ ಸಂಪನ್ನಗೊಂಡಿದೆ. ಮರಾಠಿ ಸಂಭ್ರಮ 2025 ಈ ಒಂದು ಕಾರ್ಯಕ್ರಮ 2019 ಸ್ಥಾಪನೆಯಾದಂಥ ಈ ಸಂಘಟನೆ ಒಂದು ಉತ್ತಮ ಧ್ಯೇಯ ಉದ್ದೇಶದೊಂದಿಗೆ ಸ್ಥಾಪನೆಗೊಂಡಂಥ ಈ ಸಂಘ ಸಮಾಜದ ತೀರ ಕಟ್ಟಕಡೆಯ ಕುಟುಂಬಗಳನ್ನು ಮುಖ್ಯವಾಹಿನಿಗೆ ತರುವಂಥ ಉದ್ದೇಶದಿಂದ ಸಮಾನ ಮನಸ್ಕರು ಸೇರಿ ಕಟ್ಟಿದಂಥ ಒಂದು ಸಂಸ್ಥೆ ಜಿಲ್ಲಾ ಮಟ್ಟದಲ್ಲಿ ಇದು ಈಗ ಕಾರ್ಯಾಚರಿಸುತ್ತಿದೆ. ಇದರ ಉದ್ದೇಶ ಸಭೆ ಸಮಾರಂಭಗಳಿಗೆ ಮಾತ್ರ ಸೀಮಿತವಾಗದೆ ಇವತ್ತು ಏನು ನಾವು ಸಮಾಜದಲ್ಲಿ ಸಮಸ್ಯೆಗಳನ್ನು ಎದುರಿಸ್ತಿದ್ದೇವೆ, ಪರಿಶಿಷ್ಟ ಪಂಗಡ ಮರಾಠಿ ಸಮುದಾಯ ಯಾಕೆ ಇವತ್ತು ಸಮಸ್ಯೆಗಳನ್ನು ಎದುರಿಸ್ತಿದೆ ಅಂದರೆ, ನಾವು ಸುಮಾರು 800 ವರ್ಷಗಳ ಹಿಂದೆ ಮಹಾರಾಷ್ಟ್ರ ಭಾಗದಿಂದ ಇಲ್ಲಿಗೆ ಮೈಗ್ರೇಟ್ ಆದಾಗ ನಮಗೆ ಗೊತ್ತು ಗುರಿ ಇರಲಿಲ್ಲ, ನಮಗೆ ತಿಳುವಳಿಕೆ ಇರಲಿಲ್ಲ. ನಮ್ಮ ಪೂರ್ವಜರಿಗೆ ಅಲ್ಲಿ ಏನು ಶಿವಾಜಿ ಅವನತಿಯ ನಂತರ ಆ ಕಾಲಘಟ್ಟದಲ್ಲಿ ನಾವೇನು ಮುಘಲರ ಮುಸ್ಲಿಮರ ದಬ್ಬಾಳಿಕೆಗೆ ಒಳಪಟ್ಟು ನಾವು ಈ ಕಡೆ ನಮ್ಮ ದಕ್ಷಿಣ ಭಾಗಕ್ಕೆ ಬಂದಾಗ ನಮಗೆ ಆಶ್ರಯದಂಥ ಕೆಲವು ಜಮೀನ್ದಾರರು ನಮ್ಮನ್ನು ಜೀತದಾಳುಗಳಾಗಿ ನಮ್ಮ ಸೇವೆಯನ್ನು ಪಡ್ಕೊಂಡಿದ್ದಾರೆ. ಆದರೆ ನಾವು ಇವತ್ತು ಯಾಕೆ ಇನ್ನೂ ಕೂಡ 70% ಜನಸಂಖ್ಯೆ 30% ಜನಸಂಖ್ಯೆ ಈಗ ಶಿಕ್ಷಣದಿಂದ ಸ್ವಲ್ಪ ಉನ್ನತ ಮಟ್ಟಕ್ಕೆ ಏರಿದ್ದಾರೆ. 70% ಈಗಲೂ ಕೂಡ ತೀರಾ ಬಡತನದಲ್ಲಿ ಇದ್ದರೆ ಇದು ನಾನು ಜ್ವಲಂತ ನಿದರ್ಶನ ನಾನು ನೋಡಿದ್ದೇನೆ. ಯಾಕೆಂದರೆ ನಾನು ಎಲ್ಲ ತಾಲೂಕಿನ ಎಲ್ಲ ಭಾಗಗಳಿಗೆ ಭೇಟಿ ಕೊಟ್ಟು ಅವರ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡಿದವ. ಆದರೆ ನಮ್ಮಲ್ಲಿ ಏನು ಕೊರತೆ ಇದೆ ಅಂದರೆ, ನಮ್ಮಲ್ಲಿ ನಾಯಕತ್ವ ಕೊರತೆ ಇದೆ, ನಮ್ಮಲ್ಲಿ ಶಿಕ್ಷಣದ ಕೊರತೆ ಇದೆ, ನಮ್ಮಲ್ಲಿ ಆರೋಗ್ಯದ ಕೊರತೆ ಇದೆ, ನಮ್ಮಲ್ಲಿ ಹಣಕಾಸಿನ ಕೊರತೆ ಕೂಡ ಇದೆ. ಯಾಕೆಂದರೆ ನಾವು ಇನ್ನೂ ಕೂಡ ನಮ್ಮ ಜೀವನ ಮಟ್ಟ ಸುಧಾರಿಸಿಲ್ಲ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಮರಾಠಿ ಸಂರಕ್ಷಣಾ ಸಮಿತಿ ಈ ನಿಟ್ಟಿನಲ್ಲಿ ಒಂದು ಅಧ್ಯಯನ ನಡೆಸಿ ನಾವು ಏನು ಮಾಡ್ಬೋದು ಅಂತ ಯೋಚಿಸುತ್ತಾ ಆ ಒಂದು ಯೋಜನೆ ಹಾಕಿದಾಗ ನಮಗೆ ನಮ್ಮ ಸಮುದಾಯಕ್ಕೆ ಬೇಕಾದಂಥ ಮೂಲಭೂತ ಸೌಕರ್ಯಗಳು, ಮಾರ್ಗದ ಸಮಸ್ಯೆ ಆಗಲಿ, ನೀರಾವರಿಯ ಸಮಸ್ಯೆ ಆಗಲಿ, ಇದು ತುಂಬ ಜ್ವಲಂತ ಸಾಕ್ಷಿಗಳು ನಮ್ಮ ಎದುರು ಬಂತು. ನಾವು ಮೊದಲಿಗೆ ತೆಗೆದುಕೊಂಡದ್ದು ನಾವು ಒಂದು ಒಳ್ಳೆಯ ರಸ್ತೆ ನಿರ್ಮಿಸಿಕೊಡಬೇಕು ನಮ್ಮವರಿಗೆ. ಯಾಕೆಂದರೆ ನಮ್ಮವರು ಏನು ಗುಡ್ಡಗಾಡು ಜನಾಂಗ ಅಂತ ಹೇಳ್ತೇವೆ, ಅದಕ್ಕೆ ಸರಿಯಾಗಿ ಅವರು ನಾವು ಬದುಕ್ತಾ ಇದ್ದೇವೆ, ಗುಡ್ಡಗಾಡಲ್ಲಿಯೇ ನಾವು ಬದುಕುವುದು. ಅಂಥ ಬಹು ದುರ್ಲಭ ಪ್ರದೇಶದಿಂದ ನಡ್ಕೊಂಡು ಬರುವಂಥ ಪರಿಸ್ಥಿತಿ ಇರುವ ಕೆಲವು ಕುಟುಂಬಗಳಿಗೆ ನಾವು ರಸ್ತೆಯನ್ನು ಕೂಡ ನಿರ್ಮಿಸಿಕೊಟ್ಟಿದ್ದೇವೆ. ಅದು ಮಾತ್ರವಲ್ಲದೆ ನಮಗೆ ದಿನವಹಿ ತುಂಬ ಸಮಸ್ಯೆಗಳು ಫೋನ್ ಮುಖಾಂತರ ಬರ್ತದೆ. ನಾವು ಕೂಡಲೇ ಅದಕ್ಕೆ ಸ್ಪಂದಿಸಿ ಕೆಲವೊಂದು ಸಮಸ್ಯೆಗಳಿಗೆ ಅತಿ ಶೀಘ್ರವಾಗಿ ನ್ಯಾಯವನ್ನು ಕೊಟ್ಟಂಥ ಸಂಘಟನೆ ಹೊಂದಿದ್ದರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಮರಾಠಿ ಸಂರಕ್ಷಣಾ ಸಮಿತಿ ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಡ್ತಿದ್ದೇನೆ. ಯಾಕೆಂದರೆ ಇವತ್ತು ಏನು ಸಮಸ್ಯೆಗಳು ಬರುತ್ತದೆ, ಆ ಸಮಸ್ಯೆಗಳ ಜೊತೆಗೆ ನಾವು ಹಗಲು ರಾತ್ರಿ ಅದರ ಹಿಂದೆ ಹೋದಾಗ ನಮಗೆ ಕೂಡ ಕೆಲವೊಂದು ಭಾಗದಿಂದ ನಮಗೂ ಕೂಡ ವಿರೋಧಗಳು ಬರ್ತವೆ.
ಅವರು ಅಗ್ರೆಸಿವ್ ಆಗಿ ಹೋಗ್ತಾರೆ, ಅವರು ರೌಡಿಸಮ್ ಮಾಡ್ತಾರೆ. ಇಲ್ಲಿ ಯಾರು ಈ ಸಂಘಟನೆಯಲ್ಲಿ ಯಾರೂ ರೌಡಿಸಮ್ ಮಾಡ್ತಾ ಇಲ್ಲ. ಇಲ್ಲಿ ಏನಿದ್ರು ನಮ್ಮದು ನ್ಯಾಯಯುತ ಹೋರಾಟ, ನಾವು ನ್ಯಾಯಯುತವಾಗಿ ಹೋರಾಟ ನಡೆಸಿದ್ದೇವೆ. ಉದಾಹರಣೆಗೆ ನಾವು ಇರ್ದೆ ಕುಂಜಿಮೂಲೆಯಲ್ಲಿ 1 ಕಿಲೋಮೀಟರ್ ರಸ್ತೆ ಮಾಡಿದ್ದೇವೆ. ಅದು ರಸ್ತೆ ಮಾಡಿದ್ದೇನೆಂದರೆ ಒಬ್ಬರು ಜಮೀನ್ದಾರರ ಅವರು ತನ್ನ ಜಾಗ ಅಲ್ಲದೆ ಸರ್ಕಾರಿ ಜಾಗ ಒತ್ತುವರಿ ಮಾಡಿ ರಬ್ಬರ್ ತೋಟ ಮಾಡಿದರು. ನಮ್ಮ ಆ ಕಡೆ 1 ಕಿಲೋಮೀಟರ್ ಆ ಕಡೆ ಒಂದು 10-20 ಮರಾಠಿಗರ ಮನೆ ಇತ್ತು. ಆ ಮನೆಗೆ ಹೋಗಲಿಕ್ಕೆ ರಸ್ತೆ ಇರಲಿಲ್ಲ. ಅದನ್ನು ಮನಗಂಡು ನಾನು ತೀವ್ರತರದ ಹೋರಾಟ ನಡೆಸಿದ್ದೇನೆ. ಪುತ್ತೂರು ಎ ಸಿ ಅವರನ್ನು ಕೂಡ ಎದುರು ಹಾಕ್ಕೊಂಡು ಆ ರಸ್ತೆಯನ್ನು ಮಾಡಿದ್ದೇನೆ. ಅದು ಅನಿವಾರ್ಯವಾಗಿತ್ತು, ಆ ಅಗ್ರೆಸಿವ್ನೆಸ್ ನನಗೆ ಅನಿವಾರ್ಯವಾಗಿತ್ತು. ಅದು ಆಯಿತು. ಆಮೇಲೆ ನನಗೆ ಎ ಸಿ ಅವರು ಹೇಳಿದರು, ನೀವು ಒಳ್ಳೆ ಕೆಲಸ ಮಾಡಿದ್ದೀರಿ, ಯಾಕೆಂದರೆ ಇದು 100 ವರ್ಷ ಆದರೂ ಅದು ಆಗ್ತಾ ಇರಲಿಲ್ಲ ಅಂತ. ಇಂಥ ಹಲವಾರು ನಮ್ಮ ಸಂಚಾಲಕರ ತರವೋಡು ಮನೆಗೆ 38 ಮನೆಗೆ ರಸ್ತೆ ಇರಲಿಲ್ಲ. ಅವರು ಎಲ್ಲ ಇಲಾಖೆಗಳ ಕದ ತಟ್ಟಿದ್ದಾರೆ. ಆದರೆ ನಾನು ಅದೇ ತರವಾಡು ಕುಟುಂಬಕ್ಕೆ ಆ ಹಿರಿಯ ಅಲ್ಲಿ ಯಾರು ಎಲ್ಲ ಹಿರಿಯರಿದ್ದರು ಅವರ ಮನವೊಲಿಸಿ ಕೇವಲ 1 ವಾರದಲ್ಲಿ ರಸ್ತೆ ನಿರ್ಮಿಸಿಕೊಟ್ಟಿದ್ದೇನೆ. ಆ 36 ಮನೆಗೆ ಇವತ್ತು ರಸ್ತೆ ಇದೆ. ಅವರ ತರವಾಡು ಮನೆ ಕೂಡ ಅಲ್ಲಿ ಇದೆ. ಇಂಥ 100 ಉದಾಹರಣೆಗಳು ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಮರಾಠಿ ಸಂರಕ್ಷಣಾ ಸಮಿತಿಯಿಂದ ನಡೆದಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಡ್ತಿದ್ದೇನೆ. ಅದು ಮಾತ್ರವಲ್ಲದೆ ಮೊನ್ನೆ ತಾನೇ ಎಸ್ ಕಾಲೇಜಿನ ಸುಬ್ಬಣ್ಣ ನಾಯ್ಕರಿಗೆ ಪಾಪ ಅವರು ರಿಟೈರ್ಡ್ ಆಗಿದ್ದಾರೆ. 1 ವರ್ಷ ಅವರ ಪೆನ್ಷನನ್ನು ಹಿಡಿದಿಟ್ಟುಕೊಂಡು ಆ ಆಡಳಿತ ಮಂಡಳಿ ಆಟ ಆಡ್ತಾಯಿದ್ದು. ಅವರು ಕಾಲೇಜಿಗೆ ಹೋಗೋದು, ಶಿಕ್ಷಣ ಇಲಾಖೆ ಹೋಗೋದು, ಕಾಲೇಜಿಗೆ ಹೋಗೋದು, ಶಿಕ್ಷಣ ಇಲಾಖೆ, ಯಾವುದೇ ಇವರಿಗೆ ನ್ಯಾಯ ಸಿಕ್ಕಿರಲಿಲ್ಲ. ಲಾಸ್ಟ್ ದಿಕ್ಕು ತೋಚದೆ ನಮಗೆ ಒಂದು ಮನವಿ ಕೊಡ್ತಾರೆ. ಕೇವಲ 1 ವಾರದಲ್ಲಿ ಸುಬ್ಬಣ್ಣ ನಾಯ್ಕರಿಗೆ ಪೆನ್ಷನ್ ಬರುವ ಹಾಗೆ ಮಾಡಿದ್ದೀನಿ ನಾನು. ಶಿಕ್ಷಣ ಇಲಾಖೆಯ ಜಾಯಿಂಟ್ ಕಮಿಷನರ್ ಅವರ ಹತ್ರ ಮಾತಾಡಿ ಕೂಡಲೇ ಅವರ ಪರಿಸ್ಥಿತಿಯನ್ನು ಅವರಿಗೆ ಅರ್ಥ ಮಾಡಿಸಿ ಎಲ್ಲ ಅವರ ಪೇಪರ್ ಎಲ್ಲ ರೆಡಿ ಮಾಡಿ 1 ವಾರದಲ್ಲಿ ಅವರಿಗೆ ಆ ಒಂದು ಪೆನ್ಷನನ್ನು ಬರುವಾಗ ಇನ್ನು ಒಂದು ತಿಂಗಳೊಳಗೆ ಅವರಿಗೆ ಪೆನ್ಷನ್ ಬರುತ್ತೆ. ಇಂಥ 100 ಕಥೆಗಳಿದೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಮರಾಠಿ ಸಂರಕ್ಷಣಾ ಸಮಿತಿಗೆ. ನಾನೀಗ ಆಲ್ಮೋಸ್ಟ್ ಇಲ್ಲಿ ಮ್ಯಾಕ್ಸಿಮಮ್ ನಾನು ಚೇರಿಗೆ ಮಾತಾಡಿದಾಗೆ ಆಗ್ತದೆ, ಜಾಸ್ತಿ ಮಾತಾಡಿದೆ. ಇಲ್ಲಿ ನಾನು ಇನ್ನೂ 3/4 ಗಂಟೆ ಮಾತಾಡುವಷ್ಟು ನನ್ನ ಹತ್ರ ವಿಷಯಗಳಿತ್ತು. ಆದರೆ ನಾನು ಯಾರಿಗೆ ಮಾತಾಡಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ಆದರೂ ಬಂಧುಗಳೇ, ನಾನು ಹೇಳಿದ ಹಾಗೆ ಈ ಒಂದು ಸಂಘಟನೆ ಇದು ನಿಂತ ನೀರಲ್ಲ, ಇದು ಹರಿಯುವ ನೀರು. ಇಲ್ಲಿ ಯಾರು ಅಧ್ಯಕ್ಷ ಆಗಲಿ, ಸಂಚಾಲಕರಾಗಿ, ಪದಾಧಿಕಾರಿಯಾಗಿ ಯಾರೂ ಮುಖ್ಯ ಅಲ್ಲ. ಇಲ್ಲಿ ಕಾರ್ಯ ಮುಖ್ಯ, ಇಲ್ಲಿ ಸೇವೆ ಮುಖ್ಯ. ಇಲ್ಲಿ ಯಾರು ನಮ್ಮ ಚೇರಿಗೆ ನಾವು ಎಷ್ಟು ಗೌರವ ಕೊಡ್ತೇವೆ ಅಷ್ಟೇ ನಾವು ಸಮುದಾಯಕ್ಕೆ ಕೂಡ ಗೌರವ ಕೊಡ್ತೇವೆ. ನಮಗೆ ಆವಾಗ ಹೇಳಿದರು ಶಿಕ್ಷಣ ಮಾತ್ರ ನಮ್ಮನ್ನು ಮುಂದಕ್ಕೆ ತರ್ತದೆ ಅಂತ. ಹೌದು ಬಂಧುಗಳೇ, ಶಿಕ್ಷಣವೇ ನಮ್ಮ ಮೂಲ ಶಕ್ತಿ. ಶಿಕ್ಷಣ ಇದ್ದರೆ ಮಾತ್ರ ನಾವು ಮುಂದುವರಿಬೋದು. ಅದರ ಜೊತೆಗೆ ನಮಗೆ ಸರಕಾರದಿಂದ ಸಿಗುವಂತಹ ಸೌಲಭ್ಯಗಳು, ಎಷ್ಟೋ ಸೌಲಭ್ಯಗಳಿದೆ, ಅದರ ಮಾಹಿತಿ ಹೆಚ್ಚಿನವರಿಗೆ ಗೊತ್ತಿಲ್ಲ. ಯಾಕೆಂದರೆ ನಾವು ಯಾವುದಕ್ಕೂ ನಾವು ಮುಂದಡಿ ಹೋಗ್ತಾ ಇಲ್ಲ. 1 ಅಡಿ ನಾವು ಮುಂದೆ ಹೋದರೆ ಸರಕಾರ ಕೂಡ ನಾವು 2 ಅಡಿ ಮುಂದೆ ಬಂದು ನಮಗೆ ಆ ಒಂದು ಏನೆಲ್ಲ ಸೇವೆಗಳಿದೆ ಅದನ್ನು ಹೇಳ್ತದೆ. ಆದರೆ ನಾವು ಅದನ್ನು ಪಡ್ಕೊಳ್ಳಿಕ್ಕೆ ನಾವು ವಿಫಲರಾಗಿದ್ದೇವೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಯಾಕೆಂದರೆ ತುಂಬ ನಿಗಮದಿಂದ ಬರುವಂಥ ಅನುದಾನಗಳು ಮರಳಿ ಸರಕಾರಕ್ಕೆ ಹೋಗುವಂತಹ ಪರಿಸ್ಥಿತಿ ಬಂದೊದಗಿದೆ. ನಮ್ಮ ಇಚ್ಛಾಶಕ್ತಿಯ ಕೊರತೆಯೋ ಅಥವಾ ಅಧಿಕಾರಿಗಳ ಕೊರತೆಯೋ ಗೊತ್ತಿಲ್ಲ. ನಾವು ದಯವಿಟ್ಟು ಎಲ್ಲ ಸರಕಾರಿ ಸವಲತ್ತುಗಳನ್ನು ನಾವು ಪಡ್ಕೊಳ್ಳುವ ಹಾಗೆ ಎಲ್ಲ ನಾವು ಮಾತ್ರ ಅಲ್ಲ, ಎಲ್ಲ ಸಂಘ ಸಂಸ್ಥೆಗಳು ಕೈ ಜೋಡಿಸಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಿದ್ದೇನೆ. ಎರಡನೇದಾಗಿ ನಮಗೆ ಒಂದು PTCL ಆ್ಯಕ್ಟ್ ಅಂತ ನಿಮಗೆ ಗೊತ್ತಿರಬಹುದು. ನಮ್ಮಲ್ಲಿ
ತುಂಬ ಜನ ವಿದ್ಯಾವಂತ ನಿರುದ್ಯೋಗಿ ಯುವಕರಿದ್ದಾರೆ. ಇವಾಗಿನ ಕಾಲಘಟ್ಟದಲ್ಲಿ ಎಲ್ಲರೂ ಸರಕಾರಿ ಕೆಲಸ ಅಥವಾ ಖಾಸಗಿ ಕೆಲಸಕ್ಕೆ ಎಲ್ಲರೂ ಸೇರಿಕೊಳ್ಳುವ ಹಾಗೆ ಬಹಳ ಕಷ್ಟದ ಸಮಯ ಇದು. ಆದರೆ ಒಂದು ಸ್ವಉದ್ಯೋಗ ಮಾಡಬೇಕಾದ್ರೆ ನಮಗೆ ಒಂದು ಸ್ವಂತ ಜಾಗ ಬೇಕು. ಸ್ವಂತ ಜಾಗ ಅಂದರೆ ನಮಗೆ ನಾವು ಕ್ರಯ ತಗೊಂಡದ್ದು ಅಥವಾ ಡಿಕ್ಲರೇಷನ್ ಭೂಮಿ ಇದ್ದರೆ ಆಗುತ್ತೆ. ನಮಗೆ ಸರ್ಕಾರದಿಂದ ಏನು ಗ್ರ್ಯಾಂಟ್ ಆಗಿರ್ತದೆ, ಸರ್ಕಾರದಿಂದ ಮಂಜೂರಾದ ಸ್ಥಳಗಳು ಪರಭಾರೆ ನಿಷೇಧ ಕಾಯ್ದೆ ಅಡಿಯಲ್ಲಿ ಇರುವ ಕಾರಣ ನಮಗೆ ವಾಣಿಜ್ಯ ಪರಿವರ್ತನೆಗೆ ಅವಕಾಶ ಇಲ್ಲದ ಕಾರಣ ನಮಗೆ ಏನು ಸರ್ಕಾರದಿಂದ ಸಾಲಗಳು ಸಿಗುತ್ತದೆ. ಈಗ ನಿಮಗೆ ಗೊತ್ತಿರ್ಬೋದು, ಕರ್ನಾಟಕ ಹಣಕಾಸು ಸಂಸ್ಥೆ ಅಂತ KSFC, ಅಲ್ಲಿ ನಮ್ಮ SSTಗಳಿಗೆ 10 ಕೋಟಿವರೆಗೆ ಉದ್ಯಮ ನಡೆಸಲು ವ್ಯವಸ್ಥೆ ಇದೆ. ಕೇವಲ 4% ಅಲ್ಲಿ, ಅದರಲ್ಲಿ 2 ಕೋಟಿ ರೂಪಾಯಿ ಸಬ್ಸಿಡಿ ಇದೆ. ಬಟ್ ಅವರು ಕೇಳೋದೇನೆಂದರೆ ನಿಮ್ಮಲ್ಲಿ ಸ್ವಂತ ಜಾಗ ಇದೆಯಾ ಅಂತ. ನಮ್ಮ ಹತ್ರ ಸ್ವಂತ ಜಾಗ ಉಂಟು ಅಂತ ಹೇಳ್ತೇವೆ, ಆದರೆ ಅದು PTCL ಆ್ಯಕ್ಟಿಗೆ ಒಳಪಟ್ಟಿದೆ, ಅದು ಆದರೆ ಆಗುವುದಿಲ್ಲ ಹೇಳ್ತಾರೆ. ಬಟ್ ಅದನ್ನು ಸರ್ಕಾರ ಲೆವೆಲಲ್ಲಿ ಅದನ್ನು ಕನ್ವರ್ಷನ್ ಮಾಡಿ ಅದನ್ನು ಪರಿವರ್ತನೆ, ವಾಣಿಜ್ಯ ಪರಿವರ್ತನೆ ಮಾಡಿದರೆ ಆ 10 ಕೋಟಿಯನ್ನು ಪಡ್ಕೊಂಡು ನಮ್ಮ ಯುವ ಉದ್ಯಮಿಗಳಾಗಲಿಕ್ಕೆ ಸಾಧ್ಯ ಇದೆ. ಇದನ್ನು ನಾವು ಸರ್ಕಾರಕ್ಕೆ ತಿಳಿಸಬೇಕಾದ್ದು ನಮ್ಮಂಥ ಸಂಘಟನೆಗಳ ಕರ್ತವ್ಯ ಅಂತ ಹೇಳ್ತೇನೆ. ಯಾಕೆಂದರೆ ಎಷ್ಟೋ ನಮ್ಮಲ್ಲಿ ಉದ್ಯಮಿಗಳ ಸಂಖ್ಯೆ ಕೇವಲ 1% ಅಂತ ಹೇಳಲಿಕ್ಕೆ ನಮಗೆ ನಾಚಿಕೆ ಆಗಬೇಕು. ಒಂದು ಕಾರಣ ಇದು, ನಮಗೆ ಜಾಗದ ಅನಾನುಕೂಲತೆ ಇದೆ. ಇನ್ನೊಂದು ನಮ್ಮ ಬ್ಯಾಕ್ಗ್ರೌಂಡ್ ಗಟ್ಟಿಲ್ಲ ಅಂತ ಹೇಳ್ತೇವೆ, ನಮ್ಮ ಬ್ಯಾಕ್ಗ್ರೌಂಡ್ ಗಟ್ಟಿ. ಆದರೆ ಮುಖ್ಯ ಕಾರಣ ನಮಗೆ ಜಾಗದವೇ ಸಮಸ್ಯೆ. ನಮ್ಮದು ನೀವು ನಂಬಲಿಕ್ಕಿಲ್ಲ, ಕಲ್ಲಡ್ಕದಂಥ ಪೇಟೆಯಲ್ಲಿ SSTಗಳ ಜಾಗ ಇದೆ, ಪುತ್ತೂರಲ್ಲಿದೆ, ನಗರ ಪ್ರದೇಶದಲ್ಲಿ ನಮ್ಮ ನೆಹರು ನಗರದಲ್ಲಿ ಒಬ್ಬರು STಗಳ ಕಮರ್ಷಿಯಲ್ ಆಗಿರುವಂಥ ಪ್ಲೇಸ್. ಅವರಿಗೆ ಇವತ್ತು ಕೂಡ ಅದನ್ನು ವಾಣಿಜ್ಯ ಯಾವುದೇ ಒಂದು ಕಟ್ಟಡ ನಿರ್ಮಿಸಲಿಕ್ಕೆ ಅವರಿಗೆ ಆಗ್ತಾಯಿಲ್ಲ. ನಮಗೆ PTCL ಆ್ಯಕ್ಟ್ ತಂದದ್ದು ಒಳ್ಳೆಯದೇ, ಆದರೆ ನಮಗೆ ಅಷ್ಟೇ ಒಂದು 10-20% ನಮಗೆ ವಾಣಿಜ್ಯ ಪರಿವರ್ತನೆಗೆ ಅದನ್ನು ಅನುಕೂಲ ಮಾಡಿಕೊಟ್ರೆ ಸರ್ಕಾರಕ್ಕೆ ನಾನು ಈ ಮೂಲಕ ಈ ಒಂದು ಮರಾಠಿ ಸಂಭ್ರಮದ ಕಾರ್ಯಕ್ರಮ ಮೂಲಕ ಒಂದು ಸಂದೇಶವನ್ನು ಕೊಡ್ತಿದ್ದೇನೆ. ಸರ್ಕಾರದ ಈ ಭಾಗದ ಈ ವಿಧಾನಸಭಾ ಕ್ಷೇತ್ರದ MLA ಅವರಿಗೂ ಕೂಡ ನಾನು ಈ ಒಂದು ಗಮನವನ್ನು ಕೊಡ್ತೇನೆ. ದಯವಿಟ್ಟು ನೀವು ಸದನದಲ್ಲಿ SC/STಗಳಿಗೆ ಇಬ್ಬರಿಗೂ, ಅದು ಮರಾಠಿಗರಿಗೂ ಕೂಡ ಸಂಬಂಧ ಆಗ್ತದೆ, ಇಬ್ಬರಿಗೂ ಒಂದು 10-20 ಸೆಂಟ್ಸ್ ಜಾಗ ವಾಣಿಜ್ಯ ಪರಿವರ್ತನೆಗೆ ಅನುಕೂಲ ಮಾಡುವ ಹಾಗೆ ಒಂದು ಅಮೆಂಡ್ಮೆಂಟನ್ನು ಪಾಸ್ ಮಾಡಬೇಕು ಅಂತ ನಾನು ಈ ಒಂದು ವೇದಿಕೆ ಮೂಲಕ ಸಾರ್ವಜನಿಕವಾಗಿ ನಾನು ಕೇಳ್ಕೊಳ್ತಿದ್ದೇನೆ. ಅದು ಮಾತ್ರವಲ್ಲದೆ ನಮಗೆ ಈ ಭಾಗದಲ್ಲಿ ಒಂದು ನಿಗಮ ಆಗಬೇಕು. ದಕ್ಷಿಣ ಕನ್ನಡ, ಉಡುಪಿ, ಕೊಡಗು, ಶೃಂಗೇರಿ, ಕೊಪ್ಪ ಈ ಭಾಗದ ಮರಾಠಿಗರು ಸುಮಾರು 3.5-4 ಲಕ್ಷ ಮರಾಠಿಗರಿದ್ದೇವೆ. ನಾವೀಗ ವಾಲ್ಮೀಕಿ ನಿಗಮದ ಅಡಿಯಲ್ಲಿ ನಮ್ಮ ಕಾರ್ಯಚಟುವಟಿಕೆಗಳಾಗ್ತದೆ. ನಮಗೆ ಪ್ರತ್ಯೇಕ ನಿಗಮ, ಒಂದು ಮರಾಠಿ ನಿಗಮ ಒಂದು ಸ್ಥಾಪನೆ ಆದರೆ ನಮ್ಮ ಏನು ಸರ್ಕಾರದಿಂದ ಅನುದಾನಗಳು ಬರುತ್ತದೆ ನಮಗೆ ನೇರವಾಗಿ ಬರುವಂತಹ ವ್ಯವಸ್ಥೆ ಆಗ್ತದೆ ಅಂತ ಹೇಳುತ್ತಾ ಸರ್ಕಾರಕ್ಕೆ ಈ ಮುಖಾಂತರ ನಾನು ಒಂದು ಸಂದೇಶ ಕೊಡ್ತಿದ್ದೆ. ದಯವಿಟ್ಟು ನಮಗೆ ಒಂದು ಪ್ರತ್ಯೇಕ ನಿಗಮ ಸ್ಥಾಪನೆ ಆಗಬೇಕು. ನಮ್ಮ ಸಮುದಾಯ ಈ ಮುಖಾಂತರ ಆದರೂ ಒಂದು ಮುಖ್ಯವಾಹಿನಿಗೆ ಬರಬೇಕು ಅಂತ ಹೇಳುತ್ತಾ ಇವತ್ತಿನ ಎಲ್ಲ ಕಾರ್ಯಕ್ರಮಗಳು ಬಹಳ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಮಾಡಿದಂಥ ಎಲ್ಲ ನನ್ನ ಕಾರ್ಯಕಾರಿ ಕಮಿಟಿಯ ಬಂಧುಗಳಿಗೆ ಮನಸಾರೆ ಸ್ಮರಿಸುತ್ತಾ ವಂದಿಸುತ್ತಾ ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದಂಥ ನಿಮಗೆಲ್ಲರಿಗೂ ಹಾಗೂ ಇವತ್ತು ಏನು ಸಾಧಕರಿಗೆ ಸನ್ಮಾನ ಮಾಡಿದೆ ಎಲ್ಲ ಸಾಧಕರಿಗೂ ಹಾಗೂ ವಿದ್ಯಾರ್ಥಿಗಳಿಗೂ ಹಾಗೆ ಬಂದಂಥ ಎಲ್ಲ ಅತಿಥಿವರ್ಯರಿಗೂ ನಾನು ಮನಸಾರೆ ಸ್ಮರಿಸುತ್ತಾ ನನ್ನ ಈ ಒಂದು ಅಧ್ಯಕ್ಷೀಯ ಭಾಷಣಕ್ಕೆ ಚುಕ್ಕಿಡುತ್ತಿದ್ದೇನೆ. ಜೈ ಮರಾಠಿ, ಜೈ ಶಿವಾಜಿ, ಜೈ ಮಹಾಮಾಯಿ. ಹಲೋ 2019ರಲ್ಲಿ ಪ್ರಾರಂಭಗೊಂಡಿರತಕ್ಕಂತಹ ನಮ್ಮ ಮರಾಠಿ ಸಂರಕ್ಷಣಾ ಸಮಿತಿಯು ನಮ್ಮ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂತಹ ಅಶೋಕ್ ನಾಯ್ಕ್ ಕೆದಿಲ ಇವರ ಅಧ್ಯಕ್ಷತೆಯಲ್ಲಿ ಬಹಳ ಚೆನ್ನಾಗಿ ಮೂಡಿ ಬರ್ತಾ ಇದೆ.
ಸಾಕಷ್ಟು ಸಮಾಜಮುಖಿ ಕಾರ್ಯಕ್ರಮಗಳು ಅವರ ಒಂದು ಮುಂದಾಳತ್ವದಲ್ಲಿ ನಡೀತಾ ಇದೆ. ಇವತ್ತಿನ ಕಾರ್ಯಕ್ರಮ ಕೂಡ ಅದಕ್ಕೆ ಒಂದು ಸಾಕ್ಷಿ ಎನ್ನುತ್ತಾ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಮುಂದಿನದಾಗಿ ಈ ಸಭಾ ಕಾರ್ಯಕ್ರಮದ ವಂದನಾರ್ಪಣೆಯನ್ನು ನಮ್ಮ ಸಮಿತಿಯ ಉಪಾಧ್ಯಕ್ಷರಾಗಿರ್ತಕ್ಕಂತಹ ಸದಾಶಿವ ನಾಯ್ಕಕ್ಕೆ ಇವರು ನಡೆಸಿಕೊಡ್ಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ಹರಿ ಓಂ, ಜೈ ಭೀಮ್. ಸಮಯದ ಜೊತೆ ನಡೆಯುವ ಅವಶ್ಯಕತೆ ಇಲ್ಲ, ಸತ್ಯದ ಜೊತೆ ನಡೆಯಿರಿ, ಆಗ ಒಂದು ದಿನ ಸಮಯವೇ ನಿಮಗೆ ಜೊತೆ ನಿಮ್ಮ ನಡೆಯುತ್ತದೆ. ಇಂದಿನ ಕೊನೆಯ ಹಂತಕ್ಕೆ ಬಂದಿದ್ದೇವೆ, ವಂದನಾರ್ಪಣೆ ಕಾರ್ಯಕ್ರಮ. ಮೊದಲನೇದಾಗಿ ಈ ಕಾರ್ಯಕ್ರಮವು ಯಾವುದೇ ವಿಘ್ನವಿಲ್ಲದೆ ಸುಸೂತ್ರವಾಗಿ ನಡೆಯಲು ಅನುಗ್ರಹಿಸಿದ ಭಗವಂತನಿಗೆ ಕೋಟಿ ನಮನಗಳು. ನಮ್ಮ ಆಮಂತ್ರಣವನ್ನು ಸ್ವೀಕರಿಸಿ ತಮ್ಮ ಅಮೂಲ್ಯ ಸಮಯವನ್ನು ಮೀಸಲಿಟ್ಟು ಇಲ್ಲಿಗೆ ಬಂದಿರುವ ಇಂದಿನ ಕಾರ್ಯಕ್ರಮದ ಗೌರವಾನ್ವಿತ ಉದ್ಘಾಟಕರಾದ ಶ್ರೀ ಅಶೋಕ್ ಕುಮಾರ್ ರೈಗಳು ಕೋಡಿಂಬಾಡಿ ಶಾಸಕರು, ಪುತ್ತೂರು ವಿಧಾನಸಭಾ ಕ್ಷೇತ್ರ, ಇವರಿಗೆ ವಂದನೆಗಳು. ಮುಂದಕ್ಕೆ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ ಇನ್ನೋರ್ವ ಅತಿಥಿ ಡಾಕ್ಟರ್ BG ನಾಯಕ್, ನಿವೃತ್ತ ನಿರ್ದೇಶಕರು, ಕೃಷಿ ವಿಭಾಗ, ಭಾರತ ಸರ್ಕಾರ, ಅಧ್ಯಕ್ಷರು, ಶ್ರೀ ಶಾರದಾ ಮರಾಠಿ ಚಾರಿಟೇಬಲ್ ಟ್ರಸ್ಟ್, ಕರ್ಲ, ಕಾಸರಗೋಡು. ನಿಮಗೂ ಈ ವೇದಿಕೆಯ ಮುಖಾಂತರ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಯನ್ನು ಅರ್ಪಿಸಿದ್ದೇನೆ. ನಮ್ಮ ಆಹ್ವಾನಕ್ಕೆ ಮನ್ನಿಸಿ ತಮ್ಮ ಬಿಡುವಿಲ್ಲದ ವೇಳೆಯಲ್ಲಿ ಬಿಡುವಿಲ್ಲೆಯ ನಡೆಯು ಅಲ್ಲಿಗೆ ಆಗಮಿಸಿದ ಕಾರ್ಯಕ್ರಮದ ಮೆರುಗನ್ನು ಹೆಚ್ಚಿಸಿದ ಗೌರವಾನ್ವಿತ ಅತಿಥಿಗಳಾದ ಶ್ರೀ ರಾಮಚಂದ್ರ ಕೆಂಬಾರೆ, ಕಾರ್ಯಾಧ್ಯಕ್ಷರು, ಕರ್ನಾಟಕ ರಾಜ್ಯ ಮರಾಠಿ ಒಕ್ಕೂಟ, ಮಂಗಳೂರು, ಇವರಿಗೂ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಯನ್ನು ಅರ್ಪಿಸಿದ್ದೇನೆ. ವೇದಿಕೆಯ ಮೇಲೆ ಉಪಸ್ಥಿತರ ಗಣ್ಯರಾದ ಇವರು ಶ್ರೀ ರಾಮನಾಯ್ಕ, ಜನರಲ್ ಮ್ಯಾನೇಜರ್, ಕೆನರಾ ಬ್ಯಾಂಕ್, ಬೆಂಗಳೂರು, ಅವರ ಉಪಸ್ಥಿತಿಯಲ್ಲಿ ಮತ್ತು ಪ್ರೋತ್ಸಾಹಕ್ಕಾಗಿ ನಾವು ಆಭಾರಿಯಾಗಿದ್ದೇವೆ. ನಮ್ಮ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಕಾರ್ಯಕ್ರಮವನ್ನು ಶೋಭಿಸಿದ ಮಾನ್ಯ ಪ್ರವೀಣ್ ಕುಮಾರ್ ಮುಗುಳಿ, ನ್ಯಾಯವಾದಿಗಳು, ಉಚ್ಚ ನ್ಯಾಯಾಲಯ, ಪ್ರಧಾನ ಕಾರ್ಯದರ್ಶಿಗಳು, ಕರ್ನಾಟಕ ಮರಾಠಿ ಸಂಘ, ಬೆಂಗಳೂರು, ಹಾಗೂ ರಾಜ್ಯ ಸಂಚಾಲಕರು, ಕರ್ನಾಟಕ ರಾಜ್ಯ ಮರಾಠಿ ಒಕ್ಕೂಟ, ಅವರಿಗೂ ಹೃತ್ಪೂರ್ವಕ ವಂದನೆಗಳು. ಕಾರ್ಯದೊತ್ತಡ ನಡುವೆಯೂ ನಮಗೆ ಸಮಯ ಮೀಸಲಿಟ್ಟು ಶ್ರೀ ಅರುಣ್ ಕುಮಾರ್ ಪುತ್ತಿಲ, ಸಂಚಾಲಕರು, ಪುತ್ತಿಲ ಪರಿವಾರ ಸೇವಾ ಟ್ರಸ್ಟ್, ಪುತ್ತೂರು, ಅವರಿಗೂ ವಂದನೆಗಳು. ನಮ್ಮ ಆಹ್ವಾನವನ್ನು ಸ್ವೀಕರಿಸಿ ನಮ್ಮೊಂದಿಗೆ ಭಾಗವಹಿಸಿದ ಶ್ರೀ ಶಾರದಾ ದಾಮೋದರ ನಾಯಕ್, ಮಂಗಳೂರು, ಅಧ್ಯಕ್ಷರು, ಮರಾಠಿ ಸಮಾಜ ಸೇವಾ ಸಂಘ, ಮಂಗಳೂರು, ನಿಮಗೂ ಹೃತ್ಪೂರ್ವಕ ವಂದನೆಗಳು. ಸ್ಫೂರ್ತಿದಾಯಕವಾಗಿ ನುಡಿಗಳನ್ನು ಆಡಿದ ಗೌರವಾನ್ವಿತ ಶ್ರೀಮತಿ ಕಮಲಾ ನಾರಾಯಣ್ ನಾಯ್ಕ, ಶ್ರೀ ದುರ್ಗಾ ಎಜುಕೇಷನ್ ಟ್ರಸ್ಟ್, ಸುರತ್ಕಲ್, ಅವರಿಗೂ ನಾವು ಆಭಾರಿಯಾಗಿದ್ದೇವೆ. ಇಂದಿನ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸಿದ ತಮ್ಮ ಮಾರ್ಗದರ್ಶಕ ಹಾಗೂ ಪ್ರೇರಣಾದಾಯಕ ಮಾತುಗಳನ್ನು ಕಾರ್ಯಕ್ರಮದ ಘಟನೆಯಲ್ಲಿ ಹೆಚ್ಚಿಸಿದ ನಮ್ಮ ಮಾನ್ಯ ಅಧ್ಯಕ್ಷರಾದ ಶ್ರೀ ಅಶೋಕ್ ನಾಯ್ಕ ಕೆದಿಲ, ಅವರಿಗೂ ನಮ್ಮ ಹೃದಯಪೂರ್ವಕ ವಂದನೆಗಳು. ಹಾಗೂ ಈ ದಿನ ಇಲ್ಲಿ ಜೋಡಿಸಿಕೊಂಡಂಥ ಎಲ್ಲ ಗಣ್ಯರಿಗೂ, ವೇದಿಕೆ ಮುಂಬರುವ ಎಲ್ಲರಿಗೂ, ವೇದಿಕೆಯನ್ನು ಒದಗಿಸಿದಂಥ ಈ ಸಮಿತಿಯ ಅಧ್ಯಕ್ಷರಿಗೂ ಎಲ್ಲರಿಗೂ ಒಂದೇ ಮಾತಲ್ಲಿ ವಂದನೆಯನ್ನು ಅರ್ಪಿಸ್ತಾ ಇದ್ದೇನೆ. ಹರಿ ಓಂ, ಜೈ ಭೀಮ್. ಈ ಒಂದು ಕಾರ್ಯಕ್ರಮ ಇವತ್ತು ಅತ್ಯುತ್ತಮವಾಗಿ ಮೂಡಿ ಬರಬೇಕಿದ್ರೆ ಈ ಒಂದು ಕಾರ್ಯಕ್ರಮವನ್ನು ನೇರ ಪ್ರಸಾರ ಮಾಡಿರ್ತಕ್ಕಂಥ ಸುದ್ದಿ ಮಾಧ್ಯಮ ಪುತ್ತೂರು, ಇವರಿಗೆ ದೊಡ್ಡ ಚಪ್ಪಾಲೆಯ ಅಭಿನಂದನೆಯನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನು ಛಾಯಾಚಿತ್ರ ಮಾಡಿರ್ತಕ್ಕಂತಹ ಛಾಯಾಚಿತ್ರಗಾರರು, ಹಾಗೆಯೇ ವರದಿಯನ್ನು ಮಾಡಿರ್ತಕ್ಕಂಥ ವರದಿಗಾರರು, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಮರಾಠಿ ಸಮಾಜದ ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಗಣ್ಯರು ಎಲ್ಲರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸುತ್ತಾ ಈವರೆಗೆ ಕಾರ್ಯಕ್ರಮದ ಬೆಳಗ್ಗಿನಿಂದ ಈವರೆಗೆ ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡಿ ಸಹಕಾರ ಕೊಟ್ಟಿರ್ತಕ್ಕಂಥ ಉಷಾ ಕಿರಣ, ಸ್ಮಿತಾ ಟೀಚರ್, ಕರುಣಾಕರ ಮುಂಡವಮೂಲೆ ಹಾಗೂ ದಿನೇಶ್ ಇವರಿಗೆ ಕೂಡ ಅಭಿನಂದನೆಯನ್ನು ಸಲ್ಲಿಸಿಕೊಳ್ಳುತ್ತಾ ಇನ್ನು ಮುಂದಿನದಾಗಿ ಚಿಕ್ಕ ಮಕ್ಕಳು ಸುಮಾರು ಮಧ್ಯಾಹ್ನ ನಂತರನೇ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕಾಗಿ ಕಾಯ್ತಾ ಇದ್ದಾರೆ. ಇನ್ನು ಮುಂದಿನ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮವನ್ನು ಜ್ಯೋತಿ, ಜ್ಞಾನವಿ, ರವಿಕಿರಣ್ ಇವರುಗಳು ನಡೆಸಿಕೊಡ್ಲಿಕ್ಕಿದ್ದಾರೆ. ಈ ಒಂದು ಕಾರ್ಯಕ್ರಮದ ನಿರೂಪಣೆಗಾಗಿ ವೇದಿಕೆಯನ್ನು ಅವರಿಗೆ ಬಿಟ್ಟುಕೊಡುತ್ತಾ ತಮಗೆಲ್ಲರಿಗೂ ಕೂಡ ವಂದಿಸುತ್ತಾ ಈ ಒಂದು ವೇದಿಕೆ ಇದೀಗ ಸಾಂಸ್ಕೃತಿಕ ವಿಭಾಗಕ್ಕೆ.
ಹಲೋ ಹಲೋ ಒಮ್ಮೆ ಇಲ್ಲಿ ಮೈಕದ ವಯರ್ ಉಂಟು ಈಚೆ ಬನ್ನಿ ಈಚೆ ಬಲ್ಲ ಇದು ಹೇಳು ಶುರುವಾಗ್ಲಿಲ್ಲ ಅವ್ರು ತೆಗಿಲಿ ನಿಲ್ಲಿ ತೆಗಿತಾರೆ ಆಯ್ತಾ. ಇದೀಗ 2025ರ ಸಾಂಸ್ಕೃತಿಕ ಕಾರ್ಯಕ್ರಮ ಈಗ ನಡೀಲಿಕ್ಕಿದೆ. ಎಲ್ಲರೂ ಕೊನೆಯವರೆಗೆ ಇದ್ದು ಮಕ್ಕಳನ್ನು ಪ್ರೋತ್ಸಾಹಿಸಬೇಕಾಗಿ ಪ್ರೀತಿಯ ವಿನಂತಿ. ಹಲೋ. ಗೌರವಾನ್ವಿತ ಮುಖ್ಯ ಅತಿಥಿಗಳೇ, ಅಧ್ಯಕ್ಷರೇ, ವೇದಿಕೆಯಲ್ಲಿ ಆಸೀನರಾದ ಗಣ್ಯರೇ, ಕಲಾವಿದರೇ ಹಾಗೂ ಇಲ್ಲಿಗೆ ಆಗಮಿಸಿದ ಸರ್ವ ಪ್ರೇಕ್ಷಕರೇ, ಎಲ್ಲರಿಗೂ ಹೃದಯಾಂತದ ಸ್ವಾಗತ. ಸಂಸ್ಕೃತಿ ಎನ್ನುವುದು ನಮ್ಮ ಅಸ್ತಿತ್ವದ ಪ್ರತಿಬಿಂಬ, ಪರಂಪರೆ ಎನ್ನುವುದು ನಮ್ಮ ಶಕ್ತಿ. ಇಂದು ನಮ್ಮೆಲ್ಲರ ನಡುವೆ ನಡೆಯುತ್ತಿರುವ ಈ ಸುಂದರ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ವಸ್ತುದಾನಿಗಳ ಪಟ್ಟಿ ಹೀಗಿದೆ: ವೇದ ಮಾಯಾ ಬೆಳಾಲು ಬೆಳ್ತಂಗಡಿ, ವೀಳ್ಯದೆಲೆ ಮತ್ತು ಅಡಿಕೆ, ನಳಿನಿ ಕರಾಯ. ಸುರೇಂದ್ರ ಸರ್ ಆದಷ್ಟು ಬೇಗ ನಮ್ಮ ವೇದಿಕೆಯನ್ನು ಆಸನವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ನಳಿನಿ ಕರಾಯ 10 ತೆಂಗಿನಕಾಯಿ, 30 ಬಾಳೆ ಎಲೆ. ಸುರೇಂದ್ರ ಸರ್ ಆದಷ್ಟು ಬೇಗ ವೇದಿಕೆಯನ್ನು ಆಸೀನರಾಗಬೇಕೆಂದು. ಚಂದ್ರಶೇಖರ ಮಂಡೆಕೋಲು, ಕುಮಾರ ತಳ್ಳೂರು. ಜಯರಾಮ ತಳ್ಳೂರು, ಪುಟ್ಟಣ್ಣ ಎಲಿಮಲೆ, ಅಮಿತಾ ಕಡಬ, ಜಾಹ್ನವಿ ಮಂಗೇರಡ್ಕ, ಬಾಳೆಗೊನೆ, ದುರ್ಗಾಪ್ರಸಾದ್ ಕೌಡಿಚಾರ್ 10 ತೆಂಗಿನಕಾಯಿ, ಬಾಳೆ ಎಲೆ. ಬಾಬು ನಾಯ್ಕ್ ಬೆದ್ರಳ 30 kg ಅಕ್ಕಿ. ಕುಮಾರಧಾರ ಲಿವರ್ ವ್ಯಾಲಿ ಹೋಮ್ ಸ್ಟೇ 28 ಲೀಟರ್ ಹಾಲು. ಅಕ್ಷತಾ ಜಯರಾಜ್ ಕಲ್ಲಮುಡ್ಕೂರು, ಫಲಕ. ಆದಷ್ಟು ಬೇಗ ಸಾಂಸ್ಕೃತಿಕ ಕಾರ್ಯಕ್ರಮ ಕೊಡುವ ಕಲಾಭಿಮಾನಿಗಳು ರೆಡಿಯಾಗಬೇಕಾಗಿ ವಿನಂತಿಸುತ್ತೇನೆ. ಅಭಿಜ್ಞಾ ನೃತ್ಯ ತಾಣಿ ತಂದಾನ ಪ್ರಥಮವಾಗಿ, ಸೆಕೆಂಡ್ ಒನ್ ದೀಪ್ತಿ ತಂಡ, ಥರ್ಡ್ ಒನ್ ಉಷಾ ಕಿರಣ, ಫೋರ್ತ್ ಒನ್ ಗೌತಮಿ. ಆದಷ್ಟು ಬೇಗ ಕಲಾಭಿಮಾನಿ ರೆಡಿಯಾಗಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಮಂಜುನಾಥ್ ಫಲಕ, ಅಕ್ಷತಾ ಜಯರಾಜ್ ಫಲಕ, ವೀಣಲತಾ ಮತ್ತು ಮಂಜುನಾಥ್ ಮಂಗಳೂರು 500 ಫ್ಲೆಕ್ಸ್ ಪ್ಲೇಟ್, 300 ಗ್ಲಾಸ್, 12 ಫಲಕ. ಪ್ರಸನ್ನ ಕೊಕ್ಕಡ ಬೆಳ್ತಂಗಡಿ 25 ತೆಂಗಿನಕಾಯಿ. ಮಹಾಲಿಂಗ ನಾಯ್ಕ ದೈತೋಟ ಪೂಜಾ ಸಾಮಗ್ರಿ. ಕೃಷ್ಣ ನಾಯ್ಕ ಗಡಿಕಲ್ಲು ಕೊಲ್ಲಮಗರು 100 ತೆಂಗಿನಕಾಯಿ, 25 ಬೊಂಡ, 150 ಬಾಳೆ ಎಲೆ. ನಾರಾಯಣ ನಾಯ್ಕ ಬೆಂಗಳೂರು 100 kg ಅಕ್ಕಿ. ಮುಂಡೋ ಮೂಲೆ ತರವಾಡು 50 ತೆಂಗಿನಕಾಯಿ. ಪೂರ್ಣಿಮಾ ಸುಬ್ಬಯ್ಯ ಪೆರ್ಲಂಪಾಡಿ ಸಮಾರಂಭಕ್ಕೆ ಬೇಕಾದ ಸ್ವೀಟ್. ಈಶ್ವರ ನಾಯ್ಕ ಮಚ್ಚಿಮಲೆ 10 ತೆಂಗಿನಕಾಯಿ ಮಾಪಲ. ಹರಿಪ್ರಸಾದ್ ಮಂಕುಡೆ 15 ತೆಂಗಿನಕಾಯಿ. ಕೃಷ್ಣಪ್ಪ ದೇವಸ್ಯ 10 ತೆಂಗಿನಕಾಯಿ. ಲಲಿತಾ ಮುಳಿಯ ಮತ್ತು ನೀಲಮ್ಮ 50 kg ಸೋನಮಸೂರಿ ಅಕ್ಕಿ ಪ್ಲಸ್ 50 kg ತೆಂಗಿನಕಾಯಿ. ವಿಮಲಾ ದೈತೋಟ ಸಾಧಕರಿಗೆ ಬ್ಯಾಚ್. ಸದಾನಂದ ಭರಣ್ಯ ಪಾಣಾಜೆ ಕುಂಕುಮ ಪ್ಯಾಕಿಂಗ್ 1000 ಪ್ಲಾಸ್ಟಿಕ್ ಕವರ್. ಕೃಷ್ಣ ನಾಯ್ಕ ಗಡಿಕಲ್ಲು ಮನೆ ಕೊಲ್ಲಮುಗ್ರ 280 ಬಾಳೆ ಎಲೆ, 73 ತೆಂಗಿನಕಾಯಿ, 35 ಬೊಂಡ, 15 ಅಡಿಕೆ. ಹಲೋ ಹಲೋ ಹಲೋ
ಎಲ್ಲ ವಸ್ತುದಾನಿಗಳಿಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಮರಾಠಿ ಸಂರಕ್ಷಣಾ ಸಮಿತಿ ರಿಜಿಸ್ಟರ್ಡ್ ಮಂಗಳೂರು ಇದರ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಹಲೋ ದಕ್ಷಿಣ ಕನ್ನಡ ಜಿಲ್ಲಾ ಮರಾಠಿ ಸಂರಕ್ಷಣಾ ಸಮಿತಿ ರಿಜಿಸ್ಟರ್ ಮಂಗಳೂರು ಈ ಒಂದು ಕಾರ್ಯಕ್ರಮದ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಈಗ ತಯಾರಾಗ್ತಿದ್ದಾವೆ. ಇವತ್ತಿನ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದ ಪ್ರಥಮ ಡ್ಯಾನ್ಸ್ ಮಾಡಲಿಕ್ಕೆ ಈ ವೇದಿಕೆ ಮೇಲೆ ಹೆಜ್ಜೆ ಹಾಕಲಿಕ್ಕೆ ಬರ್ತಾ ಇದ್ದಾರೆ. ವಿದ್ಯಾ ಸರಸ್ವತಿ ಶಿಶು ಮಂದಿರ ಶಾಲೆಯ ಪುಟಾಣಿಗಳು ಮೊದಲಿಗೆ ಯಕ್ಷಗಾನದ ನೃತ್ಯ ಈ ವೇದಿಕೆಯಲ್ಲಿ ತಾನಿ ತಂದಾನೋ ಎಂಬ ಅದ್ಭುತವಾದ ಹೆಜ್ಜೆ ಮೂಲಕ ಹೆಜ್ಜೆ ಹಾಕಲಿಕ್ಕೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ ಚಿಕ್ಕ ಪುಟಾಣಿಗಳು. ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ 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 ಆಕಾಶದಚ್ಚಿನ ಸಿರಿಲೋಕದುಡೆಯೇ ಲೋಕೇಶ ಜಿ ಹರಿ ಕೊರಳಾಗೆ ಲೋಕೇಶ ಜಿ ಹರಿ ಕೊರಳಾಗೆ ಧರಿಸಿದ ಲೋಕೈಕ ಸೊಬಗಿನ ಮಂದಾರ ಲೋಕೈಕ ಸೊಬಗಿನ ಮಂದಾರ ಲೋಕೈಕ ಸೊಬಗಿನ ಮಂದಾರ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ 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 ಬೆಳ್ಳಿಯ ಬಿಟ್ಟಾದ ಕೋಡು ಗೆಲ್ಲಿನ ಮೇಗೆ ಬೆಳ್ಳಿಯ ಬಿಟ್ಟಾದ ಕೋಡು ಗೆಲ್ಲಿನ ಮೇಗೆ ಕುಳ್ಳಿಗ ಪರಶಿವ ಜಟೆಯಾಗೆ ಕುಳ್ಳಿಗ ಪರಶಿವ ಜಟೆಯಾಗೆ ಧರಿಸಿದ ಬೆಳ್ಳಿಯ ಬೆಳಕಿನ ಚಂದ್ರಮ ಬೆಳ್ಳಿಯ ಬೆಳಕಿನ ಚಂದ್ರಮ ಧರಿಸಿದ ಬೆಳ್ಳಿಯ ಧರಿಸಿದ ಬೆಳ್ಳಿಯ ಧರಿಸಿದ ಬೆಳ್ಳಿಯ ಬೆಳಕಿನ ಚಂದ್ರಮ ಬೆಳಕಿನ ಚಂದ್ರಮ ಬೆಳಕಿನ ಚಂದ್ರಮ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ಬಿಳಿಯಗೆ ಏರುದ ಬಿಳಿಯಗೆ ಏರುದ ಸರಸ್ವತಿಯೊಂದಿಗೆ ಬಿಳಿಯಗೆ ಏರುದ ಸರಸ್ವತಿಯೊಂದಿಗೆ ನಲಿ ನಲಿದಾಡುತ್ತ ಬಂದನ ನಲಿ ನಲಿದಾಡುತ್ತ ಬಂದನ ಬೊಮ್ಮನು ಸಲುಗಿಯುಳು ಭಯರ ಕಂಡನ ಬೊಮ್ಮನು ಸಲುಗಿಯುಳು ಭಯರ ಕಂಡನ ಬೊಮ್ಮನು ಸಲುಗಿಯುಳು ಭಯರ ಕಂಡನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ತಂದನಾನ ತಂದನಾನ
ಕೆಳಿಯಲ್ಲಿ ಮಂದಾರ ಚೆಲುವಲ್ಲಿ ಚಂದ್ರಾಮ ಚಳಿಯಲ್ಲಿ ಸುಂದರ ಕೋಮಲ ಸೊಬಗಿನ ಸುಂದರ ಕೋಮಲ ಸೊಬಗಿನ ಹುಡುಗಿಗೆ ಚಂದದಿ ಪ್ರಾಣವನು ಹುಡುಗಿಗೆ ಚಂದದಿ ಪ್ರಾಣವನು 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 ದೇವನ ದಯದಲ್ಲಿ ದೊರಕಿದ ಪ್ರಸಾದ ದೇವನ ದಯದಲ್ಲಿ ದೊರಕಿದ ಪ್ರಸಾದ ನಾವಿಲ್ಲ ಪಡೆದೇವ ಶಬರೀನ ನಾವಿಲ್ಲ ಪಡೆದೇವ ಶಬರೀನ ಬೇಡರ ಜೀವನ ದಾಸಿಯ ಜ್ಯೋತಿನ ಬೇಡರ ಜೀವನ ದಾಸಿಯ ಜ್ಯೋತಿನ ಬೇಡರ ಜೀವನ ದಾಸಿಯ ಜ್ಯೋತಿನ 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 ಧರಿಸಿದ ಲೋಕಿಕ ಸೊಬಗಿನ ಮಂದರ ಲೋಕಿಕ ಸೊಬಗಿನ ಮಂದರ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ. ನಮ್ಮನ್ನೆಲ್ಲ ಯಕ್ಷ ನೃತ್ಯದ ಮೂಲಕ ರಂಜಿಸಿದ ಅಭಿಜ್ಞಾ ತಂಡಕ್ಕೆ ಧನ್ಯವಾದಗಳು. ಇವರಿಗೆ ಅಧ್ಯಕ್ಷರಾದ ಅಶೋಕ್ ನಾಯ್ಕ್ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಮುಂದೆ ದೀಪ್ತಿ ತಂಡ ರೆಡಿ ಆಗಬೇಕು. ಸ್ಮರಣಿಕೆಯನ್ನು ಸ್ವೀಕರಿಸುತ್ತಿರುವ ಅಭಿಜ್ಞಾ ತಂಡಕ್ಕೆ ಧನ್ಯವಾದಗಳು. ನೆಕ್ಸ್ಟ್ ದೀಪ್ತಿ ತಂಡ ಕೊಡಗಾನ ಕೋಳಿ ನುಂಗಿತ್ತ ಅಭಿನಂದನೆಗಳು. ಕಾರ್ಯಕ್ರಮದ ಎರಡನೆಯ ಡ್ಯಾನ್ಸ್ ಈ ವೇದಿಕೆಯಲ್ಲಿ ಜನಪದ ಗೀತೆಯೊಂದಿಗೆ ಹೆಜ್ಜೆ ಹಾಕಲಿಕ್ಕೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ದೀಪ್ತಿ ಮತ್ತು ತಂಡದವರಿಂದ ಕೋಡಗನ ಕೋಳಿ ನೋಕಿತ ಅನ್ನುವ ಒಂದು ಅದ್ಭುತವಾದ ಜನಪದ ಗೀತೆಗೆ ಹೆಜ್ಜೆ ಹಾಕಲಿಕ್ಕೆ ಈ ವೇದಿಕೆ ಮೇಲೆ ಸಂಚಾಲಕರು
ಗವಿಯಾಗಿರುವೆಯೋ ನುಂಗಿ ಗುಡ್ಡ ಗವಿಯನ್ನು ನುಂಗಿ ಗವಿಯಾಗಿರುವೆಯೋ ನುಂಗಿ ಗೋವಿಂದ 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 ಗುರುವಿನ ಪಾದ ನಂಗನ ನುಂಗಿತ್ತ ತಂಗಿ ಕೊಡಗನ ಕೋಳಿ ನುಂಗಿತ್ತ ಕೊಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ ಕೊಡಗನ ಕೋಳಿ ನುಂಗಿತ್ತ ಕೊಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ ಕೊಡಗನ ಕೋಳಿ ನುಂಗಿತ್ತ ಕೊಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ ಕೊಡಗನ ಕೋಳಿ ನುಂಗಿತ್ತ. ಧನ್ಯವಾದಗಳು ದೀಪ್ತಿ ತಂಡಕ್ಕೆ. ವಿಮಲಾ ದೈತೋಟ ಇವರಿಗೆ ಸ್ಮರಣಿಕೆಯನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ವಿಮಲಾ ದೈತೋಟ. ಯಾರು ನಿಮಗೆ ಡ್ಯಾನ್ಸ್ ಹೇಳಿಕೊಟ್ಟದ್ದು? ಅಪ್ಪ ಅಪ್ಪ. ಹಲೋ, ನಮ್ಮ ದಕ್ಷಿಣ ಕನ್ನಡ ಸಂಚಾರ ಮುಂದೆ ತನುಷಿ ತಂಡ ರೆಡಿ ಆಗಬೇಕು. ಅಲ್ಲಿ ನೋಡು ಇಲ್ಲಿ ನೋಡು ತಂಡ ರೆಡಿ ಆಗಬೇಕು. ನೆಕ್ಸ್ಟ್ ಉಷಾ ಕಿರಣ ತಂಡ, ಯದುವೀರ್ ಮತ್ತು ಉಷಾ ಕಿರಣ್ ತಂಡ ಸೋಜಾರ ಜಾರ ಎನ್ನುವ ನೃತ್ಯಕ್ಕೆ ಅಭಿನಯಿಸಲು ಬರುತ್ತಿದ್ದಾರೆ. ಹಲೋ, ಜಂಬರಾಗಿ ಬಾಮಿ ನೋಡು ಕುಂಕುಮನದರು ಮನಸ್ಸು
ಧನ್ಯವಾದಗಳು ತನುಷಿ ತಂಡಕ್ಕೆ. ಅಲ್ಲಿ ನೋಡು ಇಲ್ಲಿ ನೋಡು ನೃತ್ಯಿಸಿದ ತನುಷಿ ತಂಡಕ್ಕೆ ಧನ್ಯವಾದಗಳು. ಚಪ್ಪಾಳೆ ತಟ್ಟು ಎಲ್ಲರೂ ಪ್ರೋತ್ಸಾಹಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ಈ ಒಂದು ಪುಟಾಣಿಗಳಿಗೆ ರತ್ನಾವತಿ ಇವರು ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸಬೇಕು. ನೆಕ್ಸ್ಟ್ ಸೋಜಾರ ಜಾರ ಎನ್ನುವ ನೃತ್ಯಕ್ಕೆ ಅಭಿನಯಿಸಲು ಬರುತ್ತಿದ್ದಾರೆ ಯದುವೀರ್ ಮತ್ತು ಉಷಾ ಕಿರಣ್. ಒಂದು ಜೋರಾದ ಕೈಚಪ್ಪಾಳೆ ಮೂಲಕ ಇವರನ್ನು ಗೌರವಿಸಬೇಕು. ಅಭಿನಂದನೆಗಳು. ಮುಂದಿನ ಕಾರ್ಯಕ್ರಮ ಉಷಾ ಕಿರಣ್ ಅವರಿಂದ ಒಂದು ಅದ್ಭುತವಾದ ಡ್ಯಾನ್ಸ್ ಈ ಒಂದು ವೇದಿಕೆ ಮೇಲೆ. ಸೊ ಜೋರಾದ ಒಂದು ಕೈ ಚಪ್ಪಾಳೆ ಮೂಲಕ ಅಮ್ಮ ಮತ್ತು ಮಗನ ಒಂದು ಅದ್ಭುತವಾದ ಒಂದು ಡ್ಯಾನ್ಸ್ ಪರ್ಫಾರ್ಮ್ ಮಾಡಲಿಕ್ಕೆ ವೇದಿಕೆ ಮೇಲೆ ಇದೀಗ ನಿಮ್ಮ ಮುಂದೆ. मुरी बंसी बजैया नंदलाला कन्हैया, मुरी बंसी बजैया नंदलाला कन्हैया, मुरी बंसी बजैया नंदलाला कन्हैया। मुही मुही ऐसे नहीं छेड़ो सावरे, सुन सुन मौसे नहीं खेलो दावरे, जाके यशोदा से कह दूंगी रे कान्हा सो जा जरा, ओ कान्हा सो जा जरा, लुक छुप के तक यूं ना मोही कान्हा सो जा जरा, ओ कान्हा सो जा जरा, कान्हा सो जा जरा, ओ कान्हा सो जा जरा। मोरे बंसी बजैया नंदलाला कन्हैया, मोरे बंसी बजैया नंदलाला कन्हैया, मदना मधुसूदना मनोहरा मनमोहना, मदना मधुसूदना मनोहरा मनमोहना। राधा के पिया कान्हा सो जा जरा। ಅಭಿನಂದನೆಗಳು. ಇವರಿಗೆ ಬಾಲಕೃಷ್ಣ ನಾಯ್ಕ್ ಮೆಸ್ಕಾಂ ಮಂಗಳೂರು ಇವರು ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸಬೇಕು. ನೆಕ್ಸ್ಟ್ ಗೌತಮಿ ತಂಡದಿಂದ ಹನಿ ಹನಿ ಇಬ್ಬನಿಗೆ ರೆಡಿಯಾಗಬೇಕಾಗಿ ಕೇಳ್ಕೊಳ್ತೇನೆ. ಗೌತಮಿ ತಂಡ ಹನಿ ಹನಿ ಇಬ್ಬನಿ ಇವರಿಗೆ ಚಪ್ಪಲೆಯನ್ನು ತಟ್ಟಿ ಪ್ರೋತ್ಸಾಹಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಅಭಿನಂದನೆಗಳು. ಮುಂದಕ್ಕೆ ಜಾನ್ವಿ ಮತ್ತು ತಂಡದವರಿಂದ ಚಿಕ್ನಿ ಚಮೇಲಿ ಅನ್ನೋ ಒಂದು ಹಿಂದಿ ಹಾಡಿಗೆ ಈ ವೇದಿಕೆ ಮೇಲೆ ಹೆಜ್ಜೆ ಹಾಕಲಿಕ್ಕೆ ಬರ್ತಾ ಇದ್ದಾರೆ. ಸೊ ಜೋರಾದ ಕೈ ಚಾಪಳೆ ಮೂಲಕ ವೆಲ್ಕಮ್ ಮಾಡೋಣ ಜಾನ್ವಿ DC.
പാട്ടു വേണം കുഴൽ വേണം കുരവ വേണം नवराई माझी लाडाची ग आवड हिला चंद्राची ग नवराई माझी नवसाची ग अप्सरा जशी इंद्राची ग one tapla mamadure anna kodi mamadini anna ready marida mechu anna kodi mamadini nalla kutte adi ಅಭಿನಂದನೆಗಳು. ಮುಂದೆ ಇವರಿಗೆ ಶ್ರೀಧರ್ ನಾಯ್ಕ್ ಮುಂಡೋಮೂಲ ಇವರು ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸಬೇಕು. ಒಂದು ಜೋರಾದ ಚಪ್ಪಾಳೆಯನ್ನು ಕೊಟ್ಟು ಎಲ್ಲರ ಕಲಾಭಿಮಾನಿಗಳನ್ನ ಪ್ರೋತ್ಸಾಹಿಸಬೇಕು. ಸಾರಿ ಕ್ಷಮಿಸಿ ಕೋಡೆ ರಾತ್ರಿ ಇರ್ತೆ ಒಂಜಿ ಕಕ್ಕೆ ಪದದ ಒಂಜಿ 15 ಜನ ಜವ್ವನೇರು ಚೂರು ಅರ್ಜೆಂಟ್ ಉಳ್ಳೇರು ದಯಮಲ್ತು ಕ್ಷಮಿಸೋಡು ಪಂಡ ಅಕ್ಲ ಕೋಡೆ 15 ಜನ ಜವ್ವನೇರು ಗಾಡಿ ಮಂದೊಂದು ಇನ್ನೀ ಬಯ್ಯ ಮುಟ್ಟ ಫುಲ್ ಸಂಘದ ಕೆಲಸಕ್ಕೂ ಬತ್ತು ಸಹಕಾರಿ ಆತೇರು ಅಕ್ಲ ವೇದಿಕೆ ಬರುತ್ತೆ ಒಂಜಿ ಎಲ್ಲ ಒಂಜಿ ಎಂಗ್ಲಿನ ಗೌರವ ಸ್ವೀಕರಿಸೋ ಅಧ್ಯಕ್ಷರ ಮುಖಾಂತರ ಒಂಜಿ ಯಾರಿಗೆ ಗೌರವ ಕೊಡು ಪಂಡ ಸುಮಾರು 10-20 ಜನ ಜವ್ವನೇರು ಬತ್ತದ ರಾತ್ರಿ ಪಗಲು 3-10 ಪೂರ ಕೆಲಸ ಮಾಡ್ತೇರು ದಯಮಲ್ತು ಒಂಜಿ 15 ಜನ ಜವ್ವನೇರು ಉಳ್ಳೇರು ಅಕ್ಲ ಬತ್ತದ ಎಂಗ್ಲೇರು ಒಂಜಿ ಕಿರು ಕಾಣಿಕೆಯನ್ನು ಸ್ವೀಕರಿಸೋಡು ಪಂಡದ ಕೇಳೊಂದುಲ್ಲ. ರಾತ್ರಿ ಫುಲ್ಲು ಜಪ್ಪಂತೆ ಈ ವೇದಿಕೆದ ಪೂರ ಸ್ಟೇಜ್ದ ಪೂರ ಕೆಲಸ ಮಾಡ್ತದೆ ಅಡಿಗೆದ ಅಲ್ಪ ಪೂರ 3 ಪೂರ 10 ವ್ಯವಸ್ಥೆ ಕ್ಲೀನ್ ಅಡಿಪುಡ ಪೂರ ಪಾತ್ರೆ ಕೂಡ ಪೂರ ಸೇವೆ ಮಲ್ತೇರಿ ಬುಕ್ಕ ಅಲ್ಪ ಒಂಜಿ ಗದ್ದಿಗೆದ ಬಂಡಾರ ಪೂರ ಅಕ್ಲೆನ ತರವಾಡಿಲ್ಲ ಅಲ್ತು ಕೊಡುತ್ತದೆ ಎಂಗ್ಲಿಗೆ ಈ ಒಂಜಿ ನೆಕ್ಕೊಂಜಿ ಕಳ್ಳೆ ಬರ್ಪುಣ ವ್ಯವಸ್ಥೆ ಮಾಡ್ತಾರೆ ಅಂಚಿನ ಕಕ್ಕೆ ಪದವುದ ಉಮೇಶ್ ನಾಯಕ್ ಮೇರಿನ ಟೀಮು ಮೇರೆಗೆ ನಮ್ಮ ಮಾತ ಸಂಘದ ಪರವಾದ ಅಭಿನಂದನೆ ಕೊರೊಂದುಲ್ಲ. ಮಲ್ತದು 17 ಜನ ಜವನೇರು ಗಾಡಿ ಮಲ್ತಂದು ಸಂಘದ ಕೆಲಸದ ಪಿರಿಯಡ್ ಉಳ್ಳೇರು ಪಂಡ ಅಕ್ಲಿಗೆ ನಿಜವಾಯಿನ ಕ್ಲಾಪ್ ಕೊರೋಡು ಪಂಡತೆ ನಾವು ಮಾತಿರಲ್ಲ ಅಕ್ಲೇನ ಅಭಿನಂದಿಸವೆ ನಿಕ್ಲೇನ ಕೆಲಸಕ್ಕೂ ನಮ್ಮ ತಲೆ ಬಾಗಿದು ನನ್ನ ದುಂಬುಗಳ ನಿಕ್ಲೇನ ಸಹಕಾರ ಬೋರ್ಡು ಅಶೋಕಣ್ಣ ಕೊರ್ಲಿ ಅಧ್ಯಕ್ಷರ ಮುಖಾಂತರ ಅರೆಗೆ ಒಂಜಿ ಗೌರವ ಸಮರ್ಪಣೆ ನನ್ನ ದುಂಬುಗಳ ನಿಕ್ಲಿನ ಸೇವೆ ಸಂಘದ ಮುಖಾಂತರ ಇಪ್ಪಡು ಯಶ ಸದಾಶಿವ ನಾಯ್ಕ್
ಸದಸ್ಯ ನಾಯಕ ಮೆಸ್ಕಂ ದಯಮಲ್ತದು ಸದಸ್ಯ ನಾಯಕ ಮೆಸ್ಕಂ ಬರೋಡು ಬೇರೆ ನಾವು ಮುಂದೆ ಮುತಾಲಿಕೆದ ಈ ಒಂಜಿ ಟೀಮು ಬಾರಿ ಸಹಕಾರಿ ಆತೇರು. ಅಭಿನಂದನೆಗಳು ನಿಖಿಲ ಸೇವೆ ಇಂಚನೆ ಸಂಘದ ಒಟ್ಟಿಗೆ ಇಪ್ಪಡು ಪಣದ ಎಂಗ್ಲಕ್ಕೆ ಏನೋ ಒಂದು ದುಂಬುದ ಕಾರ್ಯಕ್ರಮ. ಗೌತಮಿ ತಂಡ ರೆಡಿ ಆಗಬೇಕು. ಇವರೆಲ್ಲರಿಗೂ ಕೂಡ ಒಂದು ಗಟ್ಟಿ ಚಪ್ಪಾಳೆ ಮೂಲಕ ಪ್ರೋತ್ಸಾಹಿಸಬೇಕು. ಮುಂದಿನ ಕಾರ್ಯಕ್ರಮ ಗೌತಮಿ ಮತ್ತು ತಂಡದವರಿಂದ ಹನಿ ಹನಿ ಇಬ್ಬನೆ ಅನ್ನೋ ಒಂದು ಅದ್ಭುತವಾದ ಕನ್ನಡ ಹಾಡಿಗೆ ಈ ವೇದಿಕೆ ಮೇಲೆ ಹೆಜ್ಜೆ ಹಾಕಲಿಕ್ಕೆ ಬರ್ತಾ ಇದ್ದಾರೆ ಗೌತಮಿ ಮತ್ತು ತಂಡ. ಬಾಚಿ ಕುಡಿಯೋ ಆಸೆ ಚಿಲಿಪಿಲಿ ಹಕ್ಕಿ ನಿನ್ನ ಭಾಷೆ ಕಲಿಯೋ ಆಸೆ ಮುಗಿಲ ತಂಪಲಿ ಕೊಳಲ ಇಂಪಲಿ ಹರಳೋ ಮುಗ್ಗಿನ ಹರಡೋ ಕಂಪಲಿ ಬೆರೆಯೋ ನೂರಾಸೆಯೋ ಹನಿ ಹನಿ ಇಬ್ಬನಿ ನಿನ್ನ ಬಾಚಿ ಕುಡಿಯೋ ಆಸೆ ಇನಿದನಿ ಗುಬ್ಬಿ ನಿನ್ನ ಭಾಷೆ ಕಲಿಯೋ ಆಸೆ ಬಗೆ ಬಗೆ ಬಣ್ಣ ಬಳಿಯೋಕೆ ಆಸೆಯು ಗಗನವು ಭೂಮಿಯ ಚುಂಬಿಸುತ್ತಾಣ ನೋಡೋಕೆ ಆಸೆಯು ಎಲೆ ತಂಗಾಳಿ ನಿನ್ನ ಜೋಕಾಲಿ ಹಣಿದು ನಾಡಲಿ ಹನಿ ಹನಿ ಇಬ್ಬನಿ ನಿನ್ನ ಬಾಚಿ ಕುಡಿಯೋ ಆಸೆ ಇನಿದನಿ ಗುಬ್ಬಿ ನಿನ್ನ ಭಾಷೆ ಕಲಿಸೋ ಆಸೆ
ಹನಿ ಇವ್ವನಿ ನಿನ್ನ ಬಾಚಿ ಕುಡಿಯೋ ಆಸೆ ಚಿಲಿಪಿಲಿ ಹಕ್ಕಿಯೇ ನಿನ್ನ ಭಾಷೆ ಕಲಿಯೋ ಆಸೆ ಮುಗಿಲ ತಂಪಲಿ ಕೊಳಲ ಇಂಪಲಿ ಹರಳೋ ಮುಗ್ಗಿನ ಹರಡೋ ಕಂಪಲಿ ಬೆರೆಯೋ ನೂರಾಸೆಯೋ ಹನಿ ಹನಿ ಇವ್ವನಿ ನಿನ್ನ ಬಾಚಿ ಕುಡಿಯೋ ಆಸೆ ಹನಿ ಹನಿ ಇಬ್ಬನಿ ಹಾಡಿನ ಮೂಲಕ ನಮ್ಮನ್ನೆಲ್ಲ ರಂಜಿಸಿದ ಗೌತಮಿಗೆ ಧನ್ಯವಾದಗಳು. ಇವರಿಗೆ ಕುಶಲಪ್ಪ ಮಂಗಳೂರು ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಮುಂದೆ ಚಿಕಿನಿ ಚಮೇಲಿ ಜಾನ್ವಿ ರೆಡಿ ಆಗಬೇಕು. ಚಿಕಿನಿ ಚಮೇಲಿ ಎಂಬ ಹಾಡಿನ ಮೂಲಕ ನಮ್ಮೆಲ್ಲರನ್ನು ರಂಜಿಸಲು ಬರುತ್ತಿದ್ದಾಳೆ ಜಾನ್ವಿ DC. करूंगी भूखे शेरों से खेलूंगी मैं मक्खन जैसी हथेली पे चलते अंगारे ले लूंगी मैं हाय गहरे पानी की मछली हूँ राजा घाट घाट दरिया में घूमी हूँ मैं तेरी नजरों की लहरों से हार के आज डूबी हूँ मैं हाय चांदनी वो जलवा है देखने में हलवा है चांदनी वो जलवा है देखने में हलवा है प्यार से भरोसा दूंगी टूट ले जरा ಧನ್ಯವಾದಗಳು ಜಾನ್ವಿ DCಗೆ. ಇವಳಿಗೆ ಯಶವಂತ್ ನಾಯ್ಕ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಚೈತಾಲಿ ಮುಂದೆ ಪ್ರಣವಾಲಯ
ಹಾಡಿನವರು ರೆಡಿಯಾಗಬೇಕು. ಹಲೋ ಹಲೋ ಮುಂದೆ ಬುಕ್ಕ ಎಂಗ್ಲಿನ ಸಾಮ್ಯಾನದ ಟೀಮು ಮಾತೃಶ್ರೀ ಸಾಮ್ಯಾನ ಟೀಮು ಕರುಣಾಕರ್ ಬುಕ್ಕ ಕಿಶನ್ ಮುಕ್ಲಿನ ಟೀಮು ಕೂಡ ರಾತ್ರಿ ಇಡೀ ಎಂಕ್ಲಿನ ಒಂಜಿ ಸಾಮ್ಯದ ವ್ಯವಸ್ಥೆ ಸಂಪೂರ್ಣ ಮಲ್ತೀರಿ ಆಗ್ಲ ಡೆಕೋರೇಷನ್ ವ್ಯವಸ್ಥೆ ಸಂಪೂರ್ಣ ಮಲ್ತೀರಿ ಆಗ್ಲ ಬತ್ತು ವೇದಿಕೆ ಒಂಜಿ ಕಿರುಕಾಣಿಕೆ ಸ್ವೀಕರಿಸಲು ಮಾಡೋದು ಕೇಳೊಂದಿಲ್ಲ ಅಧ್ಯಕ್ಷರು ಬತ್ತು ಈ ಒಂಜಿ ಕಿರುಕಾಣಿಕೆ ಹೊರಡು ಮಾಡೋದು ಕೇಳೊಂದಿಲ್ಲ ಕಿಶನ್ ಟೀಮ್ ಫಾಸ್ಟ್ ಬುಕ್ಕ ಪಂಚಮಿ ಸಾಮ್ಯಾನದ ವಿಶ್ವನಾಥ್ ನಾಯ್ಕ್ ಕೆಮ್ಮಿಂಜ ಮೇರ್ಲ ಬತ್ತು ಒಂಜಿ ಎಂಗ್ಲ ಕಿರುಕಾಣಿಕೆ ಸ್ವೀಕರಿಸೋಡು ಪಂಡದ ಕೇಳೊಂದಿಲ್ಲ ದಯಬಂಡ ಅಲ್ಪ ಸಾಮ್ಯಾನ ಪೂರ ದೆಪ್ಪುಡು ಪತ್ತೋಡು ಮಸ್ತ್ ಕೆಲಸ ಉಂಡು ಆಗ್ಲಿಗೆ ಒಂಜಿ ಗೌರವ ಕೊರಡು ಕೊಡ್ಪುಡ ಉದ್ದೇಶದೀತ ವೇದಿಕೆ ಎಪ್ಪುಡು ಅಧ್ಯಕ್ಷರು ಬತ್ತು ಅಧ್ಯಕ್ಷರು ದಯಮಲ್ತು ವಿಶ್ವನಾಥ್ ಪಂಚಮಿ ಸಾಮ್ಯಾನ ಬೊಕ್ಕ ಮಾತೃಶ್ರೀ ಡೆಕೋರೇಷನ್ ಮುಗ್ಲ ಬತ್ತು ಈ ಒಂಜಿ ಕಿರುಕಾಣಿಕೆನ ಸ್ವೀಕರಿಸೋದು ಸುಮಾರು ಕೆಲಸ ಉಂಡು ಐದು ಥರ ಆಗ್ಲಿನ ಕಡಪುಡ್ಕೊಂಡು ಈ ಮೂಲಕ ಕೇಳೊಂದಿಲ್ಲ ಬಾರಿ ಶೋಕುಟೆ ಡೆಕೋರೇಷನ್ಲ ಸಾಮ್ಯಾನ್ಲ ವ್ಯವಸ್ಥೆ ಮಲ್ತು ಕೊಡ್ತೇವೆ ಮುಗ್ಲೇಗೆ ಸಂಘದ ಪರವಾದ ಅಭಿನಂದನೆ ಮಲ್ತೊಂದುಲ್ಲ ನಿದ್ರೆ ಕಜೇರ್ತಿ ಈ ಸಂಘದ ಪಿರವು ಯಶಸ್ವಿ ಒಂದು ಸಾಮ್ಯಾನಲ್ಲ ಡೆಕೋರೇಷನ್ ಮಲ್ತು ಸಹಕಾರ ಕೊಡ್ತೇವೆ ನೆಕ್ಸ್ಟ್ ವಿಕಾಸ್ ತಂಡ ಜೋಕಾಲಿ ನೃತ್ಯ. ಸ್ಕಂದ ಮತ್ತು ವಿಕಾಸ್ ಸ್ಟೇಜಿಗೆ ಬರಬೇಕು. ವಿಕಾಸ್ ತಂಡ ಜೋಕಾಲಿ ನೃತ್ಯ. ಎಲ್ಲರೂ ಚಪ್ಪಲೆ ತಟ್ಟಿ ಪ್ರೋತ್ಸಾಹಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಇವಾಗ ವಿಕಾಸ್ ತಂಡದ ಜೋಕಾಲಿ ನೃತ್ಯ. ಭಾವಗೀತೆ ಹೆಸರು ಎಂಥದ್ದು?
ಧನ್ಯವಾದಗಳು ಚೈತಾಲಿ ತಂಡಕ್ಕೆ. ಇವರಿಗೆ ಸ್ಮರಣಿಕೆಯನ್ನು ಕುಶಲಪ್ಪ ನಾಯ್ಕ ಇವರು ಕೊಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ನೆಕ್ಸ್ಟ್ ಯಕ್ಷನ್ ನೃತ್ಯ ನೀರುಳು ಆಟವಾಡಿದಳು. ಜ್ಯೋತಿ ಅಶೋಕ್ ಮತ್ತು ಶ್ರೀಲತಾ ಇವರಿಂದ ಯಕ್ಷಗಾನ ನೃತ್ಯ ಕಲರವ. ನೀರುಳು ಆಟವಾಡಿದಳು. ಯಕ್ಷನ್ ನೃತ್ಯ ಜ್ಯೋತಿ ಅಶೋಕ್ ಮತ್ತು ಶ್ರೀಲತಾ ಇವರಿಂದ. ನೀರಾಟವಾಡಿದರು ನೀರಾಟವಾಡಿದರು ಸರಸದಲ್ಲಿ ಸಾರಸ ನೇತ್ರಿಯರು ಸರಸದಲ್ಲಿ ಸಾರಸ ನೇತ್ರಿಯರು ಆಡಿದರು ಆಡಿದರು ನೀರಾಟ ಆಡಿದರು ಸರಸದಲ್ಲಿ ಸಾರಸ ನೇತ್ರಿಯರು ಸರಸದಲ್ಲಿ ಸಾರಸ ನೇತ್ರಿಯರು. ಜಲಕನ್ನಯರೆಂದಲು ತರುಣಿಯರು ಹಲವಂಗದಿ ನೀರುಳು ಮುಳುಗೇಳುತ್ತ ಹಲವಂಗದಿ ನೀರುಳು ಮುಳುಗೇಳುತ್ತ ನೀರುಳು ಮುಳುಗಿ ನೀರುಳು ಮುಳುಗಿ ನೀರುಳು ಮುಳುಗಿ ಏಳುತ್ತ ಏಳುತ್ತ ಮುಳುಗಿ 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 ಏಳುತ್ತ ಹಲವಂಗದಿ ನೀರುಳು ಮುಳುಗೇಳುತ್ತ ಮುಳುಗಿ ಏಳುತ್ತ ಹಲವಂಗದಿ ನೀರುಳು ಮುಳುಗೇಳುತ್ತ ಜಲಕನ್ನೆಯರಂದಲು ತರುಣಿಯರು ಹಲವಂಗದಿ ನೀರುಳು ಮುಳುಗೇಳುತ್ತ ಜಲಕನ್ನೆಯರೆಂಬಲು ತರುಣಿಯರು ನೀರಾಟ 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 ನೀರಾಟವಾಡಿದರು ಸರಸದಲ್ಲಿ ಸಾರಸ ನೇತ್ರಿಯರು ಸರಸದಲ್ಲಿ ಸಾರಸ ನೇತ್ರಿಯರು. ಜಲಗನ್ನಯರಂದಲು ತರುಣಿಯರು ನೀರಾಟವಾಡಿದರು ಸರಸದಲ್ಲಿ ಸಾರಸ ನೇತ್ರಿಯರು ಸರಸದಲ್ಲಿ ಸಾರಸ ನೇತ್ರಿಯರು ಸರಸದಲ್ಲಿ ಸಾರಸ ನೇತ್ರಿಯರು ಆಡಿದರು ನೀರಾಟ ಆಡಿದರು ಸರಸದಲ್ಲಿ ಸಾರಸ ನೇತ್ರಿಯರು. ಜಲಜಾಕ್ಷಿಯೇ ಬಾ ಜಲಜ ಕಂದಿನಿ ಬಾ ಜಲಜಾಕ್ಷಿಯೇ ಬಾ ಜಲಜ ಕಂದಿನಿ ಬಾ ಜಲಕ್ರೀಡೆ ಆಡುವ ಬಾರ ಸಖಿ ಜಲಕ್ರೀಡೆ ಆಡುವ ಬಾರ ಸಖಿ ಸಖಿ ಬಾರ ಸಖಿ ಸಖಿ ಬಾರ ಸಖಿ ಸಖಿ ಬಾ 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 ಬಾರೆ 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 ಸಖಿ ಬಾರೆ ಸಖಿ ಬಾರೆ ಸಖಿ ಸಖಿ ಬಾರೆ ಸಖಿ. ಆ
ಆಡುವ ಜಲಕ್ರೀಡೆ ಆಡುವ ಜಲಕ್ರೀಡೆ ಆಡುವ ಜಲಕ್ರೀಡೆ ಆಡುವ ಜಲಕ್ರೀಡೆ ಆಡುವ ಬಾರೆ ಸಖಿ ಬಾರೆ ಸಖಿ ಸಖಿ ಬಾರೆ ಸಖಿ ಸಖಿ ಬಾರೆ ಸಖಿ ಸಖಿ ಬಾಬಾ ಬಾಬಾ ಬಾರೆ ಸಖಿ ಬಾಬಾ ಬಾಬಾ ಬಾರೆ ಸಖಿ ಬಾಬಾ ಬಾಬಾ ಬಾರೆ ಸಖಿ ಬಾಬಾ ಬಾಬಾ ಬಾರೆ ನಳಿನಾಕ್ಷಿಯೇ ಬಾ ನಳಿನ ಗಂಧಿನಿ ಬಾ ಬಾ, ಬಾ. ಜಲಕ್ರೀಡೆ ಆಡುವ ಬಾರೆ ಸಖಿ ಜಲಕ್ರೀಡೆ ಆಡುವ ಬಾರೆ ಸಖಿ ಜಲಕ್ರೀಡೆ ಆಡುವ ಬಾರೆ ಸಖಿ ನಳಿನಾಕ್ಷಿಯೇ ಬಾ ನಳಿನ ಗಂಧಿನಿ ಬಾ ನಳಿನಾಕ್ಷಿಯೇ ಬಾ ನಳಿನ ಗಂಧಿನಿ ಬಾ ಜಲಕ್ರೀಡೆ ಆಡುವ ಬಾರೆ ಸಖಿ ಜಲಕ್ರೀಡೆ ಆಡುವ ಬಾರೆ ಸಖಿ ಸಖಿ ಬಾರೆ ಸಖಿ ಸಖಿ ಬಾರೆ ಸಖಿ ಆಯ್ 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 ಇವರಿಗೆ ರವಿಕಿರಣ್ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ರವಿಕಿರಣ್. ಇವರಿಗೆ ರವಿಕಿರಣ್ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹಲೋ. ಅಶೋಕ್ ನಾಯಕ್ ಕೆದಿಲ ಅವರ ಧರ್ಮಪತ್ನಿಯಾದ ಜ್ಯೋತಿ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಮಿಂಚಿ ಯಶಸ್ವಿಯಾಗಿದ್ದಾರೆ. ಅವರಿಗೆ ಕೂಡ ಸಂಘದ ಪರವಾಗಿ ಅಭಿನಂದನೆಗಳು. ಊಟದ ವ್ಯವಸ್ಥೆ ಕೂಡ ಕೆಳಗಡೆ ಇದೆ. ಯಾರಾದರೂ ಊಟ ಮಾಡುವವರು ಕೂಡ ಅನ್ನ ಸ್ವೀಕರಿಸಬೇಕು. ಊಟ ಸಾಂಬಾರು ಎಲ್ಲ ವ್ಯವಸ್ಥೆ ಇದೆ, ದಯವಿಟ್ಟು ಸ್ವೀಕರಿಸಬೇಕಾಗಿ ಈ ಮೂಲಕ ನಿಮಗೆ ವಿನಂತಿ. ಹುಲಿವೇಷ ಪವನ್. ಪವನ್ ಇವರಿಂದ ಹುಲಿವೇಷ ನೃತ್ಯ. ಪವನ್ ಪವನ್ ಹುಲಿವೇಷ. ಪವನ್ ಇವರಿಂದ ಹುಲಿವೇಷ.
ಹುಲಿ ವೇಷಕ್ಕೆ ಹೆಜ್ಜೆ ಹಾಕಿದ ಪವನಿಗೆ ಧನ್ಯವಾದಗಳು. ಇವರಿಗೆ ಶಾರದಾ ಸದಾಶಿವ ಇವರು ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಶಾರದಾ ಸದಾಶಿವ. ನೆಕ್ಸ್ಟ್ ಶ್ರಾವ್ಯ ನೃತ್ಯ ಚಂದಮಾಮ ಬಾರೋ ಲಾಲಿ ಮಾಮ ಬಾರೋ. ಶಾರದಾ ಸದಾಶಿವ ನಾಯಕ್ ಇವರು ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸುತ್ತಿದ್ದರು. ಧನ್ಯವಾದಗಳು ಶಾರದಾ ಸದಾಶಿವ. ನೆಕ್ಸ್ಟ್ ಶ್ರಾವ್ಯ ನೃತ್ಯ ಚಂದಮಾಮ ಬಾರೋ ಲಾಲಿ ಮಾಮ ಬಾರೋ. ಧನ್ಯವಾದಗಳು ಶ್ರಾವ್ಯನಿಗೆ. ಇವರಿಗೆ ಸ್ಮರಣಿಕೆಯನ್ನು ಕೊಟ್ಟು ಈಶ್ವರ್ ನಾಯ್ಕ ಮಚ್ಚಿಮಲೆ ಇವರು ಗೌರವಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಈಶ್ವರ್ ನಾಯ್ಕ ಮಚ್ಚಿಮಲೆ. ಇವರಿಗೆ ರೇವತಿ ಇವರು ಸ್ಮರಣಿಕೆಯನ್ನು ಕೊಟ್ಟು
ಗೌರವಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ನೆಕ್ಸ್ಟ್ ಅಮೂಲ್ಯ ತಂಡದಿಂದ ಯೋಗ ನೃತ್ಯ. ಧನ್ಯವಾದಗಳು ರೇವತಿ. ನೆಕ್ಸ್ಟ್ ಅಮೂಲ್ಯ ತಂಡದಿಂದ ಯೋಗ ನೃತ್ಯ. जैसा कोई नहीं है, 80 नहीं 100 दिन दुनिया घुमा है, नहीं कहे तेरे जैसा कोई नहीं। मैं गाया जहां भी बस तेरी याद थी, जो मेरे साथ मुझको तड़पा दिल लाती। सबसे प्यारी तेरी सूरत, प्यार है बस तेरा प्यार ही।
ಧನ್ಯವಾದಗಳು. ಇವರಿಗೆ ಸೇಸಪ್ಪ ನಾಯ್ಕ ಇವರು ಸ್ಮರಣಿಕೆಯನ್ನು ನೀಡಬೇಕಾಗಿ ನೆಕ್ಸ್ಟ್ ಭವ್ಯಶ್ರೀ ತಂಡದಿಂದ ರಿಮಿಕ್ಸ್ ಸಾಂಗ್. ಭವ್ಯಶ್ರೀ ತಂಡದಿಂದ ರಿಮಿಕ್ಸ್ ಸಾಂಗ್. ಭವ್ಯಶ್ರೀ ತಂಡದಿಂದ ರಿಮಿಕ್ಸ್ ಸಾಂಗ್. ನೆಕ್ಸ್ಟ್ ಶೋಧನ್. जिसपे उम्र मिटे लहरा वो झंडा, हर गली घर में है लोहे का बंदा। जिसपे उम्र मिटे लहरा वो झंडा, हर गली घर में है लोहे का बंदा। झंडा लोहा लाठी टूटी चीता योद्धा धुआं शोले, उजले शोले उजलते शोले, जिगरा शोले दिल के है शोले, जल जल शोले बेचैन शोले, धरती हिला दे ये हर सीमा तोड़े। जिसपे उम्र मिटे लहरा वो झंडा, हर गली घर में है लोहे का बंदा। आजा आजा हमदम एक हम बने, दिल में खुशी गूंजी है धड़कने। झुके नहीं कभी भी ये पलटने, अरे सुबह हुई तोड़ी सभी बंदिशें। अपने तू मन में अब भड़के है शोला, दम है किसी का कर मुकाबला। लोहा ज्वाला गोला भाला जागा बेटा बोलो शोले, कर्मठ शोले कलकत्ता शोले, उज्जवल शोले गुजराती शोले, क्रांति है शोले कित्तूरू शोले, तीर सतेज तो तिरतल बेली शोले। जिसपे उम्र मिटे लहरा वो झंडा, हर गली घर में है लोहे का बंदा। छूटे नहीं मिलकर ये हाथ रे, सर पे कफन बांधा है जाट ने। जब भी बिगुल बाजेगा जीत का, मन नाच उठेगा और दिल झूमेगा। छुटा रे अंधेरा खुद पे रख तू भरोसा, साथ हमेशा मिले दिल को दिलासा। आजा राजा
ಶೋಲೆ ಪಂಜಾಬಿ ಶೋಲೆ ಹಗನಯ ಶೋಲೆ ಅದ್ಭುತ ಶೋಲೆ आवन शोले अल्लाह से शोले विजय बार है वीर मराठा शोले जिस पे उमर मिटे लहरा वो झंडा हर गली घर में है लोहे का बंदा जिस पे उमर मिटे लहरा वो झंडा हर गली घर में है लोहे का बंदा ಧನ್ಯವಾದಗಳು ಶೋಧನ್. ಇವರಿಗೆ ಸೇಸಪ್ಪ ಮರಕನಿ ಇವರು ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಸೇಸಪ್ಪ ಮರಕನಿ. ನೆಕ್ಸ್ಟ್ ಭವ್ಯಶ್ರೀ ತಂಡದಿಂದ ರಿಮಿಕ್ಸ್ ಸಾಂಗ್. ಭವ್ಯಶ್ರೀ ತಂಡದಿಂದ ರಿಮಿಕ್ಸ್ ಸಾಂಗಿಗೆ ನೃತ್ಯ. ಭವ್ಯಶ್ರೀ ತಂಡದಿಂದ ರಿಮಿಕ್ಸ್ ಸಾಂಗಿಗೆ ನೃತ್ಯ. ಭವ್ಯಶ್ರೀ ತಂಡದಿಂದ ನೃತ್ಯ. मस्किरी बुडु पक्कड़े पो बैलद वो एरकुले कुदुकल का तूपदाए मोरे बापी मीनुले खेदगी संपिगे जाजी मल्लिगे कम्मेनगे ತುಳುವೆರೆ ಬಂಗಾರು ಮನಸ್ಸು ತಮ್ಮನ ಮಲ್ಮಾಡದ ಪೊರ್ಲು ತುಲೆ ನುಡು ಪೊರ್ಲು ಪೊರ್ಲು ಈ ತುಳುನಾಡು ಸಾರ ಎಸಳಿದ ತಾಮರ ನಮ್ಮ ಭಾಷೆ
ಧನ್ಯವಾದಗಳು ಭವ್ಯಶ್ರೀ ತಂಡಕ್ಕೆ. ಇವರಿಗೆ ದುರ್ಗಾಪ್ರಸಾದ್ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಆನಂದ್ ನಾಯ್ಕ ಅವರು ವೇದಿಕೆಗೆ ಬರಬೇಕು. ಅತ್ಯುತ್ತಮ ಛಾಯಾಚಿತ್ರವನ್ನು ಸೆರೆ ಹಿಡಿದಂತಹ ನಮ್ಮ ಸಂಘದ ಪ್ರವಾಸ ಸಂಚಾಲಕರಾದ ಆನಂದ್ ನಾಯ್ಕ ಅವರು ವೇದಿಕೆ ಬಂದು ಒಂದು ಸ್ಮರಣಿಕೆಯನ್ನು ಸ್ವೀಕಾರ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಕುಶಲಪ್ಪ ಸರ್ ಅವರು ಒಮ್ಮೆ ವೇದಿಕೆ ಬಂದು ಅವರಿಗೆ ಸ್ಮರಣಿಕೆ ಕೊಡಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ಧನ್ಯವಾದಗಳು ಆನಂದ್ ನಾಯ್ಕ ಹಾಗೂ ಕುಶಲಪ್ ನಾಯ್ಕ ಇವರಿಗೆ. ಇದೀಗ ಏಕಸಕ ಎಂಬ ತುಳು ಹಾಡಿಗೆ ನಮ್ಮನ್ನೆಲ್ಲ ರಂಜಿಸಲು ಬರುತ್ತಿದ್ದಾಳೆ ಕೃಷಾ.
ಆಕರ್ಷಕ ನೃತ್ಯದ ಮೂಲಕ ನಮ್ಮನ್ನೆಲ್ಲ ರಂಜಿಸಿದ ಕೃಷಿಯವಳಿಗೆ ಪ್ರಸಾದ್ ಒಡ್ಯ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಹಾಗೆಯೇ ಸುದ್ದಿ ಮಾಧ್ಯಮದ ಸಿಬ್ಬಂದಿ ವರ್ಗದವರು ಹಾಗೂ ಸೌಂಡ್ ಇಂಜಿನಿಯರ್ ಅವರ ಸಿಬ್ಬಂದಿ ವರ್ಗದವರು ಹಾಗೂ LED ಅವರ ಸಿಬ್ಬಂದಿ ವರ್ಗದವರು ಎಲ್ಲರೂ ಒಮ್ಮೆ ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಿದ್ದೇನೆ. ಸೌಂಡ್ ಸಿಸ್ಟಮ್ ಅವರ ಇಂಜಿನಿಯರ್ಸ್ ಮತ್ತು ಅವರ ಸಿಬ್ಬಂದಿ, ಹಾಗೆ ಸುದ್ದಿ ಮಾಧ್ಯಮದ ಸಿಬ್ಬಂದಿಗಳು, ಹಾಗೆ LED ಇದರ ಸಿಬ್ಬಂದಿ ವರ್ಗ ಎಲ್ಲರೂ ಒಮ್ಮೆ ವೇದಿಕೆಗೆ ಬಂದು ನಮ್ಮ ಒಂದು ಚಿಕ್ಕ ಸ್ಮರಣಿಕೆಯನ್ನು ಪಡೆದುಕೊಳ್ಬೇಕಾಗಿ ಕೇಳ್ಕೊಳ್ತಿದ್ದೀವಿ. ಅಭಿಜ್ಞಾ ಹಾಗೂ ಆದಿತಿ ಇಲ್ಲಿ ಬರಬೇಕು. ಧನ್ಯವಾದಗಳು. ಇದೀಗ ನಿಂಗಿ ನಿಂಗಿ ಎನ್ನುವ ಜಾನಪದ ನೃತ್ಯಕ್ಕೆ ಹೆಜ್ಜೆ ಹಾಕಲಿದ್ದಾರೆ ಅಭಿಜ್ಞಾ ಹಾಗೂ ಆದಿತಿ. ನಿಂಗಿ 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 ನಿತ್ತಿ ಕತ್ತಿಯಲ್ಲೇ ನಿಂಗಿ 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 ಆಸಿ ಎದ್ದೀತಲ್ಲೇ ನಿಂಗಿ ಚಂದಾನ ಚಂದ್ರ ಭೂಮಿ ಗಲಾಂದ್ರ ಆಜ್ಞಾನ ನೋಡಲ್ಲಿ ನಿಂಗಿ 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 ನಿತ್ತಿ ಕತ್ತಿಯಲ್ಲೇ ನಿಂಗಿ 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 ಆಸಿ ಎದ್ದೀತಲ್ಲೇ ನಿಂಗಿ ಚಂದಾನ ಚಂದ್ರ ಭೂಮಿ ಗಲಾಂದ್ರ ಆಜ್ಞಾನ ನೋಡಲ್ಲಿ
ಬೀರುವಾಕಿ ನಾಚಿಕೊಂಡು ನಿಂತಿಯಾಕ ಬಾಳಿದಿಂಡ ಹೋಲುವಾಕಿ ಬಾಗಿಲಾಗ ಇರಬೇಕಾ ಯಾಕ ಹಿಂಗ ಕಾಡುತ್ತೀ ನೋಯು ಹಂಗ ಮಾಡುತ್ತೀ ಇಲ್ಲಿ ನಂಗ ಬಾಗುತ್ತೀ ಹೆಣ್ಣ ಬಾಣ ಹೂಡುತ್ತೀ ಲಾ 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 ನಿಂಗಿ 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 ನಿದ್ದಿ ಕತ್ತಿಯಲ್ಲೇ ನಿಂಗಿ 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 ಆಸಿ ಕದ್ದಿ ತಲ್ಲೆ ನಿಂಗಿ ಚಂದಾನ ಚಂದ್ರ ಭೂಮಿ ಗಲ್ಲಾಂದ್ರ ಆಗ್ಯಾನ ನೋಡಲ್ಲಿ ನಿತ್ಯ ಎಂಬುದು ಒಂದು ದೇವತಿ ಪ್ರೇಮಿಗಳಿಗಾಕಿ ಸಾವತಿ ಏನಗರ್ತಿ ನಿನ್ನ ಸಾವತಿ ಬಂದರಿಗ ಏನ ಮಾಡುತ್ತೀ ಯಾಕ ತಡ ಮಾಡುತ್ತೀ ಗಾಳಿ ಮುಖ ನೋಡುತ್ತೀ ಚಂದ್ರಮುಖಿ ಹೋಲುತ್ತೀ ಯಾವ ಸುಖ ಬೇಡುತ್ತೀ ನಿಂಗಿ 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 ನಿದ್ದಿ ಕದ್ದಿಯಲ್ಲೇ ನಿಂಗಿ 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 ಆಸಿ ಎದ್ದೀತಲ್ಲೇ ನಿಂಗಿ ಚಂದಾನ ಚಂದ್ರ ಭೂಮಿ ಗಲ್ಲಾಂದ್ರ ಆಗ್ಯಾನ ನೋಡಲ್ಲಿ. ಧನ್ಯವಾದಗಳು. ಇವಾಗ ಜೀವ ಕೊಟ್ಟಲು ತುತ್ತು ಇಟ್ಟವಳೆನ್ನುವ ಜಾನಪದಕ್ಕೆ ಪದ ಹಾಡಲು ಬರುತ್ತಿದ್ದಾರೆ ತನ್ವಿ ತಂಡ. ಜೀವ ಕೊಟ್ಟವಳು ತುತ್ತು ಇಟ್ಟವಳು ಭೂಮಿ ಮೇಲೆ ಒಬ್ಬಳೇ, ಪ್ರಾಣ ಒದ್ದೆ ಇಟ್ಟು ಜನ್ಮ ನೀಡುವಳು ತಾಯಿ ಇಲ್ಲಿ ಒಬ್ಬಳೇ. ಕಾಣುವ ದೈವವೇ ಕಂಬನಿಟ್ಟರೆ ಬದುಕಿಗೆ ಅರ್ಥ ಎಲ್ಲಿದೆ? ಕರುಣೆ ಕಣಜವೇ ಕೊರಗಿರಿದ್ದರೆ ನನ್ನ ಸಿರೆ ನನ್ನ ಕೊಂದಿದೆ. ಋಣೆಯೇ ನಿನಗೆ ನಾನು ಅಮ್ಮ, ಜೀವ ಕೊಟ್ಟವಳು ತುತ್ತು ಇಟ್ಟವಳು ಭೂಮಿ ಮೇಲೆ ಒಬ್ಬಳೇ, ಪ್ರಾಣ ಒದ್ದೆ ಇಟ್ಟು ಜನ್ಮ ನೀಡುವಳು ತಾಯಿ ಇಲ್ಲಿ ಒಬ್ಬಳೇ. ಕಾಣುವ ದೈವವೇ ಕಂಬನಿಟ್ಟರೆ ಬದುಕಿಗೆ ಅರ್ಥ ಎಲ್ಲಿದೆ? ಕರುಣೆ ಕಣಜವೇ ಕೊರಗಿ ನಿಂತರೆ ನನ್ನ ಸಿರೆ ನನ್ನ ಕೊಂದಿದೆ. ಋಣೆಯೇ ನಿನಗೆ ನಾನು ಅಮ್ಮ, ನೋವ ಮರೆಸೋ ನಗುವೆ ಅಮ್ಮ, ಜೊಜೊಲಲಿಯಲ್ಲಿ ಜಗವನೆ ಮರೆಸುವಂತೆ ಅಮ್ಮ. ಎಷ್ಟು ತಪ್ಪು ಮಾಡಿದರು ಕ್ಷಮಿಸುವ ಜೀವಿ ನೀನೇ ಅಮ್ಮ. ಸ್ವಾರ್ಥವೇ ಇಲ್ಲದ ಅರ್ಧಕ್ಕೂ ಮೀರದ
ನಮ್ಮ ಜೀವವೇ ಹೋದರು ಕೊನೆಯ ಉಸಿರಲು ನಿನ್ನ ಕಾಯುವೆ ನಮ್ಮ ನಿನಗೆ ನಾನು ಅಮ್ಮ. ಥ್ಯಾಂಕ್ ಯು. ಬೆಳಗಿಂದ ಸಂಜೆವರೆಗೂ ನಿರೂಪಣೆಯನ್ನು ಮಾಡಿದಂತಹ ಸ್ಮಿತಾ ಟೀಚರ್ ಇವರು ವೇದಿಕೆಯ ಮೇಲೆ ಬರಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಇವರಿಗೆ ನಮ್ಮ ಸಂಘದ ಸದಸ್ಯರಾದ ಜಾಹ್ನವಿ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇನ್ನು ಮುಂದಕ್ಕೆ ಕೊನೆಯ ಹಾಡು ಎಲ್ಲರೂ ಸೇರಿ, ಎಲ್ಲ ಮಕ್ಕಳು ಸ್ಟೇಜ್ ಮೇಲೆ ಸೇರಿ ಹಾಡಿಗೆ ನೃತ್ಯವನ್ನು ಮಾಡಬೇಕಾಗಿ ಕೇಳಿಕೊಳ್ತೇನೆ. ಸ್ಟೇಜಿನ ಕೆಳಗಿದ್ದವರು ಕೂಡ ಎಲ್ಲರೂ ಇದಕ್ಕೆ ಭಾಗವಹಿಸ್ಬೋದು. ಕೊನೆಯ ಹಾಡು ಎಲ್ಲರೂ ಬಂದು ಸಪೋರ್ಟ್ ಕೊಡಬೇಕು. ಸಾಂಸ್ಕೃತಿಕ ಕಾರ್ಯಕ್ರಮದ ಕೊನೆಯ ನೃತ್ಯ. ಬಂದು ಭಾಗವಹಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ತಿಟ್ಟುಕುಲ್ನಾಗ್ಲ ಮಾತನ್ನೆಲ್ಲ ಸ್ಟೆಪ್ ಮಾಡೋದು ಕೇಳೋದು. ಎಕ್ಕ ಸಕಲ ಅಕ ಬಣ್ಣದಲ್ಲೇ ಪುನಗಳು ಬತ್ತರಿದ್ದೆಲ ಅಕ ಬಣ್ಣದಲ್ಲೇ ಪುನಗಳು ಬತ್ತರಿದ್ದೆಲ ಎಕ್ಕ ಸಕ ಎಕ್ಕ ಸಕ ಎಕ್ಕ ಸಕಲ ಎಕ್ಕ ಸಕ ಎಕ್ಕ ಸಕ ಎಕ್ಕ ಸಕಲ ಅಕ ಬಣ್ಣದಲ್ಲೇ ಪುನಗಳು ಬತ್ತರಿದ್ದೆಲ ಅಕ ಬಣ್ಣದಲ್ಲೇ ಪುನಗಳು ಬತ್ತರಿದ್ದೆಲ ಎಕ್ಕ ಸಕ ಎಕ್ಕ ಸಕ ಎಕ್ಕ ಸಕಲ ಎಕ್ಕ ಸಕ ಎಕ್ಕ ಸಕ ಎಕ್ಕ ಸಕಲ.
ನಗುಲ ಬತ್ತೆರಿತೆಲ ಅಗ ಬಣ್ಣದಲ್ಲೇ ನಗುಲ ಬತ್ತೆರಿತೆಲ ಎಕ್ಕಸಕ ಎಕ್ಕಸಕ ಎಕ್ಕಸಕಲ ಎಕ್ಕಸಕ ಎಕ್ಕಸಕ ಎಕ್ಕಸಕಲ ಅಗ ಬಣ್ಣದಲ್ಲೇ ನಗುಲು ಬತ್ತೆರಿತೆಲ ಅಗ ಬಣ್ಣದಲ್ಲೇ ನಗುಲು ಬತ್ತೆರಿತೆಲ ಎಕ್ಕಸಕ ಎಕ್ಕಸಕ ಎಕ್ಕಸಕಲ ಎಕ್ಕಸಕ ಎಕ್ಕಸಕ ಎಕ್ಕಸಕಲ ಥ್ಯಾಂಕ್ ಯು ಅವಕಾಶ ಕೊಟ್ಟದಕ್ಕಾಗಿ ಹಾಗೂ ಹಲೋ ಸಂಗೀತ ಮುಕ್ತಾಯ ಹಲೋ ಕೊನೆಯದಾಗಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲು ಬಹಳ ವಸ್ತು ರೂಪದಲ್ಲಿ ದಾನಿಗಳು ನಮಗೆ ಸಹಕಾರ ನೀಡಿದ್ದಾರೆ ಮರಾಠಿ ಸಂಭ್ರಮ ಕಾರ್ಯಕ್ರಮಕ್ಕೆ. ಅವರ ಹೆಸರುಗಳನ್ನು ಓದಿ ಹೇಳ್ತೇವೆ. ಯಾರು ಇದ್ದರೂ ಕೂಡ ಅವರಿಗೆ ಈ ವೇದಿಕೆಯಿಂದ ಅಧ್ಯಕ್ಷರು ಬಂದು ಕಿರುಕಾಣಿಕೆ ನೀಡಬೇಕಾಗಿ ಈ ಮೂಲಕ ಕೇಳಿಕೊಳ್ತಾ ಇದ್ದೇವೆ. ವೇದ ಮತ್ತು ಮಾಯಾ ಬೆಲಾಲ್ ಬೆಳ್ತಂಗಡಿ ಕೊಟ್ಟಿದ್ದಾರೆ 25. ಇವರಿಗೆ ಒಂದು ಕಿರುಕಾಣಿಕೆ ನೀಡಬೇಕಾಗಿ ನಾನು ಈ ಮೂಲಕ ಕೇಳಿಕೊಳ್ತೇನೆ. ಮತ್ತು ನಳಿನಿ ಕರೆಯ 10 ತೆಂಗಿನಕಾಯಿ ಮತ್ತು 30 ಬಾಳೆದೆಲೆ. ನಳಿನಿ ಕರೆಯ 10 ತೆಂಗಿನಕಾಯಿ ಮತ್ತು 30 ಬಾಳೆ ಎಲೆಯನ್ನು ನೀಡಿದ್ದಾರೆ. ಅವರಿಗೂ ಕೂಡ ಸಂಘದ ಪರವಾಗಿ ಅಭಿನಂದನೆಗಳು. ಸಪದ ಭಕ್ಷಕೆಣಿಯ ದಾನಿಗಳು ಶ್ರೀಧರ್ ತಲೂರು ಸುಳ್ಯ, ಚಂದ್ರಶೇಖರ್ ಮಂಡೆಕೋಳು, ಕುಮಾರ ತಲೂರು, ಜಯರಾಮ್ ತಲೂರು, ಪುಟ್ಟಣ್ಣ ಎಲಿಮಲೆ, ಅಮಿತಾ ಕಡಬ. ಈ ಒಂದು ಪ್ರಸಾದಕ್ಕೆ ತನ್ನ ಸಾಮಗ್ರಿಗಳ ವ್ಯವಸ್ಥೆಯನ್ನು ಖಂಡಿತವಾಗಿ ಸುಮಾರು 15 ಸಾವಿರಕ್ಕಿಂತ ಜಾಸ್ತಿ ಬೆಲೆ ಬಾಳುವ ಸಾಮಗ್ರಿಗಳನ್ನು ಒದಗಿಸಿಕೊಟ್ಟಿದೆ. ಅವರಿಗೆ ಸಂಘದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಶ್ರೀಧರ್ ತಲೂರು, ಚಂದ್ರಶೇಖರ್ ಮಂಡೆಕೋಳು, ಕುಮಾರ್ ತಲೂರು, ಜಯರಾಮ್ ತಲೂರು, ಪುಟ್ಟಣ್ಣ ಎಲಿಮಲೆ, ಅಮಿತಾ ಕಡಬ ಇವರೆಲ್ಲ ಈ ಪೂಜೆಯ ವ್ಯವಸ್ಥೆ ಕಾರ್ಯಕ್ರಮಕ್ಕೆ ಬರೀ ಶುದ್ಧವಾದ ಸಾಮಾನುಗಳನ್ನು ಒದಗಿಸಿಕೊಟ್ಟಿದ್ದಾರೆ. ಜಾನ್ವಿ ಬಂಗರಡ್ಕ ಬಾಳೆಗೊನೆಯನ್ನು ನೀಡಿದ್ದಾರೆ. ಅವರು ವೇದಿಕೆ ಬಂದು ಈ ಒಂದು ಕಾಣಿಕೆಯನ್ನು ಸ್ವೀಕರಿಸಬೇಕು. ದುರ್ಗಾಪ್ರಸಾದ್ ಕೌಡಿಚಾರ್ 10 ತೆಂಗಿನಕಾಯಿ ಮತ್ತು ಬಾಳೆ ಎಲೆ ನೀಡಿದ್ದಾರೆ. ಅವರು ಕೂಡ ಈ ಒಂದು ಕಾರ್ಯಕ್ರಮದ ಕಿರುಕಾಣಿಕೆಯನ್ನು ಸ್ವೀಕರಿಸಬೇಕು. ಸಂಘದ ಯಶಸ್ಸಿಗೆ ರಾತ್ರಿ ಹಗಲು ದುಡಿದ ಶ್ರೀಯುತ ದುರ್ಗಾಪ್ರಸಾದ್ ಅವರ ಮನೆಯವರಿಗೆ ಸಂಘದ ಪರವಾಗಿ ಅಭಿನಂದನೆಗಳು. ಬಾಬು ನಾಯ್ಕ ಬೆದ್ರಳ 30 kg ಅಕ್ಕಿಯನ್ನು ನೀಡಿ ಸಹಕರಿಸಿದರೆ ಅವರಿಗೆ ಕೂಡ ಸಂಘದ ಪರವಾಗಿ ಅಭಿನಂದನೆ. ಒಂದು ಕಿರುಕಾಣಿಕೆಯನ್ನು ಸ್ವೀಕರಿಸಬೇಕು. ಕುಮಾರಧಾರ ರಿವರ್ ವ್ಯಾಲಿ ಹೋಮ್ ಸ್ಟೇ ಅವರು ಅಮಿತಾ ಕಡಬ ಇವರ ಒಂದು ಸಂಸ್ಥೆಯಿಂದ ಸುಮಾರು 28 ಲೀಟರ್ ಹಾಲನ್ನು ಒದಗಿಸಿದ್ದಾರೆ. ಅವರು ಕೂಡ ಈ ಒಂದು ಕಿರುಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ಈ ಮೂಲಕ ಕೇಳಿಕೊಳ್ತೇನೆ. ಅಕ್ಷತಾ ಜಯರಾಜ್ ಕಲ್ಲಮುಡ್ಕೂರು ಅವರು ಕೂಡ ಈ ಒಂದು ಫಲಕ